ಅಂಬುರುಹದಳನೀದ್ರಿ ಶ್ರೀ ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯುಳು ಅಂಬಿಗಾನುದಯ ವಿಘ್ನರಾಜನ ಬಿರಿದು ಸಮುಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಪಡಮಡುತ್ತ ವರ್ಣಿಪಿನಿ ಕಥಾಮೃತವ ಅನೇಕರು ಹಂಬಲಿಸುವಂತಹ ವಿಧಾನವೇ ಅದು. ನಮ್ಮದು ಬದುಕಿನಲ್ಲಿ ವಿಜಯದ ಪಥವೇ ಆಗಬೇಕು ಅಂತ. ಆದರೆ ಎಲ್ಲರಿಗೂ ವಿಜಯದ ಪಥವೇ ಒದಗುತ್ತದೆ ಅನ್ನುವುದಕ್ಕೆ ಯಾವ ಸಿದ್ಧಾಂತವೂ ಇಲ್ಲ.
ಯಾವುದು ವಿಜಯದ ಪಥ? ಆಯಾಯ ಕಾಲದಲ್ಲಿ ಪರಿಣಾಮವನ್ನೇ ಅವಧರಿಸಿ ನಮಗದನ್ನು ತೀರ್ಮಾನಿಸಿಕೊಳ್ಳುವುದಕ್ಕೆ ಕಷ್ಟ ಆಗುತ್ತದೆ. ಆದ್ದರಿಂದಲೇ ಇರಬೇಕು ಲೋಕಾನುಭವದಿಂದ ಸಿದ್ಧವಾದಂತಹ ಒಂದು ವಾಕ್ಯ ನಮ್ಮನ್ನು ಸದಾಕಾಲ ಜಾಗೃತ ಸ್ಥಿತಿಯಲ್ಲಿ ಉಳಿಯುವ ಹಾಗೆ ಮಾಡ್ತದೆ. ಸೋಲು ಅನ್ನುವುದು ಗೆಲುವಿಗೆ ಮೂಲ ಅಂತ. ಯಾಕೆಂದ್ರೆ ಬದುಕಿನಲ್ಲಿ ನೈರಾಶ್ಯವನ್ನು ಯಾವನು ಅನುಭವಿಸ್ತಾನೆಯೋ ಮತ್ತವನು ಯಾವ ಸಾಧನೆಯನ್ನು ಮಾಡುವುದಕ್ಕಾಗುವುದಿಲ್ಲ. ಆದ್ದರಿಂದ ಒದಗಿದ ಸೋಲನ್ನು ಸೋಪಾನವನ್ನಾಗಿಸಿಕೊಂಡು ವಿಜಯದತ್ತ ಸಾಗಬೇಕಾದದ್ದು ಒಬ್ಬ ಸಾಧಕನಾದವನಿಗೆ, ಪುರುಷ ಪ್ರಯತ್ನವನ್ನು ನಚ್ಚಿದವನಿಗೆ ಆದ್ಯ ಕರ್ತವ್ಯ. ಇದನ್ನು ಬಹಳ ಸರಳವಾಗಿ ಹೇಳಿದರು, ಸೋಲೆ ಗೆಲುವಿನ ಮೂಲ. ಸೋತಿದ್ದೇವೆ, ಸೋಲಲು ಬೇಕಾಗುತ್ತದೆ. ತಾನು ಯಾರಿಗೂ ಸೋಲಲಾರೆ ಅನ್ನುವ ಭಾವವೇ ಬದುಕಿನ ಸೋಲು. ಯಾರಿಗೆ ಸೋಲಬೇಕು ಅಲ್ಲಿ ಸೋಲಬೇಕು, ಎಲ್ಲಿ ನಾವು ಜಯಿಸಿ ನಿಲ್ಲಬೇಕು ಅಲ್ಲಿ ಜಯಿಸುವುದಕ್ಕೆ ಸಿದ್ಧರಾಗಬೇಕು. ಇದು ಬದುಕಿನ ಯಥಾರ್ಥವಾದಂತಹ ಗ್ರಹಿಕೆ. ನಮಗೇನು ಪಥದರ್ಶಕನಾಗಿ ಒದಗಿದಮ ಅಂತಿಂತಮ ಅಲ್ಲ. ನಾವು ಸಲುಗೆಯಿಂದ ಹೇಳ್ಬೋದು ನಮ್ಮ ಅಣ್ಣ ಅಂತ. ಆದರೆ ಒಂದಿನಿತು ಈಚೆಗೆ ನಿಂತು ಯೋಚಿಸಿದರೆ ಅಣ್ಣನಾದಂತಹ ಯುಧಿಷ್ಠಿರ ಪ್ರಭುವಿನ ಯೋಗ್ಯತಾ ವಿಶೇಷತೆ ಎಷ್ಟು ದೊಡ್ಡದು. ಒಟ್ಟಿಗೆ ಇದ್ದ ನಮಗ ಅರ್ಥ ಆಗುವುದಿಲ್ಲ ಪಕ್ಕನೆ. ಯಾಕೆಂದ್ರೆ ತುಂಬಾ ಸಲುಗೆ ಬೆಳೆದು ಹೋಗುತ್ತದೆ. ನಮ್ಮ ಅಣ್ಣ ಅಲ್ವಾ ಅಂತ ಕಾಣುವುದು. ಆದರೆ ಆಗಮಿಸಿದಂತಹ ಋಷಿ ಮಹರ್ಷಿಗಳು ಅವನೊಂದಿಗೆ ವ್ಯವಹರಿಸುವಂತಹ ವಿಧಾನವನ್ನು ಗಮನಿಸಿದರೆ ಅವನ ಎತ್ತರ ಎಷ್ಟು ಅನ್ನುವುದನ್ನು ಯೋಚಿಸುವುದಕ್ಕೆ ನಮಗೊಂದು ಅವಕಾಶ ಸಿದ್ಧ ಆಗುತ್ತದೆ. ಅಬ್ಬಾ, ಈ ವನವಾಸದಲ್ಲಿ ನಾವು ಕಂಡುಂಡಂತಹ ಸತ್ಯ ಅದು. ಋಷಿ ಮಹರ್ಷಿಗಳು ಬಂದು ಅವನೊಂದಿಗೆ ವಾಕ್ಯಾರ್ಥವನ್ನು ನಡೆಸ್ತಾರೆ. ಧರ್ಮ ನಿರ್ಣಯದ ಕುರಿತಾದಂತಹ ಸಂವಾದ ಅವರೊಳಗೆ ನಡೆಯುತ್ತದೆ. ಹಾಗಿದ್ರೆ ಅವನ ಎತ್ತರ ಎಷ್ಟು ದೊಡ್ಡದು. ಅಂತವನ ತಮ್ಮಂದಿರಾಗಿ ನಾವು ಹುಟ್ಟಿದ್ದೇವೆ ಅನ್ನುವುದೇ ನಮಗೆ ಹೆಗ್ಗಳಿಕೆ ಅಲ್ಲ. ಅವನನ್ನು ಬಿಟ್ಟು ಪಾಂಡವರಲ್ಲಿ ಮಿಕ್ಕುಳಿದವರ ಬದುಕೇ ಇಲ್ಲ. ಇದು ನಿರ್ಣಯವೇ. ಆಗಾಗ ನಮಗದು ದೃಢವಾಗುತ್ತಾ ಹೋಗ್ತದೆ ಬದುಕಿನಲ್ಲಿ. ಈಗ ನಾನು ಹೊರಟು ನಿಂತಹ ಕಾರ್ಯದ ಹಿನ್ನೆಲೆಯಲ್ಲಿಯೂ ಸ್ಫುಟವಾಗುವುದು ಅದೇ ಅಲ್ವ. ನಿತ್ಯ ದುಃಖವನ್ನು ಅನುಭವಿಸುತ್ತಾ ಇದ್ದ ನಮ್ಮಣ್ಣ. ದುಃಖ ಅಂದ್ರೆ ಏನು? ಯಾವುದನ್ನು ನಾವು ಉತ್ತರಿಸಬೇಕೋ ಅದನ್ನು ಉತ್ತರಿಸುವಲ್ಲಿ ಒದಗಿ ಬರಬಹುದಾದಂತಹ ಪ್ರತಿಬಂಧಕಗಳು ಎಷ್ಟು ಬಲವಾದದ್ದೋ ಅನ್ನುವುದರ ಯೋಚನೆಯಿಂದ ಹುಟ್ಟಿಕೊಂಡಂತಹ ಚಿಂತೆ ಅದು ದುಃಖ ಅನ್ನುವುದು. ಉತ್ತರಿಸಬೇಕಾದದ್ದು ಬಹು ಪ್ರಯಾಸವಾದದ್ದು. ಹಾಗೆಂದು ಉತ್ತರಿಸದೆ ವಿಧಿ ಇಲ್ಲ. ಯಾಕಿಲ್ಲ? ಕೇವಲ ಮೋಹವಶತೆಯಿಂದ ಕರ್ತವ್ಯ ವಿಮುಖತೆಯನ್ನು ಹೊಂದಿ ಉಳಿಯುವುದಕ್ಕಾಗುವುದಿಲ್ಲ. ಮಾಡಬೇಕಾದ ಕರ್ತವ್ಯ ಯಾವುದು, ಇದರಲ್ಲಿ ಒದಗಿ ಬರಬಹುದಾದಂತಹ ಸುಖವ ಸಂಕಟವೋ ಅದರ ಕುರಿತಾಗಿ ಎಲ್ಲ ಪ್ರಧಾನವಾಗಿ ಗಮನ ಕೊಡಬೇಕಾದದ್ದು, ಕೈಗೊಳ್ಳಬೇಕಾದದ್ದು ಕರ್ತವ್ಯ. ಕರ್ತವ್ಯ ಅನ್ನುವಾಗ ನಿರ್ವಾಹ ಇಲ್ಲದೆ ಇದ್ದದ್ದು ಅಂತ ಅರ್ಥ. ಯಾವ ಕಾರಣದಿಂದ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗುವುದಿಲ್ಲ, ಮಾಡತಕ್ಕದ್ದು. ಅಂತಹ ಒಂದು ಸನ್ನಿವೇಶದಲ್ಲಿ ಪ್ರತಿಬಂಧಕವಾಗಿ ಒದಗುವಂತಹ ಶಕ್ತಿಗಳು ಹೇಗಿದ್ದದ್ದು, ಇದರ ಬಗ್ಗೊಂದು ಯೋಚನೆ ವ್ಯಕ್ತಿಯಾದವನಿಗೆ ಬೇಕಾಗುತ್ತದೆ. ಅಹುದಲ್ಲ, ಸುಲಭದ ದಾರಿಯಲ್ಲಿ ಯಾವನೂ ನಡೆದಾನು. ಏರು ತಗ್ಗುಗಳ ದಾರಿಯಲ್ಲಿ ಗಮನವನ್ನು ಹೊಂದಬೇಕು ಅಂತಾದ್ರೆ ಬಹಳ ಯೋಚನೆಯನ್ನು ಮಾಡಬೇಕಾಗುತ್ತದೆ. ಬಹಳ ಪ್ರಯಾಸದ ದಾರಿಯನ್ನು ಹಾಗೆ ಸುಮ್ಮಗುಳಿಯುವುದಕ್ಕಾಗುವುದಿಲ್ಲ. ಯಾಕೆ? ಗಮ್ಯ ಕರ್ತವ್ಯ, ಅಲ್ಲಿಗೆ ಹೋಗತಕ್ಕದ್ದು. ಹೋಗಬೇಕು ಅಂತಾದ್ರೆ ಇರುವ ತೊಡಕುಗಳನ್ನು ನಿವಾರಿಸಬೇಕು. ಕೇವಲ ಸಾಮರ್ಥ್ಯದ ಒಂದೇ ಪ್ರಶ್ನೆಯಲ್ಲ. ನಮ್ಮಣ್ಣನಾದಂತಹ ಯುಧಿಷ್ಠಿರನಿಗೆ ಕಾಡಬಹುದಾದಂತಹ ಚಿಂತೆಯ ಹಿನ್ನೆಲೆ ನಮಗರ್ಥ ಆಗುತ್ತದೆ. ಕೇವಲ ರಟ್ಟೆತ್ರಾಣಕ್ಕೆ ಸಂಬಂಧಿಸಿಯೋ ಶಸ್ತ್ರ ಸಂಗ್ರಹಕ್ಕೆ ಸಂಬಂಧಿಸಿಯೋ ಅಣ್ಣನ ಯೋಚನೆ ಬರುವುದಲ್ಲ. ಅದು ಒಂದು ಹೌದು, ಅದೇ ಅಲ್ಲ, ಅದಕ್ಕಿಂತ ಆಚೆಗಿನ ಯೋಚನೆ ಉಂಟದರಲ್ಲಿ. ಯಾಕೆ? ಧರ್ಮ ಸೂಕ್ಷ್ಮದ ನಿರ್ಣಯಗಳು. ಇದನ್ನು ಮಾಡಬಹುದೇ ಕೇಳಿದ್ರೆ ಮಾಡತಕ್ಕದ್ದು, ಬದ್ಧತೆ ಉಂಟು. ಮಾಡಿದ್ರೆ ಸಾಧುವೆ, ಆಗ ಧರ್ಮ ಸೂಕ್ಷ್ಮ ಒಂದು ಕಾಡ್ತದೆ. ಮಾಡಬೇಕೋ ಬಾರದೋ, ಬಿಟ್ಟು ಬಿಡುವುದೋ ಹೇಗೆ?
ಇದಿರುವವರು ಯಾರು? ಕೇವಲ ವಿಕ್ರಮದಿಂದ ಮಾತ್ರ ಕಾಣಬೇಕಾದದ್ದಲ್ಲ, ಮಿಕ್ಕುಳಿದ ಅವರದ್ದಾದಂತಹ ಸಾಧನೆಯ ಕುರಿತಾಗಿಯೂ ಸ್ವಲ್ಪ ಕಣ್ಣೋಟವನ್ನು ಹರಿಯ ಬಿಡಬೇಕಾಗುತ್ತದೆ. ನಾಳಿನ ದಿನ ಒದಗಬಹುದಾದಂತಹ ಒಂದು ಸಂಘರ್ಷದಲ್ಲಿ ಕೌರವಾದಿಗಳನ್ನು ಬೆಂಬಲಿಸಿ ನಿಲ್ಲಬಲ್ಲಂತಹ ಶಕ್ತಿಗಳು ಯಾವುವು? ಕೇವಲ ಬಗಲಿಗೆ ಬತ್ತಳಿಕೆಯನ್ನು ಬಿಗಿದು ಬಂದಂತಹ ವೀರರು ಅಂತ ಮಾತ್ರ ನಾವು ಭಾವಿಸುವುದಕ್ಕಿಲ್ವಲ್ಲ, ಅದಕ್ಕಿಂತ ಹೆಚ್ಚಿನದ್ದಾದ ಯೋಗ್ಯತೆಯನ್ನು ಹೊಂದಿದವರಿದ್ದಾರೆ. ಅಜ್ಜ ಭೀಷ್ಮರು, ಆಚಾರ್ಯರಾದ ದ್ರೋಣರು, ಶಾಸ್ತ್ರ ಹೇಳಿದ ಕೃಪರು, ಅಥವಾ ಇನ್ನನೇಕ ಇವರೆಲ್ಲ ಸುಯೋಧನನನ್ನು ಬೆಂಬಲಿಸಿ ನಿತ್ತರೆ, ನಿಲ್ತಾರೋ ಇಲ್ವೋ ಇನ್ನೂ ಗೊತ್ತಿಲ್ಲ, ನಿತ್ತರೆ ಹೊಡೆಯಬೇಕಾದದ್ದು ಕೌರವನಿಗೆ ಹೌದು ಅನ್ನುವುದಕ್ಕಾಗಿ ಹೊಡೆಯುವುದ ಅಲ್ಲ, ಬೆಂಬಲಿಸಿ ನಿತ್ತವರು ಭೀಷ್ಮ ದ್ರೋಣ ಕೃಪಾದಿಗಳು ಅನ್ನುವಂತಹ ಕಾರಣಕ್ಕಾಗಿ ಹಿಂದೆ ನಿಲ್ಲುವುದ? ಇದು ಸಂಕಟ. ಏನು ಮಾಡಬೇಕು? ಹೊಡೆಯೋಣ ಅಂದ್ರೆ ಇವರಿಗೆ ಹೊಡಿಬೇಕು ಮೊದಲು. ಅದು ತರವೇ, ಸಾಧುವೇ? ಹಾಗಿದ್ರೆ ಅದಕ್ಕೊಂದು ಅಸ್ತು ಮುದ್ರೆಯನ್ನು ಕಂಡುಕೊಳ್ಳುವುದಕ್ಕೆ ಹೇಗೆ ಸಾಧ್ಯ? ಕೇವಲ ಮಾನವ ಮಿತಿಯಿಂದ ಯೋಚಿಸಿ ನಿರ್ಣಯ ಕೈಗೊಳ್ಳುವುದಕ್ಕಾಗುವುದಿಲ್ಲ. ಯಾಕೆ? ಎಲ್ಲಿ ಧರ್ಮದ ನಿರ್ಣಯಗಳಲ್ಲಿ ಅತಿ ಕ್ಲಿಷ್ಟತೆಗಳು ಬಂದಿರುತ್ತದೆ, ಅಂತಹ ಸಂದಿಗ್ಧದ ಸಮಯದಲ್ಲಿ ಕೇವಲ ನಮ್ಮಿಂದಲೇ, ನಾವು ಕಲಿತ ವಿದ್ಯೆಯಿಂದಲೇ ಪರಿಹರಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ ಅನ್ನುವ ವಿಶ್ವಾಸ ಇಲ್ಲ. ಆಗ ಅಲೌಕಿಕವಾದಂತಹ ನಿರ್ಣಯವನ್ನು ಹೇಳಬಲ್ಲವರ ನಿಲುಮೆಯನ್ನು ನಾವು ಒಪ್ಪಿಕೊಳ್ಳಬೇಕಾಗ್ತದೆ. ಹಾಗಾಗಿ ಚಿಂತೆ ಏನು ಮಾಡೋಣ? ಭಗವಾನ್ ಬಾದರಾಯಣರ ಆಗಮನ ಆಯಿತು. ನಾವು ದ್ವೈತವನದಲ್ಲಿರುವಾಗ, ವನದ ಹೆಸರು ಮಾತ್ರ ದ್ವೈತ ಅಲ್ಲ, ಅಣ್ಣನ ಮನಸ್ಸಿನಲ್ಲಿದ್ದದ್ದು ದ್ವೈತವೇ. ಹೇಗೆ ಹೊಡೆಯುವುದಾ ಬೇಡವಾ? ಹೊಡೆಯುವುದಾದ್ರೆ ಹೇಗೆ? ಹೊಡೆಯುವುದಕ್ಕೆ ಹೇಗೆ ಸಾಧ್ಯ? ಈ ದ್ವೈತದಲ್ಲಿದ್ದಂತಹ ನಮ್ಮಣ್ಣನ ಬಳಿಗೆ ಭಗವಾನ್ ಬಾದರಾಯಣರು ಬಂದವರು ಅಣ್ಣನ ಅಳಲನ್ನು ಅಣ್ಣ ಹೇಳಬೇಕಾದಂತಹ ಅವಶ್ಯಕತೆಯನ್ನೇ ಮುಂದೆ ಮಾಡಲಿಲ್ಲ. ನಿನ್ನ ಚಿಂತೆ ಪರಿಹಾರ ಮಾಡಲಿಕ್ಕೆ ನಾನು ಬಂದದ್ದು ಅಂತ ಅವರೇ ಸೂಚಿಸಿದರು. ಮುಂದೆ ಏನು ಉತ್ತರೋತ್ತರ ಇದರ ಬಗ್ಗೆ ಸಾಧಿಸಬೇಕಾದಂತಹ ವಿಧಾನವನ್ನು ಸೂಚಿಸಿದರು. ಬಹುಶಃ ಇನ್ನು ಮುಂದೆ ಯಾವಾಗಲೂ ನಮ್ಮಣ್ಣನಿಗೆ ಆ ಚಿಂತೆ ಬರಬಾರದು ಅನ್ನುವುದಕ್ಕಾಗಿ ಇರಬೇಕು. ಪ್ರತಿಸ್ಮೃತಿ ಅನ್ನುವಂತಹ ಒಂದು ಮಂತ್ರವನ್ನು ಉಪದೇಶ ಮಾಡಿದರು. ಸತತವಾಗಿ ಇದನ್ನು ಜಪಿಸಿ ಸಾಧನೆ ಮಾಡು. ಏನಾಗ್ತದೆ ಆ ಮಂತ್ರದ ಮಹಿಮೆಯಿಂದ? 3 ಲೋಕದ್ದು ನಿನ್ನ ಗಮನಕ್ಕೆ ಬರ್ತದೆ, 3 ಕಾಲದ್ದನ್ನು ಯೋಚಿಸುವುದಕ್ಕೆ ಸಾಧ್ಯ ಆಗುತ್ತದೆ. ಅಂತಹ ಒಂದು ವಿಶೇಷವಾದಂತಹ ಮಂತ್ರ ಅದು. ಹಾಗಿದ್ರೆ ಮುಂದೆ ಏನು ಅನ್ನುವುದರ ಕುರಿತು ಯೋಚಿಸುವುದಕ್ಕೆ ಮತ್ತೆ 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 ಇನ್ನಿತರರನ್ನು ಅವಲಂಬಿಸಬೇಕಾದ ಅನಿವಾರ್ಯತೆ ನಮ್ಮಣ್ಣನಿಗೆ ಬರಬಾರದು ಅನ್ನುವುದೇ ವೇದವ್ಯಾಸರ ಉದ್ದೇಶ ಇರಬೇಕು. ಅದಕ್ಕೆ ಹೇಳಿದರು. ಮಾತ್ರ ಅಲ್ಲ, ಆ ಮಂತ್ರವನ್ನು ನಮ್ಮ ಅಣ್ಣ ಉಪಾಸನೆ ಮಾಡಿದರೆ ಮಾತ್ರ ಸಾಕಾಗುವುದಿಲ್ಲ, ಇದನ್ನು ನೀನು ಅರ್ಜುನನಿಗೆ ಉಪದೇಶ ಮಾಡು. ಮತ್ತಮ್ಮ ಮಾಡಬೇಕಾದ ಸಾಧನೆ ಏನು ಅದನ್ನು ಸೂಚಿಸಿದರು. ಅಲ್ಲ, ಈಗ ಮಂತ್ರೋಪದೇಶಕ್ಕೆ ಅರ್ಹತೆಯನ್ನು ನಾನು ಹೊಂದಿದಬಹುದು ಅನ್ನುವುದನ್ನು ವೇದವ್ಯಾಸರು ಒಪ್ಪಿದ ಮೇಲೆ ಮತ್ತೀಗ ಮಧ್ಯದಲ್ಲಿ ಅಣ್ಣನನ್ನದಕ ಬೆಳ್ಕೊಂಡು ಬಂದದ್ದು. ಇದಕ್ಕೆ ಈಗ ನೇರ ನನಗೆ ಉಪದೇಶ ಮಾಡಬಹುದಿತ್ತಲ್ಲ. ಮಂತ್ರೋಪದೇಶ ಅರ್ಜುನನಿಗೆ ಹೋಗು ಸಾಧನೆ ಮಾಡು, ಅದು ಮಾಡಲಿಲ್ಲ ವ್ಯಾಸರು. ಅಣ್ಣನಿಗೆ ಉಪದೇಶ ಮಾಡಿದ್ರು. ಉಪದೇಶ ಮಾಡಿದ ಮೇಲೆ ಇದನ್ನು ನೀನು ಅರ್ಜುನನಿಗೆ ಉಪದೇಶ ಮಾಡು. ಒಂದು ಮಂತ್ರವನ್ನು ಉಪದೇಶ ಹೊಂದಿದ ತಕ್ಷಣದಲ್ಲಿ ಮತ್ತೊಬ್ಬನಿಗೆ ಉಪದೇಶ ಕೊಡುವುದಕ್ಕೆ ಅರ್ಹತೆ ಬರುವುದಿಲ್ಲ ಯಾರಿಗಾದರೂ. ಅವನ ಅನುಷ್ಠಾನಕ್ಕೆ ಬಂದಿತ್ತು. ಇನ್ನೊಬ್ಬರಿಗೆ ಉಪದೇಶ ಕೊಡಬೇಕು ಅಂತಾದ್ರೆ ಇನ್ನೊಬ್ಬರಿಗೆ ಉಪದೇಶಿಸುವ ಆಚಾರ್ಯ ಸ್ಥಾನವನ್ನು ನೀವು ಮೊದಲಾಗಿ ಸಂಪಾದಿಸಬೇಕು. ಹಾಗಿದ್ರೆ ಈಗ ನಮ್ಮ ಅಣ್ಣನ ಎತ್ತರ ಎಷ್ಟು ದೊಡ್ಡದು. ಈಗ ವೇದವ್ಯಾಸರ ಹಾಗೆ ಇನ್ನೊಬ್ಬರಿಗೆ ಮಂತ್ರೋಪದೇಶ ಮಾಡುವಷ್ಟಕ್ಕೆ ನಮ್ಮಣ್ಣ ಸಾಧನೆ ಮಾಡಿ ಆಯ್ತು. ನಾನು ಅದನ್ನೇ ಹೇಳಿದ್ದು, ನಮಗೆ ಬಹಳ ಸಲುಗೆಯಿಂದ ನಮ್ಮಣ್ಣ ಅಂತ ಹೇಳಲಿಕ್ಕೆ ಬರ್ತದೆ. ಆದರೆ ಅವನದ್ದಾದ ಎತ್ತರವನ್ನು ಯೋಚಿಸಿದ್ರೆ ನಮಗೆ ಇಷ್ಟುಂಟ ಅನ್ನುವ ಹಾಗೆ ಅನ್ನಿಸಿಬಿಡ್ತದೆ ಅಂತ. ಅಣ್ಣನಿಂದ ಪ್ರತಿಸ್ಮೃತಿ ಮಂತ್ರದ ಉಪದೇಶವನ್ನು ನಾನು ಹೊಂದಿದೆ.
ಬದುಕಿನಲ್ಲಿ ಸಾಧಿಸಬೇಕಾದಂತಹ ಕಾರ್ಯ ಯಾವುದು ಅನ್ನುವುದನ್ನು ನನಗವ ಸೂಚಿಸಿದ. ಸರ್ವ ದೇವತೆಗಳ ಅನುಗ್ರಹವನ್ನು ಹೊಂದಬೇಕು, ಪರಮೇಶ್ವರ ಅನುಗ್ರಹವನ್ನು ಹೊಂದಬೇಕು. ಯಾಕೆ ಹೊಂದಬೇಕು? ಮುಂದೊಂದು ದಿನ ಭವಿಷ್ಯದಲ್ಲಿ ಒದಗ ಬರಬಹುದಾದಂತಹ ಸಂಘರ್ಷವನ್ನು ಉತ್ತರಿಸುವುದಕ್ಕೆ ಇದೆಲ್ಲ ಬೇಕು. ಹಾಗಿದ್ರೆ ಹೇಗೆ? ನಾಳಿನ ಸಂಗ್ರಾಮ ಆಗುತ್ತದೋ ಇಲ್ಲೋ ಇನ್ನೂ ಗೊತ್ತಿಲ್ಲ. ಒಂದು ವೇಳೆ ಆದರೆ ನಾವು ಹೊಡೆಯಬೇಕಾದಂತಹ ಕೌರವ ಪಕ್ಷವನ್ನು ನಾವು ಹೊಡೆಯುವುದಕ್ಕೆ ಅರ್ಹತೆಯನ್ನು ಹೊಂದುವುದು ಹೇಗೆ? ಕೇವಲ ಪಾಂಡು ಚಕ್ರವರ್ತಿಯ ಮಕ್ಕಳು ಅನ್ನುವ ಕಾರಣಕ್ಕಾಗಿ ಅಲ್ಲ, ಅಥವಾ ದ್ರೋಣಾಚಾರ್ಯರಿಂದ ನಾವು ಕಲಿತ ವಿದ್ಯೆ ಉಂಟು ಅನ್ನುವುದಕ್ಕಾಗಿ ಮಾತ್ರ ಅಲ್ಲ. ಅಲ್ಲಿಗೆ ಹೊಡೆಯುವಂತಹ ಅರ್ಹತೆ ನಮಗೆ ಸಿದ್ಧವಾಗುವುದು ಸರ್ವ ದೇವತಾ ಸಮ್ಮತಿಯಿಂದ. ಒಲಿಸಿ ಅಷ್ಟನ್ನು ನೀನು ಸಂಪಾದಿಸಿಕೊಳ್ಳಬೇಕು. ಅಷ್ಟನ್ನು ಸಂಪಾದಿಸಿಕೊಂಡ್ರೆ ಅದು ನಮ್ಮ ಬದುಕಿನ ವಿಜಯದ ಪಥವಾಗುತ್ತದೆ. ಇದೊಂದು ದೊಡ್ಡ ಆದರ್ಶವೇ. ವ್ಯಕ್ತಿಯಾದವ ಗೆಲ್ಲುವ ದಾರಿಯನ್ನು ಮಾತ್ರ ಹುಡುಕಬೇಕಾದದ್ದಲ್ಲ, ಗೆಲ್ಲಬೇಕಾದದ್ದು ಹೇಗೆ ಅನ್ನುವ ದಾರಿಯನ್ನು ಹುಡುಕಿಕೊಳ್ಬೇಕು. ಗೆಲ್ಲುವ ದಾರಿ ಶಕುನಿ ಗೆಲ್ಲಿಲ್ವಾ? ಈಗ ಮೊನ್ನೆ ದ್ಯೂತದಲ್ಲಿ ಶಕುನಿ ಅಲ್ವಾ ಗೆದ್ದದ್ದು, ನಾವು ಸೋತದ್ದೇ ಅಲ್ವಾ ಎರಡೆರಡು ಸಲವು. ಹಾಗೆಂದ ಅದನ್ನು ಗೆಲುವಿನ ದಾರಿ ಅಂತ ಹೇಳಲಿಕ್ಕಾಗ್ತದ? ಅಥವಾ ಗೆಲ್ಲುವ ದಾರಿ ಅಂತ ಒಪ್ಪಲಿಕ್ಕೆ ಬರ್ತದ? ಆಗೋದಿಲ್ಲ. ಗೆದ್ದವರದ್ದೆಲ್ಲ ಗೆಲ್ಲುವ ದಾರಿಯಲ್ಲಿ ನಡೆದಿದ್ದಾರೆ ಅಂತ ಅರ್ಥ ಅಲ್ಲ. ಗೆಲ್ಲಬೇಕಾದವರೆಲ್ಲ ಗೆಲ್ಲಬೇಕಾದ ದಾರಿಯಲ್ಲಿ ನಡೆಯಬೇಕು ಅನ್ನುವುದು ನೀತಿ. ಆದ್ದರಿಂದ ಸರ್ವದೇವತೆಗಳ ಅನುಗ್ರಹ ವಿಶೇಷವನ್ನು ಹೊಂದಬೇಕಾದ ಅವಶ್ಯಕತೆಯನ್ನು ವೇದವ್ಯಾಸರು ಸೂಚಿಸಿದರು. ನಮ್ಮ ಅಣ್ಣನೂ ನಿಶ್ಚಿಂತನಾಗಿದ್ದಾನೆ. ರಾಜಸೂಯಾವ ಭೃತವನ್ನು ಪೂರೈಸಿ ಅಖಂಡ ಆರ್ಯಾವರ್ತದ ಧರ್ಮ ನಿರ್ಣಾಯಕನಾಗಿ ಸ್ಥಾಪಿತನಾಗಬಹುದಾದ ಅರ್ಹತೆಯನ್ನು ಹೊಂದಿದಂತಹ ನಮ್ಮಣ್ಣ ಧರ್ಮಜ ಬಹು ನಿರೀಕ್ಷೆಯಿಂದ ನನ್ನನ್ನು ಹರಸಿ ಬೀಳ್ಕೊಟ್ಟಿದ್ದಾನೆ. ಸಾಧಿಸಬೇಕು. ಅಣ್ಣನಿಂದ ಬೀಳ್ಕೊಂಡೆ, ಆದರೆ ಪಾಂಚಾಲೆಯ ಮುಂಭಾಗದಿಂದ ಬೇಗನೆ ಬೀಳ್ಕೊಳ್ಳಿಕ್ಕಾಗಲಿಲ್ಲ. ಕಣ್ಣು ಹನಿಗೂಡಿ ನನ್ನನ್ನವಳು ಬೀಳ್ಕೊಟ್ಟಂತಹ ವಿಧಾನ ನನಗೆ ಮರೆಯುವುದಕ್ಕೆ ಕಷ್ಟ ಆಗುತ್ತದೆ. ಯಾಕೆ? ಬದುಕಿನಲ್ಲಿ ಸಾಧಿಸಬೇಕಾದ ಕಾರ್ಯ ಬಹಳ ದೊಡ್ಡದು. ಅದನ್ನು ಸಾಧಿಸುವಲ್ಲಿ ಕೈಗೊಂಡಂತಹ ದಾರಿ ಯಾವುದು? ಪಕ್ಕನೆ ಬದುಕಿಗೆ ವೈರಾಗ್ಯ ಆವರಿಸಿ ಬಿಡಬಹುದಾದ ಪಥ ಇದು. ಎಲ್ಲರಿಂದ ದೂರಾಗಿ ತಪಸ್ಸಿನಲ್ಲಿ ದೇವತೆಗಳನ್ನು ಮೆಚ್ಚಿಸುವಂತಹ ಕಾಯಕದಲ್ಲಿ ನಮಗೆ ಆಸಕ್ತಿ ಹೆಚ್ಚಾಗಿ ಅಲ್ಲಿಗೆ ಹೆಚ್ಚು ವಾಲಿದ್ರೆ ಮತ್ತೆ ಸಂಸಾರಕ್ಕೆ ಬಾರದೆ ಇದ್ದ ಸ್ಥಿತಿ ಬರ್ತದೆ. ಸಂಸಾರ ನಿಸ್ಸಾರ ಅನ್ನುವಂತಹ ಮಾವವು ಎಲ್ಲಿಯಾದರೂ ಆವರಿಸಿದರೆ ಸಂಸಾರಕ್ಕೆ ಮರಳದೇ ಇದ್ದಂತಹ ಒಂದು ಸ್ಥಿತಿಯನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಬಹುಶಃ ಅವಳಿಗೆ ಅದಕ್ಕೆ ಆತಂಕ ಆದದ್ದಿರಬೇಕು. ಯಾಕೆ? ಕೈಗೊಂಡ ಪ್ರತಿಜ್ಞೆಗಳುಂಟು, ಮಾಡಬೇಕಾದ ಕ್ಷತ್ರಿಯೋಚಿತವಾದ ಕೆಲಸ ಉಂಟು. ಅದನ್ನು ಮರೆತು ಎಲ್ಲಾದರೂ ಬದುಕಿನಲ್ಲಿ ನಿಜವಾಗಿಯೂ ವೈರಾಗ್ಯವೇ ಬಂದು ಹೋದರೆ ಮತ್ತೆ ಇದನ್ನು ಸಾಧಿಸುವವರು ಯಾರು? ಅದಕ್ಕೆ ಅವಳು ಎಚ್ಚರಿಸಿದ್ದು. ಹೊರಡುವಾಗ ಆಡಿದ್ದೆ ಅದನ್ನು. ತುಂಬಿದ ಸಭೆಯಲ್ಲಿ ಎಲ್ಲರ ಮುಂಭಾಗದಲ್ಲಿ ಅವಮಾನವನ್ನು ಹೊಂದಬೇಕಾದಂತಹ ಸ್ಥಿತಿ ಬಂದ ಕಾಲದಲ್ಲಿ ನನಗೆಷ್ಟು ದುಃಖವಾಗಿದೆಯೋ ಅದಕ್ಕಿಂತ ಹೆಚ್ಚು ದುಃಖ ಆಗ್ತದೆ ನಿನ್ನೀಗ ಬಿಟ್ಟು ಕಳೆಯುವುದಕ್ಕೆ. ಆದರೂ ನೀನು ಸಾಧಿಸಿ ಮರಳಿ ಬರ್ತಿ ಅನ್ನುವಂತಹ ವಿಶ್ವಾಸವನ್ನು ನಿನ್ನನ್ನು ಕಳುಹಿಸಿಕೊಡುವುದಕ್ಕೆ ಸಿದ್ಧಳಾಗುತ್ತಾ ಇದ್ದೇನೆ. ಅಬ್ಬ, ಒಬ್ಬಳಾಕೆ ಗೃಹಿಣಿಯಾದವಳು ಹೇಗೆ ಮಾರ್ಗದರ್ಶಕಳಾಗಿ ಸಂಸಾರದಲ್ಲಿ ಒದಗಿ ಬರ್ತಾಳೆ ಅನ್ನುವುದಕ್ಕೆ ಒಂದು ಉದಾಹರಣೆ ಇವಳ ಮಾತು. ಸಾಧಿಸಬೇಕಾದಂತಹ ಕಾರ್ಯದ ಮಧ್ಯದಲ್ಲಿಯೂ ಇರಬೇಕಾದಂತಹ ಲಕ್ಷ್ಯದ ಕುರಿತು ಯಾವ ಕಾಲದಲ್ಲಿಯೂ ಮರೆತು ಹೋಗಬಾರದು ಅನ್ನುವುದನ್ನು ತನ್ನ ಮಾತಿನಿಂದ ಎಚ್ಚರಿಸಿದೆ.
ಅದಕ್ಕಾಗಿ ಆಯುಧ ಬಿಟ್ಟು ಹೊರಡಲಿಲ್ಲ ನಾನು. ಇಲ್ಲದೇ ಇದ್ರೆ ಈಗ ತಪಸ್ಸಿನಿಂದ ಆಯುಧವನ್ನು ಸಂಗ್ರಹಿಸುವ ನನಗೆ ಆಯುಧ ಎಂತದ್ದಕ್ಕೆ. ಅಕ್ಷಯ ತೂಣೀರವನ್ನು ಕಟ್ಟಿಕೊಂಡಿದ್ದೇನೆ, ಒಂದು ಕಿಗ್ಗತಿಯ ಕಠಾರಿಯನ್ನು ಇರಿಸಿಕೊಂಡಿದ್ದೇನೆ, ಅಗ್ನಿದೇವನಿಂದ ಕೊಡಲ್ಪಟ್ಟಂತಹ ಗಾಂಡೀವ ಧನುಸ್ಸನ್ನು ಇರಿಸಿಕೊಂಡಿದ್ದೇನೆ. ಅಂದ್ರೆ ಅರ್ಥ ಏನು? ಕ್ಷಾತ್ರ ಪಂಥಾನುಸಾರವಾಗಿ ಎಸಗಬೇಕಾದ ಕರ್ತವ್ಯಕ್ಕೆ ಬೇಕಾದ ಬಲವನ್ನು ಸಂಗ್ರಹಿಸುವುದಕ್ಕೆ ನಮ್ಮ ತಪಸ್ಸು, ಅದಕ್ಕಿಂತ ಆಚೆಗಲ್ಲ. ಈ ನಿರ್ಣಯದಿಂದ ಅವರೆಲ್ಲರಿಂದ ಬೀಳ್ಕೊಂಡು ಉತ್ತರಾಭಿಮುಖವಾಗಿ ಸಾಗುತ್ತಾ ಬಂದೆ. ಹಿಮೋತ್ಪರ್ವತದ ಪ್ರಾಂತ್ಯವನ್ನು ದಾಟಿ ಪಯಣದ ಮೇಲೆ ಪಯಣವನ್ನು ಸಾಧಿಸುತ್ತಾ ಗಂಧಮಾದನವನ್ನು ಉತ್ತರಿಸಿ ಬಹುದೂರಕ್ಕೆ ಬಂದು, ನಾವು ನಿಂತ ಪ್ರದೇಶ ಯಾವುದು ಅಂತಲೇ ಪಕ್ಕನೆ ಗೊತ್ತಾಗಲಿಲ್ಲ. ಆಗ ಪಕ್ಕನೆ ಹಿಂದಿನಿಂದ ಕೇಳಿದ್ವಿ, ಹಿಂದಿನಿಂದಲ್ಲ ಮೇಲಿನಿಂದ. ಅವರೇ ನಮ್ಮ ಹಿಂದಿರುವವರು, ದೇವತೆಗಳು. ನಭೋವಚನ, ಅರ್ಜುನ ನಿನ್ನ ಸಾಧನೆಗೆ ಸರಿಯಾದಂತಹ ಸ್ಥಾನ ಇದುವೆ, ಇಂದ್ರಕೀಲ ಪರ್ವತ. ಇಲ್ಲಿಯೇ ಇದ್ದು ನಿನ್ನ ಸಾಧನೆಯನ್ನು ನೀನು ಮುಂದುವರಿಸಬಹುದು. ಆಗಲಿ, ವೇದವ್ಯಾಸರು ನಮಗೆ ಸೂಚಿಸಿದ್ದೇ ಹಾಗೆ. ಮೊದಲಾಗಿ ದೇವೇಂದ್ರ ಅನುಗ್ರಹವನ್ನು ಹೊಂದಬೇಕು. ಯಾಕಂದ್ರೆ ಸರ್ವ ದೇವತೆಗಳ ಅಸ್ತ್ರ ಸಂಪದವೆಲ್ಲ ಈಗ ದೇವೇಂದ್ರನಲ್ಲಿ ಸಂಗ್ರಹವಾಗಿ ಉಳಿದು ಹೋಗಿದೆ. ಯಾಕೆ ಸಂಗ್ರಹ ಆಗಿದೆ? ಲೋಕಕಂಟಕನಾದ ವೃತ್ರನ ವಧೆಗೆ ಬೇಕಾಗಿ ದೇವತೆಗಳು ತಮ್ಮ ತಮ್ಮಲ್ಲಿದ್ದ ವಿದ್ಯೆಯನ್ನೆಲ್ಲ, ಆಯುಧವನ್ನ, ಶಸ್ತ್ರಗಳನ್ನೆಲ್ಲ ದೇವೇಂದ್ರನಿಗೆ ಒದಗಿಸಿಕೊಟ್ಟಿದ್ದಾರೆ. ಆದ್ದರಿಂದ ದೇವೇಂದ್ರ ಅನುಗ್ರಹವನ್ನು ಹೊಂದಬೇಕು, ಪರಮೇಶ್ವರ ಅನುಗ್ರಹವೂ ಆಗಬೇಕು. ಆದರೆ ನಮ್ಮ ಪ್ರಧಾನ ಲಕ್ಷ್ಯ ದೇವೇಂದ್ರ ಅನುಗ್ರಹವೇ. ಆಮೇಲೆ ಆಮೇಲೆ ಆ ಉದ್ದೇಶದಿಂದ ತಪಸ್ಸನ್ನೆಸಗುವುದಕ್ಕೆ ಇದೇ ಪ್ರಶಸ್ತವಾದಂತಹ ಪ್ರದೇಶ. ನೋಡೋಣ, ಭಗವದ್ ಅನುಗ್ರಹದ ಪ್ರಾಪ್ತಿಗಾಗಿ, ಬದುಕಿನ ಉದ್ದೇಶ ಸಿದ್ಧಿಗಾಗಿ, ಸಜ್ಜನರೆಲ್ಲರ ಹಾರೈಕೆಯ ರಕ್ಷಾ ಕವಚ ನಮಗುಂಟು ಅನ್ನುವಂತಹ ವಿಶ್ವಾಸದಿಂದ, ಏಕೋಭಾವದಿಂದ, ದೃಢ ಸಂಕಲ್ಪದಿಂದ ಸಿದ್ಧನಾಗಿ ಇಂತರ್ಜುನನಿಗೂ ಬಾಬದುಳ್ ಅಂತಕ ಬೈರಿಯನು ಜಗವೇ ಒಂದು ನಾಟಕ ರಂಗ. ಈ ಜಗತ್ತಲ್ಲಿ ದಿನವೂ ಹುಟ್ಟಿದಂತಹ ಮಾನವರಾಗಿರ್ಲಿ, ಮತ್ತೊಂದಾಗಿರ್ಲಿ, ಪ್ರಾಣಿಗಳೇ ಆಗಿರ್ಲಿ, ನಾಟಕವನ್ನ ಮಾಡುತ್ತಾ ಮಾಡುತ್ತಾ ಜೀವನವನ್ನು ನಡೆಸಿಕೊಂಡು ಬರ್ತಾ ಇರುವವರು. ಆದ್ರೆ ಈ ನಾಟಕಕ್ಕೆಲ್ಲ ಸೂತ್ರಧಾರಿಗಳು ಯಾರು ಕೇಳಿದ್ರೆ ಆ ಭಗವಂತ ಮಾತ್ರ. ಭಗವಂತ ಸಂಕಲ್ಪ ಮಾಡಿದಂತೆ, ಭಗವಂತ ತೋರಿಸಿದಂತಹ ಮಾರ್ಗದಲ್ಲಿ ನಡೆಯಬೇಕಾದಂತಹದ್ದು ಮಾನವರ ಕರ್ತವ್ಯ. ಪ್ರಸ್ತುತ ನನ್ನ ಮಗ ಅರ್ಜುನ ವಿಜಯವನ್ನ ಪಡೆಯಬೇಕೆನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ವಿಜಯ ಪಥದಲ್ಲಿ ನಡೀತಾ ಇದ್ದಾನೆ. ಆದ್ರೆ
ನಡೆಯುವಂತಹ ಮಾರ್ಗ ಜನರಿಗೆ ಕಾಣುವಾಗ ದ್ವಂದ್ವವಾಗಿ ಕಾಣಬಹುದು. ಆದ್ರೆ ಅದು ದ್ವಂದ್ವ ಅಲ್ಲ, ಏಕಮುಖವಾದದ್ದು, ಏಕೋಭಾವದಿಂದ ಅಲ್ಲ, ಏಕಭಾವದಿಂದ ಎನ್ನುವಂತಹ ಸತ್ಯದ ವಿಷಯವನ್ನ ತೋರಿಸಿಕೊಡಬೇಕಾದ್ರೆ ಪರೀಕ್ಷೆಯನ್ನೊಂದು ಮಾಡಬೇಕು. ಸತ್ಯ ಹೊರಗೆ ಬರಬೇಕಾದ್ರೆ ಪರೀಕ್ಷೆ ಮಾಡಿದ್ರೆ ಮಾತ್ರ ಸತ್ಯ ಹೊರಗೆ ಬರುವುದಕ್ಕೆ ಸಾಧ್ಯ. ಆ ವಿಷಯ ಹೊರಗೆ ಬರಬೇಕು ಅಂತ ಹೇಳಿ ಆದ್ರೆ ಇವನನ್ನು ಪರೀಕ್ಷೆ ಮಾಡಬೇಕಾದ್ರೆ ಹೀಗೆ ಹೋಗುವುದಾ? ಹೀಗೆ ಹೋದ್ರೆ ಆಗುವುದಿಲ್ಲ. ವೇಷವನ್ನ ಮಾಡಿಕೊಂಡು ಮತ್ತೊಂದು ಬಗೆಯಿಂದ ಹೋಗಬೇಕಾದದ್ದು ಹೌದು. ಯಾವ ವೇಷ ಆದೀತು? ಯಾವ ಯಾವ ವೇಷ ಮಾಡಿದ್ರೆ ಆಗ್ಲಿಕ್ಕಿಲ್ಲ. ಸರ್ವರು ಮಾನಿಸುವಂತಹ ವೇಷ, ಸರ್ವರಿಂದಲೂ ವಂದಿಸುವಂತಹ ವೇಷ ಅಂತ ಹೇಳಿದ್ರೆ ಅದು ತಪ್ಪು, ವೇಷ ಅಲ್ಲ. ಆ ರೀತಿಯಾಗಿ ನಾನು ಹೋಗಬೇಕಾದದ್ದು ಹೌದು. ಯಾವುದು ಕೇಳಿದ್ರೆ ಬ್ರಾಹ್ಮಣನಾಗಬೇಕು. ಬ್ರಾಹ್ಮಣ ಮಾತ್ರವಲ್ಲ, ಅದರಲ್ಲಿ ಸಹ ವೃದ್ಧ ಬ್ರಾಹ್ಮಣನಾಗಿ ಅವನ ಮುಂದೆ ಕಾಣಿಸಿಕೊಂಡು ಪರೀಕ್ಷೆಯನ್ನ ಮಾಡಬೇಕು. ಹೀಗೆ ಹೇಳಿದ್ದೆ. ಸ್ವಲ್ಪ ಹೊತ್ತಿನಲ್ಲಿ ನನ್ನ ವೇಷವೇ ಭಾವವೇ ಬದಲಾಗುವ ರೀತಿಯಲ್ಲಿ ಬೆಳೆದಾಗಿದೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಅವನ ಮುಂದೆ ಕಾಣಿಸಿಕೊಳ್ತೇನಂತೆ. ಅಯ್ಯ ಯಾರು? ಓ, ವಂದಿಸಿಕೊಂಡೆ, ಆಶೀರ್ವದಿಸಿದ್ದೇನೆ, ವಿಜಯೀ ಭವ. ಓಹ್, ನಮ್ಮ ನಿರೀಕ್ಷೆ ಅದು. ಓ, ನೀವು ಇಲ್ಲಿಯ ಪರಿಸರದವರು ಕಾಣ್ತದೆ. ಹೌದೌದು, ಇಲ್ಲಿಯ ಹತ್ತಿರದವರು. ಇದು ಏನಯ್ಯ ನಿನ್ನದಿದು? ಎಂದನು ಇದೀನೈ ಕಡುಗ ಕಟಾರಿಗಳು ಮಾಡ್ತಿರುವಂತಹ ಕೆಲಸವೇನು ನೀನು? ಅಯ್ಯೋ, ತಪಸ್ಸು ಮಾಡುದಲ್ವಾ? ಅಲ್ಲ, ತಪಸ್ಸು ಮಾಡ್ಲಿಕ್ಕೆ ಇಲ್ಲಿಗೆ ಅನೇಕರು ಬರ್ತಾರೆ, ಆದ್ರೆ ತಪಸ್ಸು ಮಾಡುವಂತಹ ವಿಧಾನವೇ ಹೀಗಲ್ಲವಲ್ಲ. ತಪಸ್ಸು ಮಾಡುವ ವಿಧಾನ ಹೀಗಲ್ಲ ಅಂದ್ರೆ ಮತ್ತೆ ಹೇಗಪ್ಪ? ತಪಸ್ಸನ್ನು ಆಚರಿಸಬೇಕಾದ್ರೆ ಅಷ್ಟಾಂಗ ಯೋಗ ಸಂಹಿತವಾಗಿ ಆಚರಿಸಬೇಕಾದದ್ದು ನಿಯಮ ಇರುವಂತಹದ್ದು. ಹೌದು, ನಿಯಮ, ಯಮ, ನಿಯಮ, ಆಸನಾದಿ. ಹೌದು, ಕೊನೆಯದಾಗಿರುವಂತಹದ್ದು ಸಮಾಧಿಯ ಸ್ಥಿತಿ. ಹೌದು, ಅಲ್ಲಿಗೆ ಮುಟ್ಲಿಲ್ಲ ನಾನು. ಹೌದು, ಅಲ್ಲಿಗೆ ಮುಟ್ಟಬೇಕು ಅಂತ ಅಲ್ಲ, ಅದಕ್ಕೆ ಪ್ರಾರಂಭದಲ್ಲೇ ಮುಟ್ಲಿಕ್ಕೆ ಆಗುದಿಲ್ಲ ಅಲ್ಲ. ಹೌದೌದು, ಆ ರೀತಿಯಾಗಿ ತಪಸ್ಸನ್ನು ಆಚರಿಸಬೇಕಾದದ್ದು ಧರ್ಮ. ಏಕಾಗ್ರ ಮನಸ್ಸಿನಲ್ಲಿಟ್ಟುಕೊಂಡು ಬೇಕು ಬೇಕು, ಯಾರ ಮಾತನ್ನು ಕೇಳದೆ ಹೊರಗೆ ನಡೆಯುವಂತಹ ಜಗತ್ತಿನ ವರ್ತನೆ ಗೊತ್ತಾಗದಂತಹ ರೀತಿಯಲ್ಲಿ ತಪಸ್ಸು ಮಾಡಬೇಕಾದಂತಹದ್ದು ಧರ್ಮ. ಹೌದೌದು, ಆದ್ರೆ ಇದು ಹಾಗಿಲ್ಲವಲ್ಲ. ಅಲ್ಲ,
ಈಗ ತಪಸ್ಸಿನಲ್ಲಿ ಬೇರೆ ಬೇರೆ ವಿಧಾನಗಳುಂಟು ಅಂತ ನಾನು ಹೇಳುದು ಕೇಳಿದ್ದೇನೆ. ಈಗ ನನ್ನನ್ನು ಸಮರ್ಥಿಸಿಕೊಳ್ಳಿಕ್ಕೆ ಹೇಳುದಲ್ಲ ನಾನು. ಬಹುಕಾಲ ಸಮಾಧಿ ಸ್ಥಿತಿಯಲ್ಲಿ ಕುಳಿತು ಬಾಹ್ಯ ಪ್ರಪಂಚದ ಪರಿಜ್ಞಾನವೇ ಇಲ್ಲದ ಹಾಗೆ ತಪಸ್ಸು ಮಾಡುವವರು ಇದ್ದಾರೆ. ಹಾಗೆನ್ನು ನಿತ್ಯ ನೈಮಿತ್ತಿಗಾದಿ ಕರ್ಮಗಳನ್ನು ಮಾಡುತ್ತಾ ಧ್ಯಾನವನ್ನು ಮಾಡುತ್ತಾ ತಪಸ್ಸನ್ನು ಮುಂದುವರಿಸುವವರು ಇದ್ದಾರೆ. ಈಗ ಎರಡೆರಡು ವಿಧ ಉಂಟಲ್ಲ. ಈಗ ಅವರು ಸದಾಕಾಲ ಸಮಾಧಿ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಅರ್ಥ ಅಲ್ಲ. ವ್ಯಾವಹಾರಿಕವಾದ ಪ್ರಪಂಚದಲ್ಲಿ ವ್ಯವಹರಿಸ್ತಾ ಇರ್ತಾರೆ. ನನಗೆ ಸ್ನಾನ ಸಂಧ್ಯಾವನ್ನೆಲ್ಲ ಮಾಡ್ಲಿಕ್ಕೆ ಉಂಟು, ಮಾಡದೇ ಇರುವುದಕ್ಕಿಲ್ಲ. ತಪಸ್ಸು ಮಾಡ್ಲಿಕ್ಕೆ ಉಂಟು. ಆಯ್ತು, ನಿತ್ಯ ಕರ್ಮವನ್ನ ಆಚರಿಸಿ ಮಾಡಿಸುವಂತಹ ತಪಸ್ಸು ಒಂದಾಗಿರಬಹುದು. ಹೌದು. ಆದ್ರೆ ತಪಸ್ಸಿಗೆ ಇಷ್ಟೆಲ್ಲ ಅವಶ್ಯಕತೆ ಉಂಟಾ? ತಪಸ್ಸಿಗೆ ಇಷ್ಟೆಲ್ಲ ಅವಶ್ಯಕತೆ ಅಂದ್ರೆ ಹೇಗಪ್ಪ? ಈಗ ಯಾವುದರ ಕುರಿತು ಅಂತ ಗೊತ್ತಾಗ್ಲಿಲ್ಲ ನನಗೆ. ನಿನ್ನನ್ನು ಕಾಣುವಾಗ ಒಂದು ರೀತಿಯಲ್ಲಿ ದ್ವಂದ್ವ ನಂಗೆ ಕಾಣಿಸ್ತದೆ. ದ್ವಂದ್ವ? ಹೌದು. ಯಾವುದರ ಬಗ್ಗೆ? ನೀನು ಇರುವಂತಹ ರೀತಿ, ಮಾಡುವಂತಹ ಕೆಲಸ. ಅಲ್ಲ, ಇದೀಗ ತಪಸ್ಸು ಮಾಡುವುದಕ್ಕೆ ಬೇಕಾಗುವುದು ಒಂದು ಪ್ರಶಾಂತವಾದ ಪ್ರದೇಶ. ಹೌದು, ಅದಿಲ್ಲಿ ಉಂಟು. ಮತ್ತೆ ಜನವಾಸಕ್ಕಿಂತ ದೂರ ಇರಬೇಕು. ಯಾಕೆ ಜನವಾಸಕ್ಕಿಂತ ದೂರ ಇರಬೇಕು ಕೇಳಿದರೆ, ಇಲ್ಲದ್ರೆ ಅವರು ಆಗಾಗ ಬಂದು ರಗಳೆ ಮಾಡ್ತಾರೆ. ಅದಕ್ಕೆ ಬೇಕಾಗಿ ಜನವಾಸದಿಂದ ದೂರ ಇರಬೇಕು ಅಂತ. ಮತ್ತೆ ಊರಿನಲ್ಲಿ ತಪಸ್ಸು ಮಾಡಬಾರದು ಅಂತ ಇಲ್ಲ. ಏಕಾಗ್ರತೆಗೆ ಅಲ್ಲಿ ಸಾಧ್ಯತೆ ಇಲ್ಲ ಅನ್ನುವ ಕಾರಣದಿಂದ ಜನವಾಸಕ್ಕಿಂತ ಬಹಳ ದೂರವಾಗಿ ತಪಸ್ಸು ಮಾಡುದು ಕ್ರಮ. ಇಲ್ಲಿ ಏನು ಜನವಾಸ ಅಲ್ಲ ನನಗೆ ಕಂಡು ಬರಲಿಲ್ಲ. ಎಲ್ಲಿಯಾದ್ರೂ ಇದ್ರೆ ತಪಸ್ಸು ಮಾಡುವ ಋಷಿ ಮುನಿಗಳು ಮಾತ್ರ. ಅವರು ಇನ್ನೊಬ್ಬರಿಗೆ ತೊಂದರೆ ಮಾಡುವವರಲ್ಲ. ಆದ್ದರಿಂದ ಕ್ಷೇತ್ರ ಆದೀತು ಅಂತ ಕಂಡಿತ್ತು. ಕ್ಷೇತ್ರ ಆದೀತಿ. ಹೌದು, ಕ್ಷೇತ್ರ. ಇಲ್ಲಿ ಕ್ಷೇತ್ರಕ್ಕೆ ಹುಡುಕಿಕೊಂಡು ಬರುವವರು ಅನೇಕರಿದ್ದಾರೆ ತಪಸ್ಸಿಗೋಸ್ಕರವಾಗಿ. ಹಾಗಾಗಿ ಕ್ಷೇತ್ರ ದೋಷ ಇಲ್ಲ. ಕ್ಷೇತ್ರ ದೋಷ ಇಲ್ಲ. ಇನ್ನು ತಪಸ್ಸು ಮಾಡುವಲ್ಲಿ ಬೇಕಾಗುವುದು ಏಕಲಕ್ಷ್ಯ. ಕ್ಷೇತ್ರದಲ್ಲಿ ದೋಷ ಇಲ್ಲ, ಆದ್ರೆ ಪಾತ್ರಧಾರಿಯ ದೋಷ ಅಂತ ಕಾಣಿಸ್ತದೆ. ಅದೇ ಏಕಲಕ್ಷ್ಯ, ಏಕಾಗ್ರತೆ. ನಾನು ತಪಸ್ಸಿಗೆ ಪ್ರಾರಂಭಿಸಿದ ಮೇಲೆ ಮತ್ತೆ ನನ್ನನ್ನು ಯಾರು ಮಾತನಾಡಿಸಿದ್ರು ನನಗೆ ಎಚ್ಚರ ಆಗಲಿಕ್ಕೆ. ಆ ಏಕಾಗ್ರತೆಯ ಲಕ್ಷ್ಯ ಸಿದ್ಧಿ ನನಗುಂಟು, ಉಂಟೇ ಉಂಟು. ಹಾಗಿದ್ರೆ ಕ್ಷೇತ್ರ ದೋಷ ಇಲ್ಲ, ಪಾತ್ರ ದೋಷವೂ ಇಲ್ಲ. ಮತ್ತಿನ್ನೀಗ ಸಾಧನೆಯನ್ನು ಮಾಡಬೇಕಾದಂತಹ ವಿಧಾನದಲ್ಲಿ ಇರುವುದು. ವಿಧಾನದಲ್ಲಿಯೂ ಯಾವ ವ್ಯತ್ಯಾಸ ಕಾಣುವುದಿಲ್ಲ. ಮತ್ತೀಗ ಯಾವುದ್ರಲ್ಲಿ ನಿನಗೆ ಕಾಣದಿರಬಹುದು, ಆದ್ರೆ ಕಂಡದ್ದು ನನಗೆ ಅಂತ. ಹೌದಾ? ಹೌದು. ಹೇಗದು? ಈಗ ತಪಸ್ಸು ಮಾಡುವುದಕ್ಕೆ ಯಾವುದೆಲ್ಲ ಇದೆಲ್ಲ ಅವಶ್ಯಕತೆ ಉಂಟಾ? ನೀನು ಹಿಡಿದಿರುವಂತಹದ್ದು ಎಂತದ್ದು? ಕಟಾರಿಯನ್ನೇ ಹಿಡಿದುಕೊಂಡಿದ್ದಿ. ಬೆನ್ನಲ್ಲಿ ಬತ್ತಳಿಕೆ ಉಂಟು, ಕೈಯಲ್ಲಿ ಧನುಸ್ಸು ಉಂಟು. ಹೌದು. ಈಗ ಏಕಾಗ್ರ ಮನಸ್ಸಿಂದ ಮಾಡುವಂತಹ ತಪಸ್ಸಿಗೆ ಹೊರಗಿನಿಂದ ಏನಾದರೂ ತೊಂದರೆ ಬಂದ್ರೆ ಮಾತ್ರ ಆಪತ್ತಿಗೆ ಬೇಕಾದದ್ದು ಧರ್ಮ. ಇದು ಏನು ಕ್ಷತ್ರಿಯರು ನೋಡುವಾಗ ಕ್ಷತ್ರಿಯರಾಗಿ ಕಾಣುತ್ತದೆ, ಆದ್ರೆ ಬ್ರಾಹ್ಮಣರಾಗಿ ತಪಸ್ಸು ಮಾಡುವಾಗ ಅದೇ ರೀತಿಯಲ್ಲಿ ವರ್ತಿಸಬೇಕಾದಂತಹದ್ದು ಸಹಜವಾದಂತಹ ಗುಣವಲ್ವೇ? ಸರಿ ಸರಿ. ತಪಸ್ಸು ಈಗ ವರ್ಣಾಶ್ರಮ ಧರ್ಮದಲ್ಲಿ ಈಗ ಕ್ಷತ್ರಿಯನಾದವ ಮಾಡಬಾರದು ಅಂತ ಏನಿಲ್ಲ. ತಪಸ್ಸು ಮಾಡಬಾರದು ಅಂತ ಇಲ್ಲ, ಯಾರೂ ತಪಸ್ಸು ಮಾಡಬಹುದು. ಅದೇ, ಆದ್ದರಿಂದ ಈಗ ನನ್ನ ಕ್ಷತ್ರಿಯತ್ವ ತಪಸ್ಸಿಗೆ ಬಾಧಕ ಅಲ್ಲ. ಕ್ಷತ್ರಿಯತ್ವ ಅಲ್ಲ, ಆದ್ರೆ ನೀನು ಹಿಡಿದುಕೊಂಡಿರುವಂತಹ ಈ ಧನು ಶರ ಇದೇ ಒಂದು ರೀತಿಯಾದಂತಹ ದ್ವಂದ್ವ ನಮ್ಮಲ್ಲಿ ಹುಟ್ಟಿಸಿಕೊಳ್ಳುವುದು. ಆಯುಧ ಯಾಕೆ ಅಂತ ಅಲ್ವಾ? ಹೌದು, ಕ್ಷೇತ್ರ ಸರಿಯಾಗಿ ಉಂಟು, ಆದ್ರೆ ಇಲ್ಲಿ ಕ್ಷೇತ್ರತ್ವಗಳು ತುಂಬಾ ಉಂಟಲ್ಲ. ಈಗ ಒಂದು ಸಮಸ್ಯೆ ಬರುವುದು ಎಲ್ಲಿ ಕೇಳಿದರೆ, ಉದ್ದೇಶ ಏನು ಅನ್ನುವುದನ್ನು ತಿಳಿಯದೇ ಇರುವಾಗ ಕಾರ್ಯ ಯಾಕೆ ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕುವುದಿಲ್ಲ. ಮೊದಲು ಉದ್ದೇಶ ಗೊತ್ತಾಗಬೇಕಾಗ. ಹೌದು, ತಪಸ್ಸು ಮಾಡುವುದಷ್ಟೇ. ತಪಸ್ಸಿನ ಉದ್ದೇಶ ಏನು ಏನು ಅಲ್ಲ, ಅದು ಇನ್ನೊಬ್ಬರಿಗೆ ಗೊತ್ತಾಗುವುದಿಲ್ಲ. ಇಲ್ಲ, ಕಾರ್ಯ ಕಾಣುತ್ತದೆ. ಕಾರ್ಯದ ಹಿನ್ನೆಲೆಯಲ್ಲಿರುವ ಕಾರಣ ಕಾಣಿಸುವುದಿಲ್ಲ. ಕಾರ್ಯ ಕಾಣುತ್ತದೆ ಪಕ್ಕನೆ. ಈಗ ಯಾವನೊಬ್ಬ ನಡ್ಕೊಂಡು ಬರುವುದು ಕಾಣುತ್ತದೆ, ನಡೆಯುತ್ತಾ ಬರ್ತಾ ಇದ್ದಾನೆ, ಇದನ್ನು ನಾವು ಕಾಣುತ್ತೇವೆ. ಅವ ನಡೆಯುತ್ತಾ ಬರುವುದರ ಹಿನ್ನೆಲೆಯಲ್ಲಿರಬಹುದಾದ ಕಾರಣ ಏನು, ಉದ್ದೇಶ ಯಾವುದು, ಇದನ್ನು ನೋಟಕನಿಗೆ ತಿಳಿಯುವುದಕ್ಕೆ ಬರುವುದಿಲ್ಲ. ಅವನು ನೋಡುವುದು ಮಾತ್ರ ಅಲ್ವಾ? ಹೌದು. ಒಬ್ಬ ತಪಸ್ಸು ಮಾಡ್ತಾ ಇರ್ತಾನೆ, ತಪಸ್ಸಿನ ಹಿನ್ನೆಲೆಯಲ್ಲಿರಬಹುದಾದ ಸಂಕಲ್ಪ ಯಾವುದು, ಅವನ ಉದ್ದೇಶ ಯಾವುದು, ಇದು ನೋಡುವವನಿಗೆ ಗೊತ್ತಾಗುವುದಿಲ್ಲ, ಮಾಡುವವನಿಗೆ ಗೊತ್ತಿರುತ್ತೆ. ಈ ಉದ್ದೇಶಕ್ಕಾಗಿ ತಪಸ್ಸನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಉದ್ದೇಶಕ್ಕೆ ಭಂಗ ಬಾರದ ಹಾಗಿದ್ದ ಯಾವ ಪರಿವೇಶವನ್ನು ಇರಿಸಿಕೊಂಡರೂ ಅದು ಆಕ್ಷೇಪ ಅಂತ ನನಗೆ ಅನ್ನಿಸುವುದಿಲ್ಲ. ಆಯುಧ ಯಾಕೆ? ಆಯುಧ ಇರುವುದೇ ಅದಕ್ಕಲ್ವ, ರಕ್ಷಣೆಗೂ. ರಕ್ಷಣೆ ಪ್ರಶ್ನೆ ಹುಟ್ಟಿದ ಹಿನ್ನೆಲೆಯನ್ನು ನಾನು ಕಲ್ಪಿಸಿಕೊಳ್ಳಬಲ್ಲೆ. ಒಂದು ಮೌಲಿಕವಾದ ಪ್ರಶ್ನೆ ಇದು. ಯಾಕೆಂದ್ರೆ ಈ ಇಂದ್ರಕೀಲವನ ಹಿಮವತ್ ಪರ್ವತದ ಪ್ರಾಂತ್ಯ ಇದು. ಈ ಪ್ರದೇಶದಲ್ಲಿ ಬಂದು ತಪಸ್ಸಿಗೆ ಕುಳಿತವನಿಗೆ ಮತ್ತೆ ಆಯುಧದ ಅವಶ್ಯಕತೆ ಅಂತದ್ದು
ಅಲ್ವಾ? ಹೌದು. ಯಾಕೆಂದ್ರೆ- ಇಲ್ಲಿ ಯಾವ ಪ್ರಾಣಿಗಳು ಬರುವುದಿಲ್ಲ, ಯಾರು ಇಲ್ಲಿಗೆ ಬರುವುದಿಲ್ಲ. ತೊಂದರೆ ಕೊಡುವಂತಹ ಪ್ರಾಣಿಗಳು ಮೊದಲೇ ಇಲ್ಲಿಲ್ಲ. ಅಲ್ಲ, ಈಗ ಹೇಳಲಿಕ್ಕೆ ಆಗುದಿಲ್ಲ ನಮಗೆ. ಹ್ಮ್ ಪ್ರಾಣಿಗಳು ಬರುವುದೇ ಇಲ್ಲ ಅಂತ ತೀರ್ಮಾನ ಮಾಡುದೇ. ಹ್ಮ್ ಕಾಡು ಅಂದ ಮೇಲೆ ಪ್ರಾಣಿಗಳು ಬರುವುದು. ಈಗ ಯಾವುದಾದ್ರೂ ಮೈ ಮೇಲೆ ಬೀಳ್ಲಿಕ್ಕೂ ಸಾಕಲ್ಲ, ಹೇಳಿದ್ ನಾನು. ಇಲ್ಲಿ ಬೀಳುವುದೇ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹ್ಮ್ ಇನ್ನೂ ಒಂದು, ಬೇರೆ ಯಾರಾದರೂ ಬಂದು ನಮಗೆ ಭಂಗಪಡಿಸುವ ಹಾಗಿದ್ದಂತಹ ದುರ್ಜನರು ಪ್ರವೇಶಿಸುವುದಕ್ಕೆ ಅಷ್ಟು ಸುಲಭದಲ್ಲಿ ಸಾಧ್ಯ ಇರುವ ಪ್ರದೇಶ ಅಲ್ಲ ಇದು. ಹೌದು. ಯಾಕೆಂದ್ರೆ ಇಲ್ಲಿಗೆ ಆಗಮಿಸಬೇಕು ಅಂತಾದ್ರೆ ಒಂದು ಆತ್ಮಬಲ ಇದ್ದವರಾಗಬೇಕು. ಅಲ್ಲದೆ ಇದ್ದವರಿಂದ ಇಲ್ಲಿ ಈ ಪ್ರದೇಶಕ್ಕೆ ಬರಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಇಲ್ಲಿ ಅಪಾಯದ ಅಂಜಿಕೆ ಇಲ್ಲ. ಹಾಗಿದ್ದ ಮೇಲೆ ಆಯುಧ ಯಾಕೆ? ಹೌದು. ಆದರೆ ಒಂದುಂಟು, ಏನು? ನಾವು ಆಯುಧ ಹಿಡಿಲಿಕ್ಕೆ ಬೇಕಾಗಿಯೇ ತಪಸ್ಸು ಮಾಡುವುದಾದರೆ ಹೌದಯ್ಯ. ಏಕಿನಿತೆಂಬೆದರ ತಮ್ಮ ಕೆಳ್ಪಿ ನಾಕಿಯ ಚರಣವನು ಧರಾಧಮ, ಭೂಮಿಯಲ್ಲಿ ಸರ್ವಮಾನ್ಯರಾದವರು ಬ್ರಾಹ್ಮಣರು. ಅಂತಹ ನಿನಗೆ ನನ್ನದ್ದಾದ ಕೃತಿ ಆಶ್ಚರ್ಯ ಕಾರಣವಾಗಿ ಪರಿಣಮಿಸಿ. ಹೌದು, ಸಹಜವೇ. ಈಗ ಯಾಕೆ ಈ ಪ್ರಶ್ನೆ ಅನ್ನುವ ಹಾಗದನ್ನು ಅಸಹಜ ಅಂತ ತಳ್ಳಿ ಹಾಕುವುದಕ್ಕಿಲ್ಲ. ಹಿಮವತ್ ಪರ್ವತದ ಸನಿಹದ ಈ ಇಂದ್ರಕೀಲ ವನಾಂತರವನ್ನು ಪ್ರವೇಶಿಸುವುದಕ್ಕೆ ಒಬ್ಬ ಸಂಸಾರಿಯಾದವನಿಗೆ ಬಹಳ ಸುಲಭದಲ್ಲಿ ಆಗುವುದಿಲ್ಲ. ಇಲ್ಲಿಗೆ ಪ್ರವೇಶಿಸಬೇಕಾದ್ರೂ ಅವ ಪುಣ್ಯವಂತ ಆಗಿರಬೇಕು. ಇಲ್ಲಿಗೆ ಪ್ರವೇಶಿಸಬಹುದಾದಂತಹ ಆತ್ಮಬಲವನ್ನು ಹೊಂದಿದ ಹೌದು ಅಂತಾದ್ರೆ ಮತ್ತೆ ಸ್ವಯಂ ರಕ್ಷಣೆಗೆ ಬೇಕಾಗಿ ಆಯುಧ ಹಿಡಿಬೇಕಾದ ಅವಶ್ಯಕತೆ ಬರ್ತದ? ಪ್ರಶ್ನೆ ಹುಟ್ಟುವುದು ಸರಿಯೇ. ಹೌದು. ಮತ್ತೆ ಲೋಕವ್ಯಾವಹಾರಿಕವಾದ ವಿಧಾನದಿಂದ ಯೋಚಿಸಿದರು. ಈಗ ಯಾವನೇ ಆಗಲಿ ಒಂದು ತಪಸ್ಸಿಗೆ ತನ್ನನ್ನು ತಾನು ಸಿದ್ಧವಾಗಿಸಿಕೊಳ್ಳುವುದು ಯಾವಾಗ ಕೇಳಿದರೆ, ಸಾಮಾನ್ಯವಾಗಿ ಲೋಕಸಹಜವಾದ ಪ್ರಕ್ರಿಯೆಯಲ್ಲಿ ಸಂಸಾರ ಸುಖವನ್ನೆಲ್ಲ ಅನುಭವಿಸಿ ಇನ್ನು ಅದು ಸಾಕು ತನಗೆ ಅನ್ನುವಂತಹ ಭಾವದಿಂದ ಆತ್ಮೋದ್ಧಾರವನ್ನೇ ಉದ್ದೇಶವಾಗಿಸಿಕೊಂಡು ಆಮೇಲೆ ವಾನಪ್ರಸ್ಥಕ್ಕೆ ಬರುವುದೋ ಮತ್ತೆ ಸನ್ಯಾಸವೋ ಅಥವಾ ತಪಸ್ಸೋ ಇದರ ಮೂಲಕವಾಗಿ ಜೀವನಯಾನವನ್ನು ಮುಗಿಸುವುದಕ್ಕೆ ಮುಂದಾಗುತ್ತಾನೆ. ಈಗ ನಾನು ಹಾಗೆ ಬಂದವ ಹೌದಾದ್ರೆ ನಿನ್ನ ಪ್ರಶ್ನೆ ಸರಿ. ಒಟ್ಟು ಬದುಕನ್ನು ಕೊನೆಗಾಣಿಸಿಕೊಳ್ಳುವ ತನಕ ತಪಸ್ಸು, ಈ ನಿರ್ಣಯದಿಂದ ಬಂದವ ಹೌದು ಅಂತಾದ್ರೆ ನಾನು ಕ್ಷಾತ್ರವನ್ನೋ ಅಥವಾ ಇನ್ನೊಂದನ್ನೋ ನಚ್ಚಿ ಕುಳಿತುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಅದೆಲ್ಲದನ್ನು ಬಿಟ್ಟು ಬರಬೇಕು. ಒಂದು ದೃಷ್ಟಿಯಿಂದ ಅವ ಹುಟ್ಟಿದ್ದು ಯಾವ ವರ್ಣದಲ್ಲೇ ಆಗಿರಲಿ, ತಪಸ್ಸಿನ ಮೂಲಕವಾಗಿ ಆತ್ಮೋದ್ಧಾರವನ್ನು ನಡೆಸುವಂತಹ ಒಂದು ನಿರ್ಣಯಕ್ಕೆ ಬರ್ತಾನೆ ಅಂತಾದ್ರೆ ಆಮೇಲೆ ಅವನಿಗೆ ಹುಟ್ಟಿದ ಜಾತಿ ಯಾವುದು ಅನ್ನೋದು ಮುಖ್ಯ ಅಲ್ಲ. ಮಾಡಬೇಕಾದಂತಹ ಕರ್ಮವೇ ಪ್ರಧಾನ ಆಗುತ್ತದೆ. ಹಾಗಾಗಿ ಮತ್ತೆ ತಕ್ಕಡಿ ಹಿಡ್ಕೊಂಡು ಕೂತುಕೊಳ್ಳುವುದು ಬೇಡ, ಆಯುಧ ಹಿಡ್ಕೊಂಡು ಕೂತುಕೊಳ್ಳುವುದು ಬೇಡ. ಹೇಳಿದ್ ನಾನು. ಹೌದು. ಈ ದೃಷ್ಟಿಯಿಂದ ನಿನ್ನ ಪ್ರಶ್ನೆ ಸರಿ. ಆದರೆ ತಪಸ್ಸು ಅನ್ನುವುದು ಕೇವಲ ನಮ್ಮನ್ನು ನಾವು ಉದ್ಧರಿಸುವಂತಹ ಒಂದು ದೃಷ್ಟಿಯಿಂದ ಮಾತ್ರ, ಅಂದ್ರೆ ಪರಲೋಕ ಗಮನದ ಕುರಿತಾದ ದೃಷ್ಟಿಯಿಂದ ಮಾತ್ರ ಮಾಡಬೇಕಾದದ್ದಲ್ವಲ್ಲ, ಅಥವಾ ಮಾಡುವುದು ಅಲ್ವಲ್ಲ. ಈಗ ಬೇರೆ ಬೇರೆಯವರೆಲ್ಲ ಬೇರೆ ಬೇರೆ ಕಾರಣಕ್ಕಾಗಿ ತಪಸ್ಸು ಮಾಡುವುದನ್ನು ಕೇಳುತ್ತೇವೆ. ಈಗ ರಾಕ್ಷಸರೆಲ್ಲ ತಪಸ್ಸು ಮಾಡುವುದಿಲ್ಲ, ಅವರ ಬಲ ಹೆಚ್ಚಿಸುವುದಕ್ಕೆ. ವರ ತಕೊಂಡ ಮರು ದಿವಸ ಮತ್ತೆ ಊರಿಗೆ ಉಪದ್ರವೆಲ್ಲ ಮಾಡಿ. ಹೌದು ಅಲ್ಲ ಹೇಳಿದ್ ನಾನು. ಈಗ ರಾಕ್ಷಸರಾದ್ರು
ಇವರು ತಪಸ್ಸು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಇನ್ನು ಊರಿಗೆ ಕೇಡಿಲ್ಲ ಅಂತ ನಾವು ಭಾವಿಸಲಿಕ್ಕೆ ಉಂಟು ಅವರ ಬಗ್ಗೆ? ಇಲ್ಲ, ಊರಿಗೆ ಕೇಡು ಮಾಡ್ಲಿಕ್ಕೆ ತಪಸ್ಸು ಮಾಡೋದು ಅವರು. ಊರಿಗೆ ಅಂತ ಹೇಳಲ್ಲ, ಅದು ಎಲ್ಲ ಕಡೆಗೆ ಕೇಡು ಅಂತ ಹೇಳಿ ಅಲ್ಲ, ಅದೇ ಹೇಳುದು ನಾನು. ಊರಿಗೆ ಅಂದ್ರೆ ಸಾರ್ವಜನಿಕರಿಗೆ ಅಂತ, ಸಮಷ್ಟಿಯಲ್ಲಿ ಇನ್ನೊಬ್ಬರಿಗೆ ಲೋಕಮಾರಕರಾಗುವುದಕ್ಕಾಗಿ ತಪಸ್ಸು ಮಾಡುವುದು ಅಲ್ಲೋ. ಹಾಗಾಗಿ ತಪಸ್ಸು ಮಾಡ್ತಾರೆ ಅನ್ನುವುದರಿಂದ ಅವರದ್ದಾದಂತಹ ಜೀವನದ ನಿರ್ಣಯ ಏನು ಅನ್ನುವುದನ್ನು ನಮಗೆ ಭಾವಿಸಲಿಕ್ಕೆ ಬರುವುದಿಲ್ಲ. ಲೋಕ ವ್ಯವಹಾರದಲ್ಲಿ ಮತ್ತೆ ಪ್ರವೇಶಿಸುವುದೇ ಇಲ್ಲ ಅನ್ನುವುದಕ್ಕಾಗಿ ಸಂಸಾರ ಜೀವನದಲ್ಲಿಯೋ ಲೋಕ ವ್ಯವಹಾರದಲ್ಲಿಯೋ ವೈರಾಗ್ಯ ಹೊಂದಿ ನಾನು ಈ ಕಡೆಗೆ ಬಂದದ್ದಲ್ಲ. ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡೇ ಇಲ್ಲಿಗೆ ಬಂದದ್ದೀಗ. ನಮ್ಮ ತಪಸ್ಸಿನ ಉದ್ದೇಶವೇ ಅದು. ಲೋಕ ನಿರ್ವಹಣೆಗೆ ಬೇಕಾದ ಶಕ್ತಿಯನ್ನು ಸಂಪಾದಿಸುವುದಕ್ಕಾಗಿಯೇ ತಪಸ್ಸು. ಅದು ಹೇಗೆ? ಕ್ಷಾತ್ರ ಪಂಥಾನುಸಾರವಾದಂತಹ ಬದುಕನ್ನು ಮುನ್ನಡೆಸುವುದಕ್ಕಾಗಿ ತಪಸ್ಸು. ಅದನ್ನು ಹೊರತುಪಡಿಸಿ ಅಲ್ಲ. ಇದು ಲೋಕ ಮಾರಕಕ್ಕಲ್ಲ, ಲೋಕ ನಿರ್ವಹಣೆಗೆ. ಲೋಕ ನಿರ್ವಹಣೆಗೆ, ಅದರಲ್ಲಿಯೂ ಕ್ಷಾತ್ರ ಪಂಥಾನುಸಾರವಾಗಿಯೇ, ಬೇರೆ ವಿಧಾನದಿಂದ. ಈಗ ತಪಸ್ಸು ಮಾಡಿ ಸಾಮರ್ಥ್ಯ ಹೆಚ್ಚಿಸಿಕೊಂಡು ಪುಣ್ಯ ತುಂಬಿಸಿಕೊಂಡು ಯಾರಿಗಾದ್ರೂ ಶಾಪ ಕೊಟ್ಟು ಕೊಲ್ಲಿಕ್ಕೆ ಆಲೋಚನೆ ಇಲ್ಲ ನನ್ನ. ತಪಸ್ಸಿನ ಮೂಲಕವಾಗಿ ಒದಗಿ ಬಂದಂತಹ ಸಾಮರ್ಥ್ಯ ಹೇಗಿರಬೇಕು ಕೇಳಿದರೆ ಕ್ಷಾತ್ರ ಪಂಥಕ್ಕೆ ವಿನಿಯೋಗವಾಗುವ ಹಾಗಿದ್ದದಿರಬೇಕು. ಆ ದೃಷ್ಟಿಯಿಂದ ಲೋಕಕ್ಕೆ ಹಿತವಾಗದಿದ್ರೆ ಆಪಾತು ನಮ್ಗೆ. ಅದೌದು. ಇನ್ನೊಂದು, ಆಯುಧ ಹಿಡಿಯುವುದೇ ನಮ್ಮ ತಪಸ್ಸು. ಇದು ಬಹಳ ಪ್ರಧಾನವಾದದ್ದು. ಆಯುಧ ಹಿಡಿಯುವುದೇ ನಮ್ಮ ತಪಸ್ಸು. ನಾವು ಆಯುಧ ಹಿಡಿಯುವಂತಹ ಒಂದು ಕಾರ್ಯವನ್ನು ತಪಸ್ಸಿನಷ್ಟೇ ಗೌರವ ಭಾವದಿಂದ ಸ್ವೀಕರಿಸಿದವರು ಅಂತ ಅರ್ಥ. ಅದು ಯಾವ ಕಾಲಕ್ಕೂ ದುರ್ವಿನಿಯೋಗ ಆಗ್ಲಿಕ್ಕಿಲ್ಲ. ಹೇಗೆ ವಿನಿಯೋಗ ಆಗಬೇಕು ಅನ್ನುವುದನ್ನು ಆಲೋಚಿಸಿ ವಿನಿಯೋಗಿಸುವುದಕ್ಕಾಗಿ ಅದನ್ನು ಹೊಂದುವಲ್ಲಿ ನಮ್ಮ ಬದುಕನ್ನು ಎಷ್ಟು ತಪನಕ್ಕ ಒಡ್ಡಿಕೊಳ್ಳುವುದಕ್ಕೂ ನಾವು ಸಿದ್ಧರೇ. ಈ ದೃಷ್ಟಿಯಿಂದ ತಪಸ್ಸು ಬೇರೆ ಅಲ್ಲ, ಆಯುಧ ಬೇರೆ ಅಲ್ಲ. ಉತ್ತಮನಾದ ಕ್ಷತ್ರಿಯನೇ. ಆದ್ದರಿಂದ ಆಯುಧ ಬಿಟ್ಟು ತಪಸ್ಸಿಲ್ಲ. ತಪಸ್ಸಿಗೆ ಕುಳಿತರು ಆಯುಧ ಬಿಡ್ಲಿಕ್ಕಿಲ್ಲ. ಆಯುಧವು ತಪಸ್ಸು ಅವಿನಾಭಾವವಾದದ್ದು ನಮ್ಮ ಕ್ಷಾತ್ರದ. ಆದ್ದರಿಂದ ಆಯುಧವನ್ನು ಹಿಡ್ಕೊಂಡೇ ಇನ್ನು ಹೆಚ್ಚಿನದ್ದಾದಂತಹ ದೈವಾನುಗ್ರಹವನ್ನು ಸಂಪ್ರಾಪ್ತಿಸಿಕೊಳ್ಳುವ ಉದ್ದೇಶದಿಂದ ತಪಸ್ಸನ್ನೇ ಸುಗವನಾದ್ದರಿಂದ ಯಾವ ಕಾಲಕ್ಕೂ ತಲೆಬಾಗುವುದು ಯಾವುದಕ್ಕೆ? ಒದಗಿ ಬರಬೇಕಾದಂತಹ ಅನುಗ್ರಹ ವಿಶೇಷಕ್ಕಾಗಿ ದೈವಕ್ಕೆ ತಲೆಬಾಗುತ್ತೇವೆ. ಆದರೆ ಅದರ ಮಧ್ಯದಲ್ಲಿ ಯಾವ ವಿಪತ್ತು ಬಂದ್ರು ಕ್ಷಾತ್ರ ಬಿಟ್ಟಲ್ಲ, ಕ್ಷಾತ್ರದಿಂದಲೇ ಹೋರಾಡಿ ಗೆಲ್ತೇವೆ. ಈ ಹಿನ್ನೆಲೆಯನ್ನು ಹೊಂದಿಯೇ ಆಯುಧ ಹಿಡ್ಕೊಂಡೇ ತಪಸ್ಸಿಗೆ ಕುಳಿತಿದ್ದೆ. ಮೆಚ್ಚಿದೆ ನಿನ್ನಗೆ. ನೀನು ಹೇಳಿದ ಒಂದು ವಾಕ್ಯ ನನಗಿಷ್ಟ ಆಯ್ತು. ಆಯುಧ ಹಿಡಿಯುವುದೇ ತಪಸ್ಸು ಅಂತ ಹೇಳಿದ್ಯಲ್ಲ, ಅದು ನನಗಿಷ್ಟವಾದಂತಹ ವಾಕ್ಯ. ಅದಕ್ಕೋಸ್ಕರವಾಗಿ ನಾನು ಮೆಚ್ಚಿದೆ ಅಂತ ಹೇಳಿದ್ದು. ಮಗನೇ ತವ ದೃಢಕ್ಕೆ ಮೆಚ್ಚಿದೆ. ಕಂದ, ಅಂತರಂಗದ ಭಾವ ಸ್ಫುಟವಾದ ಮೇಲೆ ಈ ವೇಷ ಬೇಡ. ಇದು ನನ್ನ ನಿಜ ವೇಷವನ್ನು ನೋಡಿಕೊ. ಇದು ಯಾವ ವೇಷ ಅಂತಲೇ ಗೊತ್ತಾಗ್ಲಿಲ್ಲ ನಮಗೆ. ಆಗಿನದ್ದಾದ್ರೆ ಬಹಳ ಸುಲಭದಲ್ಲಿ ಪರಿಚಯ ಸಿಕ್ಕಿತ್ತು. ನಾವು ನಿತ್ಯ ನೋಡುವ ವೇಷವೇ ಬ್ರಾಹ್ಮಣರದ್ದು. ಈ ವೇಷ ಯಾವುದು ಗೊತ್ತಾಗ್ಲಿಲ್ಲ. ಪಕ್ಕನೆ ನನ್ನ ಅಂಶದಿಂದಲೇ ಹುಟ್ಟಿಕೊಂಡವರು ನೀನು.
ಅಂದ್ರೆ ದೇವೇಂದ್ರ. ಹೌದು, ಓಹ್ ನಿನ್ನ ಅಂತರಂಗವನ್ನು ಸ್ಫುಟಗೊಳಿಸುವುದಕ್ಕೋಸ್ಕರ ಓ ನಾನು ಈ ವೇಷವನ್ನು ಮಾಡಬೇಕಾಗಿ ಬಂತು. ಹಾ 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 ಹ್ಮ್. ಸರಿ 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 ಸರಿ. ಯಾಕಂದ್ರೆ ಆ ಮೊದಲಿನದ್ದು ವೇಷ ಅನ್ನುವುದು ಹೇಳಿ ಆದ ಮೇಲೆ ಹ್ಮ್ ನಮಗೆ ಆತಂಕ ಪ್ರಾರಂಭ ಆದದ್ದು. ಈಗ ಇದನ್ನು ನಿಮ್ಮ ಹತ್ರವೇ ಕೇಳಿ ತಿಳ್ಕೊಳ್ಳುವುದು ಒಳ್ಳೆಯದು, ಯಾವ ವೇಷ ಅಂತ. ಆ ಇಲ್ಲದೇ ಇದ್ರೆ ಏನು, ಯಾವ ವೇಷ ಅನ್ನುವುದನ್ನು ಗುರುತಿಸುವುದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಹ್ಮ್ ನಾವು ಕಾಣದೇ ಇದ್ದ ಸ್ವರೂಪ ಅಲ್ಲ, ಆದರೂ ಅದರ ನಿರ್ಣಯಕ್ಕೆ ಬೇಕಾಗಿ ಮತ್ತೊಮ್ಮೆ ಪ್ರಶ್ನಿಸಬೇಕಾಗಿ ಬಂದದ್ದು ಯಾವುದು? ಇದೇನು ವೇಷ ಮಾಡಿ ಬಂದದ್ದು ಈ ಸಲ? ನಿನ್ನನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿಯೇ ಬಂದದ್ದು. ಹೋ 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 ಹೋ. ತಪಸ್ಸಿಗಾಗಿ ಹೊರಟಿದ್ದಿ, ಆದ್ರೆ ತಪಸ್ಸಿನ ಬಗೆಯಲ್ಲಿ ಕಾಣ್ತಾ ಇಲ್ಲ. ಇದು ಯಾಕೆ ವ್ಯತ್ಯಾಸ ಎನ್ನುವುದಾಗಿ ನಿನ್ನ ಮನಸ್ಸಲ್ಲಿರುವಂತಹ ಭಾವ ಏನು? ಏಕಭಾವದಿಂದವೋ ಏಕೋಭಾವದಿಂದವೋ ತಪಸ್ಸು ಮಾಡ್ತಿದ್ದೆ ಅನ್ನೋಂಥ ಉದ್ದೇಶವನ್ನು ಜಗತ್ತಿಗೆ ತಿಳಿಸುವುದಕ್ಕೋಸ್ಕರವಾಗಿ ಈ ಒಂದು ನಾಟಕವನ್ನ ಮಾಡಬೇಕಾಗಿ ಬಂತು. ಹಾ 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 ಹಾ. ನನ್ನ ದೃಢವನ್ನು ಪರೀಕ್ಷಿಸುವ ಉದ್ದೇಶಕ್ಕಾಗಿ ಬಂದದ್ದು ಅಲ್ವಾ? ಹೌದು. ಯಾಕೆ ಸರ್ವ ದೇವತೆಗಳ ಅನುಗ್ರಹ ವಿಶೇಷವನ್ನು ಹೊಂದುವಂತಹ ಒಂದು ಉದ್ದೇಶಕ್ಕೆ ಮನಸ್ಸನ್ನು ಸಿದ್ಧಗೊಳಿಸಿಕೊಂಡ ಮೇಲೆ ಅದೊಂದು ಅಲೌಕಿಕವಾದ ಪ್ರಾಪ್ತಿ ಅಲ್ವಾ? ಒಂದು ದೃಷ್ಟಿಯಿಂದ ನೋಡಿದರೆ ಅಮೃತದ ಪಥ, ಅಮರರ ಅನುಗ್ರಹ ವಿಶೇಷಕ್ಕೆ ಪಾತ್ರವಾಗುವುದು. ಅಂತಹ ಒಂದು ಅಮೃತ ಪಥವನ್ನು ಅರಸಿಕೊಂಡು ಹೊರಟ ಮೇಲೆ ಆ ಪಥದಲ್ಲಿ ಸಾಗಿದವ ಮತ್ತೆ ನಿತ್ಯ ದುಃಖವನ್ನು ಅನುಭವಿಸಬೇಕಾದ ಸಂಸಾರ ಸುಖಕ್ಕೆ ಮರಳಿ ಬರುವುದಕ್ಕೆ ಸಾಧ್ಯವೋ? ಇಲ್ಲ ಇಲ್ಲ, ಸಂಸಾರ ಸುಖ ಬೇಡ ಅಂತ ಕಾಣ್ತದೆ. ಆದ್ದರಿಂದ ಎಲ್ಲಿಯಾದರೂ ಈಗ ನನ್ನ ಮನಸ್ಸು ಆ ಕಡೆಗೋ ಈ ಕಡೆಗೋ ಸ್ವಲ್ಪ ವ್ಯತ್ಯಸ್ತವಾದ ಭಾವದಲ್ಲಿ ಒಂದು ಸಂಶಯದ ದೃಷ್ಟಿಯಿಂದ ಸಂಚರಿಸುವಂತಹ ಸ್ಥಿತಿ ಇದೆಯೋ ಅನ್ನುವುದರ ಪರೀಕ್ಷೆಯನ್ನು ಬಹುಶಃ ನೀವು ಮಾಡುವುದಕ್ಕೆ ಹೊರಟರಿ ಅಂತ ಕಾಣುತ್ತದೆ. ಹೌದು. ಆದ್ರೆ ಈಗಲೂ ದೃಢವಾಗಿ ಉಂಟು. ನಮಗೆ ಎಷ್ಟೇ ದೊಡ್ಡದು ಸಿಕ್ಕಲಿ, ಶಾಶ್ವತವಾದದ್ದೇ ಒದಗಲಿ, ಆದರೂ ಅದನ್ನು ವಿನಿಯೋಗ ಮಾಡಬೇಕಾದದ್ದೆಲ್ಲಿಗೆ ಅನ್ನುವಲ್ಲಿ ಯಾವ ಕ್ಷಣದಲ್ಲೂ ನಮ್ಮಲ್ಲಿ ಚಂಚಲತೆ ಇಲ್ಲ, ಸ್ಥಿರವಾದ ಬುದ್ಧಿ ಉಂಟು ಅನ್ನುವುದು ನಿಮಗೀಗ ಅರ್ಥ ಆಗಿರು. ಅರ್ಥವಾಯಿತು. ನನ್ನ ಆಶೀರ್ವಾದ ಹೇಗೂ ನಿನ್ನ ಮೇಲೆ ಉಂಟು. ಆದರೆ ಮುಂದೆ ಆಯುಧವನ್ನ ಮಾಡುವುದೇ ತಪಸ್ಸು ಅಂತ ಹೇಳಿದ್ಯಲ್ಲ. ವೇದವ್ಯಾಸರು ನಮಗೆ ಸೂಚಿಸಿದ್ದೇ ಹಾಗೆ. ಏನಾದ್ರೂ ನೀನು ಹೊಂದಬೇಕು ಅಂತಾದ್ರೆ ಇಂದ್ರಾನುಗ್ರಹಕ್ಕೆ ಪಾತ್ರನಾಗಬೇಕು. ಹಾಗಾಗಿ ಕ್ಷಾತ್ರ ಸಹಜವಾದಂತಹ ಕರ್ತವ್ಯವನ್ನು ಎಸಗುವುದಕ್ಕೆ ಅನುಕೂಲವಾಗುವ ಹಾಗೆ ಸಕಲ ಶಸ್ತ್ರಗಳು ನನಗೆ ಒದಗಿ ಬರಬೇಕು. ಅದೇ ರೀತಿಯಾಗಿ ಅನುಗ್ರಹ ಮಾಡಿದ್ದೇನೆ. ಆದರೆ ಅದರಲ್ಲಿ ಒಂದು ಮುಂದೆ ಇರುವಂತಹ ಪ್ರಶ್ನೆ ಏನು? ಸಕಲ ವಿಧವಾದಂತಹ ಮಹಾ ಅಸ್ತ್ರಗಳಿಗೆ ಶಸ್ತ್ರಗಳಿಗೆ ಅಧಿಪತಿ ಯಾರು ಕೇಳಿದ್ರೆ ಪರಶಿವ. ಆ ಪರಶಿವನ ಅನುಗ್ರಹ, ಪರಮೇಶ್ವರ ಅನುಗ್ರಹ ನಿನಗೆ ಪ್ರಾಪ್ತಿಯಾಗುವುದರ ಮುಖಾಂತರ ವಿಜಯದ ಪಥದಲ್ಲಿ ಮುನ್ನಡೆಯುವಲ್ಲಿ ನೀನು ಯಶಸ್ವಿಯಾಗುವುದೆನ್ನುವುದಾಗಿ ನಾನು ಆಶೀರ್ವದಿಸ್ತೇನೆ. ಹಾ 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 ಸರಿ 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 ಸರಿ, ಈಗ ಅರ್ಥ ಆಯ್ತು ನನಗೆ. ಯಾಕಂದ್ರೆ ದೇವತಾ ಅನುಗ್ರಹವನ್ನು ಹೊಂದುವಲ್ಲಿ ನನಗಿರಬಹುದಾದಂತಹ ಪಾತ್ರತ್ವದಲ್ಲಿ ಸನ್ನಿಧಾನಕ್ಕೆ ಸಂಶಯ ಉಳಿಯಿಲ್ಲ. ಈಗ ಇಲ್ಲ, ದೃಢವಾದ ಮನಸ್ಸಿನಿಂದ ಇವ ಸಿದ್ಧಾಗಿದ್ದಾನೆ, ಪಾತ್ರತ್ವ ಉಂಟು. ಆದರೆ ಆ ಪಾತ್ರತ್ವವನ್ನು ಪುರಸ್ಕರಿಸಿ ಪ್ರದಾನ ಮಾಡಬೇಕು ಅಂತ ಆದರೆ ಪರಶಿವಾನುಗ್ರಹಕ್ಕೆ ನಾನು ಮೊದಲು ಒಳಗಾಗಬೇಕು. ಇಲ್ಲದಿದ್ರೆ ಏನಾಗುತ್ತದೆ, ನಾಳೆ ಲೋಕದಲ್ಲಿ ಯಾರಾದ್ರೂ ಹೇಳಿಯಾರು ಅಪ್ಪ ಮಗ ಅಲ್ವೋ, ಹೌದು, ಇವ ಕೇಳಿದ ಅವ ಕೊಟ್ಟ, ಅದಲ್ಲ. ಹಾಗಾಗುವುದು ಬೇಡ. ಕೇವಲ ಸಂಬಂಧದ ವ್ಯಾಪ್ತಿಯಿಂದ ಅಲ್ಲ, ನನಗಿರಬಹುದಾದ ಅರ್ಹತೆಯನ್ನು ನಾನು ಮೊದಲು ಸ್ಥಾಪಿಸಬೇಕು. ಯಾವಾಗ ಪರಶಿವನೇ ನನ್ನ ಕುರಿತು ಪ್ರಸನ್ನನಾದನು, ಆಗ ದೇವಾನುದೇವತೆಗಳೆನ್ನಿಸಿಕೊಂಡಂತಹ ನಿಮಗೆಲ್ಲ ಅನುಗ್ರಹಿಸುವುದಕ್ಕೆ ಯಾವ ಅನುಮಾನವೂ ಉಳಿಯುವುದಿಲ್ಲ. ಯಾಕಂದ್ರೆ ಲೋಕದ ಕಣ್ಣಿನಲ್ಲಿ ಅನುಮಾನ ಉಳಿಯುವುದಿಲ್ಲ ಅಂತ ನೀವು ಅನುಮಾನ ಹೊಂದಿದ್ದೀರಿ ಅಂತ ಅಲ್ಲ, ನಿನ್ನ ಬಗ್ಗೆ ನನಗೆ ದೃಢವಾಗಿ ಗೊತ್ತುಂಟು. ಹೊಂದುವ ಅರ್ಹತೆಯನ್ನು ನೀವು ಹೊಂದಿದವನಿದ್ದಾನೆ ಅನ್ನುವುದನ್ನು ನಾನು ಮೊದಲು ಪ್ರಪಂಚಕ್ಕೆ ಕಾಣಿಸಬೇಕು. ಆಮೇಲೆ ತಾವು ದಯ ಪಾಲಿಸ್ತೀರಿ, ಒಳ್ಳೆಯದು. ಒಂದು ದೃಷ್ಟಿಯಿಂದ ಸರಿಯೇ. ಇದು ಪರಮೇಶ್ವರ ಅನುಗ್ರಹವನ್ನು ಹೊಂದಬೇಕು. ವೇದವ್ಯಾಸರು ಈ ಒಂದು ವಾಕ್ಯವನ್ನು ಹೇಳಿದ್ದಾರಂತೆ. ಆದರೆ ಮೊದಲಾಗಿ ದೇವೇಂದ್ರ ಅನುಗ್ರಹ ಅವರು ಸೂಚಿಸಿ ಈ ದೃಷ್ಟಿಯಿಂದ ನಮ್ಮನ್ನು ನಮಗೆ ನಿರ್ದೇಶನ ಮಾಡಿದ್ದು. ಆಗಲಿ, ಈ ತನಕದ ನಮ್ಮ ಪ್ರಯತ್ನ
ಫಲ ಕೊಡುವಂತಹ ಕಾಲ ಸನ್ನಿಹಿತವಾಗುತ್ತದೆ ಅನ್ನುವುದಕ್ಕೆ ನಿರ್ದೇಶನ ರೂಪವಾಗಿ ನೀವು ಬಂದು ಆಶೀರ್ವಾದ ಮಾಡಿದ್ದೀರಿ ಅಂತ ಭಾವಿಸ್ತೇನೆ. ಒಳ್ಳೆಯದು. ಪರಮೇಶ್ವರ ಅನುಗ್ರಹಕ್ಕಾಗಿ ಪ್ರಯತ್ನಿಸ್ತೇನೆ. ಯಶಸ್ಸಿನ ಮೊದಲನೇ ಹೆಜ್ಜೆ ಇಟ್ಟಾಗಿದೆ. ಇನ್ನು ಪ್ರಧಾನವಾದಂತಹ ಹೆಜ್ಜೆಯನ್ನಿಟ್ಟು ಅದನ್ನು ಪಡೆಯುವಂತಾಗಲಿ. ಮತ್ತೆ ಒಂದು ಇದೆಲ್ಲ ಆದ ಮೇಲೆ ನೀನು ನಮ್ಮಲ್ಲಿಗೆ ಬರುವ ಒಂದು ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಅಂದ್ರೆ ನಮ್ಮ ದೇವಲೋಕಕ್ಕೆ ಅಲ್ಲ, ನಮ್ಮಲ್ಲಿಗೆ ಬರುವುದು ಅಂದ್ರೆ ಈಗ ನಮ್ಮ ಭೂಮಿಯಲ್ಲಿ ಇದ್ದವರಲ್ಲಿ ಎರಡು ನಿರ್ಣಯ. ಅದು ಒಂದು ಸ್ವರ್ಗಕ್ಕೆ ಹೋಗುದು ಮತ್ತೊಂದು ನರಕಕ್ಕೆ ಹೋಗುದು ಅಂತ. ಈಗ ನೀವು ಕರೆಯುವುದು ಬಹುಶಃ ಸದೇಹವಾಗಿ, ಸಶರೀರವಾಗಿ ನಮ್ಮ ಲೋಕಕ್ಕೆ ಬರಬೇಕು ಅಂತೇಳಿ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಅಯ್ಯೋ, ಸಶರೀರವಾಗಿ ದೇವಲೋಕಕ್ಕೆ ಬರಬೇಕು ಒಬ್ಬ ಮಾನವ ಮಾತ್ರನಿಗೆ ಅಂತಾದ್ರೆ ಆ ಜೀವ ಯೋಗ್ಯತೆಯೇ ಬೇರೆ. ಎಲ್ಲರಿಗೂ ಹೋಗುವುದಕ್ಕಾಗುವುದಿಲ್ಲ. ಅದು ಆಗ್ಲಿ, ಅಂತಹ ಒಂದು ಜೀವ ಯೋಗ್ಯತೆ ನನ್ನ ದೇಹಕ್ಕೆ ಸಿದ್ಧ ಆಗ್ತದೆ ಅಂತ ಆದ್ರೆ ಅದಕ್ಕೆ ದೇವಸಮ್ಮತಿ ಬೇಕು. ದೇವಸಮ್ಮತಿ ಬಂದ ಕಾಲಕ್ಕೆ ನಾವು ಬರೋಣ. ಏನಾಗಬೇಕು? ಆದ್ರೆ ನಿನ್ನ ಬರುವಿಕೆ ನಿರೀಕ್ಷೆಯಲ್ಲೇ ನಾವಿರ್ತೇವೆ. ಒಳ್ಳೆಯದು, ಒಳ್ಳೆಯದು. ಪರಿಸ್ಥಿತಿ ಇಲ್ಲಿಯವರೆಗೆ ಬಂದು ಮುಟ್ಟಿತಲ್ಲ ಅಂತ. ಇಷ್ಟು ಬೇಗ ಹೀಗಾಗುತ್ತದೆ ಅಂತ ನಾನು ಭಾವಿಸಿರ್ಲಿಲ್ಲ. ಇಂದ್ರಕೀಲಕಕ್ಕೆ ಪಾರ್ಥ ತಪಸ್ಸಿಗಾಗಿ ಬಂದಿದ್ದಾನೆ ಅನ್ನುವಂತಹ ವಿಚಾರವನ್ನು ತಿಳಿಯದವನೇನು ನಾನಲ್ಲ. ಅಲ್ಲಿ ತಪಸ್ಸಿಗೆ ಕುಳಿತಂತಹ ಆತನಿಂದ ಅವನ ತಪಸ್ಸಿನ ಬೇಗೆಯನ್ನು ತಾಳುವುದಕ್ಕಾಗದೆ ಅಲ್ಲಿ ತಪಸ್ಸನ್ನಾಚರಿಸುತ್ತಾ ಇದ್ದಂತಹ ಮುನಿವರೇಣ್ಯರೆಲ್ಲವರೂ ಕೂಡ ಅಲ್ಲಿರುವುದಕ್ಕಾಗದೆ ಓಡೋಡಿಕೊಂಡು ನನ್ನ ಬಳಿಗೆ ಬಂದು ನನ್ನ ಪಾದದ ಬುಡದಲ್ಲಿ ಬಿದ್ದುಕೊಂಡು, ದೇವರೇ ನೀವೇ ನಮ್ಮನ್ನು ರಕ್ಷಿಸಬೇಕು ಅಂತ ನನ್ನಲ್ಲಿ ಭಿನ್ನವಿಸಿಕೊಂಡವರಿದ್ದಾರೆ. ಮುನಿಗಳು ಕಾರಣವಿಲ್ಲದೆ ಬರುವವರಲ್ಲ ಎನ್ನುವುದು ಸತ್ಯ. ಬಂದವರನ್ನು ವಿಚಾರಿಸಿದೆ, ಏನಾಯಿತು, ಯಾಕೆ ದುಃಖಿಸುತ್ತಾ ಇದ್ದೀರಿ, ಯಾಕೆ ಇಂದ್ರಕೀಲಕದಲ್ಲಿ ತಪಸ್ಸನ್ನಾಚರಿಸುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ವಿಚಾರವನ್ನು ಅವರಲ್ಲಿ ಕೇಳಿದವಾಗ ಅವರಾಡಿದ್ದು ಒಂದೇ, ಇಷ್ಟರವರೆಗೆ ನಮ್ಮಲ್ಲಿಲ್ಲದವ, ನಮ್ಮ ಜೊತೆಗೆ ತಪಸ್ಸನ್ನಾಚರಿಸುತ್ತಾ ಇಲ್ಲದವ, ಒಮ್ಮಿಂದೊಮ್ಮೆಗೆ ಒಬ್ಬ ಬಂದು ನಮ್ಮ ಇಂದ್ರಕೀಲಕದಲ್ಲಿ ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಅವನು ಯಾರು ಎಂಬುದರ ಕುರಿತಾಗಿ ನಮಗೆ ಯಾರಿಗೂ ಅರಿವಿಲ್ಲ ಅಂತ ಅವರಾಡಿದ್ದಾರೆ. ಹಾಗಾದರೆ ಯಾರಿರಬಹುದು ಅಂತ ನೀನು ಬಂದು ನೋಡಬೇಕು. ಅವ ಸುಮ್ಮನೆ ಅವನಷ್ಟಕ್ಕೆ ಇರುತ್ತಿದ್ರೆ ನಿನ್ನ ಬಳಿಗೆ ಬರ್ತಾ ಇರಲಿಲ್ಲ ದೇವರೇ ಅಂತವರಾಡಿದರು. ಯಾಕಂದ್ರೆ ಇಷ್ಟು ಅಲ್ಪ ಸಮಯದಲ್ಲೇ ಅವನ ತಪಸ್ಸಿನ ಬೇಗೆಯನ್ನು
ಅಲ್ಲಿದ್ದಂತಹ ಯಾವ ಋಷಿ ಮುನಿಗಳಿಗೂ ಕೂಡ ತಡೆಯುವುದಕ್ಕಾಗಲಿಲ್ಲವಂತೆ. ಬಂದ ಭಕ್ತರನ್ನು ನನ್ನಿಂದ ನಿಮ್ಮ ಕಷ್ಟವನ್ನು ಪರಿಹರಿಸುವುದಕ್ಕಾಗುವುದಿಲ್ಲ ಅಂತ ಹಾಗೆ ಕಳುಹಿಸುವುದಕ್ಕಾಗುವುದಿಲ್ಲವಲ್ಲ. ದೇವನಾಗಿ ನನ್ನ ಕರ್ತವ್ಯ ಏನು? ದೇವನಾಗಿದ್ದುಕೊಂಡು ಭಕ್ತರ ಅಭೀಷ್ಟಗಳನ್ನು ಹೇಗೆ ನೆರವೇರಿಸಬೇಕು ಎನ್ನುವುದನ್ನು ಅರ್ಥವಿಸಿಕೊಂಡೇ ಅವರಿಗೆ ಅಭಯವನ್ನಿತ್ತವನಿದ್ದೇನೆ. ತಾವು ಯಾರು ಚಿಂತಿಸಬೇಕಾದ್ದಿಲ್ಲ, ಅಲ್ಲಿಗೆ ನಾನು ಬರುತ್ತೇನೆ, ತಮಗುಂಟಾದಂತಹ ತೊಂದರೆಗೆ ನಾನು ಪರಿಹಾರವನ್ನು ಒದಗಿಸುತ್ತೇನೆ ಅಂತ ಆಡಿದ್ದೇನೆ. ಅಲ್ಲಿಗೆ ಹೋಗಬೇಕು ಅಂತಾದರೆ ನೇರವಾಗಿ ಈಗ ಕುಳಿತಲ್ಲಿಂದ ಎದ್ದು ಹೋಗುವುದಕ್ಕಾಗುವುದಿಲ್ಲ, ಸುಲಭ ಇಲ್ಲ. ಅವನ ತಪಸ್ಸಿನ ಬೇಗೆಗೆ ಮುನಿಗಳೇ ವಿಚಲಿತರಾಗಿದ್ದಾರೆ ಅಂತಾದರೆ ಅವನೇನೂ ಅಲ್ಲ ಎನ್ನುವ ಹಾಗೆ ನಾನು ಭಾವಿಸಕೂಡದಲ್ಲ. ಹಾಗಾಗಿ ಅಲ್ಲಿಗೆ ಹೋಗಬೇಕಾದ್ರೆ ವೇಷ ಬದಲಿಸಬೇಕಾಗುತ್ತದೆ. ವೇಷ ಬದಲಿಸುವಾಗ ನಾನು ಒಬ್ಬನೇ ಹೋದ್ರೆ ಅದಕ್ಕೊಂದು ಅರ್ಥ ಉಂಟು? ಇಲ್ಲ, ನಮ್ಮವರನ್ನೆಲ್ಲರನ್ನು ಸೇರಿಸಿಕೊಂಡು ನಾನು ಅಲ್ಲಿಗೆ ಹೋಗಬೇಕು. ನನ್ನ ಸತಿಯನ್ನು ಬಿಡುವುದಕ್ಕಾಗುತ್ತದೋ? ಆಗುವುದಿಲ್ಲವಲ್ಲ. ಅವಳನ್ನೊಮ್ಮೆ ಸನಿಹಕ್ಕೆ ಕರೀತೇನಂತೆ. ಗಿರಿಜೆ, ಇತ್ತ ಬಾರೆ. ಸ್ವಾಮಿ ಬಂದಿಯೋ? ಹಾಗಾಯ್ತು. ಹೌದು, ಹಾಗಾದದ್ದಲ್ಲ, ಕರೆದದ್ದೇ ನಾನು. ಇದು ಬಂದ ಬಳಿಗೆ ಯಾಕೆ ಈಗ ಒಮ್ಮೆಂದೊಮ್ಮೆಗೆ ಕರೆ ಅಂತ ಅಚ್ಚರಿ ಆಗಬಹುದು. ಅಚ್ಚರಿ ಉಂಟು. ಹಾಗೆ ಬಂದಂತಹ ಒಂದಷ್ಟು ಜನರೊಂದಿಗೆ ಮಾತಾಡುತ್ತಾ ಎಲ್ಲರೊಂದಿಗೂ ಸಂಭಾಷಣೆ ಮಾಡಿದ ನನ್ನವರು ಎಂದು ನನ್ನ ಕಡೆಗಾಗಿ ಕರೆಯನ್ನು ಕಳಿಸಿ ಮಾತಾಡ್ತಾರೋ ಎನ್ನುವ ಭಾವವು ಮನಸ್ಸಲ್ಲಿದ್ದದ್ದು ಸತ್ಯ. ಕಾಯುತ್ತಾ ಇದ್ದವಳೇ ನೀನು. ಹಾಗಾದ್ರೆ ಕಾಯುವಿಕೆಗೆ ಇಂತನ್ಯ ತಪವೂ ಇಲ್ಲ ಅಂತ ಆಡುತ್ತಾರೆ. ಅದಕ್ಕೆ ಬಹುಶಃ ನಾನು ಈಗಲೇ ಕರೆದ್ನೋ ಏನೋ. ಇರಲಿ ಗಿರಿಜೆ, ನಮಗೊಂದು ಕೆಲಸ ಉಂಟು. ಕೆಲಸವೇ? ಹೌದು. ಏನು ಸ್ವಾಮಿ? ಬಂದವರೆಲ್ಲ ಮಾತಾಡುವುದನ್ನು ನೀನು ಕಂಡವಳಿದ್ದಿ, ಕೇಳಿಸಿಕೊಂಡಿದ್ದೀಯೋ ಅಂತ ಗೊತ್ತಿಲ್ಲ. ಅವರಿಗುಂಟಾದಂತಹ ತೊಂದರೆಗೆ ಪರಿಹಾರ ಬೇಕು ಅಂತ ಕೇಳಿಕೊಂಡು ಬಂದದ್ದವರಲ್ಲಿ ಅವರಿಲ್ಲಿಗೆ ಇಂದ್ರಕೀಲಕದಲ್ಲಿ ತಪಸ್ಸನ್ನಾಚರಿಸುವುದು ಅಸಾಧ್ಯವಾಗಿದೆ. ಅಲ್ಲಿನ ಉರಿ ನಮ್ಮನ್ನಲ್ಲಿ ಇರುವುದಕ್ಕೆ ಬಿಡುತ್ತಾ ಇಲ್ಲ ಅಂತ. ಲೋಕದ ಲಯವನ್ನು ಸರಿ ಮಾಡುವಂತಹ ಪರಮೇಶ್ವರನಲ್ಲಿಗೆ ಬಂದು ಅರಣ್ಯದ ಲಯ ತಪ್ಪಿದೆ ಎನ್ನುವುದಾಗಿ ಆಡಿದ್ರ. ಲೋಕದಲ್ಲಿ ಅರಣ್ಯ ಬರುವುದಲ್ಲವೋ ದೇವಿ? ಹಾಗಿರುವಾಗ ಅರಣ್ಯದ ಲಯವನ್ನು ನಾನು ಗಮನಿಸಬೇಕಾಗುತ್ತದೆ. ಎಲ್ಲಿದ್ದರೂ ಅವರು ನನ್ನ ಭಕ್ತರೇ. ಅವ ಅಲ್ಲಿದ್ದಾನೆ, ಅವ ಪುರದಲ್ಲಿದ್ದಾನೋ, ಅವ ನಗರದಲ್ಲಿದ್ದಾನೋ, ಅರಣ್ಯದಲ್ಲಿದ್ದಾನೋ, ಸ್ವರ್ಗದಲ್ಲಿದ್ದಾನೋ ಅಂತ ನಾನು ನೋಡುವುದಕ್ಕಾಗುವುದಿಲ್ಲ, ತಾರತಮ್ಯವನ್ನು ಮಾಡುವುದಕ್ಕಾಗುವುದಿಲ್ಲವಲ್ಲ. ಹಾಗಾಗಿ ಅವರ ಕರೆಗೆ ಅಭಯವನ್ನಿತ್ತಿದ್ದೇನೆ, ಹೋಗೊಟ್ಟು ಅವರಲ್ಲಿಗೆ ಬರುತ್ತೇನೆ ಅಂತ ಆಡಿದ್ದೇನೆ. ಈಗ ಹೋಗಬೇಕಾದ್ದು ಇಂದ್ರಕೀಲಕಕ್ಕೆ. ಅಲ್ಲಿ ಇರುವವ ಸಾಮಾನ್ಯ ಅಂತ ಭಾವಿಸಿಕೊಂಡು ನೇರವಾಗಿ ನಾನು ಶಿವನಾಗಿ ನೀನು ಗಿರಿಜೆಯಾಗಿ ಅಲ್ಲಿಗೆ ಹೋಗುವುದಕ್ಕಾಗುವುದಿಲ್ಲ. ನಮ್ಮವರನ್ನು ಕರೆದುಕೊಂಡು ಹೋಗಬೇಕು ಅಂತಲೇ ತೀರ್ಮಾನಿಸಿದ್ದೇನೆ. ಶಿವಗಣಗಳನ್ನೆಲ್ಲವರನ್ನು ಕೂಡಿಕೊಂಡು ಹೋಗಬೇಕು. ಯಾಕೆ ಈ ರೀತಿಯ ಸಿದ್ಧತೆ ಅಂತ ನಿನಗೆ ಅಚ್ಚರಿಯಾಗಬಹುದು. ಹೌದು, ಅಲ್ಲಿ ತಪಸ್ಸಿಗೆ ಕೂತವ ನಮ್ಮವನೇ. ನಮ್ಮವನೇ ಇದ್ದಾನೆ? ಹೌದು. ಯಾರು ಸ್ವಾಮಿ? ನಮ್ಮವನೇ ಅಂತ ಯಾಕಾಡಿದೆ ಅಂತ ಹೇಳಿದರೆ, ಶ್ರೀಮನ್ನಾರಾಯಣನಿಗೆ ತಂಗಿಯ ಹಾಗೆ ಸಹೋದರಿಯ ತೆರನಾಗಿರುವವಳು ನೀನಲ್ಲವೇ? ಸತ್ಯ. ನಿನ್ನೊಳಗಿನ ಶಕ್ತಿ ದ್ರೌಪದಿಯಲ್ಲೂ ಕೂಡ ಅಂತಃಸತ್ವದ ಹಾಗೆ ಒಳಗೊಂಡಿದೆ ಅಂತಾದರೆ, ಆ ದ್ರೌಪದಿಗೆ ಅಣ್ಣನಾದವ ಶ್ರೀಕೃಷ್ಣ, ಸದ್ಯಕ್ಕೆ ಲೋಕೋದ್ಧಾರದ ಕಾರ್ಯದಲ್ಲಿ ನಿರತನಾದವ ಆ ಕೃಷ್ಣನಿಗೆ ಭಾವ ಅರ್ಜುನ. ಆತ ತಪಸ್ಸಿಗೆ ಬಂದವ. ಕೃಷ್ಣನಿಗೆ ಭಾವ ಅಂತ ಆದ್ರೆ ನಿನಗೂ ಭಾವನೆ ಅಲ್ಲವೋ? ಆ ಅರ್ಥದಲ್ಲಿ ನಮ್ಮವ ಅಂತ ಆಡಿದೆ. ನಮ್ಮವನೇ ಆದವನು ಈಗ ತಪಸ್ಸಿನಲ್ಲಿದ್ದಾನೆ. ಹೌದು. ಹಾಗಾಗಿ ನಾವು ತೆರಳಬೇಕು ಅನ್ನುವುದಕ್ಕೆ ಮತ್ತೊಂದು ಕಾರಣ ಉಂಟು. ಸಾಮಾನ್ಯನಲ್ಲ ಆತ, ವೀರರಲ್ಲಿ ವೀರ. ಅವನ ವೀರತನದ ಎದುರು ಯಾರೂ ಎದುರು ನಿಲ್ಲುವುದಕ್ಕೂ ಕೂಡ ಧೈರ್ಯವನ್ನು ಮಾಡುವವರಿಲ್ಲ. ಅಂಥವನನ್ನು ನಾವಿವತ್ತು ಹೋಗಬೇಕು, ಅವನನ್ನೊಮ್ಮೆ ಕಾಣಬೇಕು ಅಂತ ಹೊರಟದ್ದು. ಲೋಕೈಕ ವೀರನನ್ನು ಸಂಧಿಸಬೇಕು.
ಸಾಮಾನ್ಯನಲ್ಲವಲ್ಲ. ಹಾಗಾಗಿ ವೇಷವನ್ನು ಮರೆಸಿ ನಾವಲ್ಲಿಗೆ ತೆರಳಬೇಕಾಗಿದೆ. ಈಗ ತಪಸ್ಸಿನಲ್ಲಿರುವವನನ್ನು ನಾವು ಸಂಧಿಸಬೇಕು. ಹೌದು. ಹಾಗಾದ್ರೆ ಹೇಗೆ ತೆರಳುದು ಸ್ವಾಮಿ? ಹೇಗೆ ತೆರಳುವುದು ಅಂತ ನೀನು ಯೋಚಿಸುತ್ತಾ ಇದ್ದಿ. ನಾವು ಬೇಟೆಯನ್ನಾಡುವಂತಹ ಬೇಡರ ವೇಷವನ್ನು ಧರಿಸೋಣ ಅಂತ. ಇದಕ್ಕೆ ಕಾರಣವಿಲ್ಲದಿಲ್ಲ. ಏನು? ಮುಂದಕ್ಕಾಗಬೇಕಾದಂತಹ ಕಾರ್ಯಗಳಿಗೆಲ್ಲದಕ್ಕೂ ಇದು ಪೂರಕವಾದೀತು ಎನ್ನುವಂತಹ ಭಾವದಿಂದಲೇ ಈ ಮಾತುಗಳನ್ನಾಡುತ್ತಾ ಇದ್ದೇನೆ. ಹೇಗೆ? ನಾವು ಹೋಗುವುದು ತಪಸ್ಸನ್ನಾಚರಿಸುವಂತಹ ಪಾರ್ಥನನ್ನು ಸಂಧಿಸುವುದಕ್ಕಾಗಿ. ನೇರವಾಗಿ ಅಲ್ಲಿ ಹೋಗಿ ಅವನನ್ನು ಕುಳಿತಲ್ಲಿಂದ ಎಬ್ಬಿಸಿ ನಿನ್ನ ತಪಸ್ಸಿನಿಂದ ಇನ್ನೊಬ್ಬರಿಗೆ ತೊಂದರೆ ಆಗುತ್ತಾ ಉಂಟಪ್ಪ ಅಂತ ನಾವು ಆಡುವುದಕ್ಕಾಗುವುದಿಲ್ಲ. ಅದಕ್ಕೆ ಅಲ್ಲವೋ, ಅದಕ್ಕೆ ಬೇಕಾದ ಹಾಗೆ ಸಂದರ್ಭವನ್ನು ಸೃಷ್ಟಿಸಿಕೊಳ್ಳಬೇಕು. ಆ ಸಂದರ್ಭ ಎಂತದ್ದು ಅಂತ ನಾವು ಇಲ್ಲಿದ್ದೇ ಮಾತಾಡಿದ್ರೆ ಆಗುವುದಿಲ್ಲ. ಆದ್ರೆ ಹೋಗಲಿಕ್ಕೆ ಮೊದಲೊಮ್ಮೆ ವೇಷ ಬದಲಾಗಬೇಕಲ್ಲ. ನೋಡುತ್ತಾ ನೋಡುತ್ತಾ ಇದ್ದ ಹಾಗೆ ಶಿವನಾಗಿದ್ದಂತಹ ನಾನು ಶಬರನಾಗಿದ್ದೇನೆ. ತಲೆಯಲ್ಲಿರುವಂತಹ ಚಂದ್ರ ಕಾಣಬಾರದಲ್ಲ, ಅದಕ್ಕೆ ಪ್ರಾಣಿಗಳ ತುಪ್ಪಳದ ಟೊಪ್ಪಿಗೆಯನ್ನಿಟ್ಟುಕೊಂಡಿದ್ದೇನೆ. ಅದನ್ನೇ ಸ್ವಲ್ಪ ಮುಂದಕ್ಕೆ ಎಳೆದು ನನ್ನ ಮೂರನೆಯ ಕಣ್ಣು ಅವರಿಗೆ ಗೋಚರವಾಗದ ಹಾಗೆ, ಇನ್ನು ಬಂದದ್ದು ಮುಕ್ಕಣ್ಣ ಅಂತ ಅವರಿಗೆ ಗೊತ್ತಾಗಬಾರದು, ಅದೂ ಗೊತ್ತಾಗದ ಹಾಗೆ ನನ್ನ ಮುಖವನ್ನು ಮುಚ್ಚಿಕೊಂಡಿದ್ದೇನೆ, ಅರ್ಥಾತ್ ಹಣೆಯನ್ನು ಮುಚ್ಚಿಕೊಂಡಿದ್ದೇನೆ. ಪ್ರಾಣಿಗಳ ಚರ್ಮವನ್ನೇ ಶಬರರು ಧರಿಸುವವರು. ನನಗೂ ಆ ಹೆಸರುಂಟು, ಇಲ್ಲ ಅಂತಲ್ಲ. ಆದಿಕಿರಾತ. ಹೌದು. ಆದರೂ ಕೂಡ ಇವತ್ತಿನ ಸಂದರ್ಭಕ್ಕೆ ಹೇಗೆ ಒದಗಬೇಕು ಅದೇ ರೀತಿಯಲ್ಲಿ ನನ್ನ ದಿರಿಸು ಬದಲಾಗಿದೆ. ಸೊಪ್ಪನ್ನೆಲ್ಲ ಮಾಲೆಯನ್ನಾಗಿಸಿ ಸೊಂಟಕ್ಕೆ ಸುತ್ತಿಕೊಂಡದ್ದಾಗಿದೆ. ಕುತ್ತಿಗೆಯಲ್ಲಿ ಯಾವತ್ತೂ ಇರುತ್ತಾ ಇದ್ದಂತಹ ಉರಗವನ್ನು ತೆಗೆದು ಪಕ್ಕಕ್ಕಿರಿಸಿದ್ದೇನೆ. ಮಣಿಸರವನ್ನು ಹಾಕಿಕೊಂಡಿದ್ದೇನೆ. ಒಂದು ಸಾಕಾಗ್ಲಿಕ್ಕಿಲ್ಲ ಅಂತ 2-3 ಹಾಕಿಕೊಂಡೆ. ಆ ಸರದಿಂದಲಾದ್ರೂ ನನ್ನ ರೂಪ ಬದಲಾದ್ದು ಗೊತ್ತಾಗುತ್ತದಲ್ಲ. ಹಾಗಾಗಿ ತಲೆಗೆ ಇಷ್ಟು ಮಾತ್ರ ಅಲ್ಲ, ಹಕ್ಕಿಗಳ ಗರಿಗಳನ್ನು ಸಿಕ್ಕಿಸಿಕೊಂಡವನಿದ್ದೇನೆ. ಹೇಗೆ ವೇಷ ಹೇಗಾಗಿದೆ ದೇವಿ? ಲೋಕವೇ ಆಡುತ್ತದೆ ಸ್ವಾಮಿ. ಏನು ಅಂತ? ನಟರಾಜ ಸ್ವರೂಪಿಯಾಗಿ ನಿನ್ನನ್ನು ಕಂಡವರು ಈಗ ಶಬರನಾಗಿ ನಿನ್ನ ವಿಲಾಸವನ್ನು ಕಾಣ್ಲಿಕ್ಕಿದ್ದಾರೆ. ಶಬರ ಶಂಕರ ವಿಲಾಸ ಅಂತ ಒಂದು ಮಾತೆ ಉಂಟಲ್ಲೋ. ಹಾಗಿರುವಾಗ ಗಿರಿಜೆಯು ಹಾಗೇ ಬರ್ಬೇಕಲ್ವೇ? ಬರ್ಬೇಕಲ್ಲ. ಶಬರ ರೀತಿಯ ಬಟ್ಟೆಯನ್ನೇ ನಾನು ಉಟ್ಟರೂ ಕೂಡ ನೋಡುವಾಗ ಗಿರಿಜೆಯ ರೂಪವನ್ನು ಮರೆಸ್ಲಿಕ್ಕಂತೂ ಆಗುವುದಿಲ್ಲ. ಹಾಗಾಗಿ ಬೇಕಾದಂತಹ ದಿರಿಸುಗಳನ್ನ ಧರಿಸಿದ್ದೇನೆ. ಆದ್ರೆ ಒಂದು ಭಿನ್ನ ಉಂಟು ಸ್ವಾಮಿ. ಏನೇ ಅದು? ಲಾಲಿಸಿನ್ನ ಪ್ರಾಣಕಾಂತ ಸ್ವಾಮಿ, ದುರದರ ಬರದಿ
ಪ್ರಾಣಕಾಂತ, ಪ್ರಾಣಕಾಂತೆ. ಲೋಕವನ್ನೇ ಕಾಪಾಡುವಂತಹ ಸ್ವಾಮಿಯಾದ ನೀವು ಈ ಕಾಲಕ್ಕಾಗಿ ಅರ್ಜುನನನ್ನು ಎದುರುಗೊಂಡು ಹ ಒಂದು ರೀತಿಯ ಪರೀಕ್ಷೆಯನ್ನೇ ಮಾಡಬೇಕು ಎನ್ನುವುದಾಗಿ ಹೊರಟಿರುವುದು ಸತ್ಯ. ಒಂದರ್ಥದಲ್ಲಿ ಸತ್ಯವೇ ಅದು. ಹಾ, ಅದು ಯಾವ ರೀತಿ ಎನ್ನುವ ಪ್ರಶ್ನೆ ಮನಸ್ಸಿನಲ್ಲಿ ಮೂಡಿದ್ರು ಯಾರ್ಯಾರಿಗೆ ಹೇಗೆ ಹೇಗೆ ಪರೀಕ್ಷೆ ಮಾಡಬೇಕು ಹಾಗೆ ಪರೀಕ್ಷಿಸುವವರು ನೀವು ಎನ್ನುವಷ್ಟು ತಿಳಿವಳಿಕೆ ನನಗುಂಟು ಸ್ವಾಮಿ. ಮಾಡುವಂತಹ ಪರೀಕ್ಷೆಯನ್ನು ಮೊದಲೇ ಯಾರಲ್ಲೂ ಹೇಳಿಕೊಳ್ಳುವುದಕ್ಕಾಗುವುದಿಲ್ವಲ್ಲ ದೇವಿ? ಹೌದಲ್ವೇ? ಹಾಗೆ ನನಗೊಂದು ಭಿನ್ನಹ ಉಂಟು ಸ್ವಾಮಿ. ಭಿನ್ನಹ? ತೆರಳುವ ಕಾಲಕ್ಕೆ ಎದುರಿಸುವವನು ಪಾರ್ಥನೆ ಆದರೂ ಒಂದಷ್ಟು ಮನಸ್ಸಿನಲ್ಲಿ ಅವನು ನಮ್ಮ ಭಕ್ತನೇ ಇದ್ದಾನೆ ಎನ್ನುವಷ್ಟು ಭಾವ ನಿಮ್ಮಲ್ಲಿರಬೇಕು ಸ್ವಾಮಿ. ಆಹಾ, ಯಾಕೆ ಯಾಕೆ? ಈಗಷ್ಟೇ ನೀವೇ ಹೇಳಿದಂತೆ ಆದಿ ಕಿರಾತನೆಂದೆನಿಸಿದ ನೀವು ಎಲ್ಲಿಯಾದರೂ ಭರದಿಂದ ಒಂದಷ್ಟು ಹೊಡೆತಗಳನ್ನೇನಾದ್ರೂ ಕೊಟ್ರೆ ನಮ್ಮ ಭಕ್ತನಿಗೆ ಘಾತವಾಗುವುದಲ್ವೇ? ಅದು ಸತ್ಯವೇ ದೇವಿ. ಹಾಗಾಗಿ ಪ್ರಜ್ಞೆ ಇಟ್ಟುಕೊಂಡು ವ್ಯವಹರಿಸಬೇಕು ಅಂತ ಆಡುತ್ತಾ ಇದ್ದಿ ಹಾಗೆ ಒಂದರ್ಥದಲ್ಲಿ. ನೇರವಾಗಿ ಹೇಳುವುದಿಲ್ಲ ಸ್ವಾಮಿ, ಆದ್ರೆ ಭಜಕನೆನ್ನುವ ಭಾವ ಇರಲಿ ಎಂದಷ್ಟೇ. ನನಗರ್ಥವಾಯಿತು. ಆದರೂ ಒಂದುಂಟು ಸ್ವಾಮಿ, ಲೋಕ ವಿಜಯಿ ಎಂದೆನಿಸಿದಂತಹ ಪಾರ್ಥ ಎಲ್ಲರೂ ಆಡುವುದನ್ನೇನೋ ಕೇಳಿದ್ದೇನೆ. ಏನು ಅಂತ? ಯುದ್ಧಕ್ಕೆ ಹಿಂದಿರುಗಿಸಿ ಹೋದವನಲ್ಲವಂತೆ. ಯುದ್ಧದಿಂದ ಹಿಂದಿರುಗಿ ಹೋದವನಲ್ಲ ಅಂತ? ಹೌದಂತೆ. ಓಹೋ, ನನಗೊಂದು ಬೆನ್ನು ನೋಡ್ಬೇಕು ಸ್ವಾಮಿ ಅವನದ್ದು. ಅವನ ಬೆನ್ನು ನೋಡ್ಬೇಕು ಅಂದ್ರೆ ಅವನನ್ನು ನಾನು ಸೋಲಿಸಬೇಕು ಅಂತ ಆಡುತ್ತಾ ಇದ್ದೀನಿ ನೀನು. ನಂಗೆ ಬೆನ್ನು ನೋಡಿದ್ರೆ ಆಯ್ತು. ಬೆನ್ನು ತೋರಿಸಿದ್ರೆ ಆಯ್ತವನಲ್ಲವೋ? ಆಗಲಿ. ಆದ್ರೆ ಭಕ್ತ ಎನ್ನುವ ಒಂದು ಇರ್ಲಿ ಯೋಚನೆ ತಲೆಯಲ್ಲಿ ಇಟ್ಟುಕೊಂಡು ಅವನ ಬೆನ್ನನ್ನು ನಿನಗೆ ತೋರಿಸಬೇಕು ನಾನು. ಅಂದ್ರೆ ಅವನಿಗೆ ಎಷ್ಟು ಸಾಮರ್ಥ್ಯ ಉಂಟು ಅಷ್ಟರ ಮಟ್ಟಿಗೆ ನಾನು ಅವನನ್ನು ಯುದ್ಧದಲ್ಲಿ ಮಣಿಸಬೇಕು ಅಂತ. ಸತ್ಯ. ಅವನಿಗೆ ಸಾಕು ಅಂತ ಆಗುವವರೆಗೆ ಅವನನ್ನು ಯುದ್ಧದಲ್ಲಿ ನಾನು ನನ್ನ ಜೊತೆಗೆ ಹೋರಾಡುವ ಹಾಗೆ ನನ್ನದೊಂದು ಆಸೆ ಉಂಟು ಸ್ವಾಮಿ. ಆಸೆ? ಹಾ, ಯಾವುದೇ? ಯುದ್ಧದಲ್ಲಿ ಆಗಲಿ ಮಾತಲ್ಲಿ ಆಗಲಿ ವಿಶ್ವೇಶ್ವರಾದ ನೀವೇ ಗೆಲ್ಲಬೇಕು ಅಂತ. ಅಲ್ಲ, ವಿಶ್ವೇಶ್ವರನೇ ಗೆಲ್ಲುವಂಥದ್ದು ಹಾ, ಅದು ಲೋಕದ ಸತ್ಯ. ಹಾ, ಅದನ್ನು ತಪ್ಪಿಸುವುದಕ್ಕಾಗುವುದಿಲ್ಲ. ಸತ್ಯ. ನಿನ್ನ ಇಚ್ಛೆಯಂತೆ ವಿಶ್ವೇಶ್ವರನೇ ಗೆಲ್ಲುತ್ತಾನೆ ಎನ್ನುವಂತಹ ಏನು ಹೇಳುವುದು, ಆಶ್ವಾಸನೆಯನ್ನು ಕೊಡುವುದು, ಹಾ, ಅದನ್ನು ಕೊಟ್ಟುಕೊಂಡು ಮುಂದುವರಿಯುವ ಅಲ್ವಾ? ಹಾಗಾಗಿ ನಾವಿಬ್ಬರೇ ತೆರಳುವುದಲ್ಲ. ಅಲ್ಲಪ್ಪ, ಆಗಲೇ ಹೇಳಿದೆ ಅಲ್ಲ, ಶಿವಗಣಗಳನ್ನು ನಮ್ಮ ಪ್ರಮಥಾದಿಗಳನ್ನೆಲ್ಲರನ್ನು ಕೂಡಿಕೊಂಡಿದ್ದೇವೆ. ನಾವು ಹೊರಟಾಗ ನಮ್ಮ ಮಕ್ಕಳಾದ ಗುಹಗಣಪರು ಕೂಡ ಕಿರಾತರ ವೇಷವನ್ನು ಧರಿಸಿಕೊಂಡೇ ಸೇರಿದವರಿದ್ದಾರೆ. ನಿನ್ನನ್ನು ನೋಡುವಾಗ ನನಗೆ ಎಷ್ಟು ಮುದ್ದು ಅಂತಾಗುತ್ತಾ ಉಂಟು. ನಾನೀಗ ಕೇಳುವ ಅಂತ ಹೇಳಿದ್ದೆ. ಆದ್ರೂ ನಾನೇ ವೇಷ ಭಾರಿ ಚಂದಾಗಿದೆ. ಈ ಹೆಂಡತಿಯರಿಗೆಲ್ಲ ಒಂದು ಬಯಕೆ ಇರುತ್ತದೆ. ಹೇಗೆ ಹೇಗೆ? ಚಂದ ಉಂಟು ಅಂತ ಕೇಳುವುದಕ್ಕೆ ಮೊದಲು ಗಂಡನಾದವ ಚಂದ ಉಂಟು ಅಂತ ಹೇಳಬೇಕು ಅಂತ. ಕೇಳದಿದ್ರೆ ಮತ್ತೆ ಮತ್ತೆ 10 ಸಲ ಎದುರು ಹೋಗುವುದು, ಪ್ರದರ್ಶಿಸುವುದು, ತಾನು ತೊಟ್ಟಂತಹ ಉಡುಗೆಗಳನ್ನು ಆಭರಣಗಳನ್ನು ಪ್ರದರ್ಶಿಸುವುದು, ಇತ್ಯಾದಿ ಇತ್ಯಾದಿ ಕೆಲಸಗಳಾಗುತ್ತಾ ಇರುತ್ತೆ. ನೋಡಿ ಜರಿ ಎಷ್ಟು ಚಂದ ಉಂಟಲ್ಲ ಅಲ್ವೋ? ನೀನ್ ಯಾಕೆ ಹೇಳಿಲ್ಲ ಅಂತ ಯೋಚಿಸ್ತಾ ಇದ್ದೆ ನಾನು. ನೋಡ್ಲಿ ಅಂತ. ಓಹೋ, ಆಗಲಿ. ಗಂಡನ ಬಾಯಿಂದಲೇ ಮೆಚ್ಚುಗೆಯ ಮಾತುಗಳು ಬಂದ್ರೆ ಸಂತೋಷ ಅಂತ. ನಾವು ಆಡದೆ ಮತ್ತೆ ಯಾರು ಆಡುತ್ತಾರಲ್ವೋ? ಸತ್ಯ. ಮೆಚ್ಚಿಯೇ ಹೇಳುತ್ತಾ ಇದ್ದೇನೆ. ನಾವಿಬ್ರು ಮಾಡಿದ್ದು ಚಂದ ಆಗಿದೆ ವೇಷ. ನಮ್ಮವರು ಅದೇ ರೀತಿಯಲ್ಲಿ ಸಿದ್ಧರಾಗಿದ್ದಾರೆ. ಎಲ್ಲರೂ ಜೊತೆಯಾಗಿ ನೇರವಾಗಿ ಇಂದ್ರಕೀಲಕದತ್ತ ಹೋಗೋಣ. ಶಸ್ತ್ರವೇ
ವೇಷವನ್ನು ಧರಿಸಿಕೊಂಡದ್ದೇ ತಡ. ನಮ್ಮವರೆಲ್ಲರಿಗೂ ಬಂದಂತಹ ಉತ್ಸಾಹವನ್ನೊಮ್ಮೆ ಕಣ್ಣಾರೆ ನೋಡಬೇಕು ದೇವಿ. ನೀನು ನನ್ನ ಜೊತೆಗೆ ಬರುತ್ತಾ ಇದ್ದರೂ ಕೂಡ ನಮ್ಮವರೆಲ್ಲರೂ ಸಾಗಿ ಹೋಗುವಂತಹ ರೀತಿಯನ್ನೊಮ್ಮೆ ಕಂಡರೆ ನಮಗೆ ಬಹಳ ಸಂತಸವಾಗುತ್ತಾ ಉಂಟು ಅಲ್ವೇ? ಕಿರಾತರು ಹೇಗಿರಬೇಕು ಅದೇ ತರನಾಗಿ ವ್ಯವಹರಿಸುತ್ತಾ ಇದ್ದಾರೆ. ದಾರಿಯಲ್ಲಿ ಬರುತ್ತಾ ಬರುತ್ತಾ ಎದುರಿಗೆ ಸಿಕ್ಕಂತಹ ಮೃಗಗಳನ್ನೆಲ್ಲವನ್ನು ಬಡಿಯುತ್ತಾ ಬೇಟೆಯನ್ನಾಡುತ್ತಾ ಕಿರಾತರ ಧರ್ಮ ಏನುಂಟೋ ಅದಕ್ಕನುಗುಣವಾಗಿ ವ್ಯವಹರಿಸುತ್ತಾ ಬರುತ್ತಾ ಇದ್ದಾರೆ. ಬಂದು 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 ಸೇರಿದ್ದು ಇಂದ್ರಕೀಲಕವಲ್ಲವೇ? ಹೌದಲ್ವೇ? ಇಂದ್ರಕೀಲಕಕ್ಕೆ ಬಂದದ್ದೇನೋ ಸತ್ಯ, ಆದರೆ ಇಂದ್ರಕೀಲಕದಲ್ಲಿ ತಪೋನಿರತನಾದಂತಹ ಪಾರ್ಥನನ್ನು ನೇರವಾಗಿ ನಾವು ಹೋಗಿ ಸೇರುವುದಕ್ಕಾಗುವುದಿಲ್ಲ. ಹೌದಲ್ವೇ? ಆದ ಕಾರಣ ನಾವಿಷ್ಟರವರೆಗೆ ಯಾವ ರೀತಿಯಲ್ಲಿ ವಿಧ ವಿಧದ ಶಸ್ತ್ರಗಳಲ್ಲಿ ಬೇಟೆಯನ್ನಾಡುತ್ತಾ ಮುಂದೆ ಬಂದೆವು ಅದೇ ರೀತಿಯಲ್ಲಿ ಆ ಪಾರ್ಥನ ಬಳಿಗೆ ನಾವು ಹೋಗಿ ಸೇರಬೇಕು. ಅದಕ್ಕೊಂದು ನಿಮಿತ್ತ ಬೇಕಲ್ವ ಸ್ವಾಮಿ? ನಿಮಿತ್ತ ಇಲ್ಲದೆ ನಾನಾಗ ಆಡಿದವನಲ್ಲ. ಇಲ್ಲೊಬ್ಬ ಮೂಕನೆಂಬ ದಾನವನಿದ್ದಾನೆ. ಆತನಿಗೆ ಭಕ್ತ ಹಾಗೂ ದೇವರು ಸೇರಿ ಯುದ್ಧ ಮಾಡಿದಂತಹ ಸಂದರ್ಭದಲ್ಲಿ ಅದರಿಂದುಂಟಾದಂತಹ ಏಟಿನಿಂದ ಅವನಿಗೆ ಮರಣ ಒದಗುತ್ತದೆ ಅನ್ನುವಂಥದ್ದು ಅವನಿಗಿರುವಂತಹ ವರ. ಆ ವರಕ್ಕನುಗುಣವಾಗಿ ಇವತ್ತು ಪಾರ್ಥ ಇಂದ್ರಕೀಲಕಕ್ಕೆ ಬರುವುದು, ನಾವಿಲ್ಲಿಗೆ ಬರಬೇಕಾದದ್ದು ಎಲ್ಲವೂ ಸಂದರ್ಭ ಒದಗಿ ಬಂತು ಅಂತಲೇ ಅಂದುಕೊಳ್ಳಬಹುದು. ಹಾಗಾಗಿ ನಾವು ಹುಡುಕುತ್ತಾ ಮುಂದೆ ಮುಂದೆ ಬಂದರೆ ಅದೋ ಅಲ್ಲೊಂದು ಹಂದಿ ಓಡಾಡುವುದು ಕಾಣುತ್ತಾ ಉಂಟಲ್ಲ ಸ್ವಾಮಿ. ನಾನು ಈಗ ಹೇಳಿದಂತಹ ಅಸುರ ಮೂಕನೆಂಬ ದಾನವ ಕಿಟಿಯ ರೂಪವನ್ನ ಅಂತುಕೊಂಡು ಇಂದ್ರಕೀಲಕದಲ್ಲಿ ಓಡಾಡುತ್ತಾ ಇದ್ದಾನೆ ಎನ್ನುವಂತಹ ವಿಚಾರವನ್ನು ತಿಳಿದವನೇ ಇದ್ದೇನೆ. ಅವನನ್ನು ಈ ರೂಪದಿಂದ ಅವ ಹೊರ ಹೋಗುವ ಹಾಗೆ ಮಾಡಬೇಕು ಅಂತಾದ್ರೆ, ಅವನನ್ನು ವಧಿಸಬೇಕು ಅಂತಾದ್ರೆ ಇದುವೇ ಸುಸಂದರ್ಭ ಅಂತ ಭಾವಿಸಿಕೊಂಡಿದ್ದೇನೆ. ಹಾಗಾಗಿ ಎದುರಿಗೆ ಬರುತ್ತಾ ಇರುವಂತಹ ಹಂದಿಯನ್ನೇ ಗುರಿಯನ್ನಾಗಿರಿಸಿಕೊಂಡು ನನ್ನ ಕೈಯಲ್ಲಿರುವಂತಹ ಧನುಷರಗಳಿಂದ ಬಾಣ ಪ್ರಯೋಗವನ್ನು ಮಾಡುವುದರ ಮೂಲಕ ಅರ್ಜುನನ ಬಳಿಗೆ ಹೋಗಿ ಸೇರುವುದಕ್ಕೊಂದು ದಾರಿಯನ್ನು ಹುಡುಕಿಕೊಳ್ಳಬೇಕಲ್ಲ. ಹಾಗಾಗಿ ತಡ ಮಾಡುವುದಿಲ್ಲ, ಪ್ರಯೋಗಿಸ್ತೇನಂತೆ ಬಾಣವನ್ನು. ಬಹಳ ವಿಶೇಷ ಇದು. ಇಂದ್ರಕೀಲ ನಮಗೀಗ ಹೊಸ ಪ್ರದೇಶ ಅಲ್ಲ. ಇಲ್ಲಿ ಬಂದು ನಾವು ತಪಸ್ಸನ್ನು ಆರಂಭಿಸಿ ಹತ್ತಿರ ವರ್ಷ ಆಗುತ್ತಾ ಬಂತು. ನಿತ್ಯ ನಿಯಮ ವ್ರತಗಳಿಗೆ ನನ್ನನ್ನು ನಾನು ಒಡ್ಡಿಕೊಂಡು ಪರಮೇಶ್ವರ ಅನುಗ್ರಹವನ್ನು ಸಂಪಾದಿಸುವಂತಹ ಉದ್ದೇಶದಿಂದ ದೃಢ ಮನಸ್ಕನಾಗಿ ತಪಸ್ಸಿನಲ್ಲಿ ಅಭ್ಯಾಸ ಬಲದಿಂದ ಮುಂದಕ್ಕೆ ಸಾಗುತ್ತಾ ಇದ್ದ. ಮೊದಲಿಗೆಲ್ಲ ಒಂದೊಂದು ದಿವಸ ಪೂರ್ತಿ ನಮ್ಮ ಧ್ಯಾನ ನಿಲ್ತಿರ್ಲಿಲ್ಲ, ಮಧ್ಯೆ ಎಚ್ಚರ ಆಗ್ತಿತ್ತು. ಆಮೇಲೆ ಅಭ್ಯಾಸ ಬಲದಿಂದ ಸ್ವಲ್ಪ ದಿವಸಕ್ಕೆ ಮುಂದುವರಿಯುವುದಕ್ಕೆ ಸಾಧ್ಯ ಆಗಿ ಹೋಯಿತು. ಈಗೆಲ್ಲ ಹೇಗೆ ಕೇಳಿದರೆ 1 ತಿಂಗಳೆಲ್ಲ ನಮಗೆ ಗೊತ್ತೇ ಆಗುವುದಿಲ್ಲ, ಧ್ಯಾನಕ್ಕೆ ಕುಳಿತರೆ ಎಚ್ಚರವೇ ಆಗುವುದಿಲ್ಲ. ಬಹಳ ವಿಶೇಷ ಅಲ್ವಾ ಇದು? ಬಹುಶಃ ನಾನು ಧ್ಯಾನಸ್ಥನಾಗಿ ಕೆಲ ದಿನಗಳೇ ಸಂದು ಹೋಗಿರಬೇಕು. ಇಂದು ನೋಡ್ತೇನೆ ಏನಿದು ಕೋಲಾಹಲದಿಂದ ನನಗೆ ಎಚ್ಚರ ಆಯಿತು ಅಂತ ಗಮನಿಸಿದ್ರೆ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಮೃತ್ಯುದೇವತೆ ಬಂದ ಹಾಗೆ ಒಂದು ವರಾಹ ನನ್ನತ್ತವೇ ಮುನ್ನುಗ್ಗಿಕೊಂಡು ಬರುತ್ತೆ. ಬಹುಶಃ ಹೀಗೆ ಯಾವುದಾದ್ರೂ ಮಾಯ ಇರಬಹುದೋ, ಮೋಸವ ಯಾರಿಗೂ ಗೊತ್ತು. ಅಥವಾ ಯಾವುದೇ ಆಗಲಿ ಈ ವರ್ಷಕಾಲದ ಅವಧಿಯಲ್ಲಿ ಇಂತಹ ಯಾವ ಅವಘಡವೂ ಈ ಇಂದ್ರಕೀಲದಲ್ಲಿ ನನಗೆ ಬರಲಿಲ್ಲ. ನನ್ನ ಮೇಲೆ ಆಕ್ರಮಣ ಮಾಡುವುದಕ್ಕೆ ಯಾವ ಮನುಷ್ಯನೂ ಬರಲಿಲ್ಲ, ರಾಕ್ಷಸನೂ ಬರಲಿಲ್ಲ, ಮೃಗಗಳೂ ಬರಲಿಲ್ಲ. ಇಂದು ಬರ್ತದೆ ಅಂತ ಅದಕ್ಕೆಲ್ಲ ಬಹಳ ಯೋಚಿಸುತ್ತಾ ಕುಳಿತರೆ ಅದು ನಮ್ಮ ಮೇಲೆ ಹಾರಿ ಬಿಡುತ್ತದೆ. ಹಾಗಿದ್ರೇನು? ನಮಗೀಗ ಪಕ್ಕನ ನೆನಪಿಗೆ ಬಂತು, ಇಂದ್ರಕೀಲವನ್ನು ಪ್ರವೇಶಿಸಿದಂತಹ ಪ್ರಥಮದಲ್ಲೇ
ನಮ್ಮಯ್ಯ ದೇವೇಂದ್ರ ಮಹಾಶಯರು ಬ್ರಾಹ್ಮಣ ರೂಪದಿಂದ ನನ್ನಲ್ಲಿ ಕಾಣಿಸಿಕೊಂಡು ಪ್ರಶ್ನೆ ಕೇಳಿದ್ದು, ಇಲ್ಲಿಗೆ ಬರುವಾಗ ಆಯುಧ ಎಂತದ್ದಕ್ಕೆ ನಿನಗೆ ಅಂತ. ಆಗ ನಾನು ಹೇಳಿದ್ದೆ, ಬೇಕು, ಕ್ಷತ್ರಿಯತ್ವವನ್ನು ಬಿಟ್ಟಲ್ಲ ನಮ್ಮದು ವ್ಯವಹಾರ, ಆಯುಧವನ್ನು ಹಿಡಿಯುವ ಉದ್ದೇಶಕ್ಕೆ ತಪಸ್ಸಿಗೆ ಬಂದದ್ದು ಅಂತ. ಬಹುಶಃ ಈ ಮಹಾತ್ಮರ ಸಾನ್ನಿಧ್ಯದಲ್ಲಿ ಹೇಳಿದಂತಹ ಒಂದೊಂದು ಮಾತು ಸತ್ಯವೇ ಆಗಿ ಪರಿಣಮಿಸ್ತದ ಅಂತ. ತಪಸ್ಸಿಗೆ ಕುಳಿತವನಿಗೆ ಆಯುಧ ಹಿಡಿಯುವ ಕಾಲ ಬಂತ ಹಾಗೆ ಕಡೆಗೆ. ಇಲ್ಲದಿದ್ರೆ ಹಂದಿ ಹಾಕೊಂಡು ನನ್ನ ಮೈ ಮೇಲೆ ಹಾರಿಕೊಂಡು ಬರ್ತದೆ, ಇಷ್ಟು ದಿವಸ ಇಲ್ಲದೆ ಇದ್ದದ್ದು. ಏನೇ ಆಗಲಿ, ಅದರ ಆಘಾತದಿಂದ ನನ್ನನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅದರ ಪ್ರಾಣಾಪಹರಣವನ್ನೆಸಗಬಹುದಾದಂತಹ ಸಾಮರ್ಥ್ಯವುಳ್ಳ ಒಂದು ಬಾಣವನ್ನು ತೆಗೆದದರ ಮೇಲೆ ಪ್ರಯೋಗ ಮಾಡಬೇಕಾದದ್ದು ಈಗ ಅನಿವಾರ್ಯ. ಹಾಗಾಗಿ ಗಾಂಡೀವವನ್ನು ಜೇಗೈದು ಒಂದು ಮಾರ್ಗಣವನ್ನು ತೆಗೆದು ಪ್ರಯೋಗಿಸ್ತೇನೆ ಅದರ ಮೇಲೆ. ನೋಡಿ, ಒಂದೇ ಬಾಣದೇಟಿಗೆ ಸತ್ತು ಬಿದ್ದಿತ್ತಲ್ಲ. ಓಯ್, ಒಂದೇ ಬಾಣದೇಟಿಗೆ ಸತ್ತು ಬಿದ್ದದ್ದು ಹೌದು, ನಾನು ಬಿಟ್ಟದ್ದು ಒಂದೇ ಬಾಣ ಅಲ್ವಾ? ಅದರ ಮೈಯಲ್ಲಿ ಮತ್ತೊಂದು ಬಾಣ ಉಂಟಲ್ಲ, ನನಗೆ ಆಗ ಕಾಣಲಿಲ್ಲ ಅದರ ಬಾಣ. ಹಾಗಿದ್ರೆ ಇದಕ್ಕೆ ಮೊದಲು ಯಾರು ಬಾಣ ಬಿಟ್ಟದ್ದು? ಸುಮ್ಮನೆ ಅಲ್ಲ. ಇಲ್ಲದಿದ್ರೆ ಮನುಷ್ಯರ ವಾಸನೆ ಸಿಕ್ಕುವಾಗ ಹಂದಿ ಆ ದಾರಿ ಬಿಟ್ಟು ಮತ್ತೊಂದು ಕಡೆಗೆ ಹೋಗ್ತದೆ. ನನ್ನ ಮೇಲೆ ನುಗ್ಗಿ ಬರುವುದಕ್ಕೆ ಕಾರಣ ಏನು ಅಂತ ಈಗ ನನಗೆ ಅರ್ಥ ಆಗ್ತಾ ಉಂಟು. ಯಾರೋ ಈ ಹಂದಿಗೊಂದು ಹೊಡೆದಿದ್ದಾರೆ ಬಾಣ ಮೊದಲೇ. ಏಟಾದ್ರೆ ಹಂದಿಯ ಕ್ರಮವೇ ಹಾಗೆ, ಮತ್ತೆ ಮುಂದೆ ಏನು ಅಂತ ನೋಡುವುದೇ ಇಲ್ಲ, ಅದು ನುಗ್ಗುದೇ. ಯಾರೋ ಅರ್ಧ ಏಟು ಮಾಡಿ ಬಿಟ್ಟಿದ್ದಾರೆ ಇದಕ್ಕೆ. ಯಾರ ಅಭ್ಯಾಸ ಇಲ್ಲದೆ ಇದ್ದವರು ಹೊಡೆದದಿರ್ಬೇಕು ಈ ಕಾಡಿನಲ್ಲಿ ಶಬರರು. ಹಾಗಾಗಿ ಪೂರ್ತಿ ಪ್ರಾಣ ಹೋಗುವಷ್ಟು ತ್ರಾಣ ಇಲ್ಲ ಅವರ ಬಾಣಕ್ಕೆ. ಹಾಗಂದ್ರೆ ಕಾಣ್ಲಿಕ್ಕೆ ದೊಡ್ಡ ಹಂದಿ ಅಲ್ಲ, ಒಂದು ಬಾಣ ಪ್ರಯೋಗಿಸಿದ್ರತ್ಲಾಗಿ. ಈಗ ನನ್ನ ಪ್ರಾಣ ಹೋಗುತ್ತಿತ್ತು ಅಲ್ಲ. ಬಾಣ ಪ್ರಯೋಗಿಸಿದವರು ಸಿಕ್ಕಿದ್ರೆ ಅವರಿಗೆ ಹೇಳ್ಬೇಕು, ಈಗ ಗೊತ್ತು ಗುರಿ ಇಲ್ಲದೆ ಒಟ್ಟು ಆಲೋಚನೆ ಇಲ್ಲದೆ ಬಾಣ ಹೊಡಿಬೇಡ ಅಂತ. ಹಾಗೆ ಕಾಣುವುದು ನನಗೆ. ಯಾರು ಹೊಡೆದ್ರೆ ಇನ್ನು ಏನು ಕತೆ? ದೇವಿ, ನಾವು ಬಾಣವನ್ನು ಪ್ರಯೋಗಿಸಿದಂತಹ ಹಂದಿಯನ್ನು ಅನುಸರಿಸಿಕೊಂಡು ಬಂದೆವು ಅಂತಾದರೆ ಹಂದಿ ಇನ್ನೇನು ನಮ್ಮ ಎದುರಲ್ಲಿ ಬೀಳಬೇಕು. ಆ ಹಂದಿಯನ್ನು ಇನ್ನೇನು ನಮ್ಮ ಬೇಟೆ ಅಂತ ಭಾವಿಸಿಕೊಂಡು ನಾವು ನಮ್ಮ ಬಳಿಗೆ ವಶಪಡಿಸಿಕೊಳ್ಳಬೇಕು ಅಂತ ಯೋಚಿಸುತ್ತಾ ಇದ್ದ ಹಾಗೆ ಓಡಿಕೊಂಡು ಬಂದಂತಹ ಹಂದಿ ಒಮ್ಮಿಂದೊಮ್ಮೆಗೆ ಬಿತ್ತು ಅಂತ ನೋಡುವಾಗ ಅದರ ಮೇಲೆ ಇನ್ನೊಂದು ಬಾಣ ಬಿದ್ದಿದೆ. ಹೌದು ಹೌದು ಹೌದು, ಬಣ್ಣ ಬದಲುಂಟು ಬಾಣ ಅಲ್ವೋ? ನಮ್ಮದಲ್ಲ ಅನ್ನುವಂಥದ್ದು ಸತ್ಯ. ಆದರೆ ಮೊದಲಿಗೆ ಬಾಣ ಬಿಟ್ಟವರು ನಾವು. ಬಾಣ ಬಿಟ್ಟಂತಹ ನಮಗೆ ನಮ್ಮ ಕಿರಾತ ಧರ್ಮದ ಪ್ರಕಾರ ಮೊದಲು ಬಾಣ ಪ್ರಯೋಗಿಸಿದವರಿಗೆ ಹಂದಿ ಸಿಗಬೇಕು. ಹಾಗಾಗಿ ಅಲ್ವೋ, ಹುಡುಕುತ್ತಾ ಹುಡುಕುತ್ತಾ ಬಂದ್ರ ಅಲ್ಲೊಬ್ಬ ಕೂತದ್ದು ಕಾಣುತ್ತಾ ಉಂಟು. ಅವನ ಬಳಿಗೆ ಬಿದ್ದ ಮಾತ್ರಕ್ಕೆ ಆ ಹಂದಿ ಅವನ ಬೇಟೆ ಆಗುವುದಿಲ್ಲ. ಹಾಗಾಗಿ ಆ ಬೇಟೆಯನ್ನು ನಮ್ಮದು ಅನ್ನುವ ಕಾರಣಕ್ಕಾಗಿ ನಾವು ಪಡ್ಕೊಳ್ಳಬೇಕು, ತಡ ಮಾಡುವುದಲ್ಲ. ಅಲ್ಲಿಗೆ ಹೋಗಿ ಆ ಬೇಟೆಯಾಡಿದಂತಹ ಹಂದಿಯನ್ನು ತೆಗೆದುಕೊಂಡು ಇತ್ತವರು. ಬಲಾತ್ಕಾರವೇ ಆಯ್ತಲ್ಲ ಇವರದ್ದು. ಅದಕ್ಕೆ ಹೇಳುದು ಕಾಡಿನ ಜನರು ಅಂತ, ಸಂಸ್ಕಾರ ಇಲ್ಲ ಅಂತ. ಹೊಡೆದು ಹಾಕಿದ್ದು ನಾವು ಬಂದು ಎಳ್ಕೊಂಡು ಹೋಗ್ತೇವೆ. 4 ಕೊಟ್ಟು ಕಳಿಸಿದ್ದೇನೆ. ನಿಮ್ಮ ಯಜಮಾನನೇ ಬರಲಿ ಕೇಳಲಿಕ್ಕೆ ಅಂತ ಹೇಳಿ ಕಳಿಸಿದ್ದೆ. ನೋಡಿ ಯಾರು ಬರುವವರು. ಏನು ಯಜಮಾನ ಬರಬೇಕು ಅಂತ ಹೇಳಿ ಕಳಿಸಿದವರು? ಯಜಮಾನ ಅಂದ್ರೆ ನನ್ನ ಯಜಮಾನ ಅಲ್ಲ, ಅವರ ಯಜಮಾನ. ಅವರ ಯಜಮಾನ ಮತ್ತೆ ನನ್ನ ಯಜಮಾನ ಅಲ್ಲಿ ಎದುರಿಗೆ ಬೇಟೆಯಾಡಿದವರು ನಾವು. ಇರುವಂತಹ ನಮ್ಮನ್ನು ಮಾತಾಡಿಸದೆ ನಮ್ಮ ಯಜಮಾನನನ್ನು ಕರೆಯುವಂತಹ ಕೆಲಸ ಎಂಥದ್ದಕ್ಕೋ ನಿನಗೆ? ಮತ್ತೆ ನಿನಗೆ ಮುಂದೆ ಧೈರ್ಯ ಬರುವುದಕ್ಕೆ ಧೈರ್ಯ ಸಾಲದ ಕೆಲಸದವರನ್ನು ಕಳಿಸಿದ್ಯಾಕೆ? ಕೆಲಸದವರನ್ನು ಕಳಿಸಿದ್ದು ಅಂತಲ್ಲ, ನಮ್ಮವರೇ ಬೇಟೆಯಾಡಿದ್ದು. ಆಡಿದ ಬೇಟೆಯನ್ನು ತೆಗೆದುಕೊಂಡು ಹೋಗಬಾರದು ಅಂತ ಹೇಳಿದ್ರೆ ಇದು ಯಾವ ನ್ಯಾಯವಾಗುತ್ತೆ? ಅಯ್ಯಯ್ಯೋ, ಆಡಿದ ಬೇಟೆ ಯಾವುದು ಅಂತ ಬೇಡ. ಹಂದಿ ಅಲ್ವಾ? ಹಂದಿ ನಾನಲ್ಲ, ನಿಮ್ಮ ಬೇಟೆ. ನೀನಲ್ಲವೇ ಅಲ್ಲ, ಹಂದಿ ಅಲ್ವಾ? ಆದ್ರೆ ಹಂದಿ ನಿನ್ನ ಕಾಲಬುಡದಲ್ಲಿ ಬಿದ್ದುಕೊಂಡು ಉಂಟಲ್ಲ. ಹೌದು. ಬಾಣ ಪ್ರಯೋಗ ಮಾಡಿದವರು ನಮ್ಮವರು, ನಾವು ಬಾಣ ಪ್ರಯೋಗ ಮಾಡಿದ್ದು. ಹೀಗಿರುವಾಗ ಹಂದಿ ನಮ್ಮದಲ್ಲವೋ ಬೇಟೆ? ನಾನೀಗ ತಪಸ್ಸು ಮಾಡುವ ಒಂದು ಕೆಲಸ ಅಲ್ಲದೆ ಇರ್ತಿದ್ರೆ ನಾನೇ ಹುಡುಕಿಕೊಂಡು ಬರ್ತಿದ್ದೆ ನಿನ್ನನ್ನು. ಹೌದಾ? ಈ ಅರ್ಧ ಕಲಿಸಿದ್ಯಾರು ನಿನಗೆ ಅಂತ ಕೇಳಬೇಕು ಅಂತ. ಓಹೋ, ನೀನಾಗಿ ಬಂದದ್ದು ಒಳ್ಳೆದೆ. ನೀವು ಹೊಡೆದದ್ದು ಅದು ಬಾಣ? ನಾವೇ ಹೊಡೆದ. ಓಹೋ,
ಶಬರ ಆ ಆಹ್! ಬಂದು ನಿಂತು ನಾವು ಹೊಡೆದ ವರಾಹ, ಹ್ಮ್ ಹೀಗೆ ನೀನು ಹೇಳುವ ವಾಕ್ಯದಲ್ಲೇ ಆ ಅದರ ಕುರಿತಾದಂತಹ ಪ್ರಭುತ್ವದ ಒಂದು ಅಹಂಕಾರ ಕಾಣಿಸ್ತದೆ. ಅಹಂಕಾರ ಖಂಡಿತ ನಿನಗೆ. ಹೌದೌದು, ಆ ಮಾತಿನಲ್ಲಿ ಪ್ರಭುತ್ವದ ಒಂದು ಸೊಕ್ಕಿನ ಮಾತು. ಅಲ್ಲ ನಮ್ಮದದು, ನಾವು ಹೊಡೆದದ್ದು ಅಂತ. ನಮ್ಮದನ್ನು ಪಡ್ಕೊಳ್ಳುವುದು ತಪ್ಪು ಹೇಗಾಗುತ್ತದೆ, ಪ್ರಭುತ್ವ ಹೇಗಾಗುತ್ತದೆ? ನಮ್ಮದ್ದೇ ಹೌದಾದ್ರೆ ಅವರವರಿಗೆ ಬಿಟ್ಟದ್ದದು, ಹ್ಮ್ ಮತ್ತೆ ಪಡ್ಕೊಳ್ಳುವುದು ಎಲ್ಲಿಂದ ಬಂತು? ಓಹೋ, ಯಾಕೆ ನಿನ್ನದರಲ್ಲಿ ಅಧಿಕಾರದ ಪ್ರಭುತ್ವದ ಮಾತು ಇಣುಕಿತು ಅಂತ ನಾನು ಹೇಳಿದ್ದು. ಯಾಕೆ? ಯಥಾರ್ಥಕ್ಕಾದ್ರೆ ನೀನು ಹೊಡೆದದ್ದಲ್ಲ, ಅದು ಹೇಗೆ ಹೇಳುತ್ತಿ ನೀನು? ನಾನು ಹೊಡೆದ ಅಲ್ವ ಅದು ಬಿದ್ದದ್ದು. ಅದರ ಮೊದಲು ಹೊಡೆದವನು ನಾನೇ ಅಲ್ಲವೋ? ಮೊದಲಿನೀಗ ಕೆಲವು ವರ್ಷ ಮೊದಲು ಯಾರೋ ಒಬ್ಬ ಹೊಡೆದಿರ್ಬೋದು, ಅದನ್ನೆಲ್ಲ ನಮಗೆ ಹುಡುಕ್ಲಿಕ್ಕೆ ಆಗ್ತದೆ. ಆದರೆ ಅರ್ಧ ಜೀವ ಆದದ್ದನ್ನು ಮತ್ತೆ ನೀನು ಹೊಡೆದು ಅದು ಸಾಯ್ತದೆ ಅಂತ ಇರುವಾಗ ನೀನು ಬಾಣ ಪ್ರಯೋಗಿಸಿದ್ದು. ಅಯ್ಯಯ್ಯೋ. ನೀನು ಪ್ರಯೋಗಿಸದಿದ್ರು ಅದು ಸಾಯ್ತಿತ್ತು. ಈಗ ನೀನು ಬಾಣ ಹೊಡೆದು ಅದು ಏನೋ ಜೀವನ ಮರಣದ ಸ್ಥಿತಿಯಲ್ಲಿ ಹೊರಳಾಡ್ತಾ ಇರುವಲ್ಲಿಗೆ ನಾನು ಬಂದು ಬಾಣ ಹೂಡಿದ್ರೆ ನೀನು ಹೇಳಿದ ಮಾತು ಸರಿ. ಆ, ನೀನು ಹೊಡೆದಾಗ ಅದರ ಪ್ರಾಣ ಹೋಗುವ ಸ್ಥಿತಿಯನ್ನು ಅದಕ್ಕೆ ಬರಲಿಲ್ಲ, ಅದರ ತಾಗಿದೆ. ಅರ್ಧ ಪ್ರಾಣವೂ ಹೋಗ್ಲಿಲ್ಲ. ಓಹೋ, ಅದರ ಚರ್ಮಕ್ಕೊಂದು ಗಾಯ ಆಗಿದೆ, ನೋವಾಗಿದೆ ಅದಕ್ಕೆ. ಹ್ಮ್ ಆದ್ದರಿಂದಲೇ ಧಾವಂತದಿಂದ ಓಡಿಕೊಂಡದ್ದು ಈ ಕಡೆಗೆ ಬಂದದ್ದು. ಹ್ಮ್ ಹೇಗೆ ಓಡೋಡಿಕೊಂಡು ಬಂತು? ಆ, ಇದರಿಗೆ ಯಾರಿದ್ದಾರೆ ಅನ್ನುವುದನ್ನು ನೋಡದೆಯ ಮುಂದಕ್ಕೆ ಕ್ರಮಿಸಬೇಕಾದಂತಹ ಒಂದು ಸ್ಥಿತಿಯನ್ನು ಅದು ಹೊಂದಿತು. ಓಹೋ, ಇದಕ್ಕೆ ಕಾರಣ ಆದದ್ದೇನು? ಹ್ಮ್ ನೀನು ಕಾಡಿನಲ್ಲೇ ಹುಟ್ಟಿದ ಶಬರ ಅಲ್ವಾ, ಬೇರೆಲ್ಲಿಂದ ಅದ್ರ ಬಂದದ್ದು? ಅಲ್ಲ ಕಾಡಿನ ಶಬರನೇ ನಾನು. ಹೌದಾ? ಹೌದು. ಈಗ ಶಬರನಿಗೆ ನಾನು ಪಾಠ ಮಾಡಿ ಆಗಬೇಕಾ ಇನ್ನು? ಅಲ್ಲ, ನಿನ್ನಲ್ಲಿ ಪಾಠ ಕೇಳುವುದಕ್ಕೆ ಅಂತ ಬಂದವನೇ ಅಲ್ಲ ನಾನು. ಅಲ್ಲದೆ ಹೋದ್ರೆ ಹ್ಮ್ ಒಂದು ಮೃಗಬೇಟೆಯನ್ನು ಹೇಗೆ ಮಾಡಬೇಕು ಅನ್ನುವಂತಹ ಒಂದು ಪ್ರಾಥಮಿಕ ಜ್ಞಾನವೂ ಇಲ್ಲದೆ ಇದ್ದವರಾಗ ಮಾತಾಡ್ತೀಯಲ್ಲ ನೀನು. ಹಾಗಲ್ಲವೇ ಅಲ್ಲವಲ್ಲ. ಮತ್ತೆಂತದ್ದು? ಹ್ಮ್ ನಮ್ಮಿಂದ ಹೊಡೆದುರುಳಿಸುವುದಕ್ಕಾಗುವುದಿಲ್ಲ ಅಂತ ನಮಗೆ ತಿಳುವಳಿಕೆ ಬಂದ ಮೇಲೆ ಆ, ಅಂತಹ ದೊಡ್ಡದನ್ನೆಲ್ಲ ಹೊಡೆಯುವುದಕ್ಕೆ ಹೊರಡುವುದೇ ತಪ್ಪು. ಓಹೋ, ತಿಳುವಳಿಕೆ ಇಲ್ಲದೆ ಹೊಡೆದದ್ದು ಅಂತ ಈಗ ನಿನ್ನ ಯೋಚನೆ ಅಲ್ವೋ? ಮತ್ತೆಂತದ್ದು? ಈಗ ಬಾಣ ಹೊಡೆದ ಮೇಲೆ ಹೇಗೆ ಕೇಳಿದರೆ ಅದರದ್ದಾದಂತಹ ಲಕ್ಷ್ಯವನ್ನು ಪರಿಪೂರ್ಣವಾಗಿ ಸಾಧಿಸುವಷ್ಟು ಆ. ನಮ್ಮಲ್ಲಿ ಸಂಕಲ್ಪ ಶುದ್ಧಿಯೂ ಬೇಕು, ಸಾಮರ್ಥ್ಯವೂ ಬೇಕು. ಈಗ ಕೆಲವು ಸಲ ಏನಾಗ್ತದೆ ಕೇಳಿದರೆ ಯೋಜನೆಗಳಿರ್ತದೆ, ಯೋಚನೆ ಬರ್ತದೆ, ಆದರೆ ಅದನ್ನು ಕಾರ್ಯಗತಗೊಳಿಸಿಕೊಳ್ಳುವಂತಹ ಸಾಮರ್ಥ್ಯ ಇರುವುದಿಲ್ಲ. ಬಹುಶಃ ಈಗ ನಿನ್ನಲ್ಲಿ ನಾನು ಕಂಡದ್ದನ್ನು, ಅಪೇಕ್ಷೆ ಸಹಜವೇ. ಆ, ಕಾಡಿನಲ್ಲಿ ತಿರುಗಾಡ್ತಾ ಇದ್ದೀರಿ, ನಿನ್ನ ಹಿಂದೆ ಮುಂದೆ ನೋಡಿದ್ರೆ ಬಹಳ ಜನ ಉಂಟು. ಹೌದು, ನಮ್ಮವರೇ ಅಲ್ಲ ಅಲ್ವಾ? ಈಗ ನೀನು ಹೊಡೆದದ್ದರಲ್ಲಿ ಅವರಿಗೂ ಅವರ ಹೊಟ್ಟೆ ತುಂಬಿಸ್ಲಿಕ್ಕೆ ಆಗಬೇಕು. ಹೌದು ಹೌದು. ಆದ್ದರಿಂದ ದೊಡ್ಡ ಹಂದಿಯನ್ನು ನೋಡುವಾಗ ಆಸೆಯಿಂದ ಹೊಡೆದಿ ನೀನು, ಎಲ್ಲರಿಗೂ ಇವತ್ತೊಂದು ಒಳ್ಳೆ ಊಟ ಸಿಗ್ತದೆ ಅಂತ. ಯಾಕೆ? ಇವರ ಹೊಟ್ಟೆ ತುಂಬಿಸುವ ಹೊಣೆ ಹೊತ್ತವಲ್ಲ, ಅವರ ಯಜಮಾನ ಅಲ್ವಾ ನೀನು. ಆದ್ರೆ ಅದನ್ನು ಮಾತ್ರ ಯೋಚಿಸಿದ್ರೆ ಸಾಕ, ಆ, ಅದಕ್ಕಿಂತ ಆಚೆಗಿನ ಪರಿಣಾಮವನ್ನು ಯೋಚಿಸಬೇಡುವ. ಇಷ್ಟು ದೊಡ್ಡ ಸೂಕರವನ್ನು ಹೊಡೆಯುವುದಕ್ಕೆ ತನ್ನಲ್ಲಿರುವಂತಹ ಸಾಯಕ ಸಾಕಾದೀತೋ, ಅದರ ಸಾಮರ್ಥ್ಯ ಸಾಕಾದೀತೋ ಅನ್ನುವುದನ್ನು ಯೋಚಿಸದೆಯೇ ನೀನು ಮಾಡಿದ ಕೆಲಸ ಅಲ್ಲ. ನಾವು ಅದನ್ನು ಮುಂದಕ್ಕೆ ಹೊಡೀಲಿಕ್ಕಿಲ್ಲ ಅಂತ ನೀನು ಹೇಗೆ ಭಾವಿಸಿದೆ ಅಂತ. ಅಲ್ಲ, ಮುಂದಕ್ಕೆ ಅಂದ್ರೆ ಯಾವಾಗ ಹೊಡೆಯುವುದು? ಅದು ಮುಂದೆ ಬಂದು ಅದನ್ನು ಅಟ್ಟಿಕೊಂಡೇ ಬಂದವರು ನಾವು. ಅಲ್ಲಿ ಬಂದು ಇನ್ನೇನ ಹಂದಿಯ ಬಳಿಗೆ ಬರಬೇಕು ಅಂತ ಇರುವಾಗ ನಿನ್ನ ಬಾಣ ಬಿತ್ತು, ಅದು ಸತ್ತಿತ್ತು. ಇದು ನಿನ್ನ ಕುಟುಂಬವು ಆ ಹಂದಿಯು ಮಾತ್ರ ಇದ್ದ ಕಾಡಿನಲ್ಲಿ ನಿನ್ನ ನ್ಯಾಯ ಸರಿ. ಹಾಗೆ ಹೇಳುತ್ತಾ ಇರುವವನೇ ಅಲ್ಲ ನಾನು. ಈಗ ಹಂದಿ ಮತ್ತು ನಿನ್ನ ಕುಟುಂಬ ಮಾತ್ರ ಈ ಕಾಡಿನಲ್ಲಿ ಇರುವುದು. ಹಾ. ಹಾಗಿದ್ರೆ ನೀನು ಎಲ್ಲಿಗೆ ಬೇಕಾದ್ರೂ ಓಡಿಸಿಕೊಂಡು ಹೋಗಿ ಹೊಡಿ. ಇಲ್ಲಿ ಎಷ್ಟು ಋಷಿಮುನಿಗಳು ತಪಸ್ಸು ಮಾಡ್ತಾರೆ. ಆದ್ರೆ ಅವರು ನನ್ನ ಎದುರಿಗೆ ಬಂದದ್ದರಿಂದ ಆಯ್ತು. ಆ, ಈಗ ಆಯುಧ ಇಲ್ಲದೆ ಇದ್ದ ಕೇವಲ ಬ್ರಾಹ್ಮಣರು ಸಾತ್ವಿಕರು ಇಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಈಗ ಅವರ ಮೇಲೆಲ್ಲ ಹಂದಿ ಹೋಗ್ತಿದ್ರೆ ಏನಾಗ್ತಿತ್ತು ಅನರ್ಥ? ಋಷಿಮುನಿಗಳಷ್ಟು ಮಂದಿಗಳಿದ್ದಾರೆ ಈ ಕಾಡಿನ, ಯೋಚನೆ ಬೇಡುವ ನಿನಗೆ? ಛೆ, ಯೋಚನೆ ಇಲ್ಲದೆ ನನ್ನ ವ್ಯವಹಾರ ಅಂತ ನೀನು ಮತ್ತೆಂತದ್ದು ಯೋಚನೆ? ಎಂಥ ಪರಿಸ್ಥಿತಿ ಹೊಟ್ಟೆ ತುಂಬಿಸುವ ಯೋಚನೆ ಒಂದು ಬಿಟ್ಟರೆ ಬೇರೆ ಎಂತದ್ದು ಇಲ್ಲ ನಿನಗೆ. ಅಲ್ಲ, ನಮ್ಮ ಜೀವನ ಧರ್ಮವೇ ಅದು ಅಂತ. ಅಲ್ಲ, ಜೀವನ ಧರ್ಮ ಹೌದು, ಇನ್ನೊಬ್ಬರ ಜೀವನ ತೆಗೆಯುವುದಲ್ಲ ನಿಮ್ಮ ಧರ್ಮ. ನಾವು ತೆಗೆಯುವುದಕ್ಕೆ ಹೋಗುವವರೇ ಅಲ್ಲ, ಕೆಲವೊಮ್ಮೆ ಅನಿವಾರ್ಯವಾಗಿ ಹಾಗಾಗಿ ಬಿಡುತ್ತದೆ. ಅನಿವಾರ್ಯವಾದ್ರೂ ಬರಬಾರದು, ಅದು ಉದ್ದೇಶ ಇರುವುದು. ಈಗ ನಾನಿಲ್ಲಿ ಇದ್ದದ್ದರಿಂದ ಆಯ್ತು, ಇಲ್ಲದಿದ್ರೆ ಆ ಹಂದಿ ಯಾರ ಮೇಲೆ ಹೋಗಿ ಬೀಳ್ತಿತ್ತು ಯಾರಿಗೆ ಗೊತ್ತು? ಅಯ್ಯೋ ದೇವರೇ, ದೊಡ್ಡ ಅನಾಹುತ ಆಗ್ತಿತ್ತಲ್ಲ. ನೋವು ಮಾಡಿ ಬಿಟ್ಟಿದ್ದಿ. ನಿನ್ನ ಸಹಾಯಕದಲ್ಲಿ ಅಷ್ಟು ಕಸುವಿಲ್ಲ ಅನ್ನುವುದು ನಿನಗೆ ಗೊತ್ತಿದ್ದ ಮೇಲೆ ಅಂತ ಶರ ಪ್ರಯೋಗ ನೀನು ಮಾಡಬಾರದಿತ್ತು. ಒಂದು ಹಂದಿಯನ್ನು ಹೊಡೆಯುವುದಕ್ಕೆ ಎಷ್ಟು ತ್ರಾಣದ್ದು ಬೇಕಾಗ್ತದೆ ಅನ್ನುವ ಯೋಚನೆ ಇಲ್ಲದೆ ಇದ್ದವ ಎಂತ ಶಬರ ಅದು ಅಲ್ಲ? ಕೇಳುದು ನಾನು, ಈಗ ಕಾಡಿನಲ್ಲಿ ಇರುವುದಲ್ವಾ? ಈಗ ಕಾಡಿನಲ್ಲಿರುವ ಎಲ್ಲಾ ಮೃಗಗಳು ಒಂದೇ ಧಾರಣಾ ಸಾಮರ್ಥ್ಯ ಹೊಂದಿದ್ದಲ್ಲ. ಈಗ ಮೊಲ ಹೊಡೆಯುವುದಾದ್ರೆ ಹೇಗೆ, ಹಕ್ಕಿ ಹೊಡೆಯುವುದಾದ್ರೆ ಹೇಗೆ, ಅಥವಾ ಆನೆಗೆ ಹೊಡೆಯುವುದಾದ್ರೆ ಹೇಗೆ, ಹುಲಿಸಿಂಹಗಳನ್ನು ಹೊಡೆಯುವುದಾದ್ರೆ ಹೇಗೆ, ಹಂದಿ ಹೊಡೆಯುವುದು ಹೇಗೆ, ಇದೆಲ್ಲ ಬೇರೆ ಬೇರೆ ಅಲ್ವಾ? ಹೌದೌದು. ಈಗ ಹಂದಿಗೆ ಹೊಡೆಯುವ ತ್ರಾಣದಲ್ಲಿ ನೀನು ಮೊಲಕ್ಕೆ ಹೊಡೆದ್ರೆ ನಿನಗೆ ಮಾಂಸ ಸಿಕ್ಕಿತ್ತ?
ಅಲ್ಲ ನೀನು ನನ್ನನ್ನು ಶಬರ ಹೌದು ಅಲ್ವೋ ಅಂತ ಸಂಶಯದಲ್ಲಿ ನನಗೆ ಪಾಠ ಮಾಡಿದ ಹಾಗೆ ಅಲ್ಲ, ಅನ್ನಿಸ್ತಾ ಹೇಳೋದು ನಾನು. ಉಂಟು. ಈಗ ಅಂಥದ್ದು ತ್ರಾಣದ್ದು ತೆಗೆದು ಹೊಡಿಬೇಡು ಅದಕ್ಕೆ. ಹೌದು ಹೌದು. ಈಗ ನೋಡು, ಯೋಚಿಸಿ ಕೆಲಸ ಮಾಡಿದರೆ ಎಷ್ಟು ಪರಿಣಾಮ ಕೊಡ್ತದೆ ಅನ್ನುವುದಕ್ಕೆ ನನ್ನ ಒಂದು ಬಾಣ ಸಾಕ್ಷಿ. ನೋಡು, ನಾನೇನು 1000 ಬಾಣ ಹೂಡಿದ್ದೇನೆ? ಇಲ್ಲ. ಒಂದು ಬಾಣ ತೆಗೆದು ಬಿಟ್ರೆ ಅಲ್ಲಿಯೇ ಸತ್ತು ಬಿದ್ದಿದೆ. ಒಂದು ಹೆಜ್ಜೆ ಅದಕ್ಕೆ ಮುಂದಿಡ್ಲಿಕ್ಕೆ ಅವಕಾಶ ನಾನು ಕೊಡ್ಲಿಲ್ಲ. ನೀನು ನೋಯಿಸಿ ಬಿಟ್ಟದ್ದರಿಂದ ಇಮ್ಮಡಿಯ ಸಾಮರ್ಥ್ಯ ಬರ್ತದೆ ಹಂದಿಗೆ. ಹಂದಿಗಳ ಸ್ವಭಾವ ಹಾಗೆ. ಸಹಜವಾಗಿ ಅದಕ್ಕೆ ತ್ರಾಣ ಉಂಟು. ಆದ್ರೆ ಎಲ್ಲಿಂದಾದ್ರೂ ಅದಕ್ಕೆ ಅರ್ಧ ಪೆಟ್ಟು ಬಿತ್ತ ಆಮೇಲೆ ಅದು ಕಂಡವರ ಮೇಲೆ ಆಕ್ರಮಣ ಮಾಡ್ತದೆ. ಅದರ ಸಹಜವಾದ ಸ್ವಭಾವ. ಗುರಿ ಹಿಂದಿಂದ ಬರುತ್ತಾ ಉಂಟು ಅನ್ನುವಂತ ಭಯವಿರುತ್ತದೆ ಅಂತ ನೀನು ಆಡುತ್ತಿ. ಭಯವ ಮತ್ತೊಂದು, ತನಗೆ ಪೆಟ್ಟು ಬಿದ್ರೆ ಅದು ಮುಂದೆ ಹೋಗುವುದೇ, ಮುಂದೆ ಯಾರು ಅಂತ ಮತ್ತೆ ನೋಡುವುದೇ ಇಲ್ಲ. ಇಂಥ ಸ್ವಭಾವ ಹಂದಿಗುಂಟು ಅನ್ನುವುದು ಕಾಡಿನಲ್ಲಿದ್ದ ನಿನಗೆ ಗೊತ್ತಿರಬೇಡ. ಹಾಗೆ ಬಹಳ ಎಚ್ಚರದಿಂದಲೂ ಹಂದಿ ಬೇಟೆ ಮಾಡುವುದು. ಅದಕ್ಕೆ ಹೊರತಾಗಿ ನಾನೊಂದು ಗಾಯ ಮಾಡಿ ಬಿಟ್ಟಿದ್ದೇನೆ. ಯಾವಾಗ? ನಿನಗಿಂತ ಮೊದಲೇ ಒಂದು ಬಾಣ ಹೂಡಿದ್ದೇನೆ. ಇನ್ನು ಕೇಳಿದ್ರೆ ಹೇಳ್ತಿ ಕೆಲವು ವರ್ಷ ಮೊದಲೇ ಹೂಡಿದ್ದೇನೆ ಅಂತ. ಅಲ್ಲ ಅಂತೆ. ಹಾಗೆ ಹುಟ್ಟುವಾಗ ಬ್ರಹ್ಮನೇ ಬರೀತಾನೆ ಇಂಥ ದಿವಸ ನೀನು ಸಾಯುವುದು ಅಂತ. ಹಾಗೆ ಅಂತ ಬ್ರಹ್ಮ ಹಂದಿ ತಕೊಂಡು ಹೋಗ್ಲಿಕ್ಕೆ ಆಗ್ತದ? ಅಲ್ಲ ಅಂತೆ. ಯಾರದ್ದು ದುಡಿಮೆ ಅಂತ ಇರುವುದು? ನನ್ನ ಬಾಣದಿಂದ ಸುಕಳಕೊಂಡಂತ ಹಂದಿಯ ಮೇಲೆ ಅಧಿಕಾರ. ಬಿಟ್ಟುಕೊಡೋದನ್ನು ಎಂತದ್ದು ಬಿಟ್ಟುಕೊಡು? ಆಗುವುದಿಲ್ವ? ಹೊಟ್ಟೆಗೆ ಬೇಕು ಅಂತ ಆದ್ರೆ ಕೇಳು. ಈಗ ನಾನು ಹಂದಿ ತಿನ್ನೋ ಜಾತಿ ಅಲ್ಲ. ಅಯ್ಯ ಪುಣ್ಯಾತ್ಮ, ನಿನ್ನ ಹೆಸರು ಹೇಳಿ ಇವತ್ತು ನಾವೆಲ್ಲ ಹೊಟ್ಟೆ ತುಂಬ ಊಟ ಮಾಡಿ ನಿದ್ದೆ ಮಾಡ್ತೇವೆ. ನಿನ್ನ ಹಂದಿಯನ್ನು ನಮಗೆ ಬಿಟ್ಟು ಕೊಡ್ಬೇಕು ಅಂತ ಕೇಳಿದ್ರೆ ನಾನು ಬಿಟ್ಟು ಕೊಡ್ತಿದ್ದೆ. ನಾನು ಹಂದಿ ತಿನ್ನುವುದು ಬಿಡು, ಹಣ್ಣೇ ತಿನ್ನುವುದಿಲ್ಲ ಈಗ. ತಪಸ್ಸಿಗೆ ಪ್ರಾರಂಭ ಮಾಡಿ ಅಷ್ಟಾಯ್ತು ಅಂತ ಹೇಳಿದ್ ನಾನು. ಮೊದಲಿಗೆಲ್ಲ ಹಣ್ಣು ತಿಂತಿದ್ದೆ, ಆಮೇಲೆ ಎಲೆ ತಿಂತಿದ್ದೆ, ಆಮೇಲೆ ತರಗೆಲೆ ತಿನ್ನುವುದನ್ನು ಬಿಟ್ಟೆ, ಆಮೇಲೆ ನೀರು ಮಾತ್ರ ಕುಡಿಯುತ್ತಿದ್ದೆ, ನೀರು ಕುಡಿಯುವುದನ್ನು ಬಿಟ್ಟೆ. ಈಗ ಕೇವಲ ವಾಯು ಸೇವನೆಯಿಂದ ನಾನು ತಪಸ್ಸನ್ನು ಮಾಡ್ತಾ ಇರುವ. ಮತ್ತೆ ನನಗೆ ಹಂದಿ ಅಂತದ್ದಕ್ಕೆ. ಆದ್ರೆ ಅಧಿಕಾರದ ದರ್ಪದಿಂದ ಕೇಳಿದ್ರೆ ಆಗುವಂತದ್ದಲ್ಲ. ಕಾಲು ಹಿಡಿದು ಕೇಳು, ಬೇಕಾದ್ರೆ ಕೊಡ್ತೇನೆ. ಹಂದಿ ತಗೊಂಡೋಗಿ ಎಲ್ಲರೂ ಕುಟುಂಬದವರು ಒಟ್ಟಿಗೆ ಕೂತುಕೊಂಡು ಊಟ ಮಾಡಿ, ನಮ್ಮಿಂದ ಆಕ್ಷೇಪ ಇಲ್ಲ. ಕಾಲು ಹಿಡಿದು ನಾನು ಕೇಳಬೇಕು. ಹೌದು. ನೀವು ತಪಸ್ವಿ ಹೌದು? ನೀನು ತಪಸ್ವಿ ಹೌದು ಅಂತ ನನಗೊಮ್ಮೆಗೆ ಅಚ್ಚರಿಯಾಗುವುದಕ್ಕೆ ಆರಂಭ ಆಗಿದೆ. ನೀನು ತಪಸ್ಸಿನಲ್ಲಿ ನಿರತನಾದವ. ಹಂದಿ ಓಡಿಕೊಂಡು ಬಂತು, ಅದು ಬಂದಂತಹ ರಭಸವನ್ನು ಕಂಡು ಅದು ಮತ್ತೆ ತೊಂದರೆಯನ್ನು ಉಂಟು ಮಾಡಬಾರದು ಅನ್ನುವಂತಹ ಕಾರಣಕ್ಕಾಗಿ ಬಾಣ ಪ್ರಯೋಗಿಸಿದೆ, ಅದು ಸತ್ತು ಬಿತ್ತು ಅನ್ನುವಂಥದ್ದು ನಿನ್ನ ವಾದ. ಈ ಹಿಂದೆ ನಾವು ಮಾಡಿದ ಕೆಲಸಕ್ಕಲ್ಲಿಗೆ ಬೆಲೆ ಇಲ್ಲ ಅಂತ ಆಯಿತು. ಆದರೆ ನೀನು ಕಾಣದೇ ಇದ್ದರೂ ಕೂಡ ಅದನ್ನು ಅಟ್ಟಿಸಿಕೊಂಡು ಅದನ್ನು ಬೆಂಬತ್ತಿ ಬಂದು ಬಾಣ ಪ್ರಯೋಗಿಸಿದವರು ನಾವು ಎನ್ನುವುದು ಸತ್ಯವೇ. ಕಿರಾತರಾದಂತಹ ನಮಗೆ ತಪಸ್ವಿಯಾದಂತಹ ನೀನು ಕಿರಾತ ಧರ್ಮದ ಬೋಧನೆ ಮಾಡುತ್ತಾ ಇದ್ದಿ. ಎಂಥ ವಿಪರ್ಯಾಸ! ಕಿರಾತರಾದವರಿಗೆ ಹೇಗೆ ಬೇಟೆಯಾಡಬೇಕು ಅಂತ ಗೊತ್ತಿಲ್ವೋ? ಅಲ್ಲ, ಅದೇ ಕೇಳುದು ನಾನು. ಗೊತ್ತಿದ್ರೆ ಹೀಗಾಗ್ತದ ಮತ್ತೆ? ಈಗ ಹೇಗಾದ್ರೂ ಮಾಡಿ ಅದನ್ನು ಮಣಿಸ್ತಾ ಇದ್ದೆವು ನಾವು. ಈಗ ನನ್ನ ಮೇಲೆ ಹಾಯಲಿಕ್ಕೆ ಅದನ್ನು ಬಿಟ್ಟದ್ದ? ನಿನ್ನ ಮೇಲೆ ಹಾಯಲಿಕ್ಕೆ ಬಿಟ್ಟದ್ದು ಅಂತಲ್ಲ, ಮತ್ತೆ ಅದು ಬಂದದ್ದು ಆ ದಾರಿಯಲ್ಲಿ ಇಂತ ಎದುರಿಗೆ ಸಿಕ್ಕಿದವ ನೀನು ಅಂತ. ಹೌದಪ್ಪ, ಈಗ ನಾನಾದ್ದರಿಂದ ಆಯ್ತು, ನಾನು ಅದನ್ನೇ ಅಲ್ವ ಆಗ ಹೇಳಿದ್ದು. ಹೌದು ಹೌದು. ಆ ಕಡೆಗೆ ಅವರು ಸುಮ್ಮನೆ ಕುಳಿತು ತಪಸ್ಸು ಮಾಡ್ತಾ ಇದ್ದಾರೆ, ಹೋಗಿ ಅವರ ಮೇಲೆ ಬೀಳ್ತಿದ್ರೆ ಏನಾಗ್ತಿತ್ತು? ಅಲ್ಲ, ನನಗೆ ನಿನ್ನ ಕರುಣೆಯ ಭಾವ, ಇನ್ನೊಬ್ಬರ ಮೇಲಿರುವಂತಹ ದಯೆಯ ಭಾವ ನನಗೆ ಅರ್ಥ ಆಗುತ್ತಾ ಉಂಟು. ಯಾರಿಗೂ ಅನ್ಯಾಯ ಆಗಬಾರದು ಅಂತ. ಇರಲಿ, ತಪ್ಪು ಅಂತ ನಾನು ಆಡುವುದಿಲ್ಲ. ಆದರೆ ನಿನ್ನ ವೇಷವನ್ನು ನೋಡುವಾಗ, ನಿನ್ನ ಮಾತುಗಳನ್ನು ಕೇಳುವಾಗ ನೀನು ನಿಜವಾಗಿಯೂ ತಪಸ್ವಿಯೋ ಅಂತ ಸಂಶಯ ನನ್ನ ಮನದಲ್ಲಿ ಮೂಡುತ್ತಾ ಉಂಟು. ಅದ್ಯಾಕೆ ಅನುಮಾನ ಬಂದದ್ದು ನಿನಗೆ?
ತಪಸ್ವಿ ಆದವ ಯಾವುದೂ ಬೇಡ, ಲೌಕಿಕದ ಸಂಪರ್ಕವೇ ಬೇಡ, ಏನೂ ಬೇಡ ಎನ್ನುವಂತಹ ಭಾವದಿಂದ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಎಲ್ಲವನ್ನು ತೊರೆದು ತಪಸ್ಸಿಗೆ ಕುಳಿತುಕೊಳ್ಳುವುದು ಧರ್ಮ ಅಲ್ವೋ? ಹೌದು, ಏನೂ ಬೇಡ ಅಂದ್ರೆ ಪ್ರಾಣವೂ ಬೇಡ ಅಂತ ಅರ್ಥವ? ಅಲ್ಲ, ಅದು ಅವರವರ ಭಾವಕ್ಕೆ. ಅಲ್ಲ, ನಿನ್ನ ಲೆಕ್ಕದಲ್ಲಿ ಬಹುಶಃ ಹಾಗೆ ಹಂದಿ ಹಾಯಿಲಿ ಏನು ಬೇಕಾದ್ರೆ ಆಗ್ಲಿ, ಪ್ರಾಣ ಬೇಕಾದ್ರೆ ಹೋಗ್ಲಿ ಅಂತ ಸುಮ್ಮನೆ ಹಂದಿ ಇರ್ಲಿ ಪುಣ್ಯಾತ್ಮ ಅಲ್ಲಿ. ನಿನ್ನ ತಪಸ್ವಿಯ ಈ ಚರ್ಯೆಯ ಬಗ್ಗೆ ನಾನು ಮಾತಾಡ್ತಾ ಇರುವುದು. ಈ ಬಿಲ್ಲು ಬಾಣವನ್ನೆಲ್ಲ ಇಟ್ಟುಕೊಂಡು ಹೌದೌದು ನೀನು ತಪಸ್ಸಿಗೆ ಕೂತದ್ದು ಹೌದೋ? ಇದೊಂದು ಈ ಮಾರ್ಜಾಲ ಸನ್ಯಾಸ ಅಂತ ಒಂದುಂಟು, ಗೊತ್ತುಂಟ ನಿಮಗೆ? ಅದೇ ಹೇಗಪ್ಪ? ಒಂದು ಬೆಕ್ಕು ತನಗೆ ದಿನನಿತ್ಯವೂ ಬೇಟೆಯಾಡುವೆಯೋ ಅಥವಾ ಹಿಡಿಯುವುದರ ಮೂಲಕವೋ ಇಲಿಯನ್ನು ಹಿಡಿಯುವುದಕ್ಕೆ ಸಾಧ್ಯ ಆಗದೇ ಇದ್ದಂತಹ ಸಂದರ್ಭದಲ್ಲಿ, ಅಥವಾ ಔದಾಸೀನ್ಯ ಭಾವದಿಂದಲೋ ಏನು, ಸುಲಭವಾಗಿ ಆಹಾರ ನನ್ನ ಬಳಿಗೆ ಬರಬೇಕು ಅಂತ ಯೋಚನೆ ಮಾಡಿತಂತೆ. ಯೋಚಿಸಿದಂತಹ ಬೆಕ್ಕಿಗೆ ಹೊಳೆದ ಉಪಾಯ ಒಂದೇ, ನಾನು ಸನ್ಯಾಸಿ ಆದ್ರೇನು ಅಂತ. ಸನ್ಯಾಸಿಯಾಗಿ ತಪಸ್ಸಿಗೆ ಕುಳಿತ ಹಾಗೆ ಬಹಳ ನಿಷ್ಠೆಯಿಂದ ಕುಳಿತುಕೊಳ್ಳುವುದು, ಎಲ್ಲರೂ ಭಕ್ತರ ಹಾಗೆ ಅದರ ಬಳಿಗೆ ಬರುವ ಹಾಗೆ ಮಾಡುವುದು. ಭಕ್ತರು ಯಾರು? ಇಲಿಗಳೇ. ದಿನಾ ಬರ್ತಾ ಇದ್ದಂತಹ ಭಕ್ತರಲ್ಲಿ ಕೈ ಮುಗಿದು ಅಡ್ಡ ಬಿದ್ದು ಹೋಗುವಾಗ ಹಿಂದೆ ಇದ್ದಂತಹ ಇಲಿಯನ್ನು ಗಬಕ್ಕನೆ ಹಿಡಿದು ತಿನ್ನುವುದು. ದಿನನಿತ್ಯವೂ ಮಾಡಿದ್ದು ಆ ಮಾರ್ಜಾಲ ಸನ್ಯಾಸಿ ಅದನ್ನೇ. ಅಂದ್ರೆ ಅದರದ್ದು ಸನ್ಯಾಸ ಅನ್ನುವುದು ಸುಮ್ಮನೆ ನಟನೆ ಅಂತ. ಹೌದು, ಕೊನೆಗೊಂದೇ ಇಲಿಗೆ ಗೊತ್ತಾದಿದ್ದರ ಕಥೆ ಅಲ್ವಾ? ಉಳಿದದ್ದೆಲ್ಲ ಸತ್ತಾಗಿದೆ. ಈ ಬಕ ಧ್ಯಾನವೂ ಹಾಗೆ ಅಲ್ವ? ಒಂಟಿ ಕಾಲಲ್ಲಿ ನಿಂತುಕೊಂಡು ಆಹಾರ ಹಿಡಿಲಿಕ್ಕೆ ಬೇಕಾಗಿ ಬಕ ಪಕ್ಷಿ ಕಾಯ್ತಾ ಇರುವಂತದ್ದು. ನಮ್ಮಲ್ಲಿ ಪಾಠ ಮಾಡುವಾಗ ಗುರುಗಳು ಅದನ್ನು ಹೇಳ್ತಾರೆ, ನಮ್ಮ ಧ್ಯಾನ ಹೇಗೆಂದ್ರೆ ಭಕಧ್ಯಾನದಾಗಿ ಇರಬೇಕು ಅಂತ, ಏಕಾಗ್ರತೆ ಇರಬೇಕು. ನಮಗದ ಆದರ್ಶ. ಹೌದು ಹೌದು. ಮತ್ತೆ ನಾವು ಪ್ರಾಣಿ ಪಕ್ಷಿಗಳಿಂದಲೂ ಆದರ್ಶ ತೆಕ್ಕೊಳ್ತೇವೆ, ಇಲ್ಲದೆ ಇದ್ದದಲ್ಲ. ಸತ್ಯವೇ. ಕೋಳಿಯಿಂದ ನಾವು ಕಲಿಬೇಕಾದದ್ದುಂಟು, ಅಂದ್ರೆ ಕುಕ್ಕುಟದಿಂದ, ಹೆಬ್ಬಾವಿನಿಂದ ಕಲಿಬೇಕಾದದ್ದುಂಟು, ಆಮೇಲೆ ಮಿಕ್ಕುಳಿದ ಪ್ರಾಣಿಗಳಿಂದ ಕಲಿಯಬೇಕಾದದ್ದುಂಟು. ಹಾಗೆ ಬಕ ನಮಗೆ ಧ್ಯಾನಕ್ಕೆ ಪ್ರತೀಕ ಅಲ್ವೋ? ಧ್ಯಾನ ಅಂದ್ರೆ ಹೇಗಿರ್ಬೇಕಂದ್ರೆ ಬಕದಾಗಿರ್ಬೇಕು ಅಂತ. ಒಂಟಿ ಕಾಲಿನಲ್ಲಿ ನಿಂತು ತನಗೆ ಸಿಗಬೇಕಾದದ್ದು ಸಿಗುವಲ್ಲಿವರೆಗೆ ಆಚೀಚೆ ಅಲುಗಾಡ್ಲಿಕ್ಕಿಲ್ಲ ಅದು ಅಲ್ವೋ? ಅಲ್ಲಿ ಇರುವುದೇ ಇನ್ನೊಬ್ಬನಿಗೆ ಗೊತ್ತಾಗದ ಹಾಗಿರುತ್ತದೆ. ಹೌದೌದು. ಇದೆಲ್ಲವೂ ನಟನೆ ಅಲ್ವೋ? ಅದು ನಿಜವಾಗಿಯೂ ತಪಸ್ಸು ಮಾಡುವುದು ಅಂತಲ್ಲ, ನಿನ್ನದು ಹಾಗೆಯೋ ಅಂತ. ಅಲ್ಲ, ಈಗ ಮಾರ್ಜಾಲ ಸನ್ಯಾಸಿಯಾಗತ್ತ ನನಗೆ ಹೆಚ್ಚು ಅನ್ವಯ ಆಗುವುದಕ್ಕಿಂತ ನಿನಗೆ ಹೆಚ್ಚು ಅನ್ವಯ ಆದಾಗ ಕಾಣ್ತದೆ. ಆಗುವುದೇ ಇಲ್ಲ ಅದು. ಅಲ್ಲ, ಯಾಕಂದ್ರೆ ನಿನಗೆ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಹಂದಿ ಬೇಕು, ಹೊಡಿಲಿಕ್ಕೆ ತ್ರಾಣ ಇಲ್ಲ. ಅದಕ್ಕೆ ಏನು ಮಾಡುದು ಕೇಳಿದರೆ, ಒಂದು ಬಾಣ ಸಣ್ಣದು ಬಿಟ್ಟು ಬಿಡುದಲ್ಲ. ಯಾರಾದ್ರೂ ತ್ರಾಣ ಇದ್ದವ ಹೊಡಿತಾನೆ, ಮತ್ತೆ ಬಂದು ಹಿಡುದು, ಮೊದಲು ನಾನು ಅದಕ್ಕೆ ಗುರುತು ಹಾಕಿದ್ದೇನೆ, ಹಾಗೆ ಅದು ನನ್ನದು ಅಂತ. ಅಲ್ಲ, ಇಂಥದ್ದೆಲ್ಲ ಹೊಳೆಯುವುದಂತಹ ತಪ್ಪುಗಳನ್ನ ಮಾಡಿದವರಿಗೆ ಮಾತ್ರ. ಹಾಗಲ್ಲ, ಅದು ಲೋಕಜ್ಞಾನದಿಂದ ಬರ್ತದೆ. ತಪ್ಪು ಮಾಡಿ ಆಗಬೇಕು ಅಂತಿಲ್ಲ. ಮಾತಾಡುವವ ಅನುಭವ ಅನ್ನುವುದು ಸ್ವಂತ ಅನುಭವವೇ ಆಗಬೇಕು ಅಂತಿಲ್ಲ, ಲೋಕ ಅನುಭವ ಅಂತ ಅದಕ್ಕೆ. ಓಹೋ, ಲೋಕಾನುಭವದ ಮೂಲಕ ಇದನ್ನೆಲ್ಲ ತಿಳ್ಕೊಂಡದ್ದು. ಇರ್ಲಿ, ನಿನ್ನ ಅನುಭವದ ಬಗ್ಗೆ ನಮಗೂ ಒಂದು ಚೂರು ಅನುಭವ ಆಯಿತು. ಇದು ಅನುಭವ ಆದ ಕಾರಣಕ್ಕೆ ಕೇಳುತ್ತಾ ಇದ್ದೇನೆ. ಹೀಗೆಲ್ಲ ಇಲ್ಲಿ ಇದ್ದುಕೊಂಡು ತಪಸ್ವಿಯ ಹಾಗೆ ನಟನೆ ಮಾಡಿಕೊಂಡು, ಅಥವಾ ತಪಸ್ವಿಯ ಹಾಗೆ ಸುಮ್ಮನೆ ಇನ್ನೊಬ್ರು ಕಾಣಬೇಕು, ಈ ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಆಡುತ್ತಾರಲ್ಲ, ಸುಮ್ಮನೆ ಕುಳಿತುಕೊಂಡು ತಪಸ್ಸು ಮಾಡುದು, ದಾರಿಯಲ್ಲಿ ಹೋಗುವವರೆಲ್ಲರೂ ಬಂದು ಅಡ್ಡಬಿದ್ದು ಸ್ವಾಮಿ ದೇವರೇ ನಮ್ಮನ್ನು ಹರಸಬೇಕು ಅಂತ ಹೇಳುವಂತದ್ದು. ಆಗ ಒಂದು ಹಣ್ಣು ಹಂಪಲು ಅಥವಾ ಒಂದಿಷ್ಟು ಏನನ್ನೋ ನಿನ್ನ ಕಾಲ ಬುಡಕ್ಕೆ ಕೊಟ್ಟು ಇಟ್ಟು ಅಲ್ಲಿನ ಮುಂದೆ ಸಾಗಿ ಹೋಗುತ್ತಾರೆ. ಈ ಮೂಲಕ ಹೊಟ್ಟೆ ತುಂಬಿಸಿಕೊಳ್ಳುವಂತ ವಿಷಯ ಎಲ್ಲ ಹೌದು. ಆದ್ರೆ ಒಂದೇ ಸಮಸ್ಯೆ ಬಂದದ್ದೇನು ಕೇಳಿದ್ರೆ, ನಾನು ಇಲ್ಲಿ ಬಂದು ನಿಂತದ್ದು. ಓಹೋ, ನಾನೀಗ ನಾಡಿನ ನಾಗರಿಕರ ಮಧ್ಯದಲ್ಲಿ ಹೀಗೊಂದು ವೇಷ ಮಾಡಿ ಕೂತದ್ದಾದ್ರೆ ನಿನ್ನ ಪ್ರಶ್ನೆ ಎಲ್ಲ ಒಂದು ಹುಟ್ಟಿಕೊಳ್ತದೆ, ಎಲ್ಲಿಯಾದ್ರೂ ಹೀಗೆ ಹೌದಾ ಅಂತ. ಈಗ ನಿಜವಾಗಿ ಸಾರ್ವಜನಿಕರಿಂದ ಏನಾದ್ರೂ ಲಾಭವನ್ನು ನಿರೀಕ್ಷೆ ಮಾಡುವ ಜನರೇ ಇಲ್ಲದೆ ಇದ್ದಲ್ಲಿ ಬಂದು ಕೂತುಕೊಳ್ತಾನ. ಜನರ ಮಧ್ಯದಲ್ಲಿ ಎಲ್ಲ ಹೋಗಿ ಕೂತುಕೊಳ್ಬೇಕಾಗ ಅಲ್ಲ, ಬರುವುದೇ ಇಲ್ಲ ಅಂತ ಇಲ್ಲವಲ್ಲ ಅಂತ. ಯಾರು ಇಲ್ಲಿಗೆ ಬರುವವರು? ಯಾರಾದ್ರೂ ಬರ್ತಾರೆ, ದಾರಿ ಹೋಗರು. ಒಂದೋ ಇಲ್ಲೇ ವಾಸಿಸುವ ನೀವು ಶಬರರು, ನಿಮ್ಮಿಂದ ಸಿಕ್ಕಿದ್ರೆ ಎಂತದ್ದು ಸಿಕ್ಕಿತು, ಇಂಥದ್ದು ಸಿಕ್ಕುವುದು, ಬೇರೆ ಎಂತದ್ದು ಸಿಕ್ಕಿತು. ಆಮೇಲೆ ಎಲ್ಲಾ ಬಿಟ್ಟ ಋಷಿ ಮುನಿಗಳು ಇಲ್ಲಿರುವುದು, ಬದುಕೇ ಬೇಡ ಅಂತ ಹೇಳಿದರು. ಅವರು ಅವರಷ್ಟಕ್ಕೆ ಧ್ಯಾನ ಪರರಾದವರು. ಇಂತಹ ಒಂದು ನಿರ್ಜನತ್ವ ಇರುವಂತಹ ಪ್ರದೇಶದಲ್ಲಿ ಸ್ವಾರ್ಥದ ದೃಷ್ಟಿಯನ್ನು ಇಟ್ಟುಕೊಂಡವ, ಯಾರಿಂದಲಾದ್ರೂ ನನಗೆ ಪ್ರಯೋಜನ ಆಗಲಿ ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡವ ಬಂದು ಕುಳಿತುಕೊಳ್ತಾನೆ. ಈಗ ವೇಷ ಮಾಡಿ ಮೋಸ ಮಾಡುವುದೇ ಉದ್ದೇಶ ಆದ್ರೆ ಇಲ್ಲಿಗೆ ಬರ್ಬೇಕಾ ನನಗೆ? ಊರಿನಲ್ಲೇ ಮಾಡುದಿಲ್ವ ನಾನು? ಅಲ್ಲ, ನನಗೆ ಗೊತ್ತಿಲ್ಲ, ನಿನ್ನ ಪೂರ್ವಾಪರಗಳ ಬಗ್ಗೆ ನನಗೆ ಗೊತ್ತಿಲ್ಲ. ನನ್ನದೊಂದು ಭಾವನೆ ಮಾತ್ರ, ಹೀಗಿರಬಹುದು ಅಂತ ಊಹೆ. ಹಾಗಾಗಿ ಇಲ್ಲಿದ್ಯೋ ಅಂತ ಅದಕ್ಕೆ ಹೇಳ್ತಾ ಇದ್ದೆ. ನಿನಗೆ ತಪಸ್ಸೇ ಮುಖ್ಯ ಅಂತಾದ್ರೆ, ನಾನು ಅಹಂಭಾವದಲ್ಲಿ ಮಾತಾಡಿದ್ನು, ಅಹಂಕಾರದಲ್ಲಿ ಅದನ್ನು ಕೊಡು ಅಂತ ಕೇಳಿದ್ನು, ಅದರ ಬಗ್ಗೆ ನೀನು ಯೋಚಿಸಬೇಕಾದ್ದೇ ಇಲ್ಲ. ನೀನು ನಿಜವಾಗಿ ತಪಸ್ವಿ ಹೌದು ಅಂತಾದ್ರೆ ಆಯ್ತು, ನೀವು ಹೊಡೆದದ್ದ ಕೊಂಡು ಹೋಗಿ
ಹೋಗಿ ಅಂತ ಹೇಳಬೇಕಿತ್ತು. ಅದು ಬಿಟ್ಟು ನೀವು ಅಹಂಕಾರದಲ್ಲಿ ಕೇಳಿದ್ದೀರಿ, ನಾನು ಕೊಡುವುದಿಲ್ಲ, ನನ್ನ ಕಾಲಬುಡಕ್ಕೆ ಬಂದು ಕೇಳಿಕೊಳ್ಳಿ ಆಗ ಕೊಡ್ತೇನೆ ಅಂತ ಹೇಳಿ ಹೇಳ್ತೀಂತಾದ್ರೆ ನೀನು ತಪಸ್ವಿ ಹೌದೋ ಅಲ್ಲವೋ ಅಂತ ಸಂಶಯ ಬರ್ತದ ಇಲ್ವೋ? ತಪಸ್ವಿ ಆದವನಿಗೆ ತಪಸ್ಸು ಮಾಡುವುದೇ ಊಳಿಗ. ಹೌದು. ಅದು ಬಿಟ್ಟು ಬೇಟೆಯಾಡುವುದಲ್ಲ. ಬೇಟೆಯಾಡುವುದು ಶಬರರಾದಂತಹ ನಮ್ಮ ಕೆಲಸ. ನೀನು ಮಾಡುವಂತಹ ಕೆಲಸವನ್ನು ಬಿಟ್ಟು ನಾವು ಮಾಡುವ ಕೆಲಸಕ್ಕೆ ಯಾಕೆ ಬಂದದ್ದು? ಅಡ್ಡ ಕಾಲ ಹಾಕಿದ್ದು ಬಿಡು. ಒಂದು ವೇಳೆ ಈಗ ನಾನೀಗ ಇಲ್ಲಿ ಇಲ್ಲದೆ ಇರ್ತಿದ್ರೆ ನಿನ್ನ ಕುಟುಂಬದವರೇ ಇಲ್ಲ ಅಂತ ಆಗುತ್ತಿತ್ತು. ಓಹೋ, ಆ ಹಂದಿ ಹಾಯಿದ್ದು. ನೀನು ನಿಜವಾಗಿ ನನಗೊಂದು ಕೃತಜ್ಞತೆ ಕೊಡಬೇಕು. ನನ್ನ ಕುಟುಂಬವನ್ನಾದರೂ ನೀನು ರಕ್ಷಣೆ ಮಾಡಿದ್ದಿ ಅಂತ. ಈಗ ಹಾರುವ ಹಂದಿ ನನ್ನ ಮೇಲೆ ಯಾರು ಬೇಕು ಅಂತಿಲ್ಲಲ್ಲ, ನಿಮ್ಮವರ ಮೈವರೆಗೂ ಹಾರಬಹುದಲ್ಲ ಇದ್ರು ಸಿಕ್ಕಿದ್ರೆ. ಆ ಒಂದು ಉಪಕಾರ ಸ್ಮರಣೆ ಆದ್ರೂ ಬೇಕಿತ್ತು. ಯಾಕಂದ್ರೆ ಶಬರರು ಅಂದ ಮಾತ್ರಕ್ಕೆ ಸರ್ವ ಸಮರ್ಥರು ಅಂತ ಅರ್ಥ ಅಲ್ಲ. ಅವರವರ ಮಿತಿಯನ್ನು ಅರಿತೇ ವ್ಯವಹಾರ ಮಾಡಬೇಕು. ನನಗೆ ಕಾಣ್ತದೆ ನಿನ್ನ ಸಾಮರ್ಥ್ಯ ಎಷ್ಟು ಕೇಳಿದ್ರೆ ಇಂತಿಂತ ದೊಡ್ಡದಕ್ಕೆಲ್ಲ ಹೊಡಿಲಿಕ್ಕೆ ಹೊರಡಬೇಡ. ಇನ್ನು ಮುಂದಾದ್ರು ನೀನು ಬದುಕಬೇಕು ಅಂದ್ರೆ ಸಣ್ಣದಕ್ಕೆ ಹೊಡೆಯುವುದು ಒಳ್ಳೆಯದು. ಏನು ಗೊತ್ತಾ, ಇನ್ನೊಬ್ಬರಿಗೆ ತೊಂದರೆ ಮಾಡದೇ ಇದ್ದದ್ದುಂಟು ಕಾಡಿನಲ್ಲಿ ಕೆಲವು. ಹೌದು ಶಬರ. ಮಾತನಾಡುವುದಕ್ಕೆ ವ್ಯವಹರಿಸಿದ್ದಿ. ನಿನಗೆ ಎಚ್ಚರಿಕೆಯ ಮಾತಾಗಿ ಹೇಳುವುದು ಮರಳು ವ್ಯಾಸ. ಓಹೋ, ಯಾಕೆಂದ್ರೆ ನಿನ್ನ ನಿರ್ಣಯ ಯಾವುದು ಕೇವಲ ಒಂದು ಭ್ರಮೆಗೊಳಗಾದ ನಿರ್ಣಯ ಆಗಿ ಹೋಗಿದೆ. ಕಾಡಿನಲ್ಲಿ ಸಂಚರಿಸಿ ಏನೋ ಕಣ್ಣ ಮುಂಭಾಗದಲ್ಲಿ ಕಾಣ ಸಿಕ್ಕಿದ ಹುಲ್ಲೆಯನ್ನೋ ಜಿಂಕೆಯನ್ನೋ ಹೊಡೆದು ಅದರ ಮಾಂಸದಿಂದ ಹೊಟ್ಟೆ ತುಂಬಿಸಿಕೊಂಡು ಬದುಕು ಸಾಗಿಸುವಂತಹ ಸಾಮರ್ಥ್ಯದ ಮಿತಿಯನ್ನು ಹೊಂದಿದ ನೀನು ಬೃಹದಾಕೃತಿಯನ್ನು ತಳೆದ ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿದ ಈ ಒಂದು ಸೂಕರವನ್ನು ಹೊಡೆಯುತ್ತೇನೆ ಅನ್ನುವಂತಹ ಭ್ರಮೆಯಿಂದ ಮುಂದಾಗಿದ್ದು. ಕೆಲವು ಸಲ ಹಾಗಾಗುತ್ತದೆ, ನಮ್ಮ ಮಿತಿಯೇ ನಮಗ ಮರೆತು ಹೋಗುವಂತಹ ಸನ್ನಿವೇಶ ಸೃಷ್ಟಿಯಾಗಿ ಹೋಗುವುದು. ಅದಕ್ಕೆ ಭ್ರಮೆ ಅಂತ ಹೆಸರು. ಈ ಮೊದಲು ಎಲ್ಲಿಯೋ ಪೊದರೆಡೆಯಲ್ಲಿ ಅಡಗಿ ಕುಳಿತು ಹುಲ್ಲು ತಿನ್ನುವುದೋ ನೀರು ಕುಡಿಯುವುದೋ ಮೊಲವೋ ಜಿಂಕೆಯನ್ನು ಹೊಡೆದು ಹೊಡೆದು ನಿನಗೆ ಅಭ್ಯಾಸ ಆಗಿ ಹೋಗಿದೆ. ಬಹುಶಃ ಅದಲ್ಲಿಗೆ ಪ್ರಾಣ ಬಿಟ್ಟು ಬಿಡ್ತದೆ. ನೀನೇನು ಭಾವಿಸಿದಿ, ಓಹ್ ಒಳ್ಳೆ ಸಾಮರ್ಥ್ಯ ಬಂದಿದೆ ನನಗೀಗ, ಎಂಥದ್ದನ್ನಾದ್ರೂ ಹೊಡೆದುರುಳಿಸಿ ಅನ್ನುವಂತಹ ಭ್ರಮೆಗೊಳಗಾಗಿ ಹೋಗಿದ್ದು. ಅದಕ್ಕಾಗಿ ಹಂದಿಯ ಮೇಲೆ ಬಾಣ ಪ್ರಯೋಗ ಮಾಡುವುದಕ್ಕೆ ಮುಂದಾಗಿರಬೇಕು. ಒಂದು ಸರಿಯಾಗಿ ನೆನಪಿಟ್ಟುಕೋ, ಅವರವರ ಸಾಮರ್ಥ್ಯದ ಮಿತಿಯನ್ನು ಅರಿತುಕೊಂಡೇ ಪ್ರತಿಯೊಬ್ಬರು ವ್ಯವಹರಿಸಬೇಕು. ಅದನ್ನು ಮೀರಿ ಯಾವತ್ತು ಹೋಗಕೂಡದು. ನಿನ್ನ ಸಾಮರ್ಥ್ಯ ಏನು? ಇಷ್ಟರ ತನಕ ನಿನ್ನ ಕುಟುಂಬ ನಿರ್ವಹಣೆಗೆ ಏನೋ ಕಾಡಿನಲ್ಲಿ ತಿರುಗಾಡುವಂತಹ ಸಣ್ಣ ಮೃಗಗಳನ್ನು ಹೊಡೆದು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ ಅನ್ನುವುದು ನಿನಗೆ ಗೊತ್ತಿದ್ದ ಮೇಲೆ ಅದಕ್ಕಿಂತ ಹೆಚ್ಚಿನದನ್ನು ಅಭಿಲಾಷಿಸಿ ಮುಂದೆ ಹೋಗಬೇಕಾದದ್ದಲ್ಲ. ಯಾಕೆ ತಪಸ್ಸನ್ನ ಸಗುತ್ತಾ ಇದ್ದೇನೆ ಅಂದ ಮಾತ್ರಕ್ಕೆ ಇದನ್ನು ಹೊಡೆದುರುಳಿಸುವಂತಹ ಒಂದು ಕೃತ್ಯದಿಂದ ನಾನು ಹಿಂದೆ ನಿಲ್ಲಬೇಕು ಅನ್ನುವುದು ಧ್ವನಿಯಲ್ಲ. ಯಾವ ಆಚಾರವನ್ನೇ ಎಸಗಲಿ, ಯಾವ ಅನುಷ್ಠಾನವನ್ನೇ ಮಾಡಲಿ, ವ್ಯಕ್ತಿಯಾದವನಿಗೆ ಮೊದಲಾಗಿ ತನ್ನ ದೇಹವನ್ನು ಉಳಿಸಿಕೊಳ್ಳಬೇಕಾದದ್ದು ಆದ್ಯ ಕರ್ತವ್ಯವಾಗ್ತದೆ. ತನ್ನನ್ನು ತಾನು ಉಳಿಸಿಕೊಳ್ಳದೇ ಇದ್ರೆ ಯಾವ ಆಚಾರವೂ ಇಲ್ಲ. ಆದ್ದರಿಂದ ಶರೀರವೇ ನಾಶವಾಗುವಂತಹ ಸ್ಥಿತಿ ಬರ್ತದೆ ಅಂತ ಆದ್ರೆ ಆಗ ನಾವು ಕೈಗೊಂಡಂತಹ ವೃತ್ತಿ ಯಾವುದು ಅನ್ನುವುದರ ಬಗ್ಗೆಲ್ಲ ಯೋಚಿಸಬೇಕಾದದ್ದು. ಮೊದಲು ಇದನ್ನು ಉಳಿಸಿಕೊಳ್ಳುವುದಕ್ಕೆ ಏನು? ಆದ್ದರಿಂದಲೇ ತಪಸ್ಸನ್ನಾದರೂ ಬಿಟ್ಟು ನನ್ನನ್ನು ನಾನು ಉಳಿಸಿಕೊಳ್ಳುವ ಉದ್ದೇಶಕ್ಕಾಗಿ ಅದರ ಮೇಲೆ ಬಾಣ ಪ್ರಯೋಗ ಮಾಡಬೇಕಾಗಿ ಬಂತು. ಕ್ಷತ್ರಿಯರು ನಾವು,
ಆಯುಧ ಗ್ರಹಣ ಮಾಡುವಾಗಲೇ ಪ್ರತಿಜ್ಞಾಬದ್ಧರಾಗಿ ಆಯುಧ ತಕೊಳ್ಳುವುದು ಗುರುವಿನ ಸಮ್ಮುಖದಲ್ಲಿ ಆರ್ಥ ಸಂರಕ್ಷಣೆಗಾಗಿ ಮಾತ್ರ ಅಲ್ಲ, ಆತ್ಮರಕ್ಷಣೆಗಾಗಿ. ಓಹೋ, ಇದೆರಡು ಪ್ರಧಾನವಾದ ಪ್ರತಿಜ್ಞೆ ಕ್ಷತ್ರಿಯನಿಗೆ. ಆಯುಧ ಹಿಡಿಯುವಾಗ ಬೇರೆ ಕಾರಣಕ್ಕೆ ಆಯುಧವನ್ನು ವಿನಿಯೋಗ ಮಾಡ್ಲಿಕ್ಕಿಲ್ಲ. ಆರ್ಥ ಸಂರಕ್ಷಣೆ ಮತ್ತು ಆತ್ಮರಕ್ಷಣೆ. ಮತ್ತೆ ಈಗ ಅಲ್ಲಿ ಬೇರೆ ಬೇರೆ ಎಲ್ಲ ವಿನಿಯೋಗ ಮಾಡುವವರು ವ್ಯಾಖ್ಯಾನ ಬೇರೆ ಮಾಡ್ತಾರೆ. ಪ್ರಧಾನ ಉದ್ದೇಶ ಇದೆ, ಇದಕ್ಕೆ ಆಯುಧ ಇರುವುದು ಕ್ಷತ್ರಿಯನ ಕೈಯಲ್ಲಿ. ಆ ನಿರ್ಣಯದಿಂದ ಪ್ರತಿಜ್ಞಾಬದ್ಧರಾಗಿ ನಾವು ಆಯುಧವನ್ನು ಧರಿಸಿದ್ದೇವೆ. ಇದು ಎರಡೂ ದೃಷ್ಟಿಯಿಂದಲೂ ಸರಿ. ಆರ್ಥ ಸಂರಕ್ಷಣೆಗಾಗಿಯೂ ಈಗ ನಾನು ಆಯುಧ ಹಿಡಿಬೇಕಾಗಿ ಬಂತು. ಯಾಕೆಂದ್ರೆ ನಿನ್ನಿಂದ ಕೊಲ್ಲಿಕ್ಕಾಗಲಿಲ್ಲ ಹಂದಿಯನ್ನು. ಅದೆಲ್ಲಿಯಾದ್ರೂ ಬೇರೆ ಯಾರದ್ದಾದ್ರೂ ಮೈ ಮೇಲೆ ಎರಗಿದ್ರೆ ಅವರ ಪ್ರಾಣ ಹೋಗುತ್ತದೆ. ನಿಷ್ಪಾಪಿಗಳು, ಪುಣ್ಯಾತ್ಮರನ್ನಿಸಿಕೊಂಡವರು, ಸಾಧುಗಳು, ತಪಸ್ಸನ್ನೆಸಗುವವರು, ಅವರ ನಾಶ ಆಗಿ ಹೋಗ್ತದೆ. ಅವರನ್ನು ಸಂರಕ್ಷಿಸುವುದಕ್ಕಾಗಿ ಆದ್ರೂ ನನ್ನ ಆಯುಧ ಗ್ರಹಣ ಪ್ರಧಾನ ಆಗಿ ಹೋಯಿತು. ಅಲ್ಲ, ನನ್ನ ಮೇಲೆ ಹಾರ್ತದೆ. ಹಿರಿದಾದ ಉದ್ದೇಶವನ್ನು ಹೊಂದಿ ಬಂದಿದ್ದೇನೆ. ಒಂದು ಹಂದಿ ಆಕ್ರಮಣಕ್ಕೆ ಪ್ರಾಣ ಕಳ್ಕೊಳ್ಳಿಕ್ಕಲ್ಲ ಇಲ್ಲಿ ಬಂದು ಕೂತದ್ದು. ನಮ್ಮ ಉದ್ದೇಶ ಎಷ್ಟು ದೊಡ್ಡದುಂಟು. ಆ ಪರಮೇಶ್ವರನ ಪರಮಾನುಗ್ರಹಕ್ಕೆ ಪಾತ್ರನಾಗಬೇಕು ಅನ್ನುವಂತಹ ಉದ್ದೇಶದಿಂದ ಅನನ್ಯವಾದ ಶ್ರದ್ಧೆಯಲ್ಲಿ ಏಕಲಕ್ಷ ಉಳ್ಳವನಾಗಿ ತಪಸ್ಸಿಗೆ ತೊಡಗಿದಂತಹ ನನಗೆ ನನ್ನ ಉದ್ದೇಶವೇ ಭಂಗವಾಗುವಂತಹ ಸನ್ನಿವೇಶವನ್ನು ಈ ಹಂದಿ ಉಂಟು ಮಾಡ್ತದೆ ಅಂತ ಆದರೆ ಆಗ ತಪಸ್ಸಿನ ಊಳಿಗವನ್ನಾದರೂ ಒಂದು ಕ್ಷಣಕ್ಕೆ ಬದಿಗೆ ಸರಿಸಿ ಅದನ್ನು ಹೊಡೆಯಬೇಕಾದದ್ದು ನನಗೆ ಆದ್ಯ ಕರ್ತವ್ಯವಾಗಿ ಪರಿಣಮಿಸ್ತದೆ. ಈಗ ಎರಡು ದೃಷ್ಟಿಯಿಂದ ನೋಡಿದ್ರು ಹೊಡೆಯಬೇಕಾಗಿ ಬಂದದ್ದರಿಂದ ಹೊಡೆದಿದ್ದೇನೆ. ಅಲ್ಲದೆ ಇದ್ರೆ ಬಹುಶಃ ನಿನ್ನವರ ಹತ್ರ ಇಲ್ಲಿ ನಿನಗೆ ಅನುಭವ ಇದ್ರೆ ಕೇಳಿ ನೋಡು. ಇದಕ್ಕಿಂತ ಮೊದಲು ಒಂದೇ ಒಂದು ಹುಲ್ಲೆಯನ್ನಾಗಲಿ, ಜಿಂಕೆಯನ್ನಾಗಲಿ, ಹಂದಿಯನ್ನಾಗಲಿ ನಾನು ಹೊಡೆದಿದ್ದೇನೋ ಮೊನ್ನೆ ತಪಸ್ಸಿಗೆ ಬಂದ ಮೇಲೆ ಅಂತ. ಕೈಯಲ್ಲಿ ಆಯುಧ ಉಂಟು ಅಂತ ದುರ್ವಿನಿಯೋಗ ಮಾಡುವ ಪ್ರವೃತ್ತಿಯೇ ಇಲ್ಲ ನಮ್ಮಲ್ಲಿ. ಸದ್ವಿನಿಯೋಗ ಮಾತ್ರ ಮಾಡೋದು, ಬೇಕಾದಲ್ಲಿಗೆ ಮಾತ್ರ ವಿನಿಯೋಗ ಮಾಡೋದು. ಈ ಹಿಡಿತವನ್ನು ಹಿನ್ನೆಲೆಯನ್ನು ಹೊಂದಿಯೇ ಆಯುಧವನ್ನು ಗ್ರಹಣ ಮಾಡಿದವರಾದ್ದರಿಂದ ಅನಿವಾರ್ಯವಾದಾಗ ಮಾತ್ರ ವಿನಿಯೋಗ ಮಾಡ್ತೇವೆ. ಆದ್ದರಿಂದ ಅದರಿಂದ ನಮ್ಮ ತಪಸ್ಸಿನ ಉಳಿಯೋಕೆ ವ್ಯತ್ಯಾಸ ಆಗುವುದಿಲ್ಲ. ನಿನಗೇನು ಹೊಟ್ಟೆ ಹೊರೆಯಲಿಕ್ಕೆ ಬೇಕು ಅಂತ ಕೇಳಿದ್ರೆ ಕೊಡ್ತಿದ್ದೆ, ನನಗೆ ದೊಡ್ಡಸ್ತಿಗೆ ಆಗುವುದಿಲ್ಲ. ಅದೆಂತದ್ದು? ನಾನು ಹೊಡೆದನ್ನು ಅಧಿಕಾರ ಎಂತದ್ದು? ನಿನ್ನಿಂದ ಆಗಿ ಹೋದ ತಪ್ಪಿಗೆ ನಿಜವಾಗಿ ಬಂದು ನೀನು ಕ್ಷಮೆ ಕೇಳಬೇಕು. ಅದಲ್ಲ ಹೇಳಿ ನಾನು ಕ್ಷಮೆ ಕೇಳಬೇಕು ಅಂತಲ್ಲ. ಅರ್ಥ ಆಯ್ತಪ್ಪ. ಏನೋ ಒಂದು ಗೊತ್ತಿಲ್ಲದೆ ಆಗಿ ಹೋಯ್ತು, ಬೇಸರ ಇಟ್ಟುಕೊಳ್ಬೇಡಿ. ಇಷ್ಟಲ್ಲೂ ಪರಿಣಾಮ ಕೊಟ್ಟಿತ್ತು ಅಂತ ನಾನೇ ಆಲೋಚನೆ ಮಾಡ್ಲಿಲ್ಲ. ಗೊತ್ತಿಲ್ಲದೆ ಆಗಿ ಹೋದದ್ದು. ಇನ್ನು ಮುಂದೆ ಎಚ್ಚರಿಕೆಯಿಂದ ಇರ್ತೇನೆ. ಈ ಒಂದು 4 ವಾಕ್ಯ ನೀನು ಹೇಳ್ತಿದ್ರೆ ಹಂದಿಯನ್ನು ನೀವೇ ತಕೊಂಡೋಗಿ ಅಂತ ಹೇಳಿದ್ದೆ. ಮತ್ತೆಂತದಕ್ಕೆ? ನಾಳೆಗೆ ಕೊಡ್ತಾರೆ ಅದು ವಾಸನೆ ಬರುದು, ನಾನು ತಿನ್ನುವುದಿಲ್ಲ ಅದು. ಮತ್ತೆಂತದಕ್ಕೆ ನನಗದ ಹಂದಿ? ಹಾಗೆ ನಿನಗೆ ಬಿಟ್ಟು ಕೊಡ್ತಿದ್ದೆ. ಆದ್ರೆ ಅಧಿಕಾರಕ್ಕೆ ಕೇಳಿದ್ರೆ ಅದು ಬಿಟ್ಟುಕೊಡ್ಲಿಕ್ಕೆ ಆಗುದಿಲ್ಲ. ನೀನು ನಿನಗೆ ಸಾಮರ್ಥ್ಯ ಇರುವ ಹುಲ್ಲೆಯನ್ನು, ಜಿಂಕೆಯನ್ನು ಹೊಡೆದು ಜೀವನ ಮಾಡು. ನನಗೆ ಸಾಮರ್ಥ್ಯ ಇರುವ ಹುಲ್ಲೆ ಜಿಂಕೆಗಳನ್ನು ಅದನ್ನ ಹೊಡಿಬೇಕ ನಾನು? ಏನು ಅಂತ ತಿಳ್ಕೊಂಡಿದ್ದೀಯೋ ನನ್ನ ಬಗ್ಗೆ? ನಿನಗೆ ಗೊತ್ತಿದ್ದಂತಹ ಬೇಟೆಯಾಡಿಕೊಂಡು ನೀನು ಎಲ್ಲಿಗಾದ್ರೂ ಹೋಗಿ ಇದ್ದುಕೋ ಅಂತ ನನಗೆ ಹೇಳುತ್ತಿ ಅಂತಾದ್ರೆ ನನ್ನ ಸಾಮರ್ಥ್ಯದ ಬಗ್ಗೆ ನಿನಗೆ ಅರಿವಿಲ್ಲ ಅಂತ ಆಯಿತು. ಇದು ಯಾರೋ ಮಾಡಿದ ಕೆಲಸವನ್ನಿಟ್ಟುಕೊಂಡು ನನ್ನದು ಅಂತ ಹೇಳುವುದು ಬಿಡು, ತೊಂದರೆ ಇಲ್ಲ. ಆದ್ರೆ ನಿನಗೆ ಏನೋ ಸಾಮರ್ಥ್ಯ ಇಲ್ಲ ಅಂತ ಹಂಗಿಸಿ ಮಾತಾಡುವುದುಂಟಲ್ಲ, ಅದು ಸರಿಯಾದ ವಿಚಾರ ಅಲ್ಲ. ಯಾಕಂದ್ರೆ ನಮಗೂ ಕೂಡ ಒಂದು ಕಿರಾತ ಧರ್ಮ ಅಂತ ಉಂಟು. ಕಿರಾತರಾಗಿದ್ದುಕೊಂಡು ಹೇಗೆ ವ್ಯವಹರಿಸಬೇಕು, ಹೇಗೆ ಬೇಟೆಯಾಡಬೇಕು, ಯಾವ ಪ್ರಾಣಿಗಳನ್ನು ಎಲ್ಲಿ ಬೇಟೆಯಾಡಬೇಕು ಎನ್ನುವಂತಹ ಸೂಕ್ಷ್ಮ ಜ್ಞಾನ ಇಲ್ಲದೆ ಕಿರಾತನಾಗಿ ಇವತ್ತು ಆ ಹಂದಿಯನ್ನು ಹೊಡೆಯುವುದಕ್ಕೆ ಬಂದವನಲ್ಲ ನಾನು. ಅದೆಲ್ಲವನ್ನು ತಿಳಿದುಕೊಂಡೇ ಇದ್ದವ.
ನನಗೊಂದು ಹೆಸರಿತ್ತು ಗೊತ್ತುಂಟ ನಿನಗೆ, ಮುಕ್ಕಣ್ಣ ಅಂತ. ಯಾರಿಗೆ? ನಿನಗ? ನನಗೆ. ಅಂದ್ರೆ ಗೊತ್ತಾಯ್ತು ಈಗ. ಹೇಗೆ? ಯಾರ ದುಡಿಮೆಯನ್ನಾದ್ರೂ ಮುಕ್ಕಿ ಬದುಕುವ. ಯಾರ ದುಡಿಮೆಯನ್ನು ಅದು ಅದಕ್ಕೆ ಹೇಳುವುದು. ಯಾವ ವಾಕ್ಯವನ್ನು ಮಾತಾಡುವಾಗಾದ್ರೂ ಅವರವರ ಭಾವಕ್ಕೆ ಅಂತ ಒಂದು ಮಾತು ಅಲ್ಲ, ಹೇಳ್ತಾರೆ. ಈಗ ನಿನ್ನ ವ್ಯವಹಾರದಿಂದ ನನಗೆ ಗೊತ್ತಾದ ನಿನ್ನ ಹೆಸರು ಉಂಟು ಅಂತ ಹೇಳಿದ್, ಯಾಕೆ ಮುಕ್ಕಣ್ಣ? ಅಲ್ಲ, ನಿನಗೆ ನಾನು ಹೇಳಿದ್ದನ್ನು ಕೇಳುವಷ್ಟು ನಿನಗೆ ವ್ಯವಧಾನ ಇಲ್ಲ ಅಂತ. ಏನು ಸಿಕ್ಕಿದ್ರು ಮುಕ್ಕಣ್ಣ. ಓಹೋ, ಏನು ಸಿಕ್ಕಿದ್ರು ಮುಕ್ಕಣ್ಣ ಅಂತಲ್ಲ, ಎಂಥದ್ದನ್ನು ಬೇಟೆಯಾಡಿ ಆದ್ರೂ ಮುಕ್ಕುತ್ತಾನೆ ಅಂತ. ನಿನ್ನ ಕಣ್ಣಿನ ನೇರಕ್ಕೆ, ನಿನ್ನ ದೃಷ್ಟಿಯ ನೇರಕ್ಕೆ ನೀನು ಇನ್ನೊಂದನ್ನು ವ್ಯಾಖ್ಯಾನಿಸ್ತಿ ಅಂತಾದ್ರೆ, ಈಗ ಬೇಟೆಯಾಡುವ ನಿನ್ನ ಕೌಶಲವನ್ನು ಕಂಡೇ ಅಲ್ವ ನಾನು ಹೇಳಿದ್ದು. ಒಂದು ಬೇಟೆ ಕಂಡ್ರೆ ಸಾಕಾಗುತ್ತದೋ? ಮತ್ತೆ ಈಗ ಒಂದು ಹಂದಿ ಅರೆ ಜೀವಾಗಿದೆ ಅಥವಾ ಸಾಯಲಿಲ್ಲ ಅಂತ ನೀನು ಭಾವಿಸಿಕೊಂಡು ಅದನ್ನು ಹೊಡೆದಿ ಅದು ಇನ್ನೊಬ್ಬರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ ಮಾತ್ರಕ್ಕೆ ನನಗೆ ಬೇಟೆಯಾಡುವುದಕ್ಕೆ ಬರುವುದಿಲ್ಲ, ನನ್ನವರನ್ನು ಸಾಕ್ಲಿಕ್ಕೆ ಬರುವುದಿಲ್ಲ, ಹೊಟ್ಟೆ ಹೊರೆದುಕೊಂಡು ಜೀವ ಬೆಳೆಸಲಿಕ್ಕೆ ಮಾತ್ರ ಬರುವುದು ಅಂತ ನೀನು ಭಾವಿಸುವುದಕ್ಕಾಗುವುದಿಲ್ಲ. ಈಗ ನಾನು ನಿನಗೊಂದು ಮಾತು ಹೇಳಲ್ಲ. ಏನು ಹೇಳ್ತಿ? ಸ್ಥಾಲಿ ಪುಲಾಕ ನ್ಯಾಯ ಅಂತ ಒಂದು ಉಂಟು. ಏನದು ಹಾಗಂದ್ರೆ? ಒಂದು ಅಗುಳು ಅನ್ನವನ್ನು ತೆಗೆದು ಹಿಚ್ಚಿಕ್ಕಿದ್ರೆ ಗೊತ್ತಾಗ್ತದೆ ಪಾತ್ರೆಯಲ್ಲಿ ಇದ್ದದ್ದು ಪೂರ್ತಿ ಬೆಂದಿದೋ ಇಲ್ವೋ ಅಂತ. ಅದು ಅನ್ನಕ್ಕೆ ಮಾತ್ರ? ಅನ್ನಕ್ಕೆ ಮಾತ್ರ ಅಲ್ಲ, ಲೋಕನ್ಯಾಯಕ್ಕೆ ಇರುವುದದು. ಓಹೋ. ಅನ್ನ ನೋಡ್ಲಿಕ್ಕೆ ಮಾತ್ರ ಅಲ್ಲ, ಓಹೋ, ಒಬ್ಬನ ಒಂದು ವ್ಯವಹಾರದಿಂದ ಗೊತ್ತಾಗ್ತದೆ ಇವ ಹೇಗಿದ್ದವ ಅಂತ. ಬಹಳ ಬೇಡ. ಈಗ ನೀನು ಒಂದು ಹಂದಿಯನ್ನು ಬೇಟೆಯಾದ್ರಲ್ಲಿ ನಿನ್ನ ಬೇಟೆಯ ಕೌಶಲ ಏನು ಅಂತ ನಮಗೆ ಅರ್ಥ ಆಗ್ತದೆ. ಈಗ ಒಂದನ್ನು ಮಾತ್ರ ಎಲ್ಲ ವಿಷಯದಲ್ಲಿ ನೋಡಿ ನಾವು ಏನು ಅಂತ ತೀರ್ಮಾನಕ್ಕೆ ಬರುವುದಕ್ಕಾಗುವುದಿಲ್ಲ. ನಮ್ಮವರ ಅನೇಕರಿದ್ದಾರೆ. ನಾನು ಹೇಗೆ ಬೇಟೆಯಾಡಿದ್ದೇನೆ, ಮೊಲವನ್ನು ಹೇಗೆ ಬೇಟೆಯಾಡಿದ್ದೇನೆ, ಹುಲ್ಲೆಯನ್ನು ಹೇಗೆ ಆಡಿದ್ದೇನೆ, ಸರ್ಪಗಳನ್ನು ಹಿಡಿದು ಹೇಗೆ ಮಣಿಸಿದ್ದೇನೆ ಅಥವಾ ಅವುಗಳನ್ನು ಮುಗಿಸಿದ್ದೇನೆ, ಎಲ್ಲವನ್ನು, ಗಜವನ್ನು, ಕೇಸರಿಯನ್ನು ಎಲ್ಲವನ್ನು ಬೇಟೆಯಾಡುವ ಕ್ರಮ ತಿಳಿದಿದ್ದೇನೋ ಇಲ್ಲವೋ ಅಂತ ನಮ್ಮವರನ್ನು ಕೇಳಬೇಕು. ಅಲ್ಲ, ನಮ್ಮ ಊರಿನಲ್ಲಿ ಒಂದು ಮಾತು ಉಂಟು, ಏನು ಅಂತ? ಅರ್ಧ ಮೂಗಿನವರು, ಮೂಗೇ ಇಲ್ಲದವರ ಊರಿನಲ್ಲಿ ಅರ್ಧ ಮೂಗಿನವನೇ ಜಾಣ ಅಂತ. ಓಹೋ, ಅಲ್ಲ, ಅವರಲ್ಲೆಲ್ಲ ನೀನು ದೊಡ್ಡವನೇ, ಯಾಕೆಂದ್ರೆ ಅಲ್ಲ ಇದ್ರಿಗೆ ನಿನ್ನನ್ನು ಶಬರರ ಒಡೆಯ ಅಂತ ಅವರು ಒಪ್ಪುತ್ತಾರೆ, ಅವರಿಗೆ ನಿನ್ನಷ್ಟು ಕೊಡುವುದಿಲ್ಲ, ಆದ್ದರಿಂದ ನಿನ್ನನ್ನು ಅವರು ಅಸೀಮ ಅಂತ ಭಾವಿಸಿದ್ದಾರೆ. ಅಲ್ಲ, ನಾನು ಇದಕ್ಕೆ ನೀನು ತಪಸ್ವಿ ಹೌದು ಅಲ್ಲವೋ ಅಂತ ಸಂಶಯ ಬರುವುದು ಅಂತ ಹೇಳಿದ್ದೆ. ಯಾಕೆ? ನಿಜವಾದ ತಪಸ್ವಿಯಾದವ ಎಲ್ಲವನ್ನು ಸಮದೂಗಿಸಿಕೊಂಡು ಮಾತುಗಳನ್ನಾಡಬೇಕು. ಇದು ನಿನ್ನಗೆ ಬೇಕಾದ ಹಾಗೆ ಎಲ್ಲದಕ್ಕೂ ವ್ಯಾಖ್ಯಾನ ಕೊಟ್ಟುಕೊಂಡು ಕುಳಿತರೆ ನಿನ್ನ ನಡವಳಿಕೆಯಲ್ಲಿ ನನಗೆ ಸಂಶಯ ಬರುವುದಿಲ್ಲವೇನು? ಅಲ್ಲಲ್ಲ, ಎಲ್ಲರನ್ನೂ ಸಮದರ್ಶಿತ್ವದಿಂದ ಕಾಣುವಂತಹ ಪ್ರವೃತ್ತಿ ಬೇರೆ, ಎಲ್ಲರೂ ಒಂದೇ ಅನ್ನುವ ಭಾವದಿಂದ ಅಂತಹ ಸ್ಥಾನವನ್ನು ನಾನು ಸೇರಿದವನೇ ಅಲ್ಲ. ಓಹೋ, ಈಗ ಸಮದರ್ಶಿತ್ವ ಅಂದ್ರೆ ಏನು? ಅದು ಬ್ರಹ್ಮರ್ಷಿ ವರೇಣ್ಯರಿಗೆ ಬರುವಂತದ್ದು. 4 ದಿವಸ ಮೂಗು ಹಿಡಿದು ಕೂತವನಿಗೆಲ್ಲ ಬರುವುದಲ್ಲ ಸಮದರ್ಶಿತ್ವ ಅಂದ್ರೆ. ಬ್ರಹ್ಮರ್ಷಿ ಆಗ್ಲಿಕ್ಕೆ ಹೊರಟದ್ದಲ್ಲ ನಾನು, ನನ್ನ ಉದ್ದೇಶವೇ ಬೇರೆ, ಈಗ ಹೇಳಿದನಲ್ಲ. ಆದ್ದರಿಂದ ಆ ಉದ್ದೇಶವನ್ನು ಸಾಧಿಸುವಲ್ಲಿ ಮಾತ್ರ ತಪಸ್ಸು ಮಾಧ್ಯಮವೇ ಹೊರತು ಆಮೇಲೆ ತಪಸ್ಸಿನಲ್ಲಿ ಬ್ರಹ್ಮರ್ಷಿತ್ವವನ್ನು ಸಾಧಿಸಿ ಲೋಕದ ಸಮದರ್ಶಿತ್ವವನ್ನು ಹೊಂದುವಂತಹ ನಿರ್ಣಯಕ್ಕೆ ಹೊರಟದ್ದಲ್ಲ ನಾನು. ಹಾಗಾಗಿ ಲೋಕ ವ್ಯವಹಾರಕ್ಕೆ ಸಂಬಂಧಿಸಿದ ತಾರತಮ್ಯ ನ್ಯಾಯ ಎಲ್ಲ ನನ್ನಲ್ಲಿ ಉಂಟೇ ಉಂಟು. ಓಹೋ, ಅದೆಲ್ಲವನ್ನು ಇಟ್ಟುಕೊಂಡೆ ನೀನೀಗ ಮಾತಾಡು. ಇರಲಿ ಬಿಡು, ನೀನು ಏನೇ ಹೇಳಿದ್ರು ಕೂಡ, ನಮ್ಮ ಬಗ್ಗೆ ಹೇಗೆ ವ್ಯಾಖ್ಯಾನಿಸಿದ್ರು ಕೂಡ, ಈಗ ಮಾತಿನಲ್ಲಿ ನಿನ್ನಷ್ಟು ನಮಗೆಲ್ಲ ಮಾತಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಕುಲವೇ ನಮ್ಮದು ಬೇಡರ ಕುಲ. ಬೇಡರ ಕುಲದವರಿಗೆ ಅಷ್ಟೆಲ್ಲ ಮಾತಾಡಿ ಎದುರಿಗೆ ಸಾಮಾನ್ಯ ನರರ ಹಾಗೆ ನಗರಗಳಲ್ಲಿ ಪಟ್ಟಣಗಳಲ್ಲಿ ವಾಸಿಸ್ತಾ ಇದ್ದವರನ್ನು ಗೆಲ್ಲಬೇಕು ಅಂತಾದ್ರೆ ನಮಗೆ ಬೇಡರಿಗೆ ಸಾಧ್ಯ ಇಲ್ಲ ಅಂತ ಗೊತ್ತುಂಟು. ಆದ್ರೆ ಬೇಡರ ಕುಲ ಬೇಡಾಳುವವನಲ್ಲ ನಾನು, ಬೇಡದ ಕುಲ ಆಗುವುದು ಬೇಡ. ಅಲ್ಲ, ನಾವು ಬೇಡದ ಕುಲದವರಲ್ಲ ಅಂತ. ಅದೇ ಬೇಡದ ಕುಲ ಆಗ್ತದೆ ನೀನೀಗ ಮಾತಾಡ್ಲಿಕ್ಕೆ ಹೊರಟದ್ದರಿಂದ. ಬೇಡರ ಕುಲ ಇಲ್ಲ, ಹಾಗಾಗುವುದೇ ಇಲ್ಲ. ಈಗ ನಮ್ಮ ಸಾಮರ್ಥ್ಯದ ಬಗ್ಗೆ ಗೊತ್ತಿಲ್ಲದೆ ಮಾತಾಡಬೇಡ. ನೀನು ಹೇಳಿದ್ರೆ ಹೋಗುವವರು ನಾವಲ್ಲ, ನೀನಲ್ಲ. ಇಂದುಧರನೇ ಇಲ್ಲಿಗೆ ಇಳಿದು ಬಂದು ನೀವು ಹೋಗಬೇಕು, ಆ ಹಂದಿಯನ್ನು ಬಿಟ್ಟು ಬಿಡಬೇಕು ಅಂತ ಹೇಳಿದ್ರು ಕೂಡ ನಾವು ಹಿಂತಿರುಗಿ ಹೋಗುವುದಿಲ್ಲ, ಹೋಗುವುದಿಲ್ಲ, ಹೋಗುವುದಿಲ್ಲ. ಇದೊಂದು ಬಹಳ ಸುಲಭದಲ್ಲಿ ಸಿಗ್ತದೆ ಶಬ್ದ. ಇಂದು ದರನೇ ಇಂದು ಬಂದವರು, ಅವ ಕಾಯ್ತಾ ಇದ್ದಾನೆ ಅಲ್ಲಿ ಯಾವಾಗ ಬರಲಿಕ್ಕೆ ಅಂತ. ಅಲ್ಲ, ದಿನಗಟ್ಟಲೆ ತಪಸ್ಸು ಮಾಡಿದವರಿಗೆ ಬರುವುದಿಲ್ಲ ಇಂದು ದರ. ನಿನ್ನ ಒಂದು ಹಂದಿ ವಿಷಯಕ್ಕೆ ಇಂದು ದರ ಬರ್ತಾನ? ಎಂತದವ ಇಂದು ದರ ಹಂದಿ ವಿಷಯಕ್ಕೆ ಬರ? ಅಲ್ಲ, ದೇವರಿಗೆ ಇಂಥದಕ್ಕೆ ಬರಬೇಕು ಅಂತ ಇದ್ರೆ ಅವ ಎಂಥದಕ್ಕಾದ್ರೂ ಹೇಳುದು ನಾನು. ನಿನ್ನ ಒಂದು ಹಂದಿ ತೀರ್ಮಾನಕ್ಕೆ ಈಶ್ವರ ದೇವರು ಬರ್ತಾನ ಇನ್ನು? ಅಲ್ಲ ಅಂತೆ. ಅಲ್ಲ, ಇಲ್ಲಿ ಬಗೆಹರಿಸ್ಲಿಕ್ಕೆ ಆಗದಿದ್ರೆ ಏನಾದ್ರೂ ದೇವರಿಗೆ ಬರಬೇಕು ಅಂತ ಕಂಡ್ರೆ? ಈಗ ನಿನ್ನ ಮಟ್ಟಿಗೆ ನಾನೇ ಇವತ್ತು ಈಶ್ವರ. ಓಹೋ, ವಿಶ್ವೇಶ್ವರ ಅಲ್ಲ, ವಿಶ್ವೇಶ್ವರ ಅಲ್ಲ, ಈಶ್ವರ ಅಂತ ಹೇಳಿದ್ನ, ಅಂದ್ರೆ ಯಜಮಾನ ಅಂತ. ಯಾಕೆಂದ್ರೆ ಹಂದಿ ಹೊಡೆದದ್ದು ನಾನು, ನಿನ್ನಿಂದ ಆಗದೇ ಇದ್ದ ಕೆಲಸ ನಾನು ಮಾಡಿದ್ದೇನೆ. ಹಾಗಾಗಿ ನಿನಗಿಂತ ಹೆಚ್ಚಿನ ಪ್ರಭುತ್ವ ಇರುವುದು ನನಗೆ. ಆದ್ದರಿಂದ ನನ್ನ ಈಶ್ವರತ್ವವನ್ನು ಒಪ್ಪಿ ನೀನು ಬೇಡಿದ್ರೆ ಹಂದಿ ಕೊಡ್ತೇನೆ. ಇಲ್ಲ, ಹಂದಿ ತಿನ್ನುವ ನಿನ್ನ ಆಸೆ ಇವತ್ತಿಗೆ ಬಿಟ್ಟು ಹೋಗಬೇಕು, ಅಷ್ಟು ಕೊಡ್ತೇನೆ. ಆಗುವುದಿಲ್ಲ, ಬೇಡುವುದೇ ಇಲ್ಲ. ಬೇಡುದಿಲ್ವಾ? ಇಲ್ಲ. ಹಾಗಿದ್ರೆ ಬೇಡದೇ ಇದ್ರೂ ಕೊಡಬಹುದಾದದ್ದು ನಮ್ಮಲ್ಲಿ ಇರುವುದೊಂದೇ, ಉದ್ದಟತನ ಮಾಡಿದವರಿಗೆ ಹೊಡೆದಾಟವೇ. ನಾವು ಅದಕ್ಕೆ
ಮಾಡುವುದಕ್ಕೆ ಸಿದ್ಧರಿದ್ದೇವೆ. ಹೌದಾ? ಹೌದು, ನೋಡೋಣ. ದೇವಿ, ನೋಡಿದೆಯೇನೆ? ತರುಣಿ ನೋಡಿ ಪಾತನ ಘಟನು ವಿರಶನದಲ್ಲಿ ಬಲು ದಿವಸ ತಪವನು ವಿರಚಿಸಿಯೇ ಬಲು ಬಳಲಿದನು ನೋಡುವನು. ನಮ್ಮ ಎದುರಿಗೆ ನಿಮ್ಮೊಡನೆ ಯುದ್ಧಕ್ಕೆ ನಾನು ಸಿದ್ಧ ಅಂತ ಆಡಿದವ. ಯುದ್ಧ ಮಾಡುವ ಚಂದವನ್ನೊಮ್ಮೆ ನೋಡಿದೀಯ ನೀನು? ನೋಡ್ತಾ ಇದ್ದೇನೆ ಸ್ವಾಮಿ. ಅವನೇ ಹೇಳಿದ ಹಾಗೆ ಸುಮಾರು 1 ವರ್ಷದಿಂದ ಅವ ನಿರಂತರವಾಗಿ ತಪಸ್ಸಲ್ಲೇ ತೊಡಗಿಸಿಕೊಂಡವನಿದ್ದಾನೆ. ಒಂದೊಂದನ್ನೇ ಬಿಡುತ್ತಾ ಬಂದು ಈಗ ಕೇವಲ ವಾಯು ಸೇವನೆಯಲ್ಲಿ ತಪಸ್ಸಿನಲ್ಲಿ ಉಳಿದುಕೊಂಡವನಿದ್ದಾನೆ. ಶರೀರವನ್ನು ನೋಡಿದರೆ ಸಣಕಲಾಗಿ ಹೋಗಿದೆ. ಎಷ್ಟು ಸಮಯ ಆಯಿತೇನೋ ಹೊಟ್ಟೆಗೆಲ್ಲ ತಿನ್ನದೆ. ಆದರೂ ಕೂಡ ಅವನಿಗಿರುವಂತಹ ಎಲ್ಲವನ್ನು ಎದುರಿಸಬೇಕು, ಅನ್ಯಾಯವನ್ನು ಮಟ್ಟ ಹಾಕಬೇಕು ಎನ್ನುವಂತಹ ಭಾವಕ್ಕೆ ನಾನು ಒಮ್ಮೆಗೆ ಶರಣಾದರೂ ಕೂಡ ಈ ಸನ್ನಿವೇಶದಲ್ಲಿ ನಾನು ಹಾಗೆ ಮಾಡುವುದಕ್ಕಾಗುವುದಿಲ್ಲವಲ್ಲ. ನಿರಶನದಲ್ಲಿ ಬಲು ಬೆಂದು ಹೋದವನಿದ್ದಾನೆ. ಆದರೂ ಕೂಡ ಯುದ್ಧ ಮಾಡಿದಂತಹ ರೀತಿಗೆ ಪ್ರಯೋಗಿಸಿದಂತಹ ಬಾಣಗಳು ನನ್ನಲ್ಲಿಗೆ ಬಂದು 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 ತಾಕಿದಂತಹ ರೀತಿಯನ್ನು ಕಂಡಾವಾಗ ನನಗೆ ಒಮ್ಮೆ ಅಚ್ಚರಿಯಾದದ್ದುಂಟು. ಹಾಗಾದರೆ ಅವನ ಸಾಮರ್ಥ್ಯ ಎಂತಹದ್ದು! ಸುಮ್ಮನೆ ಲೋಕವೆಲ್ಲವೂ ಅವನನ್ನು ಕೊಂಡಾಡುವುದಿಲ್ಲ. ತನ್ನಲ್ಲಿರುವಂತಹ ಗಾಂಧೀವವನ್ನಿರಿಸಿಕೊಂಡು ಯಾವ ರೀತಿಯಾಗಿ ಎದುರಿನವರನ್ನು ಮಣಿಸುತ್ತಾನೆ, ಯಾವ ರೀತಿಯಾಗಿ ತನ್ನ ಇರವನ್ನು ಸ್ಥಾಪಿಸಿಕೊಳ್ಳುತ್ತಾನೆ ಎನ್ನುವುದನ್ನು ನಾವು ಕಣ್ಣಾರೆ ಕಂಡ ಹಾಗಾಯಿತಲ್ಲ. ಹೀಗಿರುವಾಗ ಅವ ಮುಂದಕ್ಕೆ ಏನು ಮಾಡಿದ್ರು ನಾನು ಮತ್ತೆ ಅದಕ್ಕೆ ಒಪ್ಪಿಕೊಂಡೇ ಮುಂದುವರಿಯಬೇಕಾಗುತ್ತದೆ. ಈಗ ಮಾಡಿದ್ದೆಲ್ಲವನ್ನು ಅವನು ಕಂಡವನಿದ್ದಾನೆ, ಏನು ಪರಿಣಾಮ ಆಗಿದೆ ಅಂತ. ಮುಂದಕ್ಕೆ ಅವನು ಹೇಗೆ ಹೆಜ್ಜೆ ಇಡುತ್ತಾನೆ ಅಂತ ನೋಡೋಣ. ನಿಮಗೆ ಗಂಡ ಹೆಂಡತರಿಗೆ ಮಾತಾಡ್ಲಿಕ್ಕಿದ್ರೆ ಮನೆಯಲ್ಲಿ ಮಾತಾಡ್ಬೇಕು. ಇದು ಒಳ್ಳೆ ಕತೆ ಆಯ್ತಲ್ಲ. ಕಾರ್ಯಕ್ರಮದ ಮಧ್ಯದಲ್ಲಿ ನಿಮ್ಮದೆಂತದ್ದು ಮಾತುಕತೆ? ಇಲ್ಲಿ ನನ್ನ ಹೆಂಡತಿ ನಾನು ಮಾತಾಡ್ತೇನೆ, ನೀನು ಅದಕ್ಕೂ ಕಲ್ಲ ಹಾಕ್ತಿಯಲ್ಲ ಪುಣ್ಯ. ಈಗ ನಿನ್ನ ಮನೆಯಲ್ಲಿದ್ರೆ ನಿನ್ನ ಹೆಂಡತಿ ಅಲ್ವಾ? ನನಗೀಗ ಮಾತಾಡಬೇಕು ಅಂತ ಆಯ್ತು, ಅವಳಲ್ಲಿ ಮಾತಾಡಿದೆ. ಅದು ಸಾರ್ವಜನಿಕರಕ್ಕೆ ಮುಂದಕ್ಕೆ ಕರ್ಕೊಂಡು ಹೋಗುವಾಗ ಮಾತ್ರ ಹೆಂಡತಿಯ? ನೀನು ತಪಸ್ಸಿಗೆ ಕುಳಿತುಕೊಳ್ಳುವಾಗ ನಿನ್ನ ಜೊತೆಯಲ್ಲಿ ಯಾರು ಬರಲಿಲ್ಲ ಅಂತಲ್ವಾ ನೀನು ಈಗ? ನನಗಿಲ್ಲ ಅನ್ನುವ ಕಾರಣಕ್ಕಾಗಿ ಎಲ್ಲ ಹೇಳಿದ್ ನಾನು. ಓಹೋ, ಯುದ್ಧಕ್ಕೆ ನನಗೆ ಅಷ್ಟ ಅರ್ಥ ಆಗ್ತದೆ ಯಾವ್ದಾದ್ರೂ ಕೂಡ. ನಿನ್ನ ಪ್ರವೃತ್ತಿ ಅರ್ಥ ಆಯ್ತು ನನಗೆ. ನೀನು ಪೂರ್ತಿ ಕೆಲಸ ಯಾವುದನ್ನು ಮಾಡುದಿಲ್ಲ. ಓಹೋ, ಆ ಹಂದಿಗೆ ಹೊಡಿದೆ, ಅದು ಅರ್ಧ ಹೊಡಿದಿ, ಪೂರ್ತಿ ಹೊಡಿಲಿಲ್ಲ. ಈಗ ಯುದ್ಧ ಮಾಡ್ಲಿಕ್ಕೆ ಹೊರಟು, ಇದು ಪೂರ್ತಿ ಮಾಡುದಿಲ್ಲ. ಅಲ್ಲ, ಪೂರ್ತಿ ಮಾಡುವುದಿಲ್ಲ ಅಂತ ನಾನು ಹೇಳಿದ್ನು. ಅಲ್ಲ, ಅದರೊಂದಿಗೆ ನಿನಗೆ ಆಯಾಸ ಆದದ್ದು ಪರಿಹಾರ ಆಗೋಲ್ಲಿವರೆಗೆ ಹೆಂಡತಿಯೊಂದಿಗೆ ಮಾತುಕತೆ ಅಲ್ವಾ? ಅದು ಮನೆಯಲ್ಲಿ ನಡು ನಡುವಿನಲ್ಲಿ ವಿರಾಮ ಬೇಕಾಗುತ್ತದೆ. ಈಗ ತಮ್ಮ ಸಾಮಾನ್ಯ ಅಂತ ಭಾವಿಸಬೇಡ. ನಿನ್ನ ಮುಂಭಾಗದಲ್ಲಿ ಹೌದು ಏನು ಭೂಲೋಕದಲ್ಲಿ ಸಂಜನಿಸಿದ ಮನುಷ್ಯರೆಲ್ಲರೂ ನರರೇ ಆದರು. ಅವರೆಲ್ಲರ ಮಧ್ಯದಲ್ಲಿ ಪ್ರತ್ಯೇಕವಾಗಿ ನರ ಅನ್ನುವಂತಹ ಹೆಗ್ಗಳಿಕೆಯನ್ನು ಹೊಂದಬಹುದಾದಂತಹ ಅರ್ಹತೆಯನ್ನು ಹೊಂದಿದಂತಹ ಅರ್ಜುನ ನಾನು. ಬಹುದೀರ್ಘ ಕಾಲದ ತಪಸ್ಸಿನ ಮೂಲಕವಾಗಿ ಶರೀರ ಕೃಶವಾದರೂ ಕಲಿತ ವಿದ್ಯೆ ವಿಸ್ಮೃತಿ ಬರಲಿಲ್ಲ. ಬಗಲಲ್ಲಿ ಕಟ್ಟಿಕೊಂಡದ್ದು ಅಕ್ಷಯ ತೂಣೀರ ಎತ್ತಿದ್ದು ಗಾಂಡೀವ ಧನುಸ್ಸು. ಆದ್ದರಿಂದಲೇ ಇದರಿಂದ ಬಗೆ ಬಗೆಯ ಅಸ್ತ್ರಾಸ್ತ್ರಗಳನ್ನೆಲ್ಲ ಪ್ರಯೋಗಿಸಿದೆ. ಆದರೆ ನಮಗೆ ಒಂದು ಆಶ್ಚರ್ಯ ಕಾದಿದೆ. ಕೊಡುವಾಗ ಇದನ್ನು ಅಕ್ಷಯ ತೂಣೀರ ಹೇಳಿದ್ದಾರೆ. ಈಗ ನೋಡುವಾಗ ಬತ್ತಡಿಕೆಯಲ್ಲಿ ಬಾಣವೇ ಸಿಕ್ಕುವುದಿಲ್ಲ. ಬಾಣ ಹೇಗೆ ಮುಗಿದೋಯ್ತು? ಹಾಗೆ ಅವನ ನನ್ನ ಮೇಲೆ ಬಹಳ ಬಾಣ ಏನು ಪ್ರಯೋಗ ಮಾಡಲಿಲ್ಲ, ಅಥವಾ ನನ್ನ ಮಾರ್ಗಣವನ್ನು ಕತ್ತರಿಸುವುದಕ್ಕೆ ಅವನಿಗೆ ಸಾಧ್ಯವೂ ಆಗಲಿಲ್ಲ. ಕಾಳ ಸರ್ಪದಂತಹ ಪ್ರಭಾವವುಳ್ಳ ಬಾಣವನ್ನು ಪ್ರಯೋಗ ಮಾಡಿದ್ರು ಲೀಲಾಜಾಲವಾಗಿ ಅದನ್ನು ಕೈಯಲ್ಲಿ ಹಿಡಿದು ಮುರಿದು ಹಾಕುತ್ತಾನೆ. ಎಂಥದ್ದು ಇವನ ಸಾಮರ್ಥ್ಯ ಇದದು. ಅದಕ್ಕಾಗಿಯೇ ಬಾಣಗಳು ಮುಗಿದರೇನು ಗಾಂಡೀವ ಧನುಸ್ಸನ್ನೇ ಎತ್ತಿ ಹೊಡೆಯುತ್ತೇನೆ ಅಂತ ತೆಗೆದು ಬಾರಿಸಿ ಗಾಂಡೀವ ಧನುಸ್ಸನ್ನೇ ಎತ್ತಿ ಹೊಡೆದರೆ ಅದನ್ನೇ ಸೆಳೆದಿಟ್ಟುಕೊಂಡಲ್ಲ ಅವ. ಹಾಗಿದ್ರೆ ಇನ್ನು ಹಾಗಲ್ಲ, ಮರದ ಕೊಂಬೆಯಲ್ಲಿ ಹೊಡೆದೆ, ಇವನ ಮೇಲೇನು ಪರಿಣಾಮ ಆಗುವುದಿಲ್ಲ. ಹಾಗಿದ್ರೆ ಇನ್ನೇನು, ಆಯುಧಗಳು ಹೋದ್ರೇನು, ಆದರೂ ಶರೀರದಲ್ಲಿ ಹೋರಾಟದ ಕಸೂ ಉಂಟು.
ಹೋರಾಡುವಂತಹ ಸಂಕಲ್ಪವೂ ದೃಢವಾಗಿ ಉಂಟು. ಅದಕ್ಕಾಗಿ ಮಲ್ಲ ಯುದ್ಧ ಮಾಡುತ್ತೇನೆ. ಪಶುಪತಿಯ ಮದಾದಿಗೆ ಬಾಯಳು ಬಿಸಿರಗುದ ಹೊರಸೂಸೆ ಪಾರ್ಥನು ಬಗವಳಿ ಕಂಡಗಡ ಕೈ ತಪ್ಪಾಯಿತು ಎಂದೆನು ಕಂಡಗಡ ಕೈ ತಪ್ಪಾಯಿತು ಎಂದೆನು ಆ ಯುದ್ಧ ಮಾಡ್ತಾನೆ ನನ್ನ ಜೊತೆಗೆ. ಮಲ್ಲ ಯುದ್ಧ ಅಂತೆ, ಮುಷ್ಟಿ ಯುದ್ಧ ಅಂತೆ. ಕೈಯಲ್ಲಿರುವಂತಹ ಬಾಣಗಳನ್ನೆಲ್ಲವನ್ನು ಕಳೆದುಕೊಂಡು ಬತ್ತಳಿಕೆ ಸಂಪೂರ್ಣ ಬರಿದಾದರೂ ಕೂಡ ಯುದ್ಧ ಮಾಡುವುದಕ್ಕೆ ದೇಹದಲ್ಲಿ ಕಸವು ಉಂಟು ಅಂತ ಆಡುತ್ತಾನೆ. ಕಿರಾತನನ್ನು ಸಾಮಾನ್ಯ ಅಂತ ಭಾವಿಸಿಕೊಂಡವನಿಗೆ ಸರಿಯಾಗಿ ಅರ್ಥ ಆಗಿರಬೇಕು. ಯಾರನ್ನು ನಾವು ನಮಗೆ ಗೊತ್ತಿಲ್ಲದೆ ಹಂಗಿಸಬಾರದು, ಹಳಿಯಬಾರದು, ದೂಷಿಸಬಾರದು, ಅವರ ಸಾಮರ್ಥ್ಯವನ್ನು ಹೀಗಳೆಯಬಾರದು ಅಂತ ಈಗ ಅರ್ಥ ಆಗಿರಬೇಕು. ಬಿದ್ದವನನ್ನು ಕಾಲಿನಿಂದ ಒಮ್ಮೆ ತುಳಿದು, ದೇವಿ ಎಲ್ಲವನ್ನು ಕಣ್ಣಾರೆ ನೋಡ್ತಾ ಇದ್ದೀಯಲ್ಲ, ತುಳಿದು ಹಿಡಿದು ಇಟ್ಟಿದ್ದೇನೆ ಕಾಲಲ್ಲಿ. ಕಾಣ್ತಾ ಇದ್ದೇನೆ ಸ್ವಾಮಿ. ಅಲ್ವೋ? ಏನು ಮಾಡಿಬಿಟ್ರಿ ಸ್ವಾಮಿ? ಅವನ ಪ್ರಹಾರ ನನಗೆ ಆಯಿತು. ಪಾರ್ಥ ಪ್ರಹಾರ ಅಂತ ಮುಂದಕ್ಕದು ಪ್ರಸಿದ್ಧಿಯಾದೀತು ಅನ್ನುವಂತಹ ಯೋಚನೆಯಲ್ಲೂ ಇದ್ದೇನೆ. ಇಷ್ಟು ಮಾತ್ರ ಅಲ್ಲ, ಏನೆಲ್ಲ ಪ್ರಯೋಗಿಸಿದ್ರು ಎಲ್ಲವನ್ನು ತಡೆದಿಟ್ಟುಕೊಂಡೆ. ಕೊನೆಗೆ ಅವನಿಗೆ ಆಗಲಿಲ್ಲ. ನೀನು ಹೊರಡುವಾಗ ಒಂದು ಅಭೀಷ್ಟೆ ಉಂಟು ಅಂತ ಆಡಿದ್ದೆ. ಪಾರ್ಥನ ಬೆನ್ನು ನೋಡ್ಬೇಕು ಅಂತಲ್ವ? ಇದು ಕಾಲಲ್ಲಿ ಮೆಟ್ಟಿ ಹಿಡಿದಿಟ್ಟಿದ್ದೇನಲ್ಲ, ಇದು ಅಲ್ಲಿಗೆ ಅವನನ್ನು ತಿರುಗಿಸಿದ್ದೇನೆ. ನೋಡಿದ್ಯಾ ಬೆನ್ನು? ಕಾಣ್ತದಲ್ವಾ ನಿನಗೆ? ಪಾರ್ಥ ಯಾರಿಗೂ ಬೆನ್ನು ತೋರಿಸದವ ಅಂತ ಎಲ್ಲರೂ ಆಡ್ತಾ ಇದ್ರು. ಇವತ್ತು ಅವನ ಬೆನ್ನು ಕಂಡಿತು. ಯಾರು ಯಾವುದರಲ್ಲೂ ಪರಿಪೂರ್ಣರಾಗುವುದಕ್ಕೆ ಸಾಧ್ಯ ಇಲ್ಲ ಅನ್ನುವುದಕ್ಕೆ ಇವತ್ತು ಪಾರ್ಥನೊಂದಿಗಿನ ಈ ಹೋರಾಟ ಸಾಕ್ಷಿಯಾಯಿತು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗುವುದಿಲ್ಲ. ಅವ ಬಿದ್ದು ಬಾಯಲ್ಲಿ ರಕ್ತ ಕಾರುತ್ತಾ ಇದ್ದಾನೆ. ಓಹ್, ಸ್ವಲ್ಪ ಹೆಚ್ಚಾಯಿತ ಅಂತಲ್ವಾ? ತುಳಿದದ್ದು ಹೆಚ್ಚಾಯಿತು ಅಂತ ಕಾಣುತ್ತದೆ. ಇರ್ಲಿ, ಬಿದ್ದಿದ್ದಾನಲ್ವೇ? ನೀನಿಂತು ರುದಿರ ಕಾರುತ ಬಿದ್ದ ಪರಿಮಳಗಾನು ಬಂದಾಯಿತೆ. ಅರಿಯದೆ ಸೆಣದಿ ಸೋಲಾತೆ ನಿನಗೆ ಎಂದು ಪರಿ ಪರಿ ಉಪಚರಿಸಿದಳು. ಅರಿಯದೆ ಸೆಣದಿ ಸೋಲಾಯ್ತೆ ನಿನಗೆ ಎಂದು ಪರಿ ಪರಿ ಉಪಚರಿಸಿದಳು. ದುರಧೀರ ಆ ಸ್ವಾಮಿ, ಗಿರಿಜೆ, ಧುರಧೀರನಾಗಿ ನಿಮ್ಮೆದುರಿನಲ್ಲೇ ಕಾದಂತಹ ಪಾರ್ಥನಿದ್ದಾನೆ. ಎದುರಾದವರು ಪರಮೇಶ್ವರ ಎನ್ನುವ ರೀತಿಯಲ್ಲಿಯೂ ತಿಳಿಯದೆ ನಿಮಗೆ ಆಘಾತವನ್ನು ಕೊಟ್ಟು ಈಗ ನಿಮ್ಮ ಕೈಯಿಂದಲೇ ಪೆಟ್ಟು ತಿಂದು ಕೆಳಗೆ ಬಿದ್ದಿದ್ದಾನೆ.
ಅಲ್ಲ ಸ್ವಾಮಿ, ನಾವು ತೆರಳುವಾಗ ಎಣಿಸಿದ್ದಾದ್ರೂ ಏನು? ಏನಾಯ್ತು ಈಗ? ಭಕ್ತನಿದ್ದಾನೆ, ಹ್ಮ್ ಭಕ್ತನನ್ನು ಅನುಗ್ರಹಿಸಬೇಕು, ಹ್ಮ್ ಭಕ್ತರನ್ನು ಉದ್ಧರಿಸಬೇಕು, ಪರೀಕ್ಷಿಸಬೇಕು ಎನ್ನುವುದಾಗಿ ಬಂದವರಲ್ವೇ ನಾವು. ಅದು ಸತ್ಯವೇ. ಬರುವಾಗ ಆಡಿದ್ದೆ, ಹ್ಮ್ ನೀವು ಹೆಚ್ಚಾಗಿ ಮುಂದುವರೆದು ಅವನಿಗೇನು ಮಾಡಬೇಡಿ ಎನ್ನುವುದಾಗಿಯೂ ಕೂಡ ಆಡಿದ್ದೆ. ಅಲ್ಲ, ಇಲ್ಲ ಇಲ್ಲ, ಏನಾಗ್ಲಿಲ್ಲ ಅವನಿಗೆ. ಮತ್ತೆ ಅವ ಸ್ವಲ್ಪ ಒತ್ತಿದ್ದ ಹೆಚ್ಚಾಯ್ತು ಕಾಲಲ್ಲಿ, ಆದ್ರೆ ಮತ್ತೆ ಕಾಲು ತೆಗ್ದಿದ್ದೇನೆ ನಾನು. ಹಾ ಹಾ ಅದೇ ಏನೂ ಆಗ್ಲಿಲ್ಲ. ರಕ್ತ ಕಾರ್ತಿದ್ದಾನೆ. ಅಲ್ಲ, ಯುದ್ಧ ಅಲ್ವೋ ಆದದ್ದು. ಈಗ ಅದಕ್ಕೀಗ ಏನು ಮಾಡುದು ಸ್ವಾಮಿ? ಬಿದ್ದಿದ್ದಾನೆ. ಹಾ ಬಿದ್ದವನಿಗೆ ನಾನೇನು ಮಾಡಿದೆ ಅಂತ ಅವನಿಗೆ ಅರ್ಥ ಆದೀತು. ಹ್ಮ್ 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 ಅವನೇ ಯೋಚಿಸಿಯಾನು, ಹಾ ಯಾಕೆ ಈ ರೀತಿಯಲ್ಲಿ ಯುದ್ಧ ನಡೆದು ಹೋಯಿತು. ಎಲ್ಲವನ್ನು ಗೆದ್ದಂತಹ ಪಾರ್ಥ ಇವತ್ತ್ಯಾಕೆ ಏನೂ ಇಲ್ಲದವನ ಹಾಗೆ ಬಿದ್ದಿದ್ದಾನೆ ಎನ್ನುವುದನ್ನು ಅವ ಯೋಚಿಸದೇ ಇರಲಿಕ್ಕಿಲ್ಲ. ನೋಡೋಣ ಏನು ಮಾಡುತ್ತಾನೆ ಅಂತ ನೋಡೋಣ. ನೋಡೋಣ. ಶಶಿಧರನು ಮರುಗುತ್ತಿರಲು ಆ ಅತನ ಬಲ ನರನು ಎದ್ದು ಮೆಲ್ಲನೆ ವಶ ಬಳಿದು ಧೃತಿಗೆಟ್ಟು ತನ್ನಯ ಮನದುಳಿತೆಂದ ಶಿವ 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 ಕೈರಾತನುಳು ವ್ಯಕ್ತ ಕಾದಿ ಏನಾಗಿ ಹೋಯಿತು ಅನ್ನುವುದೇ ನನ್ನ ಸ್ಮೃತಿಗೆ ಬರಲಿಲ್ಲ ಒಂದು ಕ್ಷಣ. ನೋಡಿದರೆ ಬಿಸಿ ಬಿಸಿ ರಕ್ತಕಾರಿ ನೆಲದ ಮೇಲೆ ಬಿದ್ದಿದ್ದೇನೆ ಅಂತ ಮತ್ತೆ ಗೊತ್ತಾಯಿತು. ಆಯುಧಗಳು ಮುಗಿದು ಮಲ್ಲಯುದ್ಧದ ಮೂಲಕವಾಗಿ ಗೆಲುವನ್ನು ಸಾಧಿಸಿಕೊಳ್ತೇನೆ ಅನ್ನುವ ಉದ್ದೇಶದಿಂದ ಆ ಕಿರಾತನಲ್ಲಿ ಕಾದಾಟಕ್ಕೆ ನಾನು ಒದಗಿದ. ಹಣೆಗೆ ಹಣೆ, ದೃಷ್ಟಿಗೆ ದೃಷ್ಟಿ, ಕೇಶಾಕೇಶಿ, ಹಣ ಹಣಿ, ನಾನಾ ವಿಧವಾದ ಹೋರಾಟವನ್ನು ಮಾಡಿದರೂ ಅವನನ್ನು ಸೋಲಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಆವೇಶದಿಂದ ಮುಷ್ಟಿಯನ್ನು ಬಲವಾಗಿ ಹಿಡಿದು ಅವನ ನೆತ್ತಿಯ ಮೇಲೆ ಒಂದು ಪ್ರಹಾರವನ್ನು ಕೊಟ್ಟಿದ್ದ. ಬಹುಶಃ ಸ್ವಲ್ಪ ಅದು ಅವನಿಗೆ ಪರಿಣಾಮ ಕೊಟ್ಟಿತು ಅಂತ ಕಾಣುತ್ತದೆ. ಆದ್ದರಿಂದಲೇ ಆವೇಶ ಬಂದು ಮುಷ್ಟಿ ಬಿಗಿದು ನನ್ನ ಎದೆಯ ಮೇಲೆ ಒಂದು ಪ್ರಹಾರವನ್ನು ಕೊಟ್ಟರೆ ಲೋಕ ತಿರುಗಿದಾಗ ಆಯ್ತು ನನಗೆ. ಮತ್ತೆ ನೋಡುವಾಗ ಲೋಕ ತಿರುಗಿದ್ದಲ್ಲ, ನಾನೇ ತಿರುಗಿದ್ದೆ. ಭೂಮಿಯ ಮೇಲೆ ಬಿದ್ದಿದ್ದೇನೆ, ಬಿಸಿ ರಕ್ತವನ್ನು ಮಮನ ಮಾಡಿಕೊಂಡು. ಹೇಗೆ ಎಚ್ಚರ ಆಯಿತು.
ಓ, ನೋಡಿದ್ರೆ ಈಗ ಅರ್ಥ ಆಗ್ತಾ ಉಂಟು. ಆ ಕಿರಾತನೊಟ್ಟಿಗೆ ಬಂದ ಶಬರಿ ಎಷ್ಟೆಂದ್ರು ಹೆಣ್ಣು ಕರಳಲ್ವ. ಬಹುಶಃ ಅವಳುಟ್ಟ ಸೆರಗಿನಿಂದ ನನಗೆ ಗಾಳಿ ಬೀಸಿರಬೇಕು. ಯಾಕೆ ಆ ಮಾತೃ ಹೃದಯ ಮರಗದೇ ಇರ್ತದ. ಶಬರ ಹೋರಾಟ ಮಾಡಲಿ, ಆದರೆ ತಾಯಿ ಹೃದಯವನ್ನು ಹೊತ್ತಂತಹ ಅವಳಿಗೆ ಅರ್ಥ ಆಗುವುದಿಲ್ವ. ಇದು ವಿನಾಕಾರಣದ ಹೋರಾಟ ಅಲ್ಲ. ಯಥಾರ್ಥಕ್ಕಾದ್ರೆ ಹಂದಿ ಹೊಡೆದ ಸಾಮರ್ಥ್ಯ ನನ್ನದು ಅಂತ ಅವಳಿಗೆ ಗೊತ್ತುಂಟೇ ಇಲ್ವ. ಅಮ್ಮ ಹಂದಿಗೆ ಬೇಕಾಗಿ ಹೋರಾಟ ಮಾಡಲಿ, ಅವಳಿಗೆ ಗೊತ್ತಿಲ್ವ ಅದು. ಆದ್ದರಿಂದಲೇ ಆ ಮಾತೃ ಹೃದಯ ಸ್ಪಂದಿಸಿರಬೇಕು. ಅವಳು ಆರೈಕೆ ಮಾಡಬೇಕು ಅಂತಿಲ್ಲ, ಆ ಸ್ಪಂದನೆಯೇ ನಮಗೆ ಆರೈಕೆ. ಹಾಗೆ ಪಕ್ಕನೆ ಎದ್ದುನೋ ಅಂತ. ಶಿವನೇ, ಎಂತಹ ದುಸ್ಥಿತಿಯಾಗಿ ಹೋಯ್ತಿದು ನನಗೆ. ಕಾಡಿನ ಕಿರಾತನೋರ್ವನಲ್ಲಿ ಹೋರಾಡಿ ಸೋತು ನಾನು ನೆಲಕ್ಕೊರಗುವಂತಹ ಸ್ಥಿತಿಯಾಗಿ ಹೋಯ್ತಲ್ಲ. ಯಾಕಿದು? ಎಲ್ಲಿ ಹೋಯಿತು ನನ್ನ ಅಕ್ಷಯ ತೂಣೀರದ ಸಾಮರ್ಥ್ಯ? ಎಲ್ಲಿ ಹೋಯಿತು ಅಗ್ನಿದತ್ತವಾದಂತಹ ಗಾಂಡೀವದ ವರ್ಚಸ್ಸು? ದ್ರೋಣಾಚಾರ್ಯರಿಂದ ಹೇಳಿಸಿಕೊಂಡಂತಹ ಪಾಠ ಎಲ್ಲಿ ಹೋಯಿತು? ಹಾಗಿದ್ರೆ ಏನಿದೆಲ್ಲ ಈಗ ನನಗೆ ಅರ್ಥ ಆಗುತ್ತದೆ. ಯಾವುದು ಪ್ರಧಾನವಾದ ಉದ್ದೇಶವೋ ಅದಕ್ಕಾಗಿ ಎಷ್ಟು ಪರಿಶ್ರಮವನ್ನು ಬೇಕಾದರೂ ಹೊಂದೋಣ. ಅದರಲ್ಲಿ ನಮಗೊಂದು ಬದುಕಿನಲ್ಲಿ ಸಾರ್ಥಕ್ಯ ಬಂದೊದಗುತ್ತದೆ. ಒಂದೋ ಫಲಸಿದ್ಧಿ ಆಗುತ್ತದೆ, ಆಗದೇ ಇದ್ರೂ ಮನಸ್ಸಿಗೊಂದು ಸಮಾಧಾನ ಆದ್ರೂ ಸಿಗುತ್ತದೆ. ಯಾಕೆ? ದುಡಿಮೆ ನಿರರ್ಥಕ ಅಲ್ಲ, ಉದ್ದೇಶ ದೊಡ್ಡದು. ಯಾರೋ ಮಹಾತ್ಮರು ಹೇಳಿದ ವಾಕ್ಯ ನೆನಪಿಗೆ ಬಂದೋಯಿತು. ಫಲ ಒದಗಬೇಕು ಅನ್ನುವ ಉದ್ದೇಶ ಇರಬೇಕಾದದ್ದು ಹೌದು. ಹಾಗೆಂದು ಫಲ ಸಿಗಲಿಲ್ಲ ಅನ್ನುವುದಕ್ಕಾಗಿ ಕಣ್ಣೀರ್ಗರೆಯುವುದಕ್ಕೇನೂ ಇಲ್ಲ. ಪ್ರಯತ್ನಕ್ಕೊಂದು ಮೌಲ್ಯ ಉಂಟು ಲೋಕದಲ್ಲಿ. ಪ್ರಯತ್ನ ಮಾಡದೇ ಇರಬಾರದು, ಅದೇ ಇರುವುದು ಪ್ರಧಾನವಾದದ್ದು. ಫಲ ಸಿಕ್ಕುವುದಿಲ್ಲ ಅನ್ನುವ ಅಂಜಿಕೆಯಿಂದ ಯಾವನು ಪ್ರಯತ್ನ ಮಾಡದೆ ಕುಳಿತುಕೊಳ್ತಾನೆ ಅವನಿಗೆ ಬದುಕುವ ಹಕ್ಕೇ ಇಲ್ಲ ಅಂತ. ಪ್ರಯತ್ನ ಬೇಕು. ಯಾವ ಕುರಿತಾಗಿ ಪ್ರಯತ್ನ ಸಾಗಬೇಕಾದದ್ದು. ಏನು ಕಿರಾತನಲ್ಲಿ ಹೋರಾಟವನ್ನು ಮಾಡಿ ಒಂದು ಗೆಲುವನ್ನು ಸಾಧಿಸಿದ್ರೆ ನಾನೆಂಥದ್ದು ತ್ರಿಲೋಕ ವಿಜಯಿ ಇಂತ ಒಂದು ಹೆಸರಿಗೆ ಬರ್ತೇನೆ ಕೇಳಿದ್ ನಾನು. ಯಾವ ಪ್ರಯೋಜನ? ಹೋರಾಟದ ಪರಿಣಾಮವಾಗಿ ಕಿರಾತನನ್ನು ಸೋಲಿಸಿದರೆ ಸಿಗಬಹುದಾದದ್ದೇನು? ನಾನೇ ಹೊಡೆದ ಈ ಒಂದು ಹಂದಿಯ ಹೆಣ ಮಾತ್ರ, ಮತ್ತೆಂಥದ್ದು? ನನಗೆ ಬೇಕಾದು ತಿನ್ಲಿಕ್ಕೆ. ಹಾಗೆಂದು ನನ್ನ ಪಾಳೆಯದವರು ಯಾರಾದರೂ ಇದ್ದಾರೆ ಇಲ್ಲಿ ತಿನ್ನುವುದಕ್ಕೆ? ಮಣ್ಣಿಗೆ ಸೇರಬೇಕಷ್ಟೆ. ಈಗ ಅವನಿಗಾದ್ರೆ ಹಾಗಲ್ಲ, ಗೆದ್ರೆ ಏನು? ಅವನ ಕುಟುಂಬದ್ದಾದ್ರೂ ಒಂದು ಹೊತ್ತಿನ ಹೊಟ್ಟೆ ತುಂಬುತ್ತದೆ, ಆ ಒಂದು ಸಂತೃಪ್ತಿ ಆದ್ರೂ ಉಂಟು. ಅದಕ್ಕಿಂತ ಹೆಚ್ಚಿನ ಆಲೋಚನೆ ಮತ್ತೆ ಶಬರನಿಗಿಲ್ಲಲ್ಲ. ಅಂದೊಂದಿನ ದಿನಚರಿ ಮುಗಿದರೆ ಸಾಕು, ಅದಕ್ಕೆ ಬೇಕಾದದ್ದು ಸಿಗುತ್ತದೆ. ಈಗ ನಿಜವಾಗಿ ನೋಡಿದ್ರೆ ಈ ಶಬರನಿಗೂ ಅರ್ಜುನನಿಗೂ ಆದಂತಹ ಯುದ್ಧದಲ್ಲಿ ಶಬರನ ಹೋರಾಟಕ್ಕಾದ್ರೂ ಒಂದು ನ್ಯಾಯ ಉಂಟು. ಎಂತದ್ದು ಹೇಳಿ? ಅವನ ಹೊಟ್ಟೆ ತುಂಬಿಸಲಿಕ್ಕಾದ್ರೂ ಆಗ್ತದೆ ಇಲ್ಲೋ ಸಿಕ್ಕಿದ್ರೆ. ಈಗ ನಾನು ಗೆದ್ದೆ, ಏನಾಗಬೇಕು? ಹಂದಿ ಮಣ್ಣಿಗೆ ಹೋಗ್ತದೆ, ಯಾವ ಪ್ರಯೋಜನವೂ ಇಲ್ಲ. ಅಲ್ಲ, ಹಂದಿ ಸಿಗ್ತದೆ ಅನ್ನುವ ಹಾಗೆ ಭಾವಿಸಿದ ಅವನ ಮನಸ್ಸು ನಾಶ ಆಗ್ತದೆ. ಬೇರೆ ಏನಾದ್ರೂ ಹೊಟ್ಟೆ ತುಂಬಿಸಬಹುದು, ಅದು ಪ್ರಶ್ನೆ ಬೇರೆ. ಇವತ್ತಿನ ದಿವಸ ಅವನ ಹೊಟ್ಟೆ ತುಂಬುವ ಅವಕಾಶವೂ ತಪ್ಪಿ ಹೋಗ್ತದೆ. ಬರುವುದಿಷ್ಟೇ ನನ್ನ ಗೆಲುವಿನಿಂದ ಆಗಬಹುದಾದ ಪ್ರಯೋಜನ ಅದು ಅಲ್ಲ. ಅವಾಗೆದ್ರೆ ಹೆಗ್ಗಳಿಕೆ ಉಂಟು. ಏನು ಅವನಿಗೆ ಹಂದಿ ಸಿಕ್ಕಿತೋ ಇಲ್ಲ, ಇವತ್ತಿನ ಕುಟುಂಬ ನಿರ್ವಹಣೆಗೆ ಸಾಕೋ ಸಾಲದ ಆಯ್ತಲ್ಲ, ಮತ್ತೆ ನಾಳೆಗೆ ಆಲೋಚನೆ ಮಾಡಿದ್ರೆ ಸಾಕಲ್ಲ. ಗೆದ್ರೆ ನನಗೆ ಈ ಕಾಳಗದಲ್ಲಿ ಪ್ರಯೋಜನ ಇಲ್ಲ, ಸೋತ್ರೆ ಬಹಳ ದೊಡ್ಡ ಅಪವಾದ ಉಂಟು. ಇದಕ್ಕಿಂತ ದೊಡ್ಡ ಅವಮರ್ಯಾದೆ ಇನ್ನೊಂದುಂಟು. ಸಂಸ್ಕಾರ ವಿಹೀನರಾಗಿರಬಹುದಾದವರು ಶಬರರು. ಅದು ವಿದ್ಯೆಯ ಕುರಿತಾಗಲಿ ಬದುಕಿನ ಕುರಿತಾಗಲಿ ನಾಡಿನ ನಾಗರಿಕರ ಸಂಸ್ಕಾರ ಅವರಲ್ಲಿಲ್ಲ, ಸಹಜವೇ. ಅವರೂ ಬಾಣ ಹೊಡೆಯುತ್ತಾರೆ, ನಾವು ಬಾಣ ಹೊಡೆಯುತ್ತೇವೆ. ಶಬರರು ಏನು ಬಾಣ ಹೊಡೆಯುತ್ತಾರೆ? ಏನೋ ಒಂದು ಕೋಲಿಗೆ ಸಹಾಯಕ ಅಂತ ಮಾಡಿಕೊಂಡು ಒಂದು ಬಿದಿರಿನ ತುಂಡನ್ನು ಮೊನಚು ಮಾಡಿ ಅಥವಾ ಇನ್ನೇನಾದ್ರೂ ಒಂದು ಕಬ್ಬಿಣದ ತುಂಡ ಲೋಹದ ತುಂಡ ಮಾಡಿ ಬಾಣ ಅಂತ ಮಾಡಿ ಪ್ರಯೋಗ ಮಾಡ್ತಾರೆ. ಆದ್ರೆ ಅದಕ್ಕಿಂತ ಆಚೆಗಿನ ಸಂಸ್ಕಾರ ಅವರಿಗೆ ಅದರಲ್ಲಿ ಇಲ್ಲ. ನಾವು ಹಾಗ
ನಮ್ಮ ಮಾರ್ಗಣ ಇನ್ನೊಬ್ಬರ ಪ್ರಾಣಾಪಹರಣ ಮಾಡಬಹುದಾದಂತಹ ಒಂದು ಆಯುಧ ಮಾತ್ರ ಅಲ್ಲ, ಅದಕ್ಕೊಂದು ಸಂಸ್ಕಾರ ಉಂಟು. ಅವರು ಬದುಕಿಗಾಗಿ ಪ್ರಯೋಗ ಮಾಡುವಂತಹ ಬಿಲ್ಲು ವಿದ್ಯೆ ಏನುಂಟು ಅದವರ ಜೀವನ ನಿರ್ವಹಣೆ. ಆದರೆ ನಾವು ಪ್ರಯೋಗಿಸುವಂತಹ ಮಾರ್ಗಣಗಳು ಧನುರ್ವೇದ ಅಂತ ಮಾನಿತವಾದ, ಇದಕ್ಕೆ ವೇದದ ಪುರಸ್ಕಾರ ಉಂಟು. ಆದ್ದರಿಂದಲೇ ಇದರ ವಿನಿಯೋಗದಲ್ಲಿ ವಿವೇಕ ಅತ್ಯಧಿಕವಾಗಿ ಬೇಕಾದದ್ದು. ಹೊಟ್ಟೆಪಾಡಿಗೆ ಬೇಕಾಗಿ ಬಾಣ ಪ್ರಯೋಗ ಮಾಡಲಿಕ್ಕಿದ್ದವರಲ್ಲ ನಾವು. ಈ ಜೀವನ ಮೌಲ್ಯವನ್ನು ಅರ್ಥ ಮಾಡಿಕೊಂಡು ಶರಪ್ರಯೋಗ ಮಾಡಬೇಕಾದಂತಹ ನಾನು ಕೇವಲ ವಿನಾಕಾರಣವಾಗಿ ಪ್ರಯೋಜನ ಸಿದ್ಧಿಯೇ ಇಲ್ಲದೇ ಇದ್ದ ಒಂದು ಹಂದಿಗಾಗಿ ಕಾಳಗ ಮಾಡಿದನಲ್ಲ, ಇದು ವ್ಯರ್ಥ. ಈಗ ವ್ಯರ್ಥ ಅಂತ ಒಂದು ಕರ್ಮ ಗುರುತಿಸಲ್ಪಡುವುದು ಹೇಗೆ? ಇದು ಲೋಕರೂಢಿಯಲ್ಲಿ ಒಂದು ಮಾತು ಉಂಟು, ಇಡೀ ಗುಡ್ಡಾಲ್ ಅಗೆದು ಹಾಕುವುದು, ಹಿಡಿಯುವುದೆಂತದ್ದು ಒಂದು ಇಲ್ಲಿ, ಈ ಒಂದು ಇಲ್ಲಿ ಹಿಡಿಲಿಕ್ಕೆ ಅಷ್ಟೆಲ್ಲ ಕೆಲಸ ಮಾಡಬೇಕು ಅಂದ್ರೆ ಪ್ರಯೋಜನ ಸಿದ್ಧಿ ಇಲ್ಲದೆ ಇದ್ದದ್ದು ಅಂತ ಅರ್ಥ. ಎಷ್ಟು ಪರಿಶ್ರಮ ಪಟ್ಟು ಸಾಧಿಸಿದರು ಕೊನೆಗೂ ಸಿಗಬಹುದಾದಂತಹ ಫಲ ಯಾವುದು? ಲೋಕ ಮನ್ನಣೆಯೇ ಇಲ್ಲದೆ ಇದ್ದಂತಹ ಒಂದು ಪ್ರಯೋಜನ. ಅದನ್ನು ಹೊಂದುವುದಕ್ಕಾಗಿ ನಾನು ವ್ಯರ್ಥ ಕಾದಿದನಲ್ಲ. ಆದರೆ ಮೊದಲೇ ಬಿಟ್ರೆ ಮರ್ಯಾದೆ ಕೊಂಡೋಗಪ್ಪ ಹಂದಿ, ನಾವು ನಮ್ಮ ತಪಸ್ಸು. ಈಗ ಪ್ರಾರಂಭ ಮಾಡಿದ ಮೇಲೆ ಮಧ್ಯದಲ್ಲಿ ಬಿಡ್ಲಿಕ್ಕೆ ಆಗ್ತದೆ. ಈಗ ಪ್ರಾರಂಭ ಆದ ಮೇಲೆ ಒಂದು ಮುಕ್ತಾಯಕ್ಕೆ ಮುಟ್ಟಬೇಕಲ್ಲ, ಕಾದಾಡ್ಲಿಕ್ಕೆ ಕೂಡದೇ ಇರುವ ಸ್ಥಿತಿ ಬಂದಿದೆ. ಹೋ ಯಾಕೆ ಅಂತ ನನಗೀಗ ಅರ್ಥ ಆಯ್ತು. ಕಲ್ತ ವಿದ್ಯೆ ಮರೆತು ಹೋಗಲಿಲ್ಲ, ಶರೀರದ ಕಸುವು ಕಡಿಮೆ ಆದದ್ದಲ್ಲ, ಲಕ್ಷಭೇದನದ ಸಿದ್ಧಿಯಲ್ಲಿ ತಪ್ಪಲಿಲ್ಲ. ಹಾಗಿದ್ರೆ ಯಾವುದರಲ್ಲಿ ತೊಂದರೆ ಆದದ್ದು? ಬಹುಶಃ ದೇವರಿಗೆ ಕೋಪ ಬಂದಿರಬೇಕು ನನ್ನ ಮೇಲೆ. ಯಾಕೆ? ನಾನು ಬಂದ ಉದ್ದೇಶ ಯಾವುದು? ಪರಮೇಶ್ವರ ಅನುಗ್ರಹವನ್ನು ಸಂಪಾದಿಸ್ತೇನೆ, ಅದಕ್ಕಾಗಿ ವ್ರತನಿಷ್ಠನಾಗಿ ತಪಸ್ಸಿನಲ್ಲಿ ಮುಂದಾದಂತಹ ನಾನು ಅದನ್ನು ಹೊರತುಪಡಿಸಿ ಪ್ರಯೋಜನಕ್ಕೆ ಬಾರದೇ ಇದ್ದ ಹಂದಿಗೆ ಬೇಕಾಗಿ ಹೋರಾಟ ಮಾಡಿದರೆ ದೇವರ ಮನಸ್ಸಿಗೆ ಹೇಗಾಗಿರ್ಬೇಡ. ಹಾಗಿದ್ರೆ ಇವ ಹಂದಿ ತಿನ್ಲಿಕ್ಕೆ ಎಲ್ಲೋ ಬಂದದ್ದು, ತಿನ್ಲಿ ಅದನ್ನೇ, ಹಂದಿಗಿಂತ ಕಡೆಯಾಗ್ಲಿ ಅಂತ ದೇವರು ಭಾವಿಸಿರಬೇಕು. ಆದ್ದರಿಂದ ಸೋಲು ಬಂದದ್ದು. ಯಾವುದು ಪ್ರಧಾನವಾದ ಉದ್ದೇಶವೋ ಅದಕ್ಕೆ ಕೊರತೆ ಬರುವ ಹಾಗಿದ್ದಂತಹ ಮತ್ತೊಂದು ಉದ್ದೇಶವನ್ನು ಯಾವನೂ ಕೈಗೊಳ್ಳಬಾರದು. ಕೈಗೊಂಡ್ರೆ ಏನಾಗ್ತದೆ? ಕೆಟ್ಟ ಪರಿಣಾಮವನ್ನು ಅನುಭವಿಸಬೇಕಾಗ್ತದೆ. ಹಾಗಿದ್ರೆ ಈ ಅಪರಾಧಕ್ಕೆ ಬೇರೆ ಯಾರಲ್ಲಿ ಕ್ಷಮೆ ಕೇಳುವುದು? ನೆಲದಲ್ಲಿ ಅಂಗಳದಲ್ಲಿ ಬಿದ್ದವ ಜಗಲಿ ಹಿಡೀಲಿಕ್ಕೆ ಆಗುದಿಲ್ಲ, ಅಂಗಳವೇ ಹಿಡಿಬೇಕು. ಪರಮೇಶ್ವರ ದೇವರ ಕೋಪಕ್ಕೆ ನಾನು ಪಾತ್ರನಾಗಿದ್ದೇನೆ ಅನ್ನುವುದೀಗ ನನಗೆ ಅರ್ಥ ಆಗುತ್ತಾ ಉಂಟು. ಹಾಗಾಗಿ ಪರಮೇಶ್ವರ ಅನುಗ್ರಹವನ್ನು ಮೊದಲು ಸಂಪಾದಿಸಬೇಕು. ಅದಕ್ಕಾಗಿ ನರ ನಿಂತೆನುದ ಮಳಲುಳ್ಳೆದೆ ಶಿವಲಿಂಗಮಂ ವಿರಚಿಸುತ್ತ ಭಕ್ತಿಯಿಂದ ಭಕ್ತಿಯಿಂದ ಮೋಕ್ತಂಗಳಿವು ಪರಿಪರಿಯ ಪತ್ರ ಪುಷ್ಪಂಗಳಿಂ ಪೂಜಿಸಿಯೇ ಪರಿಪರಿಯ ಪತ್ರ ಪುಷ್ಪಂಗಳಿಂ ಪ್ರದಕ್ಷಿಣೆಯಾಗಿದು ಪ್ರದಕ್ಷಿಣೆಯಾಗಿದು ಬಳಿಗ ಮರನು ಅಪರಾಧದ ಅರಿವಾದ ಮೇಲೆ ಅದಕ್ಕೆ ಸರಿಯಾದಂತಹ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವಲ್ಲಿ ಒಬ್ಬ ವಿವೇಕಿಯಾದವ ಮುಂದಾಗಬೇಕು.
ಪರಮೇಶ್ವರನ ಮುನಿಸಿಗೆ ಕಾರಣವಾಗುವಾಗಿದ್ದಂತಹ ಕೃತಿಯಾಗಿ ಹೋಗಿದ ನನ್ನಿಂದ ನನ್ನ ಅಂತರಂಗಕ್ಕೆ ಈ ಅರಿವು ಬಂತು. ಹಾಗಿದ್ರೆ ಅವನ ಪ್ರಸನ್ನತೆಯನ್ನು ಸಂಪಾದಿಸುವಲ್ಲಿ ಅವನನ್ನು ಪೂಜಿಸಬೇಕಾದದ್ದೇ ಪ್ರಧಾನ ಕರ್ಮ. ಮಳಲಿನಿಂದಲೇ ಲಿಂಗವನ್ನು ನಿರ್ಮಿಸಿ ಸನಿಹದಲ್ಲೇ ಕಾಡಿನಲ್ಲಿ ಸಿಕ್ಕಿದಂತಹ ಪತ್ರ ಪುಷ್ಪಗಳನ್ನು ತಂದು ಪರಮ ಶ್ರದ್ಧೆಯಿಂದ ಆಗಮೋಕ್ತವಾಗಿ ಪರಶಿವನನ್ನು ಆರಾಧಿಸಿದೆ. ಹಾ ವಿಶ್ವಂಬರನೇ, ಲೋಕನಾಯಕ ಅಮೃತಾಂಶು ಮನುಷ್ಯಲೇ ತಲೆಯಲ್ಲಿ ಧರಿಸಿದವ ನೀನು. ಆದ್ದರಿಂದಲೇ ನಮ್ಮ ಬದುಕಿನ ಪಥದಲ್ಲಿ ಸದಾಕಾಲ ನಶಿಸಿ ಹೋಗಬಹುದಾದಂತಹ ಯಾವುದೇ ಪರಿಣಾಮವನ್ನು ನೀನು ಒದಗಿಸಿ ಕೊಡಕೂಡದು ಅನ್ನುವಂತಹ ಕಳಕಳಿಯ ಪ್ರಾರ್ಥನೆಯನ್ನು ನಿನ್ನ ಸಾನ್ನಿಧ್ಯದಲ್ಲಿ ಮಾಡ್ತಾ ಇದ್ದೇನೆ. ಗೆಲುವನ್ನು ಒದಗಿಸಿಕೊಡು. ಈಗೊಂದು ನವೋತ್ಸಾಹ ಬಂತು. ಪರಮೇಶ್ವರನ್ನು ಆರಾಧಿಸಿದಾಗ ಶರೀರದಲ್ಲಿ ಯಾವುದೋ ಒಂದು ಹೊಸ ಹುರುಪು ಕಾಣಿಸುವುದಕ್ಕೆ ಪ್ರಾರಂಭಿಸಿತು. ಆದ್ದರಿಂದಲೇ ಕಿರಾತನಲ್ಲಿ ಹೋರಾಟವನ್ನು ಮಾಡೋಣ ಅನ್ನುವುದಕ್ಕಾಗಿ ಮುಖ ಎತ್ತಿ ಎದೆ ಉಬ್ಬಿಸಿ ಸೆಟೆದು ನಿಂತು ಎಂಥದ್ದು ಮೋಸ ಉಂಟು ಅಂತ ಇವನ ಈ ಕಾಡಿನಲ್ಲಿದ್ದವನು ನಂಬುವುದು ಕಷ್ಟ. ಅವರು ಈ ಮಾಟ ಮಂತ್ರ ಮೋಸ ಇಂದ್ರಜಾಲ ಇಂಥದ್ದೆಲ್ಲ ಇರ್ತದಂತೆ ಅವರಲ್ಲಿ. ಇಂಥದ್ದೊಂದು ಇರ್ಬೇಕು ಇವನ ಹತ್ರ. ಯಾಕೆಂದ್ರೆ ಯಾವ ಹೂಗಳನ್ನು ಪತ್ರೆಗಳನ್ನು ನಾನು ಶಿವಲಿಂಗದ ಮೇಲೆ ಹಾಕಿದ್ದೇನೆ ಅದು ಅವನ ಜುಟ್ಟಿನಲ್ಲಿ ಉಂಟು, ಅವನ ಶಿಕೆಗೆ ಈಗ ಬಂದದ್ದು. ಇಲ್ಲಿ ನೋಡ್ತಾನೆ ಲಿಂಗದಲ್ಲಿ ಇಲ್ಲ. ಹಾಗಿದೆಂಥದ್ದೋ ಮೋಸದಿಂದ. ಹೌದು, ಮೋಸಗಾರ ಇವ. ಆಗ್ಲೇ ಅರ್ಥ ಆಗಿದೆ ನನಗೆ. ಯಾಕೆಂದ್ರೆ ಯಾವ ಬಾಣಕ್ಕೂ ಪ್ರತಿ ಬಾಣ ಬಿಡುವುದಿಲ್ಲ. ಎಲ್ಲ ಬಾಣವನ್ನು ಹೀಗೆ ಬಾಯಿ ಕಳ ಚೀತು ಕಾಣುತ್ತದೆ, ಇಲ್ಲಿಗೆ ಹೋಗ್ತದೆ ಅದು. ಬಾಣ ಭಂಗ ಆಗಲಿಲ್ಲ, ಅವನಿಗೂ ಭಂಗ ಆಗಲಿಲ್ಲ. ಹಾಗಿದ್ರೆ ಹೇಗೆ ಸಾಧ್ಯ ಆಗ್ತದೆ? ಅದು ಎಂಥದೋ ಒಂದು ಮೋಡಿ ಉಂಟು, ಮೋಸ ಇದ್ರೂ ಇರಬಹುದು. ಹಾಗಾದ್ರೆ ಹಾಗಲ್ಲ. ಮತ್ತೊಮ್ಮೆ ಶುದ್ಧ ಮನಸ್ಸಿನಿಂದ ಪರಮೇಶ್ವರನನ್ನು ಆರಾಧಿಸುವುದಕ್ಕಾಗಿ ಪತ್ರಪುಷ್ಪಗಳನ್ನು ತಂದೆ. ಶಂಭೋ ಶಂಕರ ಪಾಹಿಮಾಂ ರುಂಡಮಾಲಧರ, ನೀನೇ ರಕ್ಷಿಸು. ಆಕಸ್ಮಿಕವಾಗಿ ಶಬರನೊಂದಿಗೆ ಬಂದಂತಹ ಒಂದು ಸಂಘರ್ಷದಲ್ಲಿ ಈ ಅರ್ಜುನ ವಿಜಯಿ ಆಗುವ ಹಾಗೆ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಆಶೀರ್ವಾದವನ್ನು ನೀನು ಮಾಡಬೇಕು ಸಾಂಬ ಶಿವನೇ. ಹೀಗೆ ಕೈ ಮುಗಿ ನಾನು ಈಗ ಶಿವಲಿಂಗದ ಮೇಲೆ ಹಾಕಿದ ಸುಮವು ಅವನ ಶಿಖೆಯ ಮೇಲೆ ಕಾಣ್ತಾ ಉಂಟಲ್ಲ. ಹಾಗಿದ್ರೆ ನಾನಿಲ್ಲಿ ಪೂಜಿಸಿದ್ದು ಅದು ಅವನ ಜಟೆಯನ್ನು ಹರ 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 ಸಾಕ್ಷಾತ್ ಪರಮೇಶನಿವನು ದಿನವೂ ಹರ ಹರ ಪರಮೇಶನಿವನು ದಿನ ಅರಿಯದಾದಿನು ಮರವಿಯಿಂದ ಭ್ರಮೆಯಾಯುಗಳ ಮರುಳರ ಜಗದೋಳೆನ್ನಂತೆ ಮರುಳರಾರು ಜಗದೊಳು ಎನ್ನಂತೆ ಹರ ಹರ ಶಿವನೇ ಹರನೇ ಹರ ಹರ ಹರನೇ ಹರನೇ ಹರ 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 ಹರ.
ಎಂತಹ ಅಪಚಾರ ಆಗಿ ಹೋಯಿತು. ಯಾವನೋ ಒಬ್ಬ ಕಾಡ ಕಿರಾತ ಬಂದಿದ್ದಾನೆ, ಈ ಭಾವದಿಂದ ನಾನು ಹೋರಾಟವನ್ನು ನಡೆಸಿದರೆ ಯಾರು ನನ್ನ ಮುಂಭಾಗದಲ್ಲಿ ಕಿರಾತ ರೂಪಿನಿಂದ ಕಾಣಿಸಿಕೊಂಡ? ಸಾಕ್ಷಾತ್ ಪರಶಿವನೇ ಸರಿ. ಇಲ್ಲದೆ ಹೋದರೆ ನನ್ನ ಭಕ್ತಿ ಸುಳ್ಳು ಅಂತಾಗಿ ಹೋದಿತ್ತು. ಭಕ್ತಿ ಪುರಸ್ಸರವಾಗಿಯೇ ಮಳಲಲಿಂಗದ ಮೇಲೆ ಪರಮೇಶ್ವರಾವಾಹನೆಯನ್ನು ಮಾಡಿ ನಾನು ಪೂಜಿಸಿದ್ದು ನಿಜವಾದರೆ ಯಾವ ಮಾಯಕದಿಂದಲೋ ಮೋಸದಿಂದಲೋ ಅದರಲ್ಲಿ ಇದ್ದದ್ದನ್ನು ಇನ್ನೊಬ್ಬನಿಗೆ ಅಪಹರಿಸುವುದಕ್ಕೆ ಬಂದಿತ್ತು. ಯಾಕೆ? ದೇವರು ಮಾಯಾತೀತ, ಅವನ ಮುಂಭಾಗದಲ್ಲಿ ಮಾಯ ನಡೆಯುವುದಿಲ್ಲ. ನಮ್ಮ ಅನನ್ಯವಾದ ಶ್ರದ್ಧೆ ಸುಳ್ಳಾದರೆ ನಡೆದೀತು. ಆದರೆ ಅಂತಃಕರಣ ಶುದ್ಧಿಯಿಂದ ಪರಮೇಶ್ವರನನ್ನು ನಾನು ಆರಾಧಿಸಿದಾಗ ಅಲ್ಲಿದ್ದ ಪತ್ರ ಪುಷ್ಪಗಳು ಇವನ ಜಟೆಯನ್ನು ಅಲಂಕರಿಸಿಕೊಳ್ಳುತ್ತದೆ ಎಂದಾದರೆ ಈಗ ಅರ್ಥ ಆಗ್ತದೆ. ನಾನು ಮಾಡಿದ ಮಳಲಲಿಂಗ ಬೇರೆಯಲ್ಲ, ನನ್ನ ಮುಂಭಾಗದಲ್ಲಿ ಶಬರನಾಗಿ ಕಾಣಿಸಿಕೊಂಡವನು ಬೇರೆಯಲ್ಲ. ಆ ಪರಮೇಶ್ವರನು ಸಾಕ್ಷಾತ್ ಶಿವನು, ಅವನೇ ಬಂದಿದ್ದಾನೆ ಅನ್ನೋದು ಈಗ ಅರ್ಥ ಆಗುತ್ತಾ ಉಂಟು. ಎಷ್ಟು ದೊಡ್ಡ ಅಪಚಾರ ಆಗಿ ಹೋಯಿತು, ಎಷ್ಟು ದೊಡ್ಡ ಅಪಚಾರ ಆಗಿ ಹೋಯಿತು. ಪರಮೇಶ್ವರ ಅನುಗ್ರಹಕ್ಕಾಗಿಯೇ ಹಂಬಲಿಸಿ ಹಂಬಲಿಸಿ ವರುಷ ಕಾಲ ನಾನು ತಪಸ್ಸಿನಲ್ಲಿ ಮುನ್ನಡೆದವನು. ಆದರೆ ಬಂದ ಪರಶಿವನನ್ನು ಗುರುತಿಸುವ ಸಾಮರ್ಥ್ಯ ಸಾಲದೆ ಅವನಲ್ಲೇ ಅವನನ್ನು ನಿವಾರಿಸುವಂತಹ ಹೋರಾಟಕ್ಕೆ ನಾನು ಮುಂದಾಗುತ್ತೇನೆ ಅಂತ ಆದ್ರೆ ಅರ್ಥ ಎಂತದ್ದು? ಹೌದು, ಈಗ ನನಗೆ ಅರ್ಥ ಆಗ್ತದೆ ಯಾಕೆ ನಮ್ಮ ದೃಷ್ಟಿಗೆ ಮಂಕು ಕವಿಯಿತು, ಯಾಕೆ ನಮ್ಮ ದೃಷ್ಟಿ ಮಂದಾಯಿತು. ಮಂದಾಯಿತು ಯಾಕೆ ಕೇಳಿದ್ರೆ ಪಿತ್ತ ಕೆರಳಿತು, ಆದ್ದರಿಂದಲೇ ದೃಷ್ಟಿ ಮಂದಾಯಿತು. ಏನು ಪಿತ್ತ? ಮನಸ್ಸಿನಲ್ಲಿ ನಾನು ಎನ್ನುವಂತಹ ಭಾವವೇ ಇತ್ತು. ಯಾಕೆ? ಪರಮೇಶ್ವರ ಅನುಗ್ರಹವನ್ನು ನಾನು ಸಂಪಾದಿಸ್ತೇನೆ, ಇಲ್ಲಿ ಕರ್ತೃತ್ವವನ್ನು ನಾನು ನನಗಾರೋಪಿಸಿಕೊಂಡೆ, ಹೆಗ್ಗಳಿಕೆ ಅಂತ ಭಾವಿಸಿದೆ. ಏನು? ತರಗೆಲೆ ತಿಂದು ಬದುಕಿದೆ, ಹಣ್ಣು ತಿಂದು ಬದುಕಿದೆ, ಬೇಡ ಅನ್ನಾಹಾರ ವಿವರ್ಜನೆಯಿಂದ ಬದುಕಿದೆ, ನಿರಶನದಿ ತಪಸ್ಸನ್ನು ಮಾಡ್ತಾ ಇದ್ದೇನೆ, ಇದು ನನ್ನ ಹೆಗ್ಗಳಿಕೆ ಅಂತ ನಾನು ಭಾವಿಸಿದೆ. ಆದರೆ ನನಗೆ ಈ ಪಕ್ವತೆಯನ್ನು ಕೊಟ್ಟಮ ಪರಶಿವ ಅನ್ನುವ ಭಾವ ನನ್ನಲ್ಲಿ ಬರುತ್ತಿದ್ದಾರೆ. ಬಂದ ಯಾವನಲ್ಲಾದರೂ ಪರಶಿವನನ್ನು ಕಾಣುವುದಕ್ಕೆ ಸಾಧ್ಯ ಆಗ್ತಿತ್ತು. ಏನು ತಾದಾತ್ಮ್ಯ ಅಂದ್ರೆ, ನಾವು ಹಂಬಲಿಸಿದ ದೇವರೇ ನಮ್ಮ ಮುಂಭಾಗಕ್ಕೆ ಬರಬೇಕು ಅಂತಿಲ್ಲ. ನಾವು ಹಂಬಲಿಸಿದ ದೇವರು ನಮಗೆ ಎಲ್ಲೆಲ್ಲಿಯೂ ಕಾಣ ಸಿಗಬೇಕು ಅಂತ ಆದ್ರೆ ಎಲ್ಲರಲ್ಲಿಯೂ ದೇವರನ್ನು ಕಾಣುವಷ್ಟಕ್ಕೆ ನಮ್ಮ ಕಣ್ಣುಗಳು ಪ್ರಕಾಶ ಆಗಬೇಕು, ನಮ್ಮ ಅಂತರಂಗ ಶುದ್ಧ ಆಗಬೇಕು. ನನ್ನ ನಿರಶನ ಕೇವಲ ಅನ್ನ ಉಳಿಸಿದ್ದು ಬಂತು, ಅದಕ್ಕಿಂತ ಹೆಚ್ಚೇನು ಪ್ರಯೋಜನ ಆಗಲಿಲ್ಲ. ಯಾರಿಗೋ 4 ಮಂದಿಗಳಿಗೆ ಅನ್ನ ಸಿಕ್ಕಿತು. ಆದರೆ ಯಾವನು ನಿಜವಾಗಿ ಪ್ರಪಂಚದ ಅನ್ನವು ಅವನನ್ನು ಕಂಡುಕೊಳ್ಳುವಲ್ಲಿ ನನ್ನ ದೃಷ್ಟಿಗಳು ಕುರುಡಾಗಿ ಹೋದವು ಅಂತಾದರೆ ಇಷ್ಟರ ತನಕದ ನನ್ನ ಬದುಕೆ ನಿರರ್ಥಕವಾಗಿ ಹೋಯ್ತಲ್ಲ. ಶಿವನೇ 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 ಶಿವನೇ, ನಾನೆಂತಹ ಅಪರಾಧಿಯಾಗಿ ಹೋದೆ. ಎಂದಳುದಿಯ ಪಾತನ ಕಂದು ಹರಂಗ ನುತಾಯಿದೆ ಕಾರುಣ್ಯದುಳು ತಾಂತಳುವದೆ ಪಂಚಾನನ ಹಿಂದೆ ಪುದ ತಾನೇ ತೋರಿದನ ನರಗೆ ದೇವಿ ಸ್ವಾಮಿ, ಭಕ್ತನಾದಂತಹ ಪಾರ್ಥ ದುಃಖಿಸ್ತಾ ಇದ್ದಾನೆ. ಹೌದು, ಕಿರಾತ ವೇಷಧಾರಿಗಳಾಗಿ ನಾವಿಲ್ಲಿಗೆ ಬಂದಂತಹ ಕೆಲಸ ಒಂದರ್ಥದಲ್ಲೇ ಇಲ್ಲಿಗೆ ಸಂಪೂರ್ಣ ಆಗುತ್ತಾ ಬಂತು ಎನ್ನುವಂಥದ್ದು ಸತ್ಯವಲ್ಲವೇ? ಸತ್ಯ. ನಮ್ಮೀರುವರಿಗೆ ಖಡಾಖಾಡಿಯಾಗಿ ಯುದ್ಧ ನಡೆದರೂ ಕೂಡ ಸ್ವಲ್ಪವೂ ವಿಚಲಿತನಾಗದೆ ಇಷ್ಟು ಹೊತ್ತು ನನ್ನನ್ನಾತ ಎದುರಿಸಿದ್ದಾನೆ ಅಂತಾದರೆ ಅವನ ಸಾಮರ್ಥ್ಯದ ಬಗ್ಗೆ ನಮಗೆ ಯಾವ ಬೇಸರವೂ ಇಲ್ಲ, ಯಾವ ಸಂಶಯವೂ ಇಲ್ಲ.
ಅಂತಹ ಪಾರ್ಥ ಈಗ ನೊಂದು ಕಣ್ಣೀರಿಡುತ್ತಾ ಇದ್ದಾನೆ. ಶಿವನನ್ನು ಕಾಣುವಂತಹ ಕಣ್ಣಿನ ಪ್ರಕಾಶ ನನಗಿಲ್ಲದೆ ಹೋಯಿತು ಅಂತವನ ಮಾತು. ಇಷ್ಟಾದ ಮೇಲೆ ನಮ್ಮ ಮೂಲ ರೂಪದ ಜೊತೆಗೆ ಅವನ ಎದುರಲ್ಲಿ ನಾವು ಕಾಣಿಸಿಕೊಳ್ಳಬೇಕಲ್ಲ. ಹಾಗಾಗಿ ಪಂಚಮುಖನಾದ ನಾನು ಸದ್ಯೋಜಾತ, ತತ್ಪುರುಷ, ವಾಮದೇವ, ಅಘೋರ, ಈಶಾನ ಎನ್ನುವಂತಹ ಹೆಸರುಗಳನ್ನು ಹೊಂದಿದಂತಹ ನಾನು, ನೀನು ಕೂಡ ಮೂಲ ಸ್ವರೂಪದ ಗಿರಿಜೆಯಾಗಿ ಅವನೆದುರಲ್ಲಿ ಕಾಣಿಸಿಕೊಳ್ಳೋಣ. ಪಾರ್ಥ, ಹೀಗೆ ನೋಡಂತೆ. ಜಯ ಜಯ ಜಯವಂದ್ಯ ಜನಪೂಜಾದ ಜಯ ಸರ್ಪಭೂಷ ಜಯ ಜಯ ಶೈಲತನುಜೀಶ ಜಯ ಭವ ವಿನಾಶ ಜಯ ಜಯ ಸಚ್ಚಿದಾನಂದ ಜಯ ಪ್ರಮತ ವೃಂದ ಜಯ 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 ಕಪಾಲ ಮಾಲ ಜಯ 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 ಸುಮನ ಜಯ ದುರಿತ ದೂರ ಜಯ ಜಯ ಮೌನಿ ಗುಣ ರಕ್ಷ ಜಯ ದಕ್ಷ ಶಿಕ್ಷ ಜಯ 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 ಪದ್ಮಾಂಗ ಜಯ ಮಹಾಲಿಂಗ ಜಯ 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 ಎಂದೆರಗಿದ ಜಯ 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 ಜಯ. ಪಾರ್ಥ, ಭಕ್ತಜನ ವಂದ್ಯನಾದಂತಹ ನಿನ್ನ ದರ್ಶನವನ್ನು ಹ್ಮ್ ನನಗೆ ಒದಗಿಸಿಕೊಟ್ಟೆಯಲ್ಲ ಮಹಾದೇವ. ಹಾ, ನನ್ನ ಬದುಕು ಸಾರ್ಥಕವಾದಂತಹ ಕ್ಷಣ ಇದು. ಹ್ಮ್ ಯಾವನೂ ತನ್ನ ಪ್ರಯತ್ನದ ಮೂಲಕವಾಗಿ, ಹ್ಮ್ ಸತತವಾದ ಸಾಧನೆಯ ಮೂಲಕವಾಗಿ ಹ್ಮ್ ಗರಿಷ್ಠತಮವಾದಂತಹ ಒಂದು ಪ್ರಯೋಜನವನ್ನು ಹೊಂದುವಲ್ಲಿ ಮುಂದಾದರೂ ಹ್ಮ್ ದೈವಾನುಕೂಲ ಒಂದಿಲ್ಲದೆ ಹೋದರೆ ಹಾ, ಅವನಿಗದು ಪ್ರಾಪ್ತಿಸುವುದಿಲ್ಲ ಅನ್ನುವುದಕ್ಕೆ ಮತ್ತೆ 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 ನಿದರ್ಶನ ರೂಪವಾಗಿ ನನ್ನ ಮುಂಭಾಗದಲ್ಲಿ ನೀನು ಕಾಣಿಸಿಕೊಂಡೆ. ಹಾ. ಹಂಬಲಿಸಿದಂತಹ ಮಹಾದೇವನೇ ಕಣ್ಣ ಮುಂಭಾಗದಲ್ಲಿ ಬಂದು ನಿತ್ತರು. ಹ್ಮ್ ನಿನ್ನನ್ನು ಗುರುತಿಸುವುದಕ್ಕೆ ನನಗೆ ಸಾಮರ್ಥ್ಯ ಸಾಕಾಗಲಿಲ್ಲ. ಕಾಲ ಬರಲಿಲ್ಲ ಅಂತ ಆಡಬೇಕಷ್ಟೆ. ಯಾಕೆಂದ್ರೆ ನೀನು ಕಾಲ ಹ್ಮ್ ಕಾಲವನ್ನಾದರೂ ಆಳಬಲ್ಲವನು ನೀನು. ಆ, ಆದ್ದರಿಂದ ನೀನದನ್ನು ನಿರ್ಣಯಿಸಬೇಕು, ನಮಗೆ ನಿರ್ಣಯಿಸುವುದಕ್ಕಾಗೋದಿಲ್ಲ. ಸತ್ಯ. ಆದರೆ ಹ್ಮ್ ಕಾಲ ಬಾರದೇ ಇರಬಹುದು, ಬಂದವ ಕಾಲ ಹೌದಲ್ಲ. ಹಾ, ಆ ಕಾಲಕ್ಕೆ ನನಗೆ ಕಾಣಲಿಲ್ಲಲ್ಲ. ಹ್ಮ್ ಹಾಗಿದ್ರೆ ನನ್ನ ಕೊರತೆ ಅಲ್ಲಿ ಒಂದು ಕಾಣಿಸ್ತದೆ. ಹ್ಮ್ ಅರ್ಥ ಆಯಿತು ಸ್ವಾಮಿ. ಆ, ಸರ್ವ ಸಮರ್ಪಣಾ ಭಾವವಿದ್ದಾಗ ಮಾತ್ರ ಹ್ಮ್ ನಿನ್ನ ಅನುಗ್ರಹವನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ. ಹ್ಮ್ ನಿನ್ನ ಅನುಗ್ರಹ ಇದ್ದಾಗ ಮಾತ್ರ ನಿನ್ನನ್ನು ದರ್ಶಿಸುವುದಕ್ಕೂ ಸಾಧ್ಯ ಆಗುತ್ತದೆ. ಹಾ, ಅಲ್ಲದೆ ಇದ್ದವನಿಗೆ ಸಾಧ್ಯ ಆಗುವುದಿಲ್ಲ. ಹ್ಮ್ ಯಾಕೆ? ಪರಮೇಶ್ವರನಾಗಿ ನೀನು ಲೋಕಕ್ಕೆ ಕೊಟ್ಟಂತಹ ಸಂದೇಶ ಅದು. ಹ್ಮ್ ಉಟ್ಟುಕೊಳ್ಳುವುದಕ್ಕೆ ವಸನ ಇಲ್ಲ, ಚರ್ಮವೇ ವಸನ. ಹಾ, ಇರುವುದಕ್ಕೆ ಮನೆ ಇಲ್ಲ, ಹ್ಮ್ ತೆರೆದ ಬಯಲಿನ ಬೆಟ್ಟದ ತುದಿಯಲ್ಲಿ ಮನೆಯನ್ನು ಮಾಡಿಕೊಂಡು ಕುಳಿತಿದ್ದ. ಹ್ಮ್ ಹಾಕಿಕೊಳ್ಳಿಕ್ಕೆ ಆಭರಣ ಇಲ್ಲ. ಹಾ, ಯಾವುದು ಈ ಲೋಕದಲ್ಲಿ ಎಲ್ಲರಿಂದಲೂ ನಿರಾಕರಿಸಲ್ಪಟ್ಟದ್ದು.
ಹ್ಮ್ ಅಂತಹ ಕಪಾಲವನ್ನು ಕೊರಳಿಗೆ ಮಾಲೆಯಾಗಿ ನೀನು ಧರಿಸಿಕೊಂಡ. ಮಾತ್ರವಲ್ಲ, ಕಪಾಲವನ್ನು ಕೈಯಲ್ಲಿ ಧರಿಸಿದ. ಹ ಮೈಯ ಆಭರಣಗಳು ಯಾವುದು ಕೇಳಿದರೆ ಹ್ಮ್ ಸರ್ಪಗಳು. ಹ್ಮ್ ಕೈಲಾಸ ಪರ್ವತದಲ್ಲೇ ನೀನಿದ್ದಿ, ಹ್ಮ್ ಸರ್ವಮಂಗಲೆಯಾದಂತಹ ಗಿರಿಜೆಯನ್ನೇ ನಿನ್ನ ಒತ್ತಿಗಿರಿಸಿಕೊಂಡಿದ್ದಿ. ಹ್ಮ್ ಆದರೂ ನಿನಗಾಗಿ ನೀನೇನನ್ನು ವಿನಿಯೋಗ ಮಾಡಲಿಲ್ಲ. ಹ ಒದಗಿ ಬಂದದ್ದನ್ನೆಲ್ಲ ತನಗಿರಿಸಿಕೊಳ್ಳದೆ ಹ್ಮ್ ಯಾವನು ಸಂಪೂರ್ಣವಾದಂತಹ ತ್ಯಾಗ ಬುದ್ಧಿಯಿಂದ ಬಿಟ್ಟು ಬಿಡಬಲ್ಲನು, ಹ್ಮ್ ಅವನು ಈ ಲೋಕದಲ್ಲಿ ಮಹೇಶ್ವರನಷ್ಟು ಉನ್ನತವಾದ ಸ್ಥಾನವನ್ನು ಏರಬಲ್ಲ ಅನ್ನುವ ಆದರ್ಶವನ್ನು ನಿನ್ನ ಆಚರಣೆಯ ಮೂಲಕವಾಗಿ ಲೋಕಕ್ಕೆ ತೋರಿಸಿಕೊಟ್ಟಂತಹ ಮಹಾನುಭಾವ ನೀನು. ಹ್ಮ್ ಅಂತಹ ನಿನ್ನನ್ನು ಕಾಣಬೇಕು ಅಂತಾದರೆ ಹ್ಮ್ ತನ್ನದನ್ನುವುದನ್ನು ಸಮಸ್ತವನ್ನು ತ್ಯಾಗ ಮಾಡಿದವನಿಗೆ ಮಾತ್ರ ಸಾಧ್ಯ ಆಗುತ್ತದೆ. ಆದರೆ ಈಗಲೂ ನನ್ನ ಮನಸ್ಸಿನಲ್ಲಿ ಹ್ಮ್ ನನ್ನ ಸಾಧನೆಯನ್ನು ನಾನು ಕಂಡುಕೊಂಡಿದ್ದೇನೆ ಅನ್ನುವಂತಹ ಭಾವ ಇಲ್ಲ. ಹ್ಮ್ ನಿನ್ನ ಅನುಗ್ರಹದಿಂದ ನಾನು ಕಂಡುಕೊಂಡಿದ್ದೇನೆ ಅನ್ನುವ ಹಾಗೆ ನಾನೀಗ ಅರ್ಥ ಮಾಡಿಕೊಂಡಿದ್ದೇನೆ. ಹ ಆದ್ದರಿಂದ ಹ್ಮ್ ಕಿಂಕರ ಅಂತ ನನ್ನನ್ನು ನೀನು ಸ್ವೀಕರಿಸಬೇಕು. ಹ್ಮ್ ಕಿಂಕರ ಅಂದ್ರೆ ಸ್ವಯಂ ನಿರ್ಣಯವನ್ನು ಹೊಂದುವುದಕ್ಕೆ ಸಾಮರ್ಥ್ಯ ಇಲ್ಲದೇ ಇದ್ದವ ಅಂತ ಅರ್ಥ. ಹ ಯಾವನು ಸ್ವಾಮಿ ಅವ ಹೇಳಿದಾಗೆ ಮಾತ್ರ ಮಾಡ್ಲಿಕ್ಕಿದ್ದವ. ಹ್ಮ್ ಭಗವಂತನ ಮುಂಭಾಗದಲ್ಲಿ ಭಕ್ತನಾದವ ಒಪ್ಪಿಸಿಕೊಳ್ಳಬೇಕಾದದ್ದು ಹಾಗಂತ. ಹ್ಮ್ ಕಿಂಕರತ್ವವನ್ನು ಒಪ್ಪಿಕೊಂಡು ಭಗವಂತನ ಮೂಲದಲ್ಲಿ ಸಮರ್ಪಿಸಿಕೊಳ್ಳಬೇಕು. ಹ್ಮ್ ಅಂದ್ರೆ ಕಿಂ ಕರೋಮಿ, ನಾನೆಂಥದ್ದು ಮಾಡಬೇಕು ನೀನು ಹೇಳಬೇಕು ದೇವರೇ. ಕೇವಲ ನಾಲಗೆಯ ತುದಿಯ ಮಾತಾಗಿ ಅಲ್ಲ, ಅಂತರಂಗ ಶುದ್ಧದಿಂದ ಹಾಗೆ ಯಾವನು ಸಿದ್ಧನಾಗುತ್ತಾನೆ ಅವನಿಗೆ ಭಗವದ್ ಅನುಗ್ರಹ ಆಗುತ್ತದೆ. ಆದ್ದರಿಂದ ಕಿಂಕರನಾದ ನನ್ನನ್ನು ಹರಸಿ ಅಭ್ಯುದಯದತ್ತ ಮುನ್ನಡೆಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಓ ಘನಪರಾಕ್ರಮಿಯೇ ಕೇಳಯ್ಯ. ನಿನ್ನನ್ನು ಕಂಡು ಮೆಚ್ಚಿಕೊಂಡೇ ನಿನ್ನ ಬಳಿಗೆ ಈಗ ನನ್ನ ನಿಜವಾದ ರೂಪದಿಂದ ಕಾಣಿಸಿಕೊಂಡವನಿದ್ದೇನೆ ಪಾರ್ಥ. ನಿನಗೆ ಬೇಸರವಾಗಬಹುದು, ಇಷ್ಟು ಹೊತ್ತು ಭಕ್ತನಾದವನಲ್ಲಿ ದೇವನೊಬ್ಬ ಕಾದಾಡಿ ಬಿಟ್ಟನಲ್ಲ, ಅಥವಾ ದೇವನೊಡನೆ ಭಕ್ತನಾಗಿ ನಾನು ಕಾದಾಡುವ ಹಾಗಾಯಿತಲ್ಲ ಅಂತ. ಅದೇ ನನಗಿರುವ ನೋವು ಅದು. ನೀನ್ ನನ್ನಾಗ ಹೊಡೆದಾಡಿದ್ದಕ್ಕೆ ನನಗೆ ಬೇಸರ, ನಾನು ನಿನ್ನಲ್ಲಿ ಹೊಡೆದಾಡಿದನಲ್ಲ. ಅರ್ಥವಾಯಿತು ನನಗೆ ಪಾರ್ಥ. ಮಕ್ಕಳನ್ನು ಹೆತ್ತಂತಹ ತಂದೆ ತಾಯಿಯರಿಗೆ ಮಕ್ಕಳು ಒದ್ದರೆ ನೋವಾಗುತ್ತದೋ? ಸಾಧ್ಯವೇ ಇಲ್ಲವಲ್ಲ. ಮಕ್ಕಳ ಆಟವನ್ನು ಅದು ಮಕ್ಕಳ ಆಟ ಅಂತಲೇ ಪರಿಭಾವಿಸಿಕೊಳ್ಳುವುದು. ಅವರು ಮಾಡಿದ್ದು ತಪ್ಪು ಅಂತ ಹೇಳಿ ಅವರು ಮಾಡಿದ್ದಕ್ಕೆಲ್ಲ ಹೆತ್ತವರು ಹೋಗಿ ಆ ಮಕ್ಕಳನ್ನು ದಂಡಿಸುವುದಿಲ್ಲವಲ್ಲ. ಮಕ್ಕಳಿದ್ದಾಗ ಅದು ಸಹಜ, ಮಕ್ಕಳ ಆಟ ಮನಸ್ಸಿಗೆ ಹಿತ ಕೊಡ್ತದೆ. ದೊಡ್ಡವನಾದ ಮೇಲೆ ಇವ ಮಕ್ಕಳಾಟವೇ ಮಾಡ್ತಾನೆ ಅಂತ ಆದ್ರೆ ಲೋಕ ಆಕ್ಷೇಪ ಮಾಡ್ತದೆ, ಇನ್ನೂ ಮಕ್ಕಳಾಟಿಗೆ ಬಿಡ್ಲಿಲ್ಲ ಅವನದ್ದು. ಪಾರ್ಥ, ಲೋಕದವರ ಆಡಲಿ, ದೇವನೆದುರಲ್ಲಿ ಲೋಕದವರೆಲ್ಲರೂ ಮಕ್ಕಳೇ.
ಆ ಅರ್ಥದಲ್ಲಿ ನಾನು ಆಡಿದ್ದು. ಹಾಗಾಗಿ ನೀನು ನನಗೆ ಯಾವತ್ತಿಗೂ ಮಗುವೆ, ನನ್ನನ್ನು ಕಿಂಕರನಾಗಿ ಸ್ವೀಕರಿಸಿಕೊಳ್ಳಬೇಕು ತಂದೆ ಅಂತ ಆಡಿದವ. ನಿನ್ನನ್ನು ಕಿಂಕರ, ಮಮ ಕಿಂಕರ ಅಂತ ನಾನು ಪರಿಭಾವಿಸಿಕೊಂಡ ಕಾರಣವಷ್ಟೇ ನಿನ್ನ ಎದುರಲ್ಲಿ ಇವತ್ತು ನಿಂತು ಮಾತಾಡುತ್ತಾ ಇದ್ದೇನೆ. ಅಲ್ಲ, ಏನು ಬೇಸರ ಇಲ್ಲಲ್ಲ ಮನಸ್ಸಿಗೆ? ಬೇಸರವಿದ್ರೆ ನಾನು ಹೀಗಿರುತ್ತಿದ್ನೋ? ಲಯಕರ್ತ ಅಂತ ಪ್ರಪಂಚವೆಲ್ಲವೂ ಕೊಂಡಾಡುವಂತಹ ಈಶ್ವರ ಇವತ್ತು ಇಷ್ಟು ಶಾಂತ ಸ್ವರೂಪಿಯಾಗಿ ನಿನ್ನೆದುರಲ್ಲಿ ಮಾತಾಡುತ್ತಾ ಇದ್ದಾನೆ ಅಂತಾದರೆ ಬೇಸರವಿದ್ದೀತೋ ಹೇಳು. ಅಯ್ಯೋ, ನೀನು ಲಯಾಧಿಕಾರಿಯಾದರೂ ಶಿವನೆಂದೇ ಗುರುತಿಸಲ್ಪಟ್ಟವ, ಸದಾ ಕಾಲ ಲೋಕಕ್ಕೆ ಮಂಗಲ ಪ್ರಧಾನೆ, ಒಳ್ಳೇದು ಮಾಡ್ಲಿಕ್ಕೆ ಇದ್ದವ ಅಲ್ವೋ? ಭಕ್ತರ ಅಭೀಷ್ಟಗಳನ್ನು ನೆರವೇರಿಸುವಂತಹ ಪರಮಾತ್ಮನಾಗಿಯೇ ಇವತ್ತಿಲ್ಲಿಗೆ ಬಂದವನಿದ್ದೇನೆ. ನೀನೆಷ್ಟು ಎನ್ನುವುದು ನನಗರ್ಥವಾಗಿದೆ. ಪಾರ್ಥ, ನೀನು ಮೂದಲಿಸಿದೆ ಅಂತ ನೊಂದುಕೊಂಡೆ. ನಿನ್ನ ಮೂದಲಿಕೆಗಳನ್ನು ನಾನು ಮುದ್ದಾಗಿ ಆಡಿದಂತಹ ಮಾತುಗಳು ಅಂತಲೇ ಪರಿಭಾವಿಸಿಕೊಳ್ಳುತ್ತೇನೆ. ಅದನ್ನು ಮಂತ್ರ ಅಂತ ಸ್ವೀಕರಿಸಿಕೊಳ್ಳುತ್ತೇನೆ. ಬೈಗುಳ ಅಂದ್ರೆ ಅರ್ಚನೆ. ನೀನೇನು ಯುದ್ಧ ಮಾಡಿದೆ, ಆ ಯುದ್ಧದಲ್ಲಿ ಶರಗಳನ್ನೇನು ಪ್ರಯೋಗಿಸಿದೆ, ಅದುವೇ ನನಗೆ ನಿಜವಾದ ಅರ್ಚನೆಯಾಗಿ ಹೋಗಿದೆ. ಯಾಕಂದ್ರೆ ಇದೆಲ್ಲವೂ ಆದದ್ದು ಸಂಕಲ್ಪ ಮಾತ್ರದಿಂದ. ಇಲ್ಲದಿದ್ರೆ ಪಾರ್ಥ ಏನು ಅಂತ ಈ ಶಿವನಿಗೆ ಗೊತ್ತಿರುವುದಿಲ್ಲವೋ? ಗೊತ್ತಿರಲೇಬೇಕಲ್ಲ. ಇಂದ್ರಕೀಲ ಪರ್ವತದಲ್ಲಿ ತಪಸ್ಸಿಗೆ ಕುಳಿತಂತಹ ಸಂದರ್ಭದಲ್ಲೇ ಬಂದು ನಿನಗೆ ಏನಾಗಬೇಕು ಪಾರ್ಥ ಅಂತ ಕೇಳಬಹುದಿತ್ತು. ಆದರೆ ನಾವೇನಾದ್ರೂ ಕೊಡುತ್ತೇವೆ ಅಂತ ಆದ್ರೆ ಎಲ್ಲರಿಗೂ ಅದರ ಬೆಲೆ ತಿಳಿಯಬೇಕಾದ್ದು ಧರ್ಮ. ಬೆಲೆಯೇ ತಿಳಿಯದೆ ಕೊಟ್ಟದ್ದನ್ನು ಹಾಗೇ ಸ್ವೀಕರಿಸಿಕೊಂಡು ಹೋಗುತ್ತಾರೆ ಅಂತಾದರೆ ಕೊಟ್ಟದ್ದಕ್ಕೂ ಬೆಲೆ ಇಲ್ಲ, ಸ್ವೀಕರಿಸಿದ್ದಕ್ಕೂ ಬೆಲೆ ಇಲ್ಲ ಅಂತ ಆಗುತ್ತದೆ. ಹಾಗಾಗಿ ನೀನು ಯಾವ ಸಂಕಲ್ಪದಿಂದ ಇಲ್ಲಿ ಕುಳಿತಿದ್ದೀಯೋ, ಸಂಕಲ್ಪ ಈಡೇರಬೇಕು ಅಂತಾದ್ರೆ ಭಗವಂತನಾದಂತಹ ನಾನು ಸಂಕಲ್ಪಿಸಬೇಕು. ಆ ಅರ್ಥದಲ್ಲಿ ಇಷ್ಟರವರೆಗೆ ಕಾದದ್ದು, ಸಂದರ್ಭ ಒದಗುವ ಹಾಗೆ ಸಂಕಲ್ಪಿಸಿದ್ದು. ಎಲ್ಲವರು ಬಂದು ಆವತ್ತೇ ಆಡಿದರು. ಇಂದ್ರಕೀಲದಲ್ಲಿ ಕುಳಿತುಕೊಳ್ಳುವುದಕ್ಕಾಗುವುದಿಲ್ಲ ತಪಸ್ಸಿನ ಬೇಗೆಗೆ ಅಂತ. ನನ್ನಲ್ಲಿ ಬಂದು ದೂರ ನಿತ್ತವರಿದ್ರು, ಋಷಿ ಮುನಿಗಳೆಲ್ಲವರು ಸೇರಿಕೊಂಡು. ಅದು ನೀನು ತಿಳಿದು ಮಾಡಿದ್ದಲ್ಲ. ಸಾಮಾನ್ಯನಾದಂತಹ ವ್ಯಕ್ತಿಯೊಬ್ಬ ಬಂದು, ನರ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರನಾದವ ಬಂದು ತಪಸ್ಸನ್ನು ಮಾಡುವಾಗ ಅದರ ಬೇಗೆಯನ್ನು ಋಷಿಗಳಿಗೆ ತಾಳುವುದಕ್ಕಾಗುವುದಿಲ್ಲ ಅಂತಾದ್ರೆ ತಪಸ್ಸಿನ ಪ್ರಭೆ ಎಷ್ಟುಂಟು ಅಂತ ಆಗಲೇ ಅರ್ಥವಿಸಿಕೊಂಡವ. ಹಾಗಾಗಿ ನಿನ್ನಲ್ಲಾವ ಬೇಸರ ಇಲ್ಲ, ನೀನು ನೊಂದುಕೊಳ್ಳಬೇಡ. ನಿನಗೇನಾಗಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅದನ್ನು ನೆರವೇರಿಸುವಂತಹ ಇಚ್ಛೆಯನ್ನು ಇಟ್ಟುಕೊಂಡೇ ನೀನು ಇದರಲ್ಲಿ ನಿಂತವ. ನೀನು ಎಷ್ಟು ಹೇಳಿದ್ರು ಹೆದರಿಕೆ ಹೋಗುದಿಲ್ಲ ನನಗೆ. ಹೋಗುವುದಿಲ್ವಾ? ನಾನು ಯಾವ ರೀತಿಯಲ್ಲಿ ಮಾತುಗಳನ್ನಾಡಿದರೂ ಕೂಡ ಹೆದರಿಕೆ ಹೋಗುವುದಿಲ್ಲ ಅಂತ ಆಡಿದೆ. ಬೆಚ್ಚದಿರು, ಬೆದರದಿರು. ಶೌರ್ಯದಲ್ಲಿಯೂ, ವೀರ್ಯದಲ್ಲಿಯೂ, ಧೃತಿಯಲ್ಲಿಯೂ, ಎಲ್ಲದರಲ್ಲಿಯೂ ಕೂಡ ನೀನು ನನಗೆ ಸಮಾನನಾದವನೇ ಹೌದು ಅಂತ ನಾನು ಈ ಮೂಲಕ ಹೇಳುತ್ತಾ ಇದ್ದೇನೆ. ಯಾವುದರಲ್ಲೂ ನೀನು ಕಡಿಮೆ ಎನ್ನುವುದಕ್ಕಿಲ್ಲ. ಅಂತಹ ಸಾಮರ್ಥ್ಯವಂತ ನೀನು, ನಿಜವಾದ ಅರ್ಥದ ಭಕ್ತ ನೀನು. ಹಾಗಾಗಿ ಮೆಚ್ಚಿ ಆಡುತ್ತಾ ಇದ್ದೇನೆ. ನಿನಗೇನು ಬೇಕು, ನಿನ್ನ ಮನದಿಚ್ಛೆ ಏನು, ಆ ಮನದಿಚ್ಛೆಯನ್ನು ಭಿನ್ನವಿಸಿಕೊಂಡೆ ಅಂತ ಆದ್ರೆ ನಾನು ಈಡೇರಿಸುವಂತಹ ಮನ ಮಾಡುತ್ತೇನೆ. ಅಂದ್ರೆ ನನ್ನನ್ನು ಶರಣನೆಂದೇ ಸ್ವೀಕರಿಸಿ. ಶರಣನೇ ಹೌದು ನೀನು. ಶರಣ ನಿಂಬಿ ಪ್ರೇಮ ಮುಳ್ಳಡಿ ಕರುಣಿಸಿ ಪಾಶುಪತ ಶರವನು ಮರಳಿ ಮಾತೆ ನಿನುತ ಬಾರಗೆ ಎರಗಲಂದು ಸ್ವಾಮಿ. ಪಾರ್ಥ, ಶರಣನೆಂದು ಮನಸಾರ ನನ್ನನ್ನು ನೀನು ಹರಸುವುದಕ್ಕೆ ಸಿದ್ಧನಾಗಿ ನಿಂತಿದ್ದೆ. ಮಮ ಕಿಂಕರ ಅಂತ ಆಡಿದವ. ಅಯ್ಯೋ, ಪರಮೇಶ್ವರ ಅನುಗ್ರಹಕ್ಕೆ ನಾವು ಸದಾ ಪಾತ್ರರಿದ್ದೇವೆ ಅನ್ನುವಂತಹ ಆತ್ಮವಿಶ್ವಾಸ ನಮ್ಮಲ್ಲಿ ಜಾಗೃತವಾಗಿಯೇ ಇದ್ದದ್ದೇ. ಅದಕ್ಕೆ ಇಂದ್ರಕೀಲಕ್ಕೆ ಬಂದು ತಪಸ್ಸು ಮಾಡಿ ಆಗಬೇಕು ಅಂತಿಲ್ಲ.
ಯಾಕೆಂದರೆ ಯಾವನೇ ಒಬ್ಬ ಮಾನವ ಸತ್ಯಧರ್ಮಾನುಸಾರವಾಗಿ ಬದುಕನ್ನು ಮುನ್ನಡೆಸಿಕೊಂಡು ಹೋದರೆ ಲೋಕಾನುಗ್ರಹಕಾರಕವಾದಂತಹ ಶಕ್ತಿಗಳೆಲ್ಲ ಅವನ ಕುರಿತು ಪ್ರಸನ್ನರಾಗಿ ಇರ್ತಾರೆ ಎನ್ನುವುದು ನಿರ್ಣಯ. ಆ ಶಾಸ್ತ್ರವಾಕ್ಯದಲ್ಲಿ ವಿಶ್ವಾಸ ಇರುವುದರಿಂದ ಪ್ರತ್ಯೇಕವಾಗಿ ಬಂದು ನಾವು ತಪಸ್ಸು ಮಾಡಿ ಅನುಗ್ರಹವನ್ನು ಸಂಪಾದಿಸಬೇಕಾದದ್ದೇನೂ ಇಲ್ಲ. ಬದುಕಿಗೆ ಪರಮೇಶ್ವರ ಅನುಗ್ರಹ ಇದೆಯೇ. ಆದರೂ ವಿಶೇಷವಾದ ಸಾಧನೆಯನ್ನು ಮಾಡಬೇಕಾಗಿ ಬಂದದ್ಯಾಕೆ? ಇದು ಕೇವಲ ಭವಿಷ್ಯತ್ತಿನ ಕುರಿತಾಗಿ ನನ್ನ ಮುಂಗಾಣಿಕೆಯಾಗಿ ನಾನೇ ಕೈಗೊಂಡ ನಿರ್ಣಯ ಅಲ್ಲ. ಯಾರನ್ನು ತ್ರಿಕಾಲಜ್ಞಾನಿಗಳೆಂದು, ಕ್ರಾಂತದರ್ಶಿಗಳೆಂದು, ಭವಿಷ್ಯತ್ತನ್ನು ತರ್ಕಿಸಬಲ್ಲವರೆಂದು ಲೋಕ ಮಾನಿಸ್ತದೆ ಅಂತಹ ಭಗವಾನ್ ಬಾದರಾಯಣರ ನಿರ್ದೇಶನದ ಹಾಗೆ ನಾನು ಈ ಪ್ರಯತ್ನಕ್ಕೆ ಹೊರಟ. ಅವರು ಭವಿಷ್ಯತ್ತನ್ನು ಕಾಣಬಲ್ಲವರು. ಆದ್ದರಿಂದಲೇ ಅವರು ತೋರಿಸಿದಂತಹ ದಾರಿ ಅನ್ನುವುದು ಕೇವಲ ಒಂದು ಪಥ ಅಲ್ಲ, ಅದು ಬದುಕಿನ ಗಮ್ಯ. ಈ ಗೌರವದಿಂದಲೇ ಅದನ್ನು ಸ್ವೀಕರಿಸಿ ನಿನ್ನನ್ನು ಪ್ರಸನ್ನೀಕರಿಸಿಕೊಳ್ಳುವಲ್ಲಿ ತಪಸ್ಸಿಗಾಗಿ ಮುಂದಾದದ್ದು. ನೀನೇ ಒಂದು ವಾಕ್ಯವನ್ನು ಆಡಿದ್ದು. ಇಲ್ಲಿದ್ದ ಋಷಿಮುನಿಗಳೆಲ್ಲ ಬಂದು ಹೇಳಿದ್ರು, ಅರ್ಜುನನ ತಪಸ್ಸಿನ ಉರಿ ತಡೀಲಿಕ್ಕಾಗುವುದಿಲ್ಲ, ಒಮ್ಮೆ ಬಾ ದೇವರೇ ಅನುಗ್ರಹ ಮಾಡು. ಅವರಿಗೆ ನಾನು ಕೈ ಮುಗಿದು ಕೃತಜ್ಞತೆ ಹೇಳಬೇಕು. ಯಾಕೆ? ನಾನು ಬರುವುದಕ್ಕಿಂತ ಎಷ್ಟೋ ವರ್ಷಗಳಿಂದ ಇಲ್ಲಿ ತಪಸ್ಸು ಮಾಡ್ತಾ ಇದ್ದವರು, ಅವರನ್ನು ಋಷಿಗಳು ಅನ್ನೋ ಹಾಗೆ ಯಾಕೆ ಲೋಕ ಗೌರವಿಸ್ತದೆ? ಒಂದು ದಿವಸ ಅವರು ಈಶ್ವರ ದೇವರೇ ನಮಗೆ ಬೇಕಾಗಿ ನೀನೊಮ್ಮೆ ಬಾ ಅಂತ ಕೈ ಮುಗಿಲಿಲ್ಲ, ತಪಸ್ಸು ಮಾಡಿದ್ರು ಆತ್ಮೋದ್ಧಾರಕ್ಕೆ ಬೇಕಾಗಿ. ಆದರೆ ವ್ಯಾಸ ನಿರ್ದೇಶಾನುಸಾರವಾಗಿ ನನ್ನಣ್ಣನ ನಿರ್ದೇಶನದಂತೆ ಪರಮೇಶ್ವರ ಅನುಗ್ರಹಕ್ಕಾಗಿ ಹಂಬಲಿಸಿ ನಾನು ತಪಸ್ಸಿನಲ್ಲಿ ಮುಂದಾದ್ರೆ ಅರ್ಜುನನಿಗೆ ಆಶೀರ್ವಾದ ಮಾಡು ದೇವರೇ ಅಂತ ಅವರು ಕೈ ಮುಗಿದ್ರು. ಹಾಗಿದ್ರೆ ಈಶ್ವರ ದೇವರು ಅರ್ಜುನ ತಪಸ್ಸಿಗೆ ಮಾತ್ರ ಬಂದದ್ದಲ್ಲ. ಭಗವಾನ್ ವೇದವ್ಯಾಸರಿಂದ ಪ್ರಾರಂಭ ಆಗಿ ಇಲ್ಲಿ ಇಂದ್ರಕೀಲದಲ್ಲಿ ತಪಸ್ಸು ಮಾಡುತ್ತಿದ್ದಂತಹ ಋಷಿಮುನಿಗಳ ತಪಸ್ಸಿನ ಪುಣ್ಯಫಲ ಎಲ್ಲ ಸೇರಿ ಈಶ್ವರ ದೇವರು ಅನುಗ್ರಹ ಮಾಡಲಿಕ್ಕೆ ನನ್ನ ಮುಂಭಾಗದಲ್ಲಿ ಬಂದು ನಿಂತಿದ್ದಾರೆ ಅಂತ ಆದರೆ ಅದೇ ಅಲ್ಲೋ. ಸನಾತನವಾದ ಪಥದಲ್ಲಿ ಸಾಗಬೇಕು ಸಜ್ಜನನಾದವ ಅನ್ನುವುದು ಅದಕ್ಕೆ. ಎಂಥದ್ದು ಸನಾತನವಾದದ್ದು? ದಾರ್ಶನಿಕರಾದ ಋಷಿಮುನಿಗಳು ಕಂಡುಕೊಂಡ ದಾರಿ ಮತ್ತೆಂಥದ್ದು. ಆ ದಾರಿಯಲ್ಲಿ ಒಬ್ಬ ವ್ಯಕ್ತಿಯಾದವ ಮುಂದಕ್ಕೆ ಹೋದರೆ ಭಗವಂತನ ಪರಮಾನುಗ್ರಹಕವ ಪಾತ್ರನಾಗುತ್ತಾನೆ ಅನ್ನುವ ಸಂದೇಶವನ್ನು ಈ ಅರ್ಜುನನ ಇಂದ್ರಕೀಲ ತಪಸ್ಸಿನ ಮೂಲಕವಾಗಿ ಲೋಕಕ್ಕೆ ಕಾಣಿಸುವುದಕ್ಕೆ ಲೋಕನಿಯಾಮಕನಾದ ನಿನ್ನ ಸಂಕಲ್ಪ ಸೇರಿರಬೇಕು. ಆದ್ದರಿಂದ ಹೀಗೆಲ್ಲ ಒಂದು ನಡೆಯಿತು ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ನನ್ನ ಮೂಲಕವಾಗಿ ಲೋಕಕ್ಕೊಂದು ಸಂದೇಶವನ್ನು ಆದರ್ಶವನ್ನು ಬೋಧಿಸುವಲ್ಲಿ ನೀನು ಮುಂದಾಗುತ್ತೆ ಅಂತಾದರೆ ನನಗೀಗ ದೃಢ ಆಗಿ ಹೋಯಿತು, ನಾನು ನಿನ್ನ ಶರಣ ಅಂತ ನೀನು ಸ್ವೀಕಾರ ಮಾಡಿದ್ದಿ ಅಂತ. ಯಾಕೆಂದ್ರೆ ನಾವು ಕೆಲಸ ಮಾಡಿಸುವುದು ನಮ್ಮ ಜನರ ಹತ್ರ ಅಲ್ವ, ಇನ್ನೊಬ್ಬರ ಜನರ ಹತ್ರ ನಮಗೆ ಕೆಲಸ ಮಾಡಿಸ್ಲಿಕ್ಕೆ ಆಗುವುದಿಲ್ಲ. ಹಾಗಿದ್ರೆ ಅರ್ಜುನ ಇವತ್ತಿಗೆ ಯಾರೋ ಪರಮೇಶ್ವರ ದೇವರ ಜನ, ಶರಣ ನಾನು, ಪ್ರೇಮದಿಂದ ನೀನದನ್ನು ಒಪ್ಪಿಕೊಂಡಿದ್ದು. ಇದು ಬಹಳ ಪ್ರಧಾನ ಆದದ್ದು. ಲೋಕದ ದೇವನಾದಂತಹ ನಿನಗೆ ಬೇರೆ ಯಾವ ಅಪೇಕ್ಷೆಯೂ ಇಲ್ಲ. ಲೋಕದ ಕುರಿತು ನಿನಗಿರುವ ಭಾವಕ್ಕೆ ಪ್ರೇಮ ಅಂತಲೇ ಹೆಸರು. ಈಗ ಸಾಮಾನ್ಯರಾದರೆ ಲೋಕದಿಂದ ಏನೋ ಪ್ರಯೋಜನಕ್ಕೆ ಬೇಕಾಗುವ ಅವನು ನನ್ನವನು, ಓ ಇವನು ಪರನು ಅನ್ನುವ ಭಾವದಿಂದ ಕಾಣ್ತಾನೆ ಲಘುಚೇತಸರು. ಆದರೆ ಉದಾರ ಚರಿತರಾದ ವಸುದೈವ ಕುಟುಂಬಕರೆಂದು ಮಾನಿತರಾದ ಗುರುತಿಸಲ್ಪಡುವ ಹೊಗಳಿಸಿಕೊಳ್ಳುವ ದೇವರು ತನ್ನ ಸ್ವಾರ್ಥಕ್ಕಾಗಿ ಹಂಬಲಿಸುವುದಕ್ಕುಂಟು. ಹಾಗಾಗಿ ಉದಾರ ಮನಸ್ಸಿನಿಂದ ನಿನ್ನ ಮಾತ ನನ್ನನ್ನು ನೀನು ಸ್ವೀಕಾರ ಮಾಡಿದ್ದಿ ಅಂತ ಆದರೆ ದೇವರೇ ಏನು ಪಾರ್ಥ, ನನ್ನ ಮನದ ಅಪೇಕ್ಷೆ ಒಂದೇ. ಏನದು? ವರಮಹಾ ಪಾಶುಪತ ಶರ. ಅಪ್ಪ, ಧನುರ್ವೇದಕ್ಕೆ ನೀನು ಅಧಿಷ್ಠಾತು. ಈಶ್ವರನ ಅನುಗ್ರಹ ಇಲ್ಲದೆ ಇದ್ದವನಿಗೆ ಯಾವನಿಗೂ ಹಿಡಿದ ಧನುಸ್ಸು ಧನುಸ್ಸಾಗಿ ಬರಲಿಕ್ಕಿಲ್ಲ, ಕೈಯ ಕಟ್ಟಿಗೆ ಆಗಿ ಓದಿ. ಪರಮೇಶ್ವರ ಅನುಗ್ರಹಕ್ಕೆ ಒಳಗಾದ್ರೆ ಕಟ್ಟಿಗೆ ತುಂಡು ಹಿಡಿದ್ರು ಧನುಸ್ಸಾದೀತು, ಅದು ಪ್ರಶ್ನೆ ಬೇರೆ. ಹಾಗಾಗಿ ಧನುರ್ವೇದಕ್ಕೆ ಅಧಿಷ್ಠಾತೃವಾದಂತಹ ನಿನ್ನಲ್ಲಿ ಪಾಶುಪತ ಶರವನ್ನು ನಾನು ಹೊಂದಬೇಕು ಅನ್ನುವುದು ವ್ಯಾಸ ನಿರ್ದೇಶನ. ಭವಿಷ್ಯತ್ತಿನ ಹಿತಕ್ಕಾಗಿ ವ್ಯಾಸರು ಸೂಚಿಸಿದ್ರು ಇದನ್ನು. ಈ ಮೊದಲೇ ಹೊಂದಲಿಲ್ವೇ? ಹೊಂದಿದ್ದೇನೆ. ಆದರೆ ಬಹುಶಃ ಪಾತ್ರೆ ತೊಳೆದು ಶುದ್ಧ ಮಾಡದೇ ಇದ್ರೆ ದೇವರ ತೀರ್ಥ ತುಂಬಲಿಕ್ಕೆ ಆಗುವುದಿಲ್ಲ ಕಾಣುತ್ತದೆ.
ಅಕ್ಷಯ ತೂಣಿದ ಇದು. ಈಗ ಹುಡುಕಿದ್ರೆ ಒಂದು ತುಂಡಿಲ್ಲ ಅದರಲ್ಲಿ, ಎಲ್ಲ ಬರಿದಾಗಿ ಹೋಗಿದೆ. ತೆಗೆದಷ್ಟು ಮುಗಿಯದೇ ಇದ್ದದ್ರಲ್ಲಿ ಒಂದೇ ಇಲ್ಲ ಅಂತ ಅದರ ಅರ್ಥ ಎಂಥದ್ದು? ಎಲ್ಲ ಬಿಟ್ಟು ಕೈಯ ಧನುಸ್ಸಿಲ್ಲ ನೀನು ಸಳ್ಕೊಂಡಾಗಿ. ನನ್ನಲ್ಲಿಗೆ ಉಳಿದದ್ದೆಂಥದ್ದು? ಆಗ ಸ್ವಲ್ಪ ಮೊದಲು ನಾನು ಅನ್ನುವುದಾದ್ರು ಇರ್ತಿ, ಈಗ ಅದು ಇಲ್ಲ, ನೀನೇ. ಸಂಪೂರ್ಣವಾದಂತಹ ಶರಣಾಗತಿಯಿಂದ, ಅನ್ಯಥಾ ಶರಣಂ ನಾಸ್ತಿ ಅನ್ನುವ ಭಾವದಿಂದ ನಿನ್ನ ಪದಕಮಲದಲ್ಲಿ ಕೈ ಮುಗಿದು ಯಾಚಿಸ್ತಾ ಇದ್ದೇನೆ. ಪರಮೇಶ್ವರ ಅನುಗ್ರಹದಿಂದ ಪಾಶುಪತಾಸ್ತ್ರ ನನಗೆ ಅನುಗ್ರಹ ಆಗಬೇಕು. ಪಾರ್ಥ, ಅಮ್ಮಗುಳೆ ಕೈ ಮುಗಿದು ನಿಂದಿರುವ ಪಾರ್ಥನ ನೋಡಿ ಮಗುಳೆ ಕೈ ಮುಗಿದು ನಿಂತಿರುವ ಪಾರ್ಥನ ನೋಡಿ ಮೃಗಧರ ದೋಷದಲ್ಲಿ ಮಗನೇ ನೀ ನಡೆ ಚಕ್ರಪುರಗಿರಿದವರು, ಮಗನೇ ನೀ ನಡೆ ಚಕ್ರಪುರಗಿರಿದವರು, ಕಾರ್ಯಗಳೆಲ್ಲ ನಿನಗೆ ಮುಂದೆ ಮಗುಳೆ ಕೈ ಮುಗಿದು ನಿಂತಿರುವ ಪಾರ್ಥನ ನೋಡಿ ಮೃಗಧರ ದೋಷದಲ್ಲಿ ಆ ಮಮ ಶರಣನೇ, ನನ್ನಲ್ಲಿ ಪಾಶುಪತಾಸ್ತ್ರವನ್ನು ಕರುಣಿಸಬೇಕು ದೇವ ಅಂತ ನೀನು ಭಿನ್ನವಿಸಿಕೊಳ್ಳುತ್ತಾ ಇದ್ದಿ. ಹೌದು. ಕರಗಳನ್ನು ಜೋಡಿಸಿ ಪಾದಕ್ಕೆರಗಿದ್ದಿ. ನಾನು ಎನ್ನುವಂತಹ ಭಾವವೆಲ್ಲವೂ ಹೋಗಿ ದೇವರೇ ನಿನ್ನದೆಲ್ಲವೂ ನನ್ನಲ್ಲಿರುವಂತಹದ್ದು, ನನ್ನದೆಲ್ಲವೂ ನಿನ್ನದು ಅನ್ನುವಂತಹ ಭಾವವೇ ಜಾಗೃತವಾಗಿದೆ. ಅನುಗ್ರಹ ಬೇಕಾದ್ದು ನಿನಗೆ. ಪಾರ್ಥ, ಈ ಹಿಂದೆ ಕೊಡಬಹುದಿತ್ತು ನೀನು ಮಾಡಿದಂತಹ ತಪಸ್ಸನ್ನು ಕಂಡು. ಆದರೆ ದೇವರು ಸುಮ್ಮನೆ ಹೋಗಿ ಕೊಟ್ಟ ಅಂತ ಆಗಬಾರದಲ್ವೋ, ನಿನ್ನ ಸಾಮರ್ಥ್ಯ ಏನು ಅಂತ ಲೋಕಮುಖಕ್ಕೆ ತೋರಿಸಬೇಕಿತ್ತು. ಆ ಕಾರಣಕ್ಕಾಗಿ ನನ್ನ ಸಂಕಲ್ಪದಿಂದಲೇ ಇದನ್ನೆಲ್ಲವನ್ನು ಮಾಡಿದ್ದು. ಇನ್ನೂ ತಡ ಮಾಡುವುದಿಲ್ಲ. ಲೋಕದವರು ಹೇಳುತ್ತಿದ್ರು ದೇವರು ಸುಮ್ಮನೆ ಕೊಟ್ರೆ ಅವನಿಗೆ ಅಂತ. ಹೌದು, ಇಷ್ಟು ಮಾಡದೇ ಇದ್ರೆ ಹಾಗಾಗಿ ಅವರಿಗೆ ಗೊತ್ತಾಗ್ತದೆ ಸಾಮರ್ಥ್ಯ ಎಷ್ಟು, ಯಾವನ ಪಾತ್ರತ್ವ ಏನು ಅಂತ. ಆದ್ರೆ ಊರಿಗೆ ಗೊತ್ತಿಲ್ಲ ಅಲ್ಲ, ಅದು ಅರ್ಥ ಆಗಬೇಕಲ್ಲ. ಅರ್ಥ ಮಾಡಿಸಬೇಕಾದ್ದು ದೇವನಾಗಿ ನನ್ನ ಹೊಣೆಗಾರಿಕೆ. ಅದನ್ನ ಅರ್ಥವಿಸಿಕೊಂಡು ಹೀಗೆ ನಡೆದುಕೊಂಡವನಿದ್ದೇನೆ. ಇದು ಮನ ತುಂಬಿ ಕರಗಳನ್ನೆರಡನ್ನು ಎತ್ತಿ ಪಾಶುಪತಾಸ್ತ್ರವನ್ನು ನಿನಗೆ ನೀಡುತ್ತಾ ಇದ್ದೇನೆ, ಸ್ವೀಕರಿಸಬೇಕು. ಉಪದೇಶವನ್ನು ಸ್ವೀಕರಿಸಿದೆ, ಮಾತ್ರವಲ್ಲ ಮಂತ್ರ ಪುನಶ್ಚರಣೆಯನ್ನು ಮಾಡಿದೆ. ಎಂತಹ ವಿಸ್ಮಯವನ್ನು ನೋಡಿದೆ ದೇವರೇ. ಪಾಶುಪತಾಸ್ತ್ರದ ಅಧಿಷ್ಠಾತೃ ದೇವತೆಯ ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರಕಟವಾಗಿ ನನ್ನನ್ನು ಅನುಗ್ರಹಿಸಿದ್ದು ಮಾತ್ರವಲ್ಲ, ನನ್ನ ಅಂತರಂಗ ಪ್ರವೇಶವನ್ನು ಮಾಡಿದ್ದನ್ನು ನಾನು ಕಂಡೆ. ಮಹಾ ಸತ್ವವುಳ್ಳಂತಹ ಶಸ್ತ್ರ ಇದು, ನೀನೇ ಎಚ್ಚರಿಸಿದ್ದಿ. ಹೌದು, ಅಲ್ಲದೆ ಇದ್ದಲ್ಲೆಲ್ಲ ವಿನಿಯೋಗ ಮಾಡಬೇಡ ಅಂತಲ್ವ. ವಿನಿಯೋಗಿಸಲೇಬಾರದು. ಎಲ್ಲಿ ಬೇಕು ಅಲ್ಲಿ ಯಾವುದು ಎಷ್ಟು ಬೇಕು ಅಷ್ಟನ್ನು ಮಾತ್ರ ನೀನು ಉಪಯೋಗಿಸಿಕೊಳ್ಳಬೇಕು. ನಿಜವಾಗಿ ಬಳಕೆ ಅಂದ್ರೆ ಹಾಗೆ. ಕೆಲವರಿದ್ದಾರೆ ಉಂಟಲ್ಲ ಅಂತ ವಿನಿಯೋಗ ಮಾಡುವುದು, ಎಲ್ಲಿಗೆ ಅಂತ ಗೊತ್ತಿರುವುದಿಲ್ಲ. ಔಚಿತ್ಯವರಿಯದೆ ವಿನಿಯೋಗ ಮಾಡಿದರೆ ಎಂತಹ ಮೌಲ್ಯ ಉಳ್ಳದ್ದಾದ್ರೂ ಅಪಮೌಲ್ಯವಾಗಿ ಹೋಗುತ್ತದೆ. ಕೊಟ್ಟದ್ದಕ್ಕೆ ಅರ್ಥ ಇಲ್ಲ ಅಂತ ಆಗುತ್ತದೆ. ಪಾಶುಪತ ಕೊಟ್ಟಿದ್ದಿ, ಅಷ್ಟು ಮಾತ್ರ ಅಲ್ಲ, ಕೊಟ್ಟದ್ದನ್ನು ತೆಗೆದುಕೊಂಡು ನೇರವಾಗಿ ಹೊರಡುತ್ತೇನೆ ಅಂತ ಆದ್ರೆ ಅದು ಆಗುವುದಿಲ್ಲ. ದೇವನಾಗಿ ನಿನಗೊಂದು ಹೊಣೆಗಾರಿಕೆಯನ್ನೂ ಕೊಡುತ್ತಾ ಇದ್ದೇನೆ. ಸ್ವರ್ಗಲೋಕಕ್ಕೆ ಶಕ್ರಪುರಕ್ಕೆ ನೀನು ಹೋಗಬೇಕು. ಅಲ್ಲಿದ್ದವರನ್ನೆಲ್ಲರನ್ನು ಕಾಣಬೇಕು. ನಿನ್ನಿಂದ ಅಲ್ಲಿ ಮುಂದಕ್ಕೊಂದು ಕಾರ್ಯವಾಗುವುದಕ್ಕಿದೆ, ಅದನ್ನು ನೀನು ಅಲ್ಲಿ ಹೋಗಿ ಮಾಡಬೇಕು. ಅದು ನಾನು ಹೇಳಿದ್ದು ಸ್ವಲ್ಪ ಅವಸರ ಆಯಿತು ಅಂತ ಅಮ್ಮನಿಗೆ ಸಿಟ್ಟು ಬರುತ್ತಾ ಉಂಟು. ನನ್ನ ಅನುಗ್ರಹ ಆಯಿತು,
ಅಮ್ಮನ ಅನುಗ್ರಹ ಬೇಡವೋ? ಅಷ್ಟು ಮಾತ್ರವಲ್ಲ, ಗುಹಗಣಪರು ನನ್ನೊಂದಿಗಿರುವಂತಹ ಪ್ರಮಥಾದಿಗಳೆಲ್ಲವರೂ ಕೂಡ ನಿನ್ನನ್ನು ಹರಸಬೇಕು ಅಂತ ಕಾಯುತ್ತಾ ಇದ್ದಾರೆ. ಅವಳಿಗೇನು ಹೇಳುವುದಕ್ಕುಂಟಂತೆ, ಅದನ್ನೊಮ್ಮೆ ಕೇಳಿಕೊಂಡು ಮತ್ತೆ ಮುಂದುವರಿಯಬೇಕು. ಕರೆದು ಕರುಣದೊಳಂಜನಾತ್ರವ ಇರದೆ ಕೊಟ್ಟರಲ್ಲವೆಲ್ಲವ ಕರುಹಲಗಜಗೆ ಮಣಿಯುತ್ತಲೇ ಮಧ್ಯರಗಿಗಳು ತತ್ತುತರಿಗೆ ಮಗು, ಅಮ್ಮ. ಪರಮೇಶ್ವರನ ಅನುಗ್ರಹವನ್ನೇನೋ ಪಡೆದೆ ನೀನು. ಹೌದು. ಲೋಕದಲ್ಲಿ ಒಂದು ಮಾತುಂಟು, ವಿಶ್ವೇಶ್ವರ ಎಲ್ಲರಿಗೂ ಒಲಿತಾನೆ ಎನ್ನುವುದಾಗಿ. ಈಗ ಕೆಲವರಿಗೆ ಅರ್ಥ ಆಗಿರಬಹುದು, ಪೂರ್ಣ ಸಮರ್ಪಣೆ ಇಲ್ಲದಿದ್ದರೆ ವಿಶ್ವೇಶ್ವರ ಒಲಿಯುವುದೇ ಇಲ್ಲ ಅಂತ. ಹಾಗೆ ನಿನಗೆ ಒಂದು 10 ನಾಮಗಳುಂಟಲ್ವ ಮಗು. ನನಗೆ ತುಂಬಾ ಪ್ರಿಯವಾದ ನಾಮ ಪಾರ್ಥ ಎನ್ನುವುದಾಗಿ. ಪೃಥ್ವಿಗೆ ಮಕ್ಕಳಿದ್ದರೂ ನಿನ್ನನ್ನು ಪಡೆದ ಮೇಲೆ ಪೂರ್ಣತೆಯನ್ನು ಪಡೆದಳಂತೆ. ಅದೇ, ನನ್ನನ್ನು ಪಡೆದ ಮೇಲೆ ಮತ್ತೆ ಬೇರೆ ಮಗ ಬೇಕು ಅಂತ ಕಾಣಲಿಲ್ಲ ತಾಯಿ. ಈ ತಾಯಿಗೂ ನಿನ್ನ ಮೇಲೆ ಸಂತೋಷ ಆಯಿತು ಮಗು. ಆಗಲೇ. ಹಾಗಾಗಿ ಇತ್ತಂತಹ ಅಸ್ತ್ರದ ಜೊತೆಗೆ ಅಂಜನಾಸ್ತ್ರವನ್ನು ಕೂಡ ನಿನ್ನ ಕೈಗಾಗಿ ಇಟ್ಟಿದ್ದೇನೆ. ಓಹ್, ಅದೇ ಪರಶಿವನಿಂದ ಪಾಶುಪತಾಸ್ತ್ರವನ್ನೇ ಪ್ರಸಾದವಾಗಿ ಹೊಂದಿದೆ. ಪಾಶುಪತಾಸ್ತ್ರ ಅಂದ್ರೆ ಅಸ್ತ್ರಗಳಲ್ಲೇ ಅತ್ಯುನ್ನತವಾದದ್ದು ಅಂತ ಅರ್ಥ. ಅದನ್ನು ಮೀರಿದ ಶಕ್ತಿ ಮತ್ತೊಂದಿಲ್ಲ. ಆದರೆ ಬಂದ ಅಮ್ಮ ಸುಮ್ಮನೆ ಕಳಿಸ್ಲಿಕ್ಕಾಗುವುದಿಲ್ಲ ಮಗನನ್ನು ಅನ್ನುವುದಕ್ಕಾಗಿ ಬಳುವಳಿಯಾಗಿ ಮತ್ತೊಂದು ಅಸ್ತ್ರವನ್ನು ನೀನು ದಯಪಾಲಿಸಿ ಕೊಟ್ಟಿದ್ದೇನೆ. ಜೊತೆಗೆ ಮಕ್ಕಳಾದಂತಹ ಗುಹಗಣಪರು ಕೂಡ ನಿನ್ನನ್ನು ಹರಸಿ ಕೊಡಬೇಕಾದಂತಹ ಮಹಾಸ್ತ್ರಗಳನ್ನೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆಂದ್ರೆ ಇದೇ ಅಪ್ಪ ಅಮ್ಮನ ಮಕ್ಕಳೇ ಅಲ್ವಾ ಅವರು. ಈ ಗುಣ ಅವರಲ್ಲಿ ಎಲ್ಲಿ ಬಿಟ್ಟು ಹೋಗ್ತದೆ. ಆದ್ರಿಂದ ಅವರು ಕೊಟ್ಟರು. ಅದಲ್ಲ ದೇವರೇ, ನಾನೊಂದು ಕೇಳಿಕೊಳ್ಳುವುದು, ನನ್ನ ಹತ್ರ ಧನುಸ್ಸು ಇಲ್ಲ, ಬತ್ತಳಿಕೆಯೂ ಇಲ್ಲ, ಇದನ್ನೆಲ್ಲ ತೆಕ್ಕೊಂಡೆಂತದ್ದು ಮಾಡುವುದು ಈಗ ಅಂತ. ಧನುಸ್ಸನ್ನು ನೀನು ತಗೊಂಡಿದ್ದಿ, ಅದನ್ನು ಮತ್ತೆ ನಿನಗೆ ಮರಳಿ ಕೊಡದೇ ಇದ್ದೇನು? ಅದನ್ನು ಇಟ್ಟುಕೊಂಡು ನಾನು ಮಾಡುವುದಾದರೂ ಏನು? ಬತ್ತಳಿಕೆಯೂ ತುಂಬುತ್ತದೆ, ಎಲ್ಲವೂ ಆಗುತ್ತದೆ. ಅಬ್ಬಾ, ಈಗೊಂದು ಸಮಾಧಾನ ಆಯ್ತು ನನಗೆ. ಯಾಕಂದ್ರೆ ಆಡುವ ಬಾಯಿಗೇನು, ಬಾಯಿಗೆ ಬಂದದ್ದನ್ನು ಆಡ್ಲಿಕ್ಕೆ ಬರ್ತದೆ. ಗಾಂಡೀವ, ಅಕ್ಷಯ ತೂಣೀರ, ಇದು ನನಗೆ ಒದಗಿ ಬಂದದ್ದು ಯಾವಾಗ? ಅಗ್ನಿದೇವನಿಂದ ಅನುಗ್ರಹಿತವಾದದ್ದು. ಹೌದು. ಕೊಡುವುದಕ್ಕೆ ಕಾರಣ ಆದದ್ದು ಯಾವುದು? ಅಗ್ನಿಗೆ ಬಂದಂತಹ ಒಂದು ವ್ಯಾಧಿಯ ನಿವಾರಣೆ. ಹೌದು. ಆ ವ್ಯಾಧಿಯನ್ನು ಪರಿಹರಿಸಲಿಕ್ಕೆ ಬೇಕಾಗಿ ಕಾಂಡವವನವನ್ನು ದಹಿಸುವಲ್ಲಿ ಅವನಿಗೆ ಅನುಕೂಲನಾಗಿ ಒದಗುವುದಕ್ಕೆ ನನಗೆ ಸಹಾಯಕ್ಕಾಗಿ ಕೊಡಮಾಡಲ್ಪಟ್ಟದ್ದು ಅಕ್ಷಯ ತೂಣೀರವು, ಗಾಂಡೀವ ಧನುಸ್ಸು, ಆಮೇಲೆ ದಿವ್ಯ ರಥ, ದೇವಲೋಕದ ಕುದುರೆಗಳು. ಈಗ ಲೋಕನಾಳೆ ಏನು ಹೇಳಿತು? ಅಗ್ನಿ ಕೊಟ್ಟದ್ದು ಯಾವುದಕ್ಕೆ? ಗಾಂಡೀವವನ್ನು, ಅಕ್ಷಯ ತೂಣೀರವನ್ನು ಅವನ ಪ್ರಯೋಜನಕ್ಕೆ ಅಲ್ವಾ? ಅಗ್ನಿಗೆ ಅಜೀರ್ಣ ಬಂದದ್ದನ್ನು ಪರಿಹರಿಸಲಿಕ್ಕೆ ಬೇಕು. ಕೊಟ್ಟದ್ದನ್ನು ಮತ್ತವ ತೆಕ್ಕೊಳ್ಳಿಕ್ಕೆ ಆಗುದಿಲ್ಲ, ದತ್ತಾಪಹಾರದ ದೋಷ ಬರ್ತದೆ. ಯಾವನದ್ದೋ ಒಂದು ಪ್ರಯೋಜನಕ್ಕೆ ಬೇಕಾಗಿ ಇವ ತೆಕ್ಕೊಂಡದ್ದರಿಂದ ಇವ ಈಗ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಅಂತ ನಾಳೆ ಒಂದು ಅಪವಾದ ಬರ್ತಿತ್ತು. ಅಥವಾ ಅಗ್ನಿ ಆದ್ರೂ ಕೊಟ್ಟದ್ದು ಯಾಕೆ? ಅವನ ಒದಗಿದ ವ್ಯಾಧಿಯ ನಿವಾರಣೆಗೆ. ಅಂದ್ರೆ ಅಲ್ಲಿಯೂ ಒಂದು ಸ್ವಾರ್ಥ ಇತ್ತು ಅಗ್ನಿ ಕೊಡುವಲ್ಲಿಯೂ. ಅವನ ಸ್ವಾರ್ಥವನ್ನು ಮುಂದಿಟ್ಟುಕೊಂಡು ಅದನ್ನು ಸಾಧಿಸಿಕೊಳ್ಳುವಲ್ಲಿ ನನಗವ ಅನುಗ್ರಹ ಮಾಡಿದ. ಆದರೆ ಇಂದೀಗ ನಾನು ಪಡೆದ ಗಾಂಡೀವ ಅಕ್ಷಯ ತೂಣೀರಕ್ಕೆ ಬೇರೆಯೇ ಮಹತ್ತಿಗೆ ಬಂತು. ಇಲ್ಲಿ ಪರಮೇಶ್ವರ ದೇವರಿಗೆ ಯಾವ ಲಾಭವೂ ಇಲ್ಲ ನನಗೆ ಗಾಂಡೀವ ಕೊಟ್ಟದ್ದರಿಂದ, ನನಗೆ ಅಕ್ಷಯ ತೂಣೀರ ಕೊಟ್ಟದ್ದರಿಂದ. ಅಂದು ಅಗ್ನಿಯಿಂದ ದತ್ತವಾದದನ್ನು ಒಮ್ಮೆ ಸ್ವಾಧೀನ ಮಾಡಿ ಅದನ್ನು ಮತ್ತೆ ಪ್ರಸಾದ ರೂಪವಾಗಿ ಈಗ ಭಗವಂತ ಕೊಟ್ಟದ್ದರಿಂದ ಏನಾಯಿತೋ, ಇದು ಲೋಕದ ಹಿತಕ್ಕಾಗಿ ವಿನಿಯೋಗವಾಗುವುದಕ್ಕಾಗಿ ದೇವರು ಕೊಡಮಾಡಲ್ಪಟ್ಟಂತಹ ದಿವ್ಯತೆಯನ್ನು ಹೊಂದಿದ ಶಕ್ತಿ. ಅದಕ್ಕೆ ಇಷ್ಟು ಮಾಹಾತ್ಮೆ ಹಿಂದಿನಿಂದ ಈಗ ಬಂದು ಸೇರಿತು. ಈಗ ನನಗೆ ಅರ್ಥ ಆಯ್ತು, ಆಗ ಯಾಕೆ ಬರಿದಾದದ್ದು ಇಲ್ಲಿ, ಆಗ ಯಾಕೆ ಧನುಸ್ಸನ್ನು ನೀನು ಸೆಳ್ಕೊಂಡದ್ದು ಅಂತ. ಬರಬಹುದಾದ ಒಂದು ಅಪವಾದವನ್ನೂ ದೋಷವನ್ನು ನಿವಾರಿಸುವುದಕ್ಕೆ ಬೇಕಾಗಿ ನನ್ನ ಹೆಸರಿನ ಹಾಗೆ ಅರ್ಜುನ ಅಂದ್ರೆ ಕಲೆಯೇ ಇಲ್ಲದೆ ಇದ್ದವ, ಹಾಗೆ ಬದುಕು ಸಾಗಿಸಬೇಕು ಅನ್ನುವ ಉದ್ದೇಶದಿಂದ ಪರಮಾನುಗ್ರಹ ಆಗಿದೆ. ಒಳ್ಳೆಯದು ದೇವರೇ, ಪ್ರಸಾದ ಅಂತ ಸ್ವೀಕರಿಸಿದ್ದೇನೆ. ಇನ್ನು ಮುಂದೆ
ನೀನು ಸೂಚಿಸಿದ ಹಾಗೆ ಎಲ್ಲಿಗೆಲ್ಲ ಹೋಗಬೇಕು ಅಲ್ಲಿಗೆಲ್ಲ ಹೋಗಿ ಬರ್ತೇನೆ. ಆದೀತು, ಒಳ್ಳೆಯದಾಗಲಿ ನಿನಗೆ. ಎಂದ ಕುವರಂ ಬಾಯಿಗೆ ಬಂದಲ್ಲದೆ ಕೆಳಗುದಿಗುದನು ಕಲಿಬಾರ್ಥ ನಿಂದಾಲಿತು ತನ್ನ ಸುನಗೆಯಿಂದ ನಿಂದಾಲಿತು ನಸುನಗೆಯಿಂದ ದ್ರೌಪದಿಯ ನೈರಿ ಕರೆದಿಳಿದು ಪಾತೋ ಲೋಕಾನುಭವವುಳ್ಳವರು ಒಂದು ಮಾತು ಹೇಳ್ತಾರೆ, ಏನು? ಈ ಬದುಕು ಅನ್ನುವುದೇ ಭಗವಂತನ ಒಂದು ನಾಟಕ. ಪಕ್ಕನೆ ನಮಗದ ಅರ್ಥ ಆಗೋದಿಲ್ಲ. ಎಂತದಪ್ಪ ಭಗವಂತನ ನಾಟಕ ಬದುಕು ಅಂದ್ರೆ? ಹಾಗಿದ್ರೆ ನಾವು ಬದುಕಿದ್ದು ಸುಳ್ಳ ಇಲ್ಲಿ? ಯಾಕೆ? ನಮ್ಮ ದೃಷ್ಟಿಯ ಪಥಕ್ಕೆ ಎಷ್ಟು ಎಟಕುತ್ತದೆ ಅದರ ಹಿನ್ನೆಲೆಯಿಂದ ನಾವು ಭಾವಿಸ್ತೇವೆ. ಆದ್ದರಿಂದ ಇದನ್ನು ಸತ್ಯ ಅನ್ನುವ ಭ್ರಮೆಯಲ್ಲೇ ಬದುಕು ಸಾಗುತ್ತದೆ. ಲೋಕಾನುಭವದಿಂದ ಪರಿಪುಷ್ಟವಾದಂತಹ ಮತಿಯುಳ್ಳವರು ಅದಕ್ಕಿಂತ ದೂರಕ್ಕೆ ಕಾಣಬಲ್ಲರು. ಆದ್ದರಿಂದ ಅವರು ಹೇಳಿದ್ರು ಇದು ಭಗವಂತನ ನಾಟಕ. ಹೇಗೆ ನಾಟಕ ಮುಗಿದ ಮೇಲೆ ಪಾತ್ರ ಕಳಚಿದ ಮೇಲೆ ಮೊದಲಿನ ಆವೇಶ ಇರುವುದಿಲ್ಲ, ಹಾಗೆ ಆಗಿ ಹೋಗುತ್ತದೆ. ಒಂದೊಂದ್ಸಲ ನನಗೂ ಹೌದು ಅಂತ ಕಾಣುವುದಿದು. ಯಾಕೆ? ಪ್ರಾರಂಭ ಆದದ್ದೆಲ್ಲಿಂದ? ನಮ್ಮ ಬದುಕಿಗೊಂದು ಹೊಸ ಗಮ್ಯ ಪ್ರಾರಂಭ ಆದದ್ದೆಲ್ಲಿ? ಮೊದಲಿಗೆ ತಂದೆ ತಾಯಿಗಳು ನಿರ್ದೇಶನ ಮಾಡ್ತಾರೆ, ಆಮೇಲೆ ಗುರು ನಿರ್ದೇಶನ ಕೊಡ್ತಾನೆ, ಆಮೇಲೆ ಗುರುವಿನಿಂದ ನಾವು ಹೊಂದಿದ ವಿದ್ಯೆಯ ಮೂಲಕವಾಗಿ ನಮ್ಮ ಗತಿಯನ್ನು ನಾವೇ ನಿರ್ದೇಶಿಸುತ್ತಾ ಮುಂದಕ್ಕೆ ಸಾಗುತ್ತೇವೆ. ಯೋಗ ಭಾಗ್ಯ ಇದ್ದವನಿಗೆ ಅನೇಕ ಮಹಾನುಭಾವರುಗಳು ಮತ್ತೆ ನಿರ್ದೇಶಕರುಗಳಾಗಿ ಬಂದು ಸೇರಿಕೊಳ್ತಾರೆ. ಅದಕ್ಕಿಂತ ಹೊರತಾಗಲಿಲ್ಲ ಪಾಂಡವರ ಬದುಕು. ಅನೇಕರು ಬಂದು ನಿರ್ದೇಶಿಸಿದ್ರು, ಹಾಗೆ ಮಾಡು ಹೀಗೆ ಮಾಡು. ಅಲ್ಲ, ಹೇಳುವುದು ಪ್ರಾರಂಭ ಮಾಡುವಾಗ ಇದ್ದದ್ದೇನು, ಇಂದ್ರಕೀಲಕ್ಕೆ ಹೋಗುವಾಗ ಪರಮೇಶ್ವರ ಅನುಗ್ರಹ ಆಗುತ್ತದೆ, ದೇವತೆಗಳ ಶಸ್ತ್ರಾಸ್ತ್ರ ಕೊಡ್ತಾರೆ, ಮರಳಿ ನಾನು ನಮ್ಮವರನ್ನು ಸೇರಿಕೊಳ್ತೇನೆ. ಮಾತಲಿಯ ಸಾರಥ್ಯವಿರುವಂತಹ ರಥ ದೇವಲೋಕದಿಂದ ಬಂದು ದೇವಲೋಕವನ್ನು ನಾನು ಸೇರುವಂತಹ ಅವಕಾಶ ಆಗಿ ಹೋಯಿತು. ದೇವೇಂದ್ರನಿಂದಲೇ ವಿಶೇಷವಾದಂತಹ ಅಸ್ತ್ರಗಳೆಲ್ಲ ಅನುಗ್ರಹ ಆಯಿತು. ಚಿತ್ರಸೇನನಿಂದ ಗಾಂಧರ್ವ ವಿದ್ಯೆ ಉಪದೇಶ ಆಯಿತು. 5 ವರ್ಷಗಳ ಕಾಲ ದೇವಲೋಕದಲ್ಲಿ ಕಾಲ ಕಳೆದೆ. ಎಲ್ಲ ಸುಖ ಅಂತ ಆಗುತ್ತದೆ ಅನ್ನುವಾಗ ಒಂದು ತೊಂದರೆ ಬಂತು, ಊರ್ವಶಿಯ ಶಾಪ ಬಂತು. ಎಲ್ಲ ಒಳ್ಳೇದಾಗೋ ಇದು ಎಂತದಕ್ಕಪ್ಪ, ಇದು ಎಲ್ಲಿ ಹೋದ್ರು ನಮಗೂ ಒಂದೊಂದು ವಿಘ್ನ ತಪ್ಪುವುದೇ ಇಲ್ಲ, ಇದು ಎಂತದ್ದು ಅಂತ ಯೋಚನೆ ಆಗಿತ್ತು. ಆದ್ರೆ ನಮ್ಮ ಅಪ್ಪಯ್ಯನೇ ಸಮಾಧಾನ ಮಾಡಿದ್ರು, ಎಲ್ಲ ಆಗುವುದು ಒಳ್ಳೇದಕ್ಕೆ ಮಗು, ಈಗ ಬಂದ ಶಾಪವನ್ನು ಮುಂದೆ 1 ವರ್ಷ ಕಾಲ ನಿನಗೆ ವಿನಿಯೋಗಕ್ಕೆ ಮಾಡಿಕೊಳ್ಳಿಕ್ಕೆ ಆಗುತ್ತದೆ, ಅನುಕೂಲ ಆಯ್ತು ನಿನಗೆ ಅಂತ. ಆಗ ನಮಗೆ ಯೋಚನೆ ಬಂದದ್ದು, ದೈವಾನುಕೂಲ ಅನ್ನುವುದು ಹೇಗೆಲ್ಲ ಒದಗಿ ಬರ್ತದೆ ವ್ಯಕ್ತಿಯಾದವನಿಗೆ. ದೇವಾನುದೇವತೆಗಳ ಅನುಗ್ರಹ ವಿಶೇಷದಿಂದ ವಿಶೇಷವಾದ ಅಸ್ತ್ರಗಳನ್ನು ಹೊಂದಿದ್ದು ಮಾತ್ರ ಅಲ್ಲ, ಮುಂದೊಂದು ದಿನ ನಮ್ಮ ಬದುಕಿಗೆ ಸಂಕಟವನ್ನು ತಂದೊದಗಿಸಬಹುದಾದ ಅಜ್ಞಾತವಾಸ ಅನ್ನುವಂತಹ ಒಂದು ಅವಧಿಯಲ್ಲಿ ವಿನಿಯೋಗವಾಗುವಂತಹ ಒಂದು ಅನುಗ್ರಹವು ಪಕ್ಕನೆ ನೋಡಿದರೆ ಶಾಪ, ವಿನಿಯೋಗದಿಂದ ವರ. ಈಗ ಪಕ್ಕನೆ ಊರ್ವಶಿ ಶಾಪ ಕೊಟ್ಟದ್ದು ಕಾಣುತ್ತದೆ, ನಿಜವಾಗಿ ಕೊಟ್ಟದ್ದು ವರ. 1 ವರ್ಷಕ್ಕೆ ನೀನು ನಪುಂಸಕನಂತಿರು ಅಂತ ಅನುಗ್ರಹವೇ ಆಯ್ತಲ್ಲ. ವಿರಾಟನ ಅರಮನೆಯನ್ನು ಸೇರಿದೆವು ಅಜ್ಞಾತವಾಸವನ್ನು ಕಳೆಯುವುದಕ್ಕಾಗಿ. ನಮ್ಮವರೆಲ್ಲ ಇಲ್ಲಿ ಬಂದು ಸೇರಿಕೊಂಡಾಗಿದೆ. ಇನ್ನೇನು ವರ್ಷದ ಅವಧಿ ಮುಗಿಯುತ್ತಾ ಬಂತೆಂತದ್ದು ಮುಗಿಯಿತು ಇವತ್ತಿಗೆ. ಇನ್ನೀಗ ನಾವು ಪ್ರಕಟರಾದ್ರೂ ದೊಡ್ಡ ವಿಷಯ ಇಲ್ಲ, ಅವಧಿ ಮುಗಿಯಿತು ಅಜ್ಞಾತವಾಸದ್ದು. ಅಷ್ಟಾಗುವಾಗ ನೋಡಿ, ದೈವಾನುಕೂಲದಿಂದ ಅಲ್ಲ, ಅವಧಿಗಿಂತ ಮೊದಲು ನಾವು ಹೇಗಾದ್ರೂ ಪ್ರಕಟ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಒಂದು ವರ್ಷದ ನಪುಂಸಕತ್ವ ನನಗೆ ಶಾಪವಾಗಿ ಬಂದದ್ದು, ಅದಕ್ಕಿಂತ ಮೊದಲೇ ಅದು ಬೇಕು ಅಂದ್ರೂ ಬಿಟ್ಟು ಹೋಗೋದಿಲ್ಲ. ಇನ್ನೊಂದು, ಯಕ್ಷನೇ ಅನುಗ್ರಹ ಮಾಡಿದ್ದಾನೆ.
ಅಜ್ಞಾತವಾಸದಲ್ಲಿ ನಿಮ್ಮ ಪರಿಚಯ ಯಾರಿಗೂ ಆಗದೆ ಹೋಗಲಿ ಅಂತ. ನಾವು ಏನೂ ಕಷ್ಟಪಡುವುದು ಬೇಡ, ಎಲ್ಲ ದೈವಾನುಗ್ರಹದಿಂದ ನಡೆಯುತ್ತದೆ. ಅದೇ ನಿಜ ಆಯ್ತಲ್ಲ. ವರುಷ ಕಾಲ ವಿರಾಟ ನಗರದಲ್ಲಿ ನಾವಿದ್ರು ಯಾರಿಗೂ ಗೊತ್ತಾಗಲಿಲ್ಲ ನಾವು ಪಾಂಡವರು ಅಂತ. ಯಾರಿಗೂ ಗೊತ್ತಾಗ್ಲಿಲ್ವ ಕೇಳಿದ್ರೆ ಒಬ್ಬನಿಗೆ ಅನುಮಾನ ಒಂದಿದೆ. ವಿರಾಟ ನಗರದವನಿಗಲ್ಲ, ಹಸ್ತಿನಾವತಿಯವನಿಗೆ. ಕೌರವನಿಗೊಂದು ಅನುಮಾನ ಬಂತು, ಪಾಂಡವರು ಅಲ್ಲಿಯೇ ಇದ್ದಾರೆ. ಅದಕ್ಕೆ ಕಾರಣಗಳೇನೇನೋ ತರ್ಕಿಸಿರಬಹುದು. ಆದ್ದರಿಂದಲೇ ನಮ್ಮನ್ನು ಹೊರ ಜಗತ್ತಿಗೆ ಎಳೆದು ತೋರಿಸಬೇಕನ್ನುವ ಉದ್ದೇಶದಿಂದ ನಿನ್ನೆಯಿಂದ ಪ್ರಯತ್ನ ನಡೆಯುತ್ತಾ ಉಂಟು. ನಿನ್ನೆ ದಕ್ಷಿಣ ದಿಕ್ಕಿನಿಂದ ಸುಶರ್ಮ ಬಂದು ಗೋವುಗಳನ್ನು ಬಂಧಿಸಿ ಕಳ್ಕೊಂಡು ಹೋಗಿದ್ದ. ವಿರಾಟ ನಗರದ ಯಾರಿಗೂ ಗುರುತಾಗದ ಹಾಗೆ ನನ್ನ ಅಣ್ಣ ತಮ್ಮಂದಿರು ಹೋಗಿ ನಿನ್ನೆ ದಿವಸ ಗೋವುಗಳನ್ನು ಬಂಧಮುಕ್ತಗೊಳಿಸಿದ್ದಾರೆ, ಸುಶರ್ಮನಿಗೆ ಪಾಠ ಕಲಿಸಿದ್ದಾರೆ. ಅದರ ವಿಜಯೋತ್ಸವ ಅಂತ ಅಲ್ಲೇ ಇದ್ದಾನೆ ವಿರಾಟನು, ನಮ್ಮವರೆಲ್ಲ. ನೋಡಿ, ಇವತ್ತಿಲ್ಲಿ ಈ ಬದಿಯಿಂದ ಗೋವುಗಳನ್ನು ಉತ್ತರ ದಿಕ್ಕಿನಿಂದ ಅಪಹರಿಸಿದ್ದಾನೆ ಕೌರವ ಬಂದು. ಹಿನ್ನೆಲೆ ಇರುವ ಉದ್ದೇಶ ನಮಗೆ ಗೊತ್ತುಂಟು. ಅವ ಹಾಲು ಕುಡಿಬೇಕನ್ನೋ ಉದ್ದೇಶಕ್ಕೆ ಹಸು ಹಿಡ್ಕೊಂಡು ಹೋಗುವುದಲ್ಲ, ಇಲ್ಲಿಂದ ನಮ್ಮನ್ನು ಹೊರಗೆ ಎಳಿಬೇಕನ್ನೋ ಉದ್ದೇಶಕ್ಕಾಗಿ ಬಂದಿದ್ದಾನೆ. ವಿರಾಟನೋ ನಮ್ಮವರ ಎಲ್ಲ ವಿಜಯೋತ್ಸವದ ಆಚರಣೆಯಲ್ಲೇ ಇದ್ದಾರೆ. ಈಗ ಇಲ್ಲಿ ದನಗಳನ್ನು ಬಿಡಿಸುವುದು ಯಾರು? ಅದಕ್ಕೆ ಬಹುಶಃ ಇರಬೇಕು. ಗೋಪಾಲಕ ಬಂದು ವಿರಾಟ ಭೂಪತಿಗಳ ಮಗ ಭೂಮಿಂಜಯ ಕುಮಾರನಲ್ಲಿ ಹೇಳಿಕೊಂಡ. ಆ ಹುಡುಗ ಒಂದು ಆಗಿನಿಂದ ಮಾತಾಡ್ತಾನೆ, ಬಾಯಿಗೆ ಬಂದ ಹಾಗೆ ಹೇಳ್ತಾ ಇದ್ದಾನೆ. ನನಗೆ ಕಾಣುವುದು ನಸುನಗೆ ಬಂದೋಯ್ತು ಒಮ್ಮೆ. ಆ ಹುಡುಗ ಹೇಳಿದ್ದರ ಬಗ್ಗಲ್ಲ, ಇವ ಈಗ ಇಷ್ಟು ಹೇಳಿಕೊಳ್ಳುವುದು ದೊಡ್ಡ ವಿಷಯ ಅಂತ. ನಾವು ಹೇಳಿಕೊಳ್ಳಿಲ್ವ ಇಷ್ಟು? ಬಂದ ಶಬರನ ಮುಂಭಾಗದಲ್ಲಿ ಎಂಥದ್ದೆಲ್ಲ ಮಾತಾಡಿದ್ದೇನೆ ನಾನು. ಬಂದವ ಪರಮೇಶ್ವರ ಅಂತ ಗೊತ್ತಿಲ್ಲದೆ, ಇವನು ಹಾಗೆ ಯಥಾರ್ಥ ಗೊತ್ತಿಲ್ಲದೆ ಎಂಥದ್ದು ಹೇಳ್ತಾ ಇದ್ದಾನೆ ಈಗಷ್ಟೇ. ನನಗೇ ಆಗಿದೆ ಅಂತೆ ಬಾಯಿಗೆ ಬಂದ ಹಾಗೆ ಗಳಹುವ ಸ್ಥಿತಿ. ಆದ್ರೆ ಕೊನೆಗೆ ಪರಿಣಾಮ ಒಳ್ಳೆದಾಗಿದೆ. ಈಗ ಇವ ಇಲ್ಲಿ ಬಾಯಿಗೆ ಬಂದ ಹಾಗೆ ಗಳಹುತ್ತಾ ಇದ್ದಾನೆ. ಈಗ ಇಲ್ಲಿಯೂ ಪರಿಣಾಮ ಒಳ್ಳೆದಾಗಬೇಕು ಅಂತಾದ್ರೆ ಏನಾಗಬೇಕು? ಹೌದು, ಅಲ್ಲಿ ನನ್ನ ಸತ್ವವನ್ನು ಪರೀಕ್ಷಿಸಲಿಕ್ಕೆ ದೇವರು ಶಬರನ ವೇಷ ಮಾಡಿ ಬಂದು ಇಲ್ಲಿ ವೇಷ ಮಾಡಿ ಇರುವ ನಮ್ಮನ್ನು ಬಯಲಿಗೆಳೆಯುವುದಕ್ಕೆ ಕೌರವ ದನ ಹಿಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ. ವಿಷಯ ಅಲ್ಲಿಗೆ ಇಲ್ಲಿಗೂ ಸ್ವಲ್ಪ ಹೊಂದಿಕೆ ಉಂಟು. ಅಲ್ಲಿ ಅರ್ಜುನನ ಸತ್ವ ಪರೀಕ್ಷೆ ಮಾಡಲಿಕ್ಕೆ ದೇವರದ್ದು ವೇಷ, ಇಲ್ಲಿ ವೇಷ ಮಾಡಿದ ಪಾಂಡವರನ್ನು ಬಯಲಿಗೆಳೆಯುವುದಕ್ಕೆ ಕೌರವನಿಗೆ ಆವೇಶ. ಈ ನಿರ್ಣಯದಿಂದ ಬಂದಿದ್ದಾನೆ. ಅಲ್ಲ, ವೇಷ ಕಳಚಲಿಕ್ಕೆ ಹೊತ್ತು ಬಂದಿದೆ, ನಮಗೆ ತೊಂದರೆ ಇಲ್ಲ. ಈಗ ವೇಷ ಕಳಚಿ ಹಾಕಿ ನಮಗೆ ಹೋಗಬಹುದು, ಕೌರವನನ್ನು ಹೊಡೆದು ಬರಬಹುದು, ಅದಲ್ಲ ಉದ್ದೇಶ. ನಮ್ಮ ಉದ್ದೇಶ ಏನು? ಹೇಗೆ ಶಬರನೊಂದಿಗೆ ಹೋರಾಡುವುದರ ಮೂಲಕವಾಗಿ ಒಬ್ಬ ಅರ್ಜುನ ತ್ರಿಲೋಕ ವಿಜಯಿಯಾಗಿ ಸಿದ್ಧನಾದನು. ಈಗ ಹಾಗೆ ಮತ್ತೊಬ್ಬ ಹುಡುಗನನ್ನು ನಾನು ಸಿದ್ಧಗೊಳಿಸಬೇಕೋ ಬೇಡವಾ? ಮತ್ತೆ ಸಿದ್ಧಗೊಳಿಸಬೇಕು ಅಂತ ಆದರೆ ಹೌದು, ಈ ಈಜಲಿಕ್ಕೆ ಬಾರದೇ ಇದ್ದವನನ್ನು ನೀರಿಗೆ ನೂಕಿ ಹಾಕಬೇಕು. ನೀರಿಗೆ ನೂಕಿ ಹಾಕಿದ್ರೆ ಹೇಗಾದ್ರೂ ಕೈ ಕಾಲು ಹೊಡೆದ ಮೇಲೆ ಬರ್ತಾನೆ ಅವ. ಅಲ್ಲ, ರಕ್ಷಣೆ ಮಾಡ್ಲಿಕ್ಕೆ ಒಟ್ಟಿಗೆ ಬೇಕು. ನಾವು ಎಲ್ಲಿಯಾದ್ರೂ ಮುಳುಗುತ್ತಾನೆ ಅಂತಾದ್ರೆ ಜುಟ್ಟಿನಲ್ಲಿ ಹಿಡಿದ ಮೇಲೆ ಹಾಕಬೇಕಲ್ಲ. ಈ ನೀರಿಗೆ ಹಾಕದಿದ್ರೆ ಅವರು ಜೀವನ ಪೂರ್ತಿ ಈಜಗಲಿಕ್ಕಿಲ್ಲ. ಇವನಿಗೆ ಅಧ್ಯಯನ ಉಂಟು, ಆದ್ರೆ ಪ್ರತ್ಯಕ್ಷವಾದ ಅನುಭವ ಇಲ್ಲ. ಕಲ್ತದ್ದು ಹೌದು, ಗುರುಗಳಿಂದ ಸರಿಯಾದ ಪಾಠ ಆಗಿದೆ, ಶಸ್ತ್ರಾಸ್ತ್ರಗಳಲ್ಲಿ ನೈಪುಣ್ಯವನ್ನು ಹೊಂದಿದ್ದಾನೆ, ವಿನಿಯೋಗ ಮಾಡಿ ಗೊತ್ತಿಲ್ಲ. ಈಗ ಎಷ್ಟೇ ಕಲಿತವನಿಗಾದರೂ ಒಂದು ಪ್ರಾಯೋಗಿಕವಾದ ಸಂಕಷ್ಟ ಅಂತ ಒಂದು ಬೇರೆ ಉಂಟು. ಈಗ ನಾವು ಸರಳವಾಗಿ ಹೇಳುವ ಸಭಾಕಂಪನ ಅಂತ ಹೇಳ್ತೇವೆ. ಇಂಥ ಸಭಾಕಂಪನ ಅಂದ್ರೆ ಗೊತ್ತಿರ್ಲಿಕ್ಕುಂಟು, ಒಳ್ಳೆ ಅಧ್ಯಯನ ಮಾಡಿದ್ದಾನೆ, ಈಗ ಅವನಷ್ಟಕ್ಕೆ ಕೂತು ಮಾತಾಡೋದ್ರೆ ಬಹಳ ಹೇಳ್ತಾನೆ, 10 ಜನರ ಮುಂದೆ ಕೂತುಕೊಳ್ಳುವಾಗ ಬರ್ತದೆ, ಕೈ ಕಾಲು ನಡುಗುತ್ತದೆ. ಇದಕ್ಕೆ ಸಭಾಕಂಪನ ಅಂತ ಹೆಸರು. ಇದು ಹೋಗಬೇಕು ಅಂತಾದ್ರೆ ಏನಾಗಬೇಕು? ಬಲಾತ್ಕಾರದಲ್ಲಿ ಆದ್ರೆ ಎಳ್ಕೊಂಡು ಬಂದು ಕೂತುಗೊಳಿಸಬೇಕು. ನೋಡ, ಹೇಳು, 2 ಸಲ ಬೆವರು ಇಳಿಯುವಾಗ ಮಾಡಬೇಕು, ಆಗ ಸಭಾಕಂಪನ ಬಿಟ್ಟು ಹೋಗ್ತದೆ. ಮತ್ತೆ ಅವನೇ ಅವನಿಗೆ ಬೆವರು ಇಳಿಸ್ತಾನೆ, ಅದು ಪ್ರಶ್ನೆ ಬೇರೆ. ಅಷ್ಟು ಮಾಡಬೇಕಾದಂತಹ ಒಂದು ಹೊಣೆ ಉಂಟು. ನಾಳಿನ ದಿನ ಒಬ್ಬ ಸಮರ್ಥ ವೀರನಾಗಿ ಹೋರಾಟವನ್ನು ಮಾಡಬಹುದಾದ ಅರ್ಹತೆಯನ್ನು ಹೊಂದಿದ ಒಬ್ಬ ವಿರಾಟ ಪುತ್ರನನ್ನು
ಅದಕ್ಕೆ ಸಿದ್ಧವಾಗಿಸುವುದಕ್ಕೆ ಬಂದಂತಹ ಸಂದರ್ಭ ಇದು ಅಂತ ನಾನು ಇದನ್ನು ಸ್ವೀಕರಿಸಬೇಕು. ನಮ್ಮ ಯೋಚನೆ ಅದು. ಈಗ ನಾವೇ ಹೋಗಿ ಹೊರೆದಾಟ ಮಾಡಿ ಕೌರವನನ್ನು ಓಡಿಸಿ ಪಡ್ಕೊಂಡು ಬರುವುದರಿಂದ ಅದನ್ನು ಮಾಡುವುದಕ್ಕಾಗುವುದಿಲ್ಲ. ಹಾಗಾಗಿ ಅವನಿಗೆ ಅದರ ಅನುಭವವನ್ನು ಒದಗಿಸಿಕೊಡಬೇಕು ಅಂತ ಆದರೆ, ಅನುಭವವನ್ನು ಒದಗಿಸಿಕೊಡಬೇಕು ಅಂತ ಅವರನ್ನು ಯುದ್ಧ ಭೂಮಿಗೆ ಕರ್ಕೊಂಡು ಹೋಗುವಲ್ಲಿವರೆಗೆ ನಾಟಕವೇ ಮಾಡಬೇಕು. ನೋಡುವ, ಅದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ ನಾನು. ಎಲ್ಲನೇ ನಮ್ಮ ಸೈರಂದ್ರಿ ಹತ್ರ ಹೇಳಿ ಕಳುಹಿಸಿದೆ, ಹೀಗೀಗೆ ಹೀಗೆ ಹೀಗೆ ಹೋಗಿ ಉತ್ತರ ಹತ್ರ ಹೇಳು ಅಂತ. ಉತ್ತರ ಏನು ಬರ್ತದೆ ಅಂತ ಕಾಯುವ, ನೋಡುವ. ಕೇಳಿಗರು ಚಿತೆಯಾಗಿ ಮತ್ತ ಬಾಲಿ ತಾನೇ ತಂದಳು ಐ ತಂದಳು ಓ ಅಗ್ರಜನೋಲಗಿ ಬಂದಿಲ್ದಣ್ಣನ ಕಾಲಿಗೆರಗಿ ಅಗ್ರಜನೋಲಗಿ ಬಂದಿಲ್ದಣ್ಣನ ಕಾಲಿಗೆರಗಿ ಕೇಳಿಗರು ಚಿತೆಯಾಗಿ ಮತ್ತ ಬಾರಿ ತಾನೇ ತಂದಳು ಯಾವುದುಂಟೋ ಇಲ್ವೋ ಗೊತ್ತಿಲ್ಲ, ಈ ಸಲ ನಮಗೆ ಗುರುಬಲ ಒಂದು ಸರಿಯಾಗಿ ಉಂಟು. ಇಲ್ಲದಿದ್ರೆ ಈ ಪ್ರಸಂಗಕ್ಕಾಗುವಾಗ ಹೀಗೆ ಒಂದು ಪ್ರವೇಶ ನನಗೆ ಸಿಗುತ್ತದೆ ಅಂತ ಹೇಳಿ ನಿನ್ನೆಯವರೆಗಲ್ಲ ಈ ಕ್ಷಣದವರೆಗೆ ನನಗೆ ಗೊತ್ತಿರಲಿಲ್ಲ. ಗುರುಗಳಲ್ಲಿ ಯಾವತ್ತೂ ಬಯಸಿಕೊಳ್ಳುವವಳು ನಾನು. ಉತ್ತರ ಹೆಸರು ಒಂದು ಉತ್ತರ ಅಂತ ಇಟ್ಕೊಂಡ್ರೆ ಆಗ್ಲಿಲ್ಲಮ್ಮ. ಕೇಳಿದ 10 ಪ್ರಶ್ನೆಯಲ್ಲಿ ಒಂದಕ್ಕಾದ್ರೂ ಉತ್ತರ ಕೊಡಬೇಕು ನೀನು ಅಂತ ಗುರುಗಳು ಬೈಯುವುದು. ಅಲ್ಲ, ಅವರು ಬೈಯುವುದು ಸರಿ ಉಂಟು. ಇವತ್ತಿಗೆ ಆರೋಹಣ ಅವರೋಹಣ ಎಲ್ಲ ಹೇಳಿ ಇದು ಮೋಹನ ಅಂತ ಹೇಳಿರ್ತಾರೆ ಅವರು. ನಾಳೆಗಾಗುವಾಗ ಅದೇ ಪದ್ಯವನ್ನು ಅವರು ಹಾಡಿದಾಗ ನಾನು ಮತ್ತೆ ಕೇಳಿದೆ, ಇದು ಮಧ್ಯಮವತ್ತಿ ಅಲ್ವಾ ಗುರುಗಳೇ ಅಂತ. ಹೀಗೆ ಹೇಳಿದಾಗ ಬೈದೇ ಇರ್ತಾರ. ಆದರೆ ನನ್ನ ಹೆಸರನ್ನು ಸಾರ್ಥಕಗೊಳಿಸಿಕೊಳ್ಳುವಂತ ಒಂದು ಅವಕಾಶ ನನಗೆ ಈಗ ಸಿಕ್ಕಿದೆ. ಮತ್ಸ್ಯ ನಗರಿಗೆ ಬಂದಂತಹ ಪ್ರಶ್ನೆಗೆ ಉತ್ತರ ಎಲ್ಲುಂಟು ಕೇಳಿದ್ರೆ ಈಗ ಉತ್ತರಿಯಲ್ಲಿ ಮಾತ್ರ ಇರುವುದು, ನಮ್ಮ ಗುರುಗಳಲ್ಲಿ ಸಹಿತ ಇಲ್ಲ. ಹಾಗಾಗಿ ನಾನು ನೋಡಿ ಉತ್ತರ ಸಿಕ್ಕ ಸಂತೋಷದಲ್ಲಿ ನಿಮ್ಮಲ್ಲಿ ಮಾತಾಡ್ತಾ ಇದ್ದೇನೆ. ನಮ್ಮಣ್ಣ ಒಂದು ಮಾತು ಹೇಳುವುದು, ಯಾರಲ್ಲಿ ಬೇಕಾದ್ರೂ ಮಾತಾಡು ತಂಗಿ, ಆ ಗಡ್ಡ ಬಿಟ್ಟ ಭಟ್ರ ಹುಡುಗನೊಟ್ಟಿಗೆ ಮಾತ್ರ ಮಾತಾಡಬೇಡ, ಅವಾಗ ಎಲ್ಲ ಹುಡುಗಿಯನ್ನು ಮರಳು ಮಾಡ್ತಾನೆ ಎನ್ನುವುದಾಗಿ. ಹಾಗಾಗಿ ನಿಮ್ಮಲ್ಲಿ ಮಾತಾಡ್ಲಿಕ್ಕಿಲ್ಲ, ನಾನು ನೇರವಾಗಿ ಅಣ್ಣನಲ್ಲಿ ಹೋಗ್ತೇನೆ. ಅಣ್ಣ ಅಣ್ಣ ಅಣ್ಣ. ಯಾರು? ಕಾಲಿಗೆ ಬಿದ್ದು ನಮಸ್ಕರಿಸಿದ್ದೇನೆ ಅಣ್ಣ. ಈ ತಲೆಬೆಸಿಯಲ್ಲಿರುವಾಗ ನೀನು ಬಂದು ಕಾಲಿಗೆ ಬೀಳುದು ಮತ್ತೆ ಆ ಗುರುಗಳು ಹೇಳಿದಂತಹ ರಾಗವನ್ನಲ್ಲ, ಕೇಳುವುದಿಲ್ಲ ಅಂತೇಳಿ ಅಲ್ಲ. ಹಾಗಂತೇಳಿ ತಂಗಿ, ಈಗ ನೀನು ಮುಖ ಸಣ್ಣದು ಮಾಡಬೇಡ. ವಿಷಯ ನಿನಗೆ ಗೊತ್ತುಂಟೋ ಗೊತ್ತಿಲ್ಲೋ ಗೊತ್ತಿಲ್ಲ, ತುಂಬಾ ಚಿಂತೆಯಲ್ಲಿದ್ದೇನೆ. ಇವತ್ತು ನಿನ್ನ ಏಕತಾಳ ಕೇಳಲಿಕ್ಕೆ ನನಗೆ ಏಕಾಗ್ರತೆ ಇಲ್ಲ, ಅಷ್ಟತಾಳ ಕೇಳಲಿಕ್ಕೆ ನಾನು ಕಷ್ಟ ಕಾಲದಲ್ಲಿದ್ದೇನೆ. ಹಾಗಾಗಿ ಇವತ್ತು ಏನು ಕಲಿತಿದ್ರು ಕೂಡ ಇವತ್ತು ಕೇಳುವ ವ್ಯವಧಾನ ಇಲ್ಲ. ಒಮ್ಮೆ ಹೋಗು, ಬೇರೆ ತಲೆಬಿಸಿಯಲ್ಲಿದ್ದೆ ನಾನು. ಅಣ್ಣ, ಪ್ರತಿ ಸಲ ಬರುವಾಗ ನನ್ನನ್ನು ತೆಕ್ಕೈಸಿಕೊಂಡು ಒಂದು ಆಶೀರ್ವಾದ ಮಾಡುವಂತಹ ಒಂದು ಅಣ್ಣ ಹೀಗೆ ಮಾಡಿದ್ರೆ ಇವತ್ತು ಎಂತದು ಅಣ್ಣ, ಹೆಂಡತಿ ಹೊತ್ತಿಗೆ ಜಗಳಾಡಿಕೊಂಡು ಬಂದ ಗಂಡಂದಿರಾಗೆ ಮಾಡ್ತಾ ಇದ್ದೀನಿ. ಅಯ್ಯೋ, ಅದನ್ನಾದ್ರೂ ಹೆಂಡತಿಗೆ ಏನಾದ್ರೂ ಸಮಾಧಾನದ ಮಾತು ಹೇಳಿ ಪರಿಹಾರ ಮಾಡಬಹುದು ತಂಗಿ. ಹಾಗಂತೇಳಿ ಇವತ್ತು ಬಂದಂತಹ ಒಂದು ಪರಿಸ್ಥಿತಿ ಉಂಟಲ್ವಾ, ಅದನ್ನು ಹೇಳಿ ಪ್ರಯೋಜನ ಇಲ್ಲದ ಹಾಗೆ ಆಗಿದೆ. ಎಂತದಣ್ಣ ಅದು? ಇಲ್ಲಿ ತನಕ ಹೇಗಿದ್ದದ್ದು ಕೇಳು. ನಮ್ಮ ಈ ಮತ್ಸ್ಯನಗರದಲ್ಲಿ ನನ್ನ ಜೀವನದಲ್ಲಿ ನಾನು ಕಂಡುಕೊಂಡ ಹಾಗೆ ಹೇಗಿದ್ದದ್ದು? ಹೇಗೆ?
ವಿಶ್ವಕ್ಕೆ ವಿಶ್ವಣ್ಣ, ರಂಗಕ್ಕೆ ರಂಗಣ್ಣ, ಚಿಂತೆಗೆ ಚಿನ್ಮಯ, ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ದದ್ದು. ಇವತ್ತು ಬಂದಂತಹ ಪ್ರಶ್ನೆಗೆ ಉತ್ತರ ಕೊಡದೆ ನಾನೇ ತಲೆ ತಗ್ಗಿಸುವ ಹಾಗೆ ಆಗಿದೆ. ನಿನ್ನದೊಂದು ಬೇರೆ ಇಲ್ಲಿ ಅಣ್ಣ. ಆ? ನಿನ್ನೆ ಎದುರಿಗೆ ಕೂತದ್ದು ಬೃಹಸ್ಪತಿಯ ಮಗಳಾಗಿ ಕಾಣ್ತೇನೆ ನಾನು. ಯಾಕೆ ನಾನಿನ್ನು ಶುಕ್ರಾಚಾರ್ಯರ ಮಗಳಾಗಿ ಕಾಣ್ತೇನೆ ನಾನು. ಯಾಕೆ ನೀನು ಹೇಳಿದ್ದು ನನಗೆ ಅರ್ಥ ಆಗ್ಲಿಕ್ಕೆ ಉಂಟಣ್ಣ. ಸರಿಯಾಗಿ ವಿವರ ಮಾಡಿ ಹೇಳು. ಎಂತದದು ವಿಶ್ವಣ್ಣ ರಂಗಣ್ಣ ಎಂತದದು? ಆಹಾ, ನಿನಗೆ ಅರ್ಥ ಆಗ್ಲಿಲ್ವ ಅದು? ಅರ್ಥ ಆಗುವಾಗೆ ಹೇಳಬೇಕು ನೀನು. ಈಗ ಪ್ರಪಂಚದ್ದು ಲಯ ಕಾಪಾಡುದು ಯಾರು ಕೇಳು? ಅದು ಶಿವದೇವರು. ಶಿವದೇವರು, ಅರ್ಥಾತ್ ವಿಶ್ವೇಶ್ವರ. ಹಾಗಾಗಿ ಅವರು ಯಾವತ್ತಿಗೂ ಕೂಡ ನಮಗೆ ಬಲ ಕೊಡುವಂತ ವಿಶ್ವಣ್ಣ. ಸರಿ. ಯಾಕಂತ ಹೇಳಿದ್ರೆ ದೇವರ ಅನುಗ್ರಹ ಸಿಗಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ದಾರಿಗಳೆಲ್ಲ ಉಂಟಂತೆ. ಅದರಲ್ಲಿ ಒಂದು ಸಖ್ಯಭಾವ ಅಂತೆ. ಹೇಗೂ ಈಗ ಹೇಳುದಿಲ್ವ ನನ್ನನ್ನೀಗ ನಡೆದಾಡುವ ವಿಶ್ವೇಶ್ವರ ಅಂತೇಳಿ ಅಲ್ಲ. ಅಲ್ಲ, ನೀ ಯಾರು ಹೇಳ್ತಿದ್ರು ನಾನಂತೂ ಹೇಳ್ತೇನೆ. ಹೌದಾ? ಹಾಗಾಗಿ ನಾನು ಹೇಳುದು ವಿಶ್ವನ್ನು ಲಯವನ್ನು ಕಾಪಾಡುವಲ್ಲಿ ವಿಶ್ವಣ್ಣ ಅಂತೇಳಿ. ಮತ್ತೆ ಒಂದು ಅದು ಅಲ್ಲ ಹೇಳಲಿಕ್ಕೆ ಬೇರೆಯವರಿಗೆ ಧೈರ್ಯ ಬೇಕೆ. ಹೌದೌದೌದು. ವಿಶ್ವಕ್ಕೆ ನಡೆದಾಡುವ ವಿಶ್ವಣ್ಣ ನೀನೆ. ವಿಶ್ವಕೋಶ ಅಂತ ಹೇಳಿದ್ರೆ ಕೂಡ ಹೇಳ್ಬಹುದು. ಅದು ಮತ್ತೆ ಹೇಳ್ತೇನೆ, ಈಗ ಗೊತ್ತಾಯ್ತಲ್ಲ. ಹಾಗಾಗಿ ಮತ್ತೆ ರಂಗಕ್ಕೆ ರಂಗಣ್ಣ ಗೊತ್ತಾಗ್ಲಿಲ್ವಾ ನೀನು? ಇಲ್ಲಪ್ಪ. ಅಯ್ಯೋ ಉತ್ತರೇ ಬಹಳೊಂದು ಬಯಲಾಟ ಅಂತೇಳಿ ಗೊತ್ತುಂಟು. ಅದು ಹೋದ ಸಲ ನೀನು ಹೇಳಿದ್ದು ಹೌದು, ನೆನಪುಂಟು. ಭಗವಂತ ಭಾಗವತ ಅಂತೇಳಿ ಗೊತ್ತುಂಟು. ಓ, ಅವರು ಭಾಗವತ ಅಲ್ಲ? ಹೌದಪ್ಪ. ಹೇಳಿರ್ಲಿಲ್ಲ ನೀನು. ಈ ಜೀವನ ಎನ್ನುವಂತಹ ಬಯಲಾಟದಲ್ಲಿ ನಾವೆಲ್ಲ ಕಲಾವಿದರು ತಪ್ಪಿ ನಡೆಯುವಾಗ ಅದನ್ನು ಸರಿ ಮಾಡುವುದು ಯಾರು? ಯಾರು? ಪಾಲನಾ ಕರ್ತವ್ಯವೆಂದೆನಿಸಿಕೊಂಡಂತಹ ಮಹಾವಿಷ್ಣು ದೇವರು. ಹಾಗಾಗಿ ಅವರನ್ನು ರಂಗಣ್ಣ ಅಂತೇಳಿ ಹೇಳು. ಸರಿ. ಮತ್ತೆ ಒಂದೆಂತದಂತ ಹೇಳಿದ್ರೆ ಎಂತದ್ದು? ಯಾವುದು? ಚಿಂತೆಗೆ ಚಿನ್ಮಯ. ಅದು ಗುರುಗಳು ನಿನ್ಗೆ ಆ ಹಾಡು ಹೇಳಿ ಕೊಡ್ಲಿಲ್ವಾ? ಯಾವುದು? ಈಗ ನಮ್ಮದು ಒಂದು ಯಾವುದಾದ್ರೂ ಒಂದು ಚಿಂತೆ ಇರ್ತದೆ ಅಂತ ಇಟ್ಟುಕೊಳ್ಳುವ. ಆಗ ನಮಗೆ ನಾವು ಸಮಾಧಾನ ಮಾಡಿಕೊಳ್ಳುವುದು ಹೇಗೆ? ನಮ್ಮ ಜೀವನ ಎನ್ನುವಂತಹ ಪ್ರಸಂಗ ಲಯ ತಪ್ಪಿದೆ, ಬೇಸರ ಮಾಡಬೇಡ, ಚಿನ್ಮಯನಿದ್ದಾನೆ ಅಂತ ಹೇಳಿ. ಇದು ಮೋಹನದಲ್ಲಿ ಹೇಳುದಲ್ವಣ್ಣ? ಮತ್ತೆ ಅದಕ್ಕೆ ಹೇಳುವುದು. ಕೇವಲ ಅಲ್ಲಿ ಕಲಿತದನ್ನು ಕೇಳುವುದಲ್ಲ, ಕೇಳಿದ್ದನ್ನು ಪುನಶ್ಚರಣೆ ಮಾಡಬೇಕು. ನಮ್ಮ ಗುರುಗಳು ಹೇಳಿಕೊಟ್ಟಿದ್ದಾರೆ ಇದನ್ನು ಅಲ್ವಾ? ಹೌದೌದು. ಮತ್ತೆ ಇನ್ನೊಂದುಂಟು. ಎಂತದ್ದು? ಸ್ವಲ್ಪ ಅನುಭವ ಇಲ್ಲದವರೆಲ್ಲ ಹೇಳುವುದು ಹೇಗೆ ಗೊತ್ತುಂಟ? ಹೇಗಣ್ಣ? ನಮ್ಮ ಜೀವನವೆಲ್ಲವೂ ಕೂಡ ವಿಜಯ ಪಥದಲ್ಲಿ ಇರಬೇಕು ಅಂತೇಳಿ. ನಿನಗೆ ಒಂದು ಗುಟ್ಟು ಹೇಳ್ತೇನೆ. ಮುಂದೆ ನಿನಗೆ ಮದುವೆ ಆಗಿ ಒಬ್ಬ ನನಗೆ ಚಂದದ ಅಳಿಯ ಹುಟ್ಟಿದ್ರೆ ಅವನಿಗೆ ಇದನ್ನು ನೀನು ಹೇಳಬೇಕು. ನಿಜವಾಗಿ ವಿಜಯ ಪಥ ಅಲ್ಲ ಬೇಕಾಗಿರುವುದು, ಉತ್ತರ ಪಥ ಬೇಕಾಗಿರುವುದು. ಜೀವನವೆನ್ನುವಂತಹ ಈ ಪಥದಲ್ಲಿ ನಮಗೆ ಸವಾಲುಗಳು ಬರುವಂತಹ ಸಂದರ್ಭದಲ್ಲಿ, ಪ್ರಶ್ನೆಗಳು ಉದ್ಧರಿಸುವಂತಹ ಸಂದರ್ಭದಲ್ಲಿ ನಮಗೆ ಬೇಕಾಗಿರುವುದು ಮೊದಲಾಗಿ ಎದುರಿಗೆ ಬಂದವರನ್ನು ಬಾಯಿ ಮುಚ್ಚಿಸುವಂತಹ ಒಂದು ಚಾಕಚಕ್ಯತೆ ಬೇಕು. ಯಾವ ಪ್ರಶ್ನೆ ಬಂದ್ರೂ ಕೂಡ ಅದಕ್ಕೆ ಉತ್ತರ ಕೊಡುವಂತಹ ಚಾಣಾಕ್ಷತನ ಬೇಕು. ಅದಕ್ಕೆ ಹೇಳಿದ್ದು ನೀನಾಗ ಪ್ರಶ್ನೆಗೆ ಉತ್ತರ ಅಂತೇಳಿ ಅಣ್ಣ. ಆದ್ರೆ ಏನು ಮಾಡುವ ತಂಗಿ? ಏನು ಮಾಡಲಿ? ಕರ್ಮ ಸಕಲರನ್ನು ಬಾಧಿಪುದು. ಇದು ಗುರುಗಳ ಬಾಯಿಂದ ಕೇಳಿದಾಗೆ ಉಂಟು. ನಾನು ಅವರು ಹೀಗೆ ಹೇಳ್ತಾರ? ಹೌದೌದು. ನೋಡು ಗುರುವಾಕ್ಯ ಇವತ್ತು ಉತ್ತರನ ಬಾಯಲ್ಲಿ ಬರ್ತಾ ಉಂಟು. ಒಂದು ನಾನು ಎನಿಸಿದ್ದೆ, ಇವತ್ತೊಂದು ನಾನು ವಿಜೃಂಭಿಸುವಂತಹ ಪ್ರಧಾನ ಪಾತ್ರ ನನಗೆ ಸಿಗ್ತದೆ ಎನ್ನುವುದಾಗಿ ನಾನು ಎನಿಸಿಕೊಂಡದ್ದು. ಎಲ್ಲವೂ ಕೂಡ ಚೆನ್ನಾಗಿ ಇತ್ತು ತಂಗಿ. ಆದ್ರೆ ಏನು ಮಾಡೋಣ ಹೇಳು? ಕಡೆ ಕಾಲಕ್ಕೆ ನಾನು ವಿಜೃಂಭಿಸಬೇಕು ಎನ್ನುವಂತಹ ಪ್ರಸಂಗದಲ್ಲಿ ಒಂದು ತೊಡಕಾದಂತಹ ಕಾರಣದಿಂದಲಾಗಿ ಇವತ್ತು ನಾನು ವಿಜೃಂಭಿಸುವುದು ಬಿಡು, ರಂಗ ಪ್ರವೇಶ ಮಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿ ಬಂದೋದಾಗಿದೆ. ಅಣ್ಣ, ನಿನಗೆ ಬರುವಂತಹ ಪ್ರಶ್ನೆಯು ಅದಕ್ಕೆ ಬೇಕಾದ ಉತ್ತರವು ಮತ್ತೆ ಹುಡುಕುವ ನನ್ನದೊಂದು ಕೋರಿಕೆ ಉಂಟಣ್ಣ. ಏನು? ಈಗ ನೀನೊಂದು ಈ ವಿರಾಟ ನಗರಿಗೆ ಅಥವಾ ಮತ್ಸ್ಯ ನಗರಿಗೆ, ನಮ್ಮ ರಾಜ್ಯಕ್ಕೆ ಹೌದು ರಾಜನಾಗುವ ಮೊದಲು ನನ್ನದೊಂದು ಮದುವೆ ಮಾಡಿಸಬೇಡ ಆಯ್ತು? ಯಾಕೆ? ನಾವು ನಮ್ಮ ಗುರುಗಳಿಂದ ಕಥೆಯನ್ನು ಕೇಳಿದ್ದೇವಲ್ಲ. ಏನು ಕತೆ? ಮಾಂಧಾತ ಚಕ್ರವರ್ತಿಯೋ ಹರಿಶ್ಚಂದ್ರನೋ ಹೇಗೆಲ್ಲ ರಾಜ್ಯ ಆಳಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ. ಹೌದೌದೌದು. ನನಗೆ ಒಂದು ಆಸೆ ಉಂಟು. ಏನು? ಹಾಗೆ ಒಂದು ವೇಳೆ ರಾಜ್ಯವನ್ನು ಆಳ್ತಾರೆ ಅಂತಾದ್ರೆ ಅದು ನಮ್ಮಣ್ಣ. ಹೀಗೆಲ್ಲ ಮಾತಾಡ್ಲಿಕ್ಕೆ ನಮ್ಮಣ್ಣ ಬಿಟ್ರೆ ಬೇರೆ ಯಾರುಂಟು ಅಲ್ವಾ? ಹೌದಪ್ಪ, ಹೌದೌದು. ನಿನ್ನ ಆಡಳಿತದ ವೈಖರಿಯೊಂದು ನೋಡಿ 1-2 ವರ್ಷ ಇಲ್ಲಿಟ್ಟು ಆಮೇಲೆ ಮದುವೆ ಮಾಡು ಆಯ್ತಾ? ಅಲ್ಲ, ಈಗ ನಿನ್ನನ್ನು ಮದುವೆ ಮಾಡಿ ಕೊಟ್ಟ ಮೇಲೂ ಕೂಡ ಗಂಡನ ಮನೆಗೆ ಕಳಿಸ್ತಾರೆ ಅಂತೇಳಿ ಯಾರು ಹೇಳಿದ್ದು? ಹಾಗೆ ಕಳಿಸುವ ಹಾಗಿಲ್ಲ. ಇಲ್ಲೇ ಉತ್ತರ ಕುಮಾರ ತಾನೇ ತಾನಾಗಿ ವಿಜೃಂಭಿಸುವಂತಹ ವೈಭೋಗವನ್ನು ನೀನು ಕಾಣಬೇಕು.
ಆದ್ರೆ ಏನು ಮಾಡೋಣ ತಂಗಿ, ಕೆಲವೆಲ್ಲ ನಮಗೆ ಸಿಕ್ಕಂತ ಅವಕಾಶದಲ್ಲಿ ಈಗ ಪ್ರಜೆಗಳಿಗೂ ಕೂಡ ಗೊತ್ತಾಗ್ಬೇಡುವ. ಇವತ್ತೊಂದು ಅವರು ವಿಜೃಂಭಿಸಿದ್ದು ಎಂತದ್ದು, ಇವರು ಸದ್ಯೋ ಭವಿಷ್ಯದಲ್ಲಿ ನಮ್ಮ ಅರಸರು ಏರಿದಂತಹ ಪೀಠವನ್ನು ಏರಿದ್ರೆ ನಮಗೆ ಸಕಲ ಭಾಗ್ಯಗಳ ಉದಯ ಆಗುತ್ತದೆ ಎನ್ನುವಂತ ಆಶಾ ಭಾವನೆ ಅವರ ಬಳಿಯಲ್ಲಿ ಇರುವಂತಹ ಪರಿಸ್ಥಿತಿ ಎದುರಾಗುತ್ತಿತ್ತು. ಆದ್ರೆ ಏನು ಮಾಡೋಣ ಹೇಳು, ನಿನ್ನಾದ ಘಟನೆ ನಿನಗೆ ಗೊತ್ತಿಲ್ವಾ? ಗೊತ್ತುಂಟಲ್ಲ, ದಕ್ಷಿಣ ಪಥದಲ್ಲಿ ಹೌದು, ಅವರು ತ್ರಿಗರ್ತ ಪೆಟ್ಟು ತಿಂದು ಓಡಿದಾರಂತೆ. ತಿಂದು ಓಡಿದ್ದಾರೆ. ಹೌದು, ನಿನ್ನೆ ದಕ್ಷಿಣದಲ್ಲಿ ಅಲ್ವಾ ಬಂದ? ಹೌದು. ಇವತ್ತು ನಮ್ಮ ಗೋಪಾಲಕ ಬಂದು ಆಡಿದ್ದೇನು, ನೀನು ಬರುವುದಕ್ಕಿಂತ ಮೊದಲಾಗಿ ಉತ್ತರ ಭಾಗದಲ್ಲಿ ಅವರು ಬಂದಿದ್ದಾರೆ, ದನವನ್ನು ಕದ್ದುಕೊಂಡೋಗಿದ್ದಾರೆ. ಎದ್ದೇಳಿ ಗುರಿ ಸಾಧಿಸುವ ತನಕ ನಿಲ್ಲದಿರಿ ಅಂತ ಹೇಳಿದ ಕೂಡಲೇ ನಾನು ಎದ್ದಾಗಿತ್ತು. ಮುಂದೆ ಗುರಿಯೂ ಇತ್ತು, ಹಿಂದೆ ಮತ್ತೆ ನನಗೆ ಗುರು ಬೇಕಾಗಿಲ್ಲ, ನನಗೆ ನಾನೇ ಗುರು ಅಲ್ವಾ? ಗುರುಗಳೇ ಹೇಳಿದ್ದಾರೆ, ನೀನು ಕಲ್ತದ್ದು ಸಾಕು ಪುಣ್ಯಾತ್ಮ, ಇನ್ನು ಹೆಚ್ಚು ಕಲ್ತ್ರೆ ನಿನ್ನ ಗುರುಗಳು ಯಾರು ಅಂತ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಹೊರಡುವವನಿದ್ದೆ ತಂಗಿ. ಆದ್ರೆ ಏನು ಮಾಡೋಣ ಹೇಳು, ನಮಗೆ ದಾರಿ ಗೊತ್ತಿದ್ರೂ ಕೂಡ ದಾರಿ ತೋರಿಸುವಂತಹ ಒಂದು ಸಾರಥಿ ಸಿಗದೇ ಇರುವ ಕಾರಣದಿಂದಲಾಗಿ ಇವತ್ತು ನೋಡು, ನಿನ್ನ ಅಣ್ಣನ ಕಳಾಹೀನ ಮುಖವನ್ನು ನೋಡುವಂತಹ ಪರಿಸ್ಥಿತಿ ನನಗೆ ಬಂದಿದೆ. ಅಣ್ಣ, ನಿನ್ನ ಈ ಮಾತನ್ನು ನೋಡಿದ್ರೆ ಶಿವರಂಜನಿ ರಾಗವೇ ನೆನಪಾಗ್ತದೆ. ನಿನಗೆ ಶಿವರಂಜನಿ ರಾಗ ನೆನಪಾಗುತ್ತದೆ, ಮತ್ತೆ ನಿನಗೆ ಇನ್ನೊಂದು ನೆನಪಾಗುತ್ತದೆ. ನಾನು ಇವತ್ತು ನನ್ನದೊಂದು ಯುದ್ಧ ಪ್ರಸಕ್ತಿ ತಪ್ಪಿ ಹೋಯ್ತಲ್ಲ ಅಂತೇಳಿ ಚಿಂತೆಯಲ್ಲಿದ್ದೇನೆ. ಇವಳದೊಂದು ಬೇರೆ ಹೋಗಾಚೆ ಬೇರೆ ಒಂದು ಹೇಳಲಿಕ್ಕೆ ಬಂದದಣ್ಣ, ನಿನಗೀಗ ಮೋಹನವೇ ಇನ್ನು ಮುಂದೆ. ಏನ ಸಂತೋಷದಿಂದ ಕೇಳಬೇಕು ನೀನು. ಕೇಳಣ್ಣ ಸುರಬನವನವನ್ನು ಅಣ್ಣ ಸುರಬನವನವನ್ನು ಉರುಹುವ ಬೀಳಿಯಲಿ ಅಣ್ಣ ನೀನು ದುಃಖ ಪಡುವುದು ಅಣ್ಣ? ನಾನು ದುಃಖ ಪಡ್ತಿದ್ದೇನೆ, ನೀನು ಎದ್ದೆದ್ದು ಕುಣಿತಿದ್ದೆ. ನನ್ನಲ್ಲಿ ಒಂದು ಸುದ್ದಿ ಉಂಟು, ನಮ್ಮ ರಾಜ್ಯವೇ ಸಂತೋಷ ಪಡುವಂತ ಸುದ್ದಿ, ಗೊತ್ತುಂಟ? ಹೌದಾ? ನೀನು ಕೇಳಿದ್ರೆ ಈಗ ಸಂತೋಷದಿಂದ ಕುಣಿದಾಡ್ತಿ. ಗೊತ್ತಾಯ್ತು ನನಗೆ. ಎಂತದ್ದು? ಉತ್ತರ ಭಾಗದಲ್ಲಿ ಗೋಗ್ರಹಣವನ್ನು ಮಾಡಿದಂತಹ ಕುರು ಸೈನ್ಯ ಎನ್ನುವಂತಹದ್ದು ಅವರ ಮನಸ್ಸಿಗೆ ಅರಿವಾಗಿರಬೇಕು. ನಮ್ಮ ತಪ್ಪನ್ನು ಕೇಳಿದಂತಹ ಉತ್ತರ ಕುಮಾರ ಎಲ್ಲಿಯಾದ್ರೂ ಧನುರ್ಬಾಣಗಳನ್ನು ಧರಿಸಿ ಇಲ್ಲಿಗೆ ಬಂದ್ರೆ ಕದಳಿವನದಲ್ಲಿ ಪೊಕ್ಕ ಗಜದಂತೆ ನಮ್ಮನ್ನೆಲ್ಲ ನಿರ್ನಾಮ ಮಾಡ್ತಾನೆ. ಹಾಗಾಗಿ ಎಲ್ಲ ಗೋವುಗಳನ್ನು ಬಿಟ್ಟು ಶರಣಾಗತಿ ಹೊಂದುವುದೇ ಲೇಸೆಂದು ಅವರು ಹಿಂದೆ ಪೋದಿರ್ಪರೆ. ಅಣ್ಣ, ಈ ಸುದ್ದಿ ಕೇಳಿದ್ರೆ ನಾನು ಇಷ್ಟು ಸಂತೋಷದಿಂದ ಕುಣಿತೇನೆ. ನಿನಗೆ ಸಂತೋಷ ಆಗ್ಲಿಲ್ವಾ? ಇಲ್ಲಪ್ಪ, ನಮ್ಮ ಗೋವುಗಳನ್ನ ಕದ್ದಂತಹ ಕಳ್ಳರಿಗೆ 4 ಪೆಟ್ಟು ಬೀಳ್ಬೇಡ ಅಣ್ಣ. ಅಲ್ಲ, ಬೀಳ್ಬೇಕು ಹಾಗಂತೇಳಿ ಒಂದು ಉಂಟು. ಏನು ಗೊತ್ತುಂಟು? ಎಂತದು ಅಣ್ಣ? ಪಶ್ಚಾತ್ತಾಪಕ್ಕಿಂತ ಮಿಗಿಲಾದಂತಹ ಇನ್ನೊಂದು ಪ್ರಾಯಶ್ಚಿತ ಇಲ್ಲ ಅಂತೇಳಿ. ಆದ್ರೆ ಅಣ್ಣ, ನನಗೆ ಅದೆಲ್ಲ ಇಲ್ಲ. ನನಗೆ ಇದಕ್ಕಿಂತ ದೊಡ್ಡ ಸಂತೋಷದ ಸುದ್ದಿ ಒಂದುಂಟು. ಏನಮ್ಮ? ಎಂತದಿಲ್ಲಣ್ಣ, ನನ್ನ ತಲೆಯಲ್ಲಿ 4 ಏನಾಗಿತ್ತು ಇವತ್ತು. ಸಂತೋಷದ ಸುದ್ದಿ ಹೇಳಲಿಕ್ಕೆ ತೊಡಗಿದ್ದು ನಾನು. ತಲೆಯಲ್ಲಿ 4 ಏನಾಗಿ ಹೀಗೆ ಮಾಡುತ್ತಿರುವ ಸಂದರ್ಭದಲ್ಲಿ ನಮ್ಮಲ್ಲಿರುವಂತ
ನಮ್ಮ ತಾಯಿಯ ಪರಿಚಾರಕ್ಕೆ ಹಾ, ಹಾ, ಹಾ. ಸೈರಂದ್ರಿ ಕರೆದು ನನ್ನ ಕೂದಲನ್ನು ಬಾಚುವ ವೇಳೆಯಲ್ಲಿ ಒಂದು ಕತೆ ಹೇಳಿದ್ಲು. ಈಗ 4 ಹೇನನ್ನು ಸತ್ತದ್ದು ನಿನಗೆ ಸಂತೋಷ ತರುವ ವಿಷಯವ? ಅದನ್ನು ಹೇಳಲಿಕ್ಕೆ ಇಲ್ಲಿ ಬಂದದ್ದ? ಅಣ್ಣ, ಹಾ? ಆ 4 ಹೇನಿನ ಸುದ್ದಿ ಹೇಳಲಿಕ್ಕೆ ನಾನು ಇಲ್ಲಿಯವರೆಗೆ ಆಗಿ ಬಂದೇನ ಅಣ್ಣ? ಅದಲ್ಲ, ಹಾ, ಮುಂದೆ ಆಕೆ ಹೇಳಿದಂತಹ ಸುದ್ದಿಯನ್ನು ಕೇಳಿ ಹಾ. ನಿನ್ನಲ್ಲಿ ಹೇಳುವ ಸಲುವಾಗಿ ಬಂದದ್ದು. ಹ್ಮ್. ಈಗ ನೀನೇ ಹೇಳ್ತಾ ಇದ್ದಿ, ಹಾ. ನನಗೊಂದು ಸಾರಥಿ ಬೇಕಿದ್ರೆ, ಸಾರಥಿ ಇದ್ರೆ ಅವರಿಗೆ 4 ಪೆಟ್ಟು ಬಡಿತಿದ್ದೆ ಅನ್ನುವಂತ ಮಾತುಗಳನ್ನ ಗೋಪಾಲಕನ ಬಳಿಯಲ್ಲಿ ಆಡಿದ್ದೆ ಅದನ್ನು ನಾನು ಆರಾಧಿಸುವಂತಹ ಪರಶಿವ ಒಂದು ಸಾರಥಿಯನ್ನು ಕೊಟ್ಟಿದ್ದರೆ ಇವತ್ತು ಏನು ಮಾಡ್ತಿದ್ದೆ ನಾನು. ನಿನ್ನ ವೀರಾವೇಶ ನೋಡಿದ್ರೆ ವಿಶ್ವೇಶ್ವರನೇ ನಿನಗೆ ಸಾರಥಿಯಾಗಿ ಬರಬೇಕು ಕಾಣ್ತೇನ? ಅಲ್ಲ, ನನಗೆ ಹಾಗೆ ಕಾಣ್ತಾ ಉಂಟು ಅಣ್ಣ. ಆದ್ರೆ ಒಂದು ಸಂತೋಷದ ಸುದ್ದಿ ಅಂತದ್ದು ಗೊತ್ತುಂಟು? ಏನು? ವಿಶ್ವೇಶ್ವರನಿಗೆ ಸರಿಸಮನಾಗಿ ಒಬ್ಬ ಸಾರಥಿ ಸಿಕ್ಕಾಗಿ ಉಂಟು. ಒಂದು ವಿಷಯ ಹೇಳ್ತೇನೆ. ಎಂತದಣ್ಣ? ಇಲ್ಲಿ ತನಕ ಹೇಗಿತ್ತು ಗೊತ್ತುಂಟ? ಹೇಗೆ? ಅಲ್ಲ, ನಮ್ಮಲ್ಲಿ ಹೇಳಲಿಕ್ಕೆ ಧೈರ್ಯ ಇಲ್ಲ. ಅವರು ಮಾತಿಗೆ ಮಾತ್ರ ಆದಿತ್ತು, ಕೂಟಕ್ಕೆ ಆದಿತ್ತು, ಹಾಗಂತೇಳಿ ಆಟಕ್ಕೆ ಆಗ್ಲಿಲ್ಲ. ಅಂದ್ರೆ ಯುದ್ಧದ ಆಟಕ್ಕೆ ಆಗ್ಲಿಕ್ಕಿಲ್ಲ ಅಂತೇಳಿ ಕೆಲವರೆಲ್ಲ ಮಾತಾಡ್ತಾರೆ. ಇವತ್ತು ನಾನು ತೋರಿಸ್ತಿದ್ದೆ ಆಟ ಕೂಟಗಳ ಸರದಾರ ಅಂತೇಳಿ ಮಾಡಿ ಮುಗಿಸ್ತಿದ್ದೆ ನಾನು ಇವತ್ತು. ಈಗ ಅದನ್ನು ನಿನಗೆ ಅಲ್ಲ ಅಂತ ಹೇಳುವವರು ಯಾರು ಅಣ್ಣ? ತಂಗಿಯಾಗಿ ನಾನಿದ್ದೇನೆ. ಇನ್ನು ಮುಂದೆ ಹೇಳ್ತೇನೆ, ಆಟ ಕೂಟಗಳ ಸರದಾರ ನಮ್ಮ ಅಣ್ಣ ಅಲ್ವಾ? ಹಾಗೆ ಆಗ್ಬೇಕು, ಹಾಗೆ ಆಗ್ಬೇಕು. ಅಲ್ಲ, ಹಾಗೆ ಆಗಿದೆ ಅಣ್ಣ, ಬೇರೆಯವರಿಗೆ ಗೊತ್ತಿಲ್ಲ ಅಷ್ಟೇ. ಒಂದು ಅವಕಾಶ ಕೂಡಿ ಬರಬೇಕಿತ್ತು. ಹೌದು, ಅದು ಅವಕಾಶ ಕೂಡಿ ಬಂದಿದೆ, ಅದನ್ನು ಮುಂದುವರಿಸಲಿಕ್ಕೆ ಹೇಳಲಿಕ್ಕೆ ಹೇಳಿದ್ದು ನಾನು. ಅಣ್ಣ, ನಿನಗೆ ಆ ಇಂದ್ರಪ್ರಸ್ಥ ಪ್ರಸಂಗ ಗೊತ್ತುಂಟಲ್ಲ, ನಮ್ಮ ಗುರುಗಳು ಹೇಳ್ತಾ ಇದ್ದದ್ದು? ಇಂದ್ರಪ್ರಸ್ಥ. ಹೌದೌದು, ಹೌದು. ಅದಕ್ಕೆ ಮೊದಲು ಅದಕ್ಕೆ ಎಂತ ಕರಿತಿದ್ರು ಹೇಳು? ಏನು ಮರ್ತೋಯ್ತು ನಿಂಗೆ? ಅದಕ್ಕೆ ಕಾಂಡವ ಪ್ರಸ್ಥ ಅಂತ ಹೆಸರು. ಈಗ ನನಗೆ ಗೊತ್ತಿಲ್ಲದೆ ನಾನು ಸುಮ್ಮಗೆ ಗೊತ್ತದ್ದ? ಅಣ್ಣ, ನನಗೆ ಕತೆ ಹೇಳುದು ನೀನೇ ಅಲ್ವಾ? ಮತ್ತೆ ಈಗ ನಿನ್ನ ತಂಗಿ ಅಂತ ನನಗೆ 4 ಜನರಿಗೆ ಗೊತ್ತಾಗಬೇಕಲ್ಲ. ನಿನಗೆ ಗೊತ್ತುಂಟ ಇಲ್ವಾ ಅಂತೇಳಿ ನಾನು ನೋಡಿದ್ದು. ನನಗೆ ಒಂದು ಶೈಲಿಯಲ್ಲಿ ನಾನು ಅದಕ್ಕೆ ಹಾಗೆ ಹೇಳಿದ್ದು. ಕಾಂಡವನ ದಹನ ಪ್ರಸಂಗದ ಪದ್ಯ ಬೇಕಾ ನಿನಗೆ? ನೀನು ಪೂರ್ತಿ ಹೇಳಿ, ನನಗೆ ಗೊತ್ತಾಗ್ಲಿಕ್ಕಿಲ್ಲ ಯಾವ್ದಂತ. ಅದು ಯಾವ ರಾಗದಲ್ಲಿ ಹೇಳುದು ನೀನು? ಅದು ರಾಗದ್ದೆಲ್ಲ ವಿಷಯ ಈಗ ಬಿಟ್ಟು ಬಿಡು. ವಿಷಯ ಅಂತ ವಿಷಯಕ್ಕೆ ಬರುವ. ಕಾಂಡವ ದಹನದ ಪ್ರಸಂಗದಲ್ಲಿ ಇಂದ್ರ ಎದುರಾಳಿಯಾಗಿ ಬಂದನಂತೆ ನರನಿಗೆ. ಆನೆಯ ಸೊಂಡಿಲಿನ ಗಾತ್ರದ ಮಳೆ ಅಂತೇಳಿ ಚಂದ ಕತೆ ಹೇಳ್ತಾ ನಿನ್ನಷ್ಟು ಅಲ್ಲ, ಚಂದ ಕತೆ ಹೇಳ್ತಾಳೆ ಸೈರಂದ್ರಿ. ನಾಳೆ ನಾನು ನೀನು ಕೂತು ಕೇಳುವ ಹಾಗೆ ಕತೆ ಹೇಳುವಾಗ ಆನೆಯ ಸೊಂಡಿಲಿನ ಗಾತ್ರದ ಮಳೆ ಹೊಂದಿಯಂತೆ ಅದನ್ನು ಕೆಳಗೆ ಬೀಳದ ಹಾಗೆ ಪಾರ್ಥ ಚಪ್ಪರ ಕಟ್ಟಿದಂತೆ. ಪಾರ್ಥ ವಿಷಯ ಅಲ್ಲ ಅದು, ಚಪ್ಪರ ಕಟ್ಟಿದ್ದು. ಅದು ನೀನಾದ್ರೆ ಅದಕ್ಕಿಂತ ಚಂದ ಕಟ್ತೀನಿ, ನನಗೆ ಗೊತ್ತಿಲ್ವಾ? ಹೌದೌದೌದು. ಆದ್ರೆ ಆ ಚಪ್ಪರ ಕಟ್ಟುವಲ್ಲಿ ರಥ ಓಡಿಸ್ಲಿಕ್ಕೆ ಜನ ಯಾರಿದ್ರು? ಹೌದಲ್ವಾ? ಇದು ನಿನಗೆ ಗೊತ್ತಿಲ್ಲ. ಈಗ ಪಾರ್ಥ ಚಪ್ಪರ ಕಟ್ಟಿದ, ಅವನಿಗೆ ಚಪ್ಪರ ಕಟ್ಟಲಿಕ್ಕೆ ಬಿದಿರು ತಂದು ಕೊಟ್ಟದ್ದು ಯಾರು? ಇದು ಬಿದಿರಿನ ಚಪ್ಪರ ಅಲ್ಲ, ಮತ್ತೆ ನೀನು ಮಾಡ್ತಿದ್ಯಲ್ಲ ಬಾಣದಿಂದ ಚಪ್ಪರ ಕಟ್ಟಿದ್ದಂತೆ. ನಾನು ತಿಳಿಯದೆ ಹೇಳಿದ್ದಲ್ಲ. ಈಗ ನನ್ನ ಬಳಿಯಲ್ಲಿ ಹೇಳುವಾಗ ಕತೆ ತಪ್ಪಿದ್ರೆ ಸರಿ ಮಾಡ್ಲಿಕ್ಕೆ ನಾನಿದ್ದೇನೆ. ನಾಳೆ ಬೇರೆಯವರಿಗೆ ಹೇಳುವಾಗ ಚಪ್ಪರ ಹಾಗೆ ಹೇಳಬೇಕು. ರಥದ ಮೇಲೆ ರಥದ ಮೇಲೆ ಕುಳಿತಂತಹ ಅರ್ಜುನ ಮುಸಲಗಾತ್ರದ ಮಳೆ ಹನಿ ಬೀಳದ ಹಾಗೆ ಚಪ್ಪರವನ್ನು ಕಟ್ಟಿದನು. ಹೇಗೆ ಕಟ್ಟಿದನು? ಬಾಣಗಳ ಮುಖಾಂತರ ಕಟ್ಟಿದನು. ಉತ್ತರ ಮತ್ತೆ ಉತ್ತರ ಆಡುವ ಮಾತಿನಲ್ಲಿ ಬೇರೆಯವರು ತಪ್ಪು ಹುಡುಕುವ ಹಾಗೆ ಆಗ್ಬಾರ್ದು ತಂಗಿ. ಅಣ್ಣ, ನನ್ನ ಜೀವನ ಪರ್ಯಂತ ನನ್ನನ್ನು ಹೀಗೆ ತಿದ್ದಬೇಕು ಅಣ್ಣ ನೀನು. ನೋಡುವ ಅಣ್ಣ, ಅಲ್ಲಿ ಆ ಪಾರ್ಥನಿಗೆ ಸಾರಥಿಯಾಗಿದ್ದದ್ದು ಯಾರು ಕೇಳಿದ್ರೆ ಯಾರು? ನಮ್ಮ ಗುರುಗಳು. ಇನ್ನ ಗುರುಗಳು ಅಂತ ಹೇಳಿದ್ರೆ ಯಾರಪ್ಪ? ಇದು ಮಧ್ಯಮಾವತಿ ಮೋಹನೆಲ್ಲ ಹೇಳಿ ಕೊಡ್ತಾರಲ್ಲ ನಿನಗೆ. ಹೌದು, ನೃತ್ಯ ಕಲಿಸುವಂತ ಗುರುಗಳು ಬ್ರಾಹ್ಮಣಳೆ ಅವರ. ಹೌದು, ಅವರೇ ಅಲ್ಲಿ ಸಾರಥಿ ಆಗಿದ್ದರಂತೆ. ಇದನ್ನು ನನಗೆ ಹೇಳಿದ್ದು ನಮ್ಮ ತಾಯಿಯ ಪರಿಚಾರಕ್ಕೆ ಸೈರಂದ್ರಿ ಅವರು. ಸೈರಂದ್ರಿ ನಿನಗೆ ಹೇಳಿ ಕೊಟ್ಟಿದ್ದು. ಒಂದು ವೇಳೆ ಅವರು ನಿಮಗೆ ಸಾರಥಿ ಆಗ್ಲಿಕ್ಕೆ ಒಪ್ಪಿದ್ರೆ ತಂಗಿ, ನಿಮ್ಮ ಆ ಯುದ್ಧದ ವೈಭವವನ್ನು ನೋಡ್ಲಿಕ್ಕೆ ಆಗುದಿಲ್ಲ, ಕೇಳಲಿಕ್ಕೆ ನನಗಾಗ್ತದೆ ಅಣ್ಣ. ಉತ್ತರನ ಪಥ ನಡೆಯುವಲ್ಲಿ ಸಾರಥಿ ಇಲ್ಲ ಎಂದು ಕೊರಗುತ್ತಿರುವಂತಹ ನನಗೆ ನೂತನ ಸಾರಥಿ ಸಂತೋಷವಾಯಿತು. ಎನ್ನುವುದೆಂದ ಎನ್ನನು ಜಿಜಪಾದೆಲ್ಲ ಶಬಾ
ನಿನಗೆ ಬೇಡವರ್ಯಾರು ಕರೆದರಾತನ ನೀನೇ ಒಲಿದೆ ಹೋಗಿಲಿ ಕೇಳುತ್ತ ಕೇಳುತ್ತ ಜನಲುಭೂತಿಂದ ಎಲ್ಲನು ಚಾಪಾಸಲ್ಲ ಘನಮಿಲ್ಲಿಂದುಳಿದಿನ್ನು ತಂಗಿ ಅಣ್ಣ ಶಹಬಾಸ್, ಸಂತೋಷ ಆಯ್ತಣ್ಣ. ನಿನಗೆ ಸಂತೋಷ ಆಯಿತು ಹಾಗಂತೇಳಿ ನನಗೆ ಮೊದಲು ಸಂಶಯವೇ ಬಂದದ್ದು. ಯಾಕಣ್ಣ? ಈಗ ಬ್ರಹ್ಮಣಳೆ ಕಾಂಡವನ ದಹನದಲ್ಲಿ ಸಾರಥಿತನವನ್ನು ಮಾಡಿದ್ದ. ಒಬ್ಬರೇ ಮಾಡಿದ್ದಂತೆ ಗುರುಗಳು. ಅಲ್ಲ, ಕೆಲವರೆಲ್ಲ ಮಾಡ್ತಾರೆ. ಈಗ ಸ್ವಲ್ಪ ಲಯ ನಾಟ್ಯ ಇತ್ಯಾದಿಗಳೆಲ್ಲ ಗೊತ್ತಿದ್ದವರೆಲ್ಲ. ನಾನು ಎನಿಸಿಕೊಂಡದ್ದು ನಿನ್ನ ಗುರುಗಳಲ್ವಾ, ಆ ನಾಟ್ಯದಲ್ಲಿ ಈಗ ಒಂದು ಸಾರಥಿತನದ ನಟನೆಯನ್ನು ಮಾಡ್ತಾರೆ. ಇನ್ನು ಹೇಳಿದ್ದು ಯಾರ ಹೆಸರನ್ನು ಪುಣ್ಯಾತಗಿತ್ತಿ? ನಂಗೆ ಹಾ. ನಂಬಲಿಕ್ಕೆ ಆಗ್ತಿರ್ಲಿಲ್ಲ ಅಣ್ಣ. ಅವರು ಸೌಮ್ಯ ಪದ್ಯಕ್ಕೆ ಮಾತ್ರ ಅಂತ ತಿಳಿದಿದ್ದೆ. ಗುರು ಪದ್ಯಕ್ಕೂ ಆಗ್ತದಂತ ನನಗೆ ಹೇಳಿದ್ದು ಸೈರಂದ್ರಿ. ಮೂರು ಲೋಕದ ಗಂಡ ಅರಿತಿಮಿರ ಮಾರ್ತಾಂಡ ಪಾರ್ಥ ಮಹಾಶಯ. ನಾನು ನಿಮ್ಮ ಹೆಸರು ಹೇಳ್ತೀರಂತ ನೀವು ತಿಳ್ಕೊಂಡಿದ್ದು. ಅದಕ್ಕೆಲ್ಲ ಉತ್ತರ ಅಲ್ವಾ ಉದಾಹರಣೆ? ಅಲ್ಲ, ಈಗ ಹೇಳುದು ಈಗ ನನ್ನಂತಹ ಹುಡುಗರು ಒಂದು ಧನುರ್ಬಾಣಗಳನ್ನು ಎತ್ತಿ ಹಿಡಿಯುವಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಸ್ಮರಿಸಬೇಕಾದದ್ದು ಯಾರನನ್ನು? ಯಾರಣ್ಣ? ಪರಮೇಶ್ವರನನ್ನು. ಓ, ಅವರನ್ನು ಸ್ಮರಿಸಬೇಕಂತ? ಹೌದೌದು, ನಂಗೆ ಗೊತ್ತಿಲ್ಲ ಅಣ್ಣ. ಮತ್ತೆ ಯಾರನ್ನು? ಯಾರನ್ನು? ಅರ್ಜುನನಂಥ ವೀರರನ್ನು ಲೋಕಮುಖಕ್ಕೆ ಪರಿಚಯ ಮಾಡಿದಂತಹ ದ್ರೋಣಾಚಾರ್ಯರನ್ನು. ಹಾ 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 ಅವರ ಹೆಸರು ಹೇಳ್ಬೇಕಂತ? ಹೌದು. ಮತ್ತೆ? ಮುಂದಕ್ಕೆ ಮುಂದೆ ಅರ್ಜುನನನ್ನು. ಹಾಗೆಲ್ಲ ಉಂಟಣ್ಣ. ಕೇಳು, ಮುಂದಕ್ಕೆ ಮುಂದಕ್ಕೆ ನನ್ನನ್ನು. ಇದು ಸರಿ ಆಯ್ತು. ಯಾವ- ಈಗ ಸಮಾಧಾನ ಆಯ್ತು ಅಣ್ಣ ನಂಗೆ. ಸಮಾಧಾನ ಆಯ್ತೋ ಇಲ್ವೋ? ಈಗ ಕಾಂಡವನ ದಹನ ಪ್ರಸಂಗದಲ್ಲಿ ಒಂದು ಇಂದ್ರಪ್ರಸ್ಥ ನಿರ್ಮಾಣವಾಗುವಲ್ಲಿ ನಿನಗೆ ನಾಟ್ಯ ಕಲಿಸುವಂತಹ ಗುರುಗಳ ಪಾತ್ರ ಉಂಟು ಅಂತ ಹೇಳುವಾಗ ಅದಕ್ಕೆ ಹೇಳುದು ಮನೆಯಲ್ಲಿ ನಿನ್ನಂತಹ ತಂಗಿ ಇರಬೇಕು ಅಂತ ಹೇಳಿ. ಇಂದ್ರಪ್ರಸ್ಥ ಪ್ರಸಂಗಕ್ಕೆ ನಿರ್ವಹಣೆ ನಮ್ಮ ಗುರುಗಳದ್ದು ಅಲ್ವೋ? ಒಂದು ಹೇಳ್ತೇನೆ ತಂಗಿ, ಉತ್ತರ ಕುಮಾರನಿಗೆ ಸರಿಯಾದಂತಹ ಸಹೋದರಿ ನೀನು. ಅಣ್ಣನಿಗೆ ಇವತ್ತಿಂಥ ಪರಿಸ್ಥಿತಿ ಬಂದಿದೆ. ಅವನ ಕಿಂಕರ್ತವ್ಯ ಮೂಢನಾಗಿ ಅಂತಃಪುರದಲ್ಲಿ 4 ಜನ ಹೆಣ್ಮಕ್ಕಳ ಎದುರಿಗೆ ಅಳುತ್ತಾ ಕುಳಿತಿರುವಂತಹ ಸಂದರ್ಭದಲ್ಲಿ ದೇವರ ಎದುರು ಹೋಗಿ, ದೇವರೇ ನನ್ನ ಅಣ್ಣನಿಗೆ ಬಂದಂತಹ ಕಷ್ಟವನ್ನು ಪರಿಹರಿಸು ಎನ್ನುವುದಾಗಿ ನೀನು ವ್ರತವನ್ನು ಮಾಡಲಿಲ್ಲ. ಮಾಡಿದ್ದೆ ಅಣ್ಣ. ಮಾಡಿದ್ಯಾ? ಮಾಡಿ ಅಲ್ಲೇ ಕೂತ್ಕೊಳ್ಳಿಲ್ಲ. ಇಲ್ಲ, ದಾರಿಯನ್ನು ಹುಡುಕಿ ನನಗೆ ಹೋಗ್ಲಿಕ್ಕೆ ಮನಸ್ಸುಂಟು ಹಾಗಂತೇಳಿ ದಾರಿ ತೋರಿಸುವವರಿಲ್ಲ. ಈಗ ದಾರಿ ಮಾಡಿಕೊಡುವವರು ಬೇಕಲ್ಲ ಅಣ್ಣ. ಬಂದ್ಯಲ್ಲ ನೀನು. ಹಾಗಿದ್ದರೆ ಇನ್ನು ಈ ಅಂತಃಪುರದಿಂದ ಹೊರಗೆ ಹೋಗಿ ನೀನು ಹೇಳಿದಂತಹ ನಿನ್ನ ಗುರುಗಳನ್ನು ಸಾರಥಿ ಪೀಠದಲ್ಲಿ ಕುಳ್ಳಿರಿಸಿ ಮುಂದಕ್ಕೆ ನಾನಾಗಿ ಮೆರೆಯುವಂತಹ ಚಂದವನ್ನು ನೋಡುವಂತಹ ಅವಕಾಶ ನಿನ್ನ ಪಾಲಿಗೆ ಆ ಭಗವಂತ ಒದಗಿಸಿಕೊಟ್ಟದ್ದಕ್ಕೆ ಆ ಭಗವಂತನಿಗೆ ಇಲ್ಲಿಯೇ ನಮಸ್ಕರಿಸುತ್ತಾ ತಂಗಿ, ಹಾಗಂತೇಳಿ ಈಗ ನಾನು ಹೋಗಿ ಕರೆದ್ರೆ ಆಗುತ್ತದ? ಎಂತದು ಮಾಡ್ಬೇಕಣ್ಣ? ಅಲ್ಲ, ನನಗೆ ಅವರ ಹತ್ರ ಅಷ್ಟು ಸಲುಗೆ ಕೂಡ ಇಲ್ಲ. ಹಾಗಾಗಿ ಇಷ್ಟು ಮಾಡಿದ್ಯಲ್ಲ, ಇನ್ನೊಂದಿಷ್ಟು ಮಾಡ್ಲಿಕ್ಕೆ ಉಂಟು. ಎಂತದಣ್ಣ? ಹೇಗಿದ್ರು ನಿನಗೆ ಒಂದು ಸಲುಗೆ ಉಂಟಲ್ವ? ಹೌದಪ್ಪ, ನಮ್ಮ ಗುರುಗಳು ಅಲ್ವಾ? ಹಾಗಾಗಿ ಗುರುಗಳ ಬಳಿಯಲ್ಲಿ ಹೋಗಬೇಕು. ಹೋಗುವಾಗ ನನ್ನ ಅಣ್ಣನಿಗಿಂತಹ ಕಷ್ಟಗಳೆಲ್ಲ ಬಂದಿದೆ, ಹಾಗಾಗಿ ನೀವೊಂದು ಸಾರಥಿತನವನ್ನು ಮಾಡಬೇಕು ಎನ್ನುವಂತಹ ಒಂದು ಒಪ್ಪಿಗೆಯನ್ನು ಪಡೆದು ಇಲ್ಲಿಗೆ ಬಂದ್ರೆ ಅಲ್ಲಿವರೆಗೆ ನನ್ನ ಕಳಾಹೀನವಾದಂತಹ ಮುಖವನ್ನು ಕಂಡಂತಹ ನಿನಗೆ ಚಂದ್ರಕಾಂತಿಯ ಮುಖದೊಂದಿಗೆ ಮತ್ತೊಮ್ಮೆ ವಿಜೃಂಭಿಸುತ್ತೇನೆ. ಅಣ್ಣ, ಈ ನಿನ್ನ ಮಾತುಗಳನ್ನು ಕೇಳಿ ಸಂತೋಷದಿಂದ ಹೀಗೆ ಹೋಗುದಲ್ಲ, ಕೂಗ್ತಾ ಹೋಗ್ತೇನೆ. ತೈತ್ತ ತಕತ ಗುರುಗಳೇ ಗುರುಗಳೇ ಗುರುಗಳೇ. ಕೇಳು ಮೃಗನ್ನಳೆ ಬಡಗಲು ಗುರು ಭೂಪಾಲನು ಪಡಿವಿರಿಸಿ
ಕೇಳದಿ ನೀನು ನರನ ಸಾರಥಿ ಎಂದು ನಡೆದಲ್ದೆನು ಬಳಿಗೆ ಕೇಳು ಮೃಗಲ್ಲಡೆ ಬಡಗಲು ಗುರು ಭೂಪಾಲನು ಪಡಿಬೆರಸಿ ಪ್ರಧನ್ನಳೆ ಗುರುಗಳೇ, ಓ, ಮೊದಲಾಗಿ ನಿಮ್ಮ ಕಾಲಿಗೆ ವಂದಿಸಿಕೊಂಡಿದ್ದೇನೆ. ಯಾವಾಗಲೂ ಸಮಯಕ್ಕೆ ಸರಿಯಾಗಿ ಪಾಠಕ್ಕೆ ಬರುವವಳು ನೀನು. ಹ್ಮ್. ಇವತ್ತು ಏನು ಕಾಣಿಸುವುದಿಲ್ಲ ಅಂತ ನೋಡುದು ನಾನು. ಅಲ್ಲ ಗುರುಗಳೇ, ಈ ಮತ್ಸ್ಯನಗರಿಗೆ ಒಂದು ಅಂತರಾಯ ಬಂದ ಆಗಿದೆ ಗುರುಗಳೇ. ಅಯ್ಯೋ, ಅದಕ್ಕೆಲ್ಲ ನೀನ್ ಯಾಕೆ ತಲೆ ಬಿಸಿ ಮಾಡುದು? ನೋಡಿಕೊಳ್ಳಿಕ್ಕೆ ಜನ ಇದ್ದಾರಲ್ಲ, ತಲೆ ಇದ್ದವರು. ಹೌದು ಗುರುಗಳೇ. ಹ್ಮ್. ಆದ್ರೆ ಒಂದು ತಲೆ ಬಿಸಿ ಮಾಡಿಕೊಳ್ಳುವ ತಲೆ ನಮ್ಮ ಅಣ್ಣನದಲ್ವಾ? ಅವನ ಮುಖವನ್ನು ನೋಡ್ಲಿಕ್ಕೆ ನನಗೆ ಆಗ್ತಿಲ್ಲ ಗುರುಗಳೇ. ಒಂದು ಕಹಿ ಮದ್ದನ್ನು ತಿಂದವರ ಹಾಗೆ ಆಡ್ತಾ ಇದ್ದಾರೆ ಬೆಳಿಗ್ಗೆಯಿಂದ. ಹೌದಾ? ಹ್ಮ್. ಏನಾಗಿದೆ ಅದು? ಅದು ನಿನ್ನೆ ತ್ರಿಗರ್ತರ ಕಡೆಯಿಂದ ಒಂದು ಯುದ್ಧ ಆಯಿತು ಗುರುಗಳೇ. ದಕ್ಷಿಣ ಭಾಗದಲ್ಲಿ ಬಂದು ನಮ್ಮ ಗೋವುಗಳನ್ನು ಅಡ್ಡಗಟ್ಟುವ ಪ್ರಯತ್ನ ಮಾಡಿದ್ರು. ಅದೇ ಯಾರೋ ದನ ಹೊಡ್ಕೊಂಡು ಹೋದ್ರು ಅಂತ ನಮಗೆ ಸುದ್ದಿ ಬಂತು. ಹೌದು, ಅವರದ್ದೇ ಕಾಟ ಹೆಚ್ಚಾಗಿದೆ ಗುರುಗಳೇ ಈಗ, ದನ ಕಳ್ಳರದ್ದು. ಹಾ, ಬಂದಂತಹ ಅವರನ್ನ ನಮ್ಮ ಅಪ್ಪ ಮತ್ತೆ ಅಡಿಗೆ ಭಟ್ಟ ಹೋಗಿ ಹೊಡೆದು ಓಡಿಸಿ ಬರ್ತಾ ಇದ್ದಾರಂತ. ಅದೇ ವಿರಾಟ ಭೂಪತಿಗಳು ನಿನ್ನೆಯ ದಿವಸ ಗೋವುಗಳ ಬಂಧನವನ್ನು ಮುಕ್ತಗೊಳಿಸಿ ಬಂದಿದ್ದಾರೆ ಅಂತಲ್ಲ, ವಿಜಯೋತ್ಸವ ಆಗುತ್ತಾ ಉಂಟು ಅಂತಲ್ಲ ಸುದ್ದಿ ನಮಗೆ. ಹೌದು ಗುರುಗಳೇ. ಆದ್ರೆ ಅಲ್ಲಿಯೇ ತೊಂದರೆ ಆದದ್ದು ಅಂತ. ಏನ್ ತೊಂದರೆ ಆಯ್ತು? ನಮ್ಮ ಅಪ್ಪನ ಸಾರಥಿ ಇದ್ದನಲ್ಲ, ಅವನಿಗೆ ಯಾವುದೋ ರೋಗ ಅಂತೆ, ಕ್ಷಯ ರೋಗ ಅಂತೆ. ಹಾಗಾಗಿ ಹೋಗುವ ಸಂದರ್ಭದಲ್ಲಿ ನಮ್ಮ ಅಣ್ಣನ ಸಾರಥಿಯನ್ನು ಕರ್ಕೊಂಡು ಹೋದದ್ದು. ಯಾವಾಗ? ನಿನ್ನೆಯ? ಅಲ್ಲ, ಸಾರಥಿ ಯಾರ್ದಾದ್ರೇನು, ಸಾರಥಿ ಗೊತ್ತಿದ್ರೆ ಆಯ್ತು. ಹೌದು, ಆದ್ರೆ ಸಾರಥಿ ಸರಿ ಗೊತ್ತಿತ್ತು ಇಲ್ವೋ ಗುರುಗಳೇ? ಮತ್ತೆ ಮನೆಗೆ ಬರ್ಲಿಲ್ಲ ಅವ. ಅಲ್ಲ, ಮನೆಗೆ ಬರ್ಲಿಲ್ಲ ಅಂದ್ರೆ? ಅಲ್ಲ, ಅಲ್ಲಿ ಬೇರೆ ಸಂಸಾರ ಮಾಡಿದ್ದಲ್ಲ ಗುರುಗಳೇ, ಅಲ್ಲಿ ಸತ್ತು ಹೋದದ್ದು. ಯಾರು? ನಮ್ಮ ಅಣ್ಣನ ಸಾರಥಿ. ಹೌದಾ? ಹ್ಮ್. ಅದೇಗಪ್ಪ ಸತ್ತಾಮ? ಯುದ್ಧಕ್ಕೆ ಹೋಗಿ ಎದುರಿನವನೇನು. ಸಾರಥಿ ಸಾಯಬಾರದು ಅಂತಿಲ್ಲ, ಹಾಗಲ್ಲ. ಸಾಮಾನ್ಯವಾಗಿ ರಥಿಕರಾದವರು ರಕ್ಷಣೆ ಮಾಡ್ತಾರೆ ಸಾರಥಿಯನ್ನು. ನನ್ನ ಅಪ್ಪನಿಗೆ ವಯಸ್ಸಾಗಿದೆಯಲ್ಲ ಗುರುಗಳೇ. ಅಲ್ಲ, ವಯಸ್ಸಾದ್ರೂ ಈಗ ಹೋರಾಟದಲ್ಲಿ ಗೆದ್ದಿದ್ದಾರಲ್ಲ. ಹೋರಾಟದಲ್ಲಿ ಗೆದ್ದಿದ್ದಾರೆ, ಹೊಡೆದಿದ್ದಾರೆ. ಒಂದು ಕ್ಷಣಕ್ಕಾಗುವಾಗ ಪ್ರಮಾದ ಆಗ್ತದೆ ಗುರುಗಳೇ, ಎಂತ ಮಾಡುದು? ಅಲ್ಲ, ಆಗಿ ಹೋಗ್ತದೆ, ಯಾರಿಗಾದ್ರೂ ಆಗ್ತದೆ, ದೊಡ್ಡ ವಿಷಯ ಅಲ್ಲ ಅದು. ಅಲ್ಲ, ದೊಡ್ಡ ವಿಷಯ ಅಲ್ಲ ಅಂದ್ರೆ ಹಾಗಲ್ಲ. ಅವನು ಬಡತಾಯಿ ಮಗ ಸತ್ತದಕ್ಕೆ ದೊಡ್ಡ ವಿಷಯ ಅಲ್ಲ ಅಂತ ಹೇಳಿದ್ದಲ್ಲ. ಯುದ್ಧ ಅಂದ ಮೇಲೆ ಆಗುತ್ತದೆ, ಯಾರ್ದು ಹೋಗ್ಬೋದು. ಹೌದು, ಯುದ್ಧ ಅನ್ನುವುದೇ ಅದಕ್ಕಲ್ವ, ಸಮಾರ ಅಂತ ಹೆಸರಲ್ವ ಅದಕ್ಕೆ. ಇದು ನಮ್ಮಣ್ಣ ಹೀಗೆ ಹೇಳುದೇ ಅವತ್ತು. ಅದಕ್ಕೆ ಎಂತೆಂತದ್ದು ಉದಾಹರಣೆ ನನಗೆ ಗೊತ್ತಾಗುದಿಲ್ಲ ಗುರುಗಳೇ. ಅದು ನನಗೆ ಮೋಹನಮ ಮಧ್ಯಮಾವತಿ ಒಂದು 4 ರಾಗ ಬಿಟ್ರೆ ಮತ್ತೆ ಎಂತದ್ದು ಗೊತ್ತಿಲ್ಲ ಗುರುಗಳೇ. ಅಲ್ಲ, ಅದಾದ್ರೂ ಗೊತ್ತಾಗ್ತದಲ್ಲ ಈ 1 ವರ್ಷದಲ್ಲಿ ಅಂತ ನನಗೆ ಅದೊಂದು ಸಮಾಧಾನ ಅಲ್ವಾ? ಹೌದು. ಮೊದಲೆಲ್ಲ ಮಾತಾಡುವಾಗ ಬಾಯಿ ಕಟ್ತಿತ್ತು ಅಲ್ಲ ಗುರುಗಳೇ ನಿಮ್ಮ ಎದುರಿಗೆ? ಅಲ್ಲ, ಹಾಗಲ್ಲ. ಅಂತೂ ಈಗಾದ್ರೂ ನಿನಗೆ ಆ ರಾಗ ಶುದ್ಧಿ ಎಲ್ಲ ಗೊತ್ತಾಯ್ತಲ್ಲ. ಹಾಗೆ ಗುರುಗಳೇ, ಒಂದು ಉಪಕಾರ ಆಗ್ಬೇಕಿತ್ತು ಗುರುಗಳೇ ನನ್ನಿಂದಲ್ಲ. ಹೌದು. ಈಗ ಬೇರೆ ರಾಗ ಹೇಳಿಕೊಡ್ಬೇಕಾ? ಅಲ್ಲ ಗುರುಗಳೇ, ಮತ್ತೆ ಬೇರೆ ರಾಗ ಹೇಳಿಕೊಡ್ಬೇಕು, ಆದ್ರೆ ನನಗಲ್ಲ. ಅಲ್ಲ, ಸಾಧಾರಣ ಈಗ ನಿನಗೆ ರಾಗ ಹುಟ್ಟುವ ಪ್ರಾಯ ಆಯ್ತು ಅಲ್ವಾ? ರಾಗ ಅನುರಾಗ ಎಲ್ಲ ಹುಟ್ಟುವ ಪ್ರಾಯಕ್ಕೆ ಬಂದಿದ್ ನೀನು. ಮತ್ತೀಗೆಂತದ್ದು ಈಗ ಹೊಸ? ಅದು ಗುರುಗಳೇ, ತೆಂಕಿನಿಂದ ಬಂದವರು ಈಗ ಬಡಗಿನಿಂದ ಬಂದಿದ್ದಾರಂತೆ. ತೆಂಕಿನಲ್ಲಿ ಪೆಟ್ಟು ತಿಂದು ಓಡಿದವರು ಅವರು ಬರ್ಲಿಲ್ಲ, ಅವರ ಮಿತ್ರರು ಬಡಗಿನಿಂದ ಬಂದಿದ್ದಾರಂತೆ. ಅದು ಸುಮ್ಮನೆ ಒಂದು ಹುಚ್ಚು. ತೆಂಕಿನವರನ್ನು ಬಡಗಿಗೆ ಬರಿಸುವುದು, ಬಡಗಿದವರನ್ನು ತೆಂಕಿಗೆ ಬರಿಸುವುದು, ಅದು ಸರಿಯಾಗುದಿಲ್ಲ ಈಗ. ಯಾಕಂದ್ರೆ ಅದು ಬೇರೆ ಬೇರೆ. ಆದ್ರೆ ಒಂದು ತೆಂಕಿನವರಿಗೆ ಬಡಗನ್ನು ನೋಡುವ ಒಂದು ಸಂತೋಷ ಇರ್ತದೆ. ಈಗ ತೆಂಕಿನವರು ಬಡಗಿ ಬಂದ್ರು ಎಂತದಪ್ಪ ನೀನ್ ಹೇಳುದು? ಅಲ್ಲ, ತೆಂಕಿನಲ್ಲಿ ಆಕ್ರಮಣ ಮಾಡಿದಂತಹ ತ್ರಿಗರ್ತರು ಸೋತರು, ಅವರು ನಿನ್ನೆ ಓಡಿದ್ರಲ್ಲ ಪೆಟ್ಟುದಿಂದ. ಆದ್ರೆ ಇವತ್ತು ಉತ್ತರದಿಂದ ಹಸ್ತಿನೆಯವರು ಉತ್ತರದ ಮುಖವಾಗಿ ಆಕ್ರಮಣವನ್ನು ಮಾಡಿದ್ದಾರಂತೆ. ಓ, ಉತ್ತರದವರು ಬೇರೆ. ಹೌದೌದು, ಇದು ಬೇರೆ. ಇದು ಬಡಗಿನವರು ಬೇರೆ, ತೆಂಕಿನವರು ಬೇರೆ, ಬಡಗಿನವರು ಬೇರೆ. ಹೌದೌದು, ಅಲ್ಲಿ ಇಲ್ಲಿ ಆಗಲಿಲ್ಲ. ಇದು ಕೂಡು ಪ್ರಸಂಗ ಆಗಲಿಲ್ಲ. ಬಡಗಿನಿಂದ ಬಂದವರು 1 ಲಕ್ಷ ಗೋವುಗಳನ್ನು ಸೆರೆ ಹಿಡಿದಿದ್ದಾರಂತೆ ಗುರುಗಳೇ. ಒಂದೇ ಆಯ್ತಲ್ಲ ಪ್ರಸಂಗ. ನಿನ್ನೆಯೂ ದನ ಹಿಡಿಯುವ ಪ್ರಸಂಗ, ಇವತ್ತು ದನ ಹಿಡಿಯುವ ಪ್ರಸಂಗ, ಮತ್ತೆಂತದ್ದು ಪ್ರಸಂಗ ಒಂದೇ. ಪ್ರಸಂಗ ಒಂದೇ ಗುರುಗಳೇ. ಪಾತ್ರಧಾರಿಗಳು ಬೇರೆ ಆಗ್ಲಿಕ್ಕೆ ಉಂಟು. ಎಂತ ನೋಡುವುದು ಗುರುಗಳೇ, ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನನ್ನ ಭುಜವನ್ನು ಕುಣಿಸ್ತಾನೆ, ತೋಳುಗಳನ್ನ ಮೇಲೇರಿಸಿಕೊಳ್ತಾನೆ, ಆಮೇಲೆ ಹೊಟ್ಟೆ ಮೇಲೆ ಎದೆ ಮೇಲೆ ಹೊಡ್ಕೊಳ್ತಾ ಇದ್ದಾನೆ. ಅವನಿಗೆ ಬಹುಶಃ ನಿನ್ನೆ ದನಗಳನ್ನು ಹಿಡ್ಕೊಂಡು ಹೋದದ್ದು ಬಿಡಿಸಿ ಆಗ್ಲಿಲ್ಲ ಅಂತ ಕಂಡಿರ್ಬೇಕು. ಇವತ್ತು ಹೊಟ್ಟೆಗೆ ಹಾಲಿಲ್ಲಲ್ಲ ಅಂತ ಬಹುಶಃ ಏನೋ ತಲೆ ಬಿಸಿ ಮಾಡುದವ. ಹಾಗಲ್ಲ ಗುರುಗಳೇ, ಹೊಟ್ಟೆಗೆ ಹಾಲಿಲ್ಲದೆ ಅಲ್ಲ,
ಒಂದು ಕ್ಷಣಕ್ಕಾಗಿ ಒಬ್ಬ ಸಾರಥಿ ಒಂದು ಸಿಕ್ಕಿತು ಅಂತ ಆದರೆ ಬಂದವರನ್ನೆಲ್ಲರನ್ನು ಹೊಡೆದು ಓಡಿಸ್ತೇನೆ. ನಮ್ಮ ಅಣ್ಣ ಕಲ್ತದಕ್ಕೆ ಕಣ್ಣು ಕೈ ಕಾಲಿಲ್ಲ ಗುರುಗಳೇ, ಒಬ್ಬ ಸಾರಥಿ ಇಲ್ಲದೆ ಎಲ್ಲ ಪ್ರಸಂಗ ಕೆಟ್ಟು ನಿಂತಿದೆ ಈಗ. ಅಲ್ಲ ಅದು ಸರಿ, ವಿಷಯ ಸರಿ. ಈಗ ಕಲ್ತದ್ದು ಕಡಿಮೆ ಅಲ್ಲಮ್ಮ, ಈಗ ಹೋಗಬಹುದಿತ್ತಲ್ಲ ಸಾರಥ್ಯಕ್ಕೆ. ಏನು ಯಾರು ಇಲ್ಲೋ ಈ ಊರಿನಲ್ಲಿ? ಸಾರಥ್ಯಕ್ಕೆ ಇದ್ದಾರೆ ಗುರುಗಳೇ. ಈಗ ಇಲ್ಲಿಯವರು ಒಂದು 4 ಜನ ಇದ್ದಾರೆ, ಆದಿತ್ಯ, ಆದರ್ಶ ಅಂತೆಲ್ಲ. ಅವರನ್ನೆಲ್ಲ ಕಳಿಸಿದ್ರೆ ನಿನ್ನೆಯವರಿಗಿಂತ ಮೊದಲು ಇವತ್ತು ಇವರು ಸತ್ತಾರು. ಹಾಗಾಗಿ ಹೌದಾ? ಅಂದ್ರೆ ಈಗ ಸಾಯ್ಲಿಕ್ಕೆ ಸಾರಥಿ ಬೇಕಾಗುದಾ? ಅಲ್ಲ ಸಾಯದ ಹಾಗೆ ಅಲ್ಲ. ನಮ್ಮಣ್ಣ ಈಗ ರಕ್ಷಿಸ್ತಾನೆ ಅಂತಾದ್ರೆ ಇವರು ಕುತ್ತಿಗೆಗೆ, ನಮ್ಮಣ್ಣನಿಗೆ ತಾಗ್ತದ ಅಂತ ಎದ್ದು ನಿಂತು ಮತ್ತೆ ಕುತ್ತಿಗೆ ಕೊಟ್ರೆ ಅಲ್ಲಿ ಸಾಯ್ಬೇಕು, ಬಿಟ್ರೆ ನಮ್ಮಣ್ಣ ಹಾಗೆ ಸಾಯ್ಲಿಕ್ಕೆ ಬಿಡುವ ಜನ ಅಲ್ಲ. ಎಂತದು ನೋಡುದು ಗುರುಗಳೇ. ಅಂತೂ ಈಗ ಹೋದನ ಯುದ್ಧಕ್ಕೆ. ಅಯ್ಯೋ, ಯಮನೋಪಾದಿಯಲ್ಲಿ ಕಾಲದಂಡವನ್ನು ಹಿಡಿದು ತಿರುಗಿಸುವ ಹಾಗೆ ಶೈಲಿಯಲ್ಲಿ ಮಾತಾಡ್ತಾ ಇದ್ದಾನೆ. ಸಾರಥಿ ಇಲ್ಲ ಗುರುಗಳೇ. ಅಲ್ಲ ಅದು ಒಂದು ಗಾದೆ ಉಂಟು ಊರಿನಲ್ಲಿ, ಈ ಕುಣಿಲಿಕ್ಕೆ ಬಾರದಿದ್ದವ ರಂಗಸ್ಥಳ ಸರಿ ಇಲ್ಲ ಹೇಳುದು ಅಂತ. ಆಗ ಕಡೆಗೆ ಅಲ್ಲ, ಹಾಗಲ್ಲ ಗುರುಗಳೇ. ಅವನಿಗೆ ಈಗ ದೇವೇಂದ್ರ ಎದುರು ಬಂದ್ರು ಅವಾಗ ಹೇಳಲಿಕ್ಕಿಲ್ಲ. ಈಗ ಅವರಿಗೆ ವಿಶ್ವೇಶ್ವರ ಭಟ್ರ ಆಶೀರ್ವಾದ ಉಂಟು, ಗೊತ್ತುಂಟ ನಿಮ್ಗೆ? ವಿಶ್ವೇಶ್ವರ ಭಟ್ರು? ಹೌದು. ಅದು ಯಾರು? ನಿನ್ನೆ ಈಗ ಒಲಲ ಭಟ್ರು ಅಲ್ಲಿ ಹೋಗಿ ಗೆದ್ದು ಬಂದದ್ದು ಹೇಗೆ ಅಂತ ತಿಳಿದ್ರಿ ನೀವು? ಹೋಗಿ ನಮ್ಮ ರಾಜಗುರುಗಳಲ್ಲಿ ಕೈ ಮುಗಿದು ನಿಂತದ್ದಷ್ಟೇ. ಒಳ್ಳೇದಾಗ್ತದೆ, ಗೆಲುವಾಗ್ಲಿ ಅಂತ ಹೇಳಿದ್ದಕ್ಕೆ ಅವರು ಗೆದ್ದು ಬಂದಿದ್ದಾರೆ. ಮತ್ತೆ ನಮ್ಮಣ್ಣನಿಗೆ ವಿಶ್ವೇಶ್ವರ ಭಟ್ರ ಆಶೀರ್ವಾದ ಮಾಡದೆ ಬಿಟ್ಟಾರ ಗುರುಗಳೇ. ಹಾಗಿದ್ರೆ ಅವರ ಹತ್ರ ಒಂದು ಸಾರಥಿಯನ್ನು ಕೇಳುವುದು ಒಳ್ಳೇದು ಅಲ್ಲ. ಅವರು ಅದೆಲ್ಲ ಮಾಡ್ಲಿಕ್ಕಿಲ್ಲ. ಅವರದ್ದು ಸಾರಥಿ ಕೊಡಿ ಅಂತ, ಅವರದ್ದು ಆಶೀರ್ವಾದ ಮಾತ್ರ. ಆಶೀರ್ವಾದ ಬಾಯಿಂದ ಒಂದು ಹೇಳಿಕೆ ಬಂತ, ದೇವರ ತಲೆ ಮೇಲಿಂದ ಹೂ ಬಿತ್ತು ಅಂತ ಲೆಕ್ಕ. ಹಾಗಾಗಿ ಈಗ ನಮ್ಮ ತಾಯಿಯ ಪರಿಚಾರಕ್ಕೆ ಆದಂತ ಸೈರಂದ್ರಿ ಅವರು ಹೇಳಿದ್ರು ಏನು ಅಂತ, ಇದು ನೀವು ಹಿಂದೆ ಇದು ಖಾಂಡದ ಪ್ರಸಂಗದಲ್ಲಿ ಅರ್ಜುನನಿಗೆಲ್ಲ ಸಾರಥ್ಯ ಮಾಡಿದ್ದಂತೆ, ಸಾರಥ್ಯದ ಲಾಲಿತ್ಯ ಎಲ್ಲ ಬರ್ತದೆ ಎಂತೆಂಥದ್ದು ಹೊಸ ಶಬ್ದದಲ್ಲೆಲ್ಲ ಹೇಳಿದ್ರು. ನನಗೆ ಸರಿ ಅರ್ಥ ಆಗ್ಲಿಲ್ಲ. ನೀವು ಮಾಡಿದ್ದುಂಟು ಅಂತ ಹೇಳಿದ್ದು ಕೇಳಿದ್ದು ನಾನು. ಈಗ ಸೈರಂದ್ರಿ ಅದೆಲ್ಲ ಹೇಳಿದಳ? ಹೌದು. ಹೌದಾ? ಹೌದು ಗುರುಗಳೇ. ಅದೇ ಆವಾಗ ಅವಳಿಗೆ ಸುದ್ದಿ ಗೊತ್ತಾದ. ಈ ಒಂದು ವಿಷಯ ಒಂದೊಂದು ಕಿವಿಗೆ ಬಿದ್ದರೆ ಎಲ್ಲಿಯಾದ್ರೂ ಹೇಳಿಬಿಡ್ತಾರೆ ಅತ್ಲ. ಈಗ ವಿರಾಟ ನಗರಿಗೆ ಉತ್ತರೋತ್ತರವಾಗ್ಲಿಕ್ಕೆ ಉತ್ತರನಿಗೆ ಒಂದು ಸಾರಥ್ಯ ಸಿಕ್ಕಿದರೆ ಉತ್ತರಿಗೆ ಸಂತೋಷವಾಗಬೇಕು ಅಂತ ಆದ್ರೆ ಗುರುಗಳೇ ನೀವೊಂದು ದೊಡ್ಡ ಮನಸ್ಸು ಮಾಡಬೇಕು ಗುರುಗಳೇ. ಅಲ್ಲ, ನಮಗೆ ಈಗ ಸಾರಥ್ಯದೆಲ್ಲ ದೊಡ್ಡ ಆಸಕ್ತಿ ವಿಷಯ ಅಲ್ಲ ಅದು. ಇನ್ನೊಂದು ಏನು ಕೇಳಿದ್ರೆ, ಯಾವತ್ತೋ ಒಮ್ಮೆ ಅನಿವಾರ್ಯಕ್ಕೆ ಮಾಡಿದ್ದೇನೆ ಅಷ್ಟೇ, ಅಂದ್ರೆ ನಿತ್ಯ ವೃತ್ತಿ ಅಲ್ಲ. ಆದ್ರೆ ಈಗ ನೀನು ಹೇಳ್ತಿ ಮಾಡ್ಲೇಬೇಕು ಅಂತ ಅಲ್ವಾ? ಹೌದು. ಈಗ ಬೇರೆ ಯಾರಾದ್ರೂ ಸಿಗ್ಲಿಕ್ಕಿಲ್ವಾ? ಅಲ್ಲ, ಬೇರೆಯವರು ಸಿಕ್ಕಿದ್ರೆ ಸತ್ತಾರು ಅಂತ ಗುರುಗಳೇ. ಅಲ್ಲ, ಅದೀಗ ಸಾಯುದು ನಾನು ಸಾಯಲಿಕ್ಕೂ ಸಾಕು. ಈಗ ನಿನಗೇನಾದ್ರೂ ನನ್ನ ಅಲ್ಲ ಹಾಗಲ್ಲ ಗುರುಗಳೇ. ಇವರಿಗೆ ಅಣ್ಣನ ಮೇಲಿನ ಅಭಿಮಾನದಿಂದ ಎದ್ದು ನಿಂತು ಕೊರಳು ಕೊಡ್ತಾರೆ ಅಂತ. ಇಲ್ಲದ್ರೆ ಅಣ್ಣ ಹಾಗೆ ಸಾಯಲಿಕ್ಕೆ ಬಿಡ್ಲಿಕ್ಕಿಲ್ಲ. ಅಣ್ಣನ ಪರಾಕ್ರಮ ಎಂತದ್ದು ಗುರುಗಳೇ ಅದು. ಅಂತೂ ಈಗ ನಿನಗೂ ಒಂದು ಇದು ಪ್ರಶ್ನೆಯ ಉತ್ತರವಂತ ನನಗೆ ಗೊತ್ತಾಗುದು. ಅಲ್ಲ, ಈಗ ನನಗೆ ನಿಶ್ಚಯ ಉಂಟು. ಅಣ್ಣನ ಪರಾಕ್ರಮ ಅಂದ್ರೆ ಎಂತದ್ದು ಅಂತ ಆಗಿನಿಂದ ಕೇಳ್ತೀನಿ. ನೀನು ಬಹುಶಃ ಪ್ರಶ್ನೆ ಕೇಳುದ ನನ್ನ ಹತ್ರ? ನನಗೆ ಗೊತ್ತುಂಟು, ನಿಶ್ಚಯ ಉಂಟು. ನಿಶ್ಚಯ ಎಂತದ್ದು ಅದು ಪರಾಕ್ರಮ ಅಂದ್ರೆ? ಎದುರಿಗೆ ಸಾರಥಿಗಳಾಗಿ ನೀವು, ಹಿಂದಿನಿಂದ ವಿಶ್ವೇಶ್ವರ ಭಟ್ರ ಅನುಗ್ರಹ, ಮಧ್ಯದಲ್ಲಿ ನಮ್ಮ ಅಣ್ಣ ಕೂತ ಅಂತ ಆದ್ರೆ ಆ ರಣ ವೈಭವವನ್ನು ನಾನು ಕೇಳಬೇಕು, ನೀವು ನೋಡಬೇಕು ಗುರುಗಳಲ್ಲ. ನಿನ್ನ ಅಪೇಕ್ಷೆ ನನಗೆ ಅರ್ಥ ಆಗ್ತದೆ. ಅಣ್ಣನನ್ನೊಂದು ಮಧ್ಯದಲ್ಲಿ ಸಿಕ್ಕಿಸಿ ಹಾಕುವಂತ ನೀನು ಹೊರಡುವುದಲ್ಲ. ಇಲ್ಲ ಅಣ್ಣನನ್ನೊಂದು ಎಲ್ಲರ ಮಧ್ಯದಲ್ಲಿ ಕಾಣುವಾಗ ಆಗಬೇಕು ಅನ್ನುವ ಉದ್ದೇಶದಿಂದ ನೀನೀಗ ಅಣ್ಣನ ವಿಕ್ರಮಕ್ಕೊಂದು ಅವಕಾಶ ಸಿಗ್ತದೆ, ವಿಕ್ರಮ ಪ್ರದರ್ಶನಕ್ಕೆ ಅನ್ನುವ ಉದ್ದೇಶದಿಂದ ಹೊರಟದ್ದು. ಅವರಿಗೆ ಎಲ್ಲ ರೀತಿಯಲ್ಲಿ ವಿಷಯಗಳು ಗೊತ್ತುಂಟು ಗುರುಗಳೇ. ಎಲ್ಲಾ ಸ್ವಭಾವ ಉಂಟು, ಒಳ್ಳೆತನ ಉಂಟು. ಅವರಿಗೆ ಒಂದು ಅವಕಾಶ ಇಲ್ಲ. ಆ ಅವಕಾಶ ನಿಮ್ಮಿಂದ ದೊರಕಿದ್ರೆ ಗುರುಗಳೇ ಒಂದು ವಿಜೃಂಭಣೆ ನೋಡಬಹುದು ಅಂತ ನಾವು. ಅಲ್ಲ, ನನ್ನಿಂದ ಅವಕಾಶ ಸಿಗ್ಲಿಕ್ಕೆ ಅಂತ ಏನಿಲ್ಲ. ಅವಕಾಶ ಅವನದ್ದೇ. ಯಾಕೆಂದ್ರೆ ಹೋರಾಟ ಮಾಡುದು ಅವ ಅಲ್ವಾ? ಹೌದು. ಹೋರಾಟಕ್ಕೆ ಹೋಗ್ಲಿಕ್ಕೆ ಒಬ್ಬ ಸಾರಥಿ ಬೇಕು, ಅಲ್ಲಿ ಸಾರಥ್ಯವನ್ನು ನಿರ್ವಹಿಸಬೇಕು. ಹೌದು ಗುರು. ಈಗ ನಾನಷ್ಟು ಮಾಡದೇ ಇದ್ರೆ ನಿನಗೆ ಬೇಸರ ಆಗ್ತದೆ. ಮತ್ತೆ ನಾಳಿನ ನಾನು ಶಾಲೆಗೆ ನಿಮ್ಮ ಕಲಿಕೆಗೆ ಬರ್ಲಿಕ್ಕೆ ಕಷ್ಟ ಆದಿತ್ತು ಗುರುಗಳೇ. ಅಲ್ಲ, ಹಾಗಿದ್ರೆ ಮತ್ತೆ ನಾಡ್ತಿನಿಂದ ನಾನು ಇಲ್ಲಿ ಇರ್ಲಿಕ್ಕಿಲ್ಲ, ಹಾಗಾದೀತು. ಯಾಕೆಂದ್ರೆ ನಿನಗೆ ಕಲಿಸಲಿಕ್ಕೆ ನನ್ನನ್ನು ಇಲ್ಲಿ ಇಟ್ಟುಕೊಂಡದ್ದು. ಈಗ ನೀನೇ ಕಲಿಯುವುದಿಲ್ಲ ಅಂತ ಮತ್ತೆ ನಾನು ಅಲ್ಲ, ನನಗೆ ಮನಸ್ಸಿಲ್ಲದೆ ಅಲ್ಲ ಗುರುಗಳೇ, ನಾನು ಅಳ್ತಾ ಕೂತೇನೆ, ಮತ್ತೆ ಹೇಗೆ ಬರುದು? ಅಲ್ಲ, ಅದು ಹೌದಪ್ಪ. ಈಗ ನಿನ್ನ ಮನಸ್ಸಿಗೆ ಹಿತ ಆಗುತ್ತದೆ ಅಥವಾ ನಿನ್ನ ಅಪೇಕ್ಷೆ ಅಂತ ಆದ್ರೆ ನನಗೊಂದು ಅನಿವಾರ್ಯ. ಯಾಕೆಂದ್ರೆ ನನಗೆ ಶಿಷ್ಯೆಯಾಗಿ ನಿನ್ನಲ್ಲಿ ಅತ್ಯಧಿಕವಾದಂತಹ ಪ್ರೇಮ ಉಂಟು, ವಾತ್ಸಲ್ಯ ಉಂಟು. ಆ ದೃಷ್ಟಿಯಿಂದ ನಿನ್ನ ಮಾತಿಗೊಂದು ಬೆಲೆ ಕೊಡಬೇಕು. ಮತ್ತೆ ಅಲ್ಲ ಏನು ಅಂತ ಮತ್ತೆ ಅವನ ಹತ್ರವೇ ಮಾತಾಡೋದು ಒಳ್ಳೇದು ಅಲ್ಲ ಗುರುಗಳೇ? ಅಲ್ವಾ? ಇನ್ನು ಮುಂದೆ ನೀವು ಮುಂದೆ, ನಿಮ್ಮ ಹಿಂದೆ ನಾನು ಗುರುಗಳೇ. ಈಗ ನೀನು ಕರ್ಕೊಂಡೇ ಬರ್ತಿ ಹೇಳಿದ್ಯಾ? ಹೌದೌದು, ನಾನು ಕರ್ಕೊಂಡೇ ಬರ್ತೇನೆ. ನಾನು ಇಲ್ಲಂದ್ರೆ ಬರುದೇ ಇಲ್ಲ ಅಂತ ಹೇಳಿದ್ದೇನೆ ಮನೆಗೆ. ಹಾಗಿದ್ರೆ ಹೋಗುವ ಗುರುಗಳೇ, ನಡೀರಿ ಹೋಗುವ. ತಂಗಿ
ತಂಗಿ ಹೇಗೆ ಅಣ್ಣ ಬರುವುದಿಲ್ಲ ಅಂತ ಹೇಳಿರ್ಬೇಕು. ಈ ನನ್ನ ಮುಖವನ್ನು ನೋಡಿದ್ರೆ ನಿಮ್ಗೆ ಹಾಗೆ ಅನಿಸ್ತದ ಅಣ್ಣ? ಅಂದ್ರೆ ನೀನು ನನ್ನನ್ನೆಂತ ನೋಡುದು? ನಾನು ಸರ್ತ್ರ ಹಿಂದೆ ನೋಡು ಸ್ವಲ್ಪ. ಯಾರು ಬ್ರಾಹ್ಮಣಳೆ ಬಳಿರೆ ಫಳಿರೆ ಮಾದೈ ಮೃಗವಳೆ ಕೇಳು ಫಳಿರೆ ಫಳಿರೆ ಮಾದೈ ಮೃಗವಳೆ ಕೇಳು ತನಗೆಲ್ದು ಕಲಗದೊರಗಿದುದು ಬೆಕ್ಕಳೆಯರೊಡನೆಂದು ಅಳಿದ ನೀ ಸೂತನಿ ತಡೆದು ಸಾರಥಿತನವ ಅಳಿದ ನೀ ಸೂತನಿ ತಡೆದು ಸಾರಥಿತನವ ಉಳಿದೆಲ್ಲ ದುರದಲ್ಲಿ ಮೆಚ್ಚಿಸುವೆನು ಬಳಿರೇ ಬಳಿರೇ ಬಳಿರೆ ಬಾಪುರೆ ಮಜರೆ ಮಜ ಪೂತುರೆ. ಅಲ್ಲ ನೀನು ಕಣ್ಣು ದೊಡ್ಡದು ಮಾಡಿ ನೋಡ್ಬೇಕಾದದ್ದಿಲ್ಲ. ಅಲ್ಲ ನೀನಿದು ಬೈಯುವುದ ಹೊಗಳುದು ಅಂತ ಗೊತ್ತಾಗ್ಲಿಲ್ಲ. ಅಲ್ಲ ಇದು ಹೊಗಳುದು, ಯಾರನ್ನು ಹೊಗಳುದು? ಇದು ಆತ್ಮ ಪ್ರಶಂಸೆ. ಹಾ ಹಾ ಹಾ. ನನ್ನ ಕುರಿತಾಗಿ ನಾನು ಆಡಿಕೊಂಡದ್ದು. ಅದು ಯಾಕೆ? ಇಲ್ಲದಿದ್ದರೆ ಒಂದು ದನ ಹುಡುಕುವುದಾದ್ರೂ ಆದಿತ್ತು, ಈ ಜನ ಹುಡುಕುವ ಕೆಲಸ ಆಗ್ಲಿಕ್ಕಿಲ್ಲ ಅಂತ. ಹಾ 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 ಒಬ್ಬ ಜನ ಸಿಕ್ಕಿದನಲ್ಲ, ಹಾ. ಸಿಕ್ಕಿದವನಿಗೆ ಮತ್ತೆ ಉತ್ತರ ಕುಮಾರನ ಸಾರಥಿತನವನ್ನು ಮಾಡುವಲ್ಲಿ ಮುಂದುವರೆದು ಬರುವಲ್ಲಿ ಒಂದು ಉತ್ಸಾಹ ಬಂತಲ್ಲ. ಹಾ. ಇಷ್ಟೆಲ್ಲ ಬಂದದ್ಯಾರಿಂದ? ಹ್ಮ್. ಈಗ ನೀನಾದ್ರೂ ಬಂದದ್ದು ಹೇಗೆ? ಉತ್ತರ ಕುಮಾರ ಹೊರಟಿದ್ದಾನೆ, ಅವನ ರಥದ ಮೂತಿಯಲ್ಲಿ ಕುಳಿತು ನಾನು ಸಾರಥಿತನ ಮಾಡ್ತೇನೆ ಅಂತೇಳಿ ಹಾಗೆಲ್ಲ ಬಂದದ್ದು. ಅವಳು ತಂಗಿ ನೀನು ಬೇರೆ ಅಂತ ಹೇಳಿ ಕರ್ಕೊಂಡು ಬಂದದ್ದಲ್ಲ. ಇದನ್ನೇ ಹೇಳಿದ್ದೇನೆ ಅಣ್ಣ, ನೀನು ಹೇಳು ಕೊಟ್ಟಾಗಿ ಹೇಳಿದ್ದೇನೆ. ಹಾಗಾಗಿ ನಾಟ್ಯ ಕಲಿಸುವಂತಹ ಗುರುಗಳಿಗೊಬ್ಬರಿಗೆ ಸಾರಥಿತನವನ್ನು ಮಾಡುವಂತಹ ಉತ್ಸಾಹವನ್ನು ಭರಿಸಿದ್ದಕ್ಕೆ ನನ್ನ ಮೇಲೆ ನನಗೆ ಪ್ರಶಂಸೆ ಬಂದದ್ದು. ಹಾಗಾಗಿ ನನ್ನ ಬಾಯಿಂದ ಹೊರಟಂತಹ ಉದ್ಗಾರ ಬಳಿರೆ ಬಾಪುರೆ ಎನ್ನುವುದಾಗಿ. ಬ್ರಹ್ಮಣಳೆ ಓ ಬಂದೆಯಲ್ಲ. ಅಲ್ಲ ಬಂದೇ ಅಲ್ಲ ಅಂದ್ರೆ ಬರ್ಬಾರ್ದಿತ್ತು ಅಂತಲ್ಲ. ಅಲ್ಲಲ್ಲ ಹಾಗೆಲ್ಲ, ನೀನು ಮತ್ತೆ ಮತ್ತೆ ಕೇಳುವಾಗ ನನಗೆ ಹಾಗೆ ಕಾಣ್ತದೆ ಬಂದೇ ಅಲ್ಲ ಅಂತ. ಅಲ್ಲಲ್ಲ ಹಾಗೆಲ್ಲ. ಈಗ ತಂಗಿ ನಿನ್ನ ಬಳಿಯಲ್ಲಿ ಬಂದು ಇವತ್ತೊಂದು ನನ್ನ ಅಣ್ಣನಿಗೆ ಒಂದು ನೃತ್ಯ ಕಲಿಬೇಕಂತೆ, ಒಂದು ರಾಗದ ಕುರಿತಾಗಿ ಏನೋ ಒಂದು ವಿಷಯ ಉಂಟಂತೆ, ಅದನ್ನು ಹೇಳಿ ಅದನ್ನು ಕೇಳಿ ನೀನು ಇಲ್ಲಿ ಬರುತ್ತಿದ್ರೆ ಅದರಲ್ಲಿ ಆಶ್ಚರ್ಯ ಏನಿಲ್ಲ. ಮತ್ತೆ ನೀನು ಸಾರಥಿತನಕ್ಕೆ ಬರುವಲ್ಲಿ ಏನೋ ಒಂದು ಯುದ್ಧ ಕೌಶಲವನ್ನು, ಉತ್ತರ ಕುಮಾರನ ಪರೀಕ್ಷಾ ರಂಗವಂತೆ, ಆ ಪರೀಕ್ಷಾ ರಂಗದಲ್ಲಿ ಉತ್ತರ ಕುಮಾರನಿಗೆ ಸಾರಥಿಯ ಪಾತ್ರವನ್ನು ನೀನು ಮಾಡಬೇಕಂತೆ. ಇಷ್ಟಾದ್ರೂ ಬರುತ್ತಿದ್ರು ನನಗೆ ಆಶ್ಚರ್ಯ ಇಲ್ಲ. ಇವತ್ತು ಬಂದ ಪ್ರಸಂಗ ಎಂತದ್ದು? ಎಂತದ್ದು? ದೊಡ್ಡವರೊಟ್ಟಿಗೆ ಕಾದಾಟ ನಡೆಸುವಂತಹ ಪ್ರಸಕ್ತಿ ನನ್ನಲ್ಲಿಗೆ ಬಂದಿದೆ. ಹೌದು 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 ಹೌದು. ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ನಿನಗೆ ಗೊತ್ತಿರಬೇಕು, ನಿನ್ನೆ ಆ ದಿಕ್ಕಿನಲ್ಲಿ ಬಂದಂತಹ, ದಕ್ಷಿಣ ದಿಕ್ಕಲ್ಲಿ ಬಂದಂತಹ ಆ ಇವರನ್ನು, ಗೋವು ಕಳ್ಳರನ್ನು ಹೊಡೆದೋಡಿಸುವಲ್ಲಿ ಈಗ ಎಲ್ಲರೂ ಕೂಡ ಮಾತಾಡುವುದು ಹೇಗೆ? ವಿರಾಟರಾಯರು ಈ ವಯಸ್ಸಿನಲ್ಲಿ ಕೂಡ ಮೆರೆದಾಡಿತಿಯಂತದ್ದು. ಅವರನ್ನು ಓಡಿಸುವಲ್ಲಿ ಆ ವಿರಾಟ ನಗರದ ಅಡುಗೆ ಭಟ್ಟರ ಪರಾಕ್ರಮ ಎಂತದ್ದು. ಒಬ್ಬರಾದ್ರೂ ಹೇಳಿದಾರಲ್ವ? ನಿನಗೆ ಗೊತ್ತುಂಟ? ನಿನ್ನೆ ಯುದ್ಧದಲ್ಲಿ ಸಾರಥಿ ಸತ್ತಿದ್ದಾನೆ ಅಲ್ಲ. ಬಹುಶಃ ಸತ್ತವರ ಸುದ್ದಿ ಯಾರು ಮಾಡುವುದಿಲ್ಲ, ಗೆದ್ದ ಸುದ್ದಿ ಮಾತ್ರ ಮಾಡುದು. ಅಲ್ಲ, ಲೋಕದಲ್ಲಿ ಕ್ರಮವೇ ಆಗಿ ನಷ್ಟ ಆದದ್ದನ್ನು ಯಾರು ಹೇಳುದಿಲ್ಲ, ಲಾಭ ಆದದ್ದನ್ನು ಮಾತ್ರ ಹೇಳುದು. ಬಹುಶಃ ಇಲ್ಲಿಯೂ ಹಾಗೆ ಮಾಡಿದ್ದಿರ್ಬೇಕು. ಸತ್ತದ್ದು ಈಗ ಯಾರು? ಸತ್ತದ್ದು ಯಾರು? ನಿನ್ನೆ ನನ್ನ ತಂದೆಯ ರಥದಲ್ಲಿ ಸಾರಥಿತನವನ್ನು ಮಾಡಿದಂತಹ ಸೂತ ಅಳಿದಿದ್ದಾನೆ. ಹಾ, ಯಾರು ಅಂತ ತಿಳ್ಕೊಂಡಿದ್ದೇವ ನಾನು? ನಿನ್ನ ತಂದೆಯ ಸಾರಥಿ? ನನ್ನ ತಂದೆಯವರ ಸಾರಥಿ ಹೌದಪ್ಪ. ಈಗ ನಾನು ರಥದಲ್ಲಿ ಹೊರಡುವಾಗ ಅವನೆಲ್ವ ಸಾರಥಿತನವನ್ನು ಮಾಡುವುದು? ಅದು ಈ ಅಪ್ಪ ಮಗನಿಗೊಬ್ಬರೇ ಇಲ್ಲಿ. ಅಲ್ಲಲ್ಲ, ಅಂದ್ರೆ ನಾನು ಹೊರಗೆ ಹೋಗುವುದೇ ಬಹಳ ಕಡಿಮೆ ಅಲ್ವಾ? ಹೌದು. ಇಷ್ಟರವರೆಗೆ ನಮ್ಮ ಈ ಒಂದು ಮತ್ಸ್ಯನಗರಿಗೆ ಶತ್ರುಗಳ ಭಯ ಬಾರದಂತೆ ಕಾಯುತ್ತಿದ್ದವರಿದ್ರೆ ನನ್ನ ಮಾವ
ಪಾಪ ಮೊನ್ನೆ ಮೊನ್ನೆ ತೀರಿ ಹೋದ್ರು. ಹೌದೌದು. ಬೇಸರ ಆಗ್ತದೆ. ಹಾ. ಬೇಸರ ಆಗ್ತದೆ ಅಂತೇಳಿ ಸುಮ್ಮನೆ ಕುತ್ಕೊಳ್ಳಿಕ್ಕೆ ಆಗ್ತದ? ಅಲ್ಲ, ಮೊನ್ನೆ ತೀರಿ ಹೋದ್ರು ಅಂತ ಬೇಸರ ಆಗ್ತದೆ ಅಂತಲ್ಲ, ಅಲ್ಲಲ್ಲ ಹಾಗೆಲ್ಲಪ್ಪ. ಮೊದಲೇ ಹೋಗ್ಬೇಕಿತ್ತು ಅಂತ. ನೀನು ಒಂದೊಂದು ಮಾತನ್ನು ಆಡ್ತಿ. ಅಲ್ಲ, ನನಗೆ ಅರ್ಥ ಆಗುದಿಲ್ಲ ಅದೇನು. ನನಗೆ ಹೆಚ್ಚು ಹೌದಪ್ಪ. ನನಗೆ ನಾಟಕದ ಭಾಷೆಯೇ ಗೊತ್ತಿರೋದಲ್ವ. ಹೌದಪ್ಪ, ನಿನಗೆ ಈಗ ಮಾತಾಡುದಿದ್ರೆ ನನ್ನ ತಂಗಿ ಹತ್ರ ಮಾತಾಡ್ಬೇಕು. ಅವಳು ಎಂತದು ಮಾತಾಡಿ, ನನಗೆ ಅವಳೊಂದಿಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾನು ಹೇಗೆ ಹೇಳಿದ್ದು, ಇಷ್ಟರ ತನಕ ನಮ್ಮ ಪುರಿಗೆ ರಕ್ಷಣಾ ಕವಚದ ಹಾಗೆ ಶೋಭಿಸ್ತಿದ್ದಂತಹ ನನ್ನ ಮಾವ ಅಳಿದ ಮೇಲೆ ಮತ್ತೆ ಈ ವಿರಾಟ ನಗರಿಗೆ ನಿಲ್ಲುವವರು ಯಾರು? ಯಾರು ಅಂತ ಹೇಳಬಾರ್ದು, ನೀವೇ ಅಂತ ಹೇಳಬೇಕು. ಈಗ ಮಾವನ ನಂತರ ನಾನೇ ಅಲ್ವಾ? ಹಾಗೆ ಅಲ್ವಾ? ಈಗ ನಿನ್ನ ಹತ್ರ ಕೇಳಿದ್ರೆ ಇಷ್ಟು ಚಂದ ನಾಟ್ಯ ಮಾಡ್ತೀರಿ, ಇಷ್ಟು ಚಂದ ರಾಗವನ್ನು ಹಾಡ್ತೀರಿ, ಗುರುಗಳೇ ನಿಮ್ಮ ನಂತರ ಬೇರೆ ಯಾರನ್ನು ಕೂಡ ಕೊಡ್ಲಿಲ್ವಂತ ನೀವು ನಿನ್ನ ಬಳಿಯಲ್ಲಿ ಕೇಳಿದ್ರೆ ನೀನು ಉತ್ತರವನ್ನು ಕೊಡುದಿಲ್ವ? ಅದು ಉತ್ತರ ಅಂತೇಳಿ. ಹಾಗಾಗಿ ಕೀಚಕನ ನಂತರ ಯಾರು? ನಾನು. ಅದೇ ಕೀಚಕನ ನಂತರಕ್ಕೊಂದು ಆಗುವ ಜನ ಬೆಳೀತಾ ಇದ್ದಾನೆ ಅಂತ ನಮಗೂ ಗೊತ್ತಾಗಿದೆ. ಗೊತ್ತಾಗಿದೆ ನಿನಗೆ? ಹಾಗಾಗಿ ಕೀಚಕನ ಜಾಗಕ್ಕೆ ಬರುವ ಲಕ್ಷಣ ಉಂಟು ಅಂತ. ಅಂದ್ರೆ ಇದರಲ್ಲಿ ರಕ್ಷಣೆಯಲ್ಲಿ ಮತ್ತೆ ನೀನು ಕೀಚಕ ಮಾಡ್ಲಿಕ್ಕೆ ಆಗ್ತದ? ಅಲ್ಲಲ್ಲ, ಹಾಗೆಲ್ಲ ಇಲ್ಲ. ಅಲ್ಲ, ಅದಕ್ಕೊಂದು ಪೌರುಷ ಅಂತ ಹೇಳಿ ಬೇಡುವ. ಹಾಗಾಗಿ ನಾನೇ ಮೆರಿಬೇಕು ಅಂತೇಳಿ ಹೊರಟದ್ದು ಬೃಹನ್ನಳ. ಸೂತನಿಲ್ಲದೆ ತಲೆ ಕೆಳಗು ಮಾಡುವಂತಹ ಸಂದರ್ಭದಲ್ಲಿ ನೋಡು, ನನ್ನ ಬಾಳಿನ ಭಾಗ್ಯ ದೇವತೆಯ ಹಾಗೆ ಅವಳು ಬಂದ್ಲು. ಹೌದು, ನಾನು ಅವಳು ಬಂದು ಒಂದು ಸಂತೋಷದ ಸುದ್ದಿಯನ್ನು ಹೇಳಿದ್ಲು. ನಮ್ಮ ಗುರುಗಳು ಇಂದ್ರಪ್ರಸ್ಥದಲ್ಲಿ ಮೆರೆದಾಡಿದ್ದು, ಕಾಂಡವನ ದಹನದಲ್ಲಿ ಅರ್ಜುನ ತಾನೇ ತಾನಾಗಿ ಮೆರೆಯುವುದಕ್ಕೆ ಸಾರಥೀತನದ ಬುದ್ಧಿಯ ಸ್ಥಾನದಲ್ಲಿ ನಿಂತವರು ಅವರು ಎನ್ನುವುದಾಗಿ ಸಂತೋಷವಾಯಿತು. ಈಗ ನಮ್ಮ ಅರಮನೆಯಲ್ಲಿ ಅನ್ನ ಉಂಡಿದ್ದಕ್ಕೆ ಇವತ್ತು ನಿನ್ನನ್ನು ಬಿಡು ಇಷ್ಟರ ತನಕ ಇದ್ದದ್ದು ಹೇಗೆ? ಬೃಹನ್ನಳೆ ಯಾರು? ಉತ್ತರ ಕುಮಾರಿಗೆ ನಾಟ್ಯ ಕಲಿಸುವವಳು. ಇಷ್ಟೇ ಅಲ್ವ ಇದ್ದದ್ದು? ಹೌದು. ಇನ್ನು ಮುಂದಕ್ಕೆ ಎಲ್ಲಿಯಾದ್ರೂ ಉತ್ತರ ಕುಮಾರ ಪೌರುಷ ಅಂತ ಹೇಳಿ ಅಲ್ಲ, ಮುಂದಕ್ಕೆ ಅಂದ್ರೆ ಮಹಾಜನರ ಜೀವನವೆಲ್ಲ ಪ್ರಸಂಗ ರೂಪದಲ್ಲಿ ತೋರಿಸ್ಲಿಕ್ಕೆ ಉಂಟಲ್ಲ, ಆಗ ಉತ್ತರ ಕುಮಾರ ಮೆರೆಯುವುದಕ್ಕೆ ಕಾರಣ ಸ್ಥಾನದಲ್ಲಿ ನಿಂತವರಲ್ಲಿ ನೀನು ಕೂಡ ಒಬ್ಬಳು, ನೀನು ಕೂಡ ಒಂದು ಜನ ಎನ್ನುವುದಾಗಿ ತೋರಿಸಿಕೊಳ್ಳುವುದಕ್ಕೆ ಒಂದು ಅವಕಾಶ. ಹಾಗಾಗಿ ನನ್ನ ಸಾರಥಿತನವನ್ನು ಮಾಡುವುದರ ಮುಖಾಂತರವಾಗಿ ಉತ್ತರ ಕುಮಾರನ ಪೌರುಷವನ್ನು ತೋರಿಸುವಲ್ಲಿ ನೀನು ಸಹಕಾರಿಯಾಗಿ ಒದಗಬೇಕು. ನೀನು ದೊಡ್ಡ ನಿರೀಕ್ಷೆ ಇಟ್ಟುಕೊಂಡಿದ್ಯೋ ಅಂತ ನನ್ನ ಬಗ್ಗೆ. ಯಾಕೆ? ಅಯ್ಯೋ ಹುಡುಗ, ಎನಲು ನಗುತ್ತಿಲ್ಲದ ಎಲೆ ಜನಪಾಸುತ್ತಗೀಳು ಮರಿದಿನು ಸೂತತನವ ಎನಲು ನಗುತ್ತಿಂದ ನೆನೆ ಜನಪಸುತಕ್ಕೆ ಭರತದನುಭವ ದುಡಿಕಿನು ಮರಿದಿನು ಸೂತತನವ ವೈರಿಗಳು ಇತ್ಯಾದಿ ವೀರರ ಮರಿದಿರಲ್ಲ ವೈರಿಗಳು ಸಾರಥ್ಯವಗುದಿರಣ ಸೂರ್ಯನೆನಲು ಅವರಿದಿರಣ ಸಾರಥ್ಯವಗುದಿರಣ ಸೂರ್ಯನೆನಲು ಎನಲು ನಗುತ್ತಿಲ್ಲದೆ ನೆನೆದನ ಬಸುತ ಕೇಳು ಅರಗುವರ ಬೃಹನ್ನಳ
ನಿನ್ನಲ್ಲಾದಂತಹ ಉತ್ಸಾಹ ಕಾಣುವಾಗ ಆ, ನನ್ನ ಬೆನ್ನ ಹುರಿಯೂ ನೇರ ಆಗ್ತದೆ ಒಂದೊಂದ್ಸಲ. ಹೇಳಿದ್ ನಾನು ಯುದ್ಧದಲ್ಲಿ ನಿನ್ನನ್ನು ಕೂಡ ಮೆಚ್ಚಿಸುತ್ತೇನೆ ನಾನು. ಅಲ್ಲ, ಯುದ್ಧದಲ್ಲಿ ಈಗ ನೀನು ಹೋದ್ರೆ, ಯುದ್ಧ ಆದ್ರೆ ನೀನು ಮೆಚ್ಚಿಸಬಹುದು, ಅದೆಲ್ಲ ವಿಷಯ. ಆದ್ರೆ ನೀನು ನಿರೀಕ್ಷೆ ಮಾಡಿದ ಹಾಗೆ ಒದಗಲಿಕ್ಕೆ ನನಗಾಗ್ತದೋ ಇಲ್ವೋ ಅಂತ ನಾನು ಯೋಚನೆ ಮಾಡಬೇಡ. ಯಾಕೆ? ಬಹುಶಃ ಆ, ಈ ಅನಿವಾರ್ಯತೆ ಅನ್ನುವುದು 2 ಕಾರಣಗಳಿಂದ ಸೃಷ್ಟಿಯಾಗುತ್ತದೆ. ಒಂದು, ಅವರನ್ನು ಬಿಟ್ರೆ ಈ ಜಾಗಕ್ಕೆ ಮತ್ತೊಬ್ಬರು ಇಲ್ಲ ಅನ್ನುವುದು ಅನಿವಾರ್ಯ. ಹೌದಪ್ಪ. ಇನ್ನೊಂದು, ಆ, ನಮಗೆ ಈ ಜಾಗಕ್ಕೆ ಬೇರೆ ಯಾರು ಇಲ್ಲ, ಆದ್ದರಿಂದ ಯಾರೋ ಒಬ್ರು ಅನಿವಾರ್ಯ. ಅಲ್ಲಲ್ಲ, ಹಾಗೆಲ್ಲಪ್ಪ. ಈಗ ಒಂದು ಸಾರಥಿಗೆ ಜನ ಯಾರು ಅಂತ ಕೇಳಿದ್ರೆ ಅವನಿಗೊಂದು ವಿಳಾಸ ಬೇಡುವ ಬೇಡುವಾ 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 ಮತ್ತೆ ವಿಳಾಸ ಮಾತ್ರ ಅಲ್ಲ, ಆ, ಅದರ ಕುರಿತಾದಂತಹ ವಿನಿಯೋಗದ ವಿವೇಕ ಬೇಡುವ. ಹಾ, ಬೇಕು ಬೇಕು ಬೇಕು. ಈಗ ಸುಮ್ಮನೆ ಒಂದು, ಈಗ ನಿನ್ನ ಹೋರಾಟ ಅಂದ್ರೆ ಎಂತದ್ದು? ಎಂತದು? ಅಲ್ಲ, ನಾನು ಕಾಣ್ಲಿಲ್ಲ ಇಷ್ಟರವರೆಗೆ. ಕಾಣ್ಲಿಕ್ಕೆ ನಾನು ಮಾಡ್ಲಿಲ್ಲ. ಅಲ್ಲ, ಅದೇ ಮಾಡ್ಲಿಲ್ಲ ಅಂದ್ರೆ ಮಾಡ್ಲಿಕ್ಕೆ ಕೂಡುದಿಲ್ಲ ಅಂತಲ್ಲ, ಮಾಡ್ಲಿಕ್ಕೆ ಸಂದರ್ಭ ಬರಲಿಲ್ಲ ಅಲ್ವಾ? ಆ, ಅಂತಹ ಹೋರಾಟಗಾರನಾದ, ಆ, ಇನ್ನು ಹೇಳುವುದಿದ್ರೆ ಆ, ಏಕಾಂಗ ವೀರ, ಆ, ಅಸಹಾಯ ಶೂರ, ಹೀಗೆಲ್ಲ ಹೊಗಳಿಸಿಕೊಳ್ಳಬಹುದಾದ ಅರ್ಹತೆ. ಈಗ ಅರಮನೆಯಲ್ಲೆಲ್ಲ ಓಡಾಡುವಾಗ ನಾನು ಹೇಳುದು ಕೇಳಿದ್ದೇನೆ, ಆ, ತುಂಬಾ ಕಲ್ತಿದ್ದಾನೆ ಅವ ಆ, ಹುಡುಗ. ಹೌದೌದೌದು ಅಲ್ವಾ? ಹೌದು. ಈಗ ಬಹಳ ಅನುಭವವನ್ನೆಲ್ಲ ನೀನು ಯುದ್ಧ ವಿದ್ಯೆಯಲ್ಲಿ ಮಾಡಿದ್ದಿ ಆ, ಅನ್ನುವುದನ್ನು ನಾನು ಕೇಳಿಬಲ್ಲೆ. ಆ, ಈಗ ಅಷ್ಟೆಲ್ಲ ಅನುಭವ ಇರುವ ನಿನಗೆ ಒಂದು ಸೂತತನವನ್ನು ನಿರ್ವಹಿಸಬೇಕು ಅಂತಾದ್ರೆ ಆ. ಈಗ ಸೂತತ್ವದ ಬಗ್ಗೆಯೂ ಸರಿಯಾದ ತಿಳುವಳಿಕೆ ಇದ್ದವರಾಗಬೇಡ. ಅಯ್ಯೋ, ನೀನು ಕಾಂಡವನ ದಹನದಲ್ಲಿ ಅರ್ಜುನ ಅದೆಲ್ಲ ಎಂತ ಸುಳ್ಳು ಕಥೆಯ ಹೇಗೆ? ಇದೆಂತ ಸುಳ್ಳಲ್ಲ, ಅದು ನಿಜವೇ. ಮಾಡಿದ್ದು ಹೌದಲ್ಲ? ಮಾಡಿದ್ದೌದು. ಆ, ಅದು ಏನು ಮಾಡಿದ್ದು ಅಂದ್ರೆ ಆ, ಅಲ್ಲೆಲ್ಲ ಜಾಗಕ್ಕೊಂದು ಜನ ಬೇಕಾಗುದು. ಆ, ಕೆಲವು ಸಲ ಈ ಜಾಗಕ್ಕೊಂದು ಜನ ಅಂತ ಉಂಟು, ಅಲ್ಲಿ ಕೂತುಕೊಳ್ಳಿಕ್ಕೆ ಒಬ್ಬ ಜನ ಬೇಕು, ಅಲ್ಲದಿದ್ರೆ ಆಗುದಿಲ್ಲ. ಒಂದು ತೆಂಗಿನಕಾಯಿ ಇಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಬೇಕಾಗಿ ಒಬ್ಬ ಜನ ಬೇಕು. ಆ, ಅರ್ಜುನನ ಹೋರಾಟ ಅದು. ಆ, 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 ಮತ್ತೆ ಕಾಂಡವಮಾನದಲ್ಲಿ ದೊಡ್ಡ ಸೇನೆಯಲ್ಲಿ ಎಂತದ್ದು ಇಲ್ಲ. ಹ್ಮ್, 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 ಹ್ಮ್. ಬೆಂಕಿ ಉರಿಯುವಾಗ ನೀರು ಬೀಳದಾಗೆ ನೋಡಿಕೊಂಡ್ರೆ ಆಯ್ತು. ಆ, 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 ಆ. ಇದರಿಂದ ಬಾಣ ಬರ್ಲಿಕ್ಕೆಲ್ಲ ಎಂತದ್ದು ಇಲ್ಲ. ಇಲ್ಲ ಇಲ್ಲ. ಆ, ಆ, ಆ. ಇಲ್ಲಿಯ ಯುದ್ಧ ಅಂದ್ರೆ ಎಂತದ್ದು ಇದು? ಎಂತದ್ದು? ಈಗ ನೀನೇ ಹೇಳ್ತಿ, ನಿನ್ನೆ ದಿನ ಹೋದ ಸಾರಥಿ ಮತ್ತೆ ಬರಲಿಲ್ಲ ಅಂತ. ಹೌದೌದೌದು. ಅಂದ್ರೆ ಸತ್ತಿದ್ದಾನೆ ಅಂತ ಅಲ್ವ ಅರ್ಥ? ಆ, ಹೌದೌದು. ಅಲ್ವಾ? ಆ, ನಿನ್ನೆ ದಿನದ ಯುದ್ಧದಂದ್ರೆ ಎಂತದ್ದು? ಸಾರಥಿ ಸಾಯುವಾಗಿದ್ದ ಯುದ್ಧ ಹ್ಮ್, ಅಲ್ವಾ? ಹ್ಮ್. ಅಷ್ಟು ಈ ಕಾಂಡವನದಲ್ಲೆಲ್ಲ ಅಪಾಯ ಏನಿಲ್ಲ. ಆ, ಆ, ಆ. ಅದು ಮಳೆ ಬಾರದಾಗ ನೋಡಿಕೊಂಡ್ರೆ ಆಯ್ತು, ಬೆಂಕಿ ನಂದದಾಗ ನೋಡಿಕೊಂಡ್ರೆ ಆಯ್ತು, ಅಷ್ಟೇ ಇರುವುದು. ಹಾಗಾಗಿ ಅಲ್ಲಿ ಯಾರು ಆಗ್ತದೆ. ಮತ್ತೆ ರಥ ಓಡಿಸಲಿಕ್ಕೆಲ್ಲ ಏನಿಲ್ಲ ಅಲ್ಲಿ. ಕಾಂಡವನ ರಥ ಓಡಿಸುವುದಿಲ್ಲ ಇಂದ ಒಂದು ಬದಿಯಲ್ಲಿ ನಿಂತುಕೊಂಡು ಬಾಣ ಪ್ರಯೋಗ ಮಾಡುದಲ್ವಾ. ಹಾಗೆ ಓಡಿಸಲಿಕ್ಕೆ ಇಲ್ಲದೆ ಇದ್ದ ರಥಕ್ಕೆ ನಾನು ಸಾರಥ್ಯ ಮಾಡಿದ್ದ ಅವತ್ತು. ಹೆಸರಿಗೆ ಸಾರಥ್ಯ ಹೌದು. ನಾನೇ ಒಮ್ಮೆ ಹೀಗೆ ಹೆಗ್ಗಳಿಕೆಗೆ ಹೇಳಿದ್ದಷ್ಟೇ, ನನಗದು ಗೊತ್ತುಂಟು ಅಂತ ಹೆಗ್ಗಳಿಕೆಗೆ ಹೀಗೆ ಪ್ರಸ್ತಾಪತ್ವೇನ ಆಡಿದ್ದೆ. ಈಗ ಸಮಸ್ಯೆ ಬಂದು ನಿಂತದ್ದು. ನೀನು ಅದನ್ನು ಹಿಡ್ಕೊಂಡೆ ಗಟ್ಟಿಯಾಗಿ, ಯಾಕೆಂದ್ರೆ ನಿನಗೆ ಒಂದು ಜನ ಬೇಕು. ಯಾಕೆ ಆವತ್ತೊಂದು ಅನಿವಾರ್ಯಕ್ಕೆ ಮಾಡಿದ ಮೇಲೆ ಆ ಬಗ್ಗೆ ನಾವು ತಲೆ ಹಾಕಲೇ ಇಲ್ಲ. ಇನ್ನು ನಿನಗೊಂದು ವಿಷಯ ನಾನು ಹೇಳಬೇಕು. ಯಾವುದೇ ವಿದ್ಯೆಯಾದರೂ ವಿನಿಯೋಗ ಆಗುತ್ತಾ ಇದ್ರೆ ಮಾತ್ರ ಅದನ್ನು ನಮಗೆ ನೆನಪುಟ್ಟಿಕೊಳ್ಳುವುದಕ್ಕೆ ಸಾಧ್ಯ. ಅದರಲ್ಲಿ ಕೌಶಲ್ಯ ಸಿದ್ಧಿಯಾಗುವುದು. ನಾನು ಎಷ್ಟೋ ಸಲ ಇವಳಿಗೆ ಹೇಳಿ ಕೊಟ್ಟು ತಂಗಿಗೆ, ಮೊನ್ನೆ ಅಭ್ಯಾಸ ಆಗಿದೆ ಅಂತ ಸುಮ್ಮಗೆ ಉಳಿಯುವುದಲ್ಲ, ಇವತ್ತು ಮತ್ತದನ್ನು ಅಭ್ಯಾಸ ಮಾಡಬೇಕು. ಇಲ್ಲದಿದ್ರೆ ಅನ್ನೋದು ಕೈಕಾಲು ಇವಳಿಗೆ ಒಗ್ಗಿ ಬರುವುದಿಲ್ಲ. ಹೌದೌದು, ಮೇಳ ಮುಗೀತು ಅಂತೇಳಿ ಕುಣಿಯುವುದನ್ನು ನಿಲ್ಲಿಸಬಾರದು. ಅನುಭವ ನಿನ್ನ ಹತ್ರ ಕೇಳ್ಬೇಕು. ಈಗ ಒಂದೊಂದ್ಸಲ ಏನಾಗ್ತದೆ ಕೇಳಿದ್ರೆ, ನಮ್ಮದೆಲ್ಲ ಕಲ್ತಾಯ್ತು ಅಂತ ಮತ್ತೆ ಬದಿಗಿಟ್ರೆ ಮತ್ತೆ ಅಗತ್ಯ ಬರುವಾಗ ತೆಗಿಯುವುದು. ಹೌದಪ್ಪ, ಸಮರಕಾಲೆ ಶಸ್ತ್ರಾಭ್ಯಾಸ ಅಂತ ಒಂದು ವಾಕ್ಯ. ಹೌದಪ್ಪ, ಮೇಳ ಮುಗಿಯಿತು ಅಂತೇಳಿ ಕುಣಿಲಿಕ್ಕಿಲ್ಲ, ಮತ್ತೆ ಕುಣಿಯದ ಪಾತ್ರ ಮಾಡುದು. ಹೌದು, ಮತ್ತೆ ಎದ್ದು ಹೋಗುವಾಗ ಮತ್ತೆ ನಡಿಲಿಕ್ಕೆ ಕೊಡುದು. ಹೌದೌದು, ಹಾಗಾಗಿ ಹೋಗ್ತದೆ. ಹಾಗೆ ಆಗ್ಬಾರ್ದು, ಸದಾ ಚಟುವಟಿಕೆ ಬೇಕು. ಇದು ಆವತ್ತೊಂದು ಮಾಡಿದ ಮೇಲೆ ಮತ್ತೆ ನಮ್ಮನ್ನು ಯಾರು ಕರೆಯುತ್ತಾರೆ? ಈಗ ನನ್ನನ್ನು ಯಾರು ಸೂತತನಕ್ಕೆ ಕರೆಯುತ್ತಾರೆ? ಅವಕಾಶವೇ ಇಲ್ಲ. ಹಾಗೆ ಅದನ್ನು ಮರೆತು ಬಿಟ್ಟಿದ್ದೇನೆ. ಈಗ ನಮಗೆ ಏನಾಗಿದೆ ಕೇಳಿದ್ರೆ, ಎಲ್ಲ ಈ ಭರತ ಕಲೆಯಲ್ಲಿ ಬೇಕಾದಂತಹ ಪ್ರಾವೀಣ್ಯವನ್ನೇ ನಾನು ಹೆಚ್ಚು 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 ಸಾಧಿಸುವುದಕ್ಕೆ ಹೊರಟದ್ದು. ಹಾಗೆ ಈಗ ಅದೆಲ್ಲ ಮರೆತು ಹೋಗಿದೆ. ಈಗ ಬೇಕಾದ್ರೆ ಸಮಯ ಯಾವುದು, ವಿಷಮ ಯಾವುದು, ಇದು ಗಟ್ಟಿ ಬಿಟ್ಟು ಬಾರಿಸುವುದು ಹೇಗೆ, ಇದನ್ನೆಲ್ಲ ನಮ್ಮ ಹತ್ರ ಕೇಳಬೇಕು. ಅದನ್ನೆಲ್ಲ ನಾನು ಬಾರಿಸಿ ತೋರಿಸಿ. ಮತ್ತೆ ಅದು ಬಿಟ್ಟು ಸೂತತನ ಅಲ್ಲ ನಮಗೆ. ಈಗ ಇನ್ನೂ ಒಂದು, ಇಲ್ಲಿ ಆದ್ರೆ ಪೆಟ್ಟು ಗಟ್ಟಿ ಇದ್ರೆ ಸಾಕು. ಸಮರ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಎದೆಯೇ ಗಟ್ಟಿ ಬೇಕು. ಯಾಕೆಂದ್ರೆ ಬಂದವರು ಸಾಮಾನ್ಯರಲ್ಲ. ಈಗ ನಿನ್ನೆ ಬಂದವರ ಬಗ್ಗೆಯೋ ಅಥವಾ ಅದಕ್ಕಿಂತ ಹೆಚ್ಚಿನವರು ಇವತ್ತು ಅಂತ ನನ್ನ ಕರ್ಣಾಕರ್ಣಿಕೆಯಾಗಿ ಕೇಳಿದ ಸುದ್ದಿ ಎಲ್ಲ ಹೇಳುದು ಕೇಳಿದ್ದೇನೆ. ದೊಡ್ಡ ದೊಡ್ಡವರೆಲ್ಲ ಬಂದಿದ್ದಾರೆ ಅಂತ.
ಭೀಷ್ಮ ಅಬ್ಬಬ್ಬಾ. ಅವರ ಹೆಸರು ಕೇಳುವಾಗಲೇ ನಮಗೆ ಹೆದರಿಕೆ ಆಗ್ತದೆ. ಹೌದು. ಅಂತವರಲ್ಲಿ ಹೋರಾಟ ಮಾಡುವಾಗ ಆ. ಸೂತತನ ಅಂತ ಮಾಡಿದೀಗ ನಿನಗಿಂತ ಮೊದಲು ನನಗೆಲ್ಲೋ ಬಾಣ ಬೀಳುವುದು, ನನಗೆ ಅದು ಹೆದರಿಕೆ ಆಗುದು. ಈಗ ಅಲ್ಲಿ ಬಂದು ನಾನೇ ತದು ಮಾಡುದಪ್ಪ, ಎಲ್ಲಿಯಾದ್ರೂ ನನ್ನ ಪ್ರಾಣ ಹಿಂದೆ ಹೆಚ್ಚು ಕಡಿಮೆ ಆದ್ರೆ ಹಾಗೆ. ಈಗ ಸುಮ್ಮನೆ ನಾನು ಒಪ್ಪಿಕೊಂಡು ಮತ್ತೆ ನಿನಗೆ ತೊಂದರೆ ಆಗಬಾರ್ದಲ್ಲ. ಸರಿ ಸಿದ್ಧನಾಗಿ ಬಂದಿದ್ಯಲ್ವಾ? ಯಾವುದಕ್ಕೆ? ಸಾರಥಿತನದಿಂದ ಹಿಂದೆ ಜಾರಿಕೊಳ್ಳುವುದು ಹೇಗೆ ಅನ್ನುವುದಾಗಿ. ಅಲ್ಲ, ಜಾರಿಗಳು ಒಪ್ಪಿಕೊಳ್ಳುವುದಕ್ಕಿಂತ ಮೊದಲು ಯೋಚನೆ ಮಾಡಬೇಕಲ್ಲ. ಬೃಹನ್ನಳ ವಾ. ಅರ್ಥ ಆಗ್ತದೆ. ಹೆದರಿಕೆ ಅಂದಲ್ವಾ ಮಾತಾಡುದು? ಯಾಕೆ? ಏಕೆ ಬೆದರುವಿ? ಜಾಣತನದ ಮಾತುಗಳನ್ನು ಆಡುವುದರ ಮುಖಾಂತರವಾಗಿ ಲೋಕಮುಖದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಉತ್ತರ ಕುಮಾರನ ಬಾಯಿ ಮುಚ್ಚಿಸುವ ಕೆಲಸ ಮಾಡುವೆ ಎನ್ನುವಂತ ಅತಿಯಾದ ವಿಶ್ವಾಸದಲ್ಲಿ ಬಂದಿದ್ರೆ ಅದು ನಡಿಲಿಕ್ಕಿಲ್ಲ. ಅಲ್ಲ, ಹಾಗಲ್ಲ. ಹ. ನಿನ್ನ ಬಗ್ಗೆ ನನಗೆ ವಿಶ್ವಾಸವೇ, ಬಂದವರ ಬಗ್ಗೆ ಧೈರ್ಯ ಇಲ್ಲ. ಅವರೆಲ್ಲಾದ್ರೂ ಕೊಂದ್ರೆ ಹೀಗೆ ಮಾತಾಡಿದಂತಹ ನಿನ್ನನ್ನು ಸಾರಥೀತನಕ್ಕೆ ಬಳಸಿಕೊಳ್ಳದೆ ಈ ಅಂತಃಪುರದಿಂದ ನಡೆ ಎನ್ನುವುದಾಗಿ ಹೇಳ್ತೇನೆ ಅಂತೇಳಿ ನೀನು ತಿಳ್ಕೊಂಡ್ರೆ ಅದು ಶುದ್ಧ ತಪ್ಪು. ನಾವು ಇರುವುದು ಎಂತದಕ್ಕ? ಅಲ್ಲ, ಇರುವುದೆಂತದಕ್ಕೆ ಅಂದ್ರೆ ದೀನರಿಗೆ ಕಲ್ಪವೃಕ್ಷವಾಗಿ, ಮಾನಸಿಕ ನೊಂದವರಿಗೆ ಸಾಂತ್ವನದ ನುಡಿಗಳನ್ನಾಡುತ್ತಾ, ನಿನ್ನಂತ ಹೆದರಿದವರಿಗೆ ಧೈರ್ಯದ ಮಾತುಗಳನ್ನು ಆಡುವುದಕ್ಕೆಲ್ವ ನಾನು ಇಲ್ಲಿರುವುದು. ಅದೇ ಅದಕ್ಕಾಗಿ ನಾನು ಇಲ್ಲಿದ್ದೇನೆ. ಅಲ್ಲ, ಈ ಕೆಲವು ಸಲ ಏನಾಗ್ತದೆ ಕೇಳಿದ್ರೆ, ಧೈರ್ಯದ ಮಾತಾಡ್ಲಿಕ್ಕೆ, ಸಂತಾಪ ಸೂಚನೆ ಕೊಡ್ಲಿಕ್ಕೆ ಅಂದ್ರೆ ಕೆಲವರು ಇರ್ತಾರೆ, ಅವರಿಗೆ ಅದೇ ಕೆಲಸ. ಹೌದೌದು. ಸಂತಾಪ ಸೂಚನೆ ಮಾಡುವುದು, ಅಭಿನಂದನ ಭಾಷಣ ಮಾಡುವುದು, ಅದೇ ಇರ್ತಾರೆ. ಕೆಲಸ ಬೇರೆ ಎಂತದ್ದು ಮಾಡುದಿಲ್ಲ ಅವರು. ಹಾಗಂತೇಳಿ ಕೆಲವರ ಅಭಿನಂದನಾ ಭಾಷಣ ಕೇಳಿದವರಿಗೆ ಯಾರ ಬಗ್ಗೆ ಹೇಳುವುದು ಅಂತೇಳಿ ಗೊತ್ತಾಗುದಿಲ್ಲ. ಸಂತಾಪ ಭಾಷಣವನ್ನು ಕೇಳಿದವರ ಕಣ್ಣಿನಲ್ಲಿ 2 ಹನಿ ನೀರು ಕೂಡ ಇಳಿಯುವುದಿಲ್ಲ. ಹಾಗಂತೇಳಿ ಉತ್ತರ ಕುಮಾರನ ಈ ಮಾತುಗಳನ್ನು ಕೇಳಿದ ಮೇಲೆ ಬಳಲಿದವನು ಕೂಡ ಎದ್ದು ನಿಂತಾನು. ಅಲ್ಲ, ಉತ್ಸಾಹಭರಿತವಾಗಿ ಮಾತಾಡ್ತೀನಿ ನೀನು. ಆದ್ರೆ ಕೆಲವು ಸಲ ಏನಾಗ್ತದೆ ಕೇಳಿದ್ರೆ, ಎಲ್ಲ ವಿನಿಯೋಗಕ್ಕೆ ಬಾರದ ಮಾತೆ ಆದ್ರೆ ಕಷ್ಟ ಅಂತ. ನೀನೀಗ ಹೆದರಿಕೆಯ ಮಾತುಗಳನ್ನು ಆಡಿದ್ರು ಕೂಡ ಅದರಲ್ಲಿ ಕೆಲವೆಲ್ಲ ನೀನು ಸತ್ಯದ ಮಾತುಗಳನ್ನು ಆಡಿದ್ದಿ. ಈಗ ಅಲ್ಲಿ ಚಲಿಸದೇ ಇರುವಂತಹ ರಥ ನೀನು ಹೇಳಿದ್ಯಲ್ಲ, ಬೆಂಕಿ ಆರದ ಹಾಗೆ ನಿಂತ್ರೆ ಆಯ್ತು. ಸಾರಥಿತನಕ್ಕೆ ಒಂದು ಜನ ಇದ್ರೆ ಸಾಕು. ಕಿಚ್ಚು ನಂದದ ಹಾಗೆ ನೋಡಿಕೊಳ್ಬೇಕು. ಇರುವುದಷ್ಟೇ. ಮತ್ತೆ ಇಲ್ಲಿ ಎಂತದ್ದು? ನನಗೆ ಒಂದು ಜನ ಅಲ್ವ ಬೇಕಾದದ್ದು. ಮತ್ತೆಂತದ್ದು? ಈಗ ನಾನು ಸಾರಥಿ ಇಲ್ಲದೆಯೂ ಕೂಡ ಯುದ್ಧಕ್ಕೆ ಹೊರಟು ಅಷ್ಟೂ ವೀರರನ್ನು ಕೂಡ ಜಯಿಸಬಲ್ಲೆ. ಅಯ್ಯೋ, ನಿಜವಾಗಿ ಹೌದಂತೆ ನಾನು ಹೇಳುದು ಕೇಳಿದ್ದೆ. ಒಬ್ಬ ಮಹಾರಥಿಯಾದ ಹೇಗೆ ತನ್ನನ್ನು ತನ್ನ ರಥವನ್ನು ಮುನ್ನಡೆಸುತ್ತಾ ಅನುಸರಿಸಿ ಬಂದ 10,000 ಸೈನಿಕರನ್ನು ಸಂರಕ್ಷಣೆ ಮಾಡುತ್ತಾ ಹೋರಾಟ ಮಾಡಿದ್ರೆ ಅವನಿಗೆ ಮಹಾರಥಿ ಅಂತ ಹೆಸರು ಅಂತ. ನೀನು ಒಂದು ಗಮನಿಸಿದ್ಯಾ? ನಾವಿಬ್ಬರ ಮಾತಾಡುವಾಗ ಇಷ್ಟು ಹೊತ್ತು ನನ್ನಲ್ಲಿ ಮಾತಾಡಿದ್ದಕ್ಕೆ ನಿನಗೆ ಎಷ್ಟು ವಿಷಯಗಳೆಲ್ಲ ಜ್ಞಾಪಕ ಬಂತು ನೋಡು. ಇನ್ನು ನೀನು ಅಲ್ಲಿ ಕೂತ್ರೆ ನೀನು ಹೆದರಬೇಕಾದದಿಲ್ಲ. ಅದು ಯಾವಾಗವ ಮಾಡಿದ್ದು ನನ್ನದು ತಪ್ಪುತ್ತದೆ, ಲಯ ತಪ್ಪಿದ್ರೆ ಏನಾಗುದು, ನಾವೆಲ್ಲ ಅದೆಲ್ಲ ಪ್ರಶ್ನೆ ಇಲ್ಲ. ಅದೇ ಕ್ಷೇತ್ರ ಪ್ರಭಾವ ಅಂತ ಉಂಟು. ಹೌದಪ್ಪ. ಕೆಲವು ಸಾನ್ನಿಧ್ಯಗಳಲ್ಲಿ ದುರ್ಬಲರು ಪ್ರಬಲರಾಗಿ ಪರಿಣಮಿಸ್ತಾರೆ. ಮಣ್ಣಿನ ಗುಣ ಅಂತ ಹೇಳುದಕ್ಕೆ ವಾಡಿಕೆ. ಹೌದೌದು. ಕೆಲವು ಮಣ್ಣಿಗೆ ಕಾಲಿಟ್ರೆ ಸಾಕು, ಎಂತವನಿಗಾದ್ರೂ ಒಂದು ವೀರತನ ಬಂದು. ಹೌದಪ್ಪ. ನಮ್ಮಲ್ಲಿ ಒಂದೇ ನಮ್ಮ ಈ ಪಟ್ಟಣ ಭಾಗದಲ್ಲಿಲ್ಲ, ಸ್ವಲ್ಪ ಹೊರಗೆ ಹೋದ್ರೆ ಒಂದುಂಟು ಮೈಯಲ್ಲಿ ಬರುವುದು ಅಂತ ಹೇಳಿ. ಹೌದಾ? ಹೌದಪ್ಪ. ಮೈಯಲ್ಲಿ ಬಂದವನು ಹೋಗಿ ಮುಟ್ಟಿದ್ರೆ ಸಾಕು, ನಿಂತವನಿಗೂ ಮೈಯಲ್ಲಿ ಬರುವುದು. ಹಾಗಾಗಿ ಉತ್ತರನ ಕುಮಾರನ ಎದುರಲ್ಲಿ ನಿಂತ್ರೆ ಸಾಕು, ಮರೆತದ್ದೆಲ್ಲವೂ ಕೂಡ ಈಗ ರಣಕ್ಷೇತ್ರ ಗೊತ್ತಿಗೆ ನನಗೂ ಮೈಯಲ್ಲಿ ಬಂದಿತ್ತು ಅಂತ ಕಡೆಗೆ ಮೈಯಲ್ಲಿ ಬರಬೇಕು ಅಲ್ಲ ಹೇಳಿದ್ ನಾನು. ಯಾಕಂದ್ರೆ ಅದೇ ಮೈಯಲ್ಲಿ ಬರುವುದು ಅನ್ನೋದೊಂದು ಜಾನಪದೀಯವಾದ ತಿಳುವಳಿಕೆ. ಅದು ಹೌದೌದು, ನನಗೂ ಗೊತ್ತುಂಟದು. ಅದಕ್ಕೆ ಪ್ರಧಾನವಾಗಿ ಕಾರಣ ಎಂತ ಗೊತ್ತುಂಟು? ಮಾನಸಿಕವಾದ ದೌರ್ಬಲ್ಯ. ಮನಸ್ಸಿನಲ್ಲಿ ಭ್ರಮೆ ಇದ್ರೆ ಅಂತಹದಕ್ಕೆ ಪಕ್ಕನೆ ಆವೇಶ ಆಗಿ ಬಿಡ್ತಾರೆ. ಯಾವನು ಮಾನಸಿಕ ದೌರ್ಬಲ್ಯವನ್ನು ಮೀರಿದವ ಅವನಿಗೆ ಎಂತದ್ದು ಆಗುದಿಲ್ಲ. ಹೇಳಿದ್ ನಾನು. ಈಗ ಅವರನ್ನು ನೋಡುವ ಈಗ ನನಗೆ ಬಂದಿತ್ತು ದರ್ಶನ. ಅಲ್ಲ ಹಾಗೆಲ್ಲ. ನಿನಗೆ ಒಂದು ಗೊತ್ತುಂಟ,
ಈಗ ನಾವು ಜೀವನದಲ್ಲಿ ಯಾರನ್ನಾದ್ರೂ ಅನುಸರಿಸುತ್ತೇವೆ ಅಂತ ಇಟ್ಕೊಳ್ಳುವ. ಈಗ ಅವರು ಒಳ್ಳೆ ನಾಟ್ಯದವರಂತೆ, ಅವರನ್ನು ನೋಡಿ ಕಲಿತವನೇನು ಮಾಡ್ತಾನೆ ಅಥವಾ ಅವರಿಂದ ಕಲಿತವನೇನು ಮಾಡ್ತಾನೆ, ಅವರ ಹಾಗೆ ಕುಣಿತಾನೆ. ಅವರು ಒಳ್ಳೆ ಮಾತುಗಾರರಂತೆ, ಅವರ ಹಾಗೆ ಮಾತಾಡ್ತಾನೆ. ಈಗ ನೀನು ಅರ್ಜುನನ ರಥದಲ್ಲಿ ಅಲ್ವಾ ಸಾರಥಿತನ ಮಾಡಿದ್ದು. ಈಗ ನನ್ನ ರಥದ ಮೂತಿಯಲ್ಲಿ ಕುಳಿತ್ರೆ ನಿನ್ನ ಮೈಯಲ್ಲಿ ಅರ್ಜುನಾವೇಶ ಆಗುತ್ತದೆ, ಹಾಗೆ ವಿಜೃಂಭಿಸುತ್ತಿ ಅಂತೇಳಿ. ನನ್ನ ಮೈಯಲ್ಲಿ ಅರ್ಜುನ ಆವೇಶ ಆಗಿ ಪ್ರಯೋಜನ ಇಲ್ಲ. ಅರ್ಜುನ ಸಾರಥ್ಯ ಅಲ್ವ ಬೇಕಾದ ನಿನಗೆ. ಹೌದು, ಅರ್ಜುನ ಸಾರಥ್ಯಕ್ಕಲ್ಲ, ಅರ್ಜುನ ಹೋರಾಟಕ್ಕ. ಹೌದಪ್ಪ. ಈಗ ನಾವು ರಥ ಏರೋದು, ನಿನಗೆ ಅರ್ಜುನ ಆವೇಶ ಆದ್ರೆ ಪ್ರಯೋಜನ ಆದೀತು. ಈಗ ನಾನು ಸೂತತನಕ್ಕೆ ಕುಳಿತಲ್ಲಿ ಅಲ್ಲ, ನನ್ನಲ್ಲಿ ಅರ್ಜುನ ಆವೇಶ ಆಗ್ಲಿಕ್ಕೆ ಜಾಗ ಎಲ್ಲಿ ಉಂಟು? ಮೊದಲೇ ಪರಮೇಶ್ವರನ ಆವಾಹನೆ ಆಗ್ಲಿಲ್ಲ. ಅದೇ ನಿನಗೆ ಏನು ಗೊತ್ತುಂಟು? ನೀನು ಯಾರಿಂದಲೋ ವಿಷಯವನ್ನೆಲ್ಲ ಕೇಳಿದ್ದಿ. ಅಲ್ಲಿ ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ದುರ್ಯೋಧನ. ಎಂತದದು? ಸುಮ್ಮನಿಲ್ಲದೆ ಮಹಾಯೋಧರಂತೆ. ಮತ್ತೆ ಎಂತದು? ಈಗ ಗಡ್ಡ ನಮ್ಮ ಮನೆಯ ಗೋವಿಂದ ಭಟ್ರಿಗೆ ಬರಲಿಲ್ವಾ? ಅಲ್ಲ, ಅದು ಬಂದಿತ್ತು. ಅವರಿಗಿಂತ ದೊಡ್ಡ ಜನವ ನಮ್ಮ ಭೀಷ್ಮಾಚಾರ್ಯರು. ಅಲ್ಲ, ಹಾಗಲ್ಲ, ಗಡ್ಡಕ್ಕೂ ಅಡ್ಡಕ್ಕೂ ಸಂಬಂಧ ಇಲ್ಲ. ಮತ್ತೆಂತ? ಇವತ್ತಿಗೂ ಕೂಡ ಒಂದು ಭೀಷ್ಮ ವಿಜಯ ಎನ್ನುವಂತಹ ಪ್ರಸಂಗದಲ್ಲಿ ಅವರು ಗೆದ್ದದ್ದೋ ಅಥವಾ ಗುರು ಶಿಷ್ಯರ ಒಳಗಿಂದ ಒಳಗೆ ಎಂತದು? ಈಗ ಶಿಷ್ಯ ಸೋತ್ರೆ ಗುರುವಿಗೆ ಕೆಟ್ಟ ಹೆಸರು ಬರುವುದು. ಹೇಳುದು ಕೇಳಿದ್ದೇನೆ ನಾನು. ಇದು ಅವರು ಕಲ್ತು ಬರುವಾಗಲೇ ಅಶರೀರವಾಣಿ ಆಯ್ತಂತೆ. ಕೆಲವೆಲ್ಲ ನಾನು 3 ಲೋಕಗಳಲ್ಲಿ ಇವರನ್ನು ಮೀರುವವರೇ ಇಲ್ಲ ಅಂತಲ್ಲ ಹೇಳಿದ್ ನಾನು. ಈಗ ನಾವು ಒಂದು ಲೋಕದ ಒಳಗಿದ್ದೇವಲ್ಲ, ಲೋಕವೇ ಇಲ್ಲದಿದ್ರೆ ದೊಡ್ಡ ವಿಷಯ ಅಲ್ಲ. ಲೋಕದೊಳಗಿರುವಾಗ ನೋಡು, ದುರ್ಬಲ ಹೃದಯದವರನ್ನು ಹಾಗೆಲ್ಲ ಹೆದರು. ಅವರು ಹಾಗೆ ಅಂತೆ, ಅವರು ಕೂತ್ರೆ ಬಾಯಿ ಕಟ್ಟದಂತೆ, ಅವರು ಕೇಳುವಂತಹ ಪ್ರಶ್ನೆಗೆ ಉತ್ತರವೇ ಕೊಡ. ಸುಮ್ಮನೆ ಅದೆಲ್ಲ. ಈಗ ಭೀಷ್ಮರ ಬಗ್ಗೆ ಎಲ್ಲ ಗೊತ್ತುಂಟಲ್ಲ. ಮತ್ತೆಂತದು? ಅವರಿಗೆ ನಾನು ಬಾಣವನ್ನು ಹೂಡಬೇಕು ಅಂತೇಳಿ ಇಲ್ಲ, ನಾನು ಬಿಲ್ಲನ್ನು ಎತ್ತಿದ್ರೆ ಸಾಕು, ಆಗ ಅವರಿಗೆ ಗೊತ್ತಾಗ್ತದೆ. ಇನ್ನು ಲೋಕದಲ್ಲಿ ಈರ್ವೀರ್ವರ ಭೀಷ್ಮರ ಬೇಡ, ಒಬ್ಬ ಸಾಕು ಅಂತೇಳಿ ಅವರು ಹೋಗುತ್ತಾರೆ. ರಾಮನ ಎದುರಿಗೆ ಪರಶುರಾಮ ಹೋದ. ಬಹುಶಃ ನೀನು ಧನುಸು ಹಿಡಿಯುವಾಗ ಅವರೇ ಕೆಳಗಾಕಿಯಾರ ಧನುಸ್ಸನ್ನು ಅಲ್ಲಲ್ಲ, ಯಾರ ಧನುಸನ್ನು? ಅಲ್ಲ, ಅವರ ಧನುಸನ್ನು ಕೆಳಗೆ ಹಾಕಬೇಕು. ಅಲ್ಲ, ಹೆದ್ರಿ. ಹೌದು, ಹಾಗಾಗ ನಿನಗೆ ಅರ್ಥ ಆಗ್ತದೆ. ಮತ್ತೆ ದ್ರೋಣರು ಅವರು ಎಂತದ್ದು? ಅವರು ಅಲ್ಲ, 2 ವಿಧದ ಸಾಮರ್ಥ್ಯ ಅಂತ ಹೇಳುದು ಕೇಳಿದ್ದೇನೆ ದ್ರೋಣರಿಗೆ. ಅಂದ್ರೆ ನಾವು ಮೊದಲು ಪಾಂಡವರೊಟ್ಟಿಗೆ ಇದ್ದದಲ್ವ, ಹಾಗೆ ಅವರ ಬಗ್ಗೆ ನೋಡೋ. ನೀನ್ ಎಂತ ಕೇಳಿದ್ಯ ಅಂತ ಹೇಳ್ತಾರೆ ದ್ರೋಣರ ಬಗ್ಗೆ? ಅಂದ್ರೆ ದ್ರೋಣರಿಗೆ ಉಭಯ ಸಾಮರ್ಥ್ಯ ಅಂತ. ಹೌದೌದು, ಶಾಪದಿಂದಲಾಗಲಿ ಶರದಿಂದಲಾಗಲಿ ನಿಗ್ರಹಿಸುವ ಸಾಮರ್ಥ್ಯ ಇದ್ದವರು ಅಂತ. ಮುಂಭಾಗದಲ್ಲಿ ಚತುರ್ವೇದಗಳಂತೆ, ಹಿಂಭಾಗದಲ್ಲಿ ಸಶರಂ ಧನು, ಅಷ್ಟು ಸಾಮರ್ಥ್ಯವನ್ನು ಹೊಂದಿದವರು. ಹಾಗಾಗಿ ಈಗ ದ್ರೋಣರಿಗೆ ಉಭಯ ಸಾಮರ್ಥ್ಯರ. ದ್ರೋಣರು ಉಭಯ ಸಾಮರ್ಥ್ಯಂ ಶಾಪಾದಪಿ ಶರಾದಪಿ. ನೀವು ಅದನ್ನು ಎಲ್ಲರೂ ಹೇಳುವುದನ್ನು ಕೇಳಿ ಅದನ್ನೊಂದು ಗಟ್ಟಿ ಹಿಡ್ಕೊಂಡಿದ್ದೀವಿ. ಬಾಯಿ ಬಾಟ ನಮಗೆ ಗೊತ್ತುಂಟು ನಿಜ ವಿಷಯ ಎಂತದು ಅಂತ ಹೇಳಿ. ಅವರು ಉಭಯ ಋಣಕ್ಕೆ ಪಾತ್ರರಾದವರು. ಮಗನಿಗೆ ಹಾಲಿಲ್ಲ ಅಂತೇಳಿ ಹಸ್ತಿನಾವತಿಗೆ ಬಂದದ್ದಲ್ವಾ? ಈಗ ಅದಕ್ಕೆ ದನ ಹಿಡ್ಕೊಂಡು ಹೋಗುದ? ಯಾವುದಕ್ಕೆ? ಅಲ್ಲ, ಅದು ಹಳೆ ಕತೆ. ಅಶ್ವತ್ಥಾಮನಿಗೆ ಹಾಲಿಲ್ಲ ಅಂತೇಳಿ ಹಸ್ತಿನಾವತಿಗೆ ಬಂದದ್ದಂತೆ. ಇದು ಸಣ್ಣದಿರುವಾಗ ಹಾಲಿನ ಋಣೊಂದುಂಟು. ಮತ್ತೆ ಅವರು ಅಲ್ಲಿ ಅಲ್ವಾ ಗುರುಗಳಾಗಿ ಸೇವೆ ಸಲ್ಲಿಸಿದ್ದು. ಬೇರೆ ಎಲ್ಲಿಯೂ ಗುರುಗಳಾದದಕ್ಕೆ ವಿಷಯ ಇಲ್ಲ. ಹೌದು, ಹಾಗಾಗಿ ಅವರಿಗೆ ಅನ್ನದ ಋಣವೂ ಕೂಡ ಉಂಟು. ಮನೆ ಪಾಠ. ಹೌದಪ್ಪ. ಹಾಗಾಗಿ ಋಣಕ್ಕೆ ಕಟ್ಟು ಬಿದ್ದು. ಮತ್ತೆ ಇನ್ನೊಂದು ಹೇಳ್ತೇನೆ, ನಿನಗೆ ಇಷ್ಟೆಲ್ಲ ಕಥೆಯನ್ನು ಹೇಳಿದ್ದಾರಲ್ಲ, ಗುರುದಕ್ಷಿಣೆ ಅಂತ ಹೇಳಿ ಒಂದು ಪ್ರಸಂಗ ಉಂಟು, ಗೊತ್ತುಂಟ ನಿನಗೆ? ಗುರುದಕ್ಷಿಣೆ ಅಂತ ಪ್ರಸಂಗ ಉಂಟು? ಹೌದು. ಈಗ ಗೊತ್ತಾಯ್ತು. ಗುರುದಕ್ಷಿಣೆ ಪ್ರಸಂಗ ನಾನು ಕೇಳಿದ್ದೆ. ಅದು ಸತ್ತ ಹುಡುಗನನ್ನು ತರಲಿಕ್ಕೆ ಯಮಲೋಕಕ್ಕೆಲ್ಲ ಹೋದ್ದು ಕೃಷ್ಣ, ಅದಲ್ಲ? ಏನು ತುಂಬಾ ಮುಂದೆ ಹೋದ್ಯಾ ಅಂತ? ಅದಲ್ವಾ? ಅದಲ್ಲಪ್ಪ, ಅದು ಗುರುದಕ್ಷಿಣೆ ಅಲ್ಲ. ಅದೇ ಗುರುದಕ್ಷಿಣೆ. ನಾನು ಕೇಳಿದ ಗುರುದಕ್ಷಿಣೆ ಯಾವುದು? ಅದು ಬೇರೆ ಉಂಟಾ? ಮತ್ತೆ ಅದೆಂತದ್ದು? ವಿದ್ಯೆಯನ್ನು ಕಲಿತಂತಹ ಕೌರವ ಪಾಂಡವರು, ಗುರುಗಳೇ ನಿಮಗೆ ಏನಾಗಬೇಕು ಅಂತ ಕೇಳಿದಾಗ ಆ ಗುರುಗಳು ಆಡಿದ್ದೇನು? ನನ್ನ ಜೀವನದಲ್ಲಿ ನನಗೆ ಅವಮಾನವನ್ನು ಮಾಡಿದಂತಹ ದೃಪದನನ್ನು ಕಟ್ಟಿ ತರುವುದು ಎನ್ನುವಂತಹ ವಾಕ್ಯವನ್ನು ಕೇಳಿದಂತಹ ಕೌರವರು ಪಾಂಡವರು ಎಲ್ಲರೂ ಕೂಡ ಹೋದ್ರಂತೆ. ಅದರಲ್ಲಿ ವಿಜಯಿಯಾಗಿ ಬಂದವನು ಅರ್ಜುನನಂತೆ. ಅದರಲ್ಲಿ ಹೌದಪ್ಪ. ಮತ್ತೆ ಇವರು ಯುದ್ಧ ಮಾಡಿದ್ದಾರ? ಇವರಿಗೆ ಒಂದು ದೃಪದನನ್ನೇ ನೇರವಾಗಿ ಎದುರಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯ ಇಲ್ಲ. ಮತ್ತೆ ಇನ್ನೊಂದುಂಟು, ಅರ್ಜುನ ಕಟ್ಟಿ ತಂದು ಮಂಚಕ್ಕೆ ಕಟ್ಟಿದ ಮೇಲೆ ಆ ಕಟ್ಟಿದ್ದೆಲ್ಲ ಸರಿಯಾಗಿ ಉಂಟು ಅಂತೇಳಿ ನೋಡಿದ ಮೇಲೆ ಇವರವನ ಎಡಗಾಲಲ್ಲಿ ತುಳಿಯುವುದಂತೆ.
ವಿಷಯ ಹೇಳುದು ಒಂದು ಯುದ್ಧದಲ್ಲಿ ಸೋತವನನ್ನು ತಲೆ ಕೆಳಗು ಮಾಡಿದವನನ್ನು ಕಟ್ಟಿ ಹಾಕಿದವನನ್ನು, ಈಗ ಇವರಿಗೆ ಎಷ್ಟು ದೊಡ್ಡ ಬ್ರಾಹ್ಮಣರಾದ್ರೂ ಕೂಡ ಹಾಗೆಲ್ಲ ಮಾಡುವುದ? ಕಟ್ಟಿ ತಂದವನನ್ನು ತುಳಿಯುವುದಕ್ಕೆ ದ್ರೋಣರಾಗಬೇಕಾ? ಅಂತವರೆಲ್ಲ ಬಂದದಕ್ಕೆ ನೀನು ಹೆದರುದೆ? ಹಾಗೆ ಅಂತದ್ದು ಪ್ರತಿಜ್ಞೆ ಮಾಡಿ ಬಂದಿದ್ದಾರೆ ಅಂತಲ್ಲ ನನಗೆ ಸುದ್ದಿ, ಗಾಳಿ ಸುದ್ದಿ ಅದು. ಹಾಗೆಲ್ಲುಂಟಾ? ಹೌದೌದು. ನನ್ನ ಶಿಷ್ಯರಿಂದಲೇ ನಿನ್ನನ್ನು ಕಟ್ಟಿ ಎಳಕೊಂಡು ಬಂದು ನನ್ನ ಮಂಚದ ಕಾಲಿಗೆ ಕಟ್ಟಿಸ್ತೇನೆ ಅಂತ ಹೇಳಿ ಬಂದಿದ್ದಾರೆ. ಹಾಗಾದ್ರೆ ಸ್ವಸಾಮರ್ಥ್ಯ ಇಲ್ಲ ಅಂತೇಳಿ ಆಯ್ತೋ ಇಲ್ಲೋ? ಅಲ್ಲ, ಆಗಲ್ಲ ಅಂತ ನನ್ನ ಶಿಷ್ಯರಿಂದಲೇ ಅಂತ ಹೇಳಿದ್ದಾರೆ. ನೀನು ಸುಮ್ಮನಿಲ್ಲದೆ ಅವರನ್ನೆಲ್ಲ ವಹಿಸಿಕೊಂಡು ಮಾತಾಡಲ್ಲ. ಆಗಲ್ಲ, ಶಿಷ್ಯರನ್ನು ಅವರೇ ಅಲ್ವಾ ಸಿದ್ಧ ಮಾಡುವುದು? ಹೌದು. ಈಗ ಅವರಿಗೆ ಸಾಮರ್ಥ್ಯ ಇದೆ, ಮತ್ತೆ ಅವರನ್ನು ಸಿದ್ಧ ಮಾಡುವುದು ಹೇಗೆ? ಈಗ ಶಿಷ್ಯರಲ್ಲಿ ಕೂಡ ಒಂದು ಸಾಮರ್ಥ್ಯ ಅಂತೇಳಿ ಬೇಕೋ ಬೇಡ? ಅದು ಬೇಕು. ಮತ್ತೆ ನೀವೆಲ್ಲ ಗುರುಗಳನ್ನು ದೊಡ್ಡದು ಮಾಡಿ. ಈಗ ದ್ರುಪದರು ಎಷ್ಟು ಮಂದಿ ಬೇಕಿತ್ತು? ಈಗ ಒಬ್ಬ ದ್ರುಪದನೆಲ್ಲ ಇದ್ದದ್ದು ಕಟ್ಟಿಗೆ ತಕೊಂಡು ಬಂದ ಅರ್ಜುನ ಒಬ್ಬನೇ. ಈ ಕಲ್ತ ಶಿಷ್ಯರು ಅನೇಕರು ಇರಲಿಲ್ಲ. ಹೌದು. ಎಲ್ಲ ಶಿಷ್ಯರು ಕಟ್ಟಿದರ್ಲಿಕ್ಕೆ ದ್ರುಪದರು ಎಷ್ಟು ಬೇಡ? ಹೌದಪ್ಪ, ಅದು ಪ್ರಪಂಚದ ನೀತಿಯೇ ಹಾಗೆ. ಗುರುಗಳೇನು ಮಾಡ್ಲಿಕ್ಕಿಲ್ಲ, ಹಾಗಂತೇಳಿ ಗುರುಗಳ ಹೆಸರು ಮೇಲೆ ಶಿಷ್ಯರಿದ್ದು ಕೆಳಗೆ. ನಿಜವಾಗಿ ಅದರಲ್ಲಿ ಹೆಸರು ಬರಬೇಕಾದದ್ದು ಅರ್ಜುನನಿಗೆ, ಮತ್ತೆ ಇವರಿಗೆ ಎಂತದ್ದು ಅಲ್ಲ. ಹಾಗಾಗಿ ದ್ರೋಣರ ಬಗ್ಗೆ ಚಿಂತೆ ಬೇಡ ನಿನಗೆ. ಅಲ್ಲ, ದ್ರೋಣರು ಅಷ್ಟು ಸಾಮರ್ಥ್ಯವಂತರು ಅಂತ ಸುದ್ದಿ ಮತ್ತೆ ಮತ್ತೆ ಎಷ್ಟಾದ್ರೂ ಕೂಡ ಬ್ರಾಹ್ಮಣರಲ್ವಾ? ಅದಷ್ಟೇ ಅಲ್ವಾ? ಅಶ್ವತ್ಥಾಮರಿದ್ದಾರೆ. ಅಶ್ವತ್ಥಾಮರ, ಅಯ್ಯೋ ಪುಣ್ಯಾತ್ಮ, ಏನು ಹೇಳುವುದು? ಅವರು ಅಪ್ಪ ಧನುಷರಗಳನ್ನು ಕೆಳಗೆ ಹಾಕಿದ್ರೆ ಮತ್ತೆ ಇನ್ನೊಂದು, ಈಗ ಅವನಿಗೆ ಅದ್ರ ಗೊತ್ತಾದೀತು. ಎದುರಿಗೆ ಬಂದಂತಹ ನನ್ನನ್ನು ನೋಡಿ ಬಹುಶಃ ಇವನು ನನ್ನ ಹಾಗೆ ಒಬ್ಬ ಏಕಾಂಗ ವೀರನಾಗಿ ಹೋರಾಡುವವನು, ಹಾಗಾಗಿ ನಾನು ಪ್ರಸಿದ್ಧಿಗೆ ಬರುವುದಕ್ಕಿಂತ ಮೊದಲಾಗಿಯೇ ಇವನೊಡನೆ ಹೋರಾಡಿ ಕೆಟ್ಟ ಹೆಸರು ತರುವುದು ಬೇಡ ಎನ್ನುವುದಾಗಿ ಅವನು ಹಿಂದಕ್ಕೆ ಹೋದನು. ಹಾಗಾಗಿ ಅಶ್ವತ್ಥಾಮರ ಬಗ್ಗೆ ನಿನಗೆ ಚಿಂತೆ ಬೇಡ. ಅಂತೀಗ ಭೀಷ್ಮರು ಹೋರಾಟ ಮಾಡ್ಲಿಕ್ಕಿಲ್ಲ, ದ್ರೋಣರು ಹೋರಾಟ ಬಿಲ್ಲು ಎತ್ತಲಿಕ್ಕಿಲ್ಲ, ಅಶ್ವತ್ಥಾಮನು ಹೋರಾಟ ಮಾಡ್ಲಿಕ್ಕೆ ಎಂತದ್ದು ಇಲ್ಲ. ಅಲ್ಲ, ಮತ್ತೀಗ ಹೋರಾಟ ಮಾಡುದು ಯಾರು? ಹೋರಾಟ ಮಾಡುವುದು ಯಾರು? ನಾನು ಹೋದ್ರೆ ಸಾಕು, ಯುದ್ಧ ನಿಲ್ತದೆ. ಹಾಗಾಗಿ ನೀನು ಯಾವುದೇ ರೀತಿಯಾದಂತಹ ಅಂಜಿಕೆ ಅಳುಕಿನಿಂದ ಹಿಂದೆ ಸರಿಯಬೇಕಾದದ್ದಿಲ್ಲ. ಹಾಗಾಗಿ ಮನಸ್ಸಿನಲ್ಲಿರುವಂತಹ ಸಂಶಯವನ್ನು ಬಿಡು. ಸಂಶಯ ಎನ್ನುವಂಥದ್ದು ವಿನಾಶಕ್ಕೆ ಕಾರಣ ಆಗ್ತದೆ. ನಾನು ಕಲಿತಂತಹ ವಿದ್ಯೆ ಬಹುಶಃ ನಿನಗೆ ಭೀಷ್ಮರ ಬಗ್ಗೆ, ದ್ರೋಣರ ಬಗ್ಗೆ, ಕರ್ಣನ ಬಗ್ಗೆ, ಕೌರವನ ಬಗ್ಗೆ ಎಲ್ಲ ಹೇಳಿದ್ದಾರೆ. ನನ್ನ ಬಗ್ಗೆ ನಿನ್ಗೆ ಯಾರು ಹೇಳಲೇ ಇಲ್ಲ. ಈಗ ನಾನೇನು ಯುದ್ಧದಲ್ಲಿ ಕಡಿಮೆಯೋ? ಅಲ್ಲ, ಅದು ಹೇಳಲಿಲ್ಲ. ಯಾಕೆ ಅಂದ್ರೆ ಇದು ಸಾಮಾನ್ಯವಾಗಿ ಉಪಮೆಯೇ ಇಲ್ಲದೆ ಇದ್ದದ್ದು ನಾನು ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲ, ಕೆಲವು ಸಲ ಹಾಗಾಗ್ತದೆ. ಗುರುಗಳೇ, ಅನುಪಮವಾದ ನಾಳೆ ಹೇಳ್ತೇನೆ ಅವರ ಬಗ್ಗೆ ನಾನು. ಹೌದಾ? ನಾಳೆ ಅಂತದ್ದು ಎರಡು ಪ್ರಸಂಗ ಈಗ ಹೇಳಿದ್ರೆ ನೀನ್ ಎದುರಿಗೆ ಕುಳಿತುಕೊಳ್ತಿ. ನಿನಗೆ ಗೊತ್ತಿಲ್ವಾ? ನಾನೀಗ ಅಭ್ಯಾಸ ಮಾಡುದಿಲ್ವಾ? ಶಸ್ತ್ರಾಭ್ಯಾಸ ನಿತ್ಯ ನಿರಂತರ. ಹೌದಾ? ಹಾಗಂತೇಳಿ ಯಾರಿಗೂ ಕೂಡ ನೋಡ್ಲಿಕ್ಕಿಲ್ಲ. ಎಂತದು ನನ್ನದು ಕತ್ತಿ ವರಸ ಅಂತ ಹೇಳಿದ್ರೆ ಎಂತದ್ದು? ಬಹುಶಃ ಬಾಗಿಲು ಮುಚ್ಚಿದ ಕೋಣೆಯಲ್ಲಿ ಅಭ್ಯಾಸ ಮಾಡಿ. ಹೌದೌದು, ಬಾಗಿಲು ಮುಚ್ಚಿದ ಕೋಣೆ. ಯಾಕಂತ ಹೇಳಿದ್ರೆ ಒಮ್ಮೆ ಒಳಗೆ ಸಾರ್ವಜನಿಕ ಪ್ರದರ್ಶನ ಇದು. ಒಳಗಿಂದ ಒಮ್ಮೆ ಬೊಬ್ಬೆಲ್ಲ ಕೇಳ್ತದೆ. ಯಾಕೆ ಕೇಳಿದ್ರೆ, ನೀನು ಬಹುಶಃ ನನ್ನ ಅಂತಃಪುರದಲ್ಲಿ ಹೆಣ್ಣು ಮಕ್ಕಳನ್ನೇ ಕಂಡದ್ದು ನೋಡಿರ್ಬೇಕು. ನಮ್ಮ ಕೂಟದಲ್ಲಿ 4 ಜನ ಇದ್ದಾರೆ. ಒಬ್ಬ ಅನಂತ ಸೇನ ಅಂತೇಳಿ, ಅವನ ತಲೆಯಲ್ಲಿ ಒಂದು ತೆಂಗಿನಕಾಯಿಯನ್ನು ಹಿಡುವುದು, ರಭಸದಿಂದ ಒಂದು ಕತ್ತಿಯನ್ನು ಬೀಸಾಡು, ತೆಂಗಿನಕಾಯಿ 2 ಆಗುತ್ತದೆ. ಮತ್ತೊಬ್ಬ ತೆಂಗಿನಕಾಯಿ 2 ತುಂಡಾಗುತ್ತದೆ. 2 ತುಂಡಾಗುತ್ತದೆ. ಒಂದಿದ್ದದ 2 ಆಗುದಲ್ಲ. ಹೌದೌದು. ಅಲ್ಲಿ ನನ್ನ ಕತ್ತಿ ವರಸೆ. ಮತ್ತೊಬ್ಬಿದ್ದಾನೆ, ನನಗೆ ಮಿತ್ರನೇ. ಅಣ್ಣ ಇದ್ದದ್ರಲ್ಲಿ ಧೈರ್ಯವಂತ ಮೊದಲನೇ ಅವಲ್ಲ ಅಣ್ಣ? ಹೌದಪ್ಪ. ಅವನು ಒಂದು ತೆಂಗಿನಕಾಯಿ 2 ಆದ ನಂತರ ಅವನು ಮತ್ತೆ ಬರಲೇ ಇಲ್ಲ. ಮತ್ತೊಬ್ಬಿದ್ದಾನೆ, ಅವನನ್ನು ನೇರ ಮಲಗಿಸು. ಅವನ ಹೊಟ್ಟೆ ಮೇಲೆ ದೊಡ್ಡ ಕುಂಬಳಕಾಯಿಯನ್ನು ಇಡುವುದು. ನಾನು ಅವನ ಹೊಟ್ಟೆ ಕುಂಬಳಕಾಯಿ ಆಗಲ್ಲ, ಹಾಗೆ ಉಂಟು ಸ್ವಲ್ಪ. ಹಾಗಂತೇಳಿ ಅವನ ಮೇಲೆ ಒಂದು ಕುಂಬಳಕಾಯಿಯನ್ನಿಟ್ಟು ನಾನು ಧನುವನ್ನು ಜೇಂಗೈದು ಒಂದು ಶರಪ್ರಯೋಗವನ್ನು ಮಾಡಿದ್ರೆ ಕುಂಬಳಕಾಯಿ 2. ಇಷ್ಟೆಲ್ಲ ನಾನು ಮಾಡ್ತೇನೆ, ಇಷ್ಟನ್ನು ನಾನು ಇಲ್ಲಿ ಮಾಡ್ತೇನೆ ಅಂತ ಮತ್ತೆ ಅಲ್ಲಿ ಮಾಡುವುದಿಲ್ಲ. ಅಲ್ಲ, ಅದೀಗ ಕುಂಬಳಕಾಯಿ ಇಡುವುದು ಯಾಕೆ? ಅಲ್ಲ, ಕೇಳಿದ್ ನಾನು. ಅಲ್ಲ, ಕುಂಬಳಕಾಯಿ ಯಾಕೆ ಅಂತ ಹೇಳಿದ್ರೆ ಸಣ್ಣದೆಲ್ಲ ಇಟ್ರೆ ಅವನು ಕೂಡ ಕೇಳುದು. ಸೌತೆಕಾಯಿ ಇಡಬಹುದು. ಬಹುಶಃ ಹೀಗೆ ಅದು. ಕುಂಬಳಕಾಯಿ ಇಟ್ರೆ ಸಮಸ್ಯೆ ಇಲ್ಲ, ಹೋದ್ರೆ ಮತ್ತೆ ಅದಕ್ಕೆ ಆಗ್ತದೆ, ಅದಕ್ಕೆ ಆಗ್ತದೆ. ಬಹುಶಃ ಹೀಗೆ. ಹಾಗಾಗಿ ಇಂಥ ಯುದ್ಧ ಕೌಶಲಗಳನ್ನು ನಿತ್ಯ ನಿರಂತರವಾಗಿ ಮಾಡುತ್ತಿರುವಂತಹ ನಾನು ಯುದ್ಧ ಪ್ರಸಕ್ತಿಗೆ ಮುಂದಾಗುವಂತಹ ಸಂದರ್ಭದಲ್ಲಿ ನೀನು ಧೃತಿಗಡೆಯಬೇಕಾದದ್ದಿಲ್ಲ. ಹಾಗಾಗಿ ಈ ಒಂದು ಪ್ರಸಂಗದಲ್ಲಿ ನಾನಾಗಿ ಕಾಣಿಸಿಕೊಳ್ಳುವುದಕ್ಕೆ ನೀನು ಸಿದ್ಧನಾಗಬೇಕು ಅಂತ ಹೇಳಿ ಕೇಳಿಕೊಳ್ತಿದ್ದೇನೆ. ಅಲ್ಲ, ಇಷ್ಟು ನೀನು ಧೈರ್ಯ ಹೇಳುವುದಾದ್ರೆ, ಅಲ್ಲ ಮತ್ತೆ ಅರಗುವರಾದ ನಿನಗೇ ಹೆದರಿಕೆ ಇಲ್ಲ ಅಂತೆ,
ಅಲ್ಲ ಹೇಳಿದ್ ನಾನು ಆ. ಇನ್ನು ಮುಂದೆಲ್ಲ ಶುಭ ಶೋಭನಾದಿಗಳನ್ನೆಲ್ಲ ಕಾಣಬೇಕಾದ ಹೌದಪ್ಪ. ಆದ್ರೂ ಹೆದರಿಕೆ ಇಲ್ಲದೆ ಅಂಜಿಕೆ ಇಲ್ಲದೆ ಗೆದ್ದು ಬರ್ತೇನೆ ಅಂತ ನೀನು ಹೊರಟು ನಿಂತಿದ್ದಿ. ಆ, ಈಗ ನನಗೆ ಏನಾದ್ರೂ ನಷ್ಟ ಉಂಟಾ? ಇಲ್ಲಪ್ಪ. ಅಲ್ಲ ಹೇಳಿದ್ ನಾನು ಈ ಬೃಹನ್ನಳೆ ನಾಳೆ ಇಲ್ಲ ಅಂತಾದ್ರೆ ಯಾರಾದ್ರೂ ಕಣ್ಣೀರ್ ಹಾಕ್ಲಿಕ್ಕೆ ಉಂಟಾ? ಇಲ್ಲಲ್ಲ. ನನಗಾಗಿ ಯಾರಿದ್ದಾರೆ? ಸಂಸಾರ ಇಲ್ಲ. ಹಾಗಾಗಿ ಹೋದ್ರೂ ದೊಡ್ಡ ವಿಷಯ ಏನೂ ಇಲ್ಲ. ಹೋದ್ರೆ ಪ್ರಾಣ ಹೋದಿತ್ತು, ಅದಕ್ಕಿಂತ ಹೆಚ್ಚು ಏನಾದ್ರೂ ಹೋಗ್ಲಿಕ್ಕಿಲ್ಲಲ್ಲ. ಆದ್ರೆ ಬಂದ್ರೆ ಮಾನ ಬಂದೀತು ಅಲ್ವಾ? ಹೌದೌದು. ಹೋದ್ರೆ ಪ್ರಾಣ ಹೋದೀತು, ಆ. ಬಂದ್ರೆ ಮಾನ ಬಂದೀತು. ಯಾಕೆ? ಓ, ಉತ್ತರ ಕುಮಾರ ಗೆದ್ದು ಬಂದನಂತೆ. ಹಾಗೆ ನಿನಗೊಂದು ಹೆಸರು ಬರುವುದಾದ್ರೆ ಮತ್ತೆ ಇಲ್ಲ ಇಡುದು ಯಾಕೆ? ಬೇಕಾದ್ರೆ ನನ್ನ ಹೆಸರು ಶಾಶ್ವತ ಆಗಲಿ, ನಾನು ಹೋದ್ರೂ ಹೋಗ್ಲಿ ಅಂತ ದೊಡ್ಡ ವಿಷಯ ಅಲ್ಲ. ಅಲ್ಲ ಅಷ್ಟೆಲ್ಲ ನೀನು ಆಡ್ಬೇಕಾದದ್ದಿಲ್ಲ, ಅಷ್ಟೆಲ್ಲ ಆಗ್ಲಿಕ್ಕೆ ನಾನು ಬಿಡುದಿಲ್ಲಪ್ಪ. ಅಲ್ಲ, ಆ ವಿಶ್ವಾಸ ಉಂಟು ನನಗೆ. ಮತ್ತೆ ಪ್ರಾಣ ಬೇಕಾದ್ರೂ ಹೋಗ್ಲಿ ಅಂತ ಹೇಳಿ ನಾವು ಸಾಯ್ಲಿಕ್ಕೆ ಸಿದ್ಧ ಆಗಿ ಹೇಳುವುದಲ್ಲ. ದೂರದರ್ಶಿತ್ವ ನಿನ್ನ. ಒಳ್ಳೆಯದು. ಇದು ಹಾಗಿದ್ರೆ ಯುದ್ಧಕ್ಕೆ ಹೊರಡಬೇಕಾದ್ರೆ ಒಂದು ರಥ ಎಲ್ಲ ಬೇಡುವ? ರಥ ಬೇಕು. ಹೌದು, ನೋಡಲ್ಲಿ ರಥ ಸಿದ್ಧವಾಗಿದೆ. ಚಿನ್ನದ ತಗಡಿನಿಂದ ಮುಚ್ಚಿದಂತಹ ರಥ ಅದು. ನಾನು ಉದ್ಯಾನವನಕ್ಕೆಲ್ಲ ಅದರಲ್ಲಿ ಹೋಗುದು. ಓ, ಅದು ಹೌದೌದು. ಅದೆಂತ ಪ್ರದರ್ಶನಕ್ಕಿಡುದ? ಒರೆಸಿಟ್ಟಿದ್ದೇನೆ ನಾನು, ಚಂದ ಉಂಟು. ಅಲ್ಲ, ಈಗ ಚಿನ್ನದ್ದು ಹೇಳಿದ ಮೇಲೆ ಒರೆಸಿದ್ದೇನೆ ಹೇಳಿದ್ದ ನೀನು? ಅಲ್ಲ ಹಾಗಲ್ಲ, ಧೂಳು ಕೂತ್ರೆ ಬೇಡ ಅಂತ ಹೇಳಿ. ಅದೇ ಅದೇ ಅಣ್ಣ ಕೂರ್ಬೇಕಲ್ಲ. ಅಲ್ಲ, ಈ ಒಂದುಂಟು. ಅಲ್ಲ, ಧೂಳು ಕೂತುಕೊಳ್ಳದಾಗ ನೋಡ್ಕೊಳ್ಬೇಕಾದದ್ದು ಹೌದು. ಆದ್ರೆ ಅದು ಧೂಳು ಏಳುವ ರಣಭೂಮಿಗಾಗುವ ರಥ ಅಲ್ಲ. ಅದಾಗ್ಲಿಕ್ಕಿಲ್ವ? ಅದು ಉದ್ಯಾನದಲ್ಲಿ ನಿನಗೆ ತಿರುಗಾಟ ಮಾಡ್ಲಿಕ್ಕೆ ಆದೀತು, ವಿಹಾರಕ್ಕೆ. ಆದ್ರೆ ಯುದ್ಧ ಭೂಮಿಗೆ ಹೋಗಬೇಕಾದದ್ದಕ್ಕೆ ಸ್ಯಂದನ ಅಂತ ಹೆಸರು. ಒಂದು ಗಟ್ಟಿಮುಟ್ಟಾದ ರಥ ಆಗಬೇಕು ಅಂತ ತೀರ್ಮಾನ. ಅದು ನಾನೇ ಹುಡುಕಿ ನೋಡ್ತೇನೆ ಒಂದು ರಥ. ಅರಸ ಕೇಳುತ್ತರಲು ರಥ ಬಲು ಧರಿಸಿ ಕಾಣುತ್ತ ನರನುದಲ್ಲಯ ತ್ವರಿತ ಕೊದಗುವ ಕುದುರೆಗಳನ್ನ ನಾಯ್ದು ಲಾಯದಲ್ಲಿ ತಾನಾಯ್ದು ಲಾಯದಲ್ಲಿ ಬಲಿಷ್ಠವಾದಂತಹ ರಥವೊಂದನ್ನು ಹುಡುಕಿ ತಂದಿದ್ದೇನೆ. ಮಾತ್ರ ಅಲ್ಲ, ನೋಡು, ಕುದುರೆಗಳನ್ನು ತಂದು ಕಟ್ಟಿದ್ದೇನೆ. ಅಯ್ಯೋ ಪುಣ್ಯಾತ್ಮ, ಅಲ್ಲಿ ಗಟ್ಟಿಮುಟ್ಟಾದಂತಹ ಶ್ವೇತ ವರ್ಣದಿಂದ ಕಂಗೊಳಿಸುವಂತಹ ಸಕಲಾಭರಣಿನಿಂದ ಶೋಭಿಸುವಂತಹ ಅಷ್ಟು ಗಟ್ಟಿಮುಟ್ಟಾದಂತಹ ಕುದುರೆಗಳಿರುವಾಗ ಇದೆಂತದಿದು? ಅಲ್ಲ, ಆಗಲ್ಲ. ಕಾಣ್ಲಿಕ್ಕೆ ಚಂದ ಇದ್ದ ಕುದುರೆಗಳು ಎಷ್ಟು ಉಂಟು. ಅದೆಲ್ಲ ಕೆಲಸಕ್ಕಾಗುವ ಕುದುರೆಗಳಲ್ಲ. ಈಗ ನಾನೊಂದು ಇಷ್ಟು ಚಂದದ ಹುಡುಗ ಯುದ್ಧಕ್ಕೆ ಹೊರಡುವಾಗ ಅವನ ವಾಹನ, ಅವನ ಅಶ್ವೆಲ್ಲ ಚಂದ ಬೇಡುವ? ಅಲ್ಲ, ಹೌದು, ಅದು ಚಂದ ಇರಬೇಕಾದದ್ದು ಹೌದು. ಚಂದಕ್ಕಿಂತ ಹೆಚ್ಚು ಲಕ್ಷಣಯುತವಾಗಿರ್ಬೇಕು. ಅಂದ್ರೆ ಇದರಲ್ಲಿ ಎಂತದು ಲಕ್ಷಣ ಉಂಟು ಅಂತ ಹೇಳಿ? ಇದು ಉತ್ತಮ ಶೋಗಳು. ಹೇಗೆ ಹೇಳ್ತಿ? ಅದಕ್ಕೆಲ್ಲ ಲಕ್ಷಣ ಉಂಟು, ನಾನು ಅದು ಕಲ್ತಿದ್ದೇನೆ. ಕಲ್ತಿದ್ದು ಈಗ ನಿನಗೆ ನೆನಪಾಗ್ತುಂಟು. ಹೌದೌದು. ಕುದುರೆಗೆ ಲಕ್ಷಣ ಉಂಟು. ಉತ್ತಮ ಅಶ್ವಗಳಿಗೆ ಹೇಗೆ ಅಂತ 10 ಸುಳಿಬೇಕಂತೆ. ಹೌದೌದು, 10. ಒಂದು ಏಕವು ಲಲಾಟೆ, ದೌ ಮೂರ್ಧ್ನಿ, ದೌ ಪಾರ್ಶ್ವೋಪಪಾರ್ಶ್ವ ಅಲ್ವಾ? ಒಂದೊಂದು ನೆನಪಾಗುದು ನನಗೆ. ಹೌದು, ಲಲಾಟದಲ್ಲಿ ಒಂದು, ನೆತ್ತಿಯ ಮೇಲೊಂದು, ಪಾರ್ಶ್ವ ಉಪಪಾರ್ಶ್ವಗಳಲ್ಲಿ 2, ಎದೆಯ ಮೇಲೊಂದು, ಬೆನ್ನಿನ ಮೇಲೊಂದು. ಶಾಬಾಸ್, ಸರಿ ಉಂಟು. ಈಗ ನಾನು ಗೊತ್ತಿಲ್ಲದೆ ನಿನ್ನ ಹತ್ರ ಕೇಳಿದ್ದ. ಅಯ್ಯೋ, ನನಗೆ ಗೊತ್ತುಂಟು. ಅದೇ ನಿನಗೆ ಗೊತ್ತುಂಟು, ನಮಗೆ ಗೊತ್ತಿಲ್ಲ. ನಾನು ನಿನ್ನನ್ನು ಪರೀಕ್ಷೆ ಮಾಡಿದ್ದು. ಚಿನ್ನದ ರಥವನ್ನು ಕಂಡೊಡನೆ ಮೋಹ ಪರವಶನಾಗಿ ನೀನು ಬರುತ್ತಿದ್ದರೆ, ಬಲಿಷ್ಠವಾದಂತಹ ಕುದುರೆಗಳನ್ನು ಕಂಡು ನೀನು ಸಾರಥಿತನಕ್ಕೆ ಸಿದ್ಧವಾಗಿದ್ದರೆ ನಾನು ಅಲ್ಲಿಯೇ ಹೇಳ್ತಿದ್ದೆ ನೀನು ಜನ ಆಗ್ಲಿಕ್ಕಿಲ್ಲ ಅಂತ ಹೇಳಿ. ಅಲ್ಲ, ನಾನೀಗ ಆ ರಥ ಆಗ್ಲಿಕ್ಕಿಲ್ಲ ಹೇಳಿದ್ಯಾಕೆ? ಯಾಕೆ? ರಥದ ಬಗ್ಗೆ, ಕುದುರೆಗಳ ಬಗ್ಗೆ ಆಯ್ಕೆ ನನ್ನದಿನ್ನು. ಈಗ ಉತ್ತರ ಕುಮಾರನಿಗೆ ಏನು ಬೇಕು ಅದನ್ನು ಹುಡುಕಿ ಕಟ್ಟುವುದಲ್ಲ, ನನಗೆ ಯಾವುದು ಬೇಕು ಅದನ್ನು ಹುಡುಕಿ ಕಟ್ಟಿ. ನನ್ನ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದೀನಿ. ರಥ ಮತ್ತು ಕುದುರೆಗಳು ನನಗೆ ಸಂಬಂಧಿಸಿ, ಯಾಕಂದ್ರೆ ರಥ ಓಡಿಸುವುದು ನಾನಲ್ವ. ಹೌದೌದು. ಹಾಗಾಗಿ ರಥ ಕುದುರೆಗಳು ನನಗೆ ಬೇಕಾದದ್ದನ್ನು ತಂದು ಕಟ್ಟಿಯಾಗಿದೆ. ಇನ್ನು ಹೋಗುದು ಅಂತ ಹೇಳಿದ್ರೆ ನಾನು ಸಿದ್ಧ ಆಗುದು ಬೇಡುವ? ಅಲ್ಲ, ಸಿದ್ಧ ಆಗ್ಲಿಕ್ಕೆ ದುಡಿಗೆ ಉಂಟಲ್ಲ, ಬೇಕಾದಷ್ಟು ಬಂಗಾರ ಎಲ್ಲ ಹಾಕಿಕೊಂಡಿದ್ದಿ. ಹೌದು. ಅಲ್ಲಲ್ಲ, ಇದು ನಾನು ಕವಚ ಎಲ್ಲ ತೊಡೆದು ಬೇಡುವ? ನಾನು ಕವಚ ತೊಡೆದು ಬೇಡುವ? ನಿನಗೆ ಕವಚ ಎಂತದ್ದಕ್ಕೆ? ಅಲ್ಲ, ನನಗೆ ಬೇಡ. ಅಲ್ಲ, ಅದು ಹೋರಾಟ ಮಾಡುವವರಿಗಲ್ವ ಕವಚ. ಹೌದಪ್ಪ, ಹೋದ್ರೆ ಹೋರಾಟವೇ ಆಗುವುದಿಲ್ಲಲ್ಲ. ಅಲ್ಲ, ನೀನ್ ಹೇಳಿದ್ದಾಗಲ್ವ, ಈಗ ನೀನು ಹೋಗಿ ನಿತ್ರ ಆಯ್ತು, ಹೋರಾಟವೇ ಇಲ್ಲ ಅಂತ, ಮತ್ತೆ ಕವಚ ಎಂತದಕ್ಕೆ? ಒಂದು ವೇಳೆ ಹೋರಾಟ ಆದ್ರೂ ಆ ಕಡೆಯಿಂದ ಬಾಣಗಳು ಬಂದ್ರು ನನ್ನ ಮೈಯನ್ನು ಸೋಂಕ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಪಥ ಮಧ್ಯದಲ್ಲಿ ನಾನನ್ನು ಖಂಡಿಸ್ತೇನಲ್ವಾ? ಮತ್ತೆ ಹಾಗಾಗಿ ಹಾಗಂತೇಳಿ ನಿನಗೆ ನಿನ್ನ ವಿದ್ಯೆಯೇ ಕವಚ, ಮತ್ತೆ ಬೇರೆ ಕವಚ ಅಂತ. ಹೌದಪ್ಪ, ವಿಷಯ ಎಲ್ಲ ಹೌದು. ಈಗ ನಿನಗೆ ಅರ್ಥ ಆಗುತ್ತದೆ. ಯಾಕೆ?
ನೀನು ನಮ್ಮೊಟ್ಟಿಗೆ ಇದ್ದವ. ಹೌದು. ಉತ್ತರ ಕುಮಾರ ಏನು ಅಂತ ಹೇಳಿ ನಿನಗೆ ಇನ್ನೊಬ್ಬರು ಹೇಳಿ ಗೊತ್ತಾಗಬೇಕಾದದಿಲ್ಲ ಇಲ್ಲ ಇಲ್ಲ, ಈಗ ನನಗೆ ಗೊತ್ತಾಗ್ಲಿಕ್ಕೆ ಪ್ರಾರಂಭ ಆಗಿದೆ ಅಲ್ವಾ? ಬಂದವರಿಗೆ ಗೊತ್ತುಂಟಾ? ಹ್ಮ್. ಅವನಲ್ಲಿ ಕುಳಿತಿದ್ದಾನೆ, ಹಾ. ಹಾಗಂತೇಳಿ ಹೇಗೆ ಕುಳಿತುಕೊಳ್ಬೇಕು ಅಂತೇಳಿ ಗೊತ್ತಿಲ್ಲ. ಒಂದು ಕವಚವನ್ನು ಧರಿಸದೆ ಹಾ 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 ಹಾ. ಏನು ಗೊತ್ತಿಲ್ಲದೆ ಬಂದದ್ದು ಅಂತೇಳಿ ಆಗಬಾರ್ದಲ್ಲ. ಓ, ವಿರಾಟ ನಗರಕ್ಕೆ ಬಂದ ಬಡತನವೇ ಯುದ್ಧಕ್ಕೆ ಬರುವವನಿಗೊಂದು ಹಾಕಿಕೊಳ್ಳಿಕ್ಕೆ ಕವಚವೂ ಇಲ್ಲ ಅಂತ ಹೇಳಿದ್ರು ಹೇಳಿ. ಹಾಗಾಗಿ ಚಿನ್ನದ ಕವಚವನ್ನು ತೊಟ್ಟಿದ್ದೇನೆ. ಹಾ, ಹೇಗೆ? ಹಾ, ಹಾ. ಆಗ್ಲಿಕ್ಕಿಲ್ವಾ? ಆದೀತು ಅಲ್ಲ, ಚಿನ್ನದ್ದು ನಿಜವಾಗಿ ಯುದ್ಧ ಭೂಮಿಗೆ ಆಗುದಿಲ್ಲ ಅಲ್ಲ, ಬೇಕಾದ್ರೆ ಹಾಕು. ನಿನಗೆಂತ ಬೇಡ ಅಂತ ಹೇಳುದ? ಅಲ್ಲ, ಯುದ್ಧ ಭೂಮಿಗೆಲ್ಲ ಚಿನ್ನದ ಕವಚ ಎಂತದಕ್ಕೆ? ಹಾಗಿದ್ದರೆ ಸೀಸದ ಕವಚವನ್ನು ತೊಟ್ಟಿದ್ದೇನೆ. ಏನು ನಾನು ತೊಟ್ಟು ನೀನೆಂತದ್ದು ಸಿದ್ಧಲಾದ? ಅಲ್ಲ, ನನಗೆಂತದಕ್ಕೆ ಹೋರಾಟ ಮಾಡೋದು ನೀನಲ್ವ, ನನಗೆಂತದಕ್ಕೆ? ಅಯ್ಯೋ ಹೌದಪ್ಪ. ಈಗ ನೀನು ಹೇಳಿದಾಗೆ ಉತ್ತರ ಕುಮಾರ ಯುದ್ಧಕ್ಕೆ ಬಂದಿದ್ದೇನೆ, ಒಂದು ಸಾರಥಿ ಒಂದು ಬಂದಿದ್ದಾನೆ. ಈಗ ಅವಶ್ಯಕತೆ ಇಲ್ಲ, ಹಾಗಂತೇಳಿ ಬೇಕೋ ಬೇಡುವೋ? ಹಾ 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 ಹಾ, ನಿನ್ನ ಘನತೆಗೆ ಅಲ್ವಾ? ಪೂರ್ವ ಪರಂಪರೆಯನ್ನು ಬಿಟ್ಟು ಹೋಗ್ಲಿಕ್ಕೆ ಆಗ್ತದ ಬ್ರಹ್ಮನಾಳ? ಸರಿ ಸರಿ ಸರಿ. ಈಗ ನಿನಗೆ ನಾನು ದೊಡ್ಡ ಜನ ಹೌದು, ಹಾಗಂತೇಳಿ ಒಂದು ಪ್ರಸಂಗದಲ್ಲಿ ಎಲ್ಲವೂ ಕೂಡ ಬೇಡುವ? ವೇಷ ಭೂಷಣ ಮಾತು ಇತ್ಯಾದಿಗಳೆಲ್ಲವೂ ಕೂಡ ಎಲ್ಲವೂ ಸರಿಯಾಗಿದೆ, ಆದ್ರೆ ಸಾರಥಿ ಒಂದಷ್ಟು ಸರಿಯಾಗ್ಲಿಲ್ಲ ಅಂತೇಳಿ ಹೇಳಬಾರ್ದಲ್ಲ? ಅದೇ 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 ಹೇಳಿ. ಹಾಗಾಗಿ ನೀನು ಕೂಡ ಹಾಗೆ ಹೋಗುದಲ್ಲ, ನಿನಗೂ ಕೂಡ ಒಂದು ಕವಚವನ್ನು ತಂದ. ನನಗೆ? ಹೌದು. ಈಗ ಓ, ಇದು ನನಗ? ಇದು ಮತ್ತೆಂತದು? ಅಲ್ಲ, ನೀನು ಆಗಿನಿಂದ ಕೈಯಲ್ಲಿ ಹಿಡ್ಕೊಂಡಿದ್ದು ಯಾರಿಗೆ ಅಂತ ಗೊತ್ತಾಗ್ಲಿಲ್ಲ ನಿನಗೆ ಅದು. ನನಗೆ ನನ್ನ ಸಾರಥಿ ಆಗುದಂತ ಹೇಳಿದ್ರೆ ಅಷ್ಟು ಸುಲಭದ ಮಾತೇನಲ್ಲ. ಅಯ್ಯೋ, ಇದನ್ನ ಹೇಗಪ್ಪ ಹಾಕುದು? ಇದು ಕಾಲು ಹೋಗುದೇ ಇಲ್ಲ ಇದಕ್ಕೆ. ನೀನ್ ಕೈ ಹಾಕುವಲ್ಲಿ ಕಾಲನ್ನು ಹಾಕುತ್ತಿದ್ದಿ. ಇದು ಕೈ ಹಾಕುವ ಜಾಗವ? ಅಯ್ಯೋ, ಅದನ್ನು ಕಾಲಿಗೆ ಹಾಕೊಳ್ಳುದಲ್ಲ. ಎಂತದಿದು? ಅಯ್ಯೋ ತಂಗಿ, ಏನು ಮಾಡಿಬಿಟ್ಟಿದ್ದೀನಿ. ತೊಡಲರಿಯದವರಣ ರಂಗಕಿ ಬಸಾರದಿಗೆ ಪ್ರಸಂಗದಲ್ಲಿ ನೀನು ಬಂದು ಪ್ರಸಂಗವನ್ನು ಮೇಲೆ ಹಾಕ್ತಿ ಎನ್ನುವುದಾಗಿ ನಾನು ತಿಳಿದುಕೊಂಡದ್ದು. ಹೇಳುವಾಗ ಹೇಳಿದ್ದಿ ಗುರುಗಳು ಹಾಗೆ ಕಾಂಡವನ ಇಂದ್ರಪ್ರಸ್ಥ, ಅರ್ಜುನ ಹಾಗೆ ಇಂದ್ರ ಮಳೆ ಅಂತೇಳಿ. ಇದು ಕಂಠಾಮಣಿ ಆಡಿಸದವನನ್ನು ಬ್ರಹ್ಮಕಲಶಕ್ಕೆ ಕಳಿಸಿದಾಗೆ ಇದ್ದಿದ್ದು. ಹಾಗಾಯ್ತಣ್ಣ. ಮತ್ತೆಂತದ, ಒಂದು ಅಡಿಗೆ ಮಾಡುವವನಿಗೆ ಒಂದು ಸೌಟು ಹಿಡಿಲಿಕ್ಕೆ ಆದ್ರೂ ಗೊತ್ತಿರಬೇಕೋ ಬೇಡುವ? ಇದು ಯುದ್ಧದಲ್ಲಿ ಸಾರಥಿತನವನ್ನು ಮಾಡುವುದು ಬಿಡು, ಧರಿಸುವಂತಹ ಕವಚವನ್ನು ಹಾಕ್ಲಿಕ್ಕೆ ಗೊತ್ತಿಲ್ಲದವನನ್ನು ನನಗೆ ಕೊಟ್ಟು ಈಗ ವಿರೋಧಿಗಳು ನಗೆಯಾಡುವುದನ್ನು ಬಿಡು. ನನ್ನ ಅಂತಃಪುರದಲ್ಲಿರುವಂತಹ ಹೆಣ್ಣು ಮಕ್ಕಳೆಲ್ಲ ಮುಸಿ ಮುಸಿ ನಗುತ್ತಾ ಇದ್ದಾರೆ. ಒಂದು ಉತ್ತರ ಕುಮಾರನ ಜೀವನದಲ್ಲಿ ಒಂದು ಪ್ರಾರಬ್ಧವೇ ಬಂದದ್ದು ಎನ್ನುವುದಾಗಿ. ಅಣ್ಣ, ಸತ್ಯಕ್ಕೆ ಕೇಳಿದ್ರೆ ಎಂತ ಸತ್ಯ? ನಿನ್ನೆ ಕಲಿಸಿದಂತ ವಿಷಯವನ್ನು ಗುರುಗಳು ಇವತ್ತು ಪ್ರಶ್ನೆ ಕೇಳ್ತಾರೆ ನನಗೆ. ನಿನ್ನೆ ಕೇಳಿದ್ದೇ ನನಗೆ ಇವತ್ತು ನೆನಪಿರುವುದಿಲ್ಲ ಅಣ್ಣ. ಮತ್ತೆ ಇದು ಇಂದ್ರಪ್ರಸ್ಥದ ಪ್ರಕರಣ, ನಾವು ಹುಟ್ಟಿದ್ವೋ ಇಲ್ಲೋ ಗೊತ್ತಿಲ್ಲ, ಅಷ್ಟು ಹಿಂದಿನ ಪ್ರಕರಣ. ಈಗ ಅಣ್ಣ, ಇನ್ನು ನಿನ್ನಲ್ಲಿ ಕೇಳುದು ನಾನು, ನಿನ್ನೆ ನಿನ್ನ ಸಾರಥಿ ಸತ್ತಲ್ಲ ಆದಿತ್ಯ ಸೇನ, ಹೌದು, ಅವರಿಗೆ ಇದೆಲ್ಲ ಗೊತ್ತುಂಟ? ಏಕಂ ಲಲಾಟೆ ದ್ವೌಮೂರ್ಧ್ನಿ ಏನಂತೆಲ್ಲ ಹೇಳಿದ್ರು. ಅಲ್ಲ, ಏಕಂ ಲಲಾಟೆ ಹೇಳ್ತಾನೆ, ಮತ್ತೆ ದೋವು ಅಂತ ಹೇಳ್ತಾನೆ, ಮತ್ತೆ ಅವನಿಗೆ ಗೊತ್ತಿಲ್ಲ. ಅಷ್ಟು ಹೇಳಿದ್ರು. ಅವರಿಗಿಂತ ಇವ್ರು ಆದೀತು ಅಂತ ಆಯ್ತಲ್ಲ ಅಣ್ಣ. ಹೌದಪ್ಪ, ಅದು ಎಂತ ಆಗ್ಲಿಕ್ಕುಂಟು ಈಗ. ಅದು ಹೆಣ್ಣು ಮಕ್ಕಳ ಬುದ್ಧಿಯೇ ಹಾಗೆ. ಅವನ ಗುರುಗಳು ಅವರಿಗೆ ದೊಡ್ಡವರು, ಒಂದು ಸುಧಾರಿಸಿಕೊಂಡು ಹೋಗುದಪ್ಪ. ಹಾಗಾಗಿ ನೀನವರನ್ನು ಬಿಡ್ಲಿಕ್ಕೆ ಸಿದ್ಧನಿಲ್ಲ. ಹಾಗಂತೇಳಿ ಇವನನ್ನು ಉಪೇಕ್ಷೆ ಮಾಡಿ ಹೋಗುವನಂತ ಹೇಳಿದ್ರೆ ನಮಗೆ ಇವತ್ತು ದನ ಬೇಕು, ಮತ್ತೊಂದು ಜನವು ಕೂಡ ಬೇಕು. ಏನು ಮಾಡುವುದು ಹೇಳು? ಈಗ ಪ್ರಸಂಗ ಮೇಲೆ ಹಾಕದಿದ್ರು ಅಡ್ಡಿಲ್ಲ, ನನಗೊಂದು ಕವಚ ಹಾಕ್ಲಿಕ್ಕೆ ಹೇಳಿಕೊಡು. ಈಗ ಇಲ್ಲಿ ಬಾ, ಎದುರು ಬಾ, ಕೈ ಮುಂದೆ ಮಾಡು. ಕೈ ಕೈಯ
ನೀನೇನು ಹಿಂದಿಂದೆ ಹೋಗುದೆಂತದ್ದು? ಅಣ್ಣ ನೀನು ಕವಚ ಹಾಕಿದ್ರೆ ನಮ್ಮ ಗುರುಗಳ ಪ್ರಸಂಗ ಮೇಲೆ ಹಾಕ್ತಾರೆ. ಹೌದು, ಮುಂದೆ ಬಾ. ಇದು ಕೈ ಹಾಕ್ಲಿಕ್ಕಿದ್ದಲ್ಲ, ಮತ್ತೆಂತದ್ದು? ನಾನು ಅಲ್ಲಿಗೆ ಕಾಲು ಹಾಕಿದೆ. ಹೌದೌದು, ಅದೇ ಕೈ ಮುಂದೆ ಮಾಡು. ಹಾ, ಈಗ 2 ಕೈಯನ್ನು ಮುಂದೆ ಮಾಡು. ಮುಂದೆ ಮಾಡಿದೆ. ನನ್ನದೊಂದು ಅವಸ್ಥೆ, ನಿಜವಾಗಿ ನನಗೆ ಯುದ್ಧಕ್ಕೆ ಹೊರಡುವಾಗ ಬೇರೆಯವರೆಲ್ಲ ಬಂದು ನನ್ನನ್ನು ಶೃಂಗಾರ ಮಾಡಿ ಮಂಗಳಾರತಿಯನ್ನು ಎತ್ತಿ ಕಳಿಸುವುದು. ಇವತ್ತು ಇರ್ಲಿ, ಏನು ಮಾಡುವುದು ಹೇಳು. ನೋಡು, ಕವಚ ಅಂತ ಹೇಳಿದ್ರೆ ಹೀಗೆ ನೋಡಿ, ಹಿಂದೆ ಬಿಗಿಯಾಗಿ ಕಟ್ಟಿದ್ದೇನೆ. ತಲೆಗೆ ಇದು ಬೇಡುವ ಶಿರಸ್ತ್ರಾಣ ಬೇಕ ಬೇಡ. ಆ ಕೂದಲನ್ನೆಲ್ಲ ಸ್ವಲ್ಪ ಹಿಂದೆ ಮಾಡಿ, ಅದು ಬಿಳಿ ಕೂದಲು ಕಾಣುವುದಕ್ಕೆ ಕೂಡ ಆಗ್ತದೆ. ಹಾಗಂತೇಳಿ ಶಿರಸ್ತ್ರಾಣವನ್ನು ಹೊದಿಸಿದ್ದೇನೆ. ಇನ್ನು ತಂಗಿ, ಅಣ್ಣ ವೇಷ ಮಾಡಿದಾಗ ನಮ್ಮ ಗುರುಗಳು ಚಂದ ಅಲ್ಲ? ಹೌದಪ್ಪ, ಅವರದು ವೇಷವೇ ಚಂದ. ಇನ್ನು ಹೇಗೆ ಕುಣಿತಾರೆ ನೋಡ್ಬೇಕು. ಅಲ್ಲಂತೆ, ಯಾಕೆ? ಈ ಒಂದು ನೀನಲ್ಲದಿದ್ರೆ ಇವತ್ತು ನಾನು ಅಲ್ಲಿ ಅಂತಪುರದಲ್ಲಿ ಕುಳಿತುಕೊಳ್ತಿದ್ದೆ. ಇರ್ಲಿ, ಬ್ರಾಹ್ಮಣ ಹೋಗುವನ ಸಿದ್ಧ ಮಾಡಿದ್ದೇನೆ. ರಥದ ಮುಂದೆ ನೀನು, ಹಿಂದೆ ನಾನು. ಹೇಗೆ ಹೊರಡುದೇ? ಅಣ್ಣ ಅಣ್ಣ ರಥ ಹತ್ತಬೇಕು ಅಂತಂದ್ರೆ ಕ್ರಮ ಉಂಟು ಅದಕ್ಕೆ. ಅಲ್ಲಲ್ಲ, ರಥ ಹತ್ಬೇಕಾದ್ರೆ ಅದೇ ಅದು ನನಗೆ ಗೊತ್ತುಂಟು. ನಿಮ್ಮ ಕ್ರಮ ಇರ್ಲಿ ಅಣ್ಣ, ನನ್ನ ಕ್ರಮ ಹೇಳಿ. ಈಗ ನಿನ್ನದೆಂತದ್ದು? ಪ್ರತಿದಿನ ಹೊರಗೆ ಹೋಗುವಾಗ ನೀ ಎಂತ ಕೇಳುದಣ್ಣ? ಎಂತ ಕೇಳುದು? ತಂಗಿ ನಿನಗೆ ಎಂತ ತಗೊಂಡು ಬರ್ಲಿ ಅಂತ ಹೌದೌದು, ಇವತ್ತು ಕೇಳಿದ್ಯಾ? ಇವತ್ತು ತರ್ಲಿಕ್ಕೆ ಅಂತ ನೀನು ಮರ್ತಿಯಲ್ಲ. ಈಗ ನನ್ನ ಗುರುಗಳಲ್ಲಿ ಕೇಳ್ತೇನೆ ನಾನು. ಎಂತದು ನೋಡು ಗುರುಗಳೇ, ಎಲೆ ಮೃಗಂನಳಿ ಕೀಳು ಬಗೆಗಳ ಗೆಲ್ಲುವ ಕಲಹದೊಳಣ್ಣ ಕೇಳು. ಎಲೆ ಮೃಗಂನಳಿ ಕೀಳು ಬಗೆಗಳ ಗೆಲ್ಲುವ ಬಲುತರದ ಭೂಷಣ ಬದ್ದಾಟನೆ ಕೆಳಗಣಿಸುತ್ತ ಜನರಿಗೆ 7 ಬಗೆಗಳ ಗೆಲುವ ಕನಗದೊಡಣ್ಣ ಬೃಹನ್ನಡಿ. ಗುರುಗಳೇ, ಉತ್ತರ ಇವತ್ತು ನಾನು ನಮ್ಮ ಅಣ್ಣನಲ್ಲಿ ಕೇಳಲಿಕ್ಕಿಲ್ಲ. ಯಾಕೆ? ನಮ್ಮ ಅಣ್ಣನ ಟಿವಿ ಅದು ಇವತ್ತು ಹಾಗೆ ಉಂಟು. ಹೌದಪ್ಪ, ಇವತ್ತು ಅವರು ಯುದ್ಧರಂಗಕ್ಕೆ ಇಳಿದ್ರು ಅಂತ ಆದ್ರೆ ಗೆಲುವು ನಿಶ್ಚಯ. ಇದು ನಮಗೆ ಅಲ್ಲ, ನಮ್ಮ ರಾಜ್ಯದ ಎಲ್ಲರೂ ಉಗೆ ಉಗೆ ಅಂತ ಇದ್ದಾರೆ ಈಗಾಗುವಾಗ್ಲೇ. ಗುರುಗಳೇ, ಈಗ ಇವರು ಬಂದು ಎಲ್ಲರನ್ನು ಬಡಿದು ಅಲ್ಲಿ ಎಷ್ಟು ಜನ ಸಾಯ್ತಾರೋ ಎಷ್ಟು ಜನ ಮೂರ್ಛೆ ಹೋಗ್ತಾರೋ ಅಂತ ಲೆಕ್ಕ ಇಲ್ಲ. ನನಗೆ ಬಂದ ಮೇಲೆ ಮೊದಲು ಮಾಡಬೇಕಾದದ್ದು ಒಂದು ಕಥೆ ಹೇಳಬೇಕು, ನೀವು ರಾಗದಲ್ಲಿ ಹೇಳಿಕೊಡ್ಬೇಕು. ಮತ್ತೆ ಇನ್ನೊಂದು, ಅಲ್ಲಿ ಬಿದ್ದಂತಹ ಎಲ್ಲರದ್ದೊಂದು ಮೈಯಿಂದ ಒಂದೊಂದು ವಸ್ತುಗಳನ್ನು ತಕೊಂಡು ಬರಬೇಕು. ಅದೆಂತದಕ್ಕೆ? ಅದು ನಮಗೆ ಮುಂದೆ ತೋರಿಸ್ಲಿಕ್ಕೆ ಬೇಕಲ್ಲ. ಅಲ್ಲ, ಇಲ್ಲಿ ನಿನಗೆ ಕೊರತೆ ಆದದೆಂತದಪ್ಪ? ಇಲ್ಲಪ್ಪ, ನಮ್ಗೆ ಬೇರೆಯವರಿಗೂ ಕೊಡುವಷ್ಟು ಉಂಟು. ಆದ್ರೆ ನಮ್ಮಣ್ಣನ ಶೌರ್ಯ ಪರಾಕ್ರಮಗಳನ್ನ ನನ್ನ ಮಗನಿಗೆ ನಾನು ಮುಂದೆ ವೇಳೆ ಮದುವೆಯಾಗಿ ಹೋದ ನಂತರ ಇಲ್ಲಿ ಬಂದಾಗ ಮಾವ ನೀನೆಂತ ಮಾಡಿದ್ದಿ ಅಂತ ಕೇಳಿದ್ರೆ ತೋರಿಸ್ಲಿಕ್ಕೆ ಬೇಕಲ್ಲ. ಕೆಲವು ಬೇಕು. ಹಾಗಾಗಿ ಒಂದು ಭೀಷ್ಮಾಚಾರ್ಯರದ್ದು ಎಂತದ್ದು ಬೇಡವಾ ಅಂತ ಅವ್ರಿಗೆ ಹಿರಿಯ ತಲೆ, ಅವರದ್ದು ಬೇಡ. ದ್ರೋಣಾಚಾರ್ಯರ ಕೈಯಲ್ಲಿರುವಂತಹ ರುದ್ರಾಕ್ಷಿ ಮಾಲೆ ಇದ್ರೆ ಒಂದು ತಗೊಂಡು ಬನ್ನಿ, ಕೈಗೆ ಕಟ್ಟಿದ್ದು ಕುತ್ತಿಗೆಗೆ ಹಾಕಿದ್ದು ಏನಾದ್ರು ಇದ್ರೆ ಒಂದು ಹಿಡ್ಕೊಂಡು ಬನ್ನಿ. ಯಾಕೆ? ಬ್ರಾಹ್ಮಣರ ಸ್ವತ್ತನ್ನು ಅಪಹರಿಸಬಾರದು ಅಂತ ನಮ್ಮಣ್ಣ ಯಾವತ್ತು ಹೇಳ್ತಾ ಇರುವುದು. ಆದ್ರೆ ಅವರಿಗೆ ಒಂದು ಪಾಠ ಆಗಬೇಕು. ಹೇಗೆ? ಬ್ರಾಹ್ಮಣನಾದವರು ದನಗಳ್ಳರಿಗೆ ಸಹಾಯ ಮಾಡಬಾರದು. ಹಾಗೆ. ಮತ್ತೆ ಎರಡನೆಯದು, ಅಲ್ಲಿ ಒಬ್ಬ ಇದ್ದಾನಂತಲ್ಲ ಕರ್ಣ, ಅವನದ್ದು ಅಂಗಿಕೆ ಹಿಡ್ಕೊಂಡು ಬರಬೇಕು. ಯಾಕೆ? ಅವ ಯಾರ್ಯಾರೋ ಕೊಟ್ಟಿದ್ದು ಅಂಗರಾಜ್ಯಕ್ಕೆ ಅಧಿಪತಿ ಅಂತೆ. ಹಾಗಾಗಿ ಮತ್ತೆ ಅವನಿಗೆ ಅಂಗಿ ಇಲ್ಲದ ಹಾಗೆ ಆಗ್ಬೇಕು. ಅದನ್ನು ಇನ್ನು ನೋಡಿ ಉಳಿದವರೆಲ್ಲ ನಗಬೇಕು. ಅದೊಂದು ಆಸೆ ನನ್ನದು. ಮತ್ತೆ ಮೂರನೆಯದ್ದು ದುಶ್ಯಾಸನ. ದುಶ್ಯಾಸನನ ಶಲ್ಯ ಒಂದು ಬೇಕು. ಒಂದು ವೇಳೆ ಅವ ಹಿಂದಿರುಗಿ ಮನೆಗೆ ಹೋದ ಅಂತ ಆದ್ರೆ ಹೆಂಡತಿಯ ಪ್ರಶ್ನೆ ಕೇಳ್ಬೇಕು ಅವನಿಗೆ, ಯಾರ್ಯಾರದ್ದು ಸೀರಿಯಸ್ ಹೇಳಿತಿ ಅಂತ ಇವತ್ತು ನಿಮಗೆ ಶಲ್ಯ ಇಲ್ಲದೆ ಹಾಗೆ ಆಯ್ತಲ್ಲ ಅಂತ ಹೇಳಿ ಮತ್ತೆ ಮುಖ ಧರಿಸಿ ತಿರುಗ್ಲಿಕ್ಕಿಲ್ಲ ಅವ. ಅದೊಂದು. ಮತ್ತೊಂದು ಗುರುಗಳೇ, ದುರ್ಯೋಧನನ ಗದೆ ಬೇಕು. ಗದೆಯೋ? ಅದೆಂತದಕ್ಕಪ್ಪ?
ಅದು ಹಿಡಿದು ತಿರುಗಿಸ್ತಾನಂತ, ಅವನಿಗೆ ಬಹಳ ಸೊಕ್ಕುಂಟಂತೆ. ಮತ್ತೆ ಅದನ್ನು ತಂದು ನಮ್ಮ ಒಲಲ ಭಟ್ರ ಕೈಗೆ ಕೊಟ್ರೆ ಹಪ್ಪಳದ ಹಿಟ್ಟನ್ನು ಹದ ಮಾಡ್ಲಿಕ್ಕೆ ನಾದ್ಲಿಕ್ಕೆ ಅದನ್ನು ಬಳಸಿದ್ರೆ ಆಯ್ತು. ಹಾಗಾಗಿ ಇವೊಂದಿಷ್ಟನ್ನು ಹಿಡ್ಕೊಂಡು ಬಂದ್ರೆ ನಾನು ಸಂತೋಷ ಪಡ್ತೇನೆ ಗುರುಗಳೇ. ಆಗಲಿ ಆಗಲಿ, ನಿನ್ನದಾಯ್ತಾ? ಅಣ್ಣ, ನಿನ್ನ ಉದ್ದೇಶದ ಹಿನ್ನೆಲೆ ನನಗೆ ಅರ್ಥ ಆಯ್ತು. ನಿನ್ನ ಅಣ್ಣನ ವಿಜಯಶ್ರೀಯನ್ನು ನೆನಪಿಸಬಹುದಾದ ಅವಕಾಶಗಳಾಗಬೇಕು ಅಲ್ವಾ? ಊರೂರಿಗೂ ನಮ್ಮಣ್ಣನ ಕೀರ್ತಿ ಪತಾಕೆ ಹಾರಬೇಕು ಗುರುಗಳು. ಹೌದು, ಅವನ ಪರಾಕ್ರಮಾತಿಶಯದ ಸ್ಮರಣಾರ್ಥ. ಹೋಗುವಾಗ ವಿಶ್ವೇಶ ಭಟ್ರಲ್ಲಿ ಹೋಗಿ ಬನ್ನಿ, ಒಂದು ಆಶೀರ್ವಾದ ತಕೊಂಡು. ಆಗಲಿ ಆಗಲಿ, ಅವರನ್ನು ಇನ್ನೆಲ್ಲಿ ಹುಡುಕುವುದೀಗ? ನಿನ್ನೆ ಹೋದವರೇ ಬರಲಿಲ್ಲ ಅವರು ಅಲ್ವಾ? ಹಾಗೆ ಅವರನ್ನು ಬೇಡ. ಅಂತೂ ನಾವೀಗ ಹೇಗೆ ಹೊಡೆಯುವುದಾ? ನಾನು ಸಿದ್ಧನಾಗಿದ್ದೇನೆ. ಹಾಗಂತೇಳಿ ರಥ ಹತ್ತುವುದಕ್ಕಿಂತ ಮೊದಲಾಗಿ ಕ್ರಮಗಳೆಲ್ಲ ಉಂಟಲ್ವ? ಉಂಟು. ಒಮ್ಮೆ ಹೇಳಂತೆ ಕ್ರಮ. ಅದು ನಾನೇ ಹೇಳ್ಬೇಕಾ? ಅಲ್ಲಲ್ಲ, ಹಾಗೆಲ್ಲ ಸಾರಥಿಗೆ ಅದು ಗೊತ್ತುಂಟ ಇಲ್ವ ಅಂತೇಳಿ ನೋಡ್ಬೇಕು. ಮೊದಲು ಯಾರಿಗೆ ಪ್ರಣಾಮ? ಸಾರಥಿಗೆ. ಸಾರಥಿಗೆ ನಂತರ ಮತ್ತೆ ರಥಕ್ಕೆ, ಮತ್ತೆ ಕುದುರೆಗಳನ್ನು ಸೇರಿಸಿ ರಥ ಕೊಟ್ಟು. ಇಷ್ಟೆಲ್ಲ ಆಯ್ತಲ್ಲ. 3 ಪ್ರದಕ್ಷಿಣೆ ಬಂದಿದ್ದೇನೆ. ಬ್ರಾಹ್ಮಣರಲ್ಲಿ ಅಲ್ಲಿಂದಲೇ ಉತ್ತರೋತ್ತರ ಆಗ್ಲಿ ಅಂತೇಳಿ ಆಶೀರ್ವಾದವನ್ನು ಮಾಡಿದ್ದಾರೆ. ಏರಿದ್ದೇನೆ, ಹೊರಡು. ನಾವು ಬಂದದ್ದೆಲ್ಲಿಗೆ ಎಲ್ಲಿಗೆ ಕರ್ಕೊಂಡು ಬಂದಿದ್ದಿ ನೀನು? ಅಲ್ಲದೆ ಸೇನೆ ಇದ್ದಲ್ಲಿಗೆ. ಒಂದು ಕ್ಷಣಕ್ಕೆ ರಥ ಹೊರಡುವಂತಹ ಸಂದರ್ಭದಲ್ಲಿ ಧೂಳೆಬ್ಬಿಸಿತು ಎನ್ನುವಂತಹ ಕಾರಣದಿಂದ ಕಣ್ಣು ಮುಚ್ಚಿದ ನಾನು. ಅದೇ ನೀನು ಕಣ್ಣು ಬಿಡುವಾಗ ನಾವಿಲ್ಲಿದ್ದೆ. ಕಣ್ಣು ಬಿಡುವಾಗ ನಾವು ಎಲ್ಲಿರ್ಬೇಕು ಅಲ್ಲಿಲ್ಲಲ್ಲ. ಅಷ್ಟು ವೇಗದಲ್ಲಿ ಬಂದದ್ದಲ್ಲ ಅದು. ನೀನು ಕಣ್ಣು ಮುಚ್ಚಿದೆ ಹೆಚ್ಚು ಹೊತ್ತಾಗಿದೆ ಅಷ್ಟೇ. ಇವು ಹಾಗೆ ಆಯ್ತಾ? ಆದ್ದರಿಂದ ನೀನು ಕಣ್ಣು ಬಿಡುವಾಗ ನಾವಿಲ್ಲಿ ಬಂದಾಗಿದೆ. ಇಲ್ಲ, ಇಲ್ಲಿ ನಿಂತ ನಾನು ಶಾಶ್ವತವಾಗಿ ಕಣ್ಣು ಮುಚ್ಚುತ್ತೇನೆ. ಅದ್ಯಾಕೆ? ನಾವು ಬಂದದ್ದು ಬರಬೇಕಾದದ್ದು ಎಲ್ಲಿಗೆ? ಸೈನಿಕರಿದ್ದಲ್ಲಿಗೆ, ರಣರಂಗಕ್ಕೆ ಬರಬೇಕಾದದ್ದು. ಬಂದದ್ದು ಎಲ್ಲಿಗೆ? ನಿನಗೆ ದಾರಿ ತಪ್ಪಿದೆ. ನನಗೆ? ಹೌದು. ಅದೇ ಹೇಗೆ ಹೇಳ್ತೀನಿ? ಎದುರಿಗೆ ಏನು ಕಾಣ್ತುಂಟು ಬ್ರಹ್ಮಣ? ಏನು ಕಾಣ್ತುಂಟು ಅಲ್ಲಿ? ತಂಗಿಯ ಮಾತನ್ನು ಕೇಳಿ ಮರುಳಾದದ್ದಕ್ಕೆ ಈ ರೀತಿಯ ಶಿಕ್ಷೆ ನಿನ್ನಿಂದ. ಎಂತದ್ದಾಯ್ತು ಈಗ? ರಣರಂಗಕ್ಕೆ ಬರಬೇಕಾದದ್ದು ಸಮುದ್ರ ತೀರಕ್ಕೆ ನೀನು ಕರ್ಕೊಂಡು ಬಂದಿದ್ದಿ. ಸಮುದ್ರ ತೀರ ಮತ್ತೆಂತದ್ದು? ಎಲ್ಲಿ ಉಂಟು ಸಮುದ್ರ? ಎಲ್ಲಿ ಉಂಟು? ತೆರೆಗಳಾಗಿ ಎದುರಿಗೆ ಬರ್ತಾ ಉಂಟು. ನೀನು ಹಿಂದೆ ತಿರುಗಿಸುದು ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಿ. ಪುಣ್ಯಾತ್ಮ, ಅದು ತೆರೆ ಅಲ್ಲ. ಮತ್ತೆಂತದ್ದು? ಸೈನಿಕರು ಸಾಲಾಗಿ ಮುಂದೆ ಬರುವಾಗ ನಿನಗೆ ಸಮುದ್ರದಲ್ಲಿ ತೆರೆ ಬಂದಾಗೆ ಕಾಣುವುದು. ಅವರು ಮುಂದೆ ಬರ್ತಾ ಇದ್ದಾರೆ ಈಗ ಸೈನಿಕರು ಮುಂದೆ ಎಲ್ಲ ಬರ್ಲಿಕ್ಕೆ ಉಂಟಾ? ಮತ್ತೆ ಮುಂದೆ ಬರದೆ ಅಲ್ಲ. ಈಗ ನಮ್ಮ ದನಗಳನ್ನು ಕದ್ದೊಯ್ದದಲ್ವ ಸೈನಿಕರು? ಹೌದು. ಕದ್ದುಕೊಂಡು ಹೋದವರು ಹೇಗೆ ಹೋಗ್ತಾರೆ? ಮುಂದೆ ಹೋಗ್ತಾರೆ. ನಾವು ದನಗಳನ್ನು ಹಿಡಿಬೇಕಾದವರಲ್ವ? ನಾವು ಹಿಂದೆ ಹೋಗ್ಬೇಕಾದದ್ದಲ್ವಾ? ಅಂದ್ರೆ ದನಗಳನ್ನು ಕದ್ದುಕೊಂಡು ಹೋಗುದು ಅಂದ್ರೆ ನಮ್ಮ ಕಣ್ಣಿಗೆ ಕಾಣದಾಗಿ ಕೊಂಡೋಗ್ಲಿಕ್ಕೆ ಬಂದದ್ದಲ್ಲ. ಅವರು ನಮ್ಮನ್ನು ಹೊಡೆದಾಕಿ ಕೊಂಡೋಗ್ಲಿಕ್ಕೆ ಬಂದದ್ದು. ಅವರಿಗೆ ಗೊತ್ತುಂಟು, ದನ ಕೊಂಡೋದ ಮೇಲೆ ಬಿಡಿಸಲಿಕ್ಕೆ ಯಾರಾದ್ರೂ ಬಂದೇ ಬರ್ತಾರೆ, ಆಗ ಹೊಡೆದು ಕೊಂಡೋಗ್ಬೇಕು ಅಂತಲೇ ಬಂದದ್ದು. ಈಗ ದನ ಕಳ್ಳರು ಬಿಡಿಸಿಕೊಂಡು ಹೋಗುವವರಿಗೆ ಬೆನ್ನು ತೋರಿಸಿ ಹೋಗುದಲ್ವಾ? ಅಲ್ಲ, ಅದು ದನ ಕಳ್ಳರಾದ್ರೆ ಹಾಗೆ, ಇದು ದನವನ್ನು ಅಪಹರಿಸುವವರು. ಈಗ ಅವನು ಗೋಪಾಲಕ ನನ್ನ ಬಳಿಯಲ್ಲಿ ಹಾಗೆ ಅಲ್ಲ ಹೇಳಿದ್ದು, ದನ ಕಳ್ಳರು ಎನ್ನುವುದಾಗಿ. ಅಲ್ಲ, ದನವನ್ನು ಕದ್ದುಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ. ಇದೆಲ್ಲ ಆಗ್ಲಿಕ್ಕಿಲ್ಲ. ಅಲ್ಲಿ ಮಿಂಚೆಲ್ಲ ಕಾಣುತ್ತುಂಟು. ಈಗ ಮಳೆ ಬರ್ತದೆ, ನಾನು ಒದ್ದೆ ಆಗ್ತೇನೆ ಈಗ. ಅಯ್ಯೋ, ಅದು ಮಿಂಚಲ್ಲ. ಮತ್ತೆಂತದು? ತಪ್ಪಾಗಿ ಭಾವಿಸಿಕೊಂಡಿದ್ದಿ. ಅದು ಅಲ್ಲಿರುವಂತಹ ಸೈನಿಕರು ಯುದ್ಧೋತ್ಸಾಹದಿಂದ ಆಯುಧಗಳನ್ನು ಝಳಪಿಸುವಾಗ ಹೊರಡುವ ಬೆಳಕು. ಈಗ ನಾವು ಯುದ್ಧ ಆರಂಭ ಮಾಡುವುದಕ್ಕಿಂತ ಮೊದಲೇ ಜಳಪಿಸುವುದೆಂತದಕ್ಕೆ? ಅಲ್ಲ, ಜಳಪಿಸಿ ಮತ್ತೆ ಹೋರಾಟ ಮಾಡುದು ಹಾಗೆ. ಈಗ ಜಳಪಿಸಿ ಹೋರಾಟಕ್ಕೂ ಬರ್ತಾರ? ಹೌದು. ಮತ್ತೆ ಸುಮ್ಮನೆ ಇರುವುದ? ಅವರು ನಿತ್ತಲ್ಲಿರುವುದಾ? ಪುಣ್ಯಾತ್ಮ, ಅಲ್ಲಿ ಎದುರಿಗೆ ಬಿಳಿ ಕಾಣುತ್ತಾ ಉಂಟು. ಬಿಳಿಯಾದಂತಹ ರಥ. ಅದೆಂತದದು? ಅದೇ ಅಲ್ಲ ನೀನು ಹೇಳಿದ್ದು, ಅವರು ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರು ಯಾರ ಗಡ್ಡ ಅಂತ ಹೇಳಿ ನೀನು ಗೋವಿಂದ ಭಟ್ರ? ಹೌದು.
ಭೀಷ್ಮಾಚಾರ್ಯರು ಹೀಗೆಯಾ? ಭೀಷ್ಮಾಚಾರ್ಯ ಅಂದ್ರೆ ಹಾಗೆ. ಈಗ ಪ್ರಾಯದವರೆಲ್ಲ ಬಗ್ಗೆ ನಡಿಬೇಕಾದದಲ್ವೋ? ಇವರು ಎದೆಪ್ಪಿಸಿಕೊಂಡು ಎದುರಿಗೆ ಬರೆದಿದ್ದಾರೆ, ಇದು ನನ್ನಿಂದ ಆಗ್ಲಿಕ್ಕಿಲ್ಲ. ಇವರು ಬಗ್ಗುವಷ್ಟು ಪ್ರಾಯ ಆಗ್ಲಿಲ್ಲ, ಅವರಿಗೆ ಬಗ್ಗಿಸುವಷ್ಟು ಪ್ರಾಯ ಉಂಟು. ಈಗ ಈಗ ಭೀಷ್ಮರ್ ಅಂತ ಹೇಳಿದ್ರೆ ಇವರ ಅವರು ಭೀಷ್ಮರು ಇನ್ನು ಹೊಟ್ಟೆ ಅವರಿಗೇನು ಕೊಡುದಿಲ್ಲ. ಈಗ ಇದರಲ್ಲಿ ಜನಿವಾರ ಇದ್ದವರು ರುದ್ರಾಕ್ಷಿ ಮಾಲೆ ಹಾಕಿ ಸಪೂರ ಕೃಷಕಾಯರಾಗಿರುವವರು ಯಾರು ಕಾಣುತ್ತಾ ಇಲ್ಲ. ನೆತ್ತಿಯ ಮೇಲೆ ಜಟೆಯನ್ನು ಸುತ್ತಿ ಸುತ್ತಿ ಕಟ್ಟಿ ನಿನ್ನನ್ನೇ ಅರಳು ಗಣ್ಣಿನಿಂದ ಕಾಣ್ತಾ ಇದ್ದಾರಲ್ಲ, ಅವರು ದ್ರೋಣಾಚಾರ್ಯರು. ದ್ರೋಣಾಚಾರ್ಯರು ಹೀಗೆ ಇರ್ತಾರ? ದ್ರೋಣಾಚಾರ್ಯರು ನೀನು ಹೇಗೆ ತಿಳ್ಕೊಂಡಿದ್ದಿ? ನಾನು ಒಂದು ಸಪೂರ ಇರ್ತಾರೆ, ಹೊಟ್ಟೆ ಎಲ್ಲ ಒಳಗೆ ಹೋಗಿರ್ತದೆ, ಯಾರು ಅಲ್ಲ. ನನ್ನದು ಕಲ್ಪನೆ ಇದ್ದದ್ದು ಹಾಗೆ, ವಿದ್ಯೆ ಕಲಿಸಿದಂತಹ ಗುರುಗಳು ಹಾಗೆಲ್ಲ ಇರ್ಬೇಕು. ಅದು ಇದೆಂತದ್ದು ಇದು? ಆದ್ರೆ ಒಂದುಂಟು, ಲೋಕದಲ್ಲಿ ವಿದ್ಯೆ ಕಲಿಸಿದ ಗುರುಗಳದ್ದೆಲ್ಲ ಹೊಟ್ಟೆ ಒಳಗೆ ಹೋಗಿ ರಟ್ಟೆ ಜಾರಿ ಇರಬಹುದು. ಅದು ಹಸ್ತಿನಾವತಿಯ ಗುರುಗಳು, ಅಲ್ಲಿ ಗುರುಗಳ ಹೊಟ್ಟೆ ಒಳಗೆ ಹೋಗುವ ಸ್ಥಿತಿ ಇಲ್ಲ ಏನು? ಅಲ್ಲ, ನನಗೆ ಕಲಿಸಿದ ಶಿಷ್ಯರಿಗೆ ವಿದ್ಯೆ ಒಳಗೆ ಹೋಗ್ತದೆ, ಗುರುಗಳ ಹೊಟ್ಟೆ ಮುಂದೆ ಬರ್ತದೆ. ಹೌದು. ಈಗ ದ್ರೋಣರ್ ಅಂತ ಹೇಳಿದ್ರೆ ಹೀಗೆಯಾ? ದ್ರೋಣರು ಅಂದ್ರೆ ಹಾಗೆ. ಮಾವ ನೀವು ನನ್ನನ್ನು ಬಿಟ್ಟು ಹೋದ ಮೇಲೆ ನನ್ನನ್ನು ಕಾಯೋರು ಯಾರು ಈ ಜಗದಲ್ಲಿ? ನನ್ನ ಮಾವ ಇರ್ಬೇಕಿತ್ತು. ಈಗ ಎಂತದಕ್ಕೆ ನೀನು ಯಾರಿಗೆ ಈಗ ಸಂತಾಪ ಸೂಚನೆ ಮಾಡುದು? ಸಂತಾಪ ಸೂಚನೆ ಮಾಡುದು ಅಂತ ಹೇಳಿ ನಾನು ಅದು ಇನ್ನೊಂದೆಂತದ್ದು, ಅದು ಎತ್ತರಕ್ಕೆ ಒಂದು ಧ್ವಜ ಹಾರಾಡ್ತುಂಟಲ್ಲ, ಹಾವು ಎಲ್ಲ ಕಾಣುತ್ತುಂಟು, ಅದು ಯಾರದು? ಅವನೇ ಸುಯೋಧನ. ಉರಗ ಪತಾಕ ದುರ್ಯೋಧನ. ಅವನು ಹೀಗೆಯ? ಮತ್ತೊಬ್ಬವನ ಅಲ್ಲ, ನಾನು ಎನಿಸಿಕೊಂಡದ್ದು ಅವನೆಲ್ಲ ಇಲ್ಲಿ ಎಲ್ಲ ಅಷ್ಟು ಎದೆಯುಪಿಸಿ ಎಲ್ಲ ಬರ್ಲಿಕ್ಕಿಲ್ಲ. ಉತ್ತರ ಕುಮಾರ ಬಂದ ಮೇಲೆ ಬಹುಶಃ ರಥದಲ್ಲಿ ಅಡಗಿ ಕುಳಿತುಕೊಳ್ತಾನೆ ಅಂತೇಳಿ ನಾನು ಎನಿಸಿಕೊಂಡದ್ದು. ನೋಡಿದ ಮೇಲೆ ಅವರಿಗೆ ಉತ್ಸಾಹ ಹೆಚ್ಚಾದದ್ದು. ಅಯ್ಯೋ, ಇವನೊಂದಿಗೆ ನೋಡಬೇಕು ಒಂದು ಕೈ ಅಂತ ಕೈಯಲ್ಲಿ ಗದೆಯನ್ನು ಹಿಡಿದುಕೊಂಡು ಗರ 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 ತಿರುಗಿಸಿಕೊಂಡು ಬರ್ತಿದ್ದಾನೆ. ಅವನು ಗದೆಯಲ್ಲೆಲ್ಲ ಹೊಡಿತಾನ. ಆಗದೇನೆ ಹಪ್ಪಳ ಮಾಡ್ಲಿಕ್ಕೆ ಬೇಕು ಅಂತ ನಿನ್ನ ತಂಗಿ ಹೇಳಿದ್ದು. ಅವಳು ಹಪ್ಪಳ ಮಾಡ್ಲಿಕ್ಕೆ ವಲಲ ಭಟ್ರ ಸೌಟಾದಿತ್ತು, ಇದೆಲ್ಲ ಆಗ್ಲಿಕ್ಕಿಲ್ಲ. ಇದು ನೀನು ಹಪ್ಪಳ ಮಾಡಿದ್ರೆ ಆಯ್ತು. ಮಾವ, ನಾನು ನಿಮ್ಮಲ್ಲಿಗೆ ಬರ್ತೇನೆ, ನನಗೆ ಇದೆಲ್ಲ ಆಗ್ಲಿಕ್ಕಿಲ್ಲ. ನೀನು ನನ್ನನ್ನು ಏರುವುದಕ್ಕೆ ದಿವ್ಯವಾದ ವರೂಥ, ಉತ್ತಮಾಶ್ವಗಳನ್ನು ಹೂಡಿದಂತಹ ವರೂಥ, ತಲೆಯ ಮೇಲೆ ಮೈ ಮೇಲೆ ಎಲ್ಲ ಕವಚ ಸೀಸಕಗಳು, ಅರಗುವರನಾದಂತಹ ನೀನು ಕ್ಷತ್ರ ಪಂಥಕ್ಕನುಸಾರವಾಗಿ ಯುದ್ಧ ಭೂಮಿಯಲ್ಲಿ ಹೋರಾಡಿ ಗೆಲುವನ್ನು ಹೊಂದುತ್ತೇನೆ ಅನ್ನುವಂತಹ ಆತ್ಮವಿಶ್ವಾಸದಿಂದ ಹೊರಟು ಬಂದದ್ದು ಅಲ್ವಾ? ಹೌದು. ಎರಡೂ ಕಾರಣದಿಂದ ನಿನಗಿದು ಪ್ರಧಾನವಾದದ್ದು. ಹೇಗೆ? ಒಂದು, ಗೋ ಸಂಪತ್ತು. ಹಟ್ಟಿಯಲ್ಲಿ ನಾವು ಸಾಕುವಂತಹ ಹಸುಗಳು ಕೇವಲ 4 ಕಾಲಿನ ಒಂದು ಪ್ರಾಣಿ ಅನ್ನುವ ಭಾವದಿಂದ ನಾವು ಕಾಣುವುದಲ್ಲ. ಈ ಭೂಮಿಯಲ್ಲಿ ಅದಕ್ಕೆ ವಿಶೇಷವಾದಂತಹ ಸ್ಥಾನ ಉಂಟು, ಮಾನವುಂಟು. ಅದರಲ್ಲಿ ನಾವು ದೇವತಾ ಸಾನ್ನಿಧ್ಯವನ್ನು ಕಾಣುತ್ತೇವೆ. ಗೋವನ್ನು ಸಂರಕ್ಷಿಸಬೇಕಾದದ್ದು ಈ ಭೂಮಿಯಲ್ಲಿ ಹುಟ್ಟಿದ ಮನುಷ್ಯ ಮಾತ್ರನಾದವನ ಪ್ರಧಾನವಾದ ಕರ್ತವ್ಯ. ಅದರಲ್ಲಿ ಒಬ್ಬ ಕ್ಷತ್ರಿಯನಾದವ ಹೇಗೆ ಅವನದ್ದೇ ಆಗಬೇಕು ಅಂತ ಇಲ್ಲ, ಆರ್ತತೆಯನ್ನು ಅನುಭವಿಸುತ್ತಿರುವ ಯಾವನನ್ನಾದರೂ ಸಂರಕ್ಷಿಸುವಲ್ಲಿ ತನ್ನ ಪ್ರಾಣವನ್ನಾದರೂ ಪಣಕ್ಕಿಟ್ಟು ಹೋರಾಟವನ್ನು ಮಾಡಬೇಕಾದದ್ದು ಕ್ಷಾತ್ರ ಸಹಜವಾದ ಪಂಥ. ವಿರಾಟರಾಯನ ಮಗ ನೀನು ಅಲ್ವಾ? ಮತ್ಸ್ಯ ದೇಶದ ರಾಜಕುಮಾರ. ಹೌದು. ನಾಳೆಗೆ ಈ ಮತ್ಸ್ಯ ದೇಶದ ಸಿಂಹಾಸನಾರೋಹಣವನ್ನು ಮಾಡಬೇಕಾದ ಅರ್ಹತೆಯನ್ನು ಹೊಂದಿದಂತಹ ವ್ಯಕ್ತಿತ್ವ ನಿನ್ನದು. ಅಷ್ಟು ಹೆಗ್ಗಳಿಕೆಯನ್ನು ಹೊಂದಿದ ನೀನು ನಿನ್ನ ಹಸುಗಳೇ ಆಗಬೇಕು ಅಂತ ಇಲ್ಲ, ನಿನ್ನ ಊರಿನಲ್ಲಿ ಆಕ್ರಮಣ ಆಗಬೇಕು ಅಂತ ಇಲ್ಲ, ಅನ್ಯಾಯವಾಗಿ ಸಜ್ಜನರ ಮೇಲೆ ಆಯುಧ ಎತ್ತಿದವರನ್ನು ಹೊಡೆದುರುಳಿಸುವುದಕ್ಕೆ ಮುಂದಾಗಬೇಕಾದದ್ದು ನಿನಗೆ ಕರ್ತವ್ಯವಾಗಬೇಕಾದದ್ದು. ಅದಕ್ಕೆ ಹೊರತಾಗಿ ಸೇನೆ ನೋಡಿದ ಕೂಡಲೇ ಕೈಕಾಲು ನಡುಗುತ್ತದೆ, ಮೈಯಲ್ಲಿ ಬೆವರು ಹುಟ್ಟುತ್ತದೆ, ನಿನ್ನ ತುಟಿ ಅಲಗುತ್ತದೆ, ಮಾತು ನಡುಗುತ್ತದೆ, ಕಾಯ ಬಸವಳಿಯುತ್ತದೆ. ಹೀಗಾಗಬಹುದು. ಹೆಣ್ಮಕ್ಕಳ ಮುಂಭಾಗದಲ್ಲಿ ಬಾಳೆ ಎಳೆದು ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಕೊಚ್ಚುತ್ತೇನೆ, ಕೊಲ್ಲುತ್ತೇನೆ ಅಂತ ನೀನು ಸುಮ್ಮನೆ ಕುಳಿತುಕೊಳ್ತೀಯ. ಈಗ ಕೊಚ್ಚಿದ್ದೆಲ್ಲ ಅಲ್ಲಿಯ ನೀನು ಹೇಳುದು. ನೀನು ಅಡುಗೆ ಕೋಣೆಯಲ್ಲಿ ಕುಳಿತು ಕೊಚ್ಚುತ್ತಿದ್ರೆ ಊಟಕ್ಕಾದ್ರೂ ಒಂದಾಗುತ್ತಿದ್ದು. ನೀನೊಮ್ಮೆ ಸುಮ್ಮನೆ ಕುಳಿತುಕೊಳ್ತಿಲ್ವ?
ಮಾತಾಡ್ಲಿಕ್ಕೆ ಬರ್ತದೆ ಅಂತೇಳಿ ಬಾಯಿಗೆ ಬಂದದ್ದನ್ನೆಲ್ಲ ಹೇಳ್ತಾನೆ. ಅಲ್ಲ ನೀನು ಹೇಳಿದ್ದು ಕುಮಾರಕನಾಗಿ ಅಲ್ಲ, ಅಂಜಬಹುದೇ? ನೀನು ಸುಮ್ಮನೆ ಕುಳಿತುಕೋ. ನೀನು ಹೇಳಿದ್ದು ವಿಷಯ ಸತ್ಯ. ಆ ಸತ್ಯದೊಳಗೆ ಸತ್ತು ಉಂಟ ಅಂತೇಳಿ ನೋಡ್ಬೇಕು. ನೀನು ಹೇಳಿದಾಗ ಏನು, ಮುಕ್ಕೋಟಿ ದೇವತೆಗಳ ಆವಾಸ ಸ್ಥಾನ ಮತ್ತೆ? ಸರಿ. ಗೋಮೂತ್ರ ಗೋಮಯದಲ್ಲಿ ಲಕ್ಷ್ಮೀ ಸರಸ್ವತಿಯರ ಸಾನ್ನಿಧ್ಯ ಸರಿ. ಹಾಗಂತೇಳಿ ಈಗ ಅವರು ಗೋವನ್ನು ಕರೆದುಕೊಂಡು ಹೋಗುವುದು ಗೋವಧೆಗೆಲ್ಲ. ಯಾವುದಕ್ಕೆ ಅಂತ ಗೊತ್ತಿಲ್ಲ, ಕೊಂಡೋಗ್ತಾರೆ. ಮತ್ತೆ ಗೋವಧೆ ಮಾಡ್ಲಿಕ್ಕಿಲ್ಲ. ಮತ್ತೆ ಇನ್ನೊಂದು ಹೇಳ್ತೇನೆ, ನಾವು ಹೇಗಿರ್ಬೇಕು, ಒಂದು ದೈವ ಸಂಕಲ್ಪ ಅಂತೇಳಿ ಒಂದಿರ್ತದೆ. ಈಗ ಯಾರ ಅನ್ನದಲ್ಲಿ ಯಾರ ಹೆಸರು ಬರೆದಿದೆ ಎನ್ನುವುದಾಗಿ ಯಾರಿಗೆ ಗೊತ್ತು? ಈಗ ಯಾವ ಗೋವಿನ ಹಾಲನ್ನು ಯಾರು ಕುಡಿಬೇಕೋ ಯಾರಿಗೆ ಗೊತ್ತು? ಅದು ದೈವ ಒಪ್ಪಿದ ವಿಧಿ ಅಲ್ವ ಬೃಹನ್ನ. ಹೌದೌದು. ಹಾಗಾಗಿ ವಿರಾಟ ನಗರದಲ್ಲಿ ಇದ್ದಂತಹ ಈ ಹಸುಗಳ ಹಾಲನ್ನು ಕೌರವರೇ ಕುಡಿಬೇಕು, ಭೀಷ್ಮರೇ ಕುಡಿಬೇಕು, ಮಾಡುವ ದ್ರೋಣರೇ ಕುಡಿಬೇಕು ಅಂತೇಳಿ ಆ ವಿಧಿಯೇ ಬರೆದಿದ್ರೆ ಕೆಲಸ ಅದನ್ನು ತಪ್ಪಿಸ್ಲಿಕ್ಕೆ ನಾವು ಇವತ್ತು ಹೊಡ್ಕೊಂಡು ಹೋಗುವ ಹಸುಗಳನ್ನು ಬಿಡಿಸುವ. ಇವತ್ತು ಬಿಡಿಸಿದ 1,00,000 ಗೋವುಗಳ ಹಾಲು ವಿರಾಟ ನಗರಕ್ಕೆ ವಿನಿಯೋಗ ಮಾಡುವುದು ಬೇಡ. ದಿನ ಇಲ್ಲಿಂದ ಆಳಿನ ತಲೆಯಲ್ಲಿ ಹೊರಿಸಿ ಹಸ್ತಿನಾವತಿಗೆ ಕಳಿಸುವ, ಅದಾದ್ರೂ ಗೌರವ ನಮಗೆ. ಆದ್ರೆ ನಮ್ಮ ಹಸುಗಳನ್ನು ಹೊಡ್ಕೊಂಡು ಬಿಡುದಲ್ಲ, ರಥ ಮುಂದೆ ಸಾಗಿಸ್ತೇನೆ. ನೀ ಸುಮ್ಮನೆ ಕುಳಿತುಕೋ. ತಂಗಿಯಾದಂತಕ್ಕೆ ಅಂತ ಬಂದವ ಅರ್ಧದಲ್ಲಿ ಹಿಂದೆ ಮತ್ತೆ ಸುಮ್ಮನೆ ನೀನು ಸುಮ್ಮನೆ ರಥವನ್ನು ಒಮ್ಮೆ ನಿಲ್ಲಿಸು. ಮಾತಾಡ್ತಿದ್ದೇವೆ ಇಲ್ವೋ ನಾವು? ಹೌದು. ಮತ್ತೆ ಮುಂದೆ ಮುಂದೆ ಹೋಗುತ್ತಿದ್ದಿ. ನಮ್ಮ ಕೆಲಸ ಅಂದ್ರೆ ಹಾಗೆ, ನಾವು ಮಾತಾಡ್ತೇವೆ ಅಂತ ಕೆಲಸ ಹಿಂದೆ ಅದು ಮುಂದೆ ಹೋಗುದೇ. ಪುಣ್ಯಾತ್ಮ, ನನ್ನ ಮಾವನ ಪ್ರಾಯ ಆಗಿರ್ಬಹುದು ನಿನಗೆ. ಯಾರಿಗೆ? ಒಮ್ಮೆ ನನ್ನ ಮುಖವನ್ನು ನೋಡು. ಎಂತದಕ್ಕೆ? ಒಂದು ನಿನಗೆ ನಾನೊಂದು ಸಣ್ಣ ರಾಜಕುಮಾರ, ಇನ್ನು ನಾನು ಬದುಕಿದ್ರೆ ಮದುವೆ ಆಗ್ಲಿಕ್ಕೆ ಉಂಟು, ದೇವರು ಕೊಟ್ರೆ ಮಕ್ಕಳ ತಂದೆ ಆಗ್ಲಿಕ್ಕೆ ಉಂಟು, ಯೋಗ ಬರೆದಿದ್ರೆ ಈ ವಿರಾಟ ನಗರದ ಪೀಠವನ್ನು ಏರ್ಲಿಕ್ಕೂ ಉಂಟು. ಹಾಗಾಗಿ ಉತ್ತಮ ಭವಿಷ್ಯವಿರುವಂತಹ ಈ ಕುಮಾರನನ್ನು ಇವತ್ತು ರಣರಂಗದಲ್ಲಿ ಬಲಿ ಕೊಡುವ ಉದ್ದೇಶದಿಂದ ನೀನು ಬಂದದ್ದು. ಅದೆಲ್ಲ ನಿನಗೆಲ್ಲೋ ನೆನಪು ಬೇಕಾಗುದು. ಉಳಿದ್ರೆ ನಾನು ಮದುವೆ ಆಗ್ಲಿಕ್ಕುಂಟು, ದೇವರು ಕೊಟ್ರೆ ಮಕ್ಕಳಾಗ್ಲಿಕ್ಕುಂಟು, ಆ ಮಕ್ಕಳಿಗೆ ಅಪ್ಪ ಆಗಿ ನಾಳೆ ನಿನಗೆ ಬದುಕಲಿಕ್ಕುಂಟು. ಹಾಗೆ ಬದುಕಬೇಕು ಅಂದ್ರೆ ಅದಕ್ಕೆ ಬೇಕಾದಾಗ ಇವತ್ತು ಮಾಡಬೇಡುವ. ಹೌದಪ್ಪ. ಮತ್ತೆ ಈಗ ನನ್ನ ಮಾತಂದ್ರೆ ಈಗ ನಾಳೆ ನಿನಗೆ ಅಲ್ಲಿ ಹೇಳಿದ್ ನಾನು, ಎಂತ ನಿನ್ನ ಮಗನೇ ನಾಳೆ ಕೇಳಲಿಕ್ಕಿಲ್ವಾ? ನೀವು ಒಂದು ಕ್ಷತ್ರಿಯನ ಅಪ್ಪಯ್ಯ, ಯುದ್ಧ ಭೂಮಿಗೆ ಅಂತ ಹೋಗಿ ಅರ್ಧದಿಂದ ಹಿಂದಿದ್ದೀರಾ ಅಂತ ಕೇಳಿದ್ರೆ ಅಂತ ಉತ್ತರ ಕೊಡುತ್ತೆ. ಈ ಕಥೆಯನ್ನೆಲ್ಲ ಅವನಿಗೆ ಹೇಳುವವರು ಯಾರು ಅಂತ ತಿಳಿಬೇಕಲ್ವಾ? ಹಾಗೆ ಕೆಲವೆಲ್ಲ ನಾವು ಹೇಳಲಿಕ್ಕಿಲ್ಲ. ಈಗ ಪುಣ್ಯಾತ್ಮ, ಒಂದು ಹೇಳ್ತೇನೆ, ಭವಿಷ್ಯದಲ್ಲಿ ಏನೆಲ್ಲ ಆಗಬೇಕು ಎನ್ನುವುದಾಗಿ ನಾನು ಕನಸನ್ನು ಕಂಡಿದ್ದೇನೆ. ಕೀಚಕನ ನಂತರ ನಾನೇ ಎನ್ನುವುದಾಗಿ ರಾಜ್ಯದಲ್ಲಿ ಆಗಿದೆ. ಒಂದು ಹೇಳ್ತೇನೆ, ಈಗ ನೀನು ಹೊರಟು ಬರುವಾಗ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನು ಬಂದದ್ದು ಹೌದೋ ಅಲ್ವಾ? ಹೌದು. ಹೋಗುವಂತೇಳಿ ಹೇಳಿದ್ಯಾರು? ನಾನು ಹೌದೋ ಅಲ್ವಾ? ಹೌದು. ಈಗ ಹಿಂದಿರುಗು ಅಂತೇಳಿ ನಾನು ಹೇಳಿದ್ದೆ. ಆಗುದಿಲ್ಲ. ಯಾಕೆಂದ್ರೆ ಸಾರಥಿಯಾದ ನನಗೊಂದು ಬದ್ಧತೆ ಉಂಟು. ಯುದ್ಧಕ್ಕಾಗಿ ನೀನು ಸಾರಥಿ ಆಗಬೇಕು ಅಂತ ಕೇಳಿದೆ. ಹಾಗಾಗಿ ನೀನು ಹೊಡೆದಾಟ ಮಾಡುವಲ್ಲಿವರೆಗೆ ನಾವು ಸುಮ್ಮನೆ ಬಿಡ್ಲಿಕ್ಕಿಲ್ಲ. ಈಗ ರಥ ಮುಂದೆ ಹೊಡೆಯುವುದೇ. ಈಗ ಗೋಮೂತ್ರ ಗೋಮಯವನ್ನು ಹಾಕುವಂತಹ ಕರುಗಳ ಮೇಲೆ, ಆ ದನದ ಮೇಲೆ ಇರುವಂತಹ ಒಂದು ಪ್ರೇಮ, ಪ್ರೀತಿ, ಭಕ್ತಿ ನನ್ನ ಮೇಲೆ ನಿನಗೆ ಬರಬಾರದೆ. ನಾನಿವತ್ತು ಹೇಗೆ ಆಗಿದ್ದೇನೆ, ಒಂದು ಎಳೆ ಕರುವಿನ ಹಾಗೆ ಆಗಿದ್ದೇನೆ. ಎಳೆ ಕರು ಹೆದರುವಾಗ ಮಾತ್ರ ಸ್ಥಾನದಲ್ಲಿ ಇರಬೇಕಾದಂತಹ ನೀನು, ಮತ್ತೆ ನಿನ್ಗೆ ಬೇರೆಲ್ಲ ನೆನಪಾಗ್ತದೆ. ಸಾರಥಿಗೆ ಬುದ್ಧಿಯ ಸ್ಥಾನ ಹೌದೋ ಅಲ್ವೋ? ಈ ಉತ್ತರ ಕುಮಾರನು ರಕ್ಷಿಸಬೇಕು ಎನ್ನುವಂತ ಉದ್ದೇಶದಿಂದಲಾಗಿ ಎಳೆ ಕರುವನ್ನು ಕೊಂಡೋಗಿ ಹೆಪ್ಪುಲಿಗಳಂತೆ ಕಾಣುವಂತಹ ಆ ಬಲಿಪಗಳ ಮಧ್ಯದಲ್ಲಿ ನನ್ನನ್ನು ಇಡ್ತೀಯ? ಏನು ಎಳೆ ಕರುವಿನ ಮಾಂಸ ತಿನ್ಬೇಕು ಅಂತೇಳಿ ಆಸೆಯ ಮಾವ? ನಾನು ಹೊರಡ್ತೇನೆ. ನೀನೊಮ್ಮೆ ಸುಮ್ಮಗಿರು. ಎಂತದು? ನೀನು ಭಾವಿಸುವುದು ಮಾತ್ರ ಅದು ಹೆಬ್ಬುಲಿಂದ, ಅದು ಬೆಕ್ಕು. ಯಾವುದು? ಅಲ್ಲ, ನೀನು ಹಾಗೆ ಮಾಡಿ ತೋರಿಸಬೇಕು ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಸಹವಾಸ ಬೇಡ. ನಮಗೆ ರಥವೇ ಬೇಕಂತಿಲ್ಲ, ರಥದಿಂದ ಹಾರಿ ಓಡ್ತೇನೆ.
ಎಲ್ಲಿಗೆ ಓಡುವುದೆಲ್ಲಿಗ? ಅದು ಕತ್ತಿ ಕತ್ತಿ ಅದು ಸೊಂಟದಲ್ಲಿರ್ಬೇಕು. ಅದು ಇರಬೇಕಾದ ಕತ್ತಿಯ ಕೈಗೆ ಬಂದದ್ದು ಕೈ- ಗುರಿ. ವೀರ ಕ್ಷತ್ರಿಯನಾಗಿ ಹೋರಾಟದ ಕಣದಲ್ಲಿ ನಿನ್ನ ಛಾತಿಯನ್ನು ಕಾಣಿಸಬೇಕಾದವ ಕಂಡ ಸೇನೆಯನ್ನು ನೋಡಿ ಹೆದರಿ ಪಲಾಯನವನ್ನು ಪಠಿಸುವುದಕ್ಕೆ ಪ್ರಾರಂಭಿಸಿದ್ದಿ. ಎಲ್ಲಿಗೆ ಹೊಡ್ತಿ? ಮರ್ಯಾದೆಯಲ್ಲಿ ಬಂದು ರಥದಲ್ಲಿ ಕುಳಿತುಕೊಂಡ್ರಾಯಿತು. ಇಲ್ಲದಿದ್ರೆ ಅವರ ಬಾಣ ಬೇಡ, ನಿನ್ನ ತಲೆ ನಾನು ಕತ್ತರಿಸ್ತೇನೆ. ಬ್ರಾಹ್ಮಣಳೆ, ಯಾರು ರಥಕ್ಕೆ? ನೀನು ಕತ್ತಿಯನ್ನಿಟ್ಟದ್ದು ಉತ್ತರ ಕುಮಾರನ ಕುತ್ತಿಗೆಗಲ್ಲ. ಒಡೆಯರಲ್ಲವೇ ನಿಮಗೆ ನಾವು ನಮ್ಮೊಡನೆ ಘಾತಕತನವೇ ನೀನೇ ಕಡಿವೆ ಎನ್ನಯ ಕೊರಳಯೇದಗೆ ಬಿಡು ಬಿಡಿನನು ಬಿಡು ಬಿಡು ಯುದ್ಧ ಮಾಡದಿದ್ರೆ ನಿನ್ನ ತಲೆ ತಲೆ ನಾನು ಕಡಿತೇನೆ. ಅಯ್ಯೋ ಪುಣ್ಯಾತ್ಮ, ಒಂದು ನಿಮಿಷ ನನ್ನ ಮಾತನ್ನು ಕೇಳು ನೀನು. ಯಾವ ಋಣವನ್ನಾದರೂ ಕೂಡ ನಾವು ಮರಿಬಹುದು. ಹೌದು. ಹಾಗಂತೇಳಿ ಅನ್ನದ ಋಣವನ್ನು ನಾವು ಮರಿಲಿಕ್ಕೆ ಅನ್ನದ ಋಣ ಮತ್ತು ಮಣ್ಣಿನ ಋಣ. ಹೌದು. ಮತ್ತೆ ಉಳ್ಳಿಲ್ವ ನೀನು ಇಲ್ಲಿ ಇಷ್ಟು ವರ್ಷ? ಈಗ ಈ ಮಣ್ಣಿನಲ್ಲಿ ಬೆಳೆಯಲಿಲ್ವ ನೀನು? ಹೌದು. ಈ ಮಣ್ಣಿಗೆ ಬಂದಂತಹ ಅವಮರ್ಯಾದೆಯನ್ನು ತಪ್ಪಿಸುವುದಕ್ಕಾಗಿ ಪ್ರಾಣ ಆದ್ರೂ ಕೊಡುವುದಕ್ಕೆ ಸಿದ್ಧ ಆಗಬೇಕು. ಒಡ್ತಾನಮ್ಮ. ಈ ಮಣ್ಣಿನ ಋಣವನ್ನು ತೀರಿಸಬೇಕಂತೇಳಿ ನಾನು ಬದುಕಬೇಕೋ ಬೇಡುವ? ಬದುಕುವುದಕ್ಕೆ ಸತ್ತಲ್ಲಿಗೆ ನೀನು ಮಣ್ಣಿನ ಋಣವನ್ನ ಕಳಿಸಿಕೊಂಡ ಮೇಲೆ ಹೋಗಬೇಕು. ಮಣ್ಣಿನ ಘನತೆಯನ್ನು ಕಾಯುವುದಕ್ಕಾಗಿ ಪ್ರಾಣವನ್ನಾದ್ರೂ ಕೊಡಬೇಕು. ಅದು ಗಂಡುತನ. ಬ್ರಾಹ್ಮಣ, ನೀನು ಬಂದು ಎಷ್ಟು ಸಮಯ ಆಯಿತು? ಈಗ ನಾನು ಬದುಕಿದ್ರೆ ನಾಳೆ ನಿನ್ನೊಂದಿಗೆ ಕುಳಿತು ಊಟ ಮಾಡಬಹುದು. ನೀನು ನಮ್ಮಲ್ಲಿಗೆ ಬಂದ ಮೇಲೆ ನಿನಗೆ ಕೊಡುವುದರಲ್ಲಿ ಏನಾದ್ರೂ ನಾವು ಹೆಚ್ಚು ಕಡಿಮೆ ಮಾಡಿದ್ದೇವೆ? ಇಲ್ಲ ಇಲ್ಲ. ಊಟ ಬಡಿಸುವಾಗ ನೀನು ಈ ಬೇರೆ ಎನ್ನುವ ಹಾಗೆ ನಾವು ನೋಡಿದ್ದೇವೆ? ಅಯ್ಯೋ, ನೀನು ಒಂದು ದಿವಸ ಅಳತೆ ಮಾಡಲಿಲ್ಲ ಅಲ್ವಾ? ನಾವು ಊಟ ಮಾಡುವುದನ್ನೇ ನಿನಗೆ ಅಲ್ವಾ ಬಡಿಸಿದ್ದು? ಹೌದು. ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ನೀನು ಮರ್ತದನ್ನು ನಾನು ನಿನಗೆ ನೆನಪು ಮಾಡ್ತೇನೆ. ಎಂತದ್ದು? ಗೋವುಗಳಲ್ಲಿ ಮುಕ್ಕೋಟಿ ದೇವತೆಗಳ ಆವಾಸ ಸ್ಥಾನ ಉಂಟು ಅಂತೇಳಿ ನೀನು ಹೇಳ್ತಿ. ನಮ್ಮ ಗುರುಗಳು ಹೇಳಿದ್ದಾರೆ, ಒಂದು ಪೃಥಿವಿಯ ರಾಜನಾಗಿ ಮೆರಬೇಕು ಅಂತ ಹೇಳಿದ್ರೆ ಅವನಲ್ಲಿ ವಿಷ್ಣುವಿನ ತತ್ವ ಬೇಕಂತೆ. ಹೌದೌದು. ಒಡೆಯರಲ್ಲವೇ ನಾವು ನಿಮಗೆ. ಒಂದು ವೇಳೆ ಹಾ. ಅರಸ ಬೇರೆಯೋ ಯುವರಾಜ ಬೇರೆಯೋ ನನ್ನನ್ನು ಕೊಂದೆ ಅಂತ ಹೇಳಿ ಆದ್ರೆ ಈಗ ಅವರು ಕೊಂದ್ರು ಕೂಡ ಪರೋಕ್ಷವಾಗಿ ನೀನೇ ಕಾರಣ. ಕುತ್ತಿಗೆಗೆ ಹಿಡಿದಂತಹ ಕತ್ತಿಯಲ್ಲಿ ನನ್ನ ಹಸುವನ್ನು ನೀನು ಹೀರಿದ್ರೆ ನೀನು ಕೂಡ ಪಾತಕತನದ ಕೆಲಸವನ್ನು ಮಾಡಿದ ಹಾಗೆ ಆಗ್ತಿ. ಹಾಗಾಗಿ ನಿನ್ನ ತಲೆಗಡಿಲಿಕ್ಕೆ ಕತ್ತಿ ಎತ್ತಿದ್ದು ಅಂತ ಭಾವಿಸಿದ್ಯಾ? ನಾನು ಕೊಲ್ಲುವುದಿಲ್ಲ ನಿನ್ನನ್ನು ಎದುರಿಸಲಿಕ್ಕೆ ಮಾತ್ರ. ಅದು ಯಾಕೆ ಗೊತ್ತೋ? ಹೋರಾಟ ಒಬ್ಬ ಕ್ಷತ್ರಿಯನಿಗೆ ಯಾಕೆ ಬೇಕು ಗೊತ್ತೋ ನಿನಗೆ? ಕುವರ ರಣದಲ್ಲಿ ಹರಣವಳಿದರೆ ಕುವರ ಲೋಕಾನುಭವಕ್ಕಿಂತ ನೀನು ಹೊರತಾಗಿದ್ದಿ. ಕೇವಲ ಅವಸಾನ ಸನ್ನಿಹಿತವಾಗುತ್ತದೆ ಅನ್ನುವಂತಹ ಆತಂಕವನ್ನು ಅನುಭವಿಸ್ತಾ ಇದ್ದ. ಆದರೆ ಒಂದು ಕ್ಷಣ ಯೋಚಿಸಬೇಕು. ಏನು? ಈಗ ನಿನ್ನ ಆಯುಷ್ಯ ಎಷ್ಟು ಅಂತ ನಿನಗೆ ಗೊತ್ತುಂಟು, ನನ್ನ ಆಯುಷ್ಯ ಎಷ್ಟು ಅಂತ ನಿನಗೆ ಗೊತ್ತುಂಟು, ನಿನ್ನ ಎದುರಿಗೆ ನಿಂತಹ ಕೌರವಾದಿಗಳ ಆಯುಷ್ಯ ಎಷ್ಟು ಅಂತ ನಿನಗೆ ಗೊತ್ತುಂಟು. ಯಾರ ಆಯುಷ್ಯವನ್ನು ನಾವು ಅಳತೆ ಮಾಡಿದವರಲ್ಲ. ಆದರೆ ಒಂದು ವಿಷಯ ಪ್ರತಿಯೊಬ್ಬನಿಗೂ ಗೊತ್ತಿದೆ. ಏನು? ಹುಟ್ಟಿದವ ಒಂದಲ್ಲ ಒಂದು ದಿವಸ ಸಾಯಲೇಬೇಕಾಗುತ್ತದೆ.
ಅದು ಯಾವತ್ತೋ ಒಂದು ದಿವಸ ಆಗಿರಬಹುದು, ಆ, ಹಿಂದೆ ಬರಬಹುದು, ಈ ಕ್ಷಣಕ್ಕೆ ಬರಬಹುದು, ಸಾವಿರಾರು ವರ್ಷಗಳ ಆಮೇಲೆಯೂ ಬರಬಹುದು. ಆ. ಅದನ್ನು ನಮಗೆ ನಿರ್ಣಯಿಸುವುದಕ್ಕಾಗೋದಿಲ್ಲ. ಹ್ಮ್, ಹಾಗಿದ್ರೆ ಹೇಗೆ? ಹ್ಮ್, ಹುಟ್ಟಿದವ ಯಾರು ಶಾಶ್ವತ ಅಲ್ಲ, ಒಂದು ದಿವಸ ಹೋಗಲೇಬೇಕು. ಆ, ಅದಕ್ಕಾಗಿ ಸಜ್ಜನರು ಏನು ಹೇಳಿದ್ರು? ಆ, ಬದುಕಿರುವಾಗ ಹೇಗೆ ಬದುಕಬೇಕು ಕೇಳಿದರೆ, ಹ್ಮ್, ಸತ್ತ ಮೇಲೆ ಹ್ಮ್, ಅವನನ್ನು ನೆನೆಸಿಕೊಂಡು ಸಾವಿರಾರು ಮಂದಿಗಳು ಕಣ್ಣೀರಿಳಿಸುವಾಗ ಬದುಕಬೇಕಂತ. ಹ್ಮ್, ಕೆಲವು ಮಂದಿಗಳು ಹಾಗೆ ಬದುಕುವುದಲ್ಲ, ಬದುಕಿದ್ದಷ್ಟು ದಿವಸವೂ ಸಾವಿರಾರು ಮಂದಿಗಳ ಕಣ್ಣೀರಿಗೆ ಕಾರಣರಾಗಿ ಬದುಕುತ್ತಾರೆ. ಹ್ಮ್, ಹಾಗಲ್ಲ ಬದುಕಬೇಕಾದದ್ದು. ಹ್ಮ್. ಸತ್ತ ಮೇಲೆ ನೆನಪಿಸಿಕೊಂಡು ಅಂತವರನ್ನು ಕಳಕೊಂಡೇವಲ್ಲ ಆ. ಅನ್ನುವಾಗೆ ಹಂಬಲಿಸುವ ಹಾಗಿದ್ದ ವ್ಯಕ್ತಿತ್ವವನ್ನು ನಾವು ರೂಢಿಸಿಕೊಳ್ಳಬೇಕು. ಹ್ಮ್, ಒಬ್ಬ ಕ್ಷತ್ರಿಯನಾದವನಿಗೆ ಹ್ಮ್, ಅವನದ್ದೇ ಆದಂತಹ ಜಾತಿ ಧರ್ಮ ಅಂತ ಇದೆ. ಆ, ಅದಕ್ಕೆ ಹೊರತಾಗಿ ಬದುಕುವುದಕ್ಕಾಗುವುದಿಲ್ಲ. ಹ್ಮ್, ನೀನಾಗಿ ಹಂಬಲಿಸಿ ಕೈಗೊಂಡ ಸಂಗ್ರಾಮ ಅಲ್ಲ ಇದು. ಹ್ಮ್, ಒಂದು ಅಪವಾದ ಉಂಟು ಕ್ಷಾತ್ರದ ಬಗ್ಗೆ. ಆ, ಸದಾಕಾಲ ಹಿಂಸೆಯನ್ನೇ ಸೂಚಿಸುವಂತಹ ಜಾತಿ ಅದು. ಆ, ಕ್ಷತ್ರಿಯರು ಪರಹಿಂಸೆಗಾಗಿ ಇರುವವರು ಅಂತ. ಆದರೆ ಹ್ಮ್, ನೀನೀಗ ಕೈಗೊಳ್ಳಬೇಕಾದ ಯುದ್ಧ ಪರಹಿಂಸೆಗಾಗಿ ಅಲ್ಲ. ಹ್ಮ್, ಒಬ್ಬ ಕ್ಷತ್ರಿಯನಾದವ ಹ್ಮ್, ಸ್ವಾತ್ಮ ರಕ್ಷಣೆಗಾಗಿ, ಹ್ಮ್, ಸ್ವಜನರ ರಕ್ಷಣೆಗಾಗಿ, ಹ್ಮ್, ಸ್ವದೇಶ ರಕ್ಷಣೆಗಾಗಿ ಹ್ಮ್, ಹೋರಾಟವನ್ನು ಮಾಡಬೇಕಾದದ್ದು ಅವನಿಗೆ ಕರ್ತವ್ಯ. ಹ್ಮ್, ಹೇಗೆ ಒಬ್ಬ ಶ್ರೋತ್ರಿಯನಾದಂತಹ ಬ್ರಾಹ್ಮಣ ಹ್ಮ್, ಯಾಗಯಜ್ಞಾದಿಗಳ ಮೂಲಕ, ತಪಸ್ಸಿನ ಮೂಲಕವಾಗಿ ತನ್ನದ್ದಾದಂತಹ ಆತ್ಮೋದ್ಧಾರವನ್ನು ಮಾಡಬೇಕೋ, ಆ, ಕ್ಷತ್ರಿಯನಾದವ ದೇಶ ಸಂರಕ್ಷಣೆಯ ಕಾಯಕಕ್ಕೆ ಬೇಕಾಗಿ ಅನಿವಾರ್ಯವಾದ ಸನ್ನಿವೇಶದಲ್ಲಿ ಹೋರಾಟದಿಂದ ಪ್ರಾಣಾರ್ಪಣವನ್ನಾದರೂ ಮಾಡಬೇಕು. ಹ್ಮ್. ಇದಕ್ಕೆ ಎಷ್ಟು ಮಹತ್ತಿಗೆ ಕಲ್ಪಿಸಿದ್ದಾರೆ ಕೇಳಿದರೆ. ಹೇಗೆ? ಅಶ್ವಮೇಧಾದಿ ಪುಣ್ಯಕ್ರತುಗಳನ್ನು, ಜ್ಯೋತಿಷ್ಠೋಮೇಧಿ ಯಾಗಗಳನ್ನು ಮಾಡಿದವ ಹ್ಮ್, ಮರಣಿಸಿದ ಮೇಲೆ ನೇರವಾಗಿ ಸ್ವರ್ಗಲೋಕಕ್ಕೆ ಹೇಗೆ ಹೋಗ್ತಾನೆಯೋ, ಹ್ಮ್, ಯುದ್ಧದಲ್ಲಿ ಹೋರಾಡುತ್ತಾ ಮಡಿದಂತಹ ಒಬ್ಬಾತ ಕ್ಷತ್ರಿಯ ವೀರ ನೇರ ಸ್ವರ್ಗಕ್ಕೆ ಹೋಗುತ್ತಾನೆ. ಆ, ಕೈ ನೀಡಿ ಕಾದಿರ್ತಾರಂತೆ ಆ, ಹಾ, ದೇವಲೋಕದಲ್ಲಿರುವಂತಹ ನಾರಿಯರು. ಹ್ಮ್, ವೀರ ಸ್ವರ್ಗವನ್ನು ಸೇರುವಂತಹ ವೀರ ಯೋಧನನ್ನು ಸ್ವಾಗತಿಸುವುದಕ್ಕೆ ಬೇಕಾಗಿ ಒಂದು ಕ್ಷಣ ನೀನು ಇದನ್ನು ಯೋಚನೆ ಮಾಡು. ಆ, ನೀನೊಂದು ಅಲ್ಲ, ಸಾಹಿತ್ಯಂತಲ್ಲ, ಆ. ಒಂದು ವೇಳೆ ಹೋರಾಟದಲ್ಲಿ ಸತ್ತರು ಆ, ನಿನಗೇನು ನಷ್ಟ ಆಗ್ಲಿಕ್ಕಿಲ್ಲ. ಆ, ಹಾ, ಎರಡು ವಿಧದ ಲಾಭ ಆಗ್ತದೆ. ಆ, ಒಂದು ದೊಡ್ಡ ಹೆಸರು ಉಳಿಯುತ್ತದೆ. ಆ, ಕೀರ್ತಿಶೇಷ ಆ. ಒಂದು ಪ್ರಯೋಗ ಉಂಟು. ಆ, ಹಾ. ಎಂತದ್ದು ಕೀರ್ತಿಶೇಷ ಅಂದ್ರೆ? ಹ್ಮ್, ಈಗ ಸಾಮಾನ್ಯವಾಗಿ ಬಳಕೆಗೆ ಬಂದಿದೆ. ಆ, ಸತ್ತವರಿಗೆಲ್ಲ ಕೀರ್ತಿಶೇಷ ಅನ್ನೋದು ಪರ್ಯಾಯ ಪದ ಅಂತ. ಹೌದು. ನಿಜವಾಗಿ ಹಾಗಲ್ಲ. ಆ, ಯಾರು ತಮ್ಮ ಕೀರ್ತಿಯನ್ನು ಶೇಷವಾಗಿ ಶರೀರವನ್ನು ಬಿಟ್ಟರು ಅವರು ಕೀರ್ತಿ ಶೇಷರು. ಆ, ಈಗ ಸಾವಿಗೆ ಪರ್ಯಾಯ ಪದ ಆಗಿ ವಿನಿಯೋಗ ಆಗುತ್ತಾ ಉಂಟು, ಅದು ತಪ್ಪು. ಹ್ಮ್, ನಿಜವಾಗಿ ನೀನು ಕೀರ್ತಿ ಶೇಷನಾಗಬೇಕು. ಹ್ಮ್. ಹೇಗೆ ಕೀರ್ತಿ ಶೇಷ? ಹ್ಮ್. ಪ್ರಾಯ ಸಣ್ಣದಾದ್ರೇನು, ಹ್ಮ್, ದೇಶಕ್ಕೆ ಬೇಕಾಗಿ ಪ್ರಾಣಾರ್ಪಣವನ್ನೇ ಮಾಡಿದವ ಹ್ಮ್, ಎಂತಹ ವೀರ, ಹ್ಮ್. ಅಗ್ನಿಯ ಹಾಗೆ ಹೋರಾಟ ಹಾ, ಹಾ, ಹಾ. ಅಲ್ಲ ಹೇಳಿದ್ನ. ಹಾ, ಅಂತ ಒಂದು ಹೆಗ್ಗಳಿಕೆ ನಿನಗೆ ಬರ್ತದೆ. ಅದು ಊರಿನಲ್ಲಿ. ಆ, ಇಹದಲ್ಲಿ ಒಂದು ಹೆಗ್ಗಳಿಕೆ, ಹಾ. ಕೀರ್ತಿ, ಹಾ. ಪರದಲ್ಲಿ ಉತ್ತಮವಾದ ಗತಿ. ಹಾ. ಸ್ವರ್ಗಲೋಕದಲ್ಲಿ ಕಾದಿರ್ತಾರೆ ನಿನ್ನನ್ನು ಸ್ವಾಗತ ಮಾಡುವುದಕ್ಕಾಗಿ ಹೌದು. ಬ್ರಹ್ಮಾದಿ ನಾರಿಯರು. ಹಾ. ಅದನ್ನು ಬಿಟ್ಟು ಹಿಂದೆ ಹಾ. ಹೋಗುತ್ತಿಲ್ಲ. ನೀನು ಯಾರಿಗೆ ಮುಖ ತೋರಿಸಲಿಕ್ಕ? ವಿಷಯ ಒಳ್ಳೇದುಂಟು, ಮತ್ತೆ ಹೇಳಿದ್ದು ಕೂಡ ಒಳ್ಳೇದಾಗಿದೆ. ಹಾಗಂತೇಳಿ ನನಗೆ ಆಗುದಿಲ್ಲ. ಹ್ಮ್, ಹ್ಮ್. ಇದು ಹುಚ್ಚು ಕಟ್ಟಿಸುವ ಮಾತಲ್ವಾ? ಮರುಳು ಸಾರಥಿ ಮರುಳು ಸಾರಥಿ ಬಿಡು ಬಿಡೆಲ್ಲನು ಹರಣ ಉಳಿದರೆ ಸಾಕು ನಮ್ಮಯ ದೊರೆತ ನಮ್ಮನ ಮನೆಯ ಸತಿಯರು ವಿಷಯ ಒಳ್ಳೇದುಂಟು, ಅದು ಹೇಳಿದ್ದು ಕೂಡ ಒಳ್ಳೇದಾಗಿದೆ. ಹಾಗಂತೇಳಿ ಯಾರು ಎದುರಿಗೆ ಅಂತ ಹೇಳಿ ಬೇಡ. ಪರಿಣಾಮ ಹೇಗಾಗಿದೆ ಅಂತ ಇರುವುದು. ಹೇಳಿದ್ದು ಒಳ್ಳೇದು, ಈಗ ಕೆಲವು ಹೇಳೋದು ಒಳ್ಳೇದು. ಪರಿಣಾಮ ಆಗ್ಬೇಕು. ಈಗ ನಿನ್ನ ಮೇಲೆ ಏನಾದ್ರೂ ಪರಿಣಾಮ ಆಯ್ತಾ? ಹೌದಪ್ಪ, ನನ್ನ ಮೇಲೆ ಪರಿಣಾಮ ಆಗಿದೆ. ನಿನ್ನ ಮಾತನ್ನು ಕೇಳಲೇಬಾರದು ಅಂತ ಹೇಳಿ ಆಗಿದೆ. ಅದ್ಯಾಕೆ? ಇಲ್ಲದಿದ್ರೆ ಇಂಥ ವಿಷಯವನ್ನೆಲ್ಲ ಹೇಳಲಿಕ್ಕೆ ಸಿಕ್ಕಿದ ಜನನಾನ. ಹಾ. ನನ್ನ ಪ್ರಾಯ ಎಂತದ್ದು? ಬಹುಶಃ ನಿನಗೆ ನಿನ್ನ ಸಮಾನ ವಯಸ್ಕರು ಸಿಕ್ಕಿದ್ರೆ ಇದನ್ನೆಲ್ಲ ಹೇಳಬಹುದಿತ್ತು. ಬರುವಾಗ ಉಸಿರಿರ್ತದೆ, ಹೋಗುವಾಗ ಈಗ ಉಸಿರಿರುವುದಿಲ್ಲ. ದೇವಲೋಕದ ಸುಖ ಬೇಡುವ ನಿನಗೆ? ಬೇಕಪ್ಪ. ದೇವಲೋಕದ ನಿಜವಾದಂತಹ ಮಗ ಹೇಗೆ? ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಅದೆಲ್ಲ ಒಳ್ಳೆದುಂಟು. ಅದೆಲ್ಲ ಯಾರಿಗೆ? ಈಗ ನಿನಗೆ ಅವರೆಲ್ಲ ನಿನ್ನ ಪಾದ ತೊಳಿಲಿಕ್ಕೆ ಕಾದಿರ್ತಾರಂತೆ. ಹೌದಪ್ಪ. ನಿನಗೆ ಅವರೇ ಗಾಳಿ ಬೀಸ್ತಾರೆ. ಹಾ, ಹಾ, ಹಾ. ನಿನ್ನನ್ನು ಮೆತ್ತನೆಯ ಹಾಸಿಗೆಯಲ್ಲಿ ಮಲಗಿಸಿ ಮೈ ಮರ್ದನ ಮಾಡ್ತಾರೆ. ಅವರು ಗಾಳಿ ಬೀಸ್ತಾರೋ ಗೊತ್ತಿಲ್ಲ, ನೀನಂತೂ ಗಾಳಿ ಹಾಕತಾ ಇದ್ದಿ. ಎಂತದಕ್ಕೆ? ನಿಜವಾದಂತಹ ಮಗ ಅಂತ ಹೇಳಿದ್ರೆ ಹೇಗೆ? ಸತ್ತ ಮೇಲೆ ವೈಕುಂಠಕ್ಕೆ ಕಲಿಸುವುದಲ್ಲ,
ಇರುವಾಗ ನಿಜವಾಗಿ ಅವನಿರುವಂತಹ ಭೂಮಿಯನ್ನು ವೈಕುಂಠ ಮಾಡಬೇಕು. ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗುದಲ್ಲ. ಅವನಿರುವಾಗ ಇರುವಂತಹ ನಗರವನ್ನು ಅವನು ಸ್ವರ್ಗ ಮಾಡ್ಬೇಕು. ಮತ್ತೆ ನೀನು ಅದೆಲ್ಲ ಹೇಳಿ ನನ್ನನ್ನು ಈಗ ನೀನಿಲ್ಲಿ ನರಕ ಮಾಡ್ಲಿಕ್ಕೆ ಹೊರಟಿದ್ಯಲ್ಲ, ಸ್ವರ್ಗ ಎಂತದು? ನಿನ್ನ ಮಾತನ್ನು ಕೇಳಿದ್ರೆ ನಾನು ನರಕಕ್ಕೆ ಹೋಗುವುದು. ನಾನು ಒಂದು ವೇಳೆ ನೀನು ಹೇಳ್ತಿ ಅಲೌಕಿಕವಾದಂತಹ ಸುಖದ ಬಗ್ಗೆ ನೀನು ಮಾತಾಡ್ತಿ. ಹೌದೌದು. ಸತ್ತ ಮೇಲೆ ನಿನಗೆ ಪ್ರಾಪ್ತಿಯಾಗುವುದು ಏನು? ಲೋಕಾಂತರದ್ದು ಅಲ್ವಾ? ಅಲ್ಲಿ ಇಂದ್ರ, ಚಂದ್ರ, ರಂಬೆ, ಊರ್ವಶಿ ನಿನ್ನ ಅರಮನೆಯ ಮುಂಭಾಗದಲ್ಲಿ ಗೋಡೆಯಲ್ಲಿ ಬರೆಸಿ ಹಾಕ್ಯಾರು ವೀರ ಮರಣವನ್ನು ಹೊಂದಿದ ಅಂತ ಒಂದು ವೇಳೆ ಹೌದಪ್ಪ, ಅದೆಲ್ಲ ಕೇಳಲಿಕ್ಕೆ ಸಂತೋಷ ಆಗುತ್ತದೆ. ಹಾಗಂತೇಳಿ ಇವತ್ತು ನಾನು ಸತ್ತರೆ ಅಪ್ಪನಿಗೆ ಮಗ ಇಲ್ಲ ಅಂತ ಹೇಳಿ ಆದಿತ್ತು, ನನ್ನ ತಂಗಿಗೆ ಅಣ್ಣ ಇಲ್ಲ ಅಂತ ಹೇಳಿ ಆದಿತ್ತು. ನಾನು ಸತ್ತ ಮೇಲೆ ಉತ್ತರ ಮಾಡುವವರು ಯಾರು? ಅಂದ್ರೆ ಹಾಗೆಲ್ಲ ಉತ್ತರನ ಹಾಗೆ ವಿಜೃಂಭಿಸುವವರು ಯಾರು? ಮತ್ತೆ ನೀನು ಹೇಳ್ತೀಯಲ್ಲ ಅಲ್ಲಿ ಇಂದ್ರ ಚಂದ್ರ ಅಂತ ಹೇಳಿ, ಸುಮ್ಮನಿರ. ಕೆಲವೆಲ್ಲ ಕಲ್ಪನೆಯಲ್ಲೇ ನಾವು ಸುಖವನ್ನು ಕಾಣಬೇಕು. ಈಗ ನೀನು ನೋಡ್ಲಿಲ್ವಾ ನಿಮ್ಮ ನಾಟಕದಲ್ಲಿ ಒಂದೇ ಆಸನವನ್ನು, ಅದು ಬೆಟ್ಟವೂ ಆಗ್ತದೆ, ಅದು ಗುಡ್ಡವೂ ಆಗ್ತದೆ, ಅದು ಸಿಂಹಾಸನವೂ ಆಗ್ತದೆ, ಎಲ್ಲವೂ ಕೂಡ ಆಗ್ತದೆ. ನನಗೆ ನನ್ನ ಒಂದು ಪೂರ್ವಾರ್ಜಿತ ಪುಣ್ಯದ ಫಲದಿಂದಲಾಗಿ ಇಂಥದ್ದೆಲ್ಲವೂ ಕೂಡ ಪ್ರಾಪ್ತಿಯಾಗಿದೆ. ಈಗ ನನ್ನ ವೈಭೋಗ ಏನು ಇಂದ್ರನಿಗಿಂತ ಕಡಿಮೆಯ? ನಮ್ಮ ಅರಮನೆಯಲ್ಲಿರುವಂತಹ ಅವರೇನು ರಂಬೆ ಊರ್ವಶಿಯವರಿಗಿಂತ ಕಡಿಮೆಯ? ಇಂಥದ್ದೆಲ್ಲ ಅನುಭವಿಸುತ್ತಾ ಇರುವಾಗ ಇದನ್ನು ಇರುವುದೆಲ್ಲವನ್ನು ಬಿಟ್ಟು ಇರದಿರುವ ಕಡೆಗೆ ನಾನು ಮನವನ್ನು ಕೊಟ್ಟರೆ ನನ್ನ ಹೆಣ ಹೋದಿತು. ಹಾಗಾಗಿ ಇಂಥದನ್ನೆಲ್ಲ ಹೇಳಲಿಕ್ಕೆ ನಿನ್ನ ಪ್ರಾಯದವರು ಯಾರಾದ್ರೂ ಹುಡುಕಿಕೋ, ನನಗಿದು ಆಗ್ಲಿಕ್ಕಿಲ್ಲ, ನಾನು ಹೋಗುದೇ. ನನಗೆ ಅರಮನೆಯಿಂದ ಹೊರಟು ಬರುವಾಗ ಎಷ್ಟು ಗೌರವದಿಂದ ನಿನ್ನನ್ನು ಬೀಳ್ಕೊಟ್ಟಿದ್ದಾರೋ ಅದೇ ಗೌರವದಿಂದ ನಿನ್ನನ್ನು ಅವರು ಸ್ವಾಗತಿಸ್ತಾರೆ. ನೀನು ಈಗ ಹೋದ್ರೆ ಅಂತ ಭಾವಿಸಿದ್ಯಾ? ನನಗೆ ಜೀವದಲ್ಲಿ ಉಳಿಯುವುದು ಮುಖ್ಯ ಪುಣ್ಯಾತ್ಮ. ಇಲ್ಲ ಇಲ್ಲ ಇಲ್ಲ, ನಿನಗೆ ಸ್ವರ್ಗದ ರಂಬೆಯೂ ಸಿಕ್ಕುವುದಿಲ್ಲ, ನೀನು ಇಲ್ಲಿ ಹೇಳುವ ರಂಬೆಯೂ ಸಿಕ್ಕುವುದಿಲ್ಲ ಇನ್ನು. ಯಾಕೆಂದ್ರೆ ನಿನ್ನನ್ನು ಹತ್ತಿರ ಬರ್ಲಿಕ್ಕೆ ಅವರು ಬಿಡುವುದಿಲ್ಲ. ಅವರ ಮುಂಭಾಗದಲ್ಲಿ ಅಷ್ಟು ಹೇಡಿ ಬಂದು ಈಗ ನೀನು ಹೇಡಿಯಾಗಿ ಈಗ ಹೋರಾಟದಲ್ಲಿ ಸೋಲು ದೊಡ್ಡ ವಿಷಯ ಅಲ್ಲ. ಈಗ ಹೋರಾಟದಲ್ಲಿ ವಿಕ್ರಮಿಗಳ ಮುಂಭಾಗದಲ್ಲಿ ಸೋಲು ಬರ್ಬಹುದು, ಆದರೆ ಹೋರಾಟ ಮಾಡದೇ ಸೋಲುವುದುಂಟಲ್ಲ, ಇದು ಜೀವಚ್ಛವವಾಗುವಂತಹ ಸ್ಥಿತಿ ಒಬ್ಬ ಕ್ಷತ್ರಿಯನಿಗೆ. ಹೋರಾಟದಲ್ಲಿ ಸೋಲು ಬರಲಿ, ಸೋಲು ಗೆಲುವುಗಳು ಸಮಾನ. ಒಂದು ಸ್ಪರ್ಧಾ ಮನೋಭಾವದಿಂದ ಹೋರಾಡುವಾಗ ಗೆಲ್ಲಬೇಕನ್ನುವ ಉದ್ದೇಶ ಇರಬೇಕು. ಸೋಲು ಬಂದ್ರೆ ದೊಡ್ಡ ವಿಷಯ ಅಲ್ಲ, ಎಷ್ಟು ಹೋರಾಡಿದ್ರು. ನಿನಗೊಂದು ವಿಷಯ ನೆನಪಿಸ್ತೇನೆ. ಏನು? ಶಂಕರನಲ್ಲಿ ಅರ್ಜುನನೇ ಹೋರಾಟ ಮಾಡಿದನಂತೆ. ಗೆದ್ದದ್ದು ಯಾರು? ಶಂಕರನೇ. ಹೌದೌದು, ಅರ್ಜುನ ಗೆಲ್ಲಿಲ್ಲ. ಹೌದೌದು, ಆಮೇಲೆ ಅನುಗ್ರಹವಾಗಿದೆ, ಅದು ಪ್ರಶ್ನೆ ಬೇರೆ. ಆದರೂ ಸೋತಲ್ಲಿಗೂ ಒಂದು ಹೆಗ್ಗಳಿಕೆ ಉಂಟು ಅರ್ಜುನನಿಗೆ. ಯಾಕೆ? ಹೋರಾಟ ಮಾಡಿದ್ದು ಶಂಕರನ. ಶಂಕರನಲ್ಲಿ ಹೋರಾಟ ಮಾಡಿ ಸೋತರು ಹೆಗ್ಗಳಿಕೆ ಉಂಟು. ನೀನೀಗ ಕುರುಸೇನೆಯಲ್ಲಿ ಭೀಷ್ಮ ದ್ರೋಣಾದಿಗಳಿರುವಂತಹ ಒಂದು ಸೇನೆಯಲ್ಲಿ ಹೋರಾಡುವುದು ಬೇಡ, ಅವರ ಮುಂಭಾಗದಲ್ಲಿ ಹೋಗಿ ಎದೆ ಉಬ್ಬಿಸಿ ನಿತ್ರು ನಿನಗೆ ಒಂದು ಹೆಗ್ಗಳಿಕೆ. ಹೌದಪ್ಪ, ಅಷ್ಟು ಮಾಡುವುದಕ್ಕೆ ಸಿದ್ಧನಾಗಿದ್ದಾನಲ್ಲ. ಸೋತ್ರ ಉಂಟು, ಸತ್ರ ಏನು ಮಾಡುವುದು? ಪ್ರತಿಸ್ಪರ್ಧಿ ಯಾರು ಅನ್ನುವುದನ್ನು ನಿರ್ಣಯಿಸಿ ನಮ್ಮ ಯೋಗ್ಯತೆ ಗುರುತಿಸಲ್ಪಡುತ್ತದೆ. ಎಂತವರಿಗೆ ತಾಗಿದನಂತೆ ಅಂತ ಪ್ರಶ್ನೆ. ಹೌದಪ್ಪ, ಹಾಗಾಗಿ ಅದು ಹೆಗ್ಗಳಿಕೆ. ನಿನ್ನನ್ನು ಮಂಗಳಾರತಿ ಎತ್ತಿ ಸ್ವಾಗತಿಸುವುದಕ್ಕೆ ಸಿದ್ಧರಾಗುತ್ತಿದ್ರು. ಯುದ್ಧದಲ್ಲಿ ನೀನು ಸೋತು ಹೋದ್ರು, ಆದ್ರೆ ಯುದ್ಧಕ್ಕಿಂತ ಮೊದಲೇ ಸೋತು ಹೋದ್ರೆ ಅವರಿಗೆ ಗೌರವ ಬರುವುದಿಲ್ಲ. ಈಗ ಒಂದು ನಾನೇ ಹೇಳ, ನನಗೆ ಹೋರಾಡದ ಹಿಂದೆ ಹೋಗ್ಲಿಕ್ಕೆ ಮನಸ್ಸು ಬರುವುದಿಲ್ಲ ಅಲ್ಲ ಹೇಳಿದ್ ನಾನು. ಅಲ್ಲ ಹೇಳಿದ್, ಈಗ ನೀನು ಹೋರಾಟಕ್ಕೆ ಅಂತ ಕರ್ಕೊಂಡು ಬಂದ ಮೇಲೆ ಒಂದು 4 ಆಚೆ ಈಚೆ ಪೆಟ್ಟು ಬೀಳದೆ ಹೋಗ್ಲಿಕ್ಕೆ ನನಗೆ ಮನಸ್ಸು ಬರುವುದಿಲ್ಲ. ಹೌದಪ್ಪ, ಗಂಡಾದ ನಿನಗೆ ಬರಬೇಡ, ಅದು ಕೇಳೋದು ನಾನು ಅಲ್ಲ. ಹೇಳಿ ಕೇಳಿ ನಾನು ನಪುಂಸಕ, ನನಗೆ ಹೋರಾಟದ ಹಿಂದೆ ಹೋಗ್ಲಿಕ್ಕೆ ಮನಸ್ಸು ಬರುವುದಿಲ್ಲ. ಈಗ ನನ್ನದನ್ನು ನಿನಗೆ, ನಿನ್ನದನ್ನು ನನಗೆ ಮಾಡುದ ಅಂದ್ರೆ ಹೇಗೆ? ನೀನ್ ನಪುಂಸಕ ಆಗ್ತೀಯ ಕೇಳುದು. ನಿಲುವೆ ನಾನನು ಬರಕಿ ಅಂಜದಿರು, ನೀನೇ ಸಾರಥಿ ತನವ ಅನುಕರಿಬುದು ಕುವರ ಲಾಲಿಸು. ನಿನಗೆ ಯುದ್ಧ ಮಾಡ್ಬೇಕಂತ ಹುಮ್ಮಸಿದ್ರೆ ನಾನು ಹೋಗುದೇ, ನನಗೆ ಬದುಕುದು ಕುವರ ಮಾತ್ರ ಅಲ್ಲ, ಎಳೆ ಕುವರ. ನಿನಗೆ ಗೊತ್ತಾಗ್ತದೆ, ಕುವರ ಅಂದ್ರೆ ಎಳೆಯ, ಮೊದಲೂ ತುಂಬಾ ಎಳೆಯ. ಹೌದಪ್ಪ. ಯಾಕೆ? ಅರಮನೆಯ ಅಂತಃಪುರದೊಳಗಿನ ವ್ಯವಹಾರವನ್ನು ಹೊರತುಪಡಿಸಿದ್ರೆ ಅಂಗಳದಿಂದ ಆಚೆಗಿನ ಯೋಚನೆ ಬರಲಿಲ್ಲ ನಿನಗಿಷ್ಟ. ಆದ್ದರಿಂದ ಹೀಗಾಗ್ತಾ ಉಂಟು. ಹೆದರು ಬೇಡ, ಹೆದರು ಬೇಡ, ನೀನು ಅಂಜದಿರು. ಯುದ್ಧ ಆಗುವುದಾಗಲೇಬೇಕು.
ಯುದ್ಧ ಆಗಬೇಕು ಅಂತ ಹೇಳಿ ಹೆದರ್ಬೇಕು. ನಾನು ಯುದ್ಧಕ್ಕೆ ಅಲ್ವಾ ಹೆದರಿರುವುದು. ನೀನು ಮಾಡುವುದು ಬೇಡ ಹೇಳಿದನಲ್ಲ, ನಾನು ಬೇಡುವ. ನೀನು ಅಂಜದಿರು, ನಾನು ಮಾಡ್ತೇನೆ, ನಾನು ಮಾಡ್ತೇನೆ ಹೋರಾಟ. ಈಗ ಅರಮನೆಗೆ ಹೇಳ್ತೇನೆ, ಆ ಚಿನ್ನದ ರಥ ಬರಲಿ, ನಾನು ಚಿನ್ನದ ರಥದಲ್ಲಿ ಅರಮನೆಗೆ ಹೋಗ್ತೇನೆ. ಎಲ್ಲಿಗೆ? ಅಲ್ವಾ? ಹಾಗೆ ಅಲ್ವಾ? ನಾನೀಗ ನಿನ್ನತ್ರ ಒಂದು ಪ್ರಶ್ನೆ, ಈಗ ನೀನು ಯಾಕೆ ನೇರ ಒಬ್ಬನೇ ಯುದ್ಧಕ್ಕೆ ಹೊರಟು ಬರಲಿಲ್ಲ? ಅದು ಬರ್ಲಿಕ್ಕೆ ಆಗುದಿಲ್ಲ. ನೀನೇನು ಹೇಳಿದ್ದು ದೊಡ್ಡಕನ್ನು? ಹ, ಸಾರಥಿ ಬೇಕು. ಹೌದು, ಸಾರಥಿ ಬೇಕು. ಸಾರಥಿ ಇಲ್ಲ, ಇಲ್ಲದ್ರೆ ನಾನು ಹೋಗ್ತಿದ್ದೆ. ಸರ್ವಾಂಗ ಬೇಕು. ಅಲ್ಲಿಗೆ ಜಾಗಕ್ಕೆ ನನ್ನನ್ನು ತಂದು ಕೂತುಗೊಳಿಸಿದ್ದೆ ಸಾರಥಿ ಅಂತ. ಈಗ ನಾನು ಯುದ್ಧ ಮಾಡುವಾಗ ಸಾರಥಿ ಬೇಡುವ? ಅದು ನಾನು ಚಿನ್ನದ ರಥದಲ್ಲಿ ಹೋಗ್ತೇನಲ್ವಾ, ಆ ರಥದಲ್ಲಿ ಒಬ್ಬ ಸಾರಥಿಯನ್ನು ಕಳಿಸಿ. ಈಗ ಮೊದಲೇ ಒಬ್ಬ ಸಾರಥಿ ಇದ್ರೆ ಮತ್ತೆ ನನ್ನನ್ನು ಯಾಕೆ ಕರ್ಕೊಂಡು ಬಂದದ್ದು ನೀನು? ಅಲ್ಲಲ್ಲ, ನಿನಗೆ ಮೊದಲಿರುವ ಸಾರಥಿಯನ್ನು ಕರ್ಕೊಂಡು ಬರ್ಬೋದಿತ್ತಲ್ಲ. ಅಲ್ಲ, ನೀನು ಹೇಳಲಿಕ್ಕೆ ಹೊರಟದ್ದು ಹೇಗೆ? ನಿಮ್ಮ ಊರಿನಲ್ಲಿ ಸಾರಥ್ಯ ಮಾಡ್ಲಿಕ್ಕೂ ಜನ ಇಲ್ಲ, ಈಗ ಅದಕ್ಕೆಲ್ಲ ನನ್ನನ್ನು ಕರ್ಕೊಂಡು ಬಂದದ್ದು. ಇಲ್ಲ ಇರೊಂದು ಜನ ನೀನು ಹಿಡ್ಕೊಂಡು ಬರುವುದಿಲ್ವಾ? ಅದಕ್ಕೂ ಇಲ್ಲ, ಅಲ್ಲಿ ಎಲ್ಲ ವಿಜಯೋತ್ಸವದಲ್ಲಿ ಇದ್ದಾರೆ, ಇಲ್ಲಿ ಯಾರು ಜನವೇ ಇಲ್ಲ. ಯಾರ ನೀನು ಕರ್ಕೊಂಡು ಬರುದು? ಒಂದು ಕೆಲಸ ಮಾಡು, ಏನು? ನೀನೇ ಸಾರಥಿ ತನ ಮಾಡು. ಇದು ಒಳ್ಳೆ ಹೋರಾಟ ಮಾಡ್ತೇನೆ ನೋಡು. ನಿನಗೆ ನನ್ನ ಮೇಲೆ ದ್ವೇಷ ಇದ್ರೆ ಆ ಕತ್ತಿ ಉಂಟಲ್ಲ, ಅದ್ರಲ್ಲಿ ಕೊಲ್ಲು ಪುಣ್ಯಾತ್ಮ. ಒಳ್ಳೆದುಂಟು ನಿನ್ನದು ಉಪಾಯ. ನನ್ನನ್ನು ಎದುರಿಗೆ ಕುಳ್ಳಿರಿಸುವುದು. ನೀನು ಇಷ್ಟೆಲ್ಲ ಮಾತಾಡ್ತೀಯ, ಅಷ್ಟು ಗೊತ್ತಾಗುದಿಲ್ವಾ? ಆಗ ಭೀಷ್ಮ, ದ್ರೋಣ ಮತ್ತೆ ದುರ್ಯೋಧನಿಂದ ಹೊರಟು ಬಂದಂತಹ ಅಸ್ತ್ರವಾಗ್ಲಿ ಶಸ್ತ್ರವಾಗ್ಲಿ ಮೊದಲು ಸಾರಥಿಗೆ ಅಲ್ವ ತಾಗುದು. ಹಿಂದೆ ಕುಳಿತು ಹೋರಾಟ ಮಾಡುದ, ಆ ಬಾಣ ಬರುವಾಗ ಪಕ್ಕನೆ ಬಗ್ಗುದು, ಅದು ಸಾರಥಿಗೆ ಬೀಳ್ತದೆ. ಅದನ್ನು ಬಿಟ್ಟು ನೀನು ಅದು ಬೆಂಕಿ ಬಣಲೆಯಿಂದ ಬೆಂಕಿಗೆ ಅಂತೇಳಿ ಉಂಟಲ್ವಾ, ಹಾಗೆ ಮಾಡ್ತೀನಿ ನೀನು. ಯುದ್ಧ ಮಾಡುದು ಬೇಡ, ಸಾರಥಿತನ ಮಾಡ್ಬೇಕಂತೆ. ಈಗ ಮಾಡ್ತೇ ಇಲ್ವಾ? ಮಾಡ್ತೀಯೋ ಇಲ್ವೋ ಅಂತ. ಅಲ್ಲ, ಮಾಡಿದ್ರೆ ಈಗ ಕತ್ತರಿಸ್ತೇನೆ ನಿನ್ನ ತಲೆ. ಈಗ ನಾನು ಸಾರಥಿತನವನ್ನು ಮಾಡದಿದ್ರೆ ನಿನ್ನ ದೌರ್ಬಲ್ಯ ಗೊತ್ತಾಗಿ ಆಯ್ತು ನನಗೆ. ನೀನು ಸಾಯ್ಲಿಕ್ಕೆ ಹೆದರ್ತಿ. ಯಾವುದಕ್ಕೆ? ನಿನ್ನ ಒಂದೇ ಔಷಧ ನಿನಗೆ, ರೋಗಕ್ಕೆ ಎಲ್ಲದಕ್ಕೂ ಏಕಮೂಲಿಕ ಔಷಧ ಒಂದೇ, ಕೊಲ್ತೇನೆ ಅಂತ ಹೇಳುದು. ಮಾಡದಿದ್ರೆ ಈಗ ತಲೆ ಕಡಿತೇನೆ. ಈಗ ನಾನು ಸಾರಥಿತನ ಮಾಡದಿದ್ರೆ ನೀನು ಈಗ ತಲೆ ಕಡಿತಿ. ಅಲ್ಲಿಂದ ಬಾಣ ಬರುದು ಮತ್ತೆ ಯುದ್ಧ ಭೂಮಿಗೆ ಹೋದ ಮೇಲೆ. ಅದಕ್ಕಿಂತ ಮೊದಲೇ ನನ್ನ ಕತ್ತಿ ತಪ್ಪುವುದಿಲ್ಲ, ಸರಿ ಕಡಿ. ಒಂದು ವಿಷಯ ನನಗೆ ಸತ್ಯ ಗೊತ್ತಾಯ್ತು, ನಿನ್ನಷ್ಟು ಕೆಟ್ಟವರಾಗಿರ್ಲಿಕ್ಕಿಲ್ಲ ಅವ್ರು ಎದುರಿಗಿರುವವರು. ಇಲ್ಲದಿದ್ರೆ ಒಮ್ಮೆ ಹೇಳ್ತಿ ಎಲೆ ಕೂವಾರ, ಮತ್ತೆ ಹೇಳ್ತಿ ಕತ್ತಿಯಿಂದ ಕಡಿತೇನೆ ಅಂತ ಹೇಳಿ. ನನ್ನ ಮುಖವನ್ನು ಮಕ್ಕಳಾಗಬೇಕು. ಹೌದು, ಅದಕ್ಕೆ ಕೂತ್ಕೊಳ್ಳ. ನನ್ನ ಮುಖವನ್ನು ಕಂಡಾದ ಮೇಲೆ ಆ ಭೀಷ್ಮಾಚಾರ್ಯರಿಗಾದ್ರೂ ಕೂಡ ಮೊಮ್ಮಗನನ್ನು ಕಂಡ ಹಾಗೆ ಆದೀತು, ದ್ರೋಣಾಚಾರ್ಯರಿಗೆ ಅವರ ಶಿಷ್ಯನನ್ನು ಕಂಡ ಹಾಗೆ ಆದೀತು, ದುರ್ಯೋಧನರಿಗೆ ನನ್ನ ಮಗ ಹುಟ್ಟಿದ್ರೆ ಇಷ್ಟು ದೊಡ್ಡವನಾಗಿ ನನ್ನ ಎದುರು ಬರ್ತಿದ್ರೆ ಅಂತ ಅವರಿಗೆ. ನಿನ್ನ ಕಣ್ಣಲ್ಲಿ ಕಣ್ಣೀರಿಲ್ಲ, ರಕ್ತ ಇಲ್ಲದವ ನೀನು. ಹೋರಾಡುವಷ್ಟು ಹೊತ್ತಾದರೂ ಕೂಡ ಬದುಕುತ್ತೇನಲ್ಲ, ಸಾಯ್ಲಿ ಅಲ್ಲ, ಸಾಯ್ಲಿ ಅಂತ ಹೇಳಿದ್ರೆ ಹಾಗೆ ಅಲ್ಲ. ನಾನು ಸಾರಥಿತನವನ್ನು ಮಾಡ್ತೇನೆ. ವಿಶ್ವಾಸದಲ್ಲಿ ಕೂತುಕ. ಈಗ ನಿನ್ನ ಪ್ರಾಣದ ಹೊಣೆ ನನ್ನಲ್ಲಿ ಅಂತಲ್ಲೋ ನೀನ್ ಹೇಳಿ. ಹೌದು, ಈಗ ಅದು ನೀನೇ ಕೊಂದು ಬಿಡ್ತಿ ಅಂತ ಅದೇ ವಿಶ್ವಾಸ ಇಟ್ಟುಕೋ. ನಿನ್ನ ಪ್ರಾಣದ ಹೊಣೆ ನನ್ನಲ್ಲಿ. ಈಗ ಅವರ ಕಡೆಯಿಂದಲೂ ನಿನಗೆ ಪ್ರಾಣ ಹೋಗದ ಹಾಗೆ, ನನ್ನ ಕಡೆಯಿಂದಲೂ ಪ್ರಾಣ ಹೋಗದಾಗ ಆಗ್ತದೆ. ನಾನು ಹೇಳಿದಾಗ ಕೇಳಬೇಕು, ಸೂತತನ ಸೂರತ್ ಕೂತಿದ್ದೇನೆ. ಕೂತುಕ. ನಾವು ಜಾಗ ಬದಲಿಸಿದೆವು. ಈಗ ನಾನು ಕೂತಲ್ಲಿ ನೀನಿದ್ದಲ್ಲಿ ನಾನು. ಹೌದು, ಹೌದಾ? ಮುಂದೆ ಹೋಗುದಾ? ಅಲ್ಲ, ತಿರುಗಿಸು. ನನಗೆ ಈಗ ಗೊತ್ತಾಯ್ತು. ದೊಡ್ಡದು ಮಾತಾಡಿ ದೊಡ್ಡವರು ಮಾಡುದೆಲ್ಲ ಹೀಗೆ. ಈಗ ಅರಮನೆಗೆ ಅಲ್ವಾ? ಹೌದು. ಹಿಂದೆ ತಿರುಗಿಸುದು ಅರಮನೆಗಲ್ಲ, ಮತ್ತೆ ಆ ಬದಿಗಲ್ಲ. ಹೌದು, ಇದು ಈ ಬದಿಗೆ ಹೊಡಿ. ಈ ಬದಿಗ. ಹೌದು. ಈಗ ನೀನು ಹೇಳಿದಾಗೆ ಕೇಳಬೇಕು ಎನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಾಗಿದೆ. ಹೊಡೆಯದಿದ್ರೆ ಕತ್ತಿ ಉಂಟು. ಈಗ ಒಂದು ಕತ್ತಿಯೊಂದು ತೋರಿಸಿ ಒಂದು ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ನಿನ್ನ ಬಿಟ್ಟು ಗೊತ್ತಾಗೆ ನೀನು ಕತ್ತಿಗೆ ಎದುರುತ್ತಿ. ಒಂದು ವಿಷಯ ಹೇಳ್ತೇನೆ, ಕೆಲಸ ಮಾಡಿಸ್ಲಿಕ್ಕೆ ಒಳ್ಳೆ ಜನ ನೀನು. ಹೌದು, ಇನ್ನು ಎಂತದ್ದು ಪ್ರಾಣಮಾನ ಎಲ್ಲವನ್ನು ಕೂಡ ನಿನ್ನ ಕೈಗೆ ಕೊಟ್ಟಾಗಿದೆ. ನೀನು ತೋರಿಸಿದಂತಹ ದಾರಿಯಲ್ಲಿ ಹೊಡಿತೇನೆ. ಹೋಗು ಸ್ಮಶಾನದ ಕಡೆಗೆ. ನಾವು ಬಂದದ್ದೆಲ್ಲಿಗೀಗ? ಬಹುಶಃ ಮೊದಲೇ ಇದು ಜಾಗ ಮಾಡ್ಲಿಕ್ಕೆ ಬಂದದ್ದಾಗಿರ್ಬೇಕು. ಎರಡು ಜಾಗ ನೋಡುವಲ್ಲ, ಒಂದು ನಿನಗೆ ಮತ್ತೆ ನನಗೆ. ನನಗೆ 3-6 ಸಾಕು, ನಿನಗೆ 3-8 ಬೇಕಾದಿತ್ತು. ಇಲ್ಲದಿದ್ರೆ ಇವನಿಗೆ ನಿನಗೂ ಕೂಡ ಗೊತ್ತುಂಟು, ಯುದ್ಧ ಮಾಡಿದ್ಮೇಲೆ ನಾವು ಬದುಕುದಿಲ್ಲ ಅಂತೇಳಿ ನಿನಗೆ ಗೊತ್ತುಂಟು. ಅದಕ್ಕೆ ಸ್ಮಶಾನದಲ್ಲಿ ಜಾಗ ಮಾಡ್ಲಿಕ್ಕೆ ಇಲ್ಲಿ ಬಂದದ್ದು. ಅದು ನಿನ್ನ ಮುಂಜಾಗರೂಕತೆ ಹೆಚ್ಚಾಗುದಿಲ್ಲ.
ಈಗ ಸಾಯುವವರಿಗೆ ಸತ್ತ ಮೇಲಿನ ಚಿಂತೆ ಯಾಕೆ ನೋಡುವ. ಮತ್ತೆ ಸ್ಮಶಾನಕ್ಕೆ ಎಂತದಕ್ಕೆ ಪುಣ್ಯಾತ್ಮ? ಅಲ್ಲ, ಅದು ಸುಮ್ಮನೆ ಅಲ್ವ ನಿಜವಾಗಿ. ಸತ್ತ ಮೇಲೆ ಏನಾಗ್ತದೆ ಅನ್ನೋದ್ರ ಯೋಚನೆಯೇ ಬೇಡ. ದೇಹಕ್ಕೂ ನಮಗೂ ಸಂಬಂಧವೇ ಇಲ್ಲ. ಬೇಕಾದವರು ಮಾಡಿಕೊಳ್ತಾರೆ ನಮ್ಮ ಉತ್ತರಾಧಿಕಾರಿಗಳಿದ್ರೆ. ನಾವು ಅದಕ್ಕೆ ಮೊದಲೇ ಯೋಚನೆ ಮಾಡಿ. ಈ ಕೆಲವು ಸಲ ಅತಿ ಮುಂಜಾಗರೂಕತೆ ಮಾಡಿದ್ರೆ ಬರುವ ಸಮಸ್ಯೆ ಇದೆ. ಸಾಯುವವ ಯಾರು ಸ್ಮಶಾನದಲ್ಲಿ ಎಲ್ಲಿ ಜಾಗ ಹೋಗಿ ಅಂತ ನೋಡಿ ಮಾಡ್ಲಿಕ್ಕಿಲ್ಲ. ಸ್ಮಶಾನಕ್ಕೆ ಬರುವ ತಪ್ಪಾಗುದು ಬೇಡ ಅನ್ನುವುದಕ್ಕಾಗಿಯೇ ಬಂದದ್ದು ಇಲ್ಲಿಗೆ ಮೊದಲು. ಜಾಗ ನೋಡ್ಲಿಕ್ಕೆ ಬಂದದ್ದಲ್ಲ. ಮತ್ತೆ ಇಲ್ಲಿ ಬಂದದ್ದೆಂತದ? ಹೋರಾಟ ಮಾಡಬೇಕು ಅಂತ ಅದಕ್ಕೆ ಬೇಕಾದ ಸಿದ್ಧತೆ ಬೇಡ, ಅದಕ್ಕೆ ಬಂದದ್ದು. ಅದಕ್ಕೆ ನಾವು ಸ್ಮಶಾನದಲ್ಲಿ ಸಿದ್ಧತೆ. ಓ, ಅಲ್ಲಿ ನೋಡು, ಏನು ಆಗ ಒಂದು ಶಮಿ ವೃಕ್ಷ ಕಾಣ್ತದ. ಹೌದು, ಅದಕ್ಕೆ ನಾನು ಹಗ್ಗ ತಗೊಳ್ಬೇಕಾ? ಅಲ್ಲ, ಅದೆಲ್ಲ ನಿನ್ನಿಂದ ಆಗುದಲ್ಲ. ಹಗ್ಗ ತಕೊಂಡು ಸಾಯುವ ಮನಸ್ಸಿದ್ರೆ ಯುದ್ಧ ಮಾಡುದಿಲ್ಲ ನೀನು. ಹೌದೌದು, ನೀನು ಸಾಯ್ಲಿಕ್ಕೆ ಎದುರುತ್ತೀಯ. ಮತ್ತೆ ಮರ ತೋರಿಸುದು ಎಂತದಕ್ಕ? ಮರ ಕತ್ತು ನಾವು ನೀನು ಎಲ್ಲ ಕೇಳ್ತೇನೆ ಅಂತೇಳಿ ಎಲ್ಲವನ್ನು ಮಾಡ್ತೇನೆ ಅಂತ ಹೇಳಿ ತಿಳ್ಕೊಳ್ಬೇಡ. ನಾವು ಎಲ್ಲಿ ಹೋದ್ರು ಕೂಡ ನಮ್ಮ ಮೂಲ ತತ್ವ ಸಿದ್ಧಾಂತಗಳನ್ನು ಬಿಟ್ಟು ಮಾಡ್ಲಿಕ್ಕಿಲ್ಲ. ನಾನು ಯಾರು, ಜನ ಯಾರು ಗೊತ್ತುಂಟ ನಿನಗೆ? ಅರಕುವರರು ನಾವು. ಮರವನ್ನು ಏರಲಾರೆವು. ಒಂದು ಕೊಡ್ತೇನೆ. ಯಾಕೆ? ಈಗ ಅರಗುವರ ಅಂತ ಮತ್ತೆಂತ? ಕ್ಷತ್ರಿಯ ಪಂಥಕ್ಕನುಸಾರವಾಗಿ ಹೋರಾಟ ಮಾಡು ಕೇಳುವಾಗ ಹೆದರಿ ಹೋಗಿ ಅಂತಪುರದಲ್ಲಿ ಕೂತ್ಕೊಳ್ತಾನೆ. ಇಲ್ಲಿ ಬರುವಾಗ ಅರಗುವವರನ ಹತ್ತತ್ಯಾ ಇಲ್ವಾ? ಅಯ್ಯೋ ಪುಣ್ಯಾತ್ಮ, ಕತ್ತಿ ತೋರಿಸಿ ಒಂದು ಕೆಲಸ ಮಾಡ್ಲಿಕ್ಕೆ. ಮತ್ತೆ ಅದು ಮರಕ್ಕೆ ಹತ್ತಿದ್ದೇನೆ. ಹೌದಾ? ಮೇಲೋಗು. ಏನು ಹೆಣ್ಣ ಕಾಣಿಸ್ತಾ ಉಂಟು? ಹೆಣ್ಣ ಅಲ್ಲೂ ಅದು. ಮತ್ತೆಂತ? ಹೆದ್ರು ಬೇಡ. ನಾವು ಹಾಗೆ ಆಗುದು ಬೇಡ ಅಂತ ಹಾಗೆ ಇಟ್ಟದನ್ನು. ಅಲ್ಲ, ನಿನ್ನ ಕುಟುಂಬ ಅಲ್ಲ, ಹೇಳಬಾರ್ದಲ್ಲ. ಅದನ್ನು ಇಳಿಸುದು ಎಂತದ? ಏನು ಅರ್ಥ ಆಗುತ್ತಿಲ್ಲ. ನಾನು ಹಾಡ್ತೇನೆ ಮರದಿಂದ. ಹೆಣ ಕೆಳ ತಕೊಂಡು ಕೆಳಗಿಳಿಸ. ಯಾವುದನ್ನು? ಅದನ್ನು. ಅದರ ಹತ್ತಿರಕ್ಕೆ ನಾನೀಗ ಹೋಗ್ಬೇಕು. ಹೋಗು, ಮೇಲೆ ಹೋಗು. ಮೇಲೆ ಹೋದೆ ಪುಣ್ಯಾತ್ಮ, ಉರಿ ತುಂಟು, ಬೆಂಕಿ ಬಿದ್ದ ಹಾಗೆ ಆಗ್ತುಂಟು. ಬೆಂಕಿ? ಹೌದು. ಸರಿ. ಮೇಲೆ ಹತ್ಲಿಕ್ಕೆ ಆಗುದಿಲ್ಲ. ಹಾಗಿದ್ರೆ ಹೆಣ ಅಲ್ಲ ಅಂತ ಅರ್ಥ ಆಯ್ತಾ? ಹೆಣ್ಣಾಗಿರ್ಲಿಕ್ಕಿಲ್ಲ. ಯಾಕೆಂದ್ರೆ ಹೆಣ ಅನ್ನುವುದೇ ಯಾವುದನ್ನು ಕೇಳಿದ್ರೆ ಬಿಸಿ ಆರಿದ್ದನ್ನು. ಇದು ನಿನಗೆ ಬಿಸಿ ಆಗುತ್ತಾ ಉಂಟು, ಹಾಗಿದ್ರೆ ಹೆಣ ಅಲ್ಲ ಅಂತ ಗೊತ್ತಾಯ್ತಾ? ಉರಿತ ಉಂಟು. ಅದು ಬಿಸಿ ಆರದೇ ಇದ್ದದ್ದು ಮಾತ್ರ ಅಲ್ಲ, ಇನ್ನೊಬ್ಬರಿಗೆ ಬಿಸಿ ಮುಟ್ಟಿಸಲಿಕ್ಕೆ ಇದ್ದದ್ದು. ಇದು ಅದಕ್ಕೊಂದು ಕೆಲಸ ಮಾಡು. ಇದು ಅರ್ಜುನ ಅಂತ ಹೇಳು. ಒಬ್ಬ ಏನು ತಿಳಿದವ ನಿನ್ನ ಎದುರು ಕೂತದ್ದಕ್ಕೆ ನನಗೆ ಬಂದ ಶಿಕ್ಷೆ ನೋಡು. ಇನ್ನು ಹೇಳಿದ್ದೆಲ್ಲವನ್ನು ನಾನು ಕೇಳಬೇಕು, ಹೇಳಿದ್ದೆಲ್ಲವನ್ನು ಕೂಡ ಮಾಡ್ಲೂಬೇಕು. ಎಂತ ಹೇಳಿದ್ದು ನೀನು? ಅರ್ಜುನ ಹೇಳು, ಜಿಷ್ಣು ಹೇಳು, ಫಲ್ಗುಣ ಹೇಳು, ಸವ್ಯಸಾಚಿ ಹೇಳು, ಧನಂಜಯ ಹೇಳು. ಹೇಳು. ನಾನು ಕೀಚಕ ಅಂತೇಳಿ ಹೇಳಿಯನ್ನು ಹೊರಟಾಗಿ. ಇಲ್ಲದಿದ್ರೆ ಮತ್ತೆಂತದ? ಅರ್ಜುನ ಅಂತ ಹೇಳಿದ್ರೆ ಉರಿ ತಗೊಳ್ಳಿಕೊಳ್ಳಿಕ್ಕೆ ಇದಾಗ್ತದ. ಅರ್ಜುನ ಅಂತ ಹೇಳಿದ್ರೆ ಬಿಸಿ ಕಡಿಮೆ ಆಗ್ತದ. ಹೌದು ಪುಣ್ಯಾತ್ಮ, 2 ಸಾರಿ ತಿಳಿದೋ ತಿಳಿಯದೆಯೋ ಅರ್ಜುನ ಅಂತ ಹೇಳಿ ಉಚ್ಚಾರಣೆ ಮಾಡಿದ ಕೂಡಲೇ ಬಿಸಿ ಎಲ್ಲ ಕಮ್ಮಿ ಆಗಿದೆ. ಹೌದಾ? ಹೌದು. ಹಾಗಿದ್ರೆ ಹತ್ತಿರ ಹೋಗು, ಅದನ್ನು ಕೆಳಗಿಳಿಸು. ಇದನ್ನ ಮರದಿಂದ ಕೆಳಗೆ ಇಳಿಸಿದ್ದೇನೆ, ನಿನ್ನ ಎದುರು ತಂದಿಟ್ಟಿದ್ದೇನೆ. ಹೌದೌದು. ಅದು ಬಿಡಿಸಂತೆ. ಯಾವುದಿದನ್ನ? ಒಳಗೆ ಏನುಂಟು ಅಂತ ಹೇಳಿ ಗೊತ್ತಿಲ್ಲ. ಅಲ್ಲ, ಬಿಡಿಸಿದ್ರೆ ಗೊತ್ತಾಗ್ತದೆ ಒಳಗೆ. ಅರ್ಜುನ, ಫಲ್ಗುಣ, ಧನಂಜಯ, ಬಿಡು. ಎಂತದ ಇದು? ಅದು ಪಾಂಡವರ ಆಯುಧಗಳು. ಒಂದು ಕ್ಷಣಕ್ಕೆ ನಾನು ಎಲ್ಲಿದ್ದೇನೆ ಎನ್ನುವುದನ್ನೇ ಮರೆತೆನ. ಈಗ ಗೊತ್ತಾಯ್ತಾ ಸ್ಮಶಾನಕ್ಕೆ ಬಂದದ್ದು ಯಾಕೆ ಅಂತ? ಆಯುಧಗಳು. ಯಾರ ಆಯುಧ ಅಂತ ಹೇಳಿದ್ದೀನಿ? ಪಾಂಡವರ ಆಯುಧ. ಪಾಂಡವರ ಆಯುಧ. ಇಲ್ಲಿ ಏನು ಹೇಗೆ ಅಂತ ಹೇಳಿ ಏನು ವಿಚಾರ ಗೊತ್ತೇ ಆಗುತ್ತಿಲ್ಲಲ್ಲ ಪುಣ್ಯಾತ್ಮ. ಪಾಂಡವರ ಆಯುಧ ಹೇಳಿದನಲ್ಲ. ಪಾಂಡವರ ಆಯುಧ ಇಲ್ಲಿ ಉಂಟು. ಹಾಗಿದ್ರೆ ಪಾಂಡವರು ಅದರಲ್ಲಿರುವ ಧನುಸ್ಸು ಎತ್ತಂತೆ ಒಮ್ಮೆ. ಓಹೋ, ನನಗಿಂತ ಎತ್ತರ ಉಂಟಿದು. ಅಲುಗಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ಇದು. ಅರ್ಜುನ ಅಂತ ಹೇಳ, ಎತ್ತಲಿಕ್ಕೆ ಆಗ್ತದೆ. ಅರ್ಜುನ ಅಲ್ಲ, ಒಂದು ಸಂಶಯ ನನಗೆ. ನಮ್ಮದೆಲ್ಲ ಏಕಮೂಲಿಕೆ ಪ್ರಯೋಗ. ನೀನು ಆಗುದಿಲ್ಲ ಹೇಳಿದ್ರೆ ಕತ್ತಿ ತೋರಿಸುವುದು, ನಿನಗಾಗುವ ತೊಂದರೆಗೆಲ್ಲ ಪರಿಹಾರಕ್ಕೆ ಅರ್ಜುನ ಅಂತ ಹೇಳಿ. ಆದ್ರೆ ಒಂದು ಸಂಶಯ ಉಂಟು ನನಗೆ. ಆ ಮರದಿಂದ ಇಳಿಸುವಂತಹ ಹೊತ್ತಿಗೆ ಲೀಲಾಜಲವಾಗಿ ಬೆನ್ನ ಮೇಲೆ ಹೊತ್ತುಕೊಂಡು ಕೆಳಗೆ ನಾನು ಬಂದಿದ್ದೇನೆ. ಭೂಮಿಗೆ ಇಳಿಸಿ ನೀನು ತೋರಿಸಿದ್ದು ಯಾವುದಿದು? ಆ ಧನುಸ್ಸನ್ನು ಎತ್ತಬೇಕು. ಹೌದು. ಅರ್ಜುನ ಅಂತ ಹೇಳಿ ಕೈಗೆ ಬಂತು. ಗಾಂಡೀವ ಅಂತ ಅದಕ್ಕೆ ಹೆಸರು. ಇದಕ್ಕೋ ಕೇಳಿದ್ದೇವೆ, ಭೂಮಿ ತೂಕದ ಗಾಂಡೀವ. ಅಂದ್ರೆ ಅಸಾಧಾರಣವಾದದ್ದು ಅನ್ನುವುದಕ್ಕಾಗಿ ಇರುವ ಹೇಳಿಕೆ ಅದು, ಭೂಮಿ ತೂಕದ್ದು ಅಂತ. ಮತ್ತೆ ಭೂಮಿಯನ್ನು ಇದನ್ನು ಒಂದೊಂದು ತಕ್ಕಡಿಯಲ್ಲಿ ಇಟ್ಟು ತೂಗಿ ನಿರ್ಣಯ ಮಾಡಿ ಹೇಳಿದ್ದ, ಅಸಾಧ್ಯವಾದದ್ದನ್ನು ಅರ್ಥದೆ ಅಂತ.
ಇದು ದೊಡ್ಡದಾದಂತಹ ಗದೆ. ಹೌದು, ಅದು ಭೀಮಸೇನನದ್ದು. ಭೀಮಸೇನನ ಗದೆ. ಹೌದು, ಕೇಳಿದ್ದೇನೆ, ರುಧಿರಮುಖಿ ಅಂತೆ. ಹ್ಮ್. ಮತ್ತದು ಇನ್ನೆರಡು ವಿಶೇಷವಾದಂತಹ ವಿಚಿತ್ರವಾದಂತಹ ಕತ್ತಿಗಳು ಕಾಣುತ್ತಾ ಉಂಟು. ನಕುಲ ಸಹದೇವರದ್ದು. ನಕುಲ ಸಹದೇವರೇ. ಹ್ಮ್. ಧರ್ಮರಾಯನದ್ದು, ಭೀಮನದ್ದು, ಅರ್ಜುನನದ್ದು, ನಕುಲ ಸಹದೇವರದ್ದು. ಅದೆಲ್ಲ ಅಲ್ಲೇ ಮುಚ್ಚಿಡು, ನಮಗೆ ಬೇಡ, ನಮಗೆ ಧನಸ್ಸು ಮಾತ್ರ ಬೇಕಾಗುದು. ಅಲ್ಲ ಪುಣ್ಯಾತ್ಮ, ಓ. ಅದೆಲ್ಲವನ್ನು ಕೂಡ ಅಲ್ಲಿಯೇ ಮುಚ್ಚಿಡುವ ಒಂದು ಸಂಶಯ ಬರ್ತಾ ಉಂಟು ನನಗೆ. ಆಯುಧಗಳೆಲ್ಲವೂ ಕೂಡ ಇಲ್ಲಿ ಉಂಟು. ಹಾಗಿದ್ದರೆ ಈ ಆಯುಧಗಳ ಒಡೆತನವನ್ನು ಹೊಂದಿರುವವರು ಎಲ್ಲಿದ್ದಾರೆ ಎನ್ನುವಂತ ಸಂಶಯ ನನಗೆ. ಏನು ಸಂಶಯ ಬಂತು ನಿನಗೆ? ಸಾರಥಿ ನೀನು ಪೇಳಿನೋ ತನಗೆ ಸಾರಥಿ, ಜೀವನದಲ್ಲಿ ಅನೂಹ್ಯವಾದಂತಹ ಘಟನೆಗಳು ನಡೆದಾಗ ಮೊದಲಾಗಿ ಬರುವುದು ಭ್ರಮೆ. ಆ ಭ್ರಮೆಗೆ ಒಳಗಾದಂತಹ ನಾನು ಕಿಂಕರ್ತವ್ಯ ಮೂಢನಾಗಿ ನಿಂತಿದ್ದೇನೆ. ಈ ಕ್ಷಣದಲ್ಲಿ ನನ್ನ ತಂಗಿಗೆ ಗುರು ನೀನು ಮಾತ್ರವಲ್ಲ, ನನಗೂ ಕೂಡ ಗುರುವಾಗಬೇಕು. ಏನು ಎತ್ತ ಎನ್ನುವುದನ್ನು ತಿಳಿಯದಾಗಿದ್ದೇನೆ. ರಣರಂಗದಿಂದ ಹೊರಟು ಮರಳಿ ಬಂದಂತಹ ನಾವು ಸ್ಮಶಾನವನ್ನು ಏರಿದ್ದೇವೆ. ಎದುರಿಗೆ ಕಾಣುತ್ತಿರುವಂತಹ ಶಮೀ ವೃಕ್ಷದ ಮೇಲಿರುವಂತಹ ಅಸ್ತ್ರಶಸ್ತ್ರಗಳನ್ನು ಕೆಳಗಿಳಿಸಿದ್ದಿ. ಒಂದೊಂದರ ಕುರಿತಾಗಿ ಪರಿಚಯವನ್ನು ಹೇಳುತ್ತಾ ಆ ಅಸ್ತ್ರಶಸ್ತ್ರಗಳ ವಿಶೇಷವಾದಂತಹ ಮಹತ್ವಿಕೆಯನ್ನು ಹೇಳುತ್ತಾ ಇದ್ದಿ. ಇನ್ನೂ ಕೂಡ ನೀನು ಕೇವಲ ನಪುಂಸಕ ಅಥವಾ ನಾಟ್ಯವನ್ನು ಕಲಿಸುವಂತಹ ಬ್ರಹ್ಮಣಳೆ ಎನ್ನುವುದಾಗಿ ನಾನು ತಿಳಿದುಕೊಂಡ್ರೆ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ್ದು ನಿರರ್ಥಕ ಅಂತ ಹೇಳಿ ಆಗುತ್ತದೆ. ಹಾಗಾಗಿ ಕೈ ಮುಗಿದು ತಲೆ ಬಗ್ಗಿಸಿ ನಾನು ಕೇಳ್ತಾ ಇದ್ದೆ. ಮೊದಲನೇದಾಗಿ ನಾನು ಕೇಳುವಂಥದ್ದು, ಸಾರಥಿ ನೀನು ಯಾರು? ನಾನು ಕಾಣುತ್ತಿರುವುದು ಸತ್ಯವಲ್ಲ, ಇದರ ಹಿಂದೆ ಬೇರೆ ಏನೋ ಉಂಟು. ಧರ್ಮರಾಯನ ಅಸ್ತ್ರ, ಭೀಮ ಸಹಸ್ರ ಗಜತ್ರಾಣಿ ಎಂದೆನಿಸಿಕೊಂಡಂತಹ ಭೀಮ ಬಳಸಿದಂತಹ ಗದೆ, ನಕುಲ ಸಹದೇವರು ಬಳಸುತ್ತಿದ್ದಂತಹ ಅಸ್ತ್ರಶಸ್ತ್ರಗಳು, ಇದರ ಕುರಿತಾಗಿ ನೀನು ಹೇಳ್ತಾ ಇದ್ದಿ. ಪುಣ್ಯಾತ್ಮ, ಇಷ್ಟೆಲ್ಲ ತಿಳಿದುಕೊಂಡಿರುವಂತಹ ನೀನು ಯಾರು? ಅಸ್ತ್ರಗಳು ಇಲ್ಲಿ ಯಾಕೆ ಇವೆ? ಇದರ ಒಡೆತನವನ್ನು ಹೊಂದಿರುವಂತಹ ಪಾಂಡವರು ಎಲ್ಲಿದ್ದಾರೆ? ಎಲ್ಲವನ್ನು ಕೂಡ ದಯವಿಟ್ಟು ಹೇಳುವಂತವನಾಗು. ಕೇಳುವ ಮನಸ್ಸುಂಟಲ್ವಾ? ಖಂಡಿತ ಉಂಟು. ಮತ್ಸ್ಯ ಜನಿ ಪಾರ್ಥದ ಸಾಧುವಾಗಿ ಕಂಕನ ಮನೆ ಧರ್ಮಜನು
ಮತ್ಸ್ಯಜ, ಮಹಾನುಭಾವ. ಕೇವಲ ಕುತೂಹಲದ ಪ್ರಶ್ನೆ ಮಾತ್ರ ಅಲ್ಲ ನಿನ್ನ. ಪಾಂಡವರ ಕುರಿತಾಗಿ ನೀನು ಹೊಂದಿದ ಕಳಕಳಿಯೂ ಅದರಲ್ಲಿ ಧ್ವನಿಸ್ತದೆ. ಪಾಂಡವರ ಆಯುಧಗಳು ಕಾಣಲಿಕ್ಕೆ ಸಿಕ್ಕಿತು. ಹಾಗಿದ್ರೆ ಪಾಂಡವರೇನಾಗಿ ಹೋದ? ಒಬ್ಬಾತ ವ್ಯಕ್ತಿಯ ಅಂತಃಕರಣದ ಶುದ್ಧತೆಯನ್ನು ಗುರುತಿಸುವುದಕ್ಕೆ ಅವನ ಮಾತುಗಳು ನಮಗೆ ಪ್ರತೀಕವಾಗಿ ಒದಗುತ್ತದೆ. ನಿನ್ನ ಅಂತರಂಗವನ್ನು ನೀನು ಸ್ಫುಟಪಡಿಸಿ. ಒಬ್ಬ ಸಜ್ಜನ ಅಂತ ಗುರುತಿಸಲ್ಪಡುವುದು ಹೇಗೆ? ಯಾರೋ ಸಜ್ಜನರಿಗೆ ಸಂಕಟ ಒದಗಿದಾಗ ಅದಕ್ಕಾಗಿ ಒಂದು ಅನುಕಂಪವನ್ನು ಸೂಚಿಸುವುದಕ್ಕಾದ್ರೂ ಅವ ಸಿದ್ಧನಾಗಬೇಕು. ಪಾಂಡವರ ಕುರಿತಾಗಿ ನೀನೇನನ್ನು ಬಲ್ಲೆ? ಅವರದ್ದಾದಂತಹ ಸಹಜ ಸ್ವಭಾವದ ಕುರಿತಾಗಿ ನಿನಗೆ ಎಷ್ಟು ಪರಿಚಯ ಇದೆ? ಅದೆಲ್ಲ ಇಲ್ಲಿ ಪ್ರಧಾನ ಆದದ್ದು. ಆದ್ರೆ ಏನೋ ಒಂದು ಆಗಬಾರದೇ ಇದ್ದದ್ದನ್ನು ಅವರು ಅನುಭವಿಸುತ್ತಾ ಇದ್ದಾರೆ ಅನ್ನುವ ಕಳಕಳಿ ನಿನ್ನ ಮಾತಿನಲ್ಲಿ ಕಾಣಿಸ್ತಾವ. ಇದು ಸಾಕು. ಪಾಂಡವರ ಕುರಿತಾದಂತಹ ತಿಳುವಳಿಕೆಯನ್ನು ಹೊಂದುವುದಕ್ಕೆ ನಿನ್ನ ಪಾತ್ರತ್ವವನ್ನು ಸೂಚಿಸಲಿಕ್ಕೆ ಅಷ್ಟು ಸಾಕಾಗುತ್ತದೆ. ಆದ್ದರಿಂದ ಆಲಿಸು. ಎಲ್ಲಿದ್ದಾರೆ ಪಾಂಡವರು? ನಿನ್ನ ಕಣ್ಣ ಮುಂದೆ ಇದ್ದಾರೆ. ನನ್ನ ಕಣ್ಣ ಮುಂದೆ 1 ವರ್ಷದಿಂದ ಇದ್ದಾರೆ. ಹೌದೇ? ನಿಮಗೆ ಯಾರಿಗೂ ಗೊತ್ತಾಗಲಿಲ್ಲ. ಅದೇ ಇರುವುದು ವಿಶೇಷ. ಯಾಕಂದ್ರೆ ಪಾಂಡವರಿಗೆ 12 ವರ್ಷಗಳ ವನವಾಸ. ಹೌದಂತೆ. ಮೇಣೊಂದು ಅಜ್ಞಾತ. ಅಜ್ಞಾತವಾಸದಲ್ಲಿ ಪಟ್ಟಣವಾಸ ಆಗಬೇಕು. ಕಾಡಿನಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಯಾರ ಗಮನಕ್ಕೂ ಬಾರದ ಹಾಗೆ ಅವರಲ್ಲಿ ಕಾಲವನ್ನು ಕಳೆಯಬೇಕು. ಅಜ್ಞಾತದಲ್ಲಿ ಜ್ಞಾತರಾದರೆ ಮರಳಿ ವರ್ಷ 12 ವನವಾಸ, 1 ವರ್ಷದ ಅಜ್ಞಾತ. ಹೀಗೆ ಒಂದು ಪಣಬದ್ಧತೆಯಿಂದ ಕಾಡಿಗೆ ಬಂದವರು ಪಾಂಡವರು. ವನವಾಸದ ಅವಧಿ ಮುಗಿದ ಮೇಲೆ ಅಜ್ಞಾತವನ್ನು ಪೂರೈಸುವುದಕ್ಕಾಗಿ ಈ ವಿರಾಟ ನಗರವನ್ನೇ ಅವರು ಆಶ್ರಯಿಸಿದರು. ನಮ್ಮ ನಗರಕ್ಕೆ? ಹೌದೌದು. ಧರ್ಮಾತ್ಮರೆಂದೆನಿಸಿಕೊಂಡಂತಹ ಪಾಂಡವರು. ಪುಣ್ಯಾತ್ಮ, ಕೇಳಿ ಬಲ್ಲೆ ನಾನು. ರಾಷ್ಟ್ರವನ್ನು ಆಳಬೇಕು ಅಂತ ಹೇಳಿದ್ರೆ ಭುಜದಂಡೆಯಲ್ಲಿ ನಿಕ್ಷೇಪವಾದಂತಹ ಭುಜಬಲ ಮಾತ್ರ ಬೇಕಾಗಿರುವುದಲ್ಲ, ಧರ್ಮದ ಬಲ ಬೇಕು ಎನ್ನುವುದಾಗಿ ಬಯಸಿ ಪಡೆದದ್ದಂತೆ ಕುಂತಿದೇವಿ ಧರ್ಮಜನನ್ನು. ಧರ್ಮಜ ನಮ್ಮ ವಿರಾಟ ನಗರದಲ್ಲಿದ್ದಾನೆ. ಎಲ್ಲಿದ್ದಾನೆ ಮಹಾನುಭಾವ? ನೀನು ನಿತ್ಯ ಅವನನ್ನು ನೋಡ್ತಾ ಇದ್ದಿ. ನಾನೇ ನಿನ್ನ ಎತ್ತಿ ಮುದ್ದಿಸುತ್ತಲೂ ಇದ್ದ. ನಿನಗೆ ಗೊತ್ತಾಗಲಿಲ್ಲ ಅಷ್ಟವ ಯಾರು ಅಂತ. ಕುತೂಹಲ ತಡಿಲಿಕ್ಕೆ ನಿಮ್ಮ ಅಪ್ಪಯ್ಯನ ಆಸ್ಥಾನದಲ್ಲಿ ಸದಾ ಕಾಲ ಇರುತ್ತಾ, ಹಿತಬೋಧೆಯನ್ನು ಎಸಗುತ್ತಾ, ಸುಖ ಸಂಗತ ಕಾಲಕ್ಷೇಪವನ್ನು ಮಾಡುತ್ತಾ, ಮತ್ತೆ ಉಳಿದ ಸಮಯದಲ್ಲಿ ದ್ಯೂತಾಸಕ್ತಿಯಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದವ ಕಂಕ ನಾಮಕ. ಕಂಕ ಸನ್ಯಾಸಿ. ನಾನು ಆ ಕಡೆ ಈ ಕಡೆ ಹೋಗುತ್ತಿರುವಾಗ ನನಗೆ ತಿಳಿಯದಂತೆ ಅವರ ಕಾಲಿಗೆ ಬಿದ್ದು ಹೋಗುತ್ತಾ ಇತ್ತು. ಕಾಲಿಗೆರದಿಂತ ನನ್ನನ್ನು ಎತ್ತಿ ತಲೆಯನ್ನು ನೇವರಿಸಿ ಒಳ್ಳೇದಾಗ್ಲಿ ಮಗು ಎನ್ನುವುದಾಗಿ ಹೇಳ್ತಿದ್ರು. ಅಂತಹ ಸ್ಪರ್ಶವನ್ನು ಕಂಡಂತಹ ಪುಣ್ಯಾತ್ಮ ನಾನು. ಅವರು ನಿನಗೆಂದೇನು? ಅವರ ವಿರೋಧಿ ಅಂತ ಹೇಳಿಕೊಂಡು ಬಂದವನಿಗಾದ್ರೂ ಅವರ ಆಶೀರ್ವಾದ ಮಾಡುವುದಾಗೆ ಒಳ್ಳೇದಾಗ್ಲಿ ಅಂತಲೇ, ಹಾಳಾಗ್ಲಿ ಅಂತ ಒಬ್ಬರಿಗೂ ಮಾಡಲಿಲ್ಲ ಅವರು. ಯಾಕೆಂದ್ರೆ ಧರ್ಮಜ, ಕಂಕ ಸನ್ಯಾಸ. ಕಂಕ ಸನ್ಯಾಸಿಗಳಾಗಿ ನಮ್ಮ ಅರಮನೆಯಲ್ಲಿ ಇರುವುದು ಧರ್ಮಜನೇ. ಧರ್ಮಜ ಬಲ ಬೇಕು ಎನ್ನುವುದಾಗಿ ವಾಯುದೇವನ ಕುರಿತಾಗಿ ಬಯಸಿ ಪಡೆದಂತಹ ಮಗನಂತೆ ಬಲದೋಲ್ ಭೀಮ ಎನ್ನುವುದಾಗಿ ನಾವು ಕೇಳಿ ಬಲ್ಲೆವು. ಭೀಮ ನಮ್ಮ ಅರಮನೆಯಲ್ಲಿ ಇರ್ಲಿಕ್ಕಿಲ್ಲ ಅಲ್ವಾ? ಮಗು, ಒಮ್ಮೆಗಾದ್ರೂ ಯುದ್ಧ ಭೂಮಿಗೆ ಹೋಗುವ ಅನ್ನೋ ಉತ್ಸಾಹ ನಿನಗೆ ಬಂತಲ್ಲ, ಅದಕ್ಕೆ ಕಾರಣ ಏನು ಗೊತ್ತುಂಟ? ನೀನುಂಡ ಅನ್ನದ ಗುಣ ಅದು. ಅಂದ್ರೆ ಈಗ 1 ವರ್ಷದಿಂದ ಸಿದ್ಧಾದದ್ದು ಮಗು. ಆ ಪಾಠ ನಿನಗೆ ಮೊದಲೇ ಸಿಕ್ಕಬೇಕಿತ್ತಿ ಅನ್ನ, ಅದು ಸಿಗದೇ ಇದ್ದದರಿಂದ ಸಮಸ್ಯೆ ಆದದ್ದು. 1 ವರ್ಷದಿಂದ ನೀನು ಉಣ್ಣುತ್ತಿರುವುದು ವೀರಾನ್ನ, ಚಿತ್ರಾನ್ನ ಅಲ್ಲ. ಹೇಗೆ ಸಾಧ್ಯ ಆದದ್ದು? ಅಡುಗೆ ಮಾಡಿ ಹಾಕಿದವ ಭೀಮಸೇನ. ನಮ್ಮ ಅಡುಗೆ ಕೋಣೆಯಲ್ಲಿರುವುದು ದೊಡ್ಡ ಮೀಸೆಯವರು, ವಲಲ ಭಟ್ಟರು. ಬಲ್ಲವ ಅಥವಾ ವಲಲ ಅಲ್ವಾ? ಪೌರೋಗವ ಹೆಸರು ಅವನಿಗೆ, ಕರ್ತವ್ಯದ ಕಾರಣದಿಂದ. ನಾನು ಅಡುಗೆಗೆ ಕೋಣೆಗೆ ಹೋಗಿ ಅವರ ಮೀಸೆಯನ್ನು ಕಂಡು ಬೆವರು ಇಳಿಯುತ್ತಿದ್ದಂತಹ ಅವರನ್ನು, ಆ ಬೆವರಿಗೆ ಕಪ್ಪು ಕಪ್ಪಾದಂತಹ ಜನಿವಾರವನ್ನೆಲ್ಲ ನೋಡಿ ನಾನು ಒಮ್ಮೊಮ್ಮೆ ಹಾಸ್ಯ ಮಾಡಿದ್ದುಂಟು. ಮೀಸೆಯನ್ನು ಹೀಗೆ ಉರಿ ಮಾಡ್ತಿರ್ಲಿಲ್ಲ. ಹೌದಪ್ಪ, ಹೇಗೆ ಭಟ್ರೆ ನಿಮ್ಮ ಮೀಸೆ ಅಂತ. ಹೌದೌದು. ಆಗ ಅವ್ರು ಏನು ಮಾತಾಡ್ತಿರ್ಲಿಲ್ಲ. ಮಗು, ಒಂದು ಹುಸಿನ ಒಬ್ಬ ವೀರನಾದವನ ಮೀಸೆಗೆ ಕೈ ಹಾಕುವ ಹಕ್ಕು ಇಬ್ಬರಿಗೆ ಇರುವುದು. ಒಂದು ಅವನಿಗೆ,
ಮತ್ತೆ ಅವನ ಮಗನಿಗೆ. ಹಾ, ಹಾ, ಹಾ. ಮಗ ಆದ್ರೆ ಅಪ್ಪನ ಮೀಸೆಗೆ ಕೈ ಹಾಕುವ. ಹೌದೌದು ನಿನ್ನನ್ನು ಪುತ್ರ ಭಾವದಿಂದಲೇ ಕಂಡದ್ದು, ಇಲ್ಲದಿದ್ರೆ ನಿನ್ನನ್ನೇ ಅಡುಗೆ ಮಾಡ್ತಿದ್ದ. ಹೌದಪ್ಪ, ನಾನವರ ಮೀಸೆಗೆ ಕೈ ಹಾಕಿದ್ರು ಕೂಡ ನಗೆಯಾಡಿ ಆ ಕಡೆ ನನ್ನನ್ನು ಉಪಚಾರಿಸಿ ಕಳಿಸ್ತಿದ್ದೆ. ಪುತ್ರ ಭಾವದಿಂದಲೇ ಕಂಡಿದ್ದಾನೆ ಅಂತ ಅರ್ಥ. ಹಾ, ಹಾ, ಹಾ. ಹಾ, ಹಾ. ಆಮೇಲೆ ಹಾ. ಅಶ್ವಾಧ್ಯಕ್ಷನಾಗಿದ್ದವ ಗ್ರಂಥಿಕ ನಾಮಕ, ಓಹೋ ಹೋ ಅವ ನಕುಲ, ಹಾ, ಹಾ. ತಂತಿಪಾಲ. ಅವನು ಬಂದ ಮೇಲೆ ನಮ್ಮ ಅಶ್ವ ಸಂಪತ್ತು ಎನ್ನುವಂಥದ್ದು ವರ್ಧನೆಯನ್ನು ಹೊಂದುತ್ತಾ ಉಂಟು ಅಂತೇಳಿ ಕೇಳಿ ಬಲ್ಲೆವು ನಾವು. ನಕುಲನೇ ನಕುಲ, ಹಾ, ಹಾ, ಹಾ. ಅವನಿಗೆ ಗ್ರಂಥಿಕ ಅಂತ ಹೆಸರು. ನಕುಲನನ್ನು ಬಿಟ್ಟಿನ್ನು ಸಹದೇವ ಬೇರೆ ಕಡೆ ಇರ್ಲಿಕ್ಕಿಲ್ಲ. ತಂತಿಪಾಲ. ಹಾ, ಹಾ, ಹಾ. ಸಹದೇವ ಹ್ಮ್, ತಂತಿಪಾಲ ನಾಮಕ. ಹೌದೌದೌದು. ಪುಣ್ಯಾತ್ಮ. ಓ, ನಾನು ಕೇಳಿದಂತಹ ಕತೆ, ಹ್ಮ್, ಧರ್ಮಜನನ್ನು ಪಡೆದಂತಹ ತಾಯಿ, ಹ್ಮ್, ಬಲ ಭೀಮನಿಗೆ ಜನ್ಮವನ್ನು ಕೊಟ್ಟಂತಹ ಕುಂತಿ, ಹ್ಮ್, ಧರ್ಮ ಬಲವು ಎರಡೂ ಕೂಡ ಒಂದೇ ಕಡೆಯಲ್ಲಿ ನಿಕ್ಷೇಪವಾಗಿರುವಂತಹ ಪುತ್ರ ಸಂತಾನ ಬೇಕು ಅಂತ ಹೇಳಿ ಹ್ಮ್, ಸಂವತ್ಸರಗಳ ಕಾಲ ಹ್ಮ್, ಇಂದ್ರನ ವ್ರತವನ್ನು ಮಾಡಿ ಪಡೆದಂತಹ ಮಗನಂತೆ ಹ್ಮ್, ಪಾರ್ಥ ನಾಮಕ, ಹ್ಮ್, ಧನಂಜಯ ನಾಮಕ. ಹ್ಮ್. ಅರ್ಜುನ ಎಲ್ಲಿದ್ದಾನಪ್ಪ? ಹೇಳುವ. ಆ, ಅದಕ್ಕಿಂತ ಮೊದಲು ಒಂದು ಹೇಳಲಿಕ್ಕೆ ಉಂಟು. ಏನು? ನಿನ್ನ ಅಮ್ಮನ ಸೇವೆಯಲ್ಲಿರುವವಳು ಸೈರಂಧ್ರಿ, ಮಾಲಿನಿ ನಾಮಕಳು. ಹಾ, ಹಾ, ಹಾ. ಅವಳು ಆ, ರಾಜಸೂಯಾವಭೃತದಿಂದ ಪೂತಾತ್ಮಳನ್ನಿಸಿಕೊಂಡಂತಹ ಪಾಂಚಾಲೆ, ಓಹೋ ಹೋ ಹೋ. ಪಾಂಡವರ ಇವರ ಅರಸಿ. ನಿಜವಾಗಿ ನಾವು ಕೂಡ ಅವಳಲ್ಲಿ ತಾಯಿಯ ಭಾವವನ್ನು ಕಂಡು ನಿತ್ಯ ನಮಸ್ಕರಿಸಬೇಕಾದ. ಹ್ಮ್, ಪಾಪ ನಮ್ಮ ಅರಮನೆಯಲ್ಲಿದ್ದುಕೊಂಡು ನಾವು ಆ ಕಡೆ ಈ ಕಡೆ ಹೋಗುವಾಗ ಆ, ನನ್ನ ತಂಗಿಯ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಇರ್ಲಿ, ತಾಯಿಯಾದವರು ಮಕ್ಕಳ ಸೇವೆ ಮಾಡ್ತಾರೆ, ಅದು ವಿಷಯ ಅಲ್ಲ. ಅದು ಒಪ್ಪಿ ಬಂದಿದ್ದಾಳೆ, ಅದಲ್ಲ. ಈಗ ಆ, ಅರ್ಜುನ ಎಲ್ಲಿ ಆ, ಇನ್ನೂ ಗೊತ್ತಾಗ್ಲಿಲ್ವಾ? ನಾನೇ ಅಲ್ವೇನೋ? ಮಹಾನುಭಾವ, ಮೊದಲಾಗಿ ನಿನ್ನ ಕಾಲಿಗೆ ಅಡ್ಡವನ್ನು ಬಿದ್ದಿದ್ದೇನೆ. ತಪ್ಪಾಯಿತು, ಸರ್ವತಾ ತಪ್ಪಾಯಿತು, ಕ್ಷಮಿಸಬೇಕು. ಮಗು, ಆ. ಬೇಸರ ಮಾಡ್ಬೇಡ. ಎರಗಿದುತ್ತರನು ನಿರೀಕ್ಷಿಸುತ್ತಲರ್ಜುನ ಮೇಲೇಳಪ್ಪ, ಮೇಲೇಳು. ತರಳ ನೀನಂಜ ಬೇಡ, ಹೆದರಿಕೆ ಬೇಡ. ತರಳ ನೀನಂಜ ಬೇಡ, ಎನ್ನುತ್ತವನ ಉಪಚರಿಸುತ್ತ ಅರೆವೆಣ್ಣು ತಲಮು ತ್ಯಜಿಸಿ ಪುರುಷಾಗಮು ತಳೆದಾಗ ಮತಿಧತಿಯೊಳು ಎರಗಿದುತ್ತರ ನಿರೀಕ್ಷಿಸುತ್ತಲರ್ಜುನ ತರಳ ನೀನಂಜ ಬೇಡ, ತರಳ ಅಂಜಬೇಡ. ಛ ಛ ಛ ಛ, ಏನು ಕೆಲಸ ಮಾಡ್ಲಿಕ್ಕೆ ಹೊರಟಿಯಪ್ಪ? ಸರ್ವತಾ ತಪ್ಪಾಯಿತು. ಹುಡಿ ಮಣ್ಣಿನಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವುದಕ್ಕೆ ಮುಂದಾಗಿ ಆಡಬಾರದ ಮಾತುಗಳನ್ನೆಲ್ಲ ಆಡಿದೆ, ನಿನ್ನ ಕುರಿತಾಗಿ ಕೆಟ್ಟ ಮಾತುಗಳನ್ನು ಆಡಿದೆ, ಅಣ್ಣದ ಋಣ ಇಲ್ಲ ಅಂತ ಹೇಳಿದೆ, ನಿನ್ನ ಬಗ್ಗೆ ತಪ್ಪಾಯಿತು, ಕ್ಷಮಿಸಬೇಕು, ಕ್ಷಮಿಸಬೇಕು. ಬಿಡು ಬಿಡು ಬಿಡು. ಆ, ನಿನ್ನ ಉಭಯ ತೋಳುಗಳಿಗೂ ಕೈ ಇಕ್ಕಿ ನಿನ್ನನ್ನು ಎತ್ತಿದ್ದೇನೆ. ಆಹಾ, ಹೀಗೆ ಬಾರಪ್ಪ, ಬಂದಿದ್ದೇನೆ. ನನ್ನ ಎದೆಗಾನಿಸಿಕೊಂಡಿದ್ದೇನೆ. ಆ, ಮಗು, ಪ್ರಭೋ, ಹೆದ್ರು ಬೇಡ. ಆ, ಎಂಥವರಿಗೆ ನಾನು ಏನನ್ನು ಆಡಿ ಅಪಚಾರ ಮಾಡಿದೆ ಅನ್ನೋ ಹಾಗೆ ಭಾವಿಸಬೇಡ. ಹ್ಮ್, ಯಾಕಂದ್ರೆ ಆ, ಸಂಸ್ಕಾರ ಉಳ್ಳವ ನೀನು. ಹೌದು, ವಿವೇಚನೆ ಕಳೆದುಕೊಂಡೆ. ಅದು ಬಿಡು, ಆವೇಶದಿಂದ ಬರ್ತದೆ. ಆ, ಎಂಥವರು ತಪ್ಪುತ್ತಾರೆ. ಹೌದು. ಲೋಕ ರೂಢಿಯಲ್ಲಿ ಒಂದು ಮಾತುಂಟು, ಹ್ಮ್, ನಡೆಯುವವನಲ್ಲದೆ ಕೂತವ ಎಡವುತ್ತಾನೋ ಅಂತ. ಹ್ಮ್, ನಡೆಯುವವನೇ ಎಡವುದು, ಕೂತವ ಎಡವ ಪ್ರಶ್ನೆಯೇ ಇಲ್ಲ. ಆ, ಹಾಗೆಂದು ಎಡವುತ್ತದೆ ಅನ್ನುವುದಕ್ಕಾಗಿ ನಡೆಯದೇ ಇರುವುದು ಜಾಣ್ಮೆ ಅಲ್ಲ. ಹ್ಮ್, ನಡೆಯಲೇ ಬೇಕಾಗ್ತದೆ, ಗಮ್ಯವನ್ನು ಸೇರಬೇಕಾದ. ಆ, ಹಾಗಾಗಿ ಹ್ಮ್, ಒದಗಿದಂತಹ ಹ್ಮ್, ಯಾವುದೋ ಒಂದು ಅಪಸವ್ಯಕ್ಕಾಗಿ ನೀನು ಅಂತರಂಗದಲ್ಲಿ ಮರುಕವನ್ನು ಇರಿಸಿಕೊಳ್ಬೇಕಾದದ್ದಿಲ್ಲ. ಹ್ಮ್, ಬಿಡು. ಆ, ನಾನಾರು ಅನ್ನುವುದನ್ನು ಅರಿಯದೇ ನೀನು ಮಾತನಾಡಿದ್ದಿ. ಹೌದಪ್ಪ, ಗೊತ್ತಿರ್ಲಿಲ್ಲ ನನಗೆ. ಈಗ ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲದೆ ಇರ್ಬೋದು, ನಾನು ಯಾರು ಅಂತ ನನಗೆ ಗೊತ್ತಿಲ್ವ? ಹಾ, 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 ಹಾ.
ಹಾಗಿದ್ರೆ ನಾನು ಯಾರು ಅಂತ ನನಗೆ ಗೊತ್ತಿದ್ದು ನಿನ್ನ ಮಾತುಗಳನ್ನೆಲ್ಲ ನಾನು ಸಹಿಸಿಕೊಂಡಿದ್ದೇನೆ ಅಂತ ಅದರ ಅರ್ಥ ಏನು? ಆ, ನಾನು ಅದನ್ನೊಂದು ವಿನೋದವಾಗಿ ಸ್ವೀಕಾರ ಮಾಡಿದ್ದೇನೆ ಅಂತ ಅರ್ಥ. ಅದನ್ನು ವಿಪರೀತವಾಗಿ ಭಾವಿಸಲಿಲ್ಲ ಅಂತಲೇ ಅರ್ಥ. ಹ್ಮ್. ಮಗು, ಪ್ರಭು. ನಮಗೆ ಆಶ್ರಯವನ್ನು ಕೊಟ್ಟವರು ನೀವು ಮತ್ಸ್ಯ ದೇಶದವರು. ಹ್ಮ್. ವರುಷ ಕಾಲ ಆ, ಅಜ್ಞಾತದಿಂದ ಪಾಂಡವರು ಕಾಲವನ್ನು ಕಳೆಯುವುದಕ್ಕೆ ಆ, ಮತ್ಸ್ಯ ದೇಶವನ್ನೇ ನಾವು ಆಯ್ದುಕೊಳ್ಳುವಲ್ಲಿ ಆ, ಪ್ರಧಾನವಾದಂತಹ ಒಂದು ಉದ್ದೇಶ ಇದ್ದದ್ದು ಆ, ಏನು ಕೇಳಿದರೆ, ಏನು? ನಿನ್ನ ಮಾವನಾದಂತಹ ಕೀಚಕನೇ. ಹೌದು. ಅಂತಹ ಬಲವಂತನಿರುತ್ತಾ ಆ, ಇಲ್ಲಿಗೆ ಅನ್ಯರು ಯಾರು ಕಣ್ಣೆತ್ತಿಯೂ ನೋಡುವುದಿಲ್ಲ ಅನ್ನುವುದೊಂದು ಯೋಚನೆ. ಹ್ಮ್ ಹ್ಮ್ ಹ್ಮ್. ಆದ್ದರಿಂದ ಇದಾದೀತು. ಆ, ಹಾಗೆಂದ ಅದೊಂದೇ ಕಾರಣ ಅಲ್ಲ. ಆಹಾ. ಒಂದು ರಾಜಸೂಯಾವಭೃತವನ್ನು ಪೂರೈಸಿದ ನಮ್ಮಣ್ಣನಾದಂತಹ ಧರ್ಮಜನಾದರೂ ಆ, ವರುಷ ಕಾಲ ಇರಬಹುದಾದದ್ದಕ್ಕೆ ಯಾವುದು ಪ್ರಶಸ್ತವಾದ ನಗರ, ಆ, ಇದನ್ನು ಯೋಚಿಸಿಯೇ ನಾವು ಬರಬೇಕಾಗುತ್ತದೆ. ಆ, ಅದನ್ನು ಯೋಚಿಸುವಾಗ ಆ, ವಿರಾಟ ನಗರವೇ ಪ್ರಶಸ್ತವೆಂದು ನಮಗೆ ಕಂಡದ್ದು ಪುಣ್ಯಾತ್ಮರು ನಾವು. ಮಾತ್ರ ಅಲ್ಲ, ಆ, ಕೇವಲ ನಮ್ಮ ಅಣ್ಣನ ನಿರ್ಣಯ ಮಾತ್ರ ಅಲ್ಲ, ಓಹೋ, ದೇವಾನುದೇವತೆಗಳ ಸಮ್ಮತಿಯನ್ನು ಹೊಂದಿ ನಾವಿಲ್ಲಿಗೆ ಬಂದಿದ್ದೇವೆ. ಓಹೋ, ಧನ್ಯರಾದ. ಯಕ್ಷನೇ ಮಾರ್ಗದರ್ಶನ ಮಾಡಿದ್ದಾನೆ, ಹೌದೇ? ಇತ್ತಲಿಗೆ ನೀವು ಹೋಗಿರಬೇಕು ಅಂತ. ಆ. ಆದ್ದರಿಂದ ಇದು ಪ್ರಶಸ್ತವಾದ ಅಂದ್ರೆ ದೇವ ಸಮ್ಮತವಾದದ್ದು ಅಂತ ಅರ್ಥ. ಆ, ಹೇಗೆ ಪಾಂಡವರ ಕುರಿತಾಗಿ, ಪಾಂಡವರ ಬದುಕಿನ ಕುರಿತಾಗಿ ನಿನ್ನ ಅಂತರಂಗದಲ್ಲಿ ಒಂದು ಗೌರವ ತನ್ನಿಂದ ತಾನೇ ಸ್ಥಾಪಿತವಾಗಿದೆಯೋ, ಆ, ಅದರ ದ್ಯೋತಕವಾಗಿ ನೀನೀಗ ಕಾಲಿಗೆ ಬಿದ್ದಿದ್ದಿ. ಆ. ಅಲ್ಲ, ಇದೀಗ ನಿನಗೆ ನಿನ್ನನ್ನು ಹೊಡೆದು ಬಡೆದು ಬಗ್ಗಿಸಿದ್ದಲ್ಲ ನಾನು. ಹ್ಮ್. ಪಾಂಡವರಿಗೆ ಹೀಗೆ ಹೇಳಿದನ ನಾನು. ಆ. ಅಂದ್ರೆ ಪಾಂಡವರ ಬಗ್ಗೆ ನಿನ್ನ ಹೃದಯದಲ್ಲಿ ಒಂದು ಗೌರವದ ಸ್ಥಾನ ಉಂಟೇ ಸಿದ್ಧವಾಯಿತು ಅಲ್ವಾ? ಆ. ಹಾಗಿದ್ರೆ ಏನು, ಹ್ಮ್. ಅಂತಹ ಒಂದು ಆ, ಹೆಗ್ಗಳಿಕೆಯನ್ನು ಹೊಂದಿದ ನಾಡಿದು ಆ, ಪಾಂಡವರೇನು. ಆ, ಈಗ ಒಬ್ಬಾತ ಉನ್ನತವಾದ ಸ್ಥಾನವನ್ನು ಹೊಂದಿದ ಯಾವನೋ ಒಬ್ಬ ವ್ಯಕ್ತಿಯನ್ನು ಆ, ಅವನಿಗೆ ಶರೀಕವಾಗಿ ನಾವಿದ್ದೇವೆ ಅನ್ನುವ ಭಾವದಿಂದ ಕಾಣಬೇಕಾದದ್ದಲ್ಲ, ಆಹಾ. ಅವರನ್ನು ಗೌರವದಿಂದ ಕಾಣಬೇಕನ್ನುವಂತಹ ಭಾವವೇ ನಿಜವಾದ ಸಂಸ್ಕಾರ. ಹ್ಮ್. ತುಲನೆ ಅಲ್ಲ ಪ್ರಧಾನವಾದದ್ದು. ಆ, ಈ ದೃಷ್ಟಿಯಲ್ಲಿ ನಿಮ್ಮಲ್ಲಿರುವಂತಹ ಸಂಸ್ಕಾರ ಎಷ್ಟು ದೊಡ್ಡದು. ಆ, ಯಾಕೆಂದ್ರೆ ಪಾಂಡವರು ಗೌರವಾರ್ಹರು ಅನ್ನೋ ಭಾವದಿಂದ ನೀವು ಕಂಡಿದ್ದೀರಿ. ಹ್ಮ್. ಆದ್ದರಿಂದಲೇ ಆ, ವಿರಾಟ ನಗರ ನಮಗೆ ಆಶ್ರಯ ತಾಣ ಅಂತ ನಾವು ಭಾವಿಸಿದ್ದೇವೆ. ಸರಿ. ಪಾರಸ್ಪರಿಕವಾಗಿ ಆ, ಭಾವಿಸಿಕೊಂಡೇ ವ್ಯವಹರಿಸಿದ್ದೇವೆ ಅನ್ನುವುದಕ್ಕೆ ಇದು ನಿದರ್ಶನ. ಆ, ಹಾಗಿದ್ರೆ ಈಗ ನಾನು ಯಾಕೆ ನಿನ್ನ ಮುಂಭಾಗದಲ್ಲಿ ಇಷ್ಟನ್ನು ಹೇಳಿದೆ? ಯಾಕೆ? ನಿಜವಾಗಿ ಕೌರವರು ಆ, ಅಲ್ಲಿ ಹಟ್ಟಿಯಲ್ಲಿ ದನಗಳಿಗೆ ಕೊರತೆ ಬಂದಿದೆ ಅನ್ನುವುದಕ್ಕಾಗಿ ಇಲ್ಲಿಗೆ ಬಂದದ್ದಲ್ಲ. ಓಹೋ, ಮೊನ್ನೆ ಕೀಚಕ ವಧೆ ಆದ ಮೇಲೆ ಅವರಿಗೊಂದು ಅನುಮಾನ ಬಂದಿರಬೇಕು, ಆಹಾ. ಕೀಚಕನಂತವನನ್ನು ಇಲ್ಲಿ ಕೊಂದಿದ್ದಾರೆ ಅಂತ. ಆದರೆ ಆ, ಸಾಮಾನ್ಯರಿಂದ ಸಾಧ್ಯ ಇಲ್ಲ. ಓಹೋ, ನಿನ್ನಲ್ಲಿ ಅದನ್ನು ನಾನು ಹೇಳಲಿಲ್ಲ. ಆಹಾ. ನಿನ್ನ ಮಾವನನ್ನು ಗಂಧರ್ವರು ಕೊಂದದ್ದಲ್ಲ, ಸುದ್ದಿ ಹಾಗೆ ಉಂಟು. ಸುದ್ದಿ ಮಾತ್ರ ಮಾಡಿದ್ದು. ಆ, ನಮ್ಮ ಅಣ್ಣನೇ ಕೊಂದದ್ದು, ಅಡಿಗೆ ಭಟ್ರೆ. ಭೀಮಸೇನ ಹೌದೌದು. ನನ್ನ ಮಾವನನ್ನು. ಹ್ಮ್. ಅಲ್ಲ, ಅವನು ಕೊಂದಿದ್ದಾನೆ ಅಂತ ಹೇಳಿದ್ರೆ ಮಾಡಿದ ಕೆಲಸದಲ್ಲಿ ಧರ್ಮ ಉಂಟು ಅಂತ ಹೇಳಿ ನಾವು ತಿಳಿಬೇಕು. ಹೌದೇ, ಧರ್ಮಕ್ಕೆ ಕೊಂದದ್ದು, ಆಹಾ. ಮತ್ತೆ ಧರ್ಮಕ್ಕೆ ಕೊಂದದ್ದಲ್ಲ. ಹ್ಮ್ ಹ್ಮ್ ಹ್ಮ್. ಯಾಕೆ? ಆ, ಅವ ಮಾಡಬಾರದ್ದನ್ನು ಮಾಡಿದ. ಆ, ಆಶ್ರಯ ಕೊಡಬೇಕಾದಂತಹ ಸೈರಂಧ್ರಿಯನ್ನೇ ಬಯಸಿದ. ಅದಕ್ಕಾಗಿ ದಂಡನೆಯನ್ನು ಅನುಭವಿಸಬೇಕಾಗಿ ಬಂತು. ನಿನಗದು ತಿಳಿಯದೇ ಇದ್ದ ವಿಷಯ ಅಲ್ಲ. ಸೈರಂಧ್ರಿಯನ್ನು ಕೀಚಕ ಬಯಸಿದ, ಹೌದಪ್ಪ. ಗೊತ್ತಿರಲೇಬೇಕು. ಆ. ತುಂಬಿದ ಸಭೆಯಲ್ಲಿ ಅವಳನ್ನು ತುಳಿದು ಕಡಹಿದ್ದಾನೆ. ಹೌದು. ಅದಕ್ಕಾಗಿ ನಮ್ಮಣ್ಣನಿಂದ ಕೊಲ್ಲಲ್ಪಟ್ಟಿದ್ದಾನೆ. ಆ, ಕೀಚಕ ಸತ್ತ ಮೇಲೆ ಬಹುಶಃ ಅವರವರಿಗೆ ಗೊತ್ತಾಗಿರ್ಬೇಕು, ಆ. ಕೀಚಕವನನ್ನು ಹೊಡೆದುರುಳಿಸಿದ್ರೆ ಭೀಮೆಯಲ್ಲಿಯೂ ಹತ್ತಿರದಲ್ಲೇ ಇದ್ದಾನೆ ಅಂತ. ಹ್ಮ್ ಆದ್ದರಿಂದಲೇ ನಮ್ಮನ್ನು ಹೊರಗೆಳೆಯುವ ಉದ್ದೇಶಕ್ಕಾಗಿ ಹ್ಮ್. ನಿನ್ನೆ ದಿನ ದಕ್ಷಿಣ ದಿಕ್ಕಿನಿಂದಲೋ ಇಂದಿನ ದಿನ ಉತ್ತರದ ದಿಕ್ಕಿನಿಂದಲೋ ಹಸುಗಳನ್ನು ಅವರು ಸೆರೆ ಹಿಡಿದಿದ್ದಾರೆ. ಸರಿ. ಅಂದ್ರೆ ಅರ್ಥ ಏನು? ಆ, ನಮಗೆ ಆ 1 ವರ್ಷ ಕಾಲಕ್ಕೆ ಆಶ್ರಯ ಕೊಟ್ಟ ಆ, ನಿಮಗೆ ನಮ್ಮಿಂದಲಾಗಿ ಕಷ್ಟ ಬರುವಾಗ ಆಯ್ತು. ಓಹೋ. ಹೇಗೆ ನಾವು ಮಾಡಿದ್ದೇವೆ ಅಂತಲ್ಲ, ಆ. ನಮ್ಮ ಕಾರಣದಿಂದ ನಿಮ್ಮ ಹಸುಗಳನ್ನು ಅವರು ಸೆಳಲಿಕ್ಕೆ ಪ್ರಾರಂಭಿಸಿದ್ರು. ಹ್ಮ್. ಹಾಗಿದ್ರೆ ಇದರ ಋಣ ಪರಿಹಾರ ಹೇಗೆ? ಆ, ನಿಮ್ಮ ದೇಶಕ್ಕೆ ನಷ್ಟ ಆಗದಾಗೆ ನೋಡಿಕೊಳ್ಳಬೇಕಾದ ಹೊಣೆ ನಮ್ಮದು. ಹ್ಮ್. ಆದ್ರೆ ಅವಧಿ ಮುಗಿಯುವುದಕ್ಕಿಂತ ಮುನ್ನ ಪ್ರಕಟ ಆಗ್ಲಿಕ್ಕೆ ಆಗೋದಿಲ್ಲ. ಆಹಾ. ಅದಕ್ಕಾಗಿ ನಿನ್ನೆ ದಿನ ಆ, ವಿರಾಟನೊಂದಿಗೆ ಹೋರಾಟಕ್ಕೆ ಆ, ನಮ್ಮ ಅಣ್ಣನು, ಅಣ್ಣಂದಿರು, ಆ, ತಮ್ಮಂದಿರು ಆ. ಹೋಗಿದ್ರು. ಆ, ಹೋದ್ರು, ಇಲ್ಲಿಯೂ ಸುದ್ದಿ ಮಾಡ್ಲಿಲ್ಲ. ಹ್ಮ್ ಹ್ಮ್ ಹ್ಮ್. ಗೆದ್ದದ್ದು ನಿಮ್ಮ ಅಪ್ಪ ಅಂತಲೇ ಇರುವುದು. ಹೌದಪ್ಪ. ಯಥಾರ್ಥಕ್ಕಾದ್ರೆ ಕತೆ ಅದಲ್ಲ. ಆ, ಹಾ, ಹಾ. ನಿಮ್ಮ ಅಪ್ಪನ ನಾವು ಸೆರೆ ಹಿಡಿದಾಗಿದೆ. ಹೌದೇ? ಹೌದೌದು, ಆ, ಹಾ, ಹಾ. ಸುಶರ್ಮ. ಆ, ಆಗ ನಮ್ಮ ಅಣ್ಣನೇ ಅವನನ್ನು ಹೊಡೆದು ಬಿಡಿಸಿದ್ದು. ಭೀಮಸೇನ ಮಹಾರಾಜ ಅದ್ರ ಪ್ರಚಾರ ಮಾಡ್ಲಿ, ಪ್ರಚಾರ ಮಾಡಿ. ಪ್ರಚಾರ ವಿರಾಟ ಗೆದ್ದದ್ದು ಅಂತಲೇ ಮಾಡಿದೆ. ಆ, ಅದು ಯಾಕಂದ್ರೆ 2 ಕಾರಣಕ್ಕೆ. ಆ, ಒಂದು, ನಾವು ಯಾರು ಅಂತ ಗೊತ್ತಾಗಬಾರದು ಅಂತ. ಹ್ಮ್ ಇನ್ನೊಂದು, ಅರಸನಿಗೆ ಅಪಮಾನ ಆಗಬಾರದು. ಹ್ಮ್. ಆ ಕಾರಣದಿಂದ ಆ, ನಮ್ಮಣ್ಣ ಗೆದ್ರು, ವಿರಾಟ ಗೆದ್ದ ಹಾಗೆ. ಅದು ಸರಿ. ಆ ಕಾರಣದಿಂದಲೇ ನಾನು ಹಿಡಿದು ಇವತ್ತು ನಾನು ಹೋರಾಟ ಮಾಡ್ತೇನೆ. ಆ. ನಾನು ಗೆದ್ರು, ನೀನು ಗೆದ್ದ ಹಾಗೆ. ಹ್ಮ್. ಇನ್ನೊಬ್ಬ ಗೆದ್ದಾಗ ಆಗುವುದಿಲ್ಲ ಅದು. ಆ. ಯಾಕೆಂದ್ರೆ ನಿನ್ನ ಆಳುಗಳಾಗಿ ನಾವು ವ್ಯವಹರಿಸುತ್ತಿರುವುದು. ಆ, ಅದಕ್ಕಾಗಿ ಸಿದ್ಧನಾದದ್ದು. ಹ್ಮ್. ಹಾಗಿದ್ರೆ ಇಂದು ಹೇಗೆ? ಹೇಗೆ?
ಇದು 1 ವರ್ಷದ ಅವಧಿಗೆ ಮಾತ್ರ ನನ್ನದು ವೇಷ. ದೇವಲೋಕದ ಸಂಪಾದನೆ, ಊರ್ವಶಿಯ ಶಾಪ, ವರ್ಷ ಕಾಲಕ್ಕೆ ನಪುಂಸಕನಾಗಿರಬೇಕು ಅಂತ. ಇವತ್ತಿಗೆ ಅವಧಿ ಮುಗಿಯಿತು. ಹೌದೇ? ಹಾಗಿದ್ರೆ ಇವತ್ತು ನೀನು ಪ್ರಕಟ ಆದ್ರೂ ಕೂಡ ಇವತ್ತು ಪ್ರಕಟನಾಗಬೇಕೆ, ಆಗುವುದಕ್ಕೆ ಯಾವ ಸಮಸ್ಯೆಯೂ ಇಲ್ಲ. ಆದ್ದರಿಂದಲೇ ಈ ತನಕ ನನ್ನಲ್ಲಿದ್ದಂತಹ ನಪುಂಸಕತನದ ಎಲ್ಲ ಚಿಹ್ನೆಯನ್ನು ಕಳಚಿ ಹಾಕಿದ್ದೇನೆ. ಅಯ್ಯ ಮಹಾನುಭಾವ, ಮಹಾನುಭಾವರಾದಂತಹ ನೀವುಗಳು, ಧರ್ಮ ಪಥದಲ್ಲಿ ವಿಜಯ ಪಥದಲ್ಲಿ ನಡೆಯುತ್ತಿರುವಂತಹ ನೀವುಗಳು, ನೀವು ಪ್ರಮಾದಕ್ಕಾಗಿ ಯಾವುದನ್ನು ಆಚರಿಸಿದ್ರೂ ಕೂಡ ಆತ್ಯಂತಿಕವಾಗಿ ನಿನ್ನನ್ನು ನಂಬಿದವರಿಗೆ, ನಿನ್ನ ಪಥದಲ್ಲಿರುವವರಿಗೆ ವಿಜಯವೇ ಪ್ರಾಪ್ತಿಯಾಗುತ್ತದೆ ಅಥವಾ ಅವರಿಗೆ ಒಂದು ಒಳ್ಳೆಯದಾಗುತ್ತದೆ ಎನ್ನುವುದಕ್ಕೆ ಪ್ರತ್ಯೇಕ ಸಾಕ್ಷಿ ನಾನು. ಒಂದು ಹೇಳ್ತೇನೆ ನಾನು, ನಿನ್ನ ಅಜ್ಞಾತವಾಸ ಅಥವಾ ಪಾಂಡವರ ಅಜ್ಞಾತವಾಸ ಮಾತ್ರ ಕೊನೆಗೊಂಡದ್ದಲ್ಲ ಇಲ್ಲಿ. ನಿಜವಾಗಿ ಆದ್ರೆ ನೀನು ಹೇಳಿದಾಗೆ ಕ್ಷಾತ್ರ ಪಂಥದಲ್ಲಿ ಹುಟ್ಟಿದಂತಹ ನಾನು ಸಮರವನ್ನು ಒಂದು ಯಜ್ಞ ಎನ್ನುವುದಾಗಿ ತಿಳಿದು, ಗೋವನ್ನು ರಕ್ಷಿಸುವುದು ನನ್ನ ಧರ್ಮ ಎನ್ನುವುದಾಗಿ ತಿಳಿದು ರಣಮುಖನಾಗಿ ನಾನು ಹೊರಡಬೇಕಾಗಿತ್ತು. ಆದ್ರೆ ನನ್ನೊಳಗಿರುವಂತಹ ಕ್ಷಾತ್ರಕ್ಕೆ ಯಾವುದೋ ಒಂದು ಪರದೆ ಅಡ್ಡವಾಗಿ ಬಂದು ನನ್ನ ಒಳಗಿರುವಂತಹ ಕ್ಷಾತ್ರ ತೇಜಸ್ಸು ಹೊರಬರದ ಹಾಗಿತ್ತು. ಅರ್ಜುನನೆನ್ನುವಂತಹ ಸೂರ್ಯ ಬಂದು ಅಡ್ಡಲಾಗಿರುವಂತಹ ಕರಿಮೋಡವನ್ನು ಎಲ್ಲವನ್ನೂ ಕೂಡ ನೀರುಗೊಳಿಸಿ ಬದಿಗೆ ಸರಿಸಿ ನನ್ನೊಳಗಿರುವಂತಹ ನಿಜಾರ್ಥದ ಉತ್ತರ ಕುಮಾರನನ್ನು, ಭೂಮಿಂಜಯನನ್ನು ಧನಂಜಯನ ಸಹವಾಸದಿಂದಲಾಗಿ ಹೊರಗೆ ತೋರ್ಪಡಿಸುವಂತಹ ಕೆಲಸವನ್ನು ನೀನು ಮಾಡಿದ್ದಿ. ಮಗು, ಇಬ್ಬರದ್ದು ವೇಷವೇ. ಹೌದೌದು. ಹೌದು. ಹೇಗೆ? ಹೇಗೆ? ನಾನು ನಪುಂಸಕನಾಗಿ ಹೊರಗಿನಿಂದ ವೇಷ, ನಿನ್ನದ್ದು ವೀರನಾಗಿ ಹೊರಗಿನಿಂದ. ಹೌದು. ಒಳಗೆ ನಪುಂಸಕತನ ಒಳಗಿದ್ದದು ಹೌದು. ಇಲ್ಲಿ ಒಳಗೆ ವೀರತನವೇ ಇತ್ತು, ಇದು ಹೊರಗಿನಿಂದ ಮಾತ್ರ ನಪುಂಸಕ. ಅದಕ್ಕೆ ತದ್ವಿರುದ್ಧ ಉತ್ತರ ಕುಮಾರ, ಒಳಗೆ ನಪುಂಸಕತನ ಇರುವುದು, ಹೊರಗಿನಿಂದ ಮಾತ್ರ ವೀರಾವೇಶದ ಆವೇಶ ಇದ್ದದ್ದು. ಈಗ ಇಬ್ಬರ ವೇಷವು ಕಳಚಿದೆ. ಹಾಗೆ ನಾನು ಹೊರಗಿನಿಂದ ನಪುಂಸಕನಾಗಿದ್ದದನ್ನು ಕಳಚಿದ್ದೇನೆ, ನಿನ್ನ ಒಳಗಿನ ನಪುಂಸಕತನವು ಹೋಗಿದೆ, ಹೋರಾಡುವಂತಹ ಕೆಚ್ಚು ನಿನ್ನಲ್ಲಿ ಬಂದಿದೆ. ಆಗುತ್ತದೆ ಮಗು, ಯಾಕಂದ್ರೆ ನಿನ್ನನ್ನಷ್ಟು ಮಾಡಬೇಕಾದ ಹೊಣೆ ನನಗುಂಟು. ಯಾಕುಂಟು ಗೊತ್ತುಂಟು? ಋಣಮುಕ್ತನಾಗುವುದಕ್ಕೆ ನಿನ್ನನ್ನಷ್ಟು ಮಾಡಬೇಕು. ಯಾಕೆ ಋಣಮುಕ್ತನೇ? ನಾನು ಉಂಡದ್ದಕ್ಕೆ ಬೇಕಾಗಿ ಅಲ್ಲ, ಆದರೆ ಅದಕ್ಕಿಂತ ಮೊದಲು ನಾನು ಹೊಂದಿದ್ದಕ್ಕೆ ಬೇಕಾಗಿ ನಿನ್ನನ್ನಷ್ಟು ಮಾಡಬೇಕು. ಪರಮೇಶ್ವರನಲ್ಲಿ ಹೋರಾಟ ಮಾಡಿದ್ದೇನೆ, ಗೊತ್ತಿದ್ದಲ್ಲ, ಗೊತ್ತಿಲ್ಲದೆ ಮಾಡಿದ್ದು. ಈಗ ನೀನೇಗೆ ಅಂತಃಪುರದಲ್ಲಿ ಕೌರವರೇನು ಅಂತ ಗೊತ್ತಿಲ್ಲದೆ ಬಾಯಿಗೆ ಬಂದಾಗ ಮಾತಾಡಿದ್ದಿ, ಹಾಗೆ ನಾನು ಪರಮೇಶ್ವರ ಅಂತ ಗೊತ್ತಿಲ್ಲದೆ ಶಬರ ಅಂತ ಭಾವಿಸಿಕೊಂಡು ಅವನಲ್ಲಿ ಹೋರಾಟವನ್ನು ಮಾಡಿದ್ದೇನೆ. ಆದ್ರೆ ಆ ದೇವರು ಎಷ್ಟು ದಯಾಮಯ ಕೇಳಿದರೆ ನನಗೆ ಏನೇನೂ ನೋವು ಮಾಡಲಿಲ್ಲ, ಬದಲಾಗಿ ಇಷ್ಟು ಅನುಗ್ರಹ ಮಾಡಿ ಹೋಗಿದ್ದಾನೆ, ಕೊಟ್ಟಿದ್ದಾನೆ. ಹಾಗಿದ್ರೆ ಅದರ ಅರ್ಥ ಏನು? ಹಿರಿತನ ಅನ್ನುವುದು ಎಲ್ಲಿ ಕೇಳಿದರೆ ನಮಗೆ ಅವರಿಂದ ಎಷ್ಟೇ ತೊಡಕು ಬಂದಿರಲಿ, ಎಷ್ಟೇ ನಷ್ಟ ಮಾಡಿರಲಿ, ಕೊನೆಗೂ ಅವರು ಮಾಡಿದ ನಷ್ಟಕ್ಕೆ ಪ್ರತೀಕಾರ ಮಾಡುವುದಲ್ಲ, ಅವರನ್ನು ಗಟ್ಟಿ ಮಾಡುವುದು. ಪರಮೇಶ್ವರ ದೇವರು ನನಗೆ ಕೊಟ್ಟು ಮಾಡಿದ್ದದನ್ನು, ಈ ಋಣ ದೇವರ ಅನುಗ್ರಹದ ಋಣ ಅನ್ನುವಂತ ಅರ್ಥದಿಂದ ಹೇಳಿದ್ದಲ್ಲ. ಪರಿಹಾರ ಆಗಬೇಕು ಅಂತ ಆದ್ರೆ ಏನು ಮಾಡಬೇಕು ಕೇಳಿದ್ರೆ, ಹಾಗೆ ನಾನು ಇನ್ನೊಬ್ಬನಿಗೆ ಕೊಟ್ಟು ಸಿದ್ಧ ಮಾಡಬೇಕು ಅವನನ್ನು. ಅಷ್ಟಾದಾಗ ಮಾತ್ರ ಅದಕ್ಕೆ ಒಂದು ಅರ್ಹತೆ ಪ್ರಾಪ್ತವಾಗುತ್ತದೆ. ದೇವರ ಪ್ರಸಾದ ವೈಯಕ್ತಿಕವಾಗಿ ವಿನಿಯೋಗ ಮಾಡುವುದಕ್ಕೆ ಮಾತ್ರ ಇರುವುದಲ್ಲ, ಅದು ಸಾರ್ವಜನಿಕವಾಗಿ ಹಂಚುವುದಕ್ಕೂ ಇದ್ದದ್ದು. ಅರ್ಹತೆ ನೋಡಿ ಕೊಡಬೇಕು ಮಾತ್ರ. ಪ್ರಸಾದ ಅಂದ್ರೆ ಎಂತದ್ದು? ಇದು ಅಂಗಡಿಯಲ್ಲಿಯೂ ಸಿಕ್ಕುವುದಿಲ್ವ ಕೇಳುವವನಿಗೆ ಪ್ರಸಾದ ಕೊಡ್ಲಿಕ್ಕಿಲ್ಲ. ಇದು ಎಲ್ಲಿಯೂ ಸಿಗಲಾರದೆ ಇದ್ದದ್ದು ಅಪೂರ್ವವಾದದನ್ನುವ ಭಾವ ಬಂದವನಿಗೆ ಮಾತ್ರ ಅದನ್ನು ಒದಗಿಸಿಕೊಡಬೇಕು. ನಿನಗ ಆ ಪಾತ್ರತ್ವ ಇರುವುದರಿಂದ ಪರಮೇಶ್ವರನಿಂದ ನನಗೆ ಪ್ರಸಾದವಾಗಿ ಬಂದದ್ದನ್ನು ಭಾವಿಸಿ ಅದನ್ನು ಮುಂದಕ್ಕೆ ದಾಟಿಸಬೇಕಾದಂತಹ ಹೊಣೆ ನನಗುಂಟು ಅನ್ನುವಂತಹ ಎಣಿಕೆಯಿಂದ ನಿನಗದನ್ನು ಕೊಡುವುದಕ್ಕೆ, ನಿನ್ನನ್ನು ಸಿದ್ಧನಾಗಿಸುವುದಕ್ಕೆ ಹೊರಟಿದ್ದೇನೆ. ಅಲ್ಲದಿದ್ರೆ ಹೋರಾಟಕ್ಕೆ ನನಗೊಬ್ಬನಿಗೆ ಆಗ ಹೋಗಬಹುದಿತ್ತು, ಕಲ್ತಿದ್ದೀನಿ. ಒಂದು ಸಮಸ್ಯೆ ಏನು ಕೇಳಿದ್ರೆ ಇಷ್ಟರೊಳಗೆ ನೋಡಿ ಅನುಭವಿಸಿ ಗೊತ್ತಿಲ್ಲ, ಅದು ಸಮಸ್ಯೆ ಬಂದದ್ದು. ಚಿತ್ರದಲ್ಲಿ ಮಾತ್ರ ಸೇನೆ ನೋಡಿದ್ದೆ, ಅದು ಮುಂದೆ ಬರ್ಲಿಕ್ಕಿಲ್ಲ. ನೀನು ಮುಂದೆ ಹೇಳಿದ್ರೆ ಬರ್ತದೆ, ಹಿಂದೆ ನೂಕಿದ್ರೆ ಹಿಂದೆ ಹೋಗ್ತದೆ. ಅದರಿಂದಲಾಗಿ ನಿನಗೆ ತೊಡಕಾದದ್ದು. ಮನೆಯಲ್ಲಿ ಕುಳಿತು ಈಜು ಕಲ್ತವನಾಗಿ ಹೊತ್ತಗೆ ನೋಡಿ ಈಜು ಕಲ್ತ, ನೀರಿಗೆ ಇಳಿಬೇಕು, ಕಾಲು ಹೊಡಿಬೇಕು, ಕೈ ಹೊಡಿಬೇಕು, ಜಗಲಿಯಲ್ಲೇ ಮಾಡುದು, ನೀರಿಗೆ ಬಿದ್ರೆ ಮುಳುಗುದೆ.
ಆಗಬೇಕು ಅಂತಾದ್ರೆ ಆ. ನೀರಿಗೆ ಇಳಿದ ಅಭ್ಯಾಸ ಮಾಡಬೇಕಾಗ್ತದೆ. ಹಾಗೆ ನಿನ್ನನ್ನೊಮ್ಮೆ ಆ. ಜೀವನ ಪ್ರವಾಹದಲ್ಲಿ ಈಜುವಂತಹ ಒಂದು ಚಾಕಚಕ್ಯತೆಗೆ ಸಿದ್ಧವಾಗಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಆ. ನಿನ್ನ ಸೂತನಾಗಿ ಬರುವುದಕ್ಕೆ ಆ. ನಾನೇ ಮಾಡಿದ ಹುನ್ನಾರ ಇದು. ಓಹೋ. ಸೈರಂಧ್ರಿಯಲ್ಲಿ ಹೇಳಿ ನಾನೇ ಕಳಿಸಿದ್ದು ನಿನ್ನ ತಂಗಿ ಹತ್ರಕ್ಕೆ, ಹೀಗೀಗೆ ಹೋಗು ಅಂತ. ಕಾಂಡೋವನಕ್ಕೆ ಸೂತತ್ವ ಮಾಡಿದ್ದಲ್ಲ, ಆ. ಕಾಂಡೋವನದ ನೆವರದಿಂದ ನಿನಗೆ ಸೂತತ್ವ ಮಾಡಿದ್ದೀಗ. ಓಹೋ. ನಿನ್ನನ್ನು ನಿಜವಾದ ಒಬ್ಬ ಯೋಧನಾಗಿ ನಿರ್ಣಯಿಸುವುದಕ್ಕೆ ಬೇಕಾಗಿ. ಆ. ಯಾಕಂದ್ರೆ ಆ. ಎರಡು ಕಾರಣಕ್ಕೆ ಬೇಕು. ಹ್ಮ್ ನಿನ್ನಲ್ಲಿರುವ ವಿದ್ಯೆಯೂ ಸದ್ವಿನಿಯೋಗ ಆಗಬೇಕು, ಹ್ಮ್ ಮಾತ್ರ ಅಲ್ಲ ನಮಗೆ ಮುಂದಕ್ಕೆ ಪ್ರಯೋಜನಕ್ಕೆ ಬೇಕು. ಹ್ಮ್ ಈ ಕ್ಷೇತ್ರಕ್ಕೆ, ಓಹೋ. ಯಾವುದು ಹೋರಾಟದ ಕ್ಷೇತ್ರಕ್ಕೆ. ಹ್ಮ್ ಅಜ್ಞಾತವಾಸ ಮುಗಿದಿದೆ, ನಾಳೆ ಭೂಮಿ ಕೊಡ್ತಾರೆ ಅಂತ ಗೊತ್ತಿಲ್ಲ. ಆ. ಯಾವನು ಯುದ್ಧ ಭೂಮಿಯನ್ನು ನೋಡಿ ಇವತ್ತಿನ ದಿವಸ ಅರಮನೆಗೆ ಹೋಗಿ ಹೆಮ್ಮಕ್ಕಳ ಸೆರಗಿನಲ್ಲಿ ಮೋರೆ ಮರೆ ಮಾಡಿಸಿ ಕುಳಿತುಕೊಳ್ಳುತ್ತೇನೆ ಅಂತ ಹೇಳಿದ ಉತ್ತರನೋ, ಅವನು ನಾಳೆ ಭೂಮಿಂಜಯ ಕುಮಾರನಾಗಿ ರಣಕ್ಷೇತ್ರದಲ್ಲಿ ಹೋರಾಟ ಮಾಡಬೇಕು. ಈ ನಿರ್ಣಯದಿಂದ ನಿನ್ನನ್ನೇ ಸೂತನನ್ನಾಗಿ ವಿನಿಯೋಗ ಮಾಡುವುದಕ್ಕೆ ಮುಂದಾಗಿದ್ದೇನೆ. ಇದು ನಿನ್ನ ಬದುಕಿನ ವಿಜಯದ ಪಥ. ಹೇಗೆ ಪ್ರಭು, ಪರಮೇಶ್ವರ ಕೃಪಾಪೋಷಿತನಾದಂತಹ ನೀನು ನನಗೆ ಇವತ್ತು ಆ ಪರಮೇಶ್ವರ ಬೇರೆ ಅಲ್ಲ, ನನ್ನೆದುರಿಗಿರುವಂತಹ ಪಾರ್ಥ ಬೇರೆ ಅಲ್ಲ. ಅಂತಹ ಯೋಗ್ಯತಾವಂತನಾದಂತಹ ನಿನ್ನನ್ನು ಈ ಎಲುಬಿಲ್ಲದ ನಾಲಿಗೆಯಿಂದ ಎಂತೆಂಥದ್ದೋ ಎಲ್ಲ ಅದು ಬಿಡು, ಇನ್ನು ಮತ್ತೆ ಹಿಂದೆ ಹೋಗ್ಲಿಕ್ಕಿಲ್ಲ. ಅಲ್ಲ, ಮುಗೀತಲ್ಲ. ಈ ಕ್ಷಣದಲ್ಲಿ ನಿನ್ನ ದಶನಾಮವನ್ನು ಕೇಳಬೇಕು ಎನ್ನುವಂತಹ ಇಚ್ಛೆ ಆಗಿದೆ. ಅಲ್ಲ, ಅದು ಹೌದು. ಯಾಕೆಂದ್ರೆ ಅರ್ಜುನನ 10 ಹೆಸರುಗಳನ್ನು ಕೇಳಿದ್ರೆ ಕೇವಲ ಕಿವಿಗೆ ಮಾತ್ರ ರಮ್ಯ ಆಗುವುದಲ್ಲ, ಬದುಕಿಗೆ ಭದ್ರತೆ ಬರ್ತದೆ. ಹೌದು. ಎಲ್ಲಿಯವರೆಗೆ ಕೇಳಿದ್ರೆ ಪ್ರಾಕೃತಿಕವಾದ ವಿಕೋಪಗಳನ್ನು ದೂರ ಮಾಡುವ ಸಾಮರ್ಥ್ಯ ಉಂಟು ನನ್ನ ಹೆಸರುಗಳಿಗೆ ಅಂತ ಒಂದು ಪ್ರಚಾರ ಉಂಟು. ಮತ್ತೆ ಸ್ವಲ್ಪ ಭಯವೂ ಉಂಟು. ಆ ಹೆಸರು ಹೇಳಿದ್ರೆ ಭಯ ಹೋಗ್ತದೆ ಅಂತ ಹೌದು, ಭಯ ನಿವಾರಣೆಯನ್ನು ಮಾಡ್ತದೆ. ಅರ್ಜುನ, ಫಲಗುಣ, ಜಿಷ್ಣು, ಆಮೇಲೆ ಸವ್ಯಸಾಚಿ, ಧನಂಜಯ, ಭೀಭತ್ಸು, ಕೃಷ್ಣ, ಮತ್ತೆ ಸವ್ಯಸಾಚಿ, ಶ್ವೇತವಾಹನ. 10 ಆಯ್ತು. ನೀನು ಹೆಸರಿನ್ನೂ ಉಂಟು. ಹೆಸರು ದಶನಾಮ ಅಂತ ಪ್ರಾದೇಶಿಕವಾಗಿ ಬೇರೆ ಬೇರೆ ಉಂಟು. ಕೃಷ್ಣ ಅಂತ ಕರೆಯುವ ಬದಲು ಪಾರ್ಥ ಅಂತ ಕರೆಯುವುದು ಉಂಟು. ಜಿಷ್ಣು ಅನ್ನುವಲ್ಲಿಗೆ ಪಾರ್ಥ ಅಂತ ಕರೆಯುವುದು ಉಂಟು. ಪ್ರಾದೇಶಿಕವಾಗಿ ಬೇರೆ ಉಂಟು. ಏನು ಹೇಳಿದ್ರು ನಮ್ಮದೇ ಹೆಸರು. ಈಗ ನೋಡಿ, 10 ಹೆಸರುಗಳಲ್ಲಿ ಆ ನರ ಅನ್ನುವುದು ಬರಲೇ ಇಲ್ಲ. ನರೋತ್ತಮನಾದ ನನಗದು ಹೆಗ್ಗಳಿಕೆ ಹೆಸರು ನರ, ಆದ್ರೂ ಅದು ಬರಲಿಲ್ಲ. ಹೀಗೆ ಇದು ಒಂದು ಬಿರುದಾಗಿ ನನಗೆ ಒದಗಿ ಬಂದದ್ದು ಬೇರೆ ಬೇರೆ ಕಾರಣಗಳಿಂದ. ಬಿಳಿ ವರ್ಣದವನಾದ್ದರಿಂದ ಅರ್ಜುನ, ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಸಂಜನಿಸಿದ್ದರಿಂದ ಫಲ್ಗುಣ, ದೇವೇಂದ್ರನಂತೆ ವಿಕ್ರಮ ಸಂಪನ್ನದ್ದರಿಂದ ಜಿಷ್ಣು, ಆಮೇಲೆ ಬೇಕಾದಷ್ಟು ದ್ರವ್ಯ ಸಂಗ್ರಹವನ್ನು ಸಾಮರ್ಥ್ಯದ ಮೂಲಕವಾಗಿ ಮಾಡಿದ್ದರಿಂದ ಧನಂಜಯ, ಎಡಕೈ ಬಲಗಳಲ್ಲಿ ಏಕಪ್ರಕಾರವಾಗಿ ಬಾಣ ಪ್ರಯೋಗ ಮಾಡಬಲ್ಲ ಸಾಮರ್ಥ್ಯವಿದ್ದರಿಂದ ಸವ್ಯಸಾಚಿ, ಆಮೇಲೆ ಮತ್ತೆಂತದ್ದು ಶ್ವೇತವಾಹನ, ಯಾಕಂದ್ರೆ ಬಿಳಿ ಕುದುರೆಗಳನ್ನು ಹೊಂದಿದವ. ಈಗ ಕಾರಣ ಬೇರೆ ಬೇರೆ ಕಾರಣ. ಭೀಭತ್ಸು ಅಂದ್ರೆ ಎಂತಹ ಯುದ್ಧದಲ್ಲಾದರೂ ಯುದ್ಧಾತಿಕ್ರಮಣವನ್ನು ಮಾಡದೆ ಹೋರಾಟವನ್ನು ಮಾಡುವವ ಮಂಗಲಪ್ರದನು ಅನ್ನುವ ಕಾರಣಕ್ಕಾಗಿ. ನಿಜವಾಗಿ ಭೀಭತ್ಸು ಅಂದ್ರೆ ಪಕ್ಕನೆ ಕೇಳುವಾಗ ಭಯಂಕರ ಅಂತ ಆಗ್ತದೆ, ನಿಜವಾಗಿ ಅರ್ಥದಿಂದ ಇರುವುದಲ್ಲ ಅದು. ಯುದ್ಧಾತಿಕ್ರಮಣವನ್ನು ಮಾಡದೆಯೇ ಹೋರಾಟವನ್ನು ಮಾಡುವವನು ಅನ್ನುವ ಕಾರಣಕ್ಕಾಗಿ ಭೀಭತ್ಸು ಹೀಗೆ ಹೆಸರನ್ನು ಹೊಂದಿದ. ಬೇರೆ ಬೇರೆ ಉಂಟು. ದಶನಾಮವನ್ನು ಕೇಳಿದ ಮೇಲೆ ಇನ್ನು ಹೆದರಿಕೆ ಲವಲೇಶವು ಕೂಡ ನಾವು ಕಾಣಲಿಕ್ಕುಂಟು. ಕಾಣಬೇಕು ಅಂತ ಹೇಳಿದ್ರೆ ನಿನ್ನ ನಿರ್ದೇಶನದಲ್ಲಿ ರಥವನ್ನು ಏರಿದ್ದೇನೆ, ಮುಂದಿನ ನಡೆ ನೀನು ಹೇಳಿದ ಹಾಗೆ ಹೋಗುವ ಮುಂದೆ ಹೊಡೆಯುವ.